ಸಾಮಾನ್ಯರಿಗೆ ಅಥವಾ മാതൃകള ഉള്ളിൽ തൊന്നരാവന്റെ അതിന് സുഹൃത്ത് അചേർന്നിട്ടല്ല പൊന്നിച്ചു നടപ്പാക്കപ്പെട്ടു അതിനെക്കുറിച്ച് ಇನ್ನೇನು ದೇವಿಗೆ ಸೇವಿಸಿದ ಮಾತು ಒಂದು ಆರಂಭದ ಒಂದು ಪ್ರಾರ್ಥನೆ ಕೃಷ್ಣ ದೈಹಿಕ ಶಿಕ್ಷಣ ಶಿಕ್ಷಕರು ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಾಣೇರು, ಶ್ರೀ ಅಶೋಕ್ ಗೌಡ ಪಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಚಾರ್ವಕ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘ ಕಾಣೇರು, ಪುಟ್ಟಣಗೌಡ ಮುಗಿರಂಜ ಅಧ್ಯಕ್ಷರು ಶ್ರೀ ಲಕ್ಷ್ಮೀ ನರಸಿಂಹ ಭಜನಾ ಮಂಡಳಿ ಕಾಣೇರು, ಪುಟ್ಟಣಗೌಡ ಪೈಕ ಅನುವಂಶೀಯ ಮೊಕ್ತೇಸರರು ಶ್ರೀ ಉಳ್ಳಾಕುಲು ದೈವಸ್ಥಾನ ಕರಿಮಜಲು ಪೈಕ, ರಾಧಾಕೃಷ್ಣ ಬೈತಡ್ಕ ಅಧ್ಯಕ್ಷರು ಶ್ರೀ ಉಳ್ಳಾಕುಲು ಉತ್ಸವ ಸಮಿತಿ ಕಲ್ಲಮಾಡ, ಪರಮೇಶ್ವರ ಅನಿಲ ಅಧ್ಯಕ್ಷರು ಎಸ್ಡಿಎಂಸಿ ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಾಣೇರು, ಶ್ರೀಮತಿ ಚಿತ್ರಾ ದಿನೇಶ್ ಉಪಾಧ್ಯಕ್ಷರು ಗ್ರಾಮ ಪಂಚಾಯತ್ ಕೊಡಿಯಾಲ, ಶ್ರೀಮತಿ ಹರಿಣಾಕ್ಷಿ ಶ್ರೀಧರ ಬನಾರಿ ಪಂಚ ಗ್ಯಾರಂಟಿ ಸದಸ್ಯರು ಕಡಬ ತಾಲೂಕು, ಷಣ್ಮುಖ ಐಜೆ ಅಧ್ಯಕ್ಷರು ಇಡ್ಯಡ್ಕ ಬ್ರದರ್ಸ್ ಇಡ್ಯಡ್ಕ, ಹಾಗೆ ನಮ್ಮೂರ ನಮ್ಮ ಕನಸು ಜನಸೇವಾ ಟ್ರಸ್ಟ್ ಇದರ ಉಪಾಧ್ಯಕ್ಷರಾಗಿರುವ ಅಶ್ವಿನಿ ಕುಮಾರ್ ನೆಟೀತ್ಲು ಈ ಎಲ್ಲ ಅತಿಥಿ ಅಭ್ಯಾಗತರನ್ನ ಅತ್ಯಂತ ಪ್ರೀತಿಪೂರ್ವಕವಾಗಿ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭ ನಿರ್ವಿಘ್ನಂ ಕುರುಮೇ ದೇವ ಸರ್ವಕಾರ್ಯೇಷು ಸರ್ವದ. ಇದೀಗ ಪ್ರಾರ್ಥನೆಯ ಮೂಲಕ ದೇವರನ್ನ ಸ್ಮರಿಸಲು ಬರುತ್ತಿದ್ದಾರೆ ಜನ್ಯಶ್ರೀ, ಪ್ರಣವಿ, ಶರಣ್ಯ, ಜನನಿ ಹಾಗೂ ಭವಿಷ್ಯ. ನೀ ಫಲದಾಯಕ ನೀನೆ ವಿನಾಯಕ, ನೀ ಫಲದಾಯಕ ನೀನೆ ವಿನಾಯಕ, ಫಲದಾಯಕ ನೀನೆ ವಿನಾಯಕ, ಫಲದಾಯಕ ನೀನೆ ವಿನಾಯಕ. ಕಾರ್ಯಾರಂಭದಿ ಭಜಿಸುವೆ ನಿನ್ನನು, ಕಾರ್ಯಾರಂಭದಿ ಭಜಿ
ಭಜಿಸುವೆ ನಿನ್ನನು ಕಾರ್ಯಪಾಲಿಪುದೆ ಮಗೆ ವಿನಾಯಕ ಕಾರ್ಯಪಾಲಿಪುದೆ ಮಗೆ ವಿನಾಯಕ ಫಲದಾಯಕ ನೀನೇ ವಿನಾಯಕ ಫಲದಾಯಕ ನೀನೇ ವಿನಾಯಕ ವಿದ್ಯಾರಂಭದಿ ಭಜಿಸುವೆ ನಿನ್ನನು ವಿದ್ಯಾರಂಭದಿ ಭಜಿಸುವೆ ನಿನ್ನನು ವಿದ್ಯೆ ಪಾಲಿಪುದೆ ಮಗೆ ವಿನಾಯಕ ವಿದ್ಯೆ ಪಾಲಿಪುದೆ ಮಗೆ ವಿನಾಯಕ ಫಲದಾಯಕ ನೀನೇ ವಿನಾಯಕ ಫಲದಾಯಕ ನೀನೇ ವಿನಾಯಕ ಫಲದಾಯಕ ನೀನೇ ವಿನಾಯಕ. ಧನ್ಯವಾದಗಳು. ನಮ್ಮೂರ ನಮ್ಮ ಕನಸು ಜನಸೇವಾ ಟ್ರಸ್ಟ್ ಕೇವಲ ಒಂದು ಸಂಸ್ಥೆಯಲ್ಲ, ಅದು ಸಮಾಜದ ನೋವಿಗೆ ಸ್ಪಂದಿಸುವ ಮನಸ್ಸು, ಅಗತ್ಯವಿರುವವರಿಗೆ ನೆರವಾಗುವ ಸಂಕಲ್ಪ ಮತ್ತು ನಾಳೆಯ ಉತ್ತಮ ಸಮಾಜದ ಕನಸು. ಇಂತಹ ಶ್ರೇಷ್ಠ ಟ್ರಸ್ಟಿನ ಅಧ್ಯಕ್ಷರಾಗಿ ಅಹರ್ನಿಶಿ ಸೇವೆಯೊಂದಿಗೆ ಎಲ್ಲರಿಗೂ ಸಮಾನ ಅವಕಾಶ, ಗೌರವಯುತ ಬದುಕು ಮತ್ತು ಸಹಾನುಭೂತಿಯ ಸಮಾಜಕ್ಕಾಗಿ ದುಡಿಯುತ್ತಿರುವ ಶ್ರೀ ಸುಬ್ರಹ್ಮಣ್ಯ KM ಇವರು ಪ್ರಾಸ್ತಾವಿಕ ಮಾತಿನೊಂದಿಗೆ ಆಗಮಿಸಿದ ಸರ್ವ ಬಂಧುಗಳನ್ನು ಸ್ವಾಗತಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಶ್ರೀ ಲಕ್ಷ್ಮೀ ನರಸಿಂಹ ದೇವರನ್ನು ಹಾಗೆ ಅಮ್ಮನವರನ್ನು ಹಾಗೆ ಎಲ್ಲರ ಮತ್ತು ಮಲ್ಲರ ದೈವವನ್ನು ನೆನೆಸುತ್ತಾ ಹಾಗೂ ಎಲ್ಲ ದೇವರುಗಳನ್ನು ಪ್ರಾರ್ಥಿಸುತ್ತಾ ಈ ನಮ್ಮೂರ ನಮ್ಮ ಕನಸು ಜನಸೇವಾ ಟ್ರಸ್ಟ್ ವತಿಯಿಂದ ಹಾಗೂ ಕರ್ನಾಟಕ ರಾಜ್ಯ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್, ದಕ್ಷಿಣ ಕನ್ನಡ ಜಿಲ್ಲಾ ಅಮೆಚೂರ್ ಅಸೋಸಿಯೇಷನ್ ಕಬಡ್ಡಿ ಅಸೋಸಿಯೇಷನ್ನಿಂದ ಹಾಗೆ ಕಡಬ ತಾಲೂಕು ಕಬಡ್ಡಿ ಅಮೆಚೂರ್ ಅಸೋಸಿಯೇಷನ್ನಿಂದ ಈ ಒಂದು ಕಬಡ್ಡಿ ರಾಜ್ಯ ಮಟ್ಟದ ಮ್ಯಾಟ್ ಕಬಡ್ಡಿ ಪಂದ್ಯಾಟವನ್ನು ಅಂಡರ್ 21 ಪುರುಷ ಮತ್ತು ಮಹಿಳೆಯರ ಕಬಡ್ಡಿ ಪಂದ್ಯಾಟವನ್ನು ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲರಿಗೂ ನನ್ನ ಮೊದಲ ಬಾರಿಯಾಗಿ ನಮಸ್ಕರಿಸುತ್ತಾ, ನಮ್ಮೂರ ನಮ್ಮ ಕನಸು ಜನಸೇವಾ ಟ್ರಸ್ಟ್ ಇದು ಕೊರೋನಾ ಸಂದರ್ಭದಲ್ಲಿ 2000 ಇಸ್ವಿಯಲ್ಲಿ ಸ್ಥಾಪನೆ ಆಗ್ತಕ್ಕಂಥ ಈ ಒಂದು ಸಂಸ್ಥೆ ಹಲವಾರು ಸಾಮಾಜಿಕ, ಧಾರ್ಮಿಕ, ಶೈಕ್ಷಣಿಕ ಮತ್ತು ಕ್ರೀಡಾ ಕ್ಷೇತ್ರಗಳಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡು ನಮ್ಮ ಟ್ರಸ್ಟಿನ ಎಲ್ಲ ಸದಸ್ಯರ ಒಂದು ಅತ್ಯುತ್ತಮವಾದಂಥ ಕೆಲಸ ಅಂತ ಹೇಳ್ಬೋದು. ಎಲ್ಲರೂ ಒಂದು ದುಡಿಯುವ ವರ್ಗಗಳು, ಅವರೆಲ್ಲರ ಸಹಕಾರದಿಂದ ನಾವು ಪ್ರತಿ ವರ್ಷ ಒಂದು ಕಬಡ್ಡಿ ಪಂದ್ಯಾಟ ಮಾಡ್ತೇವೆ. ಅದೇ ರೀತಿ ಸ್ಕೂಲ್ಗಳಿಗೆ ಸಂಬಂಧಪಟ್ಟ ಸ್ಕಾಲರ್ಶಿಪ್ ಕೊಡ್ತಿದ್ದೇವೆ. ಅದೇ ರೀತಿ ಬೇರೆ ಬೇರೆ ಸಮಾಜದ ವಿವಿಧ ಗಣ್ಯರನ್ನು ಗೌರವಿಸುತ್ತಾ ಅವರ ಯಾವುದೇ ಒಂದು ಫೀಲ್ಡಲ್ಲಿ, ಅದು ಮೆಸ್ಕಾಮ್ ಇರ್ಬೋದು ಅಥವಾ ಬೇರೆ ಬೇರೆ ಶಿಕ್ಷಣ ಕ್ಷೇತ್ರ ಇರ್ಬೋದು, ಕ್ರೀಡಾ ಕ್ಷೇತ್ರ ಇಂಥವ್ರನ್ನೆಲ್ಲ ಗುರುತಿಸಿ ಅವರಿಗೊಂದು ಸನ್ಮಾನಿಸುವುದು ಮತ್ತು ಅದೇ ರೀತಿ ನಾವು ನಮ್ಮೂರ ರತ್ನ ರಾಜ್ಯ ಪ್ರಶಸ್ತಿ ಇದನ್ನು ಕೊಡ್ತಾ ಇದ್ದೇವೆ. ಅಂದರೆ ಒಂದು ಅಗ್ರಮಾನ್ಯ ಸಾಧನೆ ಮಾಡಿರ್ತಕ್ಕಂಥ ಒಬ್ಬ ವ್ಯಕ್ತಿಗೆ ಒಂದು ವರ್ಷ ನಾವು ಪ್ರತಿ ವರ್ಷ ಒಂದೊಂದು ನಮ್ಮೂರ ರತ್ನ ಪ್ರಶಸ್ತಿ ಅಂತ ಆರಿಸ್ತೇವೆ. ಇದು ಈ ಭಾಗದಲ್ಲಿ ನಾನು ಅತಿ ಒಂದು ಒಳ್ಳೆಯ ಪ್ರಶಸ್ತಿ ಅಂತ ನಾನು ಅಧ್ಯಕ್ಷನಾಗಿ ಹೇಳ್ತಾ ಇದ್ದೇನೆ. ಯಾಕೆಂದರೆ ಅದೊಂದು ಬೆಳ್ಳಿಯ ಫಲಕ ಮತ್ತು ಹೇಗೆ ನಮ್ಮ ಸರ್ಕಾರದ ಪ್ರತಿಷ್ಠಿತ ಪ್ರಶಸ್ತಿಗಳು ಕೊಡ್ತೇವೆ ಅದೇ ರೀತಿ ಅದಕ್ಕೆ ನಾವು ಕಂಪೇರ್ ಅಂತ ಮಾಡೋದಲ್ಲ, ಅದೇ ರೀತಿ ನಾವು ಸಹ ಅದನ್ನೇ ಅನುಗುಣವಾಗಿ ಒಬ್ಬ ಸಾಧಕನಿಗೆ ಒಳ್ಳೆಯ ರೀತಿ ಗೌರವ ಸಿಕ್ಕಿದರೆ ಅವರು ಮತ್ತೆ ಇನ್ನೂ ಸಾಧನೆ ಮಾಡ್ತೇವೆ ಎಂಬ ಹಂಬಲದಿಂದ ಅಂಥದ್ದೆಲ್ಲ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಅದೇ ರೀತಿ ನಮ್ಮ ಮುಖ್ಯ ಉದ್ದೇಶ ಗ್ರಾಮೀಣ ಪ್ರದೇಶದ ಮಕ್ಕಳು ಅಂತಾರಾಷ್ಟ್ರೀಯಲ್ಲಿ ಅದು ಯಾವುದೇ ಕ್ಷೇತ್ರ ಆಗಿರ್ಬೋದು, ಶಿಕ್ಷಣ, ಕ್ರೀಡೆ, ಸಾಂಸ್ಕೃತಿಕವಾಗಲಿ, ವಿಜ್ಞಾನ ಕ್ಷೇತ್ರದಲ್ಲಿ ಮುಂದೆ ಬರಬೇಕು. ನಮ್ಮ ಕಾಣಿಯೂರಿನ ಹೆಸರು, ನಮ್ಮ ಸುಳ್ಯ ತಾಲೂಕಿನ ಹೆಸರು, ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ, ನಮ್ಮ ಪುತ್ತೂರು ತಾಲೂಕು ಇದು ರಾಷ್ಟ್ರ ಮಟ್ಟದಲ್ಲಿ ಹೆಸರು ಬರಬೇಕು ಎಂಬ ಹಂಬಲದಿಂದ ಇಂಥ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾ ಇದ್ದೇವೆ. ಈ ನಮ್ಮ ಟ್ರಸ್ಟಿಗೆ ತುಂಬ ಜನ ಸಹಕಾರ ಬೆನ್ನೆಲುಬಾಗಿ ನಿಲ್ತಾರೆ. ಅದು ಪ್ರತಿಯೊಬ್ಬರ ಸಹಕಾರದಿಂದ ನಾವೊಂದು 5 ವರ್ಷ ಇಂಥ ಅದ್ಧೂರಿಯಾದಂಥ ಕಾರ್ಯಕ್ರಮ ಪ್ರತಿ ವರ್ಷ ಇದೇ ಥರ ಮಾಡಲಿಕ್ಕೆ ಸಾಧ್ಯ ಅಂತ ಹೇಳಲಿಕ್ಕೆ ಇಚ್ಛೆಪಡ್ತಾನೆ. ಹೇಳುತ್ತಾ ನನ್ನೆರಡು ಪ್ರಾಸ್ತಾವಿಕ ಮನಸ್ಸನ್ನು ನಿಲ್ಲಿಸ್ತಾ, ಈ ಕಬಡ್ಡಿ ಪಂದ್ಯಾಟದಲ್ಲಿ ಉದ್ಘಾಟಕರಾಗಿ ಇವತ್ತಿನ ನಮ್ಮ ಆತ್ಮೀಯ ಮಿತ್ರರು ಹಾಗೂ
ದೈಹಿಕ ಶಿಕ್ಷಣ ಶಿಕ್ಷಕರು, ಪ್ರಭಾರ ಮುಖ್ಯೋಪಾಧ್ಯಾಯರಾಗಿ ಒಂದು ಶಾಲೆಯಲ್ಲಿ 100 ಫಲಿತಾಂಶ ಸತತ 3-4 ಬಾರಿ ಪಡೆದಕ್ಕಂಥ ಒಬ್ಬ ವ್ಯಕ್ತಿ. ಅದೇ ಥರ ವಿಶ್ವವಿದ್ಯಾನಿಲಯ ಮಟ್ಟದಲ್ಲಿ ಅತ್ಯುತ್ತಮ ಕಬಡ್ಡಿ ಮತ್ತು ಕ್ರಿಕೆಟ್ ಆಟಗಾರ ಮತ್ತು ಅಥ್ಲೆಟಿಕ್ಸಲ್ಲಿ ಒಳ್ಳೆಯ ಸಾಧನೆ ಮಾಡ್ತಕ್ಕಂಥ, ಅದೇ ರೀತಿ ಹಲವಾರು ಮಕ್ಕಳನ್ನು ರಾಜ್ಯ ರಾಷ್ಟ್ರಮಟ್ಟದಲ್ಲಿ ಮಿಂಚುವಂತೆ ಪ್ರಸ್ತುತ ಈಗ ಪುತ್ತೂರು ತಾಲೂಕಿನ ದೈಹಿಕ ಶಿಕ್ಷಣ ವಿಭಾಗದ ಪ್ರಭಾರ ಕ್ರೀಡಾ ಪರಿವೀಕ್ಷಣಾಧಿಕಾರಿ. ನಮ್ಮ ಈ ಭಾಗಕ್ಕೆ ಇದೊಂದು ಹೆಮ್ಮೆ, ಅಂದರೆ ಈ ಭಾಗದವರು ಅವರು ನಮ್ಮ ಆಲಂಗಾರನವರು. ಈ ಭಾಗದ ಒಬ್ಬ ವ್ಯಕ್ತಿ ದೊಡ್ಡ ಒಂದು ಉನ್ನತ ಹುದ್ದೆಗೆ ಇದ್ದಾರೆ. ಅದು ಕ್ರೀಡಾ ಕ್ಷೇತ್ರ ಅಂತ ಹೇಳಿಕೆ ನಮಗೆ ತುಂಬ ಹೆಮ್ಮೆ ಸರ್. ನೀವು ನಮ್ಮ ಇಲ್ಲಿಗೆ ಭಾಗವಹಿಸಿದ್ದೀರಿ, ಇವತ್ತಿನ ಹುದ್ದೆಗೆ ಭಾಗವಹಿಸಿ ನಿಮ್ಮನ್ನು ಪ್ರೀತಿಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಇವರಿಗೆ ಪುನೀತ್ ಅಂಗರಡ್ಕ ಇವರು ಪುಷ್ಪಗುಚ್ಛವನ್ನು ನೀಡಿ ಸ್ವಾಗತಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ನಮ್ಮ ಈ ಕಾರ್ಯಕ್ರಮದಲ್ಲಿ ಇವತ್ತಿನ ಸಂಜೆಯ ನಮ್ಮೊಟ್ಟಿಗೆ ಸೇರಿಕೊಳ್ತಾ ಇದ್ದಾರೆ. ಮುಖ್ಯವಾಗಿ ನಮ್ಮ ಕಾಣಿಯೂರು ಮಠದ ಮ್ಯಾನೇಜರು, ನಮ್ಮೊಟ್ಟಿಗೆ ಭಾರಿ ಆತ್ಮೀಯರು ಮತ್ತು ಸರಳ ಸಜ್ಜನಿಕೆ ವ್ಯಕ್ತಿ ಅಂತಕ್ಕಂಥ ಶ್ರೀನಿಧಿ ಆಚಾರ್ಯರು ಸರ್, ನಿಮ್ಮನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸಿದೆ. ಅದೇ ರೀತಿ ನಮ್ಮ ಈ ಕಾರ್ಯಕ್ರಮದಲ್ಲಿ ನಮ್ಮ ಉದ್ಯಮಿ ಆದಂಥ ಧರ್ಮಫಲ ಇವರು ಅಂಬಳ ಇದ್ದಾರೆ, ಇವರನ್ನು ಸಹ ಪ್ರೀತಿಪೂರ್ವಕವಾಗಿ ಈ ಕಾರ್ಯಕ್ರಮದಲ್ಲಿ ಸ್ವಾಗತಿಸ್ತೇನೆ. ಅದೇ ರೀತಿ ಈ ಕಾರ್ಯಕ್ರಮದಲ್ಲಿ ನಮ್ಮ ಈ ಕಾಣಿಯೂರು ಅಂದರೆ ಒಂದು ಕ್ರೀಡಾ ಕ್ಷೇತ್ರ, ಶಿಕ್ಷಣ ಕ್ಷೇತ್ರ, ಇದರಲ್ಲಿ ಒಂದು ಅದ್ಭುತವಾದಂಥ ಕೆಲಸ ಮಾಡ್ತಕ್ಕಂಥ ಹಾಗೂ ಹಲವಾರು ಮಂದಿಯನ್ನು ಒಂದು ಸಮಾಜಕ್ಕೆ ಪರಿಚಯ ಮಾಡೋದು. ಅದು ವೈದ್ಯಕೀಯ ಕ್ಷೇತ್ರ ಇರ್ಬೋದು ಅಥವಾ ಸಾಂಸ್ಕೃತಿಕ ಕ್ಷೇತ್ರ ಇರ್ಬೋದು, ಕ್ರೀಡಾ ಕ್ಷೇತ್ರಗಳು ಅಂದರೆ ಸಂಸ್ಥೆಯ ಮುಖಾಂತರ ಮಾಡ್ತಕ್ಕಂಥ ನಮ್ಮ 2024 ನಮ್ಮೂರ ರತ್ನ ರಾಜ್ಯ ಪ್ರಶಸ್ತಿ ಸ್ವೀಕರಿಸಿದಂಥ ನಮ್ಮೆಲ್ಲರೂ ಆತ್ಮೀಯರು ಮತ್ತು ನಮಗೆ ಯಾವಾಗಲೂ ಬೆನ್ನು ಹಿಂದೆ ಇರತಕ್ಕಂಥ ಒಬ್ಬ ಸಹಕಾರ ಪ್ರತಿ ಸಲವೂ ನಮ್ಮನ್ನು ಬಿಟ್ಟು ಬಿಡಿದ್ರೆ ಪ್ರತಿ ಸಲವೂ ನಮಗೆ ಸಹಕಾರ ನೀಡ್ತಿರ್ತಕ್ಕಂಥ ನಮ್ಮ ಆತ್ಮೀಯರು, ನಮ್ಮ ಹಿತೈಷಿಗಳಾಗ್ತಕ್ಕಂಥ ಮಾನ್ಯ ಜಯಸೂರ್ಯ ಸರನ್ನು ನಿಮ್ಮನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇವರಿಗೆ ದಿನೇಶ್ ಇವರು ಪುಷ್ಪಗುಚ್ಛವನ್ನು ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ನಮ್ಮ ಕೊಡಿಯಾಲ ಗ್ರಾಮದ ಒಬ್ಬ ದಿಟ್ಟ ಯೋಧ ಅಂತ ಹೇಳ್ಬೋದು. ನಮ್ಮೊಟ್ಟಿಗೆ ಪ್ರತಿ ವರ್ಷ ನಮ್ಮದು 5 ವರ್ಷ ಆಯಿತು. ಈ 5 ವರ್ಷದಲ್ಲಿಯೂ ನಮ್ಮೊಟ್ಟಿಗೆ ಬೆನ್ನೆಲುಬಾಗಿ ನಿಂತು ನಮ್ಮೊಟ್ಟಿಗೆ ಪ್ರತಿ ಸಲವೂ ನಮಗೆ ಸಹಕಾರ ಪ್ರೋತ್ಸಾಹಿಸಿ ಕೊಟ್ಟಂಥ ನಮ್ಮ ಭಾರತೀಯ ಸೇನೆಯ ನಿವೃತ್ತ ಸೈನಿಕರಾದಂಥ ರವೀಂದ್ರಗೌಡ ಮರಕಡ ಇದ್ದಾರೆ ಸರ್. ನಿಮ್ಮನ್ನು ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇವರಿಗೆ ಪದ್ಮನಾಭ ಕಲ್ಪಡಗುತ್ತು ಇವರು ಪುಷ್ಪವನ್ನು ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಇನ್ನೋರ್ವರು ನಮ್ಮ ಆತ್ಮೀಯರು, ನಮಗೆ ಸದಾ ಮಾರ್ಗದರ್ಶಕರು ಮತ್ತು ನಮಗೆ ಪ್ರೋತ್ಸಾಹಕ, ನಮಗೊಂದು ಗುರುಗಳಿದ್ದಾಗೆ. ನಮಗೆ ಈಗ ನಾನು ನಮ್ಮ ಕಲ್ಪಡ ಉಳ್ಳಾಗಲ ದೈವಸ್ಥಾನ ನಾನು ಅಧ್ಯಕ್ಷನಾಗಿದ್ದರೆ, ಅದರಲ್ಲಿ ನಮ್ಮ ಮುಕ್ತೇಶ್ವರರು ಅಂದರೆ ನಮ್ಮ ಈ ಟ್ರಸ್ಟಿನ ಪ್ರತಿಯೊಂದು ಆಗು ಹೋಗುವ ಬಗ್ಗೆ ನಮಗೆ ಒಳ್ಳೆಯ ಸಂದರ್ಭದಲ್ಲಿ ನಮ್ಮ ಗ್ರಾಮದ ಅಭಿವೃದ್ಧಿ ಬಗ್ಗೆ ಒಂದು ತುಡಿತ ಇರತಕ್ಕಂಥ ಒಬ್ಬ ವ್ಯಕ್ತಿತ್ವವನ್ನು ಹೊಂದಿರತಕ್ಕಂಥ ನಮ್ಮ ಆತ್ಮೀಯರಾದಂಥ ಶಿವರಾಮ ಉಪಾಧ್ಯಾಯರು, ಶ್ರೀ ಮಾಳತ್ತಾರು, ಮುಕ್ತೇಶ್ವರು, ಶ್ರೀ ಉಳ್ಳಾಗಲ ದೈವಸ್ಥಾನ ಕಲ್ಪಾಡ ಕೊಡಿಯಾಲ ಇವರನ್ನು ಸಹ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇವರಿಗೆ ಕೇಶವ ಕೆಪಿ ಇವರು ಪುಷ್ಪವನ್ನು ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದಾರೆ. ಅದೇ ರೀತಿ ಅವರು ಈ ಪಂದ್ಯಾಟದಲ್ಲಿ ಒಂದು ಪ್ರಥಮ ಬಹುಮಾನ 15,000 ಸಹ ನೀಡ್ತಕ್ಕಂಥ ಒಬ್ಬ ಮಹನೀಯರಲ್ಲಿ ಅವರು ಸಹ ಒಬ್ಬರು. ಇನ್ನೋರ್ವರು ನಮ್ಮ ಆತ್ಮೀಯರು ಹಾಗೂ ಉದ್ಯಮ ಕ್ಷೇತ್ರದಲ್ಲಿ ಹೆಸರು ಮಾಡ್ತಿರ್ಕ ಯುವ ಉದ್ಯಮಿಯಾಗಿರ್ತಕ್ಕಂಥ ನಮ್ಮ ಬೆಳ್ಳಾರೆಯ ಆಸುಪಾಸಿನಲ್ಲಿ ಜಲದುರ್ಗ ದೇವಿ ಪ್ರಸನ್ನ ಆರ್ತ್ ಮೂವರ್ಸ್ ಇದರಲ್ಲಿ ಪ್ರಸಿದ್ಧರಾಗ್ತಕ್ಕಂಥ ಶ್ರೀಯುತ ಪದ್ಮನಾಭ ಬೀಡು ಇವರನ್ನು ಸಹ ಪ್ರೀತಿಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದಾರೆ. ಇವರಿಗೆ ಮೋಹನ್ ಕೆಟಿ ಇವರು ಪುಷ್ಪವನ್ನು ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಇನ್ನೋರ್ವರು ನಮ್ಮ ದೈಹಿಕ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ
ಕಾಣಿಯೂರು, ಇಲ್ಲಿನ ದೈಹಿಕ ಶಿಕ್ಷಣ ಶಿಕ್ಷಕರು ಆದಂಥ ಶ್ರೀಯುತ ಬಾಲಕೃಷ್ಣ ಸರ್ ಇದ್ದಾರೆ. ಇವರನ್ನು ಸಹ ಪ್ರೀತಿಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇವೆ. ಇವರಿಗೆ ಗಣೇಶ್ ವೆರ್ಲೋಡಿ ಇವರು ಪುಷ್ಪವನ್ನು ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ನಮ್ಮ ಚಾರ್ವಕ ಕೃಷಿ ಪತ್ತಿನ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ, ನಾವು ಪ್ರತಿ ವರ್ಷವೂ ಒಂದು ಕ್ರೀಡಾಕೂಟವನ್ನು ಸಂಘಟಿಸ್ತೇವೆ ಅಂತ. ನಮ್ಮ ಊರು ಕೊಡಿಯಾಲ ಆಗಿರ್ಬೋದು, ಅದರ ಚಾರ್ವಕ ಕೃಷಿ ಪತ್ತಿನ ಈ ಒಂದು ಸಂಸ್ಥೆಯ ಸಹಕಾರಿ ಸಂಘದ ಸಂಸ್ಥೆಯ ಮುಖಾಂತರ ನಮಗೆ ಪ್ರತಿ ವರ್ಷ ನಮಗೆ ಸಹಕಾರ ಕೊಡ್ತಾರೆ, ಆರ್ಥಿಕವಾಗಿ ಸಹಕಾರ ಕೊಡ್ತಾರೆ. ಮತ್ತು ನಮ್ಮೊಟ್ಟಿಗೆ ಅವರ ಅಧ್ಯಕ್ಷರು ಮತ್ತು ಕಾರ್ಯನಿರ್ವಹಣೆ ಬೆನ್ನೆಲುಬಿಗೆ ಬಗ್ಗೆ ನಿಂತ ಕಾರಣ ಇಂಥ ಕಾರ್ಯಕ್ರಮಗಳು ಹಮ್ಮಿಕೊಳ್ಳಲಿಕ್ಕೆ ಸಾಗ್ತಾ ಇದೆ. ಅವರು ನಮ್ಮ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ವಿಜೇತರು ಕೂಡ. ಅಂಥವರು ಈ ನಮ್ಮ ಅಶೋಕ್ ಸರ್ ನಮ್ಮೊಟ್ಟಿಗೆ ಇದ್ದಾರೆ. ಅವರನ್ನು ನಾವು ಈ ಕಾರ್ಯಕ್ರಮದಲ್ಲಿ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇವರಿಗೆ ಹರ್ಷನ್ ಕೆಟಿ ಇವರು ಪುಷ್ಪವನ್ನು ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಇನ್ನೋರ್ವರು ನಮ್ಮ ಹಿರಿಯರು, ಹಾಗೆ ನಮಗೆ ಸದಾ ಪ್ರೋತ್ಸಾಹಿಸ್ತಿರುವರು. ನಾವು ದೇವಸ್ಥಾನದಲ್ಲಿ ಪ್ರತಿ ಸಲ ನಾವೊಂದು ಪೂಜೆಗೆ ಅಥವಾ ಯಾವುದೇ ಒಂದು ಕಾರ್ಯಕ್ರಮಕ್ಕೆ ಬರುವಾಗ ನಮ್ಮೊಟ್ಟಿಗೆ ನಮ್ಮ ಹಿರಿಯರು ಆತಕ್ಕಂಥ ನಮಗೆ ಮಾರ್ಗದರ್ಶನ ನೀಡ್ತಿರತಕ್ಕಂಥ ನಮ್ಮ ಪುಟ್ಟಣ್ಣ ಮೊಗರಾಜ್ ಇದ್ದಾರೆ. ಸರ್, ನಿಮ್ಮನ್ನು ಸಹ ಈ ಕಾರ್ಯಕ್ರಮದಲ್ಲಿ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತೇನೆ. ಇವರಿಗೆ ಆನಂದಗೌಡ ಕಲ್ಪಡ ಇವರು ಪುಷ್ಪವನ್ನು ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ನಮ್ಮ ಹಿರಿಯರು, ಓರ್ವ ಹಿರಿಯರು, ನಮ್ಮ ಪುಂಚದರ ಆಸುಬಾಸಿನಲ್ಲಿರುವತಕ್ಕಂಥ ಅನುವಂಶೀಯ ಮುಕ್ತೇಶ್ವರರು ಶ್ರೀ ಉಳ್ಳಾಕುಲು ದೈವಸ್ಥಾನ ಕರಿಮರ್ಜಲು ಇದರ ಮುಕ್ತೇಶ್ವರದಂಥ ಪುಟ್ಟಣ್ಣಗೌಡ ಪೈಕ ಇದ್ದಾರೆ. ಇವರನ್ನು ಸಹ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇವೆ. ಇವರಿಗೆ ಕಾರ್ತಿಕ್ ಕಲ್ಪಡ ಇವರು ಪುಷ್ಪವನ್ನು ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ನಮ್ಮ ಈ ಕಾರ್ಯಕ್ರಮದಲ್ಲಿ ನಮ್ಮ ಆತ್ಮೀಯರು ಆಗ್ತಕ್ಕಂಥ ಶ್ರೀಯುತ ಪರಮೇಶ್ವರ್ ಅನಿಲ ಇದ್ದಾರೆ, SMC ಅಧ್ಯಕ್ಷರು, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಾಣಿಯೂರು. ಇವರನ್ನು ಸಹ ನಾನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇವರಿಗೆ ದೀಕ್ಷಿತ್ ಗುತ್ತು ಇವರು ಪುಷ್ಪವನ್ನು ನೀಡಿ ಸ್ವಾಗತಿಸಬೇಕು. ಅದೇ ರೀತಿ ಈ ಕಾರ್ಯಕ್ರಮದಲ್ಲಿ ನಮ್ಮ ಕೊಡೆಲ ಗ್ರಾಮ ಪಂಚಾಯತಿನ ಉಪಾಧ್ಯಕ್ಷರಾಗ್ತಕ್ಕಂಥ ಶ್ರೀಯುತ ಚಿತ್ರಾ ದಿನೇಶ್ ಇದ್ದಾರೆ. ಅವರನ್ನು ಸಹ ನಾನು ಪ್ರೀತಿಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಇವರಿಗೆ ನಮಿತಾ ಕಲ್ಪಡ ತೋಟ ಇವರು ಪುಷ್ಪವನ್ನು ನೀಡಿ ಸ್ವಾಗತಿಸಬೇಕು. ಪಂಚ ಗ್ಯಾರಂಟಿ ಸದಸ್ಯರು ಕಡಬ ತಾಲೂಕು ಇದರ ಸದಸ್ಯರು ಆಗ್ತಕ್ಕಂಥ ನಮ್ಮ ಆತ್ಮೀಯರು ಆದಂಥ ಶ್ರೀಮತಿ ಹರಿಣಾಕ್ಷಿ ಶ್ರೀಧರ್ ಬಣ್ಣಾರಿ ಇದ್ದಾರೆ. ಇವರನ್ನು ಸಹ ಮೇಡಮ್ ನಿಮ್ಮನ್ನು ಸಹ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದಾರೆ. ಇವರಿಗೆ ಶ್ರುತಿ ಸುಬ್ರಹ್ಮಣ್ಯ ಇವರು ಪುಷ್ಪವನ್ನು ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಅಧ್ಯಕ್ಷರು ಇಡ್ಯಾಡಿ ಬ್ರದರ್ಸ್ ಇಡ್ಯಾಡ್ಕ ಇದರ ಅಧ್ಯಕ್ಷರಾಗತಕ್ಕಂಥ ಷಣ್ಮುಖ ಐಜೆ ನಮ್ಮೊಟ್ಟಿಗಿದ್ದಾರೆ. ಇವರನ್ನು ಸಹ ಪ್ರೀತಿಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇವೆ. ಇವರಿಗೆ ಧನುಷ್ ಪೂಜಾರಿ ಇವರು ಪುಷ್ಪವನ್ನು ನೀಡಿ ಸ್ವಾಗತಿಸಬೇಕು. ಅದೇ ರೀತಿ ನಮ್ಮ ಟ್ರಸ್ಟಿನ ನಮಗೊಂದು ಪ್ರತಿ ಸಲವೂ ನಮ್ಮೊಟ್ಟಿಗೆ ರಾತ್ರಿ ಹಗಲು ದುಡಿತಕ್ಕಂಥ ಒಬ್ಬರಲ್ಲಿ ಬರುವಂಥ ಅಶ್ವಿನಿ ನಟೀತ್ರು ನಮ್ಮೂರ ನಮ್ಮ ಕನಸು ಜನಸಿನ ಟ್ರಸ್ಟಿನ ಉಪಾಧ್ಯಕ್ಷರಂಥ ಅಶ್ವಿನಿ ನಟೀತ್ರು ಇದ್ದಾರೆ. ಅವರನ್ನು ಸಹ ಪ್ರೀತಿಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಇವರಿಗೆ ದೀಕ್ಷಿತ್ ಅಲೆಕ್ಕಿ ಇವರು ಪುಷ್ಪವನ್ನು ನೀಡಿ ಸ್ವಾಗತಿಸಬೇಕು. ಅದೇ ರೀತಿ ನಮ್ಮ ಈ ಕಾರ್ಯಕ್ರಮದಲ್ಲಿ ನಮ್ಮ ಕೊಡೆಲ ಗ್ರಾಮ ಪಂಚಾಯತ್ನ ಅಧ್ಯಕ್ಷರು ಹಾಗೂ ನಮ್ಮ ಟ್ರಸ್ಟಿನ ಕಾರ್ಯದರ್ಶಿಯಾದಂಥ ಹರ್ಷನ್ ಕೆಟಿ ಇದ್ದಾರೆ. ಅವರನ್ನು ಸಹ ಪ್ರೀತಿಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಯಕ್ಷಮಿತ್ರ ಕಾಣಿಯೂರು ಇದರ ಅಧ್ಯಕ್ಷರಾದಂಥ ಹರೀಶ್ ರಾವ್ ಇವರಿದ್ದಾರೆ. ಅವರನ್ನು ಸಹ ನಾನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇಲ್ಲಿ ದೀಪಾ ಸೌಂಡ್ಸ್ ಆಗಲಿ ದೀಪಾ ಸೌಂಡ್ಸ್ ಅವರು ದಿನೇಶನ್ ಇದ್ದಾರೆ. ಅವರನ್ನು ಸಹ ನನಗೆ ಈ ಕಾರ್ಯಕ್ರಮದಲ್ಲಿ ಪ್ರೀತಿಪೂರ್ವಕವಾಗಿ ಸ್ವಾಗತಿಸಿದ್ದೇನೆ. ಪತ್ರಿಕಾ ಮಾಧ್ಯಮರು ಸುದ್ದಿ ಪತ್ರಿಕಾ ಮಾಧ್ಯಮಕ ಅದೇ ಪತ್ರಕರ್ತರಾದ ಸುಧಾಕರ್ ಅವರಿದ್ದಾರೆ. ಅವರನ್ನು ಸಹ ಪ್ರೀತಿಪೂರ್ವಕವಾಗಿ ಸ್ವಾಗತಿಸಿದ್ದೇನೆ. ನಮ್ಮ ಹಿರಿಯರು ನಮ್ಮ ಆತ್ಮೀಯ ಮಿತ್ರ, ದಯವಿಟ್ಟು ಕ್ಷಮಿಸಿ ಇರೋದನ್ನು ಒಂದು ಬಿಟ್ಟೋಯ್ತು, ನಾವು ಒಟ್ಟಿಗಿದ್ದವರು, ದಯವಿಟ್ಟು ಕ್ಷಮಿಸಿ, ಹಾಗೆ ಆಗಬಾರ್ದು ನನ್ನಿಂದ. ತಾವು ಸಹ ನಮ್ಮೊಟ್ಟಿಗೆ ಇದ್ದೀರಿ. ಅಂದರೆ ಇಲ್ಲಿ ನಮ್ಮ ಏಲಟಕದಲ್ಲಿ ಒಂದು ಫ್ರೆಂಡ್ಸ್ ಸ್ಪೋರ್ಟ್ಸ್ ಕ್ಲಬ್ ಅಂತ ಇದೆ, ಅದರ ಸ್ಥಾಪಕ ಅಧ್ಯಕ್ಷರು ನನ್ನ ಆತ್ಮೀಯ ಮಿತ್ರ
ಅವರು ಸಹ ಇಲ್ಲಿದ್ದಾರೆ. ರಾಧಾಕೃಷ್ಣ, ನಿಮ್ಮನ್ನು ಪ್ರೀತಿಪೂರ್ವಕ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಇವರಿಗೆ ನಾಗರಾಜ ಕಂಡ್ಲಗುಂಡಿ ಇವರು ಪುಷ್ಪವನ್ನು ನೀಡಿ ಸ್ವಾಗತಿಸಬೇಕು. ಇಲ್ಲಿ ತೀರ್ಪುಗಾರರಾಗಿ ಆಗಮಿಸಿದ್ದಾರೆ, ಅದೇ ರೀತಿ ದೈಹಿಕ ಶಿಕ್ಷಣ ಶಿಕ್ಷಕರು ಆಗಮಿಸಿದ್ದಾರೆ, ಅದೇ ರೀತಿ ಕ್ರೀಡಾಪಟುಗಳಿದ್ದೀರಿ, ಅದೇ ರೀತಿ ರಿಕ್ಷಾ ಚಾಲಕ ಮಾಲಕ ಸಂಘದ ಸದಸ್ಯರೆಲ್ಲ ಇದ್ದೀರಿ, ಈ ಊರಿನ ಗ್ರಾಮದ ಎಲ್ಲ ಜನರು ಇದ್ದೀರಿ. ಅದೇ ರೀತಿ ಈ ಕಾರ್ಯಕ್ರಮದಲ್ಲಿ ಪತ್ರಿಕಾ ಮಾಧ್ಯಮದವರಿದ್ದೀರಿ. ಅದೇ ರೀತಿ ನಮ್ಮ ಕಾರ್ಯಕ್ರಮ ನಿರೂಪಕರಿದ್ದಾರೆ, ಗಣೇಶ್ ನೆಡುವಲಿದ್ದಾರೆ, ಮೇಡಮ್ ಅವರಿದ್ದಾರೆ, ಹಾಗೆ ಛಾಯಾಗಾರರು ಇದ್ದಾರೆ ಮತ್ತು ನಮಗೆ ಪ್ರತ್ಯಕ್ಷ ಪರೋಕ್ಷವಾಗಿ ಆರ್ಥಿಕವಾಗಿ ಸಹಕರಿಸಿದ ಎಲ್ಲ ಮಹನೀಯರನ್ನು ನಾನು ಗೌರವಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಸ್ವಲ್ಪ ತಡವಾಯಿತು ಈ ಕಾರ್ಯಕ್ರಮ ಪ್ರಾರಂಭವಾಗಲಿಕ್ಕೆ. ನಮ್ಮ ಆತ್ಮೀಯರಾದಂಥ ಬಾಲಕೃಷ್ಣ ಸರ್ ಮತ್ತು ನಮ್ಮ ಪರಮೇಶ್ವರ್ ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ರು. ನಿಜವಾಗಿ ದಯವಿಟ್ಟು ಸರ್, ನಾನೊಂದು ಮಾತು ಹೇಳ್ತೇನೆ, ದಯವಿಟ್ಟು ಹೀಗೆ ಇಟ್ಕೊಳ್ಬೇಡಿ. ಅಂದರೆ ಒಂದು ಕಾರ್ಯಕ್ರಮ ಇಲ್ಲಿ ಆಗುವಾಗ ಅಲ್ಲಿ ಒಂದು ಕಾರ್ಯಕ್ರಮ ಇಟ್ಕೊಂಡ್ರೆ ಅದು ದ್ವಂದ್ವ ಬರ್ತದೆ, ಕಾರ್ಯಕ್ರಮಗಳು ಲೇಟ್ ಆಗ್ತದೆ. ಆದ ಕಾರಣ ದಯವಿಟ್ಟು ಕ್ಷಮಿಸಿ. ಆ ಥರ ಇನ್ನು ಮುಂದೆ ಸಹ ಹಾಗೆ ಒಂದೇ ಸಮಯದಲ್ಲಿ 2 ಕಾರ್ಯಕ್ರಮ ನಮ್ಮ ಒಂದು ಭಾಗದಲ್ಲಿ ಇಟ್ಕೊಂಡ್ರೆ ಅದು ತೊಂದರೆ ಆಗ್ತಾ ಹೇಳ್ತಾ ಇಲ್ಲಿಗೆ ಆಗಮಿಸಿ ಎಲ್ಲರನ್ನು ಪ್ರೀತಿಪೂರ್ವಕ ಸ್ವಾಗತಿಸ್ತಾ ನನ್ನ 2 ಮಾತನ್ನು ಕೊಂಡಿಸ್ತೇನೆ. ಜೈ ಹಿಂದ್. ಸರ್ವರನ್ನು ಸ್ವಾಗತಿಸಿದ ತಮಗೂ ತುಂಬ ಹೃದಯದ ಸ್ವಾಗತಗಳು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂಥ ಶ್ರೀ ಸುಬ್ರಹ್ಮಣ್ಯ KM ಇವರಿಗೆ ದೀಪಕ್ ಇವರು ಪುಷ್ಪವನ್ನು ನೀಡಿ ಸ್ವಾಗತಿಸಬೇಕು. ಹಾಗೆ ಆಗಮಿಸಿದ ಎಲ್ಲ ಅತಿಥಿ ಅಭ್ಯಾಗತರಿಗೆ ಶಾಲನ್ನು ಹೊದಿಸಿ ಗೌರವಪೂರ್ವಕವಾಗಿ ಬರಮಾಡಿಕೊಳ್ಳಬೇಕಾಗಿ ನಮ್ಮ ಸಂಸ್ಥೆಯ ನಮ್ಮೂರ ನಮ್ಮ ಕನಸು ಜನಸೇವಾ ಟ್ರಸ್ಟ್ ಇದರ ಅಧ್ಯಕ್ಷರಾಗಿರುವಂಥ ಶ್ರೀ ಸುಬ್ರಹ್ಮಣ್ಯ KM ಇವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಬಹಳಷ್ಟು ಗೌರವಪೂರ್ವಕವಾಗಿ ಪ್ರೀತಿಪೂರ್ವಕವಾಗಿ ಪುಷ್ಪ ಹಾಗೂ ಶಾಲನ್ನು ನೀಡಿ ಅತಿಥಿ ಅಭ್ಯಾಗತರನ್ನು ಈ ಒಂದು ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಬರಮಾಡಿಕೊಳ್ತಾ ಇದ್ದಾರೆ ನಮ್ಮೂರ ನಮ್ಮ ಕನಸು ಜನಸೇವಾ ಟ್ರಸ್ಟ್ ಇದರ ಗೌರವಪೂರ್ವಕ ಅಧ್ಯಕ್ಷರಾಗಿರುವಂಥ ಶ್ರೀಯುತ ಸುಬ್ರಹ್ಮಣ್ಯ KM ಇವರು. ಸ್ವಾಗತವೆಂಬುದು ಕೇವಲ ಮಾತಲ್ಲ, ಅದು ಹೃದಯದಿಂದ ಹೃದಯಕ್ಕೆ ಸೇರುವ ಸೇತುವೆ. ಇದು ನಮ್ಮ ನಾಗರಿಕತೆಯಷ್ಟೇ ಹಳೆಯದಾದರೂ ಅದರ ಸತ್ವ ಇನ್ನೂ ಬತ್ತಿ ಹೋಗಿಲ್ಲ. ಹಾಗಾಗಿ ಆಗಮಿಸಿದಂತಹ ಎಲ್ಲ ಅತಿಥಿ ಅಭ್ಯಾಗತರನ್ನು ನಮ್ಮ ಕಾರ್ಯಕ್ರಮದ ಅಧ್ಯಕ್ಷರು ಜೊತೆಗೆ ಟ್ರಸ್ಟಿನ ಅಧ್ಯಕ್ಷರು ಬಹಳಷ್ಟು ಪ್ರೀತಿಪೂರ್ವಕವಾಗಿ ಶಾಲನ್ನು ಹೊದಿಸಿ ಪುಷ್ಪವನ್ನು ನೀಡುವುದರ ಮೂಲಕ ಗೌರವಪೂರ್ವಕವಾಗಿ ಬರಮಾಡಿಕೊಳ್ತಾ ಇದ್ದಾರೆ. ದೀಪಜ್ಯೋತಿ ಪರಬ್ರಹ್ಮ ದೀಪಜ್ಯೋತಿ ಜನಾರ್ದನ ದೀಪೋ ಮೇ ಹರತು ಪಾಪಂ ದೀಪಜ್ಯೋತಿರ್ನಮೋಸ್ತುತೆ. ಜ್ಯೋತಿ ಜ್ಞಾನ ಮತ್ತು ಸೌಹಾರ್ದದ ಸಂಕೇತ. ಇದೀಗ ಕಾರ್ಯಕ್ರಮವನ್ನು ದೀಪ ಬೆಳಗಿಸುವುದರ ಮೂಲಕ ವಿದ್ಯುಕ್ತವಾಗಿ ಉದ್ಘಾಟಿಸಬೇಕಾಗಿ ಶ್ರೀ ಚಕ್ರಪಾಣಿ AV ಇವರಲ್ಲಿ ಬಹಳಷ್ಟು ಪ್ರೀತಿಪೂರ್ವಕವಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ನಮ್ಮೂರ ನಮ್ಮ ಕನಸು ಜನಸೇವಾ ಟ್ರಸ್ಟ್ ಇದರ ಆಶ್ರಯದಲ್ಲಿ ನಡೀತಾ ಇರುವಂತಹ ಸತತ ಐದನೇ ಬಾರಿಗೆ ನಡೀತಾ ಇರುವಂತಹ ಮ್ಯಾಟ್ ಕಬಡ್ಡಿ ಮಹಿಳೆಯರ ಜೊತೆಗೆ ಪುರುಷರ ಮ್ಯಾಟ್ ಕಬಡ್ಡಿ ಪಂದ್ಯಾಟ ಇದೀಗ ಶ್ರೀ ಚಕ್ರಪಾಣಿ AV ದೈಹಿಕ ಶಿಕ್ಷಣ ಪರಿವೀಕ್ಷಕರು ಪುತ್ತೂರು ತಾಲೂಕು ಇವರ ದಿವ್ಯ ಹಸ್ತದಿಂದ ಬಹಳಷ್ಟು ವಿದ್ಯುಕ್ತವಾಗಿ ಉದ್ಘಾಟನೆಗೊಳ್ತಾ ಇದೆ. ಇದರೊಂದಿಗೆ ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಎಲ್ಲ ಅತಿಥಿ ಅಭ್ಯಾಗತರು ಪ್ರೀತಿಪೂರ್ವಕವಾಗಿ ಗೌರವಪೂರ್ವಕವಾಗಿ ಸೇರಿಕೊಳ್ತಾ ಇದ್ದಾರೆ. ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋರ್ಮ ಅಮೃತಂಗಮಯ.
ಇಲ್ಲಿ ಬೆಳಗುತ್ತಿರುವ ಸೊಡರಿನ ದೀವಿಗೆ ಪ್ರತಿಯೊಬ್ಬರ ಅಂತರಾಳವನ್ನು ಸ್ಪರ್ಶಿಸಿ ಹೊಸ ಚೈತನ್ಯಕ್ಕೆ, ನವ ಚೈತನ್ಯಕ್ಕೆ ಸಾಕ್ಷಿಯಾಗಲಿ. ಅಜ್ಞಾನದಿಂದ ಜ್ಞಾನಕ್ಕೆ, ಅಂಧಕಾರದಿಂದ ಬೆಳಕಿನೆಡೆಗೆ ನಮ್ಮನ್ನು ನಡೆಸಲಿ ಈ ಜ್ಞಾನದ ದೀವಿಗೆ ಅಂತ ಈ ಶುಭ ಸಂದರ್ಭದಲ್ಲಿ ಆಶಿಸ್ತಾ ಇದ್ದೇವೆ. ಗಣ್ಯ ಅತಿಥಿಗಳ ಹಿರಿಯರ ಒಂದು ದಿವ್ಯ ಹಸ್ತದಿಂದ ನಮ್ಮೂರ ನಮ್ಮ ಕನಸು ಜನ ಸೇವಾ ಟ್ರಸ್ಟ್ ಇದರ ಮ್ಯಾಟ್ ಕಬಡ್ಡಿ ಪಂದ್ಯಾಟ 2026 ವಿದ್ಯುಕ್ತವಾಗಿ ಇದೀಗ ಉದ್ಘಾಟನೆಗೊಳ್ತಾ ಇದೆ. शुभं कुरु त्वं कल्याणम् आरोग्यं धनसम्पदः शत्रुबुद्धिविनाशाय दीपज्योतिर्नमोस्तुते. ಶಿಕ್ಷಣದ ಜೊತೆಗೆ ದೈಹಿಕ ಸಾಮರ್ಥ್ಯ, ಶಿಸ್ತು ಮತ್ತು ಸಮತೋಲನದ ಜೀವನವನ್ನು ಸಾಮಾಜಿಕ ಬೆಳೆಸುವ ಮಹತ್ತರ ಜವಾಬ್ದಾರಿಯನ್ನು ಯಶಸ್ವಿಯಾಗಿ ನಿರ್ವಹಿಸುತ್ತಿರುವವರು ನಮ್ಮ ಗೌರವಾನ್ವಿತ ದೈಹಿಕ ಶಿಕ್ಷಣ ಪರಿವೀಕ್ಷಕರಾದ ಶ್ರೀಯುತ ಚಕ್ರಪಾಣಿ ಎವಿ ಇವರು. ನಿಮ್ಮ ಅನುಭವ, ದೂರದೃಷ್ಟಿ ಮತ್ತು ಸೇವಾ ಮನೋಭಾವ ಈ ವೇದಿಕೆಗೆ ವಿಶೇಷ ಘನತೆ ನೀಡಿದ್ದು, ಇಂದಿನ ಕಾರ್ಯಕ್ರಮ ನಿಮ್ಮಿಂದ ವಿದ್ಯುಕ್ತವಾಗಿ ಉದ್ಘಾಟನೆಗೊಂಡಿದ್ದು ನಮ್ಮ ಸೌಭಾಗ್ಯ. ತಮ್ಮನ್ನು ಈ ಒಂದು ಶುಭ ಸಂದರ್ಭದಲ್ಲಿ ಈ ಭವ್ಯ ವೇದಿಕೆಯಲ್ಲಿ ಗೌರವಪೂರ್ವಕವಾಗಿ ನಮ್ಮೂರ ನಮ್ಮ ಕನಸು ಜನ ಸೇವಾ ಟ್ರಸ್ಟ್ನ ಮುಖಾಂತರ ಗೌರವಪೂರ್ವಕವಾಗಿ ಸನ್ಮಾನಿಸ್ತಾ ಇದ್ದೇವೆ. ತಾವು ವೇದಿಕೆಯಲ್ಲಿ ಆಸನವನ್ನು ಪಡ್ಕೊಳ್ಬೇಕು. ತಮ್ಮ ಗೌರವವನ್ನು ಬಹಳಷ್ಟು ಪ್ರೀತಿಪೂರ್ವಕವಾಗಿ ಸ್ವೀಕರಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಶ್ರೀಯುತರ ಸನ್ಮಾನ ಪತ್ರವನ್ನು ಓದಲು ಬಹಳಷ್ಟು ಸಂತೋಷ ಪಡ್ತಾ ಇದ್ದೇನೆ. ಮಾನ್ಯರೇ, ಕಡಬ ತಾಲೂಕು ಅಲಂಕರು ಗ್ರಾಮದ ಬಾಕಿಲ ಶ್ರೀಮತಿ ಶಾಂತಾ ಮತ್ತು ಶ್ರೀ ವೀರಪ್ಪಗೌಡ ದಂಪತಿಯ ಪುತ್ರನಾಗಿ ದಿನಾಂಕ 16/5/1971 ಜನಿಸಿದ ತಾವು ಪ್ರಾಥಮಿಕ ಶಿಕ್ಷಣವನ್ನು ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಅಲಂಕಾರು, ಪ್ರೌಢ ಶಿಕ್ಷಣವನ್ನು ದುರ್ಗಾಂಬ ಪ್ರೌಢಶಾಲೆ ಅಲಂಕಾರು, ಪದವಿ ಪೂರ್ವ ಶಿಕ್ಷಣವನ್ನು ಶ್ರೀ ರಾಮಕುಂಜೇಶ್ವರ ಪದವಿ ಪೂರ್ವ ಕಾಲೇಜು ರಾಮಕುಂಜ, ಪದವಿ ಶಿಕ್ಷಣವನ್ನು KSS ಕಾಲೇಜು ಸುಬ್ರಹ್ಮಣ್ಯ, BPEd ಪದವಿಯನ್ನು ಮೈಸೂರು ವಿಶ್ವವಿದ್ಯಾನಿಲಯ ಮತ್ತು ಕರ್ನಾಟಕ ವಿಶ್ವವಿದ್ಯಾನಿಲಯ ಧಾರವಾಡದಿಂದ ಹಿಸ್ಟ್ರಿ ಆ್ಯಂಡ್ ಆರ್ಕಿಯಾಲಜಿ ಸ್ನಾತಕೋತ್ತರ ಪದವಿಯನ್ನು ಪಡೆದಿರುತ್ತೀರಿ. ವಿದ್ಯಾಭ್ಯಾಸದ ಸಂದರ್ಭದಲ್ಲಿ ಕಬಡ್ಡಿ, ಕ್ರಿಕೆಟ್, ಹ್ಯಾಂಡ್ಬಾಲ್ ಮತ್ತು ಅಥ್ಲೆಟಿಕ್ಸ್ ಕ್ರೀಡಾಕೂಟಗಳಲ್ಲಿ ಸ್ಪರ್ಧಿಸಿ ಹಲವಾರು ಪ್ರಶಸ್ತಿಗಳನ್ನು ಪಡೆದ ಕ್ರೀಡಾಪಟುವಾಗಿದ್ದೀರಿ. ತಮ್ಮ ವೃತ್ತಿ ಜೀವನವನ್ನು ದೈಹಿಕ ಶಿಕ್ಷಣ ಶಿಕ್ಷಕರಾಗಿ ಪದವಿ ಪೂರ್ವ ಕಾಲೇಜು ಹರಿಹರ ಪಲ್ಲತಡ್ಕದಲ್ಲಿ 1997 ಪ್ರಾರಂಭಿಸಿದ್ದು, ದೈಹಿಕ ಶಿಕ್ಷಣ ಶಿಕ್ಷಕರಾಗಿ ಹಲವಾರು ಕ್ರೀಡಾಪಟುಗಳನ್ನು ಜಿಲ್ಲಾ, ರಾಜ್ಯ ಮತ್ತು ರಾಷ್ಟ್ರ ಮಟ್ಟದ ಕ್ರೀಡಾಕೂಟಗಳಲ್ಲಿ ಮಿಂಚುವಂತೆ ಮಾರ್ಗದರ್ಶನ ಮತ್ತು ತರಬೇತಿ ನೀಡಿದ್ದು ಮಾತ್ರವಲ್ಲದೆ ಹಲವಾರು ವಲಯ ಮತ್ತು ತಾಲೂಕು ಮಟ್ಟದ ಕ್ರೀಡಾಕೂಟಗಳನ್ನು ಅತ್ಯುತ್ತಮವಾಗಿ ಸಂಘಟಿಸಿದ ಕೀರ್ತಿ ತಮ್ಮದಾಗಿರುತ್ತದೆ. ಪ್ರಭಾರ ಮುಖ್ಯ ಶಿಕ್ಷಕರಾಗಿ ಸೇವೆ ಸಲ್ಲಿಸುತ್ತಿದ್ದ ಸಂದರ್ಭದಲ್ಲಿ ಸತತ 3 ಬಾರಿ SSLC ಪರೀಕ್ಷೆಯಲ್ಲಿ ತಮ್ಮ ವಿದ್ಯಾಸಂಸ್ಥೆ 100% ಫಲಿತಾಂಶ ಸಾಧನೆಗೆ ಬಹಳ ಪ್ರಯತ್ನಪಟ್ಟ ತಾವು ದೈಹಿಕ ಶಿಕ್ಷಣ ಶಿಕ್ಷಕರ ಸಂಘದ ಕಾರ್ಯದರ್ಶಿ ಮತ್ತು ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದ ಅನುಭವ ಮತ್ತು ವಿವಿಧ ಕ್ರೀಡಾಕೂಟಗಳಲ್ಲಿ ತಾಂತ್ರಿಕ ಅಧಿಕಾರಿಯಾಗಿ ಯಶಸ್ವಿಯಾಗಿ ಜವಾಬ್ದಾರಿಯನ್ನು ನಿಭಾಯಿಸಿರುತ್ತೀರಿ. ಕ್ರೀಡಾ ಮತ್ತು ಶೈಕ್ಷಣಿಕ ಕ್ಷೇತ್ರ ಮಾತ್ರವಲ್ಲದೆ ಸಾಮಾಜಿಕವಾಗಿ ಸಂಘ ಸಂಸ್ಥೆಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಸಮಾಜ ಸೇವೆ ಮಾಡುತ್ತಿರುವುದು ಅಭಿನಂದನೀಯ. ವೃತ್ತಿಯ ಮೇಲೆ ನಿಮಗಿರುವ ಗೌರವ, ಶ್ರದ್ಧೆ, ಕರ್ತವ್ಯ ಪ್ರಜ್ಞೆ, ಬದ್ಧತೆ ಮತ್ತು ಸೇವಾ ಮನೋಭಾವ ಇತರರಿಗೆ ಪ್ರೇರಣೆಯಾಗಲಿ ಎಂದು ಈ ಶುಭ ಸಂದರ್ಭದಲ್ಲಿ ಆಶಿಸುತ್ತಾ ನಿಮ್ಮನ್ನು ಬಹಳಷ್ಟು ಪ್ರೀತಿಪೂರ್ವಕವಾಗಿ ಈ ವೇದಿಕೆಯಲ್ಲಿ ಗೌರವಿಸ್ತಾ ಇದ್ದೇವೆ. ಅಧ್ಯಕ್ಷರು, ಉಪಾಧ್ಯಕ್ಷರು, ಕಾರ್ಯದರ್ಶಿ, ಪದಾಧಿಕಾರಿಗಳು ಮತ್ತು ಸರ್ವ ಸದಸ್ಯರು ನಮ್ಮೂರ ನಮ್ಮ ಕನಸು ಜನಸೇವಾ ಟ್ರಸ್ಟ್, ಕಲ್ಪಡ, ಕೊಡಿಯಾಲ. ಧನ್ಯವಾದಗಳು. ಮುಂದೆ ಕಾರ್ಯಕ್ರಮವನ್ನು ವಿದ್ಯುಕ್ತವಾಗಿ ಉದ್ಘಾಟಿಸಿದ ಶ್ರೀಯುತ ಚಕ್ರಪಾಣಿ ಎವಿ ಇವರು ಉದ್ಘಾಟಕರ ನೆಲೆಯಲ್ಲಿ ಮಾತನಾಡಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ.
ಸ್ಥಳಸ್ಥಾನಿಧ್ಯ ಅಮ್ಮನವರ ಪಾದಕ್ಕೆ ಶಿರಬಾಗಿ ನಮಿಸುತ್ತಾ ಎಲ್ಲ ದೇವರಿಗಳು ಈ ಸ್ಥಳದಲ್ಲಿ ಇರುವಂಥ ಎಲ್ಲರಿಗೂ ಎಲ್ಲ ದೇವರಿಗೆ ಮನಸಾರೆ ಸ್ಮರಿಸುತ್ತಾ ಎಲ್ಲರಿಗೂ ಮುಂಜಾನೆಯ ಶುಭ ನಮನಗಳೊಂದಿಗೆ ನಮ್ಮೂರ ನಮ್ಮ ಕನಸು ಜನಸೇವಾ ಟ್ರಸ್ಟ್ ಇದರ ವತಿಯಿಂದ ಈ ದಿವಸ ರಾಜ್ಯ ಮಟ್ಟದ 21 ವಯೋಮಾನದ ಒಂದು ಕಬಡ್ಡಿ ಪಂದ್ಯಾಟ ನಮ್ಮ ಊರಿನಲ್ಲಿ ಕಾಣಿಯೂರಿನಲ್ಲಿ ಬಹಳಷ್ಟು ಅದ್ಧೂರಿಯಾಗಿ ಆಯೋಜನೆಗೊಂಡಿದೆ, ಉದ್ಘಾಟನೆ ಆಗಿದೆ. ಈ ಒಂದು ಸಭಾ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂಥ ನಮ್ಮ ಆತ್ಮೀಯರು, ಒಬ್ಬ ರಾಷ್ಟ್ರೀಯ ಕ್ರೀಡಾಪಟು ಮತ್ತು ಹಲವು ಸಂದರ್ಭಗಳಲ್ಲಿ ತಾಂತ್ರಿಕವಾಗಿ ನಮ್ಮೊಂದಿಗೆ ಸಹಕರಿಸುತ್ತಿರುವಂತಹ ಶ್ರೀಯುತ ಸುಬ್ರಹ್ಮಣ್ಯಂ KM ಅವರೇ, ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಈ ಊರಿನ ಈ ಭಾಗದ ಒಬ್ಬ ಕ್ರೀಡಾ ಪೋಷಕರು, ವಿದ್ಯಾಭಿಮಾನಿಯು ಮತ್ತು ಹಲವಾರು ಸಂಘಟನೆಗಳೊಂದಿಗೆ ತೊಡಗಿಸಿಕೊಂಡು ಈ ಊರಿಗೆ ಕಬಡ್ಡಿ ಅಂದರೆ ಏನು ಅಂತೇಳಿ ತಿಳಿಸಿಕೊಟ್ಟಂಥ ಒಬ್ಬ ನಮ್ಮೆಲ್ಲರ ಹಿರಿಯರು ಆಗಿರುವಂಥ ಜಯಸೂರ್ಯ ರೈ ಮಾದೋಡಿ ಅವರೇ, ಈ ಕಾರ್ಯಕ್ರಮದಲ್ಲಿ ನಿವೃತ್ತ ಸೈನಿಕರಾಗಿರುವಂಥ ಗೌರವಾನ್ವಿತ ರವೀಂದ್ರಗೌಡ ಮರಕ್ಕಡ ಅವರೇ, ಪದ್ಮನಾಭ ಬೀಡು ಅವರೇ, ಉಮೇಶ್ ಕಂಪ ಕೋಡಿಯಲ್ ಅವರೇ, ನಮ್ಮ ಆತ್ಮೀಯರಾಗಿರುವಂತಹ ಶಿಕ್ಷಕರಾಗಿರುವಂಥ ಬಾಲಕೃಷ್ಣ ಸರ್ ಅವರೇ, ವಿಶ್ವನಾಥ್ ಈ ಗ್ರಾಮ ಪಂಚಾಯತ್ನ ಉಪಾಧ್ಯಕ್ಷರೇ, ಎಲ್ಲ ವೇದಿಕೆಯಲ್ಲಿರುವಂಥ ಎಲ್ಲ ಗೌರವಾನ್ವಿತ ಅತಿಥಿಗಳೇ, ಪಂಚಾಯತ್ನ ಜನಪ್ರತಿನಿಧಿ ಸರ್ವ ಸದಸ್ಯರುಗಳೇ, ವೇದಿಕೆಯ ಮುಂಭಾಗದಲ್ಲಿರುವಂಥ ಎಲ್ಲ ಊರಿನ ಗೌರವಾನ್ವಿತರೇ, ಈ ನಮ್ಮೂರ ನಮ್ಮ ಕನಸು ಜನಸೇವಾ ಟ್ರಸ್ಟ್ನ ಗೌರವಾಧ್ಯಕ್ಷರೇ, ಎಲ್ಲ ಪದಾಧಿಕಾರಿಗಳೇ, ಬಹಳಷ್ಟು ಶಿಸ್ತಿನಿಂದ ತೊಡಗಿಸಿಕೊಂಡು ಈ ಒಂದು ಕಾರ್ಯಕ್ರಮ ಬಹುಶಃ ಬಹಳಷ್ಟು ಅಚ್ಚುಕಟ್ಟಾಗಿ ಅದ್ಧೂರಿಯಾಗಿ ಆಗಲಿಕ್ಕೆ ಹಗಲು ಇರುಳೆನ್ನದೇ ಶ್ರಮಿಸುತ್ತಿರುವಂಥ ಎಲ್ಲ ನಮ್ಮ ಸ್ವಯಂ ಸೇವಕ ಬಂಧುಗಳೇ, ಪತ್ರಕರ್ತ ಮಿತ್ರರುಗಳೇ, ಈ ಊರಿನ ಎಲ್ಲ ಕ್ರೀಡಾಭಿಮಾನಿಗಳೇ, ನಿರ್ಣಾಯಕ ಬಂಧುಗಳೇ, ಇವತ್ತಿನ ಈ ಒಂದು ಕ್ರೀಡಾಕೂಟದಲ್ಲಿ ಭಾಗವಹಿಸಲಿಕ್ಕೆ ಬಂದಿರುವಂಥ ಎಲ್ಲ ಊರಿನ ಊರಿನ ಎಲ್ಲ ಕ್ರೀಡಾಭಿಮಾನಿಗಳೇ, ಈ ಊರಿನ ಎಲ್ಲ ನಾಗರಿಕ ಬಂಧುಗಳೇ, ನಮ್ಮೂರು ನಮ್ಮ ಕನಸು ಜನಸೇವಾ ಟ್ರಸ್ಟ್ ಬಹಳಷ್ಟು ಒಂದು ವಿನೂತನವಾಗಿರುವಂಥ ಒಂದು ಕಾರ್ಯಕ್ರಮ. ಈಗಾಗಲೇ ಮೇಡಮ್ ಹೇಳಿದರು, ಇದು ಕೇವಲ ಕ್ರೀಡೆಗೆ ಮಾತ್ರ ಸೀಮಿತವಾಗಿರುವಂಥ ಒಂದು ಟ್ರಸ್ಟ್ ಅಲ್ಲ, ಸಮಾಜಮುಖಿ ಕಾರ್ಯಕ್ರಮಗಳಲ್ಲಿ ಅದು ತೊಡಗಿಸಿಕೊಂಡಿದೆ. ಧಾರ್ಮಿಕ ಇರ್ಬೋದು, ಶೈಕ್ಷಣಿಕ ಇರ್ಬೋದು, ಬಹಳಷ್ಟು ಕೆಲಸಗಳನ್ನು ಮಾಡಿದೆ. ಸಮಾಜದಲ್ಲಿ ತೊಡಗಿಸಿಕೊಂಡಂಥ ಅಥವಾ ಪ್ರತಿಭೆಗಳನ್ನು ಗುರುತಿಸುವಂಥ ಕೆಲಸವನ್ನು ಮಾಡಿದೆ ಎಂಬುದಾಗಿ ಈಗಾಗಲೇ ಹೇಳಿದರು. ಅದರಲ್ಲೂ ವಿಶೇಷವಾಗಿ ಇವತ್ತು ಈ ನಮ್ಮೂರ ನಮ್ಮ ಜನ ಈ ಒಂದು ಟ್ರಸ್ಟ್ ಬಹುಶಃ ಕೊರೋನಾ ಸಮಯದಲ್ಲಿ ಇದು ಉದ್ಘಾಟನೆಗೊಂಡಿದೆ. ವಿಶೇಷವಾಗಿ ನಾವು ನೆನಪಿಸಬೇಕು, ಅಂಥ ಸಂದರ್ಭ ಹೇಗಿತ್ತು ಅಂತ ಹೇಳಿದರೆ ಒಮ್ಮೆ ಜ್ಞಾಪಿಸಬೇಕು. ನಾವೆಲ್ಲ ಗೊತ್ತಿದ್ದವರು ಒಬ್ಬರಿಗೊಬ್ಬರು ಮುಖ ಕೊಟ್ಟು ಮಾತನಾಡುವಂಥ ಪರಿಸ್ಥಿತಿ ಇರಲಿಲ್ಲ. ಒಬ್ಬ ಏನಾದರೂ ನಮಗೆ ಸಹಾಯ ನೀಡಿದರೆ ಅವನಿಗೊಂದು ಹಸ್ತಲಾಘವ, ಥ್ಯಾಂಕ್ಸ್ ಅಂತ ಹೇಳಲಿಕ್ಕೆ ನಮಗೆ ಸಾಧ್ಯ ಆಗಿರಲಿಲ್ಲ. ಅಂಥ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಬಹುಶಃ ಇಂಥ ಒಂದು ಜನಸೇವಾ ಟ್ರಸ್ಟ್ ಇದು ಖಂಡಿತವಾಗಿ ಹುಟ್ಟಿಕೊಂಡಿದೆ. ಇದು ಕಠಿಣ ಸಮಯದಲ್ಲಿ ಹುಟ್ಟಿಕೊಂಡಿದೆ. ಹಾಗಾಗಿ ನಿರಂತರವಾಗಿ ಇದಕ್ಕೆ ಉತ್ತಮವಾದಂಥ ಒಂದು ಭವಿಷ್ಯ ಇದೆ. ಯಾವುದು ಕಠಿಣವಾದಂಥ ಪರಿಸ್ಥಿತಿಯಲ್ಲಿ ಹುಟ್ಟಿಕೊಳ್ತದೋ ಅದು ನಿರಂತರವಾಗಿ ಒಳ್ಳೆಯ ಭವಿಷ್ಯವನ್ನು ಅದು ಇದೆ ಅಂತ ನಾವು ಈ ಸಂದರ್ಭದಲ್ಲಿ ಹೇಳ್ಬೋದು. ಆ ನಿಟ್ಟಿನಲ್ಲಿ ಇವತ್ತು ನಮ್ಮ ಕನಸು ನಮ್ಮ ಜನಸೇವಾ ಈ ಒಂದು ಕಾರ್ಯಕ್ರಮ ಬಹಳಷ್ಟು ಇಲ್ಲಿ ಅದ್ಧೂರಿಯಾಗಿ ಆಗಲಿಕ್ಕೆ ತಾವೆಲ್ಲ ಈ ಊರಿನವರು, ನಮ್ಮ ಅಧ್ಯಕ್ಷರು ಒಬ್ಬ ರಾಷ್ಟ್ರೀಯ ಕ್ರೀಡಾಪಟುವಾಗಿ ಮತ್ತು ಒಂದು ಕ್ರೀಡಾಭಿಮಾನಿಯಾಗಿ ಅವರು ಈ ಒಂದು ಯೋಜನೆಯನ್ನು ಹಾಕಿಕೊಂಡಿದ್ದಾರೆ ಈ ಊರಿನಲ್ಲಿ. ಅದಕ್ಕೆ ತಾವೆಲ್ಲ ಸಹಕರಿಸ್ತಾ ಇದ್ದೀರಾ. ಈ ಊರಿನ ಎಲ್ಲ ಹಿರಿಯರು, ವಿಶೇಷವಾಗಿ ಹಿರಿಯರು, ಅವರು ಈ ಕಾರ್ಯಕ್ರಮದಲ್ಲಿ ಒಂದು ಬೆನ್ನೆಲುಬಾಗಿ ನಿಂತರೆ ಖಂಡಿತ ಆ ಕಾರ್ಯಕ್ರಮ ಅಚ್ಚುಕಟ್ಟಾಗಿ ನಡೀತದೆ. ಮತ್ತು ಮೊದಲ ಬಾರಿಗೆ ನಾನು ಎಲ್ಲ ಈ ಊರಿನ ಬಂಧುಗಳಿಗೆ ನನ್ನ ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದೇನೆ. ಬಹುಶಃ ಇವತ್ತು ಕಬಡ್ಡಿ ಅನ್ನುವಂಥದ್ದು ನಮ್ಮ ಮಣ್ಣಿನ ವಾಸನೆ ಇರುವಂಥ ಒಂದು ಅಪ್ಪಟ ದೇಶಿ ಕ್ರೀಡೆ. ಇವತ್ತು ನಾವು ನೋಡ್ಬೋದು, ನಮ್ಮ ಈ ಕಬಡ್ಡಿ ಈ ನೆಲದಲ್ಲಿ ಹುಟ್ಟಿ ಇವತ್ತು ದೇಶ ವಿದೇಶಗಳಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇವತ್ತು ಪ್ರಖ್ಯಾತಿಯಾದಂಥ ಕ್ರೀಡೆ. ಮೂಲತಃವಾಗಿ
ನಮ್ಮ ಗ್ರಾಮೀಣ ಒಂದು ಸೊಗಡಿನಲ್ಲಿ ಅದು ಹುಟ್ಟಿ ಗ್ರಾಮೀಣ ಕ್ರೀಡೆಯಾಗಿ ಬೆಳೆದು ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅದು ಬೆಳಗ್ತಾ ಇದೆ ಅಂತೇಳಿದರೆ ಖಂಡಿತ ನಮ್ಮ ಗ್ರಾಮೀಣ ಪರಿಸರದ ಒಂದು ಜನ ನಾವು ಸಂತೋಷ ಪಡಬೇಕು. ವಿಶೇಷವಾಗಿ ಇವತ್ತು ಪ್ರೋ ಕಬಡ್ಡಿ ಮಾದರಿಯಲ್ಲಿ ನಮ್ಮ ಊರಿನ ಜನರು ಅಲ್ಲಿ ನಮ್ಮ ಊರಿನ ಕ್ರೀಡಾಭಿಮಾನಿಗಳು ಅದು ಮಿಂಚುತ್ತಾ ಇದ್ದಾರೆ ಅಂತೇಳಿದರೆ ಅದು ಖಂಡಿತ ನಮಗೊಂದು ಹೆಮ್ಮೆ ತರುವಂಥ ವಿಷಯ. ಇವತ್ತು ಎಲ್ಲ ಅಕಾಡೆಮಿಗಳಿಗಿದೆ. ನಾನೊಂದು ಬೇರೆ ಬೇರೆ ಕಡೆ ಹೇಳಿದ್ದೇನೆ. ಇಲ್ಲಿ ನಮ್ಮ ಜಯಸೂರ್ಯ ರೈಯವರು ಸಹ ಇದ್ದಾರೆ, ಹಿರಿಯರು. ಕಬಡ್ಡಿಗೆ ನಮ್ಮ ಊರಲ್ಲಿ ಒಂದು ಅಕಾಡೆಮಿ ಆಗಬೇಕು. ಬಹುಶಃ ನಮ್ಮ ಪುತ್ತೂರು ಇರ್ಬೋದು, ಕಡಬ, ಸುಳ್ಯ ಪ್ರದೇಶಗಳಲ್ಲಿ ಅತ್ಯಂತ ಒಳ್ಳೆಯ ಪ್ರತಿಭಾನ್ವಿತ ಕಬಡ್ಡಿ ಆಟಗಾರರಿದ್ದಾರೆ. ಖಂಡಿತವಾಗಿ ನಮ್ಮ ಊರಿನಲ್ಲಿ ಒಂದು ಅಕಾಡೆಮಿ ಆದರೆ ನಮ್ಮ ಎಲ್ಲ ಇಲ್ಲಿಯ ಒಂದು ಪ್ರತಿಭೆಗಳಿಗೆ ಅದು ಮುಂದೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅವರು ಮಿಂಚಲಿಕ್ಕೆ ಖಂಡಿತ ಸಾಧ್ಯ ಆಗ್ತದೆ. ನನ್ನ ಒಂದು ಮನವಿ, ಬಹುಶಃ ನಾವು ಕಬಡ್ಡಿ ಅಂತೇಳಿದರೆ ನಮ್ಮ ಪ್ರಗತಿ ವಿದ್ಯಾಸಂಸ್ಥೆ ನಾವು ಅನೇಕ ವರ್ಷಗಳ ಹಿಂದೆ ಬಂದಿದ್ದೇವೆ. ಇಲ್ಲಿದ್ದಂಥ ವಿದ್ಯಾರ್ಥಿಗಳು ರಾಷ್ಟ್ರ ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಿಂಚಿದಂಥ ಒಂದು ಕಬಡ್ಡಿ ವಿದ್ಯಾರ್ಥಿನಿಯರು ಈ ಊರಲ್ಲಿ ಇದ್ದಾರೆ. ಬಹುಶಃ ಒಂದು ಕಬಡ್ಡಿ ಅಕಾಡೆಮಿ, ಬಹುಶಃ ನನಗೊಂದು ಆಸೆ, ನಾನು ಹತ್ತಿರದವನೇ, ಅಲಂಕಾರನವನು, ನಮ್ಮ ಕಾನಿಯೂರಲ್ಲಿ ಒಂದು ಕಬಡ್ಡಿ ಅಕಾಡೆಮಿ ಆಗಬೇಕು ಅಂತೇಳಿ ನನ್ನೊಂದು ಆಸೆ ಇದೆ. ಅದಕ್ಕೆ ತಾವೆಲ್ಲ ಅದು ನಮ್ಮ ಜನಸೇವಾ ಟ್ರಸ್ಟಿನಿಂದ ಅದು ಆಗಬೇಕು. ಯಾಕಂತೇಳಿದರೆ ಮುಂದಿನ ದಿವಸಗಳಲ್ಲಿ ಇವತ್ತು ನಾವು ನೋಡ್ಬೋದು ನಮ್ಮ ಕ್ರೀಡಾಪಟುಗಳು ಒಂದು ಉದ್ಯೋಗವನ್ನು ಅವರ ಜೀವನವನ್ನು ನಡೆಸುವಂಥ ಒಂದು ವೃತ್ತಿಯಲ್ಲಿ ತೊಡಗಿಸಿಕೊಳ್ಬೇಕು. ಇವತ್ತು ಬೇರೆ ಬೇರೆ ಇಲಾಖೆಗಳಿದೆ, ಅರಣ್ಯ ಇಲಾಖೆ ಇದೆ, ನಮ್ಮ ಸರ್ಕಾರಗಳು ಬಹಳಷ್ಟು ಪ್ರೋತ್ಸಾಹ ಕೊಡ್ತಾ ಇದೆ. ಅರಣ್ಯ ಇಲಾಖೆ ಇದೆ, ಪೊಲೀಸ್ ಇಲಾಖೆ ಇದೆ, ಬೇರೆ ಬೇರೆ ಇಲಾಖೆಗಳಲ್ಲಿ 2% ಆ ಉದ್ಯೋಗಗಳು ನಮ್ಮ ಕ್ರೀಡಾಪಟುಗಳಿಗೆ ಮೀಸಲಾತಿ ಇದೆ. ಅದರೊಟ್ಟಿಗೆ ನೀವು ಉನ್ನತ ವಿದ್ಯಾಭ್ಯಾಸವನ್ನು ಮಾಡುವುದಿದ್ದರೆ ಅಲ್ಲಿ ಸಹ ನಮಗೆ ಮೀಸಲಾತಿ ಸೌಲಭ್ಯ ಇದೆ. ಅದನ್ನೆಲ್ಲ ನಮ್ಮ ಯುವ ಜನರು ಅದನ್ನು ಪಡ್ಕೊಳ್ಬೇಕು. ಇವತ್ತು ಒಂದಿಷ್ಟು ವರ್ಷಗಳ ಕಾಲ ಆಡುವಂಥದ್ದು, ಆಮೇಲೆ ಬೇರೆ ಬೇರೆ ಕಾರಣಗಳಿಗೆ ಹೇಳಿ ಅದನ್ನು ಬಿಡುವಂಥದ್ದು ಅದು ಆಗಬಾರ್ದು. ಅದನ್ನು ಆ ಕ್ರೀಡೆಯನ್ನು ವೃತ್ತಿಯನ್ನಾಗಿ ಮಾಡಬೇಕು. ಆ ಮೂಲಕ ನಾವು ಜೀವನವನ್ನು ನಡೆಸುವಂಥ ಒಂದು ಆ ಕ್ರೀಡೆಯನ್ನು ನಾವು ತೊಡಗಿಸಿಕೊಳ್ಬೇಕು. ನಮಗೀಗ ಮಾದರಿ ಇದ್ದಾರೆ, ಸುಮಾರು ಜನ ಮಾದರಿಯಾದವರಿದ್ದಾರೆ ನಮ್ಮ ಊರಲ್ಲಿ. ಪ್ರಶಾಂತ್ ಕೈಕಾರ ಇರ್ಬೋದು, ಇವರೆಲ್ಲ ಕಬಡ್ಡಿಯನ್ನೇ ವೃತ್ತಿಯನ್ನಾಗಿ ಮಾಡಿಕೊಂಡು ತಮ್ಮ ಜೀವನವನ್ನು ತೊಡಗಿಸಿಕೊಂಡವರು, ಆ ರೀತಿಯಲ್ಲಿ ಬದುಕನ್ನು ಕಟ್ಟಿಕೊಂಡವರಿದ್ದಾರೆ. ಆ ನೆಲೆಯಲ್ಲಿ ನಮ್ಮ ಎಲ್ಲ ಕ್ರೀಡಾಪಟುಗಳಿಗೆ ನನ್ನ ಒಂದು ವಿನಂತಿ ಏನಂತೇಳಿದರೆ, ತಾವು ಮುಂದಿನ ದಿನಗಳಲ್ಲಿ ಆ ನಮ್ಮ ಕ್ರೀಡೆಯನ್ನು ವೃತ್ತಿಯನ್ನಾಗಿ ಮಾಡುವಂಥ ಕೆಲಸ ಆಗಬೇಕು. ಆ ನಿಟ್ಟಿನಲ್ಲಿ ಇವತ್ತು ಅದ್ಧೂರಿಯಾಗಿ ಆಗಿರತಕ್ಕಂಥ ಈ ಒಂದು ಪಂದ್ಯಾಟ, ಬಹುಶಃ ನಿಮ್ಮ ಶ್ರಮ ಇದೆ ಇದರಲ್ಲಿ, ಮತ್ತು ನಿಮ್ಮ ಶ್ರಮ ಇದೆ, ಈ ಪ್ರತಿಭೆ, ಇದನ್ನು ಇವತ್ತು ಅನಾವರಣಗೊಳ್ಳುವಂಥ ಕೆಲಸ ಈ ಮ್ಯಾಟ್ ಕಬಡ್ಡಿಯಲ್ಲಿ ಆಗಬೇಕು. ಅದರೊಟ್ಟಿಗೆ ವಿಶೇಷವಾಗಿ ನಮ್ಮ KM ಸುಬ್ರಹ್ಮಣ್ಯ ಇವರು ಈ ಒಂದು ಟ್ರಸ್ಟಿನ ನೇತೃತ್ವವನ್ನು ವಹಿಸಿದ್ದಾರೆ. ಅವರು ಮೊನ್ನೆ ನಮ್ಮನ್ನು ಕರೆಯುವಾಗ ನಾನು ಹೇಳಿದರು, ಇವತ್ತು ಕಾರ್ಯಕ್ರಮ ಇತ್ತು, 2 ಇತ್ತು ನಮಗೆ ಕಾರ್ಯಕ್ರಮ, ಸರ್ ತಾವು ಬರಬೇಕು ಅಂತೇಳಿ ನಾನು ನೋಡು ಅಂತ ಹೇಳಿದೆ, ಮತ್ತು ಬಿಡಲಿಲ್ಲ ಅವರು. ಯಾಕಂದರೆ ಅವರೊಬ್ಬರು ಅಂತಾರಾಷ್ಟ್ರೀಯ ಕ್ರೀಡಾಪಟು ಆಗಿದ್ದವರು. ನಾವು ಸುಬ್ರಹ್ಮಣ್ಯ ಕಾಲೇಜಲ್ಲಿ ಓದ್ತಿರ್ಬೇಕಾದ್ರೆ ನಮ್ಮ ಜೂನಿಯರ್ ಅವರು, ನಾನು ತಿಳ್ಕೊಂಡಿದ್ದೇನೆ ಅವರು ಪಡುವಂಥ ಒಂದು ಶ್ರಮ. ಬಹುಶಃ ಬಿಳಿನಳ್ಳಿಯವರೆಗೆ ನಾನು ಬೈಕಲ್ಲಿ ಬರ್ತಿರ್ಬೇಕಾದ್ರೆ ಅವರು ಬಿಳಿನಳ್ಳಿಯವರೆಗೆ ವಾಕ್ ಮಾಡ್ತಾಯಿದ್ರು. ನಾನು ನೋಡಿದ್ದೇನೆ, ಅವರು ಬಹಳಷ್ಟು ಕಷ್ಟಪಟ್ಟು ಆ ಒಂದು ಉನ್ನತ ಸ್ಥಾನಕ್ಕೆ ಏರಿದವರು. ಇವತ್ತು ಈ ಒಂದು ಟ್ರಸ್ಟಿನ ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಂಡು ಇಂಥ ಒಂದು ಕಾರ್ಯಕ್ರಮವನ್ನು ಮಾಡುವುದರ ಮೂಲಕ ಮತ್ತು ಬೇರೆ ಬೇರೆ ಕ್ಷೇತ್ರದ ಈ ಊರಿನ ಪ್ರತಿಭೆಗಳನ್ನು ಗುರುತಿಸುವಂಥ ಕೆಲಸ ಅದು ಬಹಳ ಮುಖ್ಯ. ಯಾಕಂತೇಳಿದರೆ ಪ್ರತಿಭೆಗಳನ್ನು ಗುರುತಿಸುವಂಥದ್ದು ಅವರ ಒಂದು ಬದುಕಿಗೆ ಅದು ಪ್ರೋತ್ಸಾಹ ಆಗುವಂಥದ್ದು ಮತ್ತು ಅವರ ಒಂದು ಸಾಧನೆಗೆ ಅದು ಸ್ಫೂರ್ತಿಯಾಗುವಂಥದ್ದು. ಆ ನೆಲೆಯಲ್ಲಿ ಈ ದಿವಸ ಆ ಕಾರ್ಯಕ್ರಮಗಳನ್ನು ತಾವೆಲ್ಲ ಹಮ್ಮಿಕೊಂಡಿದ್ದೀರಾ. ವಿಶೇಷವಾಗಿ ಎಲ್ಲ ಈ ಒಂದು ಪದಾಧಿಕಾರಿಗಳು ಬಹಳಷ್ಟು ಶಕ್ತಿ ಮೀರಿ ತನು ಮನ ಧನ ಸಹಾಯದೊಂದಿಗೆ ಈ ಒಂದು ಕಾರ್ಯಕ್ರಮವನ್ನು ತೊಡಗಿಸಿಕೊಂಡಿದ್ದೀರಾ. 2 ದಿವಸಗಳ ಕಾಲ, ಒಂದು ದಿವಸ ನಾಳೆ ಇದಲ್ಲ ಸರ್ ನಡೆಯುವಂಥ ಈ ಒಂದು ಕಬಡ್ಡಿ ಪಂದ್ಯಾಟ ಅತ್ಯುತ್ತಮವಾಗಿ ನಡೆಯಲೆಂಬುದಾಗಿ ಈ ಸಂದರ್ಭದಲ್ಲಿ ಶುಭವನ್ನು ಹಾರೈಸ್ತಾ, ಅದರೊಟ್ಟಿಗೆ ನನ್ನನ್ನೊಂದು ಗುರುತಿಸುವಂಥ ಒಂದು ಗೌರವಿಸುವಂಥ ಕೆಲಸವನ್ನು ತಾವು ಮಾಡಿದ್ದೀರಿ. ಎಲ್ಲ ಪದಾಧಿಕಾರಿಗಳಿಗೆ, ಅಧ್ಯಕ್ಷರಿಗೆ, ಗೌರವಾಧ್ಯಕ್ಷರಿಗೆ ಈ ಸಂದರ್ಭದಲ್ಲಿ ಚಿರಋಣಿಯಾಗುತ್ತಾ ಎಲ್ಲ ಕಾರ್ಯಕ್ರಮಗಳಲ್ಲಿ ನಾನು ನಿಮ್ಮೊಂದಿಗೆ ಇದ್ದೇನೆನ್ನುವಂಥ ಭರವಸೆ ನೀಡುತ್ತಾ, ಮುಂದಿನ ದಿನಗಳಲ್ಲಿ ಏನು ನಿಮ್ಮ ಒಂದು ಕಾರ್ಯಕ್ರಮ ನಮ್ಮೂರ ನಮ್ಮ ಕನಸು ಎನ್ನುವಂಥ ಜನಶ್ರೇಷ್ಠನ್ನು ಮಾಡಿಕೊಂಡು ಇದ್ದೀರಾ, ಇದು ಇನ್ನಷ್ಟು ಉನ್ನತ ಒಂದು ಅಭಿವೃದ್ಧಿಯನ್ನು ಹೊಂದಲಿ, ಒಂದು ರಾಷ್ಟ್ರ ಮಟ್ಟದಲ್ಲಿ ಗುರುತಿಸುವಂಥ ಸಂಸ್ಥೆ ಆಗಲಿ ಎಂಬುದಾಗಿ ಈ ಸಂದರ್ಭದಲ್ಲಿ ಶುಭವನ್ನು ಹಾರೈಸ್ತಾ, ಈ ಕಾರ್ಯಕ್ರಮ ಅತ್ಯಂತ ಸುಸೂತ್ರವಾಗಿ ನಡೆಯಲಿ ಎಂಬುದಾಗಿ ಆ ದೇವರಲ್ಲಿ ಪ್ರಾರ್ಥಿಸುತ್ತಾ ಎಲ್ಲರಿಗೂ ವಂದಿಸುತ್ತಾ ನನ್ನ 2 ಮಾತನ್ನು ಮುಗಿಸ್ತಾ ಇದ್ದೀನಿ.
ಧನ್ಯವಾದಗಳು. ಅಜ್ಞಾನಂ ತಿಮಿರಾಂಧಸ್ಯ ಜ್ಞಾನಾಂಜನ ಶಲಾಕಯ ಎಂಬಂತೆ ವಿದ್ಯಾರ್ಥಿಗಳಿಗೆ ಮೌಲ್ಯಾಧಾರಿತ ಶಿಕ್ಷಣದೊಂದಿಗೆ ಸದೃಢ ಸಮಾಜ ನಿರ್ಮಾಣಕ್ಕಾಗಿ ಶ್ರಮಿಸುತ್ತಿರುವ ಪ್ರಗತಿ ವಿದ್ಯಾಸಂಸ್ಥೆ ಕಾಣೀರು ಇದರ ಸಂಚಾಲಕರಾಗಿರುವ ಶ್ರೀ ಜಯಸೂರ್ಯ ರೈಮಾದೋಡಿ ಇವರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಕಣ್ವ ಋಷಿಯ ತಪೋಭೂಮಿಯಾದಂಥ ಕಾಣಿಯವರು ಇಲ್ಲಿ ಲಕ್ಷ್ಮೀ ನರಸಿಂಹದೇವರು ಹಾಗೂ ಮುಖ್ಯಪ್ರಾಣ ಹಾಗೆ ಅಮ್ಮನವರು ಇಲ್ಲಿ ಉಳ್ಳಾಕ್ಲು ಇನ್ನಿತರ ದೈವಸ್ಥಾನದ ಈ ಶುಭ ಸಾನ್ನಿಧ್ಯದಲ್ಲಿ ಇವತ್ತು ಬೆಳಗಿಂದ ಕಬಡ್ಡಿ ಪಂದ್ಯಾಟಕ್ಕಾಗಿ ನಾವು ಈಗಾಗಲೇ ಅಣಿಗೊಳಿಸಿದ್ದೇವೆ. ವೇದಿಕೆಯಲ್ಲಿರುವಂಥ ಅಧ್ಯಕ್ಷರಾದಂಥ ದೊಡ್ಡದಾದ ಕನಸನ್ನು ಹೊತ್ತಂಥ ನಮ್ಮೂರ ನಮ್ಮ ಕನಸು, ಆ ಕನಸು ನಿತ್ಯ ನಿರಂತರವಾಗಿ ಬೆಳಗಲಿ, ಹಾಗೆ ಜನಸೇವೆ ಮಾಡಲಿಕ್ಕೋಸ್ಕರ ಹೊರಟಿದ್ದೀರಿ. ಒಂದು ಜನರ ಟೀಮನ್ನು ಕೂಡ ಬೆಳೆಸಿಕೊಂಡಿದ್ದೀರಿ ಸುಬ್ರಹ್ಮಣ್ಯರವರೇ, ಹಾಗೆ ವೇದಿಕೆಯಲ್ಲಿರುವಂಥ ಚಕ್ರವಾಣಿ ಸರ್ ಅವರೇ, ಎಲ್ಲ ಗಣ್ಯರೇ ಮಾನ್ಯರೇ. ಹೆಚ್ಚು ಮಾತಾಡಲಿಕ್ಕೆ ಹೋಗೋದಿಲ್ಲ ನಾನು. ಆಟಕ್ಕೋಸ್ಕರ ನಾವು ಬಂದಿದ್ದೇವೆ, ಆಟ ಆಡಬೇಕು, ಸಂಜೆ ಕ್ಲಪ್ತ ಸಮಯದಲ್ಲಿ ಅದನ್ನು ಮುಗಿಸಬೇಕು. ಇದು ನಮ್ಮ ಶಿಸ್ತುಬದ್ಧವಾಗಿ ನಾವು ಎಷ್ಟೋ ಸಾರಿ ಹೇಳ್ತೇವೆ. ಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ಕೂಡ ಅದನ್ನೇ ಹೇಳ್ತಾ ಇರೋದು. ರಾತ್ರಿ ಕೂಡ ಹಾಗೆ ಹೊನಲು ಬೆಳಕಿರುವಾಗ ಮ್ಯಾಚ್ ಸ್ಟಾರ್ಟ್ ಆಗೋದೇ 12 ಗಂಟೆಗೆ, ಬೆಳಿಗ್ಗೆ 12 ಗಂಟೆ ತನಕ ಮರುದಿವಸ 12 ಗಂಟೆ ಆದರೂ ಮುಗಿತಾ ಇರಲಿಲ್ಲ. ಹಾಗೆ ಆದರೂ ನಾವು ಕ್ಲಪ್ತ ಸಮಯದಲ್ಲಿ ಶುರು ಮಾಡುವಂಥದ್ದು ನಮ್ಮ ಜವಾಬ್ದಾರಿ. ಈ ಕಾಣಿಯೂರಂಥ ಜಾಗದಲ್ಲಿ ಇವತ್ತು ಶನಿವಾರ ಸ್ವಲ್ಪ ಬೆಳಗಿನ ತನಕ ಸ್ವಲ್ಪ ಬೆಳಿಗ್ಗೆ ಹೊತ್ತು ಸ್ವಲ್ಪ ಜನ ಕಡಿಮೆ ಇದ್ದಾರೆ, ಮಧ್ಯಾಹ್ನ ಮೇಲೆ ಖಂಡಿತವಾಗಿ ಒಳ್ಳೆ ಜನ ಸೇರ್ತಾರೆ. ಇದು ಯಾವತ್ತೂ ಕ್ರೀಡೆಗೆ ಪ್ರೋತ್ಸಾಹ ಕೊಡುವಂಥ ಒಂದು ಸ್ಥಳ. ನಾನು ನೋಡಿದ್ದೇನೆ, ಹೆಚ್ಚಿನ ಮಹಿಳೆಯರು ಕೂಡ ಹೇಳ್ತಾ ಇದ್ರು ನಾವು ಕಬಡ್ಡಿ ನೋಡಲಿಕ್ಕೆ ಹೋಗಬೇಕು ಮಧ್ಯಾಹ್ನ ಮೇಲೆ ಅಂತೇಳಿ. ಏನೇ ಇರಲಿ, ಮಕ್ಕಳಿಗೆ ಪ್ರೋತ್ಸಾಹ, ಕ್ರೀಡಾಳುಗಳಿಗೆ ಪ್ರೋತ್ಸಾಹ ಕೊಡುವಂಥ ಈ ಕಬಡ್ಡಿ, ನಮ್ಮ ಮಣ್ಣಿನ ಕ್ರೀಡೆಯಾದಂಥ ಕಬಡ್ಡಿಯನ್ನು ನಾವಿಲ್ಲಿ ನಿರಂತರವಾಗಿ ಬೆಳೆಸ್ಕೊಂಡು ಬರಬೇಕು ಅಂತ ಹೇಳುವಂಥ ನಮ್ಮೆಲ್ಲರ ಧ್ಯೇಯವಾಗಿದೆ. ಈಗಾಗಲೇ ಚಕ್ರವಾಣಿ ಸರ್ ಹೇಳಿದರು, ಒಂದು ಅಕಾಡೆಮಿ ಬೇಕು ಅಂತೇಳಿ, ಒಂದು ಪ್ರೋತ್ಸಾಹ ಬೇಕಾಗ್ತದೆ. ನಾನು ಹೆಚ್ಚಿನ ವರ್ಷ ಮ್ಯಾಚ್ ಎಲ್ಲೆಲ್ಲಿ ನಡೀತಿತ್ತು ಅಲ್ಲೆಲ್ಲ ಹೋಗ್ತಾ ಇದ್ದೆ. ಆಂಧ್ರ ಕಾಕಿನಾಡಕ್ಕೆ ಹೋಗಿದ್ದೇನೆ, ಉತ್ತರ ಭಾರತಕ್ಕೆ ಕೂಡ ಮ್ಯಾಕ್ಲೋಟಿಗೆ ಹೋಗಿದ್ದೇನೆ. ಒಳ್ಳೊಳ್ಳೆಯ ಕ್ರೀಡಾಳುಗಳನ್ನು ಹೆಕ್ಕಿ ತಗೊಂಡು ಬಂದು ಅವರಿಗೆ ಇಲ್ಲಿ ಪ್ರೋತ್ಸಾಹ ಕೊಟ್ಟು ಅವರನ್ನು ಉಳಿಸಿ ಬೆಳೆಸಿ ಅವರಿಗೆ ಉಚಿತವಾದ ಶಿಕ್ಷಣವನ್ನು ಕೊಟ್ಟುಕೊಂಡು ಹಾಸ್ಟೆಲಲ್ಲಿ ಇರಿಸಿಕೊಂಡು ಅವರನ್ನು ಬೆಳೆಸ್ತಾ ಇದ್ದೇವೆ ನಾವು. ಹಾಗೆ ಇವಾಗ ಅಲಂಕಾರು ರಾಮಕುಂಜ ಶಾಲೆಯಲ್ಲಿ ಹಾಗೆ ಕಬಡ್ಡಿ ಸಾರಿ ರಾಷ್ಟ್ರ ಮಟ್ಟ ತನಕ ಹೋಗಿದ್ದಾರೆ ಅವರು. ಅಲ್ಲಿ ಕೂಡ RK ಲ್ಯಾಡರ್ಸ್ ಅವರು ಒಂದು ಕ್ಲಬ್ ಥರ ಮಾಡಿಕೊಂಡು ಅವರಿಗೆ ಒಳ್ಳೆ ರೀತಿಯಲ್ಲಿ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ. ನಾವು ನಮ್ಮ ನಂತರ ಏನಿದೆ ಅಂತೇಳಿ ನಾವು ನೋಡ್ಕೊಳ್ತೇವೆ. ಹಾಗೆ ನಮಗೂ ನಿರಂತರವಾಗಿ 9 ವರ್ಷ ನಾವು ರಾಷ್ಟ್ರ ಮಟ್ಟಕ್ಕೆ ಹೋಗಿದ್ದೇವೆ, ಎಷ್ಟೋ ಜನವನ್ನು ಬೆಳೆಸಿದ್ದೇವೆ. ಅವರು ಜೀವನದಲ್ಲಿ ಉನ್ನತ ಸ್ಥಾನವನ್ನು ಹೊಂದಿದ್ದಾರೆ ಕಬಡ್ಡಿ ಆಡಿದಂಥ ಮಕ್ಕಳು. ಆ ಒಂದು ಮನಸ್ಸಲ್ಲಿ ಆತ್ಮವಿಶ್ವಾಸ ಹುಟ್ಟಿಸುವಂಥ ಕ್ರೀಡಾಳುಗಳು ಯಾವತ್ತೂ ಆತ್ಮವಿಶ್ವಾಸ ಹುಟ್ಟುತ್ತದೆ. ನಿರಂತರ ವ್ಯಾಯಾಮ ಇರ್ಬೋದು, ಕ್ರೀಡಾ ತರಬೇತಿಗಳಿರ್ಬೋದು, ಇದರಿಂದಾಗಿ ಅವರು ಆ ಆತ್ಮವಿಶ್ವಾಸವನ್ನು ಗಳಿಸಿಕೊಳ್ತಾರೆ. ಜೀವನ ಪೂರ್ತಿ ಅವರಲ್ಲಿ ನಾನೊಂದು ಆತ್ಮವಿಶ್ವಾಸ ಆರೋಗ್ಯಪೂರ್ಣವಾಗಿರಬಲ್ಲೆ ಅಂತ ಹೇಳುವಂಥ ಆತ್ಮವಿಶ್ವಾಸವಲ್ಲೇ ಇರ್ತದೆ. ಇದನ್ನು ಬೆಳೆಸುವಂಥ ಕಬಡ್ಡಿ ಕ್ರೀಡೆ ನಮ್ಮ ಭಾರತದ ಕ್ರೀಡೆ. ಯಾವತ್ತೂ ಒಲಿಂಪಿಯಡಲ್ಲಿ ಕೂಡ ಭಾರತದ ಟೀಮೇ ಗೆದ್ದು ಬರ್ತಾ ಇದೆ. ಮಹಿಳಾ ಟೀಮ್ ಇರ್ಬೋದು, ಪುರುಷರ ಟೀಮ್ ಇರ್ಬೋದು. ನಮಗೆ ಇದನ್ನು ಪ್ರೋತ್ಸಾಹ ಕೊಡುವಂಥದ್ದು ನಮ್ಮ ಕೆಲಸ. ಶೈಕ್ಷಣಿಕವಾಗಿ ಶಾಲೆಗಳಲ್ಲಿ ನಾವು ಹೆಚ್ಚಿನ ಮಕ್ಕಳಿಗೆ ಪ್ರೋತ್ಸಾಹ ಕೊಡ್ತಾ ಇದ್ದೇವೆ. ನಮ್ಮಲ್ಲಿ ಈಗ ಪ್ರೈಮರಿ ಬೇರೆ ಇದೆ, ಇಂಗ್ಲೀಷ್ ಮೀಡಿಯಂ ಬೇರೆ ಇದೆ, ಕನ್ನಡ ಮೀಡಿಯಂ ಬೇರೆ ಇದೆ. ಬೇರೆ ಬೇರೆ ಟೀಮ್ ಮಾಡಬೇಕಾದ್ರು ಒಂದೇ ಟೀಮ್ ಮಾಡಲಿಕ್ಕೆ ಆಗೋದಿಲ್ಲ ನಮಗೆ. ಏನೇ ಇರಲಿ, ಕೆಳಗಿನ ಟೀಮು ಕೆಳಗಿನ 6ನೇ ಕ್ಲಾಸಿಂದಲೇ ಮಕ್ಕಳು ಸ್ಟಾರ್ಟ್ ಮಾಡಿದರೆ 10ನೇ ತರಗತಿ ಆಗುವಾಗ ಒಂದು ಜಿಲ್ಲಾ ಮಟ್ಟದಲ್ಲಿ ಅಥವಾ ರಾಜ್ಯ ಮಟ್ಟಕ್ಕೆ, ಈ ವಿಭಾಗ ಮಟ್ಟಕ್ಕೆ ಹೋಗುವಂಥ ಮಕ್ಕಳು ತರಬೇತಿ ಕೊಡಲಿಕ್ಕೆ ಸಾಧ್ಯ ಇದೆ. ಇಂಥ ಮಕ್ಕಳನ್ನು ತರಬೇತಿಗೊಳಿಸಲಿಕ್ಕೆ ಇದೆ ಅಥವಾ ನಮ್ಮ ವಿದ್ಯಾಸಂಸ್ಥೆಯೊಂದಿಗೆ ಕೈ ಜೋಡಿಸಲಿಕ್ಕೆ ಈಗಾಗಲೇ ಸುಬ್ರಹ್ಮಣ್ಯ ಸರ್ ಹಾಗೂ ನಿಮ್ಮೆಲ್ಲ ಟೀಮ್, ಆ ಕನಸನ್ನು ಹೊತ್ತುಕೊಂಡಂಥ ಬಂದ ಟೀಮ್, ನೀವೀಗ ಪ್ರಯತ್ನ ಪಡ್ತಾ ಇದ್ದೀರಿ. ಅದು ಒಳ್ಳೆಯ ಕೆಲಸ. ಖುಷಿಯಿಂದ ನಾನು ಯಾವತ್ತೂ ನಿಮ್ಮ ಬೆಂತಟ್ಟುವುದು ನನ್ನ ಹಕ್ಕು ಇದ್ದಾಗೆ ಕರ್ತವ್ಯ ಕೂಡ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ. ಯಾವತ್ತೂ ನಿಮ್ಮೊಟ್ಟಿಗೆ ನಾನು ಇರ್ತೇನೆ. ನನ್ನ ಸಹಕಾರ ಯಾವತ್ತೂ ನಿರಂತರ, ನಮ್ಮ ವಿದ್ಯಾಸಂಸ್ಥೆಯ ಸಹಕಾರ ಯಾವತ್ತೂ ನಿಮ್ಮೊಟ್ಟಿಗೆ ಇರ್ತದೆ.
ಈ ಕಾರ್ಯಕ್ರಮ ಎಂದು ಒಳ್ಳೆ ರೀತಿಯಲ್ಲಿ ನೆರವೇರಲಿ ಅಂತ ಹೇಳಿ ಎಲ್ಲ ದೇವರುಗಳಲ್ಲಿ ಪ್ರಾರ್ಥಿಸಿಕೊಂಡು ನನ್ನ ಎರಡು ಮಾತನ್ನು ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು. ರಕ್ತದ ಬಿಂದುಗಳಲ್ಲೂ ದೇಶಭಕ್ತಿ ಹೊತ್ತು ಹೆಮ್ಮೆಯ ಯೋಧನಾಗಿ ಇತಿಹಾಸ ಬರೆದವರು, ನಾಳೆಗಾಗಿ ತನ್ನ ನಿನ್ನೆ ಮತ್ತು ಇಂದುಗಳನ್ನು ತ್ಯಾಗ ಮಾಡಿದಂತಹ ಶ್ರೇಷ್ಠ ಸೈನಿಕ, ಭಾರತೀಯ ಸೇನೆಯ ನಿವೃತ್ತ ಯೋಧರಾಗಿರುವ ಶ್ರೀ ರವೀಂದ್ರಗೌಡ ಮರಕಡ ಇವರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಬೇಕು. ಈ ನೆಲಕ್ಕೆ ಸಂಬಂಧಪಟ್ಟದ ಎಲ್ಲ ದೇವರುಗಳನ್ನು ಪ್ರಾರ್ಥಿಸುತ್ತಾ, ದಕ್ಷಿಣ ಕನ್ನಡ ಜಿಲ್ಲಾ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್, ಕಡಬ ತಾಲೂಕು ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ನ ಸಹಭಾಗಿತ್ವದಲ್ಲಿ ನಮ್ಮೂರ ನಮ್ಮ ಕನಸು ಜನಸೇವಾ ಟ್ರಸ್ಟ್ ಇದರ ಆಶ್ರಯದಲ್ಲಿ ನಡೆಯುತ್ತಿರತಕ್ಕಂತಹ ಈ ಒಂದು ಸುಂದರವಾದ ಭವ್ಯವಾದ ಕಬಡ್ಡಿ ಪಂದ್ಯಾಟದ ಉದ್ಘಾಟನಾ ಸಮಾರಂಭದಲ್ಲಿ ನಾವಿದ್ದೇವೆ. ಈ ಉದ್ಘಾಟನೆಯನ್ನು ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿದಂತಹ ಚಕ್ರಪಾಣಿ ಸರ್ ಅವರೇ ಹಾಗೂ ಈ ಅಧ್ಯಕ್ಷರಾದಂಥ ನನ್ನ ಮಿತ್ರರೂ ಆದಂತಹ ಸುಬ್ರಹ್ಮಣ್ಯಂ KM ರವರೇ, ಮುಖ್ಯ ಅತಿಥಿಗಳಾದಂತಹ ಪ್ರಗತಿ ವಿದ್ಯಾಸಂಸ್ಥೆಯ ಸಂಚಾಲಕರಾದ ಜಯಸೂರ್ಯ ಮಾಧೋಡಿಯರವರೇ, ಉಳ್ಳಾಕಲು ದೇವಸ್ಥಾನದ ಮುಕ್ತೇಶ್ವರದ ಶಿವರಾಮ ಉಪಾಧ್ಯಾಯರವರೇ ಹಾಗೂ ನನ್ನ ಮಿತ್ರರಾದಂತಹ ಪದ್ಮನಾಭ ಬೀಡ್ರವರೇ ಅವರು ಹಾಗೂ ಗೌರವ ಉಪಸ್ಥಿತಿಯಲ್ಲಿ ಆಸೀನರಾದಂಥ ಎಲ್ಲ ಗಣ್ಯರೇ, ಕ್ರೀಡಾ ಪ್ರೇಮಿಗಳೇ ಹಾಗೂ ಕ್ರೀಡಾಪಟುಗಳೇ, 5ನೇ ವರ್ಷದ ಕಾರ್ಯಕ್ರಮ. ಅದು ನಾನು ಕೂಡ ಕೊಡಿಯಾಲದ ಗ್ರಾಮದವರೇ. ನಮ್ಮೂರಿನ ಒಂದು ತಂಡ ಯಶಸ್ವಿಯಾಗಿ ಈ ಕಾರ್ಯಕ್ರಮವನ್ನು ಕಾಣಿಯೂರು ಪರಿಸರದಲ್ಲಿ ಅದ್ಧೂರಿಯಾಗಿ ಒಂದು ಆಚರಿಸುತ್ತಾ ಪ್ರತಿ ವರ್ಷ ನಾನು ಈ ಕಾರ್ಯಕ್ರಮಕ್ಕೆ ಹಾಜರಾಗ್ತಾ ಇದ್ದೇನೆ. ಏನೋ ಒಂದು ಪ್ರತಿ ವರ್ಷ ಒಂದು ವಿಶೇಷತೆಯೂ ಕೂಡ ಇರುತ್ತದೆ ಇವರಲ್ಲಿ. ಹಾಗೆ ಇದರ ಶ್ರೇಯಸ್ಸು ಈ ತಂಡದ ಅಧ್ಯಕ್ಷರಾದ ಮಿತ್ರರಾದಂಥ ಸುಬ್ರಹ್ಮಣ್ಯವರಿಗೆ ಸಲ್ಲಬೇಕು. ಹಾಗೂ ಅವರ ತಂಡದಿಂದ ಎಲ್ಲ ಸಕ್ರಿಯ ಕಾರ್ಯಕರ್ತರು ಹಾಗೂ ನಮ್ಮ ಕೊಡಿಯಾಲ ಗ್ರಾಮದ ಹರ್ಷನ್ ಕೇಟಿಯವರು ಇರ್ಬೋದು, ನನ್ನ ಇನ್ನೊಬ್ಬರು ಇಲ್ಲಿಯ ತುಂಬ ಜನ ಇದ್ದಾರೆ, ಕೆಲವರ ಹೆಸರು ಗೊತ್ತಿಲ್ಲ, ಪರಿಚಯ ಉಂಟು, ಎಲ್ಲ ಸಕ್ರಿಯಕರ್ತರು ಹಾಗೂ ಈ ಒಂದು ಸಂಸ್ಥೆಗೆ ಬೆಂಗಾವಲಾಗಿ ನಿಂತು ಇವರಿಗೆ ಮಾರ್ಗದರ್ಶನ ಕೊಡುವವರು ಶಿವರಾಮ ಉಪಾಧ್ಯಾಯರು ಹಾಗೂ ಎಲ್ಲ ಕೊಡಿಯಾಲದವರಾದರೂ ಇವರ ವ್ಯಾವಹಾರಿಕವಾಗಿ ಎಲ್ಲ ನಡೆಯುವಂಥದ್ದು ಈ ಕಾಣಿಯೂರು ಪರಿಸರದಲ್ಲಿ 90% ಕಾಣಿಯೂರು ಪರಿಸರದಲ್ಲಿ ಇವರ ವ್ಯವಹಾರ. ಹಾಗಾಗಿ ಇಲ್ಲಿಯ ಎಲ್ಲ ಜನತೆಗೆ ಸಲ್ಲಬೇಕು. ಇನ್ನೂ ಇಂಥ ಕಾರ್ಯಕ್ರಮಗಳು ನಿರಂತರವಾಗಿ ನಡೆಯಲಿ. ಹಾಗೂ ಈ ಒಂದು ಸಂಸ್ಥೆಯ ಟ್ರಸ್ಟ್ನವರು ಅನೇಕ ಸಮಾಜಮುಖಿ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದಾರೆ. ಅದು ವಿಶೇಷವಾಗಿ ಸನ್ಮಾನ ಕಾರ್ಯಕ್ರಮ ಇರ್ಬೋದು, ಹಾಗೂ ಅಭಿನಂದನೆಗೆ ಅರ್ಹರಾದಂಥ ಕೆಲವು ಪ್ರತಿಭಾನ್ವಿತರ ಅವರಿಗಿರ್ಬೋದು, ಪ್ರತಿ ವರ್ಷ ಅವರಿಗೆ ಸನ್ಮಾನ ಮಾಡುವಂಥದ್ದು ನಿರಂತರವಾಗಿ ನಡೀತದೆ. ಹಾಗೆ ಈ ಒಂದು ಕಾರ್ಯಕ್ರಮವನ್ನು ನಿರಂತರವಾಗಿ ನಡೆಯಲಿ. ನಿಮಗೆ ಈ ದೇವರುಗಳು ಇನ್ನಷ್ಟು ಶಕ್ತಿಯನ್ನು ಕೊಡಲಿ ಎಂದು ದೇವರಲ್ಲಿ ಪ್ರಾರ್ಥಿಸುತ್ತಾ ಇವತ್ತಿನ ಈ ಒಂದು ಕಾರ್ಯಕ್ರಮ ಸುಂದರವಾಗಿ ನಡೆಯಲಿ ಎಂದು, ಹಾಗೂ ನನ್ನನ್ನೊಂದು ವಿಶೇಷವಾಗಿ ಈ ಕಾರ್ಯಕ್ರಮಕ್ಕೆ ಆಹ್ವಾನಿಸಿದ ಎಲ್ಲ ಅಧ್ಯಕ್ಷರು ಹಾಗೂ ಸಂಘಟಕರಿಗೆ ಕೃತಜ್ಞತೆ ಅರ್ಪಿಸುತ್ತಾ ನನ್ನೆರಡು ಮಾತುಗಳನ್ನು ಮುಗಿಸುತ್ತೇನೆ. ಜೈ ಹಿಂದ್. ಧನ್ಯವಾದಗಳು. ಮುಂದೆ ಪಾರದರ್ಶಕ ಆಡಳಿತ, ಸೌಹಾರ್ದಯುತ ನಡೆ ಮತ್ತು ಸೇವಾಭಾವದಿಂದ ದೈವಸ್ಥಾನವನ್ನು ಭಕ್ತಿಯ ಕೇಂದ್ರವಾಗಿಯಷ್ಟೇ ಅಲ್ಲ, ಸಮಾಜ ಸೇವೆಯ ವೇದಿಕೆಯಾಗಿ ರೂಪುಗೊಳಿಸುತ್ತಿರುವ ಶ್ರೀಯುತ ಶಿವರಾಮ ಉಪಾಧ್ಯಾಯ ಮಾಲೆತಾರು ಇವರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಮೊದಲಾಗಿ ಈ ಕ್ಷೇತ್ರದ ಅಧಿಪತಿಯಾದಂಥ ಶ್ರೀ ಲಕ್ಷ್ಮೀ ನರಸಿಂಹದೇವರನ್ನು ಮನಸಾರೆ ಸ್ಮರಿಸುತ್ತಾ, ಹಾಗೆ ಅಮ್ನಿಯವರು, ಹಾಗೆ ಉಳ್ಳಾಕಲು ಸಹಪರಿವಾರ ದೈವಗಳನ್ನೆಲ್ಲ ಸ್ಮರಿಸುತ್ತಾ, ಈ ವೇದಿಕೆಯಲ್ಲಿರುವಂತಹ ಎಲ್ಲ ಉದ್ಘಾಟಕರೇ ಹಾಗೂ ಎಲ್ಲ ಅತಿಥಿಗಳೇ, ಗಣ್ಯ ವ್ಯಕ್ತಿಗಳೇ,
ವೇದಿಕೆಯಲ್ಲಿ ಮುಂಭಾಗದಲ್ಲಿ ಇರುವಂತಹ ಎಲ್ಲ ಪದಾಧಿಕಾರಿಗಳೇ, ಕ್ರೀಡಾಭಿಮಾನಿಗಳೇ, ಕ್ರೀಡಾಪಟುಗಳೇ, ಹಿರಿಯರೇ, ಕಿರಿಯರೇ, ಬಹುಶಃ ಪ್ರತಿ ವರ್ಷ ಆಗುವಂತಹ ಒಂದು ಕ್ರೀಡೋತ್ಸವ, ವರ್ಷಕ್ಕೆ ಒಂದು ಸಾರಿ ಆಗುವಂತಹ ಒಂದು ರೀತಿಯ ಹಬ್ಬದ ವಾತಾವರಣ. ಯಾಕೆಂದರೆ ಇಡೀ ಊರಿಗೆ ಇದೊಂದು ಹಬ್ಬ ಅಂತ. ಅದರಲ್ಲೂ ಇಂಥ ಒಂದು ಹಬ್ಬದಲ್ಲಿ ನಡೆಯುವುದು ನಮ್ಮ ಕಲ್ಪಡದ ವತಿಯಿಂದ ಅಂತ ಹೇಳಿದರೆ ಅದು ನಮಗೆಲ್ಲ ಹೆಮ್ಮೆಯ ವಿಷಯ. ಯಾಕೆಂದರೆ ಕಲ್ಪಡದಲ್ಲೂ ಕೂಡ ಒಂದು ಕುಗ್ರಾಮ, ನಿಮಗೆಲ್ಲ ಗೊತ್ತು, ಎಲ್ಲರಿಗೂ ಗೊತ್ತು ಕಲ್ಪಡದ ಸ್ಥಿತಿ ಹೇಗಿದೆ ಅಂತ. ಆದರೂ ಕೂಡ ಇಂಥ ಒಂದು ವೈಭವಭೇದವಾದಂಥ ಒಂದು ಹಬ್ಬವನ್ನು ಆಚರಿಸುವಷ್ಟು ಮಟ್ಟಿಗೆ ನಮ್ಮ ಒಂದು ಕಲ್ಪಡ ಬಹುಶಃ ಒಂದು ಒಳ್ಳೆಯ ಸ್ಥಾನದಲ್ಲಿದೆ ಅಂತ ಹೇಳಲಿಕ್ಕೆ ನನಗೆ ಬಹಳ ಸಂತೋಷ ಆಗ್ತಾ ಇದೆ. ಇದಕ್ಕೆಲ್ಲ ಮುಖ್ಯವಾಗಿ ಆ ಕ್ಷೇತ್ರಾಧಿಪತಿಯಾದಂತಹ ಉಳ್ಳಾಕ್ಲು ದೈವದ ಅನುಗ್ರಹ ಮತ್ತು ಅಂತಹ ಒಂದು ಕ್ಷೇತ್ರದ ಮುಕ್ತೇಸರನಾಗಿ ನಾನು ಹೆಮ್ಮೆಯಿಂದ ಹೇಳ್ತಾ ಇದ್ದೇನೆ. ಎಲ್ಲರಿಗೂ ಆ ಉಳ್ಳಾಕ್ಲು ದೈವ ಹಾಗೆ ಅವರು ನಮ್ಮಂತೆ ಎಲ್ಲ ದೈವದವರುಗಳು ಇನ್ನು ಮುಂದೆಯೂ ಅವರಿಗೆ ಇಂತಹ ಒಂದು ಅಗ್ರಸ್ಥಾನವನ್ನು ಕೊಡಲಿ ಅಂತೇಳಿ ನನ್ನ ಒಂದು ಆಶಯ. ಒಬ್ಬ ವ್ಯಕ್ತಿ ಉನ್ನತ ಸ್ಥಾನಕ್ಕೆ ಯಾವ ಮಟ್ಟಕ್ಕೆ ಏರ್ಬೋದು, ಹೇಗೆ ಏರ್ಬೋದು ಅಂತ ಹೇಳಿದ್ರೆ, ಅವ ತನ್ನಲ್ಲಿರುವಂತಹ ಏನನ್ನಾದರೂ 10 ಜನಕ್ಕೆ ಹಂಚುವಾಗ ಅವ ಒಬ್ಬ ದೊಡ್ಡ ಉನ್ನತ ಸ್ಥಾನಕ್ಕೆ ಏರುವುದಕ್ಕೆ ಸಾಧ್ಯ. ಅದು ಹಣ ಆಗಲಿ ಅಥವಾ ಜ್ಞಾನ ಆಗಲಿ ಎಲ್ಲವೂ. ಶಿಕ್ಷಕರು ಇವತ್ತು ಉನ್ನತ ಸ್ಥಾನದಲ್ಲಿದ್ದಾರೆ, ಅವರು ಗುರು ಸ್ಥಾನದಲ್ಲಿದ್ದಾರೆ. ಯಾಕೆಂದರೆ ತಾವು ಕಲಿತಂತಹ ಶಿಕ್ಷಣವನ್ನು ಇನ್ನೂ 10 ಜನರಿಗೆ ಅವರು ಹಂಚುವುದರ ಮೂಲಕ ಅವರು ಆ ಒಂದು ಶ್ರೇಷ್ಠ ಸ್ಥಾನದಲ್ಲಿ ಕೂಡಲಿಕ್ಕೆ ಸಾಧ್ಯ. ಹಾಗೆ ಒಂದು ಶಿಕ್ಷಣ ಸಂಸ್ಥೆಯಾಗಲಿ, ಅಲ್ಲಿರುವಂತಹ ಗುರುಗಳಾಗಲಿ, ಅವರಿಗೆ ಅಂಥ ಒಂದು ದೊಡ್ಡ ಸ್ಥಾನ ಇದೆ. ಹಾಗೆ ಯಾವುದೇ ವ್ಯಕ್ತಿ ತನ್ನಲ್ಲಿರುವಂತಹ ಜ್ಞಾನವನ್ನು 10 ಜನರಿಗೆ ಹಂಚಿದರೆ ಅವ ಆ ಒಂದು ಸ್ಥಾನಕ್ಕೆ ಇರುವುದಕ್ಕೆ ಸಾಧ್ಯ. ಹಾಗೆ ಕ್ರೀಡೆಯಲ್ಲೂ ಕೂಡ ತಾನು ಕಲಿತಂತಹ ಕ್ರೀಡೆಯನ್ನು ಇನ್ನೂ 10 ಜನರಿಗೆ ಅವಕಾಶ ಮಾಡಿಕೊಟ್ಟು ಅವರನ್ನು ಆ ಸ್ಥಾನಕ್ಕೆ ಏರಿಸಬೇಕು ಅನ್ನುವಂಥ ಹಂಬಲ ತೋರುವಾಗ ಅಂಥ ಒಬ್ಬ ವ್ಯಕ್ತಿ ಕೂಡ ಇವತ್ತು ಉನ್ನತ ಸ್ಥಾನಕ್ಕೆ ಇರೋದಕ್ಕೆ ಸಾಧ್ಯ. ಅದಕ್ಕೆ ಪ್ರತ್ಯಕ್ಷ ಸಾಕ್ಷಿಯೇ ನಮ್ಮ KM ಸುಬ್ರಹ್ಮಣ್ಯ. ಯಾಕೆಂದರೆ ಅವರು ಕ್ರೀಡಾಪಟುವಾಗಿ ಇವತ್ತಿಂಥ ಒಂದು ಕ್ರೀಡೋತ್ಸವವನ್ನು ಆಯೋಜಿಸುವ ಮೂಲಕ ಎಷ್ಟೋ ಮಕ್ಕಳಿಗೆ, ಎಷ್ಟೋ ಕ್ರೀಡಾಪಟುಗಳಿಗೆ ಒಂದು ಉತ್ತಮ ವೇದಿಕೆಯನ್ನು ನಿರ್ಮಿಸಿಕೊಟ್ಟಂತಹ ಒಂದು ಕೀರ್ತಿ ಆ ಸುಬ್ರಹ್ಮಣ್ಯ ಅವರಿಗೆ ಸಿಗ್ತದೆ ಅಂತ ಹೇಳಿದರೆ, ಮತ್ತು ಅವ ನಮ್ಮ ಉಳ್ಳಾಕ್ಲು ದೇವಸ್ಥಾನದ ಅಧ್ಯಕ್ಷ ಅಂತ ಹೇಳುವುದಕ್ಕೆ ನಾವು ಭಾಳ ಹೆಮ್ಮೆಯಿಂದ ಹೇಳುವುದಕ್ಕೆ ನಾನು ಸಂತೋಷ ಪಡ್ತೇನೆ. ಹಾಗೆ ಇವತ್ತು ಹೆಚ್ಚು ಮಾತಾಡಲಿಕ್ಕೆ ನಮಗೆಲ್ಲ ಅವಕಾಶ ಕಮ್ಮಿ, ಯಾಕಂದರೆ ಈಗಾಗಲೇ ತುಂಬ ಸಮಯ ಮೀರಿ ಹೋಗಿದೆ. ಇನ್ನು ಆಟಗಾರರೆಲ್ಲ, ಕ್ರೀಡಾಪಟುಗಳೆಲ್ಲ ಕಾಯ್ತಾ ಇದ್ದಾರೆ. ಅವರಿಗೂ ಉತ್ತಮ ಅವಕಾಶವನ್ನು ನಾವು ಆದಷ್ಟು ಬೇಗನೆ ಮತ್ತು ನಮ್ಮ ಜಯಸೂರ್ಯ ಹೇಳಿದಂತೆ ಆ ಕ್ಲಬ್ದ ಸಮಯದಲ್ಲಿ ಅದನ್ನು ನಿರ್ವಹಿಸುವುದಕ್ಕೋಸ್ಕರವಾಗಿ ಅನುವು ಮಾಡಿಕೊಡಬೇಕು ಅಂತೇಳಿ ನನ್ನ ಒಂದು ಅಭಿಪ್ರಾಯದಿಂದ ನಾನು ಹೆಚ್ಚು ಮಾತಾಡಲಿಕ್ಕೆ ಹೋಗುವುದಿಲ್ಲ. ಹಾಗೆ ಎಲ್ಲ ಇದಕ್ಕೆ ಅವಕಾಶ ಮಾಡಿಕೊಟ್ಟಂತಹ ನಮ್ಮೂರ ನಮೋದಕ ದೇವಸೇವಾ ಟ್ರಸ್ಟ್ನ ಅಧ್ಯಕ್ಷರು, ಹಾಗೆ ಎಲ್ಲ ಪದಾಧಿಕಾರಿಗಳಿಗೆ ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನು ಹೇಳುತ್ತಾ ಈ ಕ್ರೀಡೋತ್ಸವ ಕ್ಲಬ್ದ ಸಮಯದಲ್ಲಿ ಒಳ್ಳೆಯ ರೀತಿಯಲ್ಲಿ ಸಾಗಲಿ ಅಂತೇಳಿ ನಾನೊಂದು ಹಾರೈಕೆ ಮಾಡುತ್ತಾ ನನ್ನ ಒಂದು 2 ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್. ಧನ್ಯವಾದಗಳು. ಮುಂದೆ ಅವಕಾಶಗಳನ್ನು ಸೃಜನಾತ್ಮಕವಾಗಿ ರೂಪಿಸಿ ಉದ್ಯೋಗಾವಕಾಶವನ್ನು ಸೃಷ್ಟಿಸುವ ಮೂಲಕ ಸಮಾಜದ ಆರ್ಥಿಕ ಪ್ರಗತಿಗೆ ಮಹತ್ವದ ಕೊಡುಗೆ ನೀಡುತ್ತಿರುವ ಖ್ಯಾತ ಉದ್ಯಮಿಗಳಾದ ಶ್ರೀಯುತ ಪದ್ಮನಾಭ ಬೀಡು ಇವರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಬೇಕು. ನಮ್ಮೂರ ನಮ್ಮ ಕನಸು ಚಾರಿಟೇಬಲ್ ಟ್ರಸ್ಟ್, ಕಲ್ಪಡ ಕೊಡಿಯಾಲ, ದಕ್ಷಿಣ ಕನ್ನಡ ಜಿಲ್ಲಾ ಅಮಚೂರು ಕಬಡ್ಡಿ ಅಸೋಸಿಯೇಷನ್, ಕಡಬ ತಾಲೂಕು ಕಬಡ್ಡಿ ಅಮಚೂರು ಕಬಡ್ಡಿ ಅಸೋಸಿಯೇಷನ್ ಇದರ ಸಹಭಾಗಿತ್ವದಲ್ಲಿ ನಡೆಯತಕ್ಕಂಥ ಹೊನಲು ಬೆಳಕಿನ ಪುರುಷರ ಮತ್ತು ಮಹಿಳೆಯರ ಈ ಕಬಡ್ಡಿ ಪಂದ್ಯಾಟದ ಉದ್ಘಾಟನಾ ಸಮಾರಂಭದ ಸಭಾ ಅಧ್ಯಕ್ಷರೇ ಹಾಗೂ ಉದ್ಘಾಟಕರೇ ಹಾಗೂ ವೇದಿಕೆಯಲ್ಲಿರತಕ್ಕಂಥ ಎಲ್ಲ ಗಣ್ಯರೇ, ಸುಮಾರು 5-6 ವರ್ಷಗಳಿಂದ ಸಮಾಜಮುಖಿ ಕಾರ್ಯಕ್ರಮಗಳನ್ನು ಮಾಡಿ ಯಶಸ್ವಿ ತಂಡ ಅಂತ ಅನಿಸಿಕೊಂಡ ನಿಮ್ಮ ಈ ತಂಡಕ್ಕೆ ನಾನು ಅಭಿನಂದನೆಯನ್ನು ಸಲ್ಲಿಸುತ್ತಾ, ಈ ಕಾರ್ಯಕ್ರಮಕ್ಕೆ ನಾನು ಶುಭವನ್ನು ಹಾರೈಸುತ್ತಾ ನನಗೆ ಅವಕಾಶಕ್ಕಾಗಿ ನಾನು ವಂದಿಸುತ್ತೇನೆ. ಧನ್ಯವಾದಗಳು. ಮುಂದೆ ಶ್ರೀ ಬಾಲಕೃಷ್ಣ ದೈಹಿಕ ಶಿಕ್ಷಣ ಶಿಕ್ಷಕರು, ಮುಂದೆ ವೇದಿಕೆಯಲ್ಲಿ ಉಪಸ್ಥಿತರಿರುವ ಶ್ರೀ ಅಶೋಕ್ ಗೌಡ ಇವರು ಕಾರ್ಯಕ್ರಮಕ್ಕೆ ಶುಭ ಹಾರೈಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಹಾಗೆ ಪುಟ್ಟಣ್ಣಗೌಡ ಮುಗರಂಜ ಇವರು ಕಾರ್ಯಕ್ರಮಕ್ಕೆ ಶುಭ ಹಾರೈಸಬೇಕು. ಶ್ರೀ ಪುಟ್ಟಣ್ಣಗೌಡ ಪೈಕ ಇವರು ಕಾರ್ಯಕ್ರಮಕ್ಕೆ ಶುಭ ಹಾರೈಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ.
ಈ ಒಂಜಿ ಕಾರ್ಯಕ್ರಮಡು ಏನನ ಇತ್ತೆ ದನ್ನ ಹಿರಿಯಾಕ್ಲನ ಒಂಜಿ ಅನುಗ್ರಹ ಅಥವಾ ಯಾನೊಂಜಿ ಹಿರಿಯ ಏನ ಪಂಡತ ದನ್ನ ಏನನ ರೆಡ್ ಪಾತ್ರೆಗಳನ್ನು ಕೇಂದ್ರ ಅಂಚಾದಿ ಪುನಗ ದುಂಬಾದು ಈ ಕಾಣಿರುಡು ನೆಲೆ ಅದು ತಿನಂಜಾನ ಲಕ್ಷ್ಮೀ ನರಸಿಂಹದೇವರನ ಪಾದಗಡ್ಡಬುರು ಒಂದು ಅಂಚನೆ ಈ ಜಾಗಡೆ ನೆಲೆ ಆದಿತ್ಯನ ಮಾತಾಯ ಅಮ್ಮನೆರನೇ ಸ್ಮರಣೆ ಮಲ್ತೊಂದು ಆ ಇರುವೆರು ಉಳ್ಳಾಕ್ಲ ರಾಜ್ಯಂದೆಯೋ ಶಿರಾಡಿಗೆ ಕೈ ಮುಗಿಯೊಂದು ಏನಿದ್ದಾನೆ ಬಂಡ ಈ ಒಂದು ಕಾರ್ಯಕ್ರಮದ ವೇದಿಕೆಡು ಆಸೀನರಾಯಿ ನಂಚಿನ ಮಾತಾ ಗಣ್ಯಾತಿ ಗಣ್ಯರೇ ಅಂಚನೆ ವೇದಿಕೆದ ಮುಂಭಾಗಡು ಸೇರ್ನಂಚಿನ ಮಾತಾ ಕ್ರೀಡಾಪಟುಗಳ ಕ್ರೀಡಾಭಿಮಾನಿಲೆ ಎನ್ನ ಆತ್ಮೀಯ ಮಿತ್ರರೇ ಮಹಿಳೆಯರೇ ಇನ್ನಿದಾನೆ ಬಂಡ ಅಂಚನೆ ನನ್ನ ದಾನೆ ಬಂಡ ಒಂಜಿ ವಿಚಾರ ಏನ ಕಾಣಿರು ಮಠದ ಸ್ವಾಮಿ ದೇವರನ ಮಾತಾ ನಡವಳಿಕೆ ಮಾಡ್ತೊಂಡೆ ಅಂಚನೆ ಆ ಸ್ವಾಮಿ ಶ್ರೀ ಶ್ರೀ ವಿದ್ಯಾವಲ್ಲಭ ತೀರ್ಥ ಸ್ವಾಮೀಜಿನ ಶುಭಾಶೀರ್ವಾದವನ್ನು ಯಾನು ನಟೊಂದು ರಡ್ಡು ಪಾತೆರ ದಾನೆ ಬಣ್ಣ ಈ ಒಂಜಿ ಕಾರ್ಯಕ್ರಮ ನಮ್ಮ ಹಳ್ಳಿ ಪ್ರದೇಶ ಕಲ್ಪಡನ ಮನ್ಪನಂಚಿನ ಒಂಜಿ ಕುಗ್ರಾಮ ಒಂಜಿ ಕಾಲೋಡು ಇನ್ನು ಹಿಡಿದು ಒಂಜಿ 5 ವರ್ಷಕ್ಕೂ ದುಂಬೆ ಯಾನ ಆ ಕಲ್ಪಡನ ಮನ್ಪನ ಊರುನು ತೆರಿಯೊಂದೆ ಇನ್ನಿದಾನ ಬಣ್ಣ ಅಲ್ಪ ಒಂಜಿ ಪುಟ್ಟದ ಕಾಡದ ಮಧ್ಯೋಡು ಪುಟ್ಟನಂಚನ ಒಂಜಿ ಮಲ್ಲಿಗೆ ತಂಚನ ಕಾಡ ಮಲ್ಲಿಗೆ ತಲೆಕಂದನ KM ಸುಬ್ರಹ್ಮಣ್ಯ ಅಂದ್ ಬಂದ್ಪುಣಾರು ಈ ಒಂಜಿ ಸಂಸ್ಥೆನ ಅಲ್ಪ ಉಂಡು ಮಲ್ತೇರು ಅಂಜನೆ ನಿಖಲ್ನ ಮಾತ ಈ ಸಂಸ್ಥೆದ ಸದಸ್ಯರನ್ನ ಮಾತ ಹಿರಿಯರು ಕಿರಿಯರ ನಕಲ್ನ ಪೂರ ಸಾಕಾರಡು ಇಂಚಿನ ಒಂಜಿ ಸಂಸ್ಥೆನ ಉಂಡು ಮಲ್ತದು ಇನ್ನಿಕ್ಕೆ 5 ವರ್ಷದ ಇಂಚಲ ಇಂಚಿನ ಒಂಜಿ ಕಾರ್ಯಕ್ರಮನು ಅದ್ದೂರಿ ಆತ ನಡಪ ಹೊಂದಿತ್ತೇರು ಉಳ್ಳೇರು ಅಂಜನೆ ಇನಿದಾನೆ ಬಣ್ಣ ಸಮಾಜ ಕ್ರೀಡೆಗಾರ ಪ್ರೋತ್ಸಾಹ ಕೊರ್ಪಣ ಆರ್ಲ ಒಂಜಿ ಕ್ರೀಡಾಪಟು ಆತು ರಾಷ್ಟ್ರ ಮಟ್ಟಡು ಮಿಂಚಿನಂಚಿನ ಈ ಊರಿಗೂ ಈ ಕಲ್ಪಡ ಅಂಚನೆ ಕೊಡಿಯಾಲ ಈ ಕಾಣೀರು ಗ್ರಾಮಗಳ ಈ ತಾಲೂಕುಗೆ ಪುದರ್ಕೊಣಂತನಂಚಿನ ಒಂಜಿ ವ್ಯಕ್ತಿ ಅಂಚಿನ ಒಂಜಿ ವ್ಯಕ್ತಿಲಿ ಇಂಚಿನ ಒಂಜಿ ಕಾರ್ಯಕ್ರಮನು ನಡಪೋಡ ಆಯಗಲ ಒಂಜಿ ಯೋಗ್ಯತೆ ಬೋಡು ದಾನೆ ಬಣ್ಣ ಇಂಚಿನ ಕಾರ್ಯಕ್ರಮ ನಡಪುಡು ಬಣ್ಣ ಅವು ಸುಲಭದ ಬೆಲೆತ್ತು ಅವು ಏತೋ ಜನಕ್ಕಳೇನ ನಮ್ಮ ಕೈಕಾರನೆ ಬತ್ತದು ಸ್ವಾಮಿ ಬರೋಡು ನಿಕ್ಲ ಎಂಕಲ್ನ ಒಂಜಿ ಕಾರ್ಯಕ್ರಮ ನಡಪುಡ್ತು ಕೊರಡು ಮಾಡುತ್ತೆ ಅವು ಕೇಂದ್ರ ನೋಡು ಅಂಚಿನ ಒಂಜಿ ವ್ಯಕ್ತಿತ್ವ ಇತ್ತಿನ ಅಂಚಿನ ಒಂಜಿ ವ್ಯಕ್ತಿ ಈ KM ಸುಬ್ರಹ್ಮಣ್ಯ ಆರು ರಾಷ್ಟ್ರ ಮಟ್ಟದ ಕ್ರೀಡಾಪಟುಲು ಅಂಚಾದಿ ಪುನಃ ಆರು ಕ್ರೀಡೆಗೆ ಮಾತ್ರ ಪ್ರೋತ್ಸಾಹ ಕೊರ್ಪಣತ್ತು ಬೇತೆ ಬೇತೆ ಜನಸೇವಾ ಟ್ರಸ್ಟಿ ಮಲ್ದು ಜನಸೇವೆನೇ ಜನಾರ್ದನ ಸೇವೆ ಎಂದು ಬಂತು ಮಲ್ತೊಂದು ಇಪ್ಪನಂಜನ ಅಲ್ಪ ನಡಪನಂಜನ ಆ ಉಳ್ಳಾಗಲ್ನ ಸೇವೆ ಆ ಮುರಾಣಿ ತಾನೇ ಅಲ್ಪ ಉಳ್ಳಾಗಲ್ನ ನೇಮೋತ್ಸವ ನಡತು ಬತ್ತಂಡು ಇನ್ನು ಏನಲ್ಲ ಪಂಡದಿತ್ತೀರ ಅಂಡ ಎಂಕ ದನ್ನ ಅನಿವಾರ್ಯ ಆತು ಬೇತೆ ಬೇತೆ ತೊಂದರೆಗೆ ಬೇತೆ ಬೇತೆ ಈ ಊರುಡು ನಡಪನಂಜನ ಕಾರ್ಯಕ್ರಮ ನಾನು ಭಾಗವಹಿಸೋನ ಇರ್ತಾತ್ತು ಪೋರ ಸಾಧ್ಯ ಐಜಿ ಅಂಚಾದ ಪುನಃ ಎಂಕ್ಲ ಅಲ್ಪಲ ಮುರಣಿ ಉಳ್ಳಾಕಲು ಅಂಜನೆ ಶಿರಾಡಿ ದಯ್ಯದ ನೇಮ ವರ್ಷಾದಿ ಕಾಲಾದಿದ ನೇಮ ನಡತು ಬತ್ತನು ಅಂಚಾತ ಅಲ್ಪಲ ದುಮ್ನಾಣಿ ಐತ ದುಮ್ನಾಣಿ ಅದನ್ನು ನಡತು ಬತ್ತನು ಇಂಚಿನ ಒಂಜಿ ಕಾರ್ಯಕ್ರಮ ನಡಪಡು ಅಂತುಳ್ಳೇರು ಅಂಚಾದ ಪುನಃ ನನ್ನ ವಿಶೇಷವಾದ ಈ ಒಂದು ಕಾರ್ಯಕ್ರಮದ ಬಗ್ಗೆ ಈ ಕಬಡ್ಡಿಯಿಂದ ಬಣ್ಣ ಇನಿ ಕೂಡ ಇತ್ತು ಭಾಳ ಅನಾದಿ ಕಾಲದ ಇಂಜಿ ಎಂಕ್ಲು ಎಲ್ಲಿ ಪುಣ ಕರೆದೆ ಅವು ಗ್ರಾಮೀಣ ಮಟ್ಟಡು ಬಂಡ ಈ ನಿತ್ತಲೆಕ ಅವು ಶಿಸ್ತುಬದ್ಧವಾತು ನಿಯಮಬದ್ಧವಾತು ಐಕೆ ಇಂಚಿನವೇ ನಿಯಮ ಅಂತ ಬಂದ್ಪಣ ಈ ಆ ಕಾಲೋಡು ಇಜ್ಜಂಡು ಆಂಡ ಇನ್ನಿತ್ತ ಕಾಲೋಡು ಐಕೆ ರಾಜ್ಯ ಮಟ್ಟಡು ರಾಷ್ಟ್ರ ಮಟ್ಟಡು ಅವು ನಡತೊಂದುಂಡು ಐಕೆ ಒಂಜಿ ನಿಯಮ ಒಂಜಿ ಕ್ರಮ ಇಂಚಿನ ಶಿಸ್ತನ್ನು ಅನ್ಪುಣ ಉಂಡು ಅಂಡಲ ಆಣಿತ ಕಾಲೋಟ್ಲ ಅವು ಗುಡ್ಡೆಡು ಎಂಕ್ಲು ಒಂಜಿ ಹಳ್ಳಿ ಪ್ರದೇಶ ಅಂಡ್ಲ ಗುಡ್ಡೆಡು ಗೊಬ್ಬುನಂಚಿನ ಒಂಜಿ ಕ್ರೀಡೆ ಆದಿತ್ತನು ಇನಿ ಅವು ರಾಷ್ಟ್ರ ಮಟ್ಟಡು ನಡತೊಂದುಂಡು ಅಂಚಿನ ಒಂಜಿ ಕ್ರೀಡೆನು ಇನಿ ಈ ನಮ್ಮ ಕಾಣಿರು ಒಂದು ಮನ್ಪುನಂಚಿನ ಈ ಪುಣ್ಯ ಕ್ಷೇತ್ರ ಈ ಕ್ಷೇತ್ರಡು ಇನ್ನು ನಡಪುಣಂದು ಬಂಡ ಅವು ಭಾರಿ ನಂಗೆ ವಿಶೇಷತೆ ಇನ್ನೇನು ನಡಪುಣಂಚಿನ ಈ ನಮ್ಮೂರ ನಮ್ಮ ಕನಸು ಪನ್ಪುನಂಚಿನ ಈ ಸಂಸ್ಥೆದ ಮಾತ ಸದಸ್ಯರು ಅಂಚ ಇಂದೆತ ಅಧ್ಯಕ್ಷರಲ್ಲ ಇಂದಕ್ಕೆ ಮೂಲ ಕಾರಣ ಅಂತ ಮಾಡಿದ ಪಣ್ಯರ ಏನು ಭಾರಿ ಸಂತೋಷ ಪಡಂತುಲ್ಲೆ ಇಂಚಿನ ಒಂಜಿ ಕಾರ್ಯಕ್ರಮ ನನ್ನ ಈ ಈ ಕ್ರೀಡೆಡು ಆರು ವಾರ ಎತ್ತಿ ಪುದರ್ ಬಡೆಯರ ಅವೆಲ್ಲ ರಾಷ್ಟ್ರ ಮಟ್ಟದ ಪುದರ್ ಬಡೆದರ ಅಂಚನೆ ಈ ಸಂಸ್ಥೆಲ ನನ್ನ ದುಂಬುಗು ಇಂಚ ಮಾತ್ರ ಇತ್ತು ಇನಿ 5 ವರ್ಷ ಮಾತ್ರ ಇತ್ತು ಅವು 5 ವರ್ಷ ಮಟ್ಟ ಅಂಟ್ಲ ಅವು ಪುರ್ಲೋಡು ನಡಪಡು ಅಂಚನೆ ಇಂದು ರಾಜ್ಯ ಮಟ್ಟದ ರಾಷ್ಟ್ರ ಮಟ್ಟಟ್ಲ ಇನ್ನೇ ಒಂಜಿ ಪುದರ್ ಬರಡು ಮಾಡ್ತೆ ಏನು ಆ ದೆಯ್ಯೋಲಟ ದೇವರಟ್ಲ ನಮ್ಮೊಂದು ನಟೊಂದು ಈ ಎನ್ನ ರಡ್ಡು ಪಾತ್ರನು ಮುಗಿತದ್ದು ಮಾತ್ರೆಗಳ ಸ್ವಲ್ಪ ಸಣ್ಣ ಒಂದು ಎನ್ನ ಈ ರಡ್ಡು ಪಾತ್ರನು ಮುಗಿತೊಂದು. ಧನ್ಯವಾದಗಳು. ಮುಂದೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ತಮ್ಮ ಅಮೂಲ್ಯ ಸಮಯವನ್ನು ಮೀಸಲಿಟ್ಟು ಸ್ಫೂರ್ತಿದಾಯಕ ಮಾತುಗಳನ್ನಾಡಿದ ಮುಖ್ಯ ಅತಿಥಿಗಳಿಗೆ ಕಾರ್ಯಕ್ರಮದ ಸಲುವಾಗಿ ಸನ್ಮಾನವನ್ನು ನೀಡ್ತಾ ಇದ್ದೇವೆ. ಕಾರ್ಯಕ್ರಮದ ಅಧ್ಯಕ್ಷತೆ ಜೊತೆಗೆ ನಮ್ಮೂರ ನಮ್ಮ ಕನಸು ಜನಸೇವಾ ಟ್ರಸ್ಟ್ ಇದರ ಅಧ್ಯಕ್ಷರಾಗಿರುವ
ಶ್ರೀಯುತ ಸುಬ್ರಹ್ಮಣ್ಯ ಇವರು ಇದನ್ನು ನಡೆಸಿಕೊಡಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಶ್ರೀ ಜಯಸೂರ್ಯ ರೈ ಮಾದೋಡಿ, ಸಂಚಾಲಕರು, ಪ್ರಗತಿ ವಿದ್ಯಾಸಂಸ್ಥೆ ಕಾಣೂರು, ಇವರಿಗೆ ಇಂದು ಮುಖ್ಯ ಅತಿಥಿ ನೆಲೆಯಲ್ಲಿ ಸ್ಫೂರ್ತಿದಾಯಕ ಮಾತುಗಳನ್ನು ಆಡಿದಿರಿ. ನಮ್ಮ ಹಂಬಲಗಳಿಗೆ ಬೆಂಬಲದ ದ್ಯೋತಕವನ್ನು ನೀಡಿದಿರಿ. ನಿಮಗೆ ಪ್ರೀತಿಪೂರ್ವಕ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇವೆ. ನಮ್ಮ ಅಧ್ಯಕ್ಷರು ಶಾಲು ಹಾಗೂ ಹಾರವನ್ನು ನೀಡಿ ಬಹಳಷ್ಟು ಪ್ರೀತಿಪೂರ್ವಕವಾಗಿ ಗೌರವಿಸ್ತಾ ಇದ್ದಾರೆ. ಹಾಗೆ ಇನ್ನೋರ್ವ ಅತಿಥಿ ನಿವೃತ್ತ ಯೋಧರು, ಭಾರತೀಯ ಸೇನೆ, ಶ್ರೀ ರವೀಂದ್ರ ಗೌಡ ಮರಕಡ. ನಿಮ್ಮ ಉಪಸ್ಥಿತಿಯು ಕಾರ್ಯಕ್ರಮದ ಮೆರುಗನ್ನು ಇನ್ನಷ್ಟು ಹೆಚ್ಚಿಸಿದೆ. ತಮಗೂ ಕೂಡ ಕಾರ್ಯಕ್ರಮದ ಪರವಾಗಿ ಅಧ್ಯಕ್ಷರು ಬಹಳಷ್ಟು ಪ್ರೀತಿಪೂರ್ವಕವಾಗಿ ಶಾಲನ್ನು ಹೊದಿಸಿ ಗೌರವಿಸ್ತಾ ಇದ್ದಾರೆ. ಮುಂದೆ ಶ್ರೀ ಶಿವರಾಮ ಉಪಾಧ್ಯಾಯ ಮಾಲೆತಾರು, ಮೊಕ್ತೇಸರರು, ಶ್ರೀ ಉಳ್ಳಾಕುಲು ದೇವಸ್ಥಾನ, ಕಲ್ಪಡ, ಕೊಡಿಯಾಲ. ತಮಗೆ ಕೂಡ ಬಹಳಷ್ಟು ಪ್ರೀತಿಪೂರ್ವಕವಾಗಿ ಅಧ್ಯಕ್ಷರ ನೆಲೆಯಲ್ಲಿ ಹಾಗೂ ಸಂಸ್ಥೆಯ ನೆಲೆಯಲ್ಲಿ ಬಹಳಷ್ಟು ಪ್ರೀತಿಪೂರ್ವಕವಾಗಿ ಗೌರವಿಸ್ತಾ ಇದ್ದೇವೆ. ಮುಂದೆ ಇನ್ನೋರ್ವ ಮುಖ್ಯ ಅತಿಥಿ ಶ್ರೀ ಪದ್ಮನಾಭ ಬೀಡು, ಬೆಳ್ಳಾರೆ. ಮಾಲಕರು ಶ್ರೀ ಜಲದುರ್ಗ ದೇವಿ ಪ್ರಸನ್ನ, ಅರ್ತ್ ಮೂವರ್ಸ್ ಟ್ರಾನ್ಸ್ಪೋರ್ಟ್ಸ್ ಆ್ಯಂಡ್ ಬೋವೆಲ್, ಬೆಳ್ಳಾರೆ. ನಿಮ್ಮ ಉಪಸ್ಥಿತಿಯನ್ನು ಕೂಡ ಬಹಳಷ್ಟು ಪ್ರೀತಿಪೂರ್ವಕವಾಗಿ ಸ್ವೀಕರಿಸುತ್ತಾ ಅಧ್ಯಕ್ಷರ ನೆಲೆಯಲ್ಲಿ ನಿಮ್ಮನ್ನು ಗೌರವಪೂರ್ವಕವಾಗಿ ಗೌರವಿಸ್ತಾ ಇದ್ದೇವೆ. ಹಾಗೆ ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಎಲ್ಲ ಅತಿಥಿ ಅಭ್ಯಾಗತರಿಗೆ ಕಾರ್ಯಕ್ರಮದ ಸವಿನೆನಪಿಗಾಗಿ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ಅಧ್ಯಕ್ಷರಾದ ಸುಬ್ರಹ್ಮಣ್ಯ ಇವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಅನುಭವವು ಸವಿಯಲ್ಲ, ಅದರ ನೆನಪೇ ಸವಿಯು ಅನ್ನುವಂತಹ ಮಾತಿದೆ. ಹಾಗಾಗಿ ನಮ್ಮ ಕಾರ್ಯಕ್ರಮದ ಸವಿ ನೆನಪಿಗಾಗಿ ಸ್ಮರಣಿಕೆಯನ್ನು ನೀಡಿ ಗೌರವಿಸ್ತಾ ಇದ್ದೇವೆ ಎಲ್ಲ ಅತಿಥಿ ಅಭ್ಯಾಗತರಿಗೆ. ಶ್ರೀ ಬಾಲಕೃಷ್ಣ ದೈಹಿಕ ಶಿಕ್ಷಣ ಶಿಕ್ಷಕರು, ಇವರಿಗೆ ಅಧ್ಯಕ್ಷರು ಸ್ಮರಣಿಕೆಯನ್ನು ನೀಡಿ ಗೌರವಿಸ್ತಾ ಇದ್ದಾರೆ. ಅಶೋಕ್ ಗೌಡ ಪಿ, ಪುಟ್ಟಣ್ಣಗೌಡ ಮೊಗರಂಜ ಇವರಿಗೆ ಹಾಗೆ ಪುಟ್ಟಣ್ಣಗೌಡ ಪೈಕ ಇವರಿಗೆ ಸ್ಮರಣಿಕೆಯನ್ನು ನೀಡಿ ಗೌರವಿಸ್ತಾ ಇದ್ದೇವೆ. ಪರಮೇಶ್ವರ ಅನಿಲ ಇವರಿಗೆ ಸ್ಮರಣಿಕೆಯನ್ನು ನೀಡಿ ಗೌರವಿಸ್ತಾ ಇದ್ದೇವೆ. ಷಣ್ಮುಖ ಐಜೆ ಇವರಿಗೆ ಸ್ಮರಣಿಕೆಯನ್ನು ನೀಡಿ ಗೌರವಿಸ್ತಾ ಇದ್ದೇವೆ. ಅಶ್ವಿನ್ ಕುಮಾರ್ ನಟೀತ್ಲು ಇವರಿಗೆ ಕೂಡ ಕಾರ್ಯಕ್ರಮದ ಸವಿನೆನಪಿಗಾಗಿ ಸ್ಮರಣಿಕೆಯನ್ನು ನೀಡಿ ಗೌರವಿಸ್ತಾ ಇದ್ದೇವೆ. ಶ್ರೀಯುತ ರಾಧಾಕೃಷ್ಣ ಬೈತಡ್ಕ, ಅಧ್ಯಕ್ಷರು ಉಳ್ಳಾಕುಲು ಉತ್ಸವ ಸಮಿತಿ ಕಲ್ಲಮಾಡ. ಶ್ರೀಮತಿ ಚಿತ್ರಾ ದಿನೇಶ್ ಹಾಗೆ ಶ್ರೀಮತಿ ಹರಿಣಾಕ್ಷಿ ಶ್ರೀಧರ ಬನಾರಿ, ಎಲ್ಲ ಅತಿಥಿ ಅಭ್ಯಾಗತರಿಗೆ ಕಾರ್ಯಕ್ರಮದ ಸವಿನೆನಪಿಗಾಗಿ ಸ್ಮರಣಿಕೆಯನ್ನು ನೀಡಿ ಗೌರವಿಸ್ತಾ ಇದ್ದೇವೆ. ಕರ್ಮಣ್ಯೇವಾಧಿಕಾರಸ್ಥೆ ಮಾ ಫಲೇಶು ಕದಾಚನ ಎಂಬಂತೆ ನಮ್ಮ ಇಂದಿನ ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದ ಸರ್ವ ಬಂಧುಗಳಿಗೆ ಧನ್ಯವಾದ ಸಮರ್ಪಿಸಲಿದ್ದಾರೆ ನಮ್ಮ ಸಂಸ್ಥೆಯ ಕಾರ್ಯದರ್ಶಿಯಾಗಿರುವ ಹರ್ಷನ್ ಕೆಟಿ ಇವರು. ಶ್ರೀ ಶ್ರೀ ವಿದ್ಯಾವಲ್ಲಭ ತೀರ್ಥ ಸ್ವಾಮೀಜಿ, ಶ್ರೀ ಜಗದ್ಗುರು ಮನ್ಮದಾಚಾರ್ಯ ಮೂಲ ಮಹಾಸಂಸ್ಥಾನಂ ಶ್ರೀ ಕಾನ್ಯೂರು ರಾಮತೀರ್ಥ ಮಠ ಉಡುಪಿ ಇವರ ಶುಭ ಆಶೀರ್ವಾದದೊಂದಿಗೆ ನಮ್ಮೂರ ನಮ್ಮ ಕನಸು ಜನಸೇವಾ ಟ್ರಸ್ಟ್ ಕಲ್ಪಡ ಕೊಡಿಯಾಲ ಇದರ ಆಶ್ರಯದಲ್ಲಿ
ದಕ್ಷಿಣ ಕನ್ನಡ ಜಿಲ್ಲಾ ಅಮೆಚೂರು ಕಬಡ್ಡಿ ಅಸೋಸಿಯೇಷನ್ ಮತ್ತು ಕಡಬ ತಾಲೂಕು ಅಮೆಚೂರು ಕಬಡ್ಡಿ ಅಸೋಸಿಯೇಷನ್ ಕಡಬ ಇವರ ಸಹಭಾಗಿತ್ವದಲ್ಲಿ ರಾಜ್ಯ ಮಟ್ಟದ ಅಂಡರ್ 21 ವಯೋಮಿತಿಯ ಪುರುಷರ ಮತ್ತು ಮಹಿಳೆಯರ ಮ್ಯಾಟ್ ಕಬಡ್ಡಿ ಪಂದ್ಯಾಟ, ವಿವಿಧ ಕ್ಷೇತ್ರದ ಸಾಧಕರಿಗೆ ಸನ್ಮಾನ ಹಾಗೂ ಅಭಿನಂದನಾ ಕಾರ್ಯಕ್ರಮ ಮತ್ತು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಉದ್ಘಾಟಕರಾಗಿ ಆಗಮಿಸಿ ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿದಂಥ ದೈಹಿಕ ಶಿಕ್ಷಣ ಪರಿವೀಕ್ಷಕರು ಪುತ್ತೂರು ತಾಲೂಕು ಶ್ರೀ ಚಕ್ರಪಾಣಿ ಎ.ವಿ. ಸರ್ಗೆ ಧನ್ಯವಾದಗಳು ಸರ್. ಹಾಗೆ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿ ನೆರವೇರಿಸಿಕೊಟ್ಟಂಥ ನಮ್ಮ ಟ್ರಸ್ಟ್ನ ಅಧ್ಯಕ್ಷರಾದಂಥ ಸುಬ್ರಹ್ಮಣ್ಯ ಕೆ.ಎಂ. ಹಾಗೆ ನಮ್ಮ ಊರಿನ ಹೆಮ್ಮೆಯ ರಾಷ್ಟ್ರೀಯ ಕ್ರೀಡಾಪಟುವಾದಂಥ ಸುಬ್ರಹ್ಮಣ್ಯ ಕೆ.ಎಂ. ಅವರಿಗೆ ಧನ್ಯವಾದಗಳು ಸರ್. ಹಾಗೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂಥ ನಮ್ಮ ಪ್ರಗತಿ ವಿದ್ಯಾಸಂಸ್ಥೆಯ ಸಂಚಾಲಕರಾದಂಥ ಜಯಸೂರ್ಯ ರೈ ಅವರಿಗೆ ಧನ್ಯವಾದಗಳು ಸರ್. ಹಾಗೆ ಮುಖ್ಯ ಅತಿಥಿಗಳಾದಂಥ ನಮ್ಮ ಊರಿನ ನಮ್ಮ ಸಂಸ್ಥೆಗೆ ಸದಾ ಸಪೋರ್ಟಿವ್ ಆಗಿಂಥ ನಮ್ಮ ಕೊಡಿಯಾಲ ಗ್ರಾಮದ ಹೆಮ್ಮೆಯ ಯೋಧರು ಶ್ರೀ ರವೀಂದ್ರಗೌಡ ಮರಕ್ಕಡ ಇವರಿಗೆ ಧನ್ಯವಾದಗಳು ಸರ್. ಹಾಗೆ ನಮ್ಮ ಉಲ್ಲಾಕುಲು ಆಡಳಿತ ಕಮಿಟಿಯ ಮೊಕ್ತೇಸರರಾದಂತಹ ಶಿವರಾಮ ಉಪಾಧ್ಯಾಯರವರಿಗೆ ಧನ್ಯವಾದಗಳು ಸರ್. ಹಾಗೆ ನಮ್ಮ ಆತ್ಮೀಯರಾದಂಥ ಶ್ರೀ ಜಲದುರ್ಗಾದೇವಿ ಪ್ರಸನ್ನ ಅರ್ತ್ ಮೂವರ್ಸ್ ಟ್ರಾನ್ಸ್ಪೋರ್ಟ್ ಬೋರ್ವೆಲ್ಸ್ ಬೆಲ್ಲಾರ ಇದರ ಮಾಲಕರಾದಂಥ ಪದ್ಮನಾಭ ಬೀಡೂರ್ ಸರ್ ಮುಖ್ಯ ಅತಿಥಿಯಾಗಿದ್ದಾರೆ, ಅವರಿಗೂ ಧನ್ಯವಾದಗಳು ಸರ್. ಹಾಗೆ ಗೌರವ ಉಪಸ್ಥಿತಿಯಲ್ಲಿರುವಂಥ ಶ್ರೀ ನಮ್ಮ ಕಾನೂರು ದೈಹಿಕ ಶಿಕ್ಷಣ ಶಿಕ್ಷಕರಾದಂತಹ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ದೈಹಿಕ ಶಿಕ್ಷಕರಾದಂಥ ಬಾಲಕೃಷ್ಣ ಸರ್ ಇದ್ದಾರೆ, ಅವರಿಗೆ ಧನ್ಯವಾದಗಳು ಸರ್. ಹಾಗೆ ನಮ್ಮ ಚಾರ್ವಕ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯಾದಂಥ ಅಶೋಕ್ ಗೌಡ್ ಪಿ ಇದ್ದಾರೆ, ಸರ್ಗೆ ನಿಮಗೂ ಧನ್ಯವಾದಗಳು ಸರ್. ಹಾಗೆ ಶ್ರೀ ಲಕ್ಷ್ಮೀ ನರಸಿಂಹ ಭಜನಾ ಮಂದಿರ ಮಂಡಳಿಯ ಕಾನೂರು ಇದರ ಅಧ್ಯಕ್ಷರಾದಂಥ ಶ್ರೀ ಪುಟ್ಟಣ್ಣಗೌಡ ಮುಗರಂಜರವರಿದ್ದಾರೆ, ಅವರು ನಮ್ಮ ಕಾರ್ಯಕ್ರಮ ಆಗಮಿಸಿದ್ದಕ್ಕೆ ಧನ್ಯವಾದಗಳು ಸರ್. ಹಾಗೆ ಶ್ರೀ ಉಲ್ಲಾಕುಲು ದೈವಸ್ಥಾನ ಕರಿಮಜಲು ಪೈಕ ಇದರ ಅನುವಂಶೀಯ ಮುಖ್ಯಸ್ಥರಾದಂತಹ ಶ್ರೀ ಪುಟ್ಟಣ್ಣಗೌಡ ಪೈಕ ಸರ್ ಇವರಿಗೂ ಧನ್ಯವಾದಗಳು ಸರ್. ಹಾಗೆ ಶ್ರೀ ಉಲ್ಲಾಕುಲು ಉತ್ಸವ ಸಮಿತಿ ಕಲ್ಲಮಾಡ ಇದರ ಅಧ್ಯಕ್ಷರಾದಂಥ ರಾಧಾಕೃಷ್ಣ ಬೈತರ್ಕರ್ ಸರ್ ಅವರಿಗೂ ಧನ್ಯವಾದಗಳು. ಹಾಗೆ ನಮ್ಮ ಕಾನೂರು ಶಾಲೆಯ SDMಸಿನ ಅಧ್ಯಕ್ಷರಾದಂಥ ಪರಮೇಶ್ವರ ಅನಿಲ್ ಇದ್ದಾರೆ, ಅವರಿಗೂ ಧನ್ಯವಾದಗಳು ಸರ್. ಹಾಗೆ ನಮ್ಮ ಕೊಡಿಯಾಲ ಗ್ರಾಮ ಪಂಚಾಯತ್ನ ಉಪಾಧ್ಯಕ್ಷರಾದಂತಹ ಶ್ರೀಮತಿ ಚಿತ್ರಾ ದಿನೇಶ್ ಅವರು ನಮ್ಮೊಂದಿಗಿದ್ದಾರೆ, ಅವರಿಗೂ ಧನ್ಯವಾದಗಳು ಸರ್. ಹಾಗೆ ಕಡಬ ತಾಲೂಕು ಪಂಚ ಗ್ಯಾರಂಟಿ ಯೋಜನೆಯ ಸದಸ್ಯರಾದಂಥ ಶ್ರೀಮತಿ ಹರಿಣಾಕ್ಷಿ ಶ್ರೀಧರ ಬನಾರಿ, ತಮಗೂ ಧನ್ಯವಾದಗಳು ಮೇಡಮ್. ಹಾಗೆ ನಮ್ಮ ಆತ್ಮೀಯರಾದಂಥ ಇಡ್ಯರ್ಕ ಬ್ರದರ್ಸ್ ತಂಡದ ಅಧ್ಯಕ್ಷರಾದಂಥ ಶ್ರೀ ಷಣ್ಮುಖ ಐಜಿ ಅವರಿದ್ದಾರೆ, ಅವರಿಗೂ ಧನ್ಯವಾದಗಳು. ಅವರು ಸಹಕರಿಸಿದ ಎಲ್ಲ ನಮ್ಮ ಈ ಕಾರ್ಯಕ್ರಮಕ್ಕೆ ಸಹಕರಿಸಿದಂಥ ಎಲ್ಲ ನಮ್ಮ ಪದಾಧಿಕಾರಿಗಳಿಗೂ ಧನ್ಯವಾದವನ್ನು ಸಲ್ಲಿಸಿದ್ದೇನೆ. ಸರ್ವರಿಗೆ ಧನ್ಯವಾದ ಸಮರ್ಪಿಸಿದ ತಮಗೂ ತುಂಬು ಹೃದಯದ ಧನ್ಯವಾದಗಳು. ಇಲ್ಲಿಗೆ ಉದ್ಘಾಟನಾ ಕಾರ್ಯಕ್ರಮ ಮುಕ್ತಾಯಗೊಳ್ತಾ ಇದೆ. ಇನ್ನು ಮುಂದೆ ಈ ಕಾರ್ಯಕ್ರಮ ಕಬಡ್ಡಿ ಪಂದ್ಯಾಟ ಈ ಒಂದು ಅಂಕಣದಲ್ಲಿ ಆರಂಭಗೊಳ್ಳಲಿದೆ. ಏಕಾಂಗಿಯಾಗಿ ಆರಂಭವಾದ ಪ್ರಯತ್ನಗಳು ಸಹೃದಯದ ಕೈಜೋಡಿಕೆಯಿಂದ ಯಶಸ್ಸಿನ ದಿಕ್ಕನ್ನು ಪಡೆಯುತ್ತದೆ. ಇದೀಗ ಕಾರ್ಯಕ್ರಮವು ಯಶಸ್ವಿಯಾಗಿ ಉದ್ಘಾಟನೆಗೊಂಡಿದೆ. ಇನ್ನು ಮ್ಯಾಟ್ ಕಬಡ್ಡಿ ಪಂದ್ಯಾಟಕ್ಕಾಗಿ ಅಂಕಣದತ್ತ ಅತಿಥಿ ಅಭ್ಯಾಗತರು ತೆರಳಲಿದ್ದಾರೆ. ದ್ವಾರದ ಬಳಿ ಉಪಸ್ಥಿತರಿರಬೇಕಾಗಿ ವಿನಂತಿಸಿಕೊಳ್ಳುತ್ತಾ ಇದೀಗ ವೇದಿಕೆಯಲ್ಲಿ ಗಣ್ಯರನ್ನ ಗೌರವಿಸಿಕೊಂಡು ಎರಡೂ ತಂಡಗಳಿಗೆ ಶುಭವನ್ನ ಹಸ್ತಲಾಘವ ಮಾಡುವ ಮೂಲಕ ಶುಭವನ್ನ ಕೋರಿ ಈ ಒಂದು ಕಬಡ್ಡಿ ಪಂದ್ಯಾಟವನ್ನು ಆರಂಭಿಸಲಿಕ್ಕಿದ್ದೇವೆ. ಟ್ರಸ್ಟ್ನ ಎಲ್ಲ ಸದಸ್ಯರು ವೇದಿಕೆಯ ಮುಂಭಾಗಕ್ಕೆ ಆಗಮಿಸಬೇಕಾಗಿ ವಿನಂತಿಸ್ತಾ ಇದ್ದೇವೆ. Welcome to 2016.
ವೇದಿಕೆಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ಅಥ್ಲೆಟಿಕ್ ಅಸೋಸಿಯೇಷನ್ನ ಅಧ್ಯಕ್ಷರು ಶ್ರೀ ತಾರನಾಥ್ ಶೆಟ್ಟಿ, ಅದೇ ರೀತಿ ಉಪಾಧ್ಯಕ್ಷರು ಶ್ರೀ ಕರುಣಾಕರ್ ರೈ, ಕೋಶಾಧಿಕಾರಿಗಳಾಗಿರತಕ್ಕಂಥ ಶ್ರೀ ಕೃಷ್ಣ ಶೆಣೈ ಉಪಸ್ಥಿತರಿದ್ದಾರೆ. ಇವರನ್ನ ಗೌರವಿಸಬೇಕಾಗಿ ಗಣ್ಯರಲ್ಲಿ ವಿನಂತಿಯನ್ನ ಮಾಡ್ತಾ ಇದ್ದೇವೆ. ರಾಷ್ಟ್ರೀಯ ಮಟ್ಟದ ಹ್ಯಾಮರ್ ಥ್ರೋ ಚಾಂಪಿಯನ್ ಆಗಿ ಕಾರ್ಪೊರೇಷನ್ ಬ್ಯಾಂಕ್ ಮಂಗಳೂರು ಇದರ ನಿವೃತ್ತ ಮ್ಯಾನೇಜರ್ ಆಗಿ ಪ್ರಸ್ತುತ ದಕ್ಷಿಣ ಕನ್ನಡ ಜಿಲ್ಲಾ ಅಥ್ಲೆಟಿಕ್ಸ್ ಅಸೋಸಿಯೇಷನ್ನ ಅಧ್ಯಕ್ಷರಾಗಿ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಚಪ್ಪಾಳೆ ಅಭಿನಂದನೆಗಳು ಶ್ರೀ ತಾರನಾಥ್ ಶೆಟ್ಟಿ ಇವರಿಗೆ. ಗೌರವದ ಅಭಿಮಾನದ ಗೌರವವನ್ನು ನಮ್ಮೂರ ನಮ್ಮ ಕನಸು ಜನಸೇವಾ ಟ್ರಸ್ಟ್ನ ಪರವಾಗಿ ಸಲ್ಲಿಸ್ತಾ ಇದ್ದೇವೆ ಸರ್. ಅದೇ ರೀತಿ ದಕ್ಷಿಣ ಕನ್ನಡ ಜಿಲ್ಲೆಯ ಅಥ್ಲೆಟಿಕ್ಸ್ ಅಸೋಸಿಯೇಷನ್ ಉಪಾಧ್ಯಕ್ಷರು ಶ್ರೀ ಕರುಣಾಕರ್ ರೈ 100 ಮೀಟರ್ ರಾಷ್ಟ್ರೀಯ ಚಾಂಪಿಯನ್ ಆಗಿ ಅತ್ಯದ್ಭುತ ಕ್ರೀಡಾಪಟುವಾಗಿರುವವರು. ಅದೇ ರೀತಿಯಾಗಿ ಇನ್ನೋರ್ವರು ಕೋಶಾಧಿಕಾರಿಗಳಾಗಿರ್ತಕ್ಕಂಥ ಶ್ರೀ ಕೃಷ್ಣ ಶೆಣೈ ಸರ್ ಅವರು, ಇವರು ಕೂಡ 100 ಮೀಟರ್ ರೇಸ್ ರಾಷ್ಟ್ರೀಯ ವೇಗದ ಓಟಗಾರರಾಗಿ ಹಿರಿಯ ಕ್ರೀಡಾಪಟುವಾಗಿ ನಮ್ಮೊಂದಿಗೆ ಈ ದಿವಸದ ಈ ಒಂದು ಕ್ರೀಡಾಕೂಟದಲ್ಲಿ ಕಬಡ್ಡಿ ಪಂದ್ಯಾಟದಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಮೂವರಿಗೂ ಕೂಡ ನಮ್ಮೂರ ನಮ್ಮ ಕನಸು ಜನಸೇವಾ ಟ್ರಸ್ಟ್ನ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಟ್ರಸ್ಟ್ನ ಎಲ್ಲ ಸದಸ್ಯರು ಜೊತೆ ಸೇರಬೇಕಾಗಿ ವಿನಂತಿಸಿಕೊಳ್ಳುತ್ತಾ, ಟೀಮ್ ವಿವೇಕಾನಂದ ಆಗಮನ ದ್ವಾರದ ಹಿಂಭಾಗಕ್ಕೆ ಬನ್ನಿ. ತಂಡದ ಮ್ಯಾನೇಜರ್ಸ್ ವೇದಿಕೆಯ ಬಲಭಾಗದಲ್ಲಿ ಆಗಮ ದ್ವಾರ ಇದೆ, ಅಲ್ಲಿಗೆ ತಂಡಗಳನ್ನು ಕಳಿಸಿಕೊಡಿ. ವಿವೇಕಾನಂದ ಪುತ್ತೂರು ಬಿ ತಂಡ ಹಾಗೂ ದುರ್ಗಾಂಬ ಅಲಂಕಾರು ಬಿ ತಂಡಗಳನ್ನು ಪ್ರಧಾನ ವೇದಿಕೆಯ ಬಲಭಾಗದಲ್ಲಿ ಆಗಮನ ದ್ವಾರ ಇದೆ, ಅಂಗಣಕ್ಕೆ ಪ್ರವೇಶ ಇದೆ. ದಯಮಾಡಿ ಅಲ್ಲಿಗೆ ತಂಡಗಳನ್ನು ಕಳಿಸಿಕೊಡ್ಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. Welcome to 2016. ಎರಡು ತಂಡಗಳು ದಯಮಾಡಿ ತಕ್ಷಣ ಬನ್ನಿ. ಬೆಳಗ್ಗೆಯಿಂದ ಕಾಯ್ತಾ ಇದ್ದೀರಿ. ತಮಗೆ ತಂಡಗಳು ವಿವೇಕಾನಂದ ಪುತ್ತೂರು ಹಾಗೂ ದುರ್ಗಾಂಬ ಅಲಂಕ. ದುರ್ಗಾಂಬ ಅಲಂಕ ದುರ್ಗಾಂಬ ಅಲಂಕಾರ ಶ್ರೇಯಸ್ ರವರ ತಂಡಕ್ಕಾಗಿ ಕಾಯ್ತಾ ಇದ್ದೇವೆ. ದುರ್ಗಾಂಬ ಅಲಂಕಾರ ಕೊನೆ ಕರೆ ನಮಗೆ ಲಾಸ್ಟ್ ಅಂಡ್ ಫೈನಲ್ ಕಾಲ್. ಮತ್ತೆ ಮಗದೊಂದು ವರ್ಷಕ್ಕೆ ಪಾದಾರ್ಪಣೆಯನ್ನ ಮಾಡಿ
ನಮ್ಮೂರ ನಮ್ಮ ಕನಸು ಜನಸೇವಾ ಟ್ರಸ್ಟ್ ಕಲ್ಪಡ ಕೊಡಿಯಾಲ ಮತ್ತೊಂದು ಅದ್ಧೂರಿ ಕಾರ್ಯಕ್ರಮದ ಮೂಲಕವಾಗಿ ಇತಿಹಾಸವನ್ನ ನಿರ್ಮಿಸಲಿಕ್ಕೆ ತೊಡಗಿದೆ ಬಂಧುಗಳೇ. ಈ ಒಂದು ಕಾಣಿಯೂರಿನ ಪುಣ್ಯ ಮಣ್ಣಿನಲ್ಲಿ ನಮ್ಮೂರ ನಮ್ಮ ಕನಸಿನ ಬಹು ನಿರೀಕ್ಷೆಯ ಕಾರ್ಯಕ್ರಮ ಕಬಡ್ಡಿ ಪಂದ್ಯಾಟ ಇದೀಗ ಆರಂಭಗೊಳ್ತಾ ಇದೆ. ಕಬಡ್ಡಿ ಅಂದ್ರೆ ಕಾಣಿಯೂರು, ಕಾಣಿಯೂರು ಅಂದ್ರೆ ಕಬಡ್ಡಿ ನಮಗೆಲ್ಲರಿಗೂ ಗೊತ್ತಿದೆ. ಪ್ರೊ ಕಬಡ್ಡಿ ಪಂದ್ಯಾಟಕ್ಕೆ ಬಹಳ ವರ್ಷಗಳ ಹಿಂದೆ ಒಂದು ಅತ್ಯದ್ಭುತ ಆರಂಭವನ್ನ ನೀಡಿರ್ತಕ್ಕಂಥ ಊರು ಇದ್ರೆ ಅದು ನಮ್ಮ ಹೆಮ್ಮೆಯ ಕಾಣಿಯೂರು. ಈ ಕಾಣಿಯೂರಿನಲ್ಲಿ ಈ ವರ್ಷ ನಮ್ಮೂರ ನಮ್ಮ ಕನಸು ಜನಸೇವಾ ಟ್ರಸ್ಟ್ ವತಿಯಿಂದ ಅಂಡರ್ 21 ವಿಭಾಗದ ಪಂದ್ಯಗಳು ಜರುಗ್ತಾ ಇವೆ. ಪ್ರಪ್ರಥಮ ತಂಡವಾಗಿ ಅಂಕಣಕ್ಕೆ ಇಳಿತಾ ಇದೆ. ವಿದ್ಯಾ ಕ್ಷೇತ್ರದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆ, ರಾಜ್ಯ, ರಾಷ್ಟ್ರ ಮಟ್ಟದಲ್ಲಿ ತನ್ನ ಹೆಸರನ್ನ ಬೆಳಗಿಸಿರತಕ್ಕಂತಹ ವಿದ್ಯಾಸಂಸ್ಥೆ ವಿವೇಕಾನಂದ ಪುತ್ತೂರು ತಂಡ ಇದೀಗ ಅಂಕಣವನ್ನ ಪ್ರವೇಶಿಸ್ತಾ ಇದೆ. ಪ್ರತಿಷ್ಠಿತ ವಿವೇಕಾನಂದ ಪುತ್ತೂರು ತಂಡಕ್ಕೆ ಸೆಟ್ಟನ್ನು ಹೊಡೆಯಲಿಕ್ಕೆ ಅಂಕಣಕ್ಕೆ ಪ್ರವೇಶಿಸ್ತಾ ಇದೆ ದುರ್ಗಮ್ಮ ಆಲಂಕ. ಎಲ್ಲ ತೀರ್ಪುಗಾರರನ್ನ ಕೂಡ ಈ ಒಂದು ಪಂದ್ಯಕ್ಕಾಗಿ ಪ್ರೀತಿಯಿಂದ ಸ್ವಾಗತಿಸಿಕೊಳ್ತಾ ರಿಕ್ವೆಸ್ಟಿಂಗ್ ದ ಅಫಿಷಿಯಲ್ಸ್ ಟು ಟೇಕ್ ದ ಚಾರ್ಜ್. ಇದೀಗ ಎರಡೂ ತಂಡಗಳಿಗೆ ಶುಭವನ್ನ ಹಾರೈಸಿಕೊಂಡು ಈ ಒಂದು ಪಂದ್ಯಾಟವನ್ನ ಆರಂಭಿಸಲಿಕ್ಕಿದ್ದೇವೆ. ನಮ್ಮೊಂದಿಗೆ ಜೊತೆಯಾಗಬೇಕಾಗಿ ಶ್ರೀ ತಾರನಾಥ್ ಶೆಟ್ಟಿ ಸರ್ ಅವರಲ್ಲಿ ವಿನಂತಿಯನ್ನ ಮಾಡ್ತಾ ಇದ್ದೇನೆ. ದಕ್ಷಿಣ ಕನ್ನಡ ಜಿಲ್ಲಾ ಅಥ್ಲೆಟಿಕ್ ಅಸೋಸಿಯೇಷನ್ ಅಧ್ಯಕ್ಷರು, ಅದೇ ರೀತಿಯಾಗಿ ಶ್ರೀ ಕರುಣಾಕರ್ ಸರ್ ಅವರು ಹಾಗೂ ಶ್ರೀ ಕೃಷ್ಣ ಶೆಣೈ ಸರ್ ಅವರನ್ನ ವಿನಂತಿಸಿಕೊಳ್ತಾ ಶ್ರೀ ಜಗನ್ನಾಥ ಶಿರ್ಲಾಲ್ ಆಯುಷ್ಮಾನ್ ಭಾರತ್ ಯೋಜನೆ ಮಂಗಳೂರು ವಿಭಾಗದ ಕಾರ್ಯನಿರ್ವಾಹಕರು, ಅದೇ ರೀತಿ ಶ್ರೀ ವಿಠ್ಠಲಗೌಡ ಮಾಜಿ ಅಧ್ಯಕ್ಷರು, ಗ್ರಾಮ ಪಂಚಾಯತ್ ಬಿಳಂದೂರು, ಶ್ರೀ ರಮೇಶ್ ಮಾದೋಡಿ ಜಾತ್ರೋತ್ಸವ ಸಮಿತಿ ಅಧ್ಯಕ್ಷರು ಕಾಣಿಯೂರು, ತಾವುಗಳು ನಮ್ಮೊಂದಿಗೆ ಸೇರಿಕೊಳ್ಳಬೇಕಾಗಿ ವಿನಂತಿಸಿಕೊಳ್ತೆ. ದುರ್ಗಾಂಬ ಹೈಸ್ಕೂಲ್ ತಂಡ ಹಾಗೂ ವಿವೇಕಾನಂದ ಪುತ್ತೂರು ತಂಡಗಳು ಪ್ರಥಮ ಪಂದ್ಯದಲ್ಲಿ ಸೆಣಸಾಡ್ತಾ ಇವೆ. ಶ್ರೀ ರಮೇಶ್ ಮಾದೋಡಿ, ಶ್ರೀ ದೇವಿ ಕಿರಣ್ ರಾಯ್ ಪ್ರಗತಿ ವಿದ್ಯಾಸಂಸ್ಥೆ ಟ್ರಸ್ಟಿ ಕಾಣಿಯೂರು, ತಾವು ಕೂಡ ನಮ್ಮೊಂದಿಗೆ ಸೇರಿಕೊಳ್ಳಬೇಕಾಗಿ ವಿನಂತಿಸ್ತಾ ಇದ್ದೇವೆ. Officials are taking the charge now. Shri Ramesh Madodi. Yes, calling the captains for the toss now. First toss of this Kabaddi tournament. ಚಪ್ಪಾಳೆ ಬರಲಿ, ಶುಭ ಹಾರೈಕೆಗಳು ಬರಲಿ. ಕಬಡ್ಡಿ ಸೆಣಸಾಟಕ್ಕಾಗಿ ಇದು 21ರ ವಯೋಮಾನದ ಬಾಲಕ ಬಾಲಕಿಯರ ಕಬಡ್ಡಿ ಪಂದ್ಯಾಟ ಇಂದು ನಡೆಯಲಿಕ್ಕಿದೆ. ಮುಕ್ತ ವಿಭಾಗಗಳನ್ನ ಹೊರತುಪಡಿಸಿ ಪ್ರಶ್ನೆ ಎಲ್ಲ ಸದಸ್ಯರು ಸೇರಿಕೊಳ್ಳಬೇಕಾಗಿ ವಿನಂತಿಸ್ತಾ ಇದ್ದೇವೆ. ಶ್ರೀ ಶಿವರಾಮ ಉಪಾಧ್ಯಾಯ ಕಲ್ಪಡ, ತಾವು ಕೂಡ ನಮ್ಮ ಜೊತೆಯಾಗಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಶ್ರೀ ನವೀನ್ ಕುಮಾರ್ ಅಕ್ಷಯ್ ಕಾಲೇಜಿನ ದೈಹಿಕ ಶಿಕ್ಷಣ ಶಿಕ್ಷಕರು ಸರ್, ತಾವು ಕೂಡ ನಮ್ಮೊಂದಿಗೆ ಸೇರಿಕೊಳ್ಳಬೇಕಾಗಿ ವಿನಂತಿಸ್ತಾ ಇದ್ದೇವೆ. ಚಪ್ಪಾಳೆ ಬರಲಿ ಬಂಧುಗಳೇ. ಒಂದು ಸಂಘಟನೆ ಇಷ್ಟೊಂದು ಅದ್ಧೂರಿಯ ಕಾರ್ಯಕ್ರಮವನ್ನ ಮಾಡಬೇಕಿದ್ರೆ ಅದು ಸುಲಭದ ಕೆಲಸವಲ್ಲ. ಬಹುಶಃ ನಮ್ಮೂರ ನಮ್ಮ ಕನಸು ಟ್ರಸ್ಟ್ಗೆ ಇದು ಕಷ್ಟದ ಕೆಲಸ ಅಲ್ಲ ಅಂತ ಅದ್ಭುತ ಸಂಘಟಕ ಇದ್ದಾರೆ ಸುಬ್ರಹ್ಮಣ್ಯ KM. ಅದರ ಜೊತೆಗೆ ಈ ಒಂದು ಸಂಘಟನೆಯಲ್ಲಿರ್ತಕ್ಕಂಥ ಎಲ್ಲ ಮಹಿಳಾ ಸದಸ್ಯರಿರ್ಬೋದು, ಎಲ್ಲ ಸಂಘಟಿತರು, ಯುವಕರು ಕೂಡ ಏಕ ಮನಸ್ಸಿನಿಂದ ದುಡಿಯುತ್ತಾ ಬಹುಶಃ 2ನೇ ಕಾರ್ಯಕ್ರಮ ಉಳ್ಳಾಕುಲು ಮಾಡ ಕಲ್ಪಡ ಇಲ್ಲಿ ಅದ್ಧೂರಿಯ ನೇಮೋತ್ಸವವನ್ನ 2 ತಿಂಗಳ ಅವಧಿಯಲ್ಲಿ ಆಯೋಜಿಸಿ ಮತ್ತೊಂದು ಅಷ್ಟೇ ಅದ್ಭುತವಾದಂತಹ ಸಂಘಟನಾತ್ಮಕ ಕಾರ್ಯಕ್ರಮ ಈ ಒಂದು ಕಬಡ್ಡಿ ಪಂದ್ಯಾಟವನ್ನ ಇಲ್ಲಿ ಆಯೋಜನೆ ಮಾಡ್ತಾ ಇದ್ದಾರೆ. ಅಪಾರ ಸಂಖ್ಯೆಯ ಅಭಿಮಾನಿಗಳನ್ನ
ಬಂಧುಗಳನ್ನ ಹೊಂದಿರತಕ್ಕಂಥ ನಮ್ಮೂರ ನಮ್ಮ ಕನಸು ಜನಸೇವಾ ಟ್ರಸ್ಟ್ ಕಲ್ಪಡ ಕೊಡಿಯಾಲ ಈ ಒಂದು ಅದ್ಧೂರಿ ಕಬಡ್ಡಿ ಪಂದ್ಯಾಟವನ್ನ ಇಂದಿಲ್ಲಿ ಆಯೋಜಿಸಿದೆ. ಈ ಸಂಘಟನೆ ಮೇಲೆ ಪ್ರೀತಿ ಇಟ್ಟು ಆಗಮಿಸಿರ್ತಕ್ಕಂಥ ಎಲ್ಲ ಕ್ರೀಡಾಭಿಮಾನಿಗಳನ್ನ, ಕ್ರೀಡಾ ಪ್ರೇಮಿಗಳನ್ನ, ಕಬಡ್ಡಿ ಅಭಿಮಾನಿಗಳನ್ನ ಕೂಡ ಗೌರವ ಪ್ರೀತಿಯಿಂದ ಬರಮಾಡಿಕೊಳ್ಳುತ್ತಾ ಈ ಒಂದು ಪ್ರಥಮ ಪಂದ್ಯವನ್ನ ಇದೀಗ ಆರಂಭಿಸಲಿಕ್ಕಿದ್ದೇವೆ. ಗಣೇಶ್ ಪೆರ್ಲೋಡಿ, right to Alanka, first try. Jersey number 6 Purvita. High school team of Alanka and VC team facing each other in the first match of under 21 women's match. Corner is given out. ಜೆರ್ಸಿ ನಂಬರ್ 7 ಕಡೆಯಿಂದ ಪ್ರಥಮ ದಾಳಿ ನಡೀತಾ ಇದೆ ಅಲಂಕಾರ ಅಂಕಣದ ಕಡೆಗೆ. ಮೊದಲ ಅಂಕವನ್ನ ಬುಟ್ಟಿಗೆ ಇಳಿಸಿಕೊಂಡಿದೆ ತಂಡ ವಿವೇಕಾನಂದ ಪುತ್ತೂರು. No harm done, MC Rai. Number 4 from Vivekananda Puturu. ನಿಧಾನಗತಿಯ ಪದಚಲನೆಯೊಂದಿಗೆ 21ರ ವಯೋಮಾನದ ಬಾಲಕಿಯರ ವಿಭಾಗದ ಕಬಡ್ಡಿ ಪಂದ್ಯಾಟ ಬಂಧುಗಳೇ, ಪುರುಷರ ವಿಭಾಗದ ತಂಡಗಳು ಆದಷ್ಟು ಬೇಗನೆ ತಮ್ಮ ತಂಡದ ಹೆಸರನ್ನ ನೋಂದಾಯಿಸಿಕೊಳ್ಳಬೇಕಾಗಿ ವಿನಂತಿಸ್ತಾ ಇದ್ದೇವೆ. ತಲಕಪಟ್ಟಿಯನ್ನ ಸಿದ್ಧಪಡಿಸಲಿಕ್ಕಿದ್ದೇವೆ. yes, ಚಾನ್ಸಸ್ ಇದೆ. ಗುಡ್ ಪಾಯಿಂಟ್ ಫಾರ್ ದ ಟೀಮ್ ಅಲಂಕ. ಖಾತೆಯನ್ನ ತೆರೆದುಕೊಳ್ತಾ ಇದೆ. ಕ್ಯಾಚ್ ಆಗಿಲ್ಲ. ಲೂಸ್ ಎ ಟೈಮ್. ಸೂಪರ್ ರೈಟ್. 2 points for the rider of Vivekananda Puturu. yes, 2-3 ಫೇವರ್ ಆಫ್ ವಿವೇಕಾನಂದ ಪುತ್ತೂರು. 2-3 ಒಂದಂಕದ ಮುನ್ನಡೆಯೊಂದಿಗಿದೆ ವಿವೇಕಾನಂದ ಪುತ್ತೂರು ತಂಡ. ಜೆರ್ಸಿ ನಂಬರ್ 7 Trisha from Vivekananda. Bonus point is given. Official timeout.
4-2 2 ಅಂಕಗಳ ಮುನ್ನಡೆಯನ್ನ ಕಾಯ್ದುಕೊಳ್ತಾ ಇದೆ ಆರಂಭಿಕ ಹಂತದಲ್ಲಿ ವಿವೇಕಾನಂದ ಪುತ್ತೂರು ತಂಡ. ಮತ್ತೊಮ್ಮೆ ಸಫಲ ದಾಳಿಗಾರ್ತಿ ಅಲಂಕಾರು ಕಡೆಯಿಂದ. ಆಹಾ, ಲವ್ಲಿ ಜಂಪ್ by the rider. Bonus point is given. 3-4 on the board now. 3-4 1 ಅಂಕದ ಮುನ್ನಡೆ ವಿವೇಕಾನಂದ ಪುತ್ತೂರು ತಂಡಕ್ಕೆ. ಆಹಾ, ಹೋಯ್ತು 2 points, 3 points given. Valuable 3 points for the team Vivekananda in this moment. Ahahaha. Great charge by the rider. ಸೊಗಸಾದ ದಾಳಿಯ ಸಂಘಟನೆ. Loops in the defense. 1 point given for the opponent team. Team 7-4 3 ಅಂಕಗಳ ಮುನ್ನಡೆಯೊಂದಿಗಿದೆ ವಿವೇಕಾನಂದ ಪುತ್ತೂರು ತಂಡ ಈ ಕ್ಷಣದಲ್ಲಿ. 7-4 3 points lead now for VC. ಪ್ರಬಲ ಸಿಡ್ಡನ್ನ ನೀಡ್ತಾ ಇದೆ ತಂಡ ವಿವೇಕಾನಂದ. One point. ಎಂಟು 4 8-4. ಒಟ್ಟು 8 ತಂಡಗಳು ಪಾಲ್ಗೊಳ್ಳುತ್ತಾ ಇವೆ ಅಂಡರ್ 21 ವಿಭಾಗದ ಮಹಿಳೆಯರ ವಿಭಾಗದ ಕಬಡ್ಡಿ ಪಂದ್ಯಾಟದಲ್ಲಿ. Number 4, only 3 defenders left. Super tackle is on. Jersey number 4 from VC. ಅಪಾಯ ಇಲ್ಲ, ಅಂಕಗಳಿಲ್ಲ. ಅಭಿಜ್ಞಾ ಫ್ರಮ್ ಅಲಂಕ. ಚುರುಕಿನ ಪಾದಚಲನೆ. Once again 3 defenders in the court. Super tackle is on. Charge. Chances for the point. One point. Third right. Do or die right. ಅಂಕ ಗಳಿಸಲೇಬೇಕಾದಂತ ಅನಿವಾರ್ಯತೆ. chances there. Tackle point in the middle. One more point for ವಿವೇಕಾನಂದ ಪುತ್ತೂರು. ಮತ್ತೊಂದು ಅಂಕವನ್ನು ಸೇರಿಸಿಕೊಳ್ತಾ ಇದೆ ತಂಡ ವಿವೇಕಾನಂದ ಪುತ್ತೂರು. ಇದೀಗ ಕೊನೆಯ ಆಟಗಾರ್ತೆ ಅಂಕಣದಲ್ಲಿ. ಅಂಕಣ ಖಾಲಿಯಾಗುವಂತಹ ಸರ್ವ ಸೂಚನೆಗಳು ಈ ಮೂಲಕವಾಗಿ 1+2 ಟೋಟಲ್ 3 points ಫಾರ್ ದ ಟೀಮ್ ವಿವೇಕಾನಂದ. 13-4 13-4 ಪ್ರಥಮ ಪಂದ್ಯ. ದ್ವಿತೀಯ ಪಂದ್ಯಕ್ಕಾಗಿ ಕರೆಯನ್ನ ಕೊಡ್ತಾ ಇದ್ದೇವೆ.
SDM ಎ ಹಾಗೂ ಅಕ್ಷಯ್ ಕಾಲೇಜ್ ಪುತ್ತೂರು ತಂಡಗಳಿಗೆ ಪ್ರಥಮ ಕರೆಯನ್ನ ಕೊಡ್ತಾ ಇದ್ದೇವೆ ದ್ವಿತೀಯ ಪಂದ್ಯಕ್ಕಾಗಿ. ಎರಡು ತಂಡಗಳು ಸಿದ್ಧತೆಯನ್ನು ಮಾಡಿಕೊಳ್ಳಬೇಕಾಗಿ ವಿನಂತಿಸ್ತಾ ಇದ್ದೇವೆ. SDM ಎ ವರ್ಸಸ್ ಅಕ್ಷಯ ಪುತ್ತೂರು. ಈಸಿ ಪಾಯಿಂಟ್. ಅನವಶ್ಯಕವಾದಂತಹ ತಡೆ ಬಾಕ್ಲೈನ್ ಇಂದ ಹೊರಗೆ ಬಂದಿದೆ. ಸುಲಭದ ಅಂಕವನ್ನ ಗಳಿಸಿಕೊಳ್ತಾ ಇದೆ ಅಲಂಕಾರು. ನಮ್ಮೂರ ನಮ್ಮ ಕನಸು ಜನಸೇವಾ ಟ್ರಸ್ಟ್ ಕಲ್ಪಡ ಗುಡಿಯಾಲ ಕೊರೋನಾ ಕಾಲಘಟ್ಟದ ನಂತರದಲ್ಲೇ ಜನಸೇವೆಗಾಗಿ ಸಂಘಟಿತಗೊಂಡಿರತಕ್ಕಂತಹ ಯುವಕರ ಶಕ್ತಿ ಇದು. ಹಲವು ಸಮಾಜಮುಖಿ ಕಾರ್ಯಕ್ರಮಗಳ ಮೂಲಕವಾಗಿ ಈ ಊರಿನ ಮನೆ ಮನೆಗಳನ್ನ ತಟ್ಟಿರ್ತಕ್ಕಂಥ ಸಂಘಟನೆ ಉತ್ತಮ ಹಿಡಿತ ಸಾಂಘಿಕವಾದಂಥ ಸಹಕಾರದೊಂದಿಗೆ ಅಂಕವನ್ನ ಗಳಿಸಿಕೊಳ್ತಾ ಇದೆ ವಿವೇಕಾನಂದ ಪುತ್ತೂರು. ನಮ್ಮೂರ ನಮ್ಮ ಕನಸು ಟ್ರಸ್ಟ್ನ ವತಿಯಿಂದ ಅದ್ಧೂರಿಯ ಕಬಡ್ಡಿ ಪಂದ್ಯಾಟ ಈ ದಿವಸ ನಡೀತಾ ಇದೆ. ಪುರುಷರ ವಿಭಾಗದಲ್ಲಿ ರೋಚಕವಾದಂತಹ ಪಂದ್ಯಗಳು, ಶ್ರೇಷ್ಠ ತಂಡಗಳು ಪಾಲ್ಗೊಳ್ಳುತ್ತಾ ಇವೆ ಒಂದು ಪಂದ್ಯಕೂಟದಲ್ಲಿ. ನಾವು ರೈಡ್ ಫ್ರಮ್ ಜಸ್ಟ್ ನಂಬರ್ 6 ಆಫ್ ದುರ್ಗಾಂಬ. ಅನವಶ್ಯಕವಾದಂತಹ ಪುಷ್ ವಿಫಲ. ಆಫ್ ಟೈಮ್ ಇಸ್ ಓವರ್. ಕೊಚ್ಚಿ ಅಂಕಣದ ಬದಲಾವಣೆ ಪ್ರಥಮಾರ್ಧದ ಮುಕ್ತಾಯಕ್ಕೆ ಮುನ್ನಡೆಯಲ್ಲಿ ವಿವೇಕಾನಂದ ಪುತ್ತೂರು. ಪ್ರಥಮಾರ್ಧದ ಮುಕ್ತಾಯಕ್ಕೆ ತಂಡಗಳು 17-6 ಮುನ್ನಡೆಯಲ್ಲಿ ವಿವೇಕಾನಂದ 17-6. ಹದಿನೆಂಟು 6.
ಮತ್ತೆ ವಿವೇಕಾನಂದ ಕಡೆಯಿಂದ ದಾಳಿ ಮುಂದುವರಿತಾ ಇದೆ. ಆರಂಭದ ರೋಚಕ ಪ್ರತಿಸ್ಪರ್ಧೆಯ ನಂತರದಲ್ಲಿ ಏಕಮುಖವಾಗಿ ಪಂದ್ಯ ಮುಂದುವರಿತಾ ಇದೆ. ನಮ್ಮೂರ ನಮ್ಮ ಕನಸು ಟ್ರಸ್ಟ್ನ ಆಯೋಜನೆಯ ಮ್ಯಾಟ್ ಅಂಕಣದ ಕಬಡ್ಡಿ ಪಂದ್ಯಾಟ. Higher chances got her in the middle. Point for the team Alankaru. Last 5 minutes for play from now. Do or die. 18-7 ಪಾಯಿಂಟ್ ತರಲೇಬೇಕು ಅಕ್ಕ. ನಾನು ಒಂಜಿ ದಿಕ್ಕಂಡೆ ಬದುಕಂಡೆ. ಯಾವುದೇ ಅಂಕಗಳಿಲ್ಲ. ಲಾಸ್ಟ್ 4 minutes ಪ್ಲೇ ಫ್ರಮ್ ನಾ. ಕೊನೆಯ 4 ನಿಮಿಷಗಳಾಟ ಮಾತ್ರ ಬಾಕಿ. ಕಬಡ್ಡಿ ಪಂದ್ಯಾಟ ಮಹಿಳೆಯರ ವಿಭಾಗದ 8 ತಂಡಗಳ ನಡುವಿನ ಹೋರಾಟ. 15,000 ನಗದು ಹಾಗೂ ಅತ್ಯಾಕರ್ಷಕವಾದಂಥ ಆಳೆತ್ತರದ ಅತ್ಯದ್ಭುತವಾದಂಥ ಟ್ರೋಫಿಗಳು ತಮಗಾಗಿ ಕಾದಿವೆ. Tried for the lovely bonus in the right side region. Bonus point given for the rider of VC. 19-8 ಲಾಸ್ಟ್ 3 minutes ಪ್ಲೇ. ಕೊನೆಯ 3 ನಿಮಿಷದೊಳಗಿನ ಆಟ ಬಾಕಿ. ಅಭಿಜ್ಞಾ ದಾಳಿಯ ಮುಂಚೂಣಿಯಲ್ಲೇ. ಈಗ wow, quick move by the rider. 3 points given. Super right. Three points given. Third ride. ಮತ್ತೆ do or die ride. ಪುರುಷರ ವಿಭಾಗದ ತಂಡಗಳು ಆಹಾ ಅಲ್ಲೇ
ಫಸ್ಟ್ ಏಡ್ ಸತೀಶ್ ಸರ್ ಅದ ಕಾನ್ಸ್ಟೇಬಲ್ ಅದ ಮತ್ತು ಪಿ ಸಿ ಪೊಲೀಸ್ ಕಾನ್ಸ್ಟೇಬಲ್ ಅದ. ಬೆಳ್ಳಾರೆ ಆರಕ್ಷಕ ಠಾಣೆಯ ಕಾನ್ಸ್ಟೇಬಲ್ ಸತೀಶ್ ಸರ್ ನಮ್ಮೊಂದಿಗಿದ್ದೀರಿ. ತಮ್ಮ ಇರುವಿಕೆಯನ್ನು ಗೌರವಪೂರ್ವಕವಾಗಿ ಗುರುತಿಸಿಕೊಂಡು ತಮಗೆ ಆದರಪೂರ್ವಕ ಸ್ವಾಗತವನ್ನು ಕೋರ್ತಾ ಇದ್ದೇವೆ ಸರ್. ಎಂಟನೇ ತರಗತಿಯ ವಿದ್ಯಾರ್ಥಿನಿ ಇದೀಗ ತಂಡವನ್ನು ಸೇರಿಕೊಳ್ತಾ ಇದ್ದಾರೆ. ವಿವೇಕಾನಂದ ಬಲಿಷ್ಠ ತಂಡದೆದುರು ದುರ್ಗಾಂಬ ಅಲಂಕಾರ ಹೈಸ್ಕೂಲ್ ಬಾಲಕಿಯರ ತಂಡ ಸೆಣಸಾಡ್ತಾ ಇದೆ. ಪ್ರಥಮ ಪಂದ್ಯದಲ್ಲಿ ಮುಂದಿನ ಪಂದ್ಯಕ್ಕಾಗಿ ಎರಡೂ ತಂಡಗಳು ಸಿದ್ಧರಿರಬೇಕಾಗಿ ವಿನಂತಿಯನ್ನ ಮಾಡಿಕೊಳ್ತಾ ಇದ್ದೇವೆ. SDM A versus Akshaya College Puturu. Requesting both the teams to be ready for the next match. Here chance is there for the catch. Easy tackle by the defenders of VC. Last minute's play. Single point. ಪಂಚಮಿ 9ನೇ ತರಗತಿ ಅಮ್ಮಮ್ಮ ಪಂಚಮಿಗೆ ತಡೆ ವಿವೇಕಾನಂದದ ಕಡೆ. ಅಲರ್ಟ್ ಫಾರ್ ದ ಡಿಫೆನ್ಸ್. ಅಕ್ಷಯ ಪುತ್ತೂರು SDM A ಬೀರಡೆ ಆಗಮನ ದ್ವಾರದ ಬಳಿ ಬನ್ನೆ. ಪ್ರಧಾನ ವೇದಿಕೆಯ ಬಲಭಾಗದಲ್ಲಿದೆ. ಕಬಡ್ಡಿ ತಂಡಗಳಿಗೆ ಆಗಮನ. ಎಸ್ ಮ್ಯಾಚ್ ಈಸ್ ಓವರ್. ಪ್ರಥಮ ಪಂದ್ಯವನ್ನ ತನ್ನದಾಗಿಸಿಕೊಳ್ತಾ ಇದೆ ವಿವೇಕಾನಂದ ಪುತ್ತೂರು. ಅಭಿನಂದನೆಗಳು ತಮಗೆ. ಅದೇ ರೀತಿಯಾಗಿ ಅತ್ಯದ್ಭುತ ಪ್ರತಿಸ್ಪರ್ಧೆಯನ್ನ ನೀಡಿರತಕ್ಕಂಥ ದುರ್ಗಾಂಬ ಅಲಂಕಾರು ತಂಡ, ಇವರಿಗೂ ಕೂಡ ನಾವು ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇವೆ. ಹಾ ಬಂಧುಗಳೇ, ನಮ್ಮೊಂದಿಗೆ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ ಶ್ರೀ ಪ್ರಭಾಕರ್ ಪಡ್ರೆ, JC ಸುಬ್ರಹ್ಮಣ್ಯ ಇದರ ಅಣೆಕಟ್ಟು ಪೂರ್ವ ಅಧ್ಯಕ್ಷರು. ಅದೇ ರೀತಿ ಶ್ರೀ ಸತೀಶ್ ಸರ್ ಅವರು, ಆರಕ್ಷಕ ಠಾಣೆ ಬೆಳ್ಳಾರೆ. ಶ್ರೀಮತಿ ಉಮೇಶ್ವರಿ, ಮಾಜಿ ಅಧ್ಯಕ್ಷರು ಬೆಳಂದೂರು ಗ್ರಾಮ ಪಂಚಾಯತ್. ಇವರುಗಳನ್ನ ಗೌರವಿಸಬೇಕಾಗಿ ನಮ್ಮ ಕನಸು ಟ್ರಸ್ಟ್ನ ಅಧ್ಯಕ್ಷರಲ್ಲಿ ವಿನಂತಿಸ್ತಾ ಇದ್ದೇವೆ.
ಸಾರ್ವಜನಿಕರಿಗೆ ಊಟದ ವ್ಯವಸ್ಥೆಯನ್ನ ಮಾಡಲಾಗಿದೆ. ಕ್ರೀಡಾಭಿಮಾನಿಗಳೆಲ್ಲ ಭೋಜನವನ್ನ ಸ್ವೀಕರಿಸಿಕೊಳ್ಬೇಕಾಗಿ ವಿನಂತಿಸ್ತಾ ಇದ್ದೇವೆ. ಪಂದ್ಯಗಳು ನಿರಂತರವಾಗಿ ನಡೀತಾ ಇರ್ತವೆ. ಕ್ರೀಡಾಪಟುಗಳು ಹಾಗೂ ಕ್ರೀಡಾಭಿಮಾನಿಗಳು ಭೋಜನವನ್ನ ಸ್ವೀಕರಿಸಿಕೊಳ್ಳಿ. ಬಂಧುಗಳೇ, ನಿಮಗೆಲ್ಲರಿಗೂ ಗೊತ್ತಿದೆ, ಇದು ಕಾಣಿಯೂರು ದೈವಗಳಿರತಕ್ಕಂಥ ಪುಣ್ಯವನ್ನು ಈ ಒಂದು ಪರಿಸರದಲ್ಲಿ ಸ್ವಚ್ಛತೆಗೆ ಮೊದಲ ಪ್ರಾಧಾನ್ಯತೆಯನ್ನ ತಾವುಗಳೆಲ್ಲ ನೀಡಬೇಕಾಗಿ ಗೌರವಪೂರ್ವಕವಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇವೆ. ಸೇರ್ದಿಂಚಿತಿ ಮಾತ ಕ್ರೀಡಾಭಿಮಾನಿಗಳಿಗೆಲ್ಲ ವನಸದ ವ್ಯವಸ್ಥೆ ಉಂಟು ದೈದಿದೆ. ವನಸ ಸ್ವೀಕಾರ ಮಲ್ತನೋಡು ಪಂಪಿನ ಭಿನ್ನ ಮಲ್ತೊಂದು ಅವೇ ತೊಟ್ಟುಗು ಸ್ವಚ್ಛತೆಗೆ ನಿಖಲು ಮಾತ ಆದ್ಯತೆ ಕೊರಡು ಪಂಡದ ವಿನಂತಿ ಮಲ್ತದಲ್ಲ. ಸತೀಶ್ ಸರ್ ಅವರನ್ನ ಗೌರವಿಸ್ತಾ ಇದ್ದೇವೆ. ಚಪ್ಪಾಳೆ ಅಭಿನಂದನೆಗಳು ಸರ್. ನಮ್ಮ ಕಾರ್ಯಕ್ರಮಕ್ಕೆ ಸಾಕ್ಷಿ ಆಗ್ತಾ ಇದ್ದೀರಾ. ನಮ್ಮ ಪ್ರೀತಿಯ ಕರೆಗೆ ಹೋಗುಟ್ಟು ಆಗಮಿಸಿ ಕಾರ್ಯಕ್ರಮವನ್ನು ಚೆನ್ನಾಗಿಸಿಕೊಟ್ಟಿದ್ದೀರಿ. ತಮಗೆ ನಮ್ಮ ಟ್ರಸ್ಟ್ನ ಪರವಾಗಿ ಅಭಿನಂದನೆಗಳು. ಜೊತೆಯಲ್ಲಿ ಶ್ರೀ ಪ್ರಭಾಕರ ಜೆಸಿ ಸುಬ್ರಹ್ಮಣ್ಯ ಇದರ ನಿಕಟಪೂರ್ವ ಅಧ್ಯಕ್ಷರು, ನಾವು ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಶ್ರೀಮತಿ ಉಮೇಶ್ವರಿ ಮೇಡಮ್ ರವರು ಬೆಳಂದೂರು ಗ್ರಾಮ ಪಂಚಾಯತಿನ ಮಾಜಿ ಅಧ್ಯಕ್ಷರಾಗಿ ನಮ್ಮೊಂದಿಗೆ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇದ್ದೀರಿ. ತಮಗೂ ಕೂಡ ನಾವು ನಮ್ಮ ಸಂಘಟನೆ ಪರವಾಗಿ ಅನಂತ ವಂದನೆಗಳನ್ನು ಸಲ್ಲಿಸ್ತಾ ಗೌರವಿಸ್ತಾ ಇದ್ದೇವೆ. ಶ್ರೀ ಜಗನ್ನಾಥ್ ಶಿರ್ಲಾಲ್ ಸರ್ ಒಮ್ಮೆ ಆಗಮಿಸಬೇಕಾಗಿ ವಿನಂತಿಸ್ತಾ ಇದ್ದೇವೆ. ಆಯುಷ್ಮಾನ್ ಭಾರತ್ ಮಂಗಳೂರು ವಿಭಾಗಾಧಿಕಾರಿಗಳು, ಆಯುಷ್ಮಾನ್ ಭಾರತ್ ಮಂಗಳೂರು. ಟಾಸ್ ಒನ್ ಬಾಯ್ ಅಕ್ಷಯ್ ಕಾಲೇಜ್ ಪುತ್ತೂರು. ನಾನಿ ಚಿಮಿಗೆಯನ್ನು ಗೆದ್ದುಕೊಂಡಿದೆ ದ್ವಿತೀಯ ಪಂದ್ಯಕ್ಕಾಗಿ. ಇದೀಗ ಪಂದ್ಯಾಟ ಆರಂಭಗೊಳ್ಳುತ್ತಾ ಇದೆ. ಆನಂದ್ ಅವರು ನಮ್ಮೊಂದಿಗಿದ್ದಾರೆ. STM ಉಜಿರೆ ಕಬಡ್ಡಿ ಹಾಗೂ ಕ್ರೀಡಾ ಕ್ಷೇತ್ರದ ಮೇರು ಹೆಸರು. ದಕ್ಷಿಣ ಕನ್ನಡ ಜಿಲ್ಲೆಯ ಪ್ರತಿಷ್ಠಿತ ತಂಡಗಳಲ್ಲಿ ಒಂದಾಗಿರತಕ್ಕಂಥ ತಂಡ STM ಕಾಲೇಜ್ ಉಜಿರೆ. ಕೃಷ್ಣಾನಂದರ ಗರಡಿಯಲ್ಲಿ ಪಳಗಿರತಕ್ಕಂಥ ಕ್ರೀಡಾಪಟುಗಳು ರಾಜ್ಯ, ರಾಷ್ಟ್ರೀಯ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರಸಿದ್ಧಿಯನ್ನು ಗಳಿಸಿರ್ತಕ್ಕಂಥ ಕ್ರೀಡಾ ಪ್ರತಿಭೆಗಳಿಗೆ ಪೋಷಿಸ್ತಕ್ಕಂಥ, ಬೆಳೆಸ್ತಕ್ಕಂಥ ವಿದ್ಯಾಸಂಸ್ಥೆ SDM ಕಾಲೇಜ್ ಉಜಿರೆ. ತಂಡಗಳಿಗೆ ಶುಭವನ್ನು ಹಾರೈಸಬೇಕಾಗಿ ವಿನಂತಿಸ್ತಾ ಇದ್ದೇವೆ. ಶ್ರೀ ಪ್ರಭಾಕರ್ ಸರ್ ಅವರು, ಸತೀಶ್ ಸರ್ ಹಾಗೂ ಉಮೇಶ್ವರಿ ಮೇಡಮ್ ರವರು. ಅಣ್ಣ ಅಕ್ಕನ ಕ್ಲಿಯರ್ಲ ವನಸು ಪೋಪನ ತೋಜ್ಜಿಗೆ ಸಂಘಟಕರಿಗೆ ಮಂಡ ಬೆಚ್ಚ ಒಂದುಂಡು ಇವೆಲ್ಲ ವನಸ್ಸು ಮಲ್ತೊಂದಿದ್ದೀರಿ ದಾನೆ ಜೋಕುಲಲ್ಲ ಉಳ್ಳೆನ ಕಾಣೀರು ಕಾಲೇಜ್ದ ಜೋಕುಲು, ಹೈಸ್ಕೂಲ್ದ ಜೋಕುಲು ಉಳ್ಳಾರೆ. ಎಸ್, ದ್ವಿತೀಯ ಪಂದ್ಯವನ್ನು ಆರಂಭಿಸ್ತಾ ಇದ್ದೇವೆ. Once again, line drawn, game on for Khel Kabaddi. ಎಂಟು ತಂಡಗಳ ನಡುವಿನ 7 ರೋಚಕ ಕದನಗಳು. ಇದು ದ್ವಿತೀಯ ಹೋರಾಟ. ಅಕ್ಷಯದ ಕಡೆಯಿಂದ ದಳಿ, ಲೂಸ್ ಅಟ್ಯಾಪ್. ಅಂಕವನ್ನು ಗಳಿಸಿಕೊಳ್ತಾ ಇದೆ STM ಉಜಿರೆ. ಕಾರ್ನರ್ ರೀಜನ್ ಅಲ್ಲಿ ಅಟ್ಯಾಕ್ ಮಾಡುವುದರ ಮೂಲಕವಾಗಿ ಚಾರ್ಜ್ ಪಾಯಿಂಟ್ ಅನ್ನು ಗಳಿಸಿಕೊಂಡಿದ್ದಾರೆ
ದಾಳಿಗಾರ್ತಿ 1-1 ಸಮಸಾಧನೆಯಲ್ಲಿ ತಂಡಗಳು. On each on the ball for both the teams, Akshay College Puturu and SDM Ujire. Rider safe. Single point given for Akshaya. 2-1. 2-1 ಮುನ್ನಡೆಯಲ್ಲಿ ಅಕ್ಷಯ್ ಕಾಲೇಜ್. ಬೋನಸ್ ಗಿವನ್. ಎರಡು ಈಗ ಭರ್ಜರಿ ತಡಿಯನ್ನ ಒಡ್ಡೆ ಆಟಗಾರ್ತಿಯನ್ನ ಹಿಡಿಯುವುದರಲ್ಲಿ ಸಫಲರಾಗಿದ್ದಾರೆ ಎಸ್ಡಿಎಂ ಉಜಿರೆ ತಂಡದ ಆಟಗಾರ್ತಿಯರು. ಈ ಮೂಲಕವಾಗಿ 1 ಅಂಕದ ಮುನ್ನಡೆ. 3-2 ಖಾತೆಯಲ್ಲಿ. ಅಂಡರ್ 21 ವಿಭಾಗದ ನೇರ ಕದನಗಳು. ಕಬಡ್ಡಿ ಕ್ಷೇತ್ರದಲ್ಲಿ ಗ್ರಾಮೀಣ ಭಾಗದಿಂದ ರಾಜ್ಯ ರಾಷ್ಟ್ರ ಮಟ್ಟದ ಕದವನ್ನ ತಟ್ಟಿರ್ತಕ್ಕಂಥ ಯುವ ಪ್ರತಿಭೆಗಳ ನಡುವಿನ ಹೋರಾಟ ನಡೀತಾ ಇದೆ ಕಾಣಿಯೂರಿನ ಈ ಒಂದು ಮೈದಾನದಲ್ಲಿ. ಮ್ಯಾಟ್ ಅಂಕಣದಲ್ಲಿ ನಮ್ಮೂರ ನಮ್ಮ ಕನಸು ಜನಸೇವಾ ಟ್ರಸ್ಟ್ ಕಲ್ಪಡ ಕೊಡಿಯಾಲ ಆಯೋಜನೆಯ ಮ್ಯಾಟ್ ಕಬಡ್ಡಿ ಪಂದ್ಯಾಟ. ಶಾರ್ಟ್ ಪಾಯಿಂಟ್ ಫಾರ್ ದ ಟೀಮ್ ಎಸ್ಡಿಎಂ ಉಜಿರೆ. ನಿಧಾನ ಗತಿಯ ಆಟ ಆರಂಭಗೊಂಡಿದೆ. ಶಾಂತ ರೀತಿಯಿಂದ ಆಟ ಮುಂದುವರಿತಾ ಇದೆ. 2 ಪಾಯಿಂಟ್ ಸೂಪರ್ ರೈಟ್. ಥರ್ಡ್ ರೈಟ್. 6-2 ಡೂ ಆರ್ ಡೈ ರೈಟ್. ಅಂಕ ಬೇಕಾಗಿದೆ, ಸಿಕ್ಕಿದೆ. ಸುಲಭದ ಅಂಕವನ್ನು ಗಳಿಸಿಕೊಳ್ತಾ ಇದೆ ತಂಡ. ಮುಂದಿನ ಪಂದ್ಯಾಟ ವಿವೇಕಾನಂದ ಎ ತಂಡ ಹಾಗೂ ಎಸ್ಡಿಎಂ ಬಿ ತಂಡಗಳ ಮಧ್ಯೆ ನಡೆಯಲಿಕ್ಕಿದೆ. ಎರಡೂ ತಂಡಗಳು ಕೂಡ ಸಿದ್ಧತೆಯನ್ನ ಮಾಡಿಕೊಳ್ಳಬೇಕಾಗಿ ವಿನಂತಿಸ್ತಾ ಇದ್ದೇವೆ. ವಿವೇಕಾನಂದ ಎ ವರ್ಸಸ್ ಎಸ್ಡಿಎಂ ಬಿ, ಪ್ಲೀಸ್ ಬಿ ರೆಡಿ ಫಾರ್ ದ ನೆಕ್ಸ್ಟ್ ಮ್ಯಾಚ್. ಆಹಾ, ಸೂಪರ್ ಟ್ಯಾಕಲ್ ಬಂದಿದೆ ಅಕ್ಷಯ ಕಾಲೇಜ್ ಪುತ್ತೂರು ಕಡೆಯಿಂದ. ಖಾದರ್ ಸರ್ 2 ಅಂಕಗಳನ್ನ ಗಳಿಸಿಕೊಂಡಿದೆ ಒಂದು ಸೂಪರ್ ಟ್ಯಾಕಲ್ ಮೂಲಕವಾಗಿ ಅಕ್ಷಯ ಕಾಲೇಜ್ ಪುತ್ತೂರು ತಂಡ. ಮುಂದಿನ ಪಂದ್ಯ ವಿವೇಕಾನಂದ ಎ ವರ್ಸಸ್ ಎಸ್ಡಿಎಂ ಬಿ ತಂಡಗಳ ಮಧ್ಯೆ. ಪುರುಷರ ತಂಡಕ್ಕೆ ಕರೆಯನ್ನ ಕೊಡ್ತಾ ಇದ್ದೇವೆ. ಟೀಮ್ ಬಂದಿದ್ದಲ್ಲಿ ದಯಮಾಡಿ ಹೆಸರನ್ನ ನೋಂದಾಯಿಸಿಕೊಳ್ಳಿ. ಸಮಯ ನಮಗಾಗಿ ಕಾಯೋದಿಲ್ಲ, ದಯಮಾಡಿ ಸಮಯದ ಸದುಪಯೋಗವನ್ನ ಮಾಡಿಕೊಳ್ಳೋಣ. ಸಮಯಾವಕಾಶವನ್ನ ಪಡ್ಕೊಳ್ತಾ ಇದೆ ತಂಡ ಎಸ್ಡಿಎಂ ಕಾಲೇಜ್ ಉಜಿರೆ. 7-5. ಶ್ರೀಹರಿ ಫ್ರೆಂಡ್ಸ್ ಸ್ಪೋರ್ಟ್ಸ್ ಕ್ಲಬ್ ಪುಂಚತ್ತಾರ ಇದರ ಕ್ರೀಡಾ ಕಾರ್ಯದರ್ಶಿಯಾಗಿರ್ತಕ್ಕಂಥ ಪ್ರಶಾಂತ್ ಪೈಕ ನಮ್ಮೊಂದಿಗಿದ್ದಾರೆ. ತಮ್ಮ ಇರುವಿಕೆಯನ್ನ ಗುರುತಿಸ್ತಾ ಇದ್ದೇವೆ. ಆಹಾ,
ಡೀಪ್ ಚಾರ್ಜ್, ಗಾಟ್ ದಿ ಬೆಸ್ಟ್ ರೈಡರ್. ಅಕ್ಷಯ ಕಡೆಯಿಂದ ದಾಳಿಯ ಮುಂದುವರಿಕೆ. ಪ್ರಬಲ ತಂಡ ಎಸ್ ಟೀಮ್ಗೆ ಆಫ್ ಟೈಮ್. ಪ್ರಥಮಾರ್ಧದ ಮುಕ್ತಾಯದ ಕರೆ ಬಂದಿದೆ. ತುಂಡುಗಳ ಬಲಾಬಲ 8-5. Not bad. Only 3 points lead in this moment for the team SDM Ujire. ಎಂಟು 5. ಎರಡೂವರೆ ಗಂಟೆಗೆ ಸರಿಯಾಗಿ ಪುರುಷರ ವಿಭಾಗದ ತಂಡಗಳ ತಲುಕುಪಟ್ಟಿಯನ್ನ ಸಿದ್ಧಪಡಿಸಲಿಕ್ಕಿದ್ದೇವೆ. ಅದರ ಒಳಗಾಗಿ ಯಾವ ತಂಡಗಳು ಪ್ರವೇಶ ಶುಲ್ಕ ನೀಡಿವೆ, ಹೆಸರನ್ನ ನೋಂದಾಯಿಸಿವೆ, ಆ ತಂಡಗಳನ್ನ ಮಾತ್ರ ಪರಿಗಣಿಸುತ್ತೇವೆ. ಮತ್ತೆ ಯಾವುದೇ ವಿನಾಯಿತಿ ಇಲ್ಲ. ಎಸ್ಡಿಎಂ ತಂಡ ಕಡಪದ ಪ್ರತಿಭೆ, ರಾಷ್ಟ್ರೀಯ ಜೂನಿಯರ್ ನ್ಯಾಷನಲ್ ಆಡಿರ್ತಕ್ಕಂಥ ಶ್ರೇಯಾ ಇವರನ್ನ ಗುರುತಿಸ್ತಾ ಇದ್ದೇವೆ. ನಂಬರ್ 3 ಮತ್ತೊಮ್ಮೆ ಸೂಪರ್ ಟ್ಯಾಕ್ಲ್ ಅವಕಾಶ ಸಿಗ್ತಾ ಇದೆ ಅಕ್ಷಯ ತಂಡಕ್ಕೆ. ಕಷ್ಟ ಯಾವುದೂ ಇಲ್ಲ, ಬೆನ್ನತ್ತಿದ್ರೆ ಹೌದು, ಆಟಗಾರನ ಬೀಳಿಸುವುದರ ಮೂಲಕವಾಗಿ ಈ ಸಾಧ್ಯತೆಯನ್ನ ಗಳಿಸಿಕೊಳ್ತಾ ಇದೆ. ಎಡವಿದರೆ ಯಾರು ಕೂಡ ಬೀಳಲೇಬೇಕು. ವಾಟ್ ಎ ಕ್ಯಾಚ್! ಟೈಮಿಂಗ್ಸ್ ಸೂಪರ್ ಟ್ಯಾಕಲ್ ಅನ್ನು ತನ್ನದಾಗಿಸಿಕೊಳ್ತಾ ಇದೆ ಅಕ್ಷಯ ಕಾಲೇಜ್ ಪುತ್ತೂರು ತಂಡ. 7-8 ಕೇವಲ 1 ಅಂಕದ ಮುನ್ನಡೆಯಲ್ಲಿದೆ ಎಸ್ಟಿಎಂ ಉಜಿರೆ ಈ ಕ್ಷಣದಲ್ಲಿ. ಗ್ರೇಟ್ ಮ್ಯಾಚ್ ಇಸ್ ಗೋಯಿಂಗ್ ಆನ್ ವರ್ಸಸ್ ಅಕ್ಷಯ ಅಂಡ್ ಉಜಿರೆ. ಗುಡ್ ಡಿಫೆನ್ಸ್. ಡೂ ಆರ್ ಥರ್ಡ್ ರೈಡ್, ಡೂ ಆರ್ ಡೈ ರೈಡ್. ಮುಂದಿನ ಪಂದ್ಯಕ್ಕಾಗಿ ವಿವೇಕಾನಂದ ಎ ಹಾಗೂ ಎಸ್ಡಿಎಂ ಬಿ ತಂಡಗಳಿಗೆ ಕೊನೆಯ ಕರೆ. ಆದಷ್ಟು ಬೇಗ ತಂಡಗಳು ರೆಡಿಯಾಗಿರಬೇಕಾಗಿ ವಿನಿಸ್ತಾ ಇದ್ದೇನೆ. ಪೋಂಡು 9-7 9-7 ಫೇವರ್ ಆಫ್ ಉಜಿರೆ. ಮತ್ತೊಮ್ಮೆ ಸೂಪರ್ ಟ್ಯಾಕಲ್ ಅವಕಾಶ ಸದುಪಯೋಗಪಡಿಸಿಕೊಂಡು ಸಮಸಾಧನೆಯನ್ನ ಗಳಿಸುತ್ತಾ ತಂಡ ಇಲ್ಲ. ಲಾಸ್ಟ್ 5 minutes for play from now. 7-9 on the board. 2 points lead for SDM ಉಜಿರೆ. ಅಕ್ಷಯ ಕಾಲೇಜ್ ಪುತ್ತೂರು ತಂಡ ಪ್ರಬಲ ಹೋರಾಟವನ್ನ ಮುಂದುವರಿಸಿಕೊಂಡು ಬರ್ತಾ ಇದೆ. ಸೂಪರ್ ಟ್ಯಾಕಲ್ ನ ಸಾಧ್ಯತೆ. ಅನವಶ್ಯಕ ಹಿಡಿತ. 2 points. 2 ಅಂಕಗಳು. 11-7 ಅಂತರ ಹಿಗ್ತಾ ಇದೆ. 4 ಅಂಕಗಳ ಅಂತರವನ್ನ ಕಾಯ್ದುಕೊಂಡಿರ್ತಕ್ಕಂಥ ಎರಡು ತಂಡಗಳು. 11-7 17
ಊಟ ಮಾಡಿಕೊಳ್ಳಬೇಕು, ಭೋಜನವನ್ನ ಸ್ವೀಕರಿಸಬೇಕಾಗಿ ಕ್ರೀಡಾಭಿಮಾನಿಗಳಲ್ಲಿ ವಿನಂತಿ. ಆಗಮಿಸಿರ್ತಕ್ಕಂಥ ತಂಡಗಳ ಆಟಗಾರ ಲಾಸ್ಟ್ 4 ಮಿನಿಟ್ಸ್ ಪ್ಲೇ, 4 ನಿಮಿಷದ ಆಟ ಬಾಕಿ. One plus 2 total 3 points for the team Ujire. 14-7. 14-7. ಬಾಲಕರ ವಿಭಾಗದ ರೋಚಕ ಕದನಗಳು, ರೋಚಕ ಪಂದ್ಯಗಳು ಜರುಗಲಿಕ್ಕಿವೆ. ಫಸ್ಟ್ ಏಡ್ ನೀರು ಬಾಡ್ಲೆ ನೀರು ತಾರೆ. Padnaina 7. One more. 16-7. 16-7. ಸ್ಪಷ್ಟ ಮುನ್ನಡೆಯಲ್ಲಿ SDM ಉಜಿರೆ. ಮುಂದಿನ ಪಂದ್ಯ ವಿವೇಕಾನಂದ ಕಾಲೇಜ್ ಎ ತಂಡ ಹಾಗೂ SDM ಬಿ ತಂಡಗಳ ಮಧ್ಯೆ. Jersey number 8. Last 2 minutes play. ಕೊನೆಯ 2 ನಿಮಿಷದ ಆಟ ಮಾತ್ರ ಬಾಕಿ ಈ ಒಂದು ಪಂದ್ಯದಲ್ಲಿ. ನೇರ ಮುನ್ನಡೆಯೊಂದಿಗೆ ವಿಜಯದತ್ತ ಸಾಗ್ತಾ ಇದೆ SDM ಕಾಲೇಜ್ ಉಜಿರೆ ತಂಡ. Single point. Time out asked by Ujire. Time out over. Seventeen 7. 17-7. Last minutes play. ಮುಂದಿನ ಪಂದ್ಯ ವಿವೇಕಾನಂದ ಎ ತಂಡ ಹಾಗೂ SDM ಬಿ ತಂಡಗಳ ಮಧ್ಯೆ. 18-7. One more point. 19-7.
ಮ್ಯಾಚ್ ಇಸ್ ಓವರ್. ಪಂದ್ಯ ಮುಕ್ತಾಯಗೊಂಡಿದೆ. ಈ ಮೂಲಕವಾಗಿ ಎಸ್ಡಿಎಂ ಉಜಿರೆ ತಂಡ ವಿಜೇತವಾಗಿ ಮುಂದಿನ ಪಾಪ ಆ ಕಡೆ ದೊಡ್ಡವ ಈ ಕಡೆ ಚಿಕ್ಕವ ದೊಡ್ಡವ ದಾಸಿ ಕೊಡು ಚಿಕ್ಕವ ಚಟ್ನಿ ಕೊಡು ನಮ್ಮ ಪರಾಟ ಇಬ್ಬರು ಮಾಡು ತಪ್ಪು ತಂಡ ಇತ್ತ ಕಡೆ ಅಂಕಗಳ ಪಟ್ಟಿಯಲ್ಲಿ ರೈಟ್ ಇಸ್ ಗಿವನ್ ಔಟ್. ಲೂಸ್ ಕ್ಯಾನ್. ಆರು 5. ಶ್ರೀಮತಿ ಮಮತಾ ಲೋಕೇಶ್ ಹೆಗಳಿ ಅಧ್ಯಕ್ಷರು ಕಣ್ಣುಶ್ರೀ ಮಹಿಳಾ ಮಂಡಲ ಕಾಣಿಯೂರು ತಮ್ಮ ಇರುವಿಕೆಯನ್ನು ಗೌರವಪೂರ್ವಕವಾಗಿ ಗುರುತಿಸಿಕೊಳ್ಳುತ್ತಾ ತಮ್ಮನ್ನು ಕೂಡ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇವೆ. ತಮಗೆ ನಮ್ಮೂರ ನಮ್ಮ ಕನಸು ಟ್ರಸ್ಟ್ನ ಪರವಾಗಿ ಆದರಪೂರ್ವಕ ಸ್ವಾಗತವನ್ನ ಕೋರ್ತಾ ಇದ್ದೇವೆ. ಸಫಲ ಹಿಡಿತಗಳನ್ನ ತನ್ನದಾಗಿಸಿಕೊಂಡಿರ್ತಕ್ಕಂಥ ವಿಸಿ ಎದುರಾಳಿ ರಾಷ್ಟ್ರ ಮಟ್ಟದ ಪ್ರತಿಭೆಗಳನ್ನ ಹೊಂದಿರತಕ್ಕಂಥ ಎಸ್ಡಿಎಂ ಕಾಲೇಜ್ ಉಜಿರೆ. Number 9 from Vivekananda. 5 defenders. Bonus is off. 6-5. Favor of Ujire. 6-5. Sachin. S. P. ಪ್ರಥಮಾರ್ಧದ ಮುಕ್ತಾಯ ಆಗಿದೆ. ಭೋಜನ ಸ್ವೀಕರಿಸಲಿಕ್ಕೆ ಬಾಕಿ ಇರುವವರು ದಯಮಾಡಿ ಸ್ವೀಕರಿಸಿಕೊಳ್ಬೇಕಾಗಿ ವಿನಂತಿಸ್ತಾ ಇದ್ದೇವೆ. ವನಸ್ಸು ಮಲ್ಪೆರ ಬಾಕಿ ತನಗಳಿಂದ ಇದು ವನಸ್ಸು ಮಲ್ತು ನೋಡಿಕೊಂಡು ಸಂಘಟಕರನ ಪರವಾದ ವಿನಂತಿ. ಕಬಡ್ಡಿ ತೂಂದಿ ಪುನರ್ಜಿತನ ಮಾತಾ ಕ್ರೀಡಾ ಅಭಿಮಾನಿಗಳ ಅಂಚನೆ ಕಬಡ್ಡಿದ ಪಂತಡು ಪಾಲು ಪಡೆ ಒಂದು ಪುನಃ ಮಾತಾ ತಂಡದ ಗೊಬ್ಬನ ಪ್ಲೇಯರ್ಸ್ಗಳ ವನಸ್ಸದ ವ್ಯವಸ್ಥೆ ಉಂಡು ದೈದಿದೆ. ವನಸ್ಸು ಮಲ್ತು ನೋಡು ಪಂಡಿತನಿಗಳ ವಿನಂತಿ ಮಲ್ತೊಂದು ಪುರ್ಲುದ ಅಟ್ಟಣೆ ನಮ್ಮೂರ ನಮ್ಮ ಕನಸು ಜನಸೇವಾ ಟ್ರಸ್ಟ್ ಕಲ್ಪಡ ಕುಡಿಯಾಲ ಆಯೋಜನೆದ ಮ್ಯಾಟ್ ಅಂಕಣದ ಕಬಡ್ಡಿ ಪಂದ್ಯಾಟ ಬಂದುಳೆ. ನಮ್ಮೊಂದಿಗೆ ಈ ಕಾರ್ಯಕ್ರಮದಲ್ಲಿ ಸಹಕಾರವನ್ನ ನೀಡ್ತಾ ಇದ್ದಾರೆ ಅಧ್ಯಕ್ಷರು, ಸರ್ವ ಸದಸ್ಯರು, ವ್ಯವಸ್ಥಾಪನಾ ಸಮಿತಿ ಹಾಗೂ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು, ಕುಕ್ಕೆ ಶ್ರೀ ಸುಬ್ರಹ್ಮಣ್ಯ ದೇವಸ್ಥಾನ, ಶ್ರೀ ಕಾಣಿಯೂರು ರಾಮತೀರ್ಥ ಮಠ ಕಾಣಿಯೂರು, ಉಳ್ಳಾಕುಲ ದೇವಸ್ಥಾನ ಕಲ್ಪಡ ಕುಡಿಯಾಲ, ಗ್ರಾಮ ಪಂಚಾಯತ್ ಕಾಣಿಯೂರು, ಗ್ರಾಮ ಪಂಚಾಯತ್ ಕುಡಿಯಾಲ, ಪ್ರಗತಿ ಎಜುಕೇಶನ್ ಟ್ರಸ್ಟ್. Something happened. Right is out. ಚಾರ್ವಕ ಕೃಷಿ ಪತ್ತಿನ ಸಹಕಾರಿ ಸಂಘ ಕಾಣಿಯೂರು, ಜಾತ್ರೋತ್ಸವ ಸೇವಾ ಸಮಿತಿ ಕಾಣಿಯೂರು, ಶಿವಶಕ್ತಿ ಕುಡಿಯಾಲ, ಲಕ್ಷ್ಮೀ ನರಸಿಂಹ ಮಂಡಲ ಕಾಣಿಯೂರು, ಸದಾಶಿವ ಮಂಡಲ ಗಳಿ, ಶ್ರೀಹರಿ ಫ್ರೆಂಡ್ಸ್ ಸ್ಪೋರ್ಟ್ಸ್ ಕ್ಲಬ್ ಪುಂಚತ್ತಾರು, ಫ್ರೆಂಡ್ಸ್ ಸ್ಪೋರ್ಟ್ಸ್ ಕ್ಲಬ್ ಗುಡ್ರಸ್ತೆ ಕಾಣಿಯೂರು, ಜೋಕಾಳಿ ಬಳಗ ಕೃಷ್ಣಾಪುರ ಕೈಮಣ, ಜ್ಞಾನ ಜ್ಯೋತಿ ಜ್ಞಾನ ವಿಕಾಸ ಕೇಂದ್ರ ಕಲ್ಪಡ ಮೂವಪ್ಪೆ, ಅಯ್ಯಪ್ಪ ಸ್ವಾಮಿ ಸೇವಾ ಸಮಿತಿ ಕಾಣಿಯೂರು,
ಸ್ನೇಹಿತರ ಬಳಗ ಕಲ್ಪಡ ಕುಡಿಯಾಲ, ವಿಶ್ವಕರ್ಮ ಭಜನಾ ಮಂಡಳಿ ನಿಡ್ಮಾರ್ ಕುಡಿಯಾಲ, ಆದಿದುರ್ಗಾ ಭಜನಾ ಮಂಡಳಿ ಕಲ್ಪಡ ಕುಂಡುಳಿ, ಕನ್ವಶ್ರೀ ಮಹಿಳಾ ಮಂಡಳಿ ಕಾಣಿಯೂರು ಹಾಗೂ ದೀಪಾವಳಿ ಕ್ರೀಡೋತ್ಸವ ಸಮಿತಿ ದೈಪಿಳ ಚಾರ್ವಡ್ಕ ಎಲ್ಲ ಸಂಘ ಸಂಸ್ಥೆಗಳಿಗೆ ನಮ್ಮ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಸಿಂಗಲ್ ಪಾಯಿಂಟ್ ಗಿವನ್. ಪಾಯಿಂಟ್ ಫಾರ್ ದ ಟೀಮ್ ಉಜಿರೆ. 8-6 2 ಅಂಕಗಳ ಮುನ್ನಡೆಯನ್ನ ಕಾಯ್ದುಕೊಂಡಿದೆ ಉಜಿರೆ ತಂಡ. 8-6 now. ಆಹಾ, ಅಲಲಲಲಲ, ಉಜಿರೆ ತಂಡ ಜ್ಯೋತಿ ಎಲೆಕ್ಟ್ರಿಕಲ್ಸ್ ಎಲೆಕ್ಟ್ರಾನಿಕ್ಸ್ ಮಾರಾಟ ಕೇಂದ್ರ, ಬಿಕೆ ಕಾಂಪ್ಲೆಕ್ಸ್ ಕಾಣಿಯೂರು ಮಾಲಕರಾಗಿರತಕ್ಕಂಥ ಮಹೇಶ್ ಕಲ್ಪಡ ತಾವು ನಮ್ಮೊಂದಿಗಿದ್ದಲ್ಲಿ ದಯಮಾಡಿ ವೇದಿಕೆಯ ಬಳಿ ಆಗಮಿಸಬೇಕಾಗಿ ವಿನಂತಿಸ್ತಾ ಇದ್ದೇವೆ. ಪಾಡ್ಯಾರ್ 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 ಪಾಡ್ಯ, ಆಹಾ, ಬುಡೋಡ್ಚಿ ಬುಡೋಡ್ಚಕ್ಕ ಬುಡೋಡ್ಚಿ. ಆ ಆ ಆ ಆ ಆ 2 ಪಾಯಿಂಟ್ ಸೂಪರ್ ಟ್ಯಾಕಲ್. ಕಬಡ್ಡಿ ಕೆಲವೊಮ್ಮೆ ಕುಸ್ತಿಯಾಗಿ ಬದಲಾವಣೆ ಆಗ್ತದೆ. ಲಾಸ್ಟ್ 5 minutes for Philip Promfla. 5 ನಿಮಿಷದೊಳಗೆ ನಾಟ ಮಾತ್ರ ಬಾಕಿ. 0.98 ಆ ತಿಕ್ಕಣ್ 9 each. What a game. 9-9-9. ಗ್ರೇಟ್ ಗೇಮ್. 9 each on the board. ರೋಚಕ ಹಣಾಹಣೆ. ಅಲ್ಲ ಬಂದ್ರು ಟೈಮ್ ಔಟ್. 10-9. 10-9. 10-9 ಒಂದಂಕದ ಮುನ್ನಡೆಯಲ್ಲಿ ತಂಡ SDM ಉಜಿರೆ. ಭೋಜನ ಸ್ವೀಕರಿಸಿಕೊಳ್ಳಿ. ಫ್ರೀ ತಿನ್ನಕಲು ಮತ್ತು ವನಸು ಮಲ್ತೊಲ್ಲೆ. ಹೋಟೆಲ್ ಲಕ್ಷ್ಮಿ ಇದರ ಮಾಲಕರಾಗಿರ್ತಕ್ಕಂಥ ಪ್ರಸಾದ್ ಮೀಜೆ ತಮ್ಮನ್ನ ಗೌರವಿಸ್ತಾ ಇದ್ದೇವೆ. ನಮ್ಮ ಗೌರವವನ್ನು ಸ್ವೀಕರಿಸಬೇಕಾಗಿ ವಿನಂತಿ. ಹತ್ತು ಒಂಬತ್ತು 10-9. ಡೂ ಆರ್ ಡೈ ರೈಟ್. ಸುವರ್ಣಾವಕಾಶ ಮತ್ತೆ ಸಿಗ್ತಾ ಇದೆ ವಿವೇಕಾನಂದ ತಂಡಕ್ಕೆ. ಡೂ ಆರ್ ಡೈ. ಆಯ್ತು, ಹನ್ನೊಂದು 9 2 ಅಂಕಗಳ ಮುನ್ನಡೆಯನ್ನು ಕಾಯ್ದುಕೊಳ್ತಾ ಇದೆ SDM ಉಜಿರೆ ತಂಡ. ಲಾಸ್ಟ್ 3 minutes ಪ್ಲೇ. ಕೊನೆಯ 3 ನಿಮಿಷದೊಳಗಿನ ಆಟ. ಗ್ರೇಟ್ ಪ್ಲೇ ಇಸ್ ಗೋಯಿಂಗ್ ಆನ್ ಬಿಟ್ವೀನ್ SDM ಉಜಿರೆ ವರ್ಸಸ್ ವಿವೇಕಾನಂದ ಪುತ್ತೂರು. Under 21 age limit kabaddi tournament conducted by ನಮ್ಮೂರ ನಮ್ಮ ಕನಸು ಜನಸೇವಾ ಟ್ರಸ್ಟ್ ಕಲ್ಪಡ ಕುಡಿಯಾಲ. ಹನ್ನೆರಡು 9 ಸೂಪರ್ ಟ್ಯಾಕಲ್ ಆನ್ ಇದೆ. ಅಸಾಧ್ಯವನ್ನ ಸಾಧ್ಯವಾಗಿಸಿಕೊಳ್ಳುತ್ತಾ ಇಲ್ಲ. Wow. 1 + 2 total 3 points. Last 2 minutes play. 16-9. 16-9.
7 ಪಾಯಿಂಟ್ಸ್ ಲೀಡ್ ನಾ ಫಾರ್ SDM ಟೀಮ್ ಉಜಿರೆ. ಮುಂದಿನ ಪಂದ್ಯಕ್ಕಾಗಿ ತಂಡಗಳು ರೆಡಿಯಾಗಿರಬೇಕು. ಕೊಣಾಜೆ ವರ್ಸಸ್ ದುರ್ಗಾಂಬ ಎ ಟೀಮ್. ಕೊಣಾಜೆ ತಂಡ ಹಾಗೂ ದುರ್ಗಾಂಬ ಎ ತಂಡಗಳು ಮುಂದಿನ ಪಂದ್ಯಕ್ಕಾಗಿ ತಯಾರಾಗಿರಬೇಕಾಗಿ ವಿನಂತಿಸ್ತಾ ಇದ್ದೇವೆ. NT ವಸಂತನಳ್ಳಿಯವರು ನಮ್ಮೊಂದಿಗಿದ್ದಾರೆ, ಸಾಮಾಜಿಕ ಕಾರ್ಯಕರ್ತರು. ದಯಮಾಡಿ ವೇದಿಕೆ ಬಳಿ ಬರಬೇಕಾಗಿ ವಿನಂತಿಸಿಕೊಳ್ಳುತ್ತಾ ತಮ್ಮನ್ನು ಗೌರವಿಸಲಿಕ್ಕೆ ಸಂತೋಷ ಪಡ್ತಾ ಇದ್ದೇವೆ. ಹದಿನಾರು 10 16-10 ಚರಿಷ್ಮಾ. ಭಗವತಿ ತೊಕ್ಕೊಟ್ಟು ತಂಡದ ಹಿರಿಯ ವಿದ್ಯಾರ್ಥಿ, ಪ್ರಸ್ತುತ SDM ನ ಪ್ರತಿಭೆ. ಲಾಸ್ಟ್ ಮಿನಿಟ್ಸ್ ಪ್ಲೇ 16-10 on the board. 6 points lead for the team SDM ಉಜಿರೆ in this moment. 6 ಅಂಕಗಳ ಭರ್ಜರಿ ಮುನ್ನಡೆ. ಸೂಪರ್ ರೈಡ್ ಬರಬೇಕಾಗಿದೆ, ಮತ್ತೆ ಕೊನೆ ಕ್ಷಣದಲ್ಲಿ ಪಂದ್ಯಕ್ಕೆ ತಿರುವು ಬರಬೇಕಾಗಿದ್ದಲ್ಲಿ ಇಲ್ಲ. ಬ್ಲಾಕ್ಡ್. ಪುರುಷರ ವಿಭಾಗದಲ್ಲಿ ಹೆಸರನ್ನ ನೋಂದಾಯಿಸಿಕೊಂಡಿರ್ತಕ್ಕಂಥ ತಂಡಗಳು ಉತ್ಸಾಹಿ ಗೆಳೆಯರ ಬಳಗ ಬಡ, ಕಪಿಲಶ್ರೀ ಚಾರ್ವಕ ಎ ಮತ್ತು ಬಿ, ಶಾರದಾಂಬ ಕುಂತೂರು ಎ, KSS ಕಾಲೇಜ್ ಸುಬ್ರಹ್ಮಣ್ಯ, KVG ಸುಳ್ಯ, ಚಾಮುಂಡೇಶ್ವರಿ ಬಂದಾರು, ಅಕ್ಷಯ್ ಕಾಲೇಜ್ ಪುತ್ತೂರು, ಶಿವಶಕ್ತಿ ಕುಡಿಯಾಲ ಎ, ಮುಗಿಲಗಿರಿ ಫ್ರೆಂಡ್ಸ್ ಸಿರಿಬಾಗಿಲು, ಫ್ರೆಂಡ್ಸ್ ಪುಂಚತಾರು ಗೆಳೆಯರ ಬಳಗ ಕುಡಿಮಾರು, ಅಬೀರ ಎಡಮಂಗಲ, ವಿನಾಯಕ ಬಲ್ನಾಡು, ಟೀಮ್ ಮತ್ಸ್ಯ ಚಂದಳಿಗೆ ಬಿಟ್ಲ. ಪಂದ್ಯವನ್ನು ಜಯಿಸಿಕೊಂಡಿದೆ SDM ಉಜಿರೆ, ಅಭಿನಂದನೆಗಳು. ಅಷ್ಟೇ ಅತ್ಯದ್ಭುತವಾದ ಪ್ರತಿಸ್ಪರ್ಧೆಯನ್ನ ನೀಡಿರ್ತಕ್ಕಂಥ ವಿವೇಕಾನಂದ ಕಾಲೇಜ್ ಪುತ್ತೂರು ತಂಡಕ್ಕೆ ಕೂಡ ಚಪ್ಪಾಳೆಯ ಅಭಿನಂದನೆಗಳು. ಮತ್ಸ್ಯ ಚಂದಳಿಗೆ ಬಿಟ್ಲ, ಪಂಚಶ್ರೀ ಕಾವು, ನರಿಮಗರು ತಂಡ, ಶಾರದಾಂಬ ಕುಂತೂರು ಬಿ, ಪಂಚಶ್ರೀ ಕುಡಿಮಾರು, ದುರ್ಗಾಂಬ ಬಾಯ್ಸ್ ಟೀಮ್ ಅಲಂಕಾರು, ಕಪಿಲಶ್ರೀ ಚಾರ್ವಕ ಬಿ ತಂಡ, ಚಿಲಿಪಿಲಿ ಬ್ರದರ್ಸ್ ಕಡಬ ಹಾಗೂ ಶಿವಶಕ್ತಿ ಕೊಡಿಯಾಲ ಬಿ. ಒಟ್ಟು 21 ತಂಡಗಳು ಹೆಸರನ್ನ ನೋಂದಾಯಿಸಿಕೊಂಡಿವೆ. ಎದುರಾಳಿ ತಂಡ ದುರ್ಗಾಂಬ ಅಲಂಕಾರ. ಟಾಸ್
GUPS ಕೊಣಾಜೆ ತಂಡ 2 ಮಂದಿ ಜೂನಿಯರ್ ನ್ಯಾಷನಲ್ ಆಟಗಾರರನ್ನ ಒಳಗೊಂಡಿರ್ತಕ್ಕಂಥ ತಂಡ ಕುಮಾರಿ ಅನ್ವಿತಾ ಹಾಗೂ ಕುಮಾರಿ ಲಾವಣ್ಯ ಇದೀಗ ದಾಳಿಯ ಮುಂಚೂಣಿಯಲ್ಲಿ GUPS ಕೊಣಾಜೆ ಕಡೆಯಿಂದ 2 ಪ್ರಬಲ ತಂಡಗಳು ದುರ್ಗಾಂಬ ಅಲಂಕಾರ ವರ್ಸಸ್ GUPS ಕೊಣಾಜೆ. ಪೂಜಾ ಕೊಣಾಜಿಯ ತಂಡದ ಪ್ರತಿಭೆ ದುರ್ಗಾಂಬ ಅಂಕಣದಲ್ಲೇ ಖಾತೆಯನ್ನು ತೆರೆಯಬೇಕಾಗಿವೆ. ಪ್ರೊ ಕಬಡ್ಡಿ ಎಲ್ಲ ನಿಯಮಗಳನ್ನ ಆರಂಭದಿಂದಲೇ ಅಳವಡಿಸಿಕೊಂಡು ಪಂದ್ಯದ ರೋಚಕತೆಯನ್ನು ಹೆಚ್ಚಿಸಿಕೊಳ್ಳುತ್ತಾ ಅತ್ಯದ್ಭುತವಾಗಿ ಪಂದ್ಯಗಳು ಮೂಡಿ ಬರ್ತಾ ಇವೆ. ಪ್ರೇಕ್ಷಕರಿಗೆ ನಿರೀಕ್ಷೆಯ ಮನರಂಜನೆಯನ್ನ ಕಬಡ್ಡಿಯ ರಸದೌತಣವನ್ನ ನೀಡತಕ್ಕಂಥ ಟೂರ್ನಮೆಂಟ್ ಪ್ರತಿ ವರ್ಷವೂ ಕೂಡ ಯಶಸ್ವಿಯಾಗಿ ನಡೆಸಿಕೊಂಡು ಬರ್ತಾ ಇರತಕ್ಕಂತಹ ಕಬಡ್ಡಿ ಪಂದ್ಯಾಟ. ಥರ್ಡ್ ರೈಟ್ do or die now. Point is required. Lavanya in charge now. ಬಲಬದಿಯಿಂದ ಅಂಕ ಪಡೆದೇ ತೀರಬೇಕಾದ ಅನಿವಾರ್ಯತೆಯಲ್ಲಿ ದಾಳಿಗಾರ್ತಿ ಇದೀಗ ಆಂಕಲ್ ಹೋಲ್ ಆಗಿದೆ. ಕಾರ್ನರ್ ಪ್ಲೇಯರ್ ಅನ್ನು ಪಡೆದುಕೊಳ್ಳುತ್ತಾ ದುರ್ಗಾಂಬ ಅಲಂಕಾರು ತಂಡ ಶುಭಾರಂಭವನ್ನ ಮಾಡ್ತಾ ಇದೆ. ಥರ್ಡ್ ರೈಟ್ 1-0 ಸೇಫ್ ರೈಡ್ 2-0 ಒಂದು ವಿಫಲ ಒಂದು ಸಫಲವಾಗಿದೆ. ಡೂ ಆರ್ ಡೈ ರೈಟ್. ಎಸ್ ಪಾಯಿಂಟ್ ಗಿವನ್ 2-1 2-1 ಒಂದು ಅಂಕದೊಂದಿಗೆ ಖಾತೆಯ ಆರಂಭ. GUPS ಕೊಣಾಜೆ ಅತಿ ಗ್ರಾಮೀಣ ಪ್ರದೇಶದ ಪ್ರತಿಭೆಗಳ ನಡುವಿನ ಹೋರಾಟ ಈ ಒಂದು ರಾಜ್ಯ ಮಟ್ಟದ ಕಬಡ್ಡಿ ಪಂದ್ಯಾಟದಲ್ಲಿ ಬಂಧುಗಳೇ. ಈಗ ತಡೆ ಲೂಸ್ ಅಟೆಂಪ್ಟ್ ಆಗಿದೆ. 2 ಪಾಯಿಂಟ್ಸ್ ಕೊಟ್ಟಿದ್ದಾರೆ. ನಾಲ್ಕು 1 ಮುನ್ನಡೆಯಲ್ಲಿ ದುರ್ಗಾಂಬ ಅಲಂಕಾರ. 4-1 ಆಹಾ ಟೈಮ್ ಔಟ್. 5-1 ಮುನ್ನಡೆಯತ್ತ ದುರ್ಗಾಂಬ ಅಲಂಕಾರು ತಂಡ. ಸೇರಿರ್ತಕ್ಕಂಥ ಎಲ್ಲರೂ ಕೂಡ ಭೋಜನವನ್ನ ಸ್ವೀಕರಿಸಿಕೊಳ್ಬೇಕು. ಆರೋಗ್ಯ ಇಲಾಖೆ ಆರೋಗ್ಯ ಕೇಂದ್ರ ಕಾಣಿಯೂರಿದ್ದರ ಸಿಬ್ಬಂದಿಗಳು ಆಶಾ ಕಾರ್ಯಕರ್ತೆಯರು ನಮ್ಮೊಂದಿಗೆ ಪ್ರಥಮ ಚಿಕಿತ್ಸೆಯ ವ್ಯವಸ್ಥೆಯಲ್ಲಿದ್ದಾರೆ. ಕಾಣಿಯೂರು ಗ್ರಾಮ ಪಂಚಾಯತಿನ ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಮತಿ ಯಮುನಾ ಕೋಡಂದೂರು ಇವರನ್ನ ಗುರುತಿಸ್ತಾ ಇದ್ದೇವೆ. ಸೂಪರ್ ಟ್ಯಾಕಲ್ ಆನ್ ಆಗಿದೆ. 3 ಡಿಫೆಂಡರ್ಸ್ ಚಾನ್ಸಸ್ ಆಫ್ ದೇ ಫಾರ್ ದ ಟೀಮ್ ಕೊಣಾಜೆ. ಅಂಕವನ್ನ ಹಿಗ್ಗಿಸಿಕೊಳ್ಳಿಕ್ಕೆ ಸುವರ್ಣಾವಕಾಶ. ಈಗ ದಾಳಿಯ ಸಂಘಟನೆಯಲ್ಲಿ ದುರ್ಗಾಂಬ ಆಟಗಾರ್ತಿ ಹಾರ್ಟ್ ಬೀಟ್ಸ್. ಆಹಾ 2 ಪಾಯಿಂಟ್ಸ್. ಅಫಿಷಿಯಲ್ ಟೈಮ್ ಔಟ್. ಯಾವುದೇ ಕಾರ್ಯಕ್ರಮದ ಸಫಲತೆ ಇರತಕ್ಕಂಥದ್ದು ಧ್ವನಿ ಬೆಳಕಿನಲ್ಲಿ ಈ ಭಾಗದ ಅತ್ಯದ್ಭುತವಾದಂತಹ ಧ್ವನಿ ಬೆಳಕನ್ನ ನೀಡತಕ್ಕಂಥ ದೀಪಾ ಡಿಜೆ ಸೌಂಡ್ಸ್ ಅಂಡ್ ಲೈಟಿಂಗ್ಸ್ ಪುಂಚತಾರು ದಿನೇಶ್ ರವರನ್ನ ನಾವು ಗೌರವಿಸ್ತಾ ಇದ್ದೇವೆ, ಗುರುತಿಸ್ತಾ ಇದ್ದೇವೆ. ಉತ್ತಮ ಸ್ವರ ಸಂಯೋಜನೆಯ ಒಂದು ಕಾರ್ಯಕ್ರಮದ ಮೆರುಗನ್ನು ಹೆಚ್ಚಿಸ್ತಕ್ಕಂಥದ್ದು.
ಅಫಿಷಿಯಲ್ ಟೈಮ್ ಔಟ್. ರೈಲ್ವೆ ಟ್ರ್ಯಾಕ್ ಪಕ್ಕದಲ್ಲೇ ಇದೆ, ಅನಗತ್ಯವಾಗಿ ಅಡ್ಡಾಡಬಾರದು ಅನ್ನತಕ್ಕಂಥ ಸೂಚನೆಯೊಂದಿಗೆ ಐಸ್ ಕ್ಯೂಬ್ ದಾದಿ ಕಲಂದರ್ ಅವರ ಅಭಿಮಾನಿ ಖಲೀಲ್ ರವರು ನಮ್ಮೊಂದಿಗಿದ್ದಾರೆ. ಯಾವುದೇ ಟೂರ್ನಮೆಂಟ್ಗಳಲ್ಲಿ ಇರಲಿ, ಕಬೀರ್ ಸರ್ ಅವರು, ಕಬೀರ್ ಕೊಂಚಾಡಿ, ಕಬಡ್ಡಿಯ ಅಭಿಮಾನಿ. ಬಹಳ ಸಮಯದ ನಿರೀಕ್ಷೆಯ ನಂತರದಲ್ಲಿ ವಿಜಯ್ ವಿಖ್ಯಾತ್ರವರನ್ನ ಸ್ವಾಗತಿಸಿಕೊಳ್ತಾ ಇದ್ದೇವೆ. ಕಾರ್ಯಕ್ರಮದ ನಿರೂಪಕರಾಗಿ ನಮ್ಮೊಂದಿಗೆ ತನ್ನ ಸಮಾಜಮುಖಿ ಕಾರ್ಯಕ್ರಮಗಳ ಮೂಲಕವಾಗಿ, ಯೂಟ್ಯೂಬ್ ಚಾನೆಲ್ ಮೂಲಕವಾಗಿ ಜನರ ಮನಸ್ಸುಗಳನ್ನ ಗೆದ್ದಿರ್ತಕ್ಕಂಥ ವಿಜಯ್ ವಿಖ್ಯಾತ್ ನಮ್ಮನ್ನ ಸೇರಿಕೊಂಡಿದ್ದಾರೆ. ಇವರನ್ನ ನಮ್ಮೂರ ನಮ್ಮ ಕನಸು ಟ್ರಸ್ಟ್ನ ಪರವಾಗಿ ಆದರಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಮತ್ತೆ ಸ್ವರಮಾಣಿಕ್ಯವಾಗಿ ಎಲ್ಲರ ಮನಸ್ಸುಗಳನ್ನ ತನ್ನ ಮಾತಿನ ಮೂಲಕವಾಗಿ ಕದ್ದಿರ್ತಕ್ಕಂಥ ಅತ್ಯದ್ಭುತ ನಿರೂಪಕ. ಒಮ್ಮೆ ಜೋರಾದ ಚಪ್ಪಾಳೆಯ ಸ್ವಾಗತವನ್ನ ಕೋರ್ತಾ ಇದ್ದೇವೆ ವಿಜಯ್ ವಿಖ್ಯಾತ್ ವಿಕ್ಕಿ ಇವರಿಗೆ. ಧನ್ಯವಾದ ನಮ್ಮ ಗಣೇಶ್ ನಡುವಳ್ ಅವರಿಗೆ. ಅವರಿದ್ರೆ ಒಂದು ಕಾರ್ಯಕ್ರಮಕ್ಕೆ ಒಂದು ಹೊಸ ಅರ್ಥ, ಶಕ್ತಿ ಎಲ್ಲವೂ ಕೂಡ. ಕಡಬಕ್ಕೆ ಹೋಗ್ತಾ ಇದ್ದಾರೆ, ಬೇಗ ಬನ್ನಿ. ಸೊ ಒಂದು ಜೋರನ್ನ ಚಪ್ಪಾಳೆ ಬರಡಿ ಸರ್. ಈಗಲ ಎಲ್ಲರಿಗೂ ಕೂಡ ಒಂದು ಜೋರದ ಚಪ್ಪಾಳೆಯನ್ನ ಕೊಡೋಣ. ಸೊ ನಿರಂತರ 4 ವರ್ಷಗಳ ಸಮಯದಿಂದ ನಮ್ಮೂರ ನಮ್ಮ ಕನಸು ಜನಸೇವಾ ಟ್ರಸ್ಟ್ ರಿಜಿಸ್ಟರ್ಡ್ ನನಗೂ ಕೂಡ ನಿಮ್ಮ ಊರಿನಲ್ಲಿ ಅವಕಾಶವನ್ನ ಕೊಟ್ಟಿದೆ. ಹಾಗಾಗಿ ಈ ಸಂಸ್ಥೆಯ ಅಧ್ಯಕ್ಷರು ಸನ್ಮಾನ್ಯ ಸುಬ್ರಹ್ಮಣ್ಯ ಕೊಡಿಯಾಲ ಇವರಿಗೆ, ಹಾಗೇನೆ ಎಲ್ಲ ಸಂಘಟಕರಿಗೆ ಪ್ರೀತಿಯ ಧನ್ಯವಾದ. ಹಾಗೇನೆ ಎಲ್ಲ ತೀರ್ಪುಗಾರರಿಗೆ ಕೂಡ ವಿಶೇಷವಾದ ಸ್ವಾಗತವನ್ನ ಮಾಡಿಕೊಳ್ತಾ ನಮ್ಮ ಕಾರ್ಯಕ್ರಮ ಮುಂದುವರಿತಾ ಇದೆ. ಒಂದು ಸಮಯವನ್ನ ನಿಗದಿಪಡಿಸಿರ್ತಾರೆ, ಅದೇ ಸಮಯಕ್ಕೆ ಒಂದು ಪಂದ್ಯಕೂಟವನ್ನ ಪ್ರಾರಂಭ ಮಾಡಬೇಕು, ಅದೇ ಸಮಯಕ್ಕೆ ಒಂದು ಪಂದ್ಯಕೂಟವನ್ನ ಮುಕ್ತಾಯ ಮಾಡಬೇಕು ಅಂತ ಹೇಳಿದ್ರೆ ಅಲ್ಲಿ ಶಿಸ್ತು, ಸಂಘಟನೆ ಎಲ್ಲವೂ ಕೂಡ ಬಹಳ ಮುಖ್ಯವಾದ ಕಾರಣವಾಗಿರ್ತದೆ. ಇದೆಲ್ಲವನ್ನ ಒಳಗೊಂಡಿರುವಂತಹ ನನ್ನ ಅಚ್ಚುಮೆಚ್ಚಿನ ಥರ್ಡ್ ರೈಟ್ ಸಂಘಟನೆಗಳಲ್ಲಿ ಒಂದು ನಮ್ಮೂರ ನಮ್ಮ ಕನಸು ಜನಸೇವಾ ಟ್ರಸ್ಟ್. ಒಂದು ಜೋರದ ಕೈ ಚಪ್ಪಾಳೆಯನ್ನ ಎಲ್ಲ ನಮ್ಮ ಬಂಧುಗಳು ನಮ್ಮ ಸಂಘಟನೆಗೆ ನೀಡಬೇಕು ಅಂತ ಕೇಳಿಕೊಳ್ತಾ ಸೊ ಮಹಿಳೆಯರ ವಿಭಾಗದ ಕಬಡ್ಡಿ ಪಂದ್ಯಕೂಟದ ವೀಕ್ಷಣೆಯನ್ನು ಮಾಡಿಕೊಳ್ತಾ ಇದ್ದಾವೆ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವೆಲ್ಲ ಕೂಡ ನಿರೀಕ್ಷೆಯನ್ನು ಮಾಡಿಕೊಳ್ಳಬಹುದು ಸ್ವಲ್ಪ ಹೊತ್ತಿನಲ್ಲಿ.
ವಿವಿಧ ಕ್ಷೇತ್ರದ ಸಾಧಕರಿಗೆ ಸನ್ಮಾನ ಹಾಗೇನೆ ಅಭಿನಂದನಾ ಕಾರ್ಯಕ್ರಮ ಹಾಗೇನೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ 2026 ನಮ್ಮ ಈ ಪಂದ್ಯಕೂಟದ ಜೊತೆಯಲ್ಲಿ ನಡೀಲಿಕ್ಕಿದೆ. ಅಂಗಣದಲ್ಲಿ ಕಬಡ್ಡಿ ಪಂದ್ಯಾಟದ ವೀಕ್ಷಣೆಯನ್ನ ಮಾಡ್ತಾ ಇದ್ರೆ ಕಡಬದ ದುರ್ಗಾಂಬ ಜೊತೆಗೆ ಕಡಬದ ಕೊಣಾಜೆ ತಂಡದ ಮಧ್ಯೆ ಪಂದ್ಯಕೂಟ ನಡೀತಾ ಇದೆ. 2-0 ಅಲ್ವಾ? ಎಸ್, 8-6 2 ಅಂಕದ ಮುನ್ನಡೆಯಲ್ಲಿ ದುರ್ಗಾಂಬ ಇದೆ. ಇದಾದ ಕೂಡಲೇ ಪ್ರಥಮ ಸೆಮಿಫೈನಲ್ ಪಂದ್ಯಕೂಟಕ್ಕಾಗಿ SDMB ಹಾಗೇನೆ VCB SDM ಉಜಿರೆ, ಓಕೆ, SDM ಉಜಿರೆ ಹಾಗೇನೆ VCB ವಿವೇಕಾನಂದ ಕಾಲೇಜ್. ಎಸ್, ಈ ತಂಡಗಳು ತಯಾರಾಗಿರಬೇಕು ಮಹಿಳೆಯರ ವಿಭಾಗದ ಪ್ರಥಮ ಸೆಮಿಫೈನಲ್ ಪಂದ್ಯಕೂಟಕ್ಕಾಗಿ. ಹಾಗೇನೆ ಈಗಾಗಲೇ ನಮ್ಮ ಅಧ್ಯಕ್ಷರು ಸಂಘಟಕರು ಒಂದು ಸೂಚನೆಯನ್ನು ಕೊಟ್ಟಿದ್ದಾರೆ. ಆರಕ್ಷಕ ಠಾಣೆಯ ಸಿಬ್ಬಂದಿಗಳು ಕೊಟ್ಟಿರುವಂತಹ ಸೂಚನೆಯ ಪ್ರಕಾರ ರಾತ್ರಿ 10:00 ಸರಿಯಾಗಿ ನಮ್ಮ ಸಂಪೂರ್ಣವಾಗಿರುವ ಟೂರ್ನಮೆಂಟ್ ಅನ್ನ ಮುಕ್ತಾಯ ಮಾಡಬೇಕಾಗಿದೆ. ಹಾಗೆ ಎಲ್ಲ ನಮ್ಮ ಸಂಘಟಕರುಗಳ ಜೊತೆಗೆ ಇಲ್ಲಿ ಬಂದಿರುವಂತಹ ಕಬಡ್ಡಿಯ ಆಟಗಾರರು, ಕಬಡ್ಡಿಯ ಆಟಗಾರ್ತಿಯರು ಹಾಗೆ ಎಲ್ಲ ಪ್ರೇಕ್ಷಕ ಬಂಧುಗಳು ದೊಡ್ಡ ಮಟ್ಟದಲ್ಲಿ ಸಹಕಾರವನ್ನು ಕೊಡಬೇಕು. ಈ ಪಂದ್ಯಕೂಟದ ಯಶಸ್ಸಿನಲ್ಲಿ ತಾವೆಲ್ಲರೂ ಕೂಡ ನಮ್ಮ ಜೊತೆಗೆ ಸಹಕಾರವನ್ನು ಕೊಟ್ಟು ಯಶಸ್ಸಿನಲ್ಲಿ ಪಾಲನ್ನ ಪಡ್ಕೊಳ್ಳಬೇಕು ಎಂದು ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಹಾಗೇನೆ ಮತ್ತೊಂದು ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಪುರುಷರ ವಿಭಾಗದ 23 ತಂಡಗಳು ಹೆಸರನ್ನು ನೋಂದಾಯಿಸಿಕೊಂಡಿದೆ. ಅದರಲ್ಲಿ ಒಂದು ವಿನಂತಿ, ಈಗಾಗಲೇ 23 ತಂಡಗಳಲ್ಲಿ ಕೆಲವು ತಂಡಗಳು ಇನ್ನು ಕೂಡ ತಮ್ಮ ಪ್ರವೇಶ ಶುಲ್ಕವನ್ನ ಪಾವತಿ ಮಾಡಲಿಲ್ಲ. ದಯವಿಟ್ಟು ತಳಕು ಪಟ್ಟಿಯ ತಯಾರನ್ನ ಮಾಡುವ ಕಾರಣದಿಂದ ತಕ್ಷಣದಲ್ಲಿ ಬಂದು ಪುರುಷರ ತಂಡದ ತಮ್ಮ ಪ್ರವೇಶ ಶುಲ್ಕವನ್ನ ಪಾವತಿಸಿಕೊಳ್ಳಬೇಕು ಎಂದು ತಮ್ಮಲ್ಲಿ ಕಳಕಳಿಯಿಂದ ಪ್ರೀತಿಯಿಂದ ಮತ್ತೊಮ್ಮೆ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಹಾಗೇನೆ ಯಾವುದೆಲ್ಲ ಇನ್ನು 5 ರಿಂದ 10 ನಿಮಿಷದ ಒಳಭಾಗದಲ್ಲಿ ಪುರುಷ ವಿಭಾಗದ ತಂಡಗಳು ತಮ್ಮ ಪ್ರವೇಶ ಶುಲ್ಕವನ್ನ ಪಾವತಿ ಮಾಡೋದಿಲ್ಲ, ಅವರ ಹೆಸರನ್ನ ಕೈಬಿಟ್ಟು ಮುಂದಿನ ಪಂದ್ಯಕೂಟದ ನಿಗದಿಯನ್ನ ಮಾಡ್ಲಿಕ್ಕಿದ್ದೇವೆ, ಅಂದ್ರೆ ಫಿಕ್ಸರ್ಸ್ ಅನ್ನ ರೆಡಿ ಮಾಡ್ಲಿಕ್ಕಿದ್ದೇವೆ. ಈಗಾಗಲೇ ಪುರುಷರ ವಿಭಾಗದ ಹೆಸರನ್ನು ನೋಂದಾಯಿಸಿರ್ತಕ್ಕಂಥ ತಂಡಗಳು ನೋಡಿ, ನಿಮ್ಮ ಪ್ರವೇಶ ಶುಲ್ಕವನ್ನ ಪಾವತಿಸಿರುವಂತಹ ತಂಡಗಳು ಕೆಲವಿದೆ. ಸಾಕಷ್ಟು ತಂಡಗಳು ಇನ್ನು ಕೂಡ ಪ್ರವೇಶ ಶುಲ್ಕ ನೀಡಿಲ್ಲ. ಉತ್ಸಾಹಿ ಗೆಳೆಯರ ಬಳಗ ಅಬ್ಬಡಕ, ಕಪಿಲಶ್ರೀ ಚಾರ್ವಕ್ಕ ಎ ಪೇಡ್ ಆಗಿದೆ, ಶಾರದಾಂಬ ಕುಂತೂರು ಎ, KSS ಕಾಲೇಜ್ ಸುಬ್ರಹ್ಮಣ್ಯ, KVG ಸುಳ್ಯ, ಚಾಮುಂಡೇಶ್ವರಿ ಬಂದಾರು, ಅಕ್ಷಯ ಕಾಲೇಜ್ ಪುತ್ತೂರು, ಶಿವಶಕ್ತಿ ಕೊಡಿಯಾಲ ಎ, ಹಾಗೆಯೇ ಮುಗಿಲಗಿರಿ ಫ್ರೆಂಡ್ಸ್ ಸಿರಿಬಾಗಿಲು, ಶ್ರೀಹರಿ ಸ್ಪೋರ್ಟ್ಸ್ ಕ್ಲಬ್ ಫ್ರೆಂಡ್ಸ್ ಪುಣಚ್ಚತಾರು, ಗೆಳೆಯರ ಬಳಗ ಕೊಡಿಮಾರು ಅಬೀರ, ಎಡಮಂಗಲ, ವಿನಾಯಕ ಬಲ್ನಾಡು, ಟೀಮ್ ಮತ್ಸ್ಯ ಚಂದಳಿಕೆ ವಿಟ್ಲ, ಪಂಚಶ್ರೀ ಕಾವು ನರಿಮಗರು, ಶಾರದಾಂಬ ಕುಂತೂರು ಬಿ, ಪಂಚಶ್ರೀ ಕೊಡಿಮಾರು, ದುರ್ಗಾಂಬ ಬಾಯ್ಸ್ ಟೀಮ್ ಅಲಂಕಾರು, ಕಪಿಲಾಶ್ರೀ ಚಾರ್ವಾಕ ಬಿ, ಹಾಗೇನೆ ಚಿಲಿಪಿಲಿ ಬ್ರದರ್ಸ್ ಕಡಬ, ಶಿವಶಕ್ತಿ ಕೊಡಿಯಾಲ ಬಿ, ಪಂಚಶ್ರೀ ಕಾವು. ಚಿಲಿಪಿಲಿ ಬಂದಾಗ ನಮ್ಮ ಇಬ್ಬರು ತೆಲಿಕೆ ಬರ್ತನ್ರಿ. ಸೊ ಫೈನ್. ಅಂಗಣದ ಒಳಭಾಗದಲ್ಲಿ ಸಾಕಷ್ಟು ಪ್ರೇಕ್ಷಕ ಅಭಿಮಾನಿಗಳ ಸಮ್ಮುಖದಲ್ಲಿ 2 ಅತ್ಯಂತ ಬಲಿಷ್ಠ ತಂಡಗಳನ್ನ ಮತ್ತೊಂದು ಬಾರಿ ಈ ವರ್ಷವೂ ಕೂಡ ನಮ್ಮೂರ ನಮ್ಮ ಕನಸು ಜನಸೇವಾ ಟ್ರಸ್ಟ್ ರಿಜಿಸ್ಟರ್ಡ್ ಮುಖಾಂತರವಾಗಿ ನಡೆದಿರುವಂತಹ ಕಬಡ್ಡಿ ಅಂಗಣದ ಒಳಭಾಗದಲ್ಲಿ ಮಹಿಳಾ ತಂಡವಾಗಿ ನೋಡ್ತಾ ಇದ್ದೇವೆ. ಸೊ ಒಂದು ಧ್ವನಿವರ್ಧಕಕ್ಕೆ ಹಾಗೇನೆ ಲೈಟಿಂಗ್ಸ್ಗೆ ಕೇವಲ ಇಲ್ಲಿ ಮಾತ್ರ ಅಲ್ಲ, ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಒಂದು ಪರ್ಫೆಕ್ಷನ್ ಆಗಿರುವಂತಹ ನಮ್ಮ ದೀಪಾ ಸೌಂಡ್ಸ್ ಇದರ ಮಾಲಕರು. ಸೊ ದಿನೇಶ್ ಅಣ್ಣ, ನಿಮಗೂ ಕೂಡ ಪ್ರೀತಿಯ ಸ್ವಾಗತ, ನಿಮ್ಮ ಓಲ್ ಟೀಮಿಗೆ ಕೂಡ ಪ್ರೀತಿಯ ಸ್ವಾಗತವನ್ನ ಬಯಸ್ಕೊಳ್ತಾ ಇದ್ದೇವೆ. ಥರ್ಡ್ ರೈಡ್ ಸೂಚನೆ, ಡೂ ಆರ್ ಡೈ. ಕೊಣಾಜೆ ತಂಡದ ಒಳಭಾಗಕ್ಕೆ ಇದು ದುರ್ಗಾಂಬದ ಆಟ. ಥರ್ಡ್ ರೈಡ್ ಆಗಿತ್ತು. ಡೂಡೈನಲ್ಲಿ ಒಂದು ಅಂಕದ ಅವಕಾಶವನ್ನು ಪಡೆದುಕೊಂಡು ಸೇಫ್ ಆಗಿದೆ. 5 ನಿಮಿಷಗಳ ಆಟ ಬಾಕಿ. ಕೋಚ್, ಕ್ಯಾಪ್ಟನ್ಸ್ ಪ್ಲೀಸ್ ನೋಟ್, ಕೊನೆಯ 5 ನಿಮಿಷಗಳ ಆಟ ಬಾಕಿ ಇದೆ. ದ ಫೈನಲ್ 5 minutes ರಿಮೈನಿಂಗ್ ಫಾರ್ ದಿ ಫುಲ್ ಟೈಮ್. 7-9 7-9 ಮುಂದಿನ ಪಂದ್ಯಾಟಕ್ಕಾಗಿ ರೆಡಿಯಾಗಿರಬೇಕು ಮಹಿಳಾ ತಂಡಗಳು. SDMC ವರ್ಸಸ್ VCB.
ಬಲಿಷ್ಠ ಉಜಿರೆಯ ಜೊತೆಗೆ ಪುತ್ತೂರಿನ ವಿವೇಕಾನಂದ ಕಾಲೇಜ್ ಮಹಿಳಾ ತಂಡಗಳು ಸೆಣಸಾಡುವುದಕ್ಕೆ ಸಜ್ಜಾಗಿರಬೇಕು ಮುಂದಿನ ಪಂದ್ಯಕೂಟದಲ್ಲಿ. ಒಂದು ಕಾಲದಲ್ಲಿ ಪುರುಷ ತಂಡಗಳು ಮಾತ್ರ ಸಾಕಷ್ಟು ರೋಚಕತೆಯನ್ನು ತಂದುಕೊಡ್ತಾ ಇದ್ದಂತಹ ಕಬಡ್ಡಿ ಅಂಗಣ ಸಂಪೂರ್ಣವಾಗಿ ಬದಲಾಗಿದೆ. ಮಹಿಳಾ ವಿಭಾಗದ ತಂಡದ ಆಟಗಾರ್ತಿಯರ ಕಬಡ್ಡಿ ಅಂಗಣದ ಒಳಭಾಗದ ಆಟದ ಶಕ್ತಿ ಏನೆಂಬುದನ್ನು ತೋರಿಸಿಕೊಟ್ಟಿದ್ದಾರೆ. ಇದರ ಓಲ್ ಕ್ರೆಡಿಟ್ ಅನ್ನ ತಂಡಗಳ ಕೋಚ್ಗಳಿಗೆ ಕೂಡ ಈ ಸಂದರ್ಭದಲ್ಲಿ ನಾವು ಸ್ಪೆಷಲ್ ಆಗಿ ಕ್ರೆಡಿಟ್ ಅನ್ನು ಕೊಡ್ತಾ ಇದ್ದೇವೆ. ಕೊನೆಯ 4 ನಿಮಿಷದ ಆಟ ಬಾಕಿ ಇದೆ. ಡಿಫೆನ್ಸ್ ಚೆನ್ನಾಗಿತ್ತು, ಆದ್ರೆ ಬೋನಸ್ +1 ಮೂಲಕ 2 ಅಂಕದ ಸೇರ್ಪಡೆಯನ್ನ ಕೊಣಾಜೆ ಇದರ ಜೊತೆಗೆ ಸಮಯ ವಿರಾಮದ ಕೋರಿಕೆಯನ್ನು ತೆಗೆದುಕೊಂಡಿದೆ. 9-9 ಸಮಬಲವನ್ನ ಸಾಧಿಸಿದೆ. ಕಮ್ಬ್ಯಾಕ್ ಆಗಿದೆ ಕೊಣಾಜೆ ಜೊತೆಗೆ ತಂಡ ದುರ್ಗಾಂಬ 9-9 ಸಮಬಲದಲ್ಲಿ. ಸೊ ಅಕ್ಷಯ ಕಾಲೇಜ್ ಪುತ್ತೂರು ಇದರ ದೈಹಿಕ ಶಿಕ್ಷಣ ಶಿಕ್ಷಕರು ನಿರ್ದೇಶಕರಾಗಿರತಕ್ಕಂತಹ ಶ್ರೀಯುತ ನವೀನ್ ಅವರು ನಮ್ಮ ಜೊತೆಗಿದ್ದಾರೆ. ನಿಮ್ಮನ್ನ ಬಹಳ ಪ್ರೀತಿಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಳ್ತಾ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇವೆ. ಪ್ರೀತಿಯಿಂದ ಶ್ರೀಯುತ ನವೀನ್ ಅವರು ವೇದಿಕೆಗೆ ಆಗಮಿಸಿಕೊಳ್ಳಬೇಕು, ಹಾಗೇನೆ ಈ ಒಂದು ಸ್ವಾಗತವನ್ನ ತಾವುಗಳು ಪಡೆದುಕೊಳ್ಳಬೇಕು ಎಂದು ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಒಂಬತ್ತು ಸಮಬಲದಲ್ಲಿ ಒಂದು ರೋಚಕತೆಯ ಘಟ್ಟವನ್ನು ತಲುಪ್ತಾ ಇದೆ. ಕೊಣಾಜೆ ವರ್ಸಸ್ ದುರ್ಗಾಂಬ. ಕೊನೆಯ 3 ನಿಮಿಷದ ಸೂಚನೆ. ಕ್ಯಾಪ್ಟನ್ ಕೋಚ್ ಪ್ಲೀಸ್ ನೋಟ್, ಕೊನೆಯ 3 ನಿಮಿಷ, ಫೈನಲ್ 3 minutes ರಿಮೈನಿಂಗ್. ದಕ್ಷಿಣ ಕನ್ನಡ ಜಿಲ್ಲಾ ಅಮೆಚೂರು ಕಬಡ್ಡಿ ಅಸೋಸಿಯೇಷನ್ ರಿಜಿಸ್ಟರ್ಡ್, ಹಾಗೇನೆ ಕಡಬ ತಾಲೂಕು ಅಮೆಚೂರು ಕಬಡ್ಡಿ ಅಸೋಸಿಯೇಷನ್ ರಿಜಿಸ್ಟರ್ಡ್ ಕಡಬ. ಇದರ ತೀರ್ಪುಗಾರಿಕಾ ವ್ಯವಸ್ಥೆ ಇವತ್ತಿನ ಸಂಪೂರ್ಣ ಟೂರ್ನಮೆಂಟ್ ಅನ್ನು ಬಹಳ ಯಶಸ್ವಿಯಾಗಿ ನಡೆಸಿಕೊಡುವುದಕ್ಕೆ ನಮ್ಮ ಜೊತೆಗಿದೆ. ಥರ್ಡ್ ರೈಡ್ ಟು ಆರ್ ಡೈ. ನಮ್ಮೆಲ್ಲ ತೀರ್ಪುಗಾರಿಕಾ ವ್ಯವಸ್ಥೆಗೂ ಕೂಡ ಈ ಸಂದರ್ಭದಲ್ಲಿ ಪ್ರೀತಿಯ ಸ್ವಾಗತ ಹಾಗೇನೆ ಧನ್ಯವಾದದ ಸಮರ್ಪಣೆಯನ್ನು ಮಾಡಿಕೊಳ್ತಾ ಥರ್ಡ್ ರೈಡ್ ನಲ್ಲಿ ದುರ್ಗಾಂಬದ ಆಟಗಾರ್ತಿ 9-9 ಸಮಬಲದಲ್ಲಿ ಆಟ ಮತ್ತೆ ಮುಂದುವರಿತಾ ಇದೆ. 9 ಈಚ್. ಒಂದು 2 ಅಂಕೆಗಳ ಸೇರ್ಪಡೆ. ನೋಣಪ್ಪ ಗೌಡ ಕೀಲೆ ಅವರು ಕೂಡ ನಮ್ಮ ಜೊತೆಗೆ ವೇದಿಕೆಯಲ್ಲಿದ್ದಾರೆ. ನಿಮಗೂ ನಮ್ಮೆಲ್ಲರ ಪರವಾಗಿ ಪ್ರೀತಿಯ ಸ್ವಾಗತವನ್ನು ಬಯಸಿಕೊಳ್ತಾ ಇದ್ದೇವೆ. ನೋಣಪ್ಪ ಗೌಡ ಕೀಲೆ, ಸೊ ನಿಮಗೂ ಕೂಡ ಪ್ರೀತಿಯ ಸ್ವಾಗತವನ್ನು ಬಯಸಿಕೊಳ್ತಾ ಇದ್ದೇವೆ ನಮ್ಮ ಕಾರ್ಯಕ್ರಮಕ್ಕೆ. ನಮ್ಮೂರ ನಮ್ಮ ಕನಸು ಜನಸೇವಾ ಟ್ರಸ್ಟ್ ರಿಜಿಸ್ಟರ್ಡ್ ಪ್ರತಿ ವರ್ಷವೂ ಕೂಡ ಸಂಘಟನೆಯ ಬಲಾಢ್ಯತೆ ಶಕ್ತಿಯನ್ನ ಒಂದು ಯಶಸ್ಸಿನ ಉತ್ತುಂಗದಲ್ಲಿ ತೋರಿಸಿಕೊಳ್ತಿರ್ತಕ್ಕಂತಹ ಒಂದು ಹೆಮ್ಮೆಯ ಜಿಲ್ಲೆಯ ಸಂಘಟನೆ ಇದು. ಈ ಬಾರಿಯೂ ತಮ್ಮ ಯಶಸ್ಸಿನ ಕ್ರೀಡಾ ಪಯಣವನ್ನ ಮುಂದುವರಿಸಿಕೊಳ್ತಾ ಸಾಮಾಜಿಕ ಸೇವೆಗಳ ಜೊತೆಗೆ ಧಾರ್ಮಿಕತೆಯನ್ನ ಕೂಡ ಪಸರಿಸಿಕೊಂಡು ತನ್ನೊಳಗೆ ಅಳವಡಿಸಿಕೊಂಡಿರುವಂತಹ ಸಂಘಟನೆಗಳಲ್ಲಿ ಒಂದು ನಮ್ಮೂರ ನಮ್ಮ ಕನಸು ಜನಸೇವಾ ಟ್ರಸ್ಟ್ ರಿಜಿಸ್ಟರ್ಡ್. ಕೋಚ್ ಹಾಗೇನೆ ಕ್ಯಾಪ್ಟನ್ ಗಮನಿಸಿಕೊಳ್ಳಬೇಕು, ಪಂದ್ಯಕೂಟ ಟೈ ಆದಲ್ಲಿ ಗೋಲ್ಡನ್ ರೈಡ್ ಇರುತ್ತದೆ. ಇವಾಗಲೇ ಗಮನವನ್ನು ವಹಿಸಿಕೊಳ್ಳಿ, ನೆನಪಿನಲ್ಲಿರಲಿ. ಪಂದ್ಯಕೂಟ ಟೈ ಆದಲ್ಲಿ ಗೋಲ್ಡನ್ ರೈಡ್ ಅನ್ನ ಆಯ್ಕೆ ಮಾಡಿಕೊಳ್ಳಲಿಕ್ಕಿದ್ದೇವೆ. ಶಿವಕೃಪಾ ಕೊಬ್ಬರಿ ಎಣ್ಣೆ ಮಿಲ್ ಕಾಣಿಯೂರು ಇದರ ಮಾಲಕರಾಗಿರುವಂತಹ ಚಂದ್ರಶೇಖರ್ ನಡುಮನೆ ಎಡಮಂಗಲ ಇವರು ವೇದಿಕೆಗೆ ಆಗಮಿಸಬೇಕು ಎಂದು ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇನೆ. 9-9 ಸಮಬಲ ಇದೆ. 11-9 ದುರ್ಗಾಂಬ ಶ್ರೇಯಸ್ ಗೆಲುವಿನ ಶ್ರೇಯಸ್ಸನ್ನ ಪಡೆದುಕೊಳ್ಳುವುದಕ್ಕೆ ಬೇಕಾಗಿ ಸಾಕಷ್ಟು ಉತ್ತಮ ರೀತಿಯಲ್ಲಿ ತಮ್ಮ ತಂಡವನ್ನ ಸಿದ್ಧಪಡಿಸಿಕೊಂಡಿದ್ದಾರೆ. ಕೊನೆಯ 1 ನಿಮಿಷದ ಸೂಚನೆ. ಥರ್ಡ್ ರೈಡ್ ಡೂ ಆರ್ ಡೈ ನಲ್ಲಿ ಕೊಣಾಜೆ 2 ಅತಿ ಬಲಿಷ್ಠ ತಂಡಗಳ ಮಧ್ಯ ಟ್ಯಾಕಲ್ ಆಗುವಂತ ಸಾಧ್ಯತೆ, ಚಾಚಿರುವಂತ ಕೈ. ಇಲ್ಲಿ ತೀರ್ಪುಗಾರರ ಸೂಚನೆ ರೈಡರ್ ಸೇಫ್, 1 ಅಂಕದ ಸೇರ್ಪಡೆ ಕೊಣಾಜೆಯ ಕಡೆಗೆ. ಇದರ ಮೂಲಕ 10-11 10-11 ಕೆಲವು ಸೆಕೆಂಡ್ಸ್ಗಳ ಆಟ ಬಾಕಿ. ಪ್ರತಿ ಕ್ಷಣವೂ ಕೂಡ ಆಟವನ್ನ ಬಹಳ ಎಂಜಾಯ್ ಮಾಡುವಂತೆ ಕಾಣ್ತಾ ಇದೆ ನಮ್ಮ ಪ್ರೇಕ್ಷಕ ಅಭಿಮಾನಿಗಳೆಲ್ಲರೂ ಕೂಡ.
10-11ರಲ್ಲಿ ಅಲ್ಪ ಮುನ್ನಡೆಯಲ್ಲಿದೆ ದುರ್ಗಾಂಬ. ಆಫ್ಟರ್ ದಿಸ್ ಮ್ಯಾಚ್ ಈ ಪಂದ್ಯಾಕೂಟ ಆದ ಕೂಡಲೇ ತಯಾರಾಗಿರಬೇಕು. SDMC ಉಜಿರೆ ವರ್ಸಸ್ ವಿವೇಕಾನಂದ ಕಾಲೇಜ್ ಪುತ್ತೂರು ಮಹಿಳಾ ತಂಡಗಳು ಸಜ್ಜಾಗಿ, ಜೊತೆಗೆ ಪುರುಷ ತಂಡಗಳಿಗೂ ಕೂಡ ಮತ್ತೊಂದು ಕಟ್ಟಕಡೆಯ ಸೂಚನೆ. ಯಾರೆಲ್ಲ ಇನ್ನು ಕೂಡ ತಮ್ಮ ತಂಡದ ಪ್ರವೇಶ ಶುಲ್ಕವನ್ನ ಪಾವತಿ ಮಾಡಿಲ್ಲ, ತಕ್ಷಣದಲ್ಲಿ ಪಾವತಿಸಿಕೊಳ್ಳಬೇಕು. ಜೊತೆಗೆ ಪಂದ್ಯಾಕೂಟಕ್ಕೆ ತಯಾರಾಗಬೇಕು ತಾವುಗಳು. ಸಂಘಟದ ಒಳಭಾಗದಲ್ಲಿ ಡಿಫೆನ್ಸ್ ಕಡೆಯಲ್ಲಿ 4 ಆಟಗಾರ್ತಿಯರಿದ್ರೆ 10-11ರಲ್ಲಿ ಹಿಡಿಯುವ ಪ್ರಯತ್ನದಲ್ಲಿ ವಿಫಲ ಪ್ರಯತ್ನವಾಗಿದೆ. 12-10 ಆಗಿರುವ ಸಾಧ್ಯತೆಗಳಿದೆ. ಸಂಘದ ಸೇರ್ಪಡೆಯಾಗಿದೆ. ಒಂದಂಕದ ಸೇರ್ಪಡೆಯ ಮೂಲಕ ಪಂದ್ಯಾಕೂಟದ ಮುಕ್ತಾಯ. ಇದರೊಂದಿಗೆ ಗೆಲುವನ್ನ ತನ್ನೆಡೆಗೆ ಸೇರ್ಪಡೆಗೊಳಿಸಿಕೊಂಡಿರುವಂತಹ ತಂಡ ದುರ್ಗಾಂಬ. ಸೊ ಹಾಗೆಯೇ ಕೊಣಾಜ ತಂಡಕ್ಕೂ ಕೂಡ ಈ ಸಂದರ್ಭದಲ್ಲಿ ಎಲ್ಲರ ಪರವಾಗಿ ಒಂದು ಅದ್ಭುತವಾದ ಪ್ರದರ್ಶನವನ್ನು ಕೊಟ್ಟಿರುವ ಕಾರಣದಿಂದಲೂ ನಿಮಗೂ ಅಭಿನಂದನೆಗಳು. ಮುಂದಿನ ದಿನಗಳೆಲ್ಲವೂ ಬಹಳ ಉತ್ತಮ ದಿನಗಳಾಗಿ ಒಂದಷ್ಟು ದೊಡ್ಡ ಸಾಧನೆಗಳನ್ನ ಮಾಡುವಂತ ತಂಡವಾಗಿ ಕೊಣಾಜ ತಂಡದ ಆಟಗಾರ್ತಿಯರು ಹೊರಹೊಮ್ಮಲಿ ಅಂತ ಕೇಳಿಕೊಳ್ತಾ ಇದ್ದೇನೆ. ಸೊ ಥ್ಯಾಂಕ್ ಯು ಸೋ ಮಚ್. ಈ ಮೂಲಕ ಸೆಮಿಫೈನಲ್ಗೆ ಪ್ರವೇಶವನ್ನ ಮಾಡಿರತಕ್ಕಂತಹ 4ನೆಯ ತಂಡ ದುರ್ಗಾಂಬ ಎ. ಈ ದುರ್ಗಾಂಬ ಎ ಜೊತೆಗೆ ಸೆಣಸಾಡುವುದಕ್ಕೆ ಸಜ್ಜಾಗಿರಬೇಕು SDMA ತಂಡ. ಈಗ ಪ್ರಪ್ರಥಮ ಸೆಮಿಫೈನಲ್ಗಾಗಿ SDMC ಉಜಿರೆ ವರ್ಸಸ್ ವಿವೇಕಾನಂದ ಕಾಲೇಜು ಪುತ್ತೂರು ತಯಾರಾಗಿದೆ, ಪ್ರವೇಶವನ್ನ ಮಾಡಿದೆ. ಸೊ ನಮ್ಮ ಜೊತೆಗೆ ವಿಖ್ಯಾತ್ ಫ್ಲವರ್ಸ್ ಫ್ಯಾನ್ಸಿ ಗಿಫ್ಟ್ ಫುಟ್ವೇರ್ ಇದರ ಮಾಲಕರು ಶ್ರೀಮತಿ ಮಮತಾ ಲೋಕೇಶ್ ಅವರು ಸೇರ್ಕೊಂಡಿದ್ದಾರೆ. ಇವರನ್ನ ಪ್ರೀತಿಯಿಂದ ಈ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇವೆ. ಹಾಗೇನೆ ಕಾರ್ಯಕ್ರಮಕ್ಕೆ ಎಲ್ಲರ ಪರವಾಗಿ ಸ್ವಾಗತಿಸಿಕೊಳ್ತಾ ಇದ್ದೇವೆ. ಸೊ ಇವತ್ತಿನ ಪಂದ್ಯಕೂಟದಲ್ಲಿ ನಾವು ವೀಕ್ಷಿಸಿಕೊಳ್ಳಬಹುದು. ಎಲ್ಲ ಕಡೆಯಲ್ಲಿ ಮಹಿಳೆಯರಿಗೆ ಪುರುಷರಿಗೆ ಪಂದ್ಯಕೂಟವನ್ನ ಮಾಡಿದ್ರೆ ಮಹಿಳಾ ವಿಭಾಗದ ಬಹುಮಾನಗಳು ಕಡಿಮೆ ಇರ್ತದೆ, ಪುರುಷ ವಿಭಾಗದ ಬಹುಮಾನಗಳು ಒಂದ್ ಸ್ವಲ್ಪ ಜಾಸ್ತಿ ಇರ್ತದೆ. ಆದ್ರೆ ಇಲ್ಲಿ ಮಹಿಳೆಯರು ಪುರುಷರು ಎಲ್ಲರೂ ಸಮಾನರು ಅಂತ ತೋರಿಸಿಕೊಟ್ಟಿರುವಂತಹ ನಮ್ಮ ಸಂಘಟನೆ ನಮ್ಮೂರು ನಮ್ಮ ಕನಸು. ಅದಕ್ಕಾಗಿ ಪ್ರಥಮ ಬಹುಮಾನ ಮಹಿಳೆಯರಿಗೂ 15,000, ಇಲ್ಲಿ ಪುರುಷರಿಗೂ 15,000 ಒಂದೇ ರೀತಿಯ ಬಹುಮಾನವನ್ನು ನಿಗದಿಪಡಿಸಿಕೊಟ್ಟಿರತಕ್ಕಂತಹ ಮೊಟ್ಟ ಮೊದಲ ನಮ್ಮ ಸಂಘಟನೆ ಅಂದ್ರೆ ನಮ್ಮೂರು ನಮ್ಮ ಕನಸು ಅಂತ ಭಾವಿಸ್ಕೊಳ್ತಾ ಇದ್ದೇನೆ. ಸೊ ಸಂಘಟಕರಿಗೆ ಧನ್ಯವಾದ ಸಮರ್ಪಣೆಯೊಂದಿಗೆ ಅಕ್ಷಯ ಮೊಬೈಲ್ಸ್ ಇದರ ಭುವನೇಶ್ ಕಡೀರ ನಮ್ಮ ಜೊತೆಗಿದ್ದಾರೆ. ನಿಮ್ಮನ್ನ ಕೂಡ ಪ್ರೀತಿಯಿಂದ ಈ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇವೆ. ಸೊ ಧನ್ಯವಾದಗಳು. ಇದರ ಜೊತೆಗೆ ಕಬಡ್ಡಿ ಅಂಗಣದ ಒಳಭಾಗದಲ್ಲಿ ಕ್ಷಣ ಕ್ಷಣವೂ ರೋಚಕತೆಯನ್ನು ತಂದುಕೊಡುವುದಕ್ಕೆ ಮತ್ತೆ 2 ತಂಡಗಳು ಸಜ್ಜಾಗಿದೆ. ಮಹಿಳಾ ವಿಭಾಗದ ಪ್ರಥಮ ಸೆಮಿಫೈನಲ್ ಇದು. SDM ಉಜಿರೆ ಹಾಗೇನೆ ವಿವೇಕಾನಂದ ಕಾಲೇಜ್ ಪುತ್ತೂರು.
ಹಲ್ ಚೆಕ್ ಹಲ್ ಸೊ ಒಂದು ಪುತ್ತೂರು ಮತ್ತೊಂದು ಉಜಿರೆ. ಪುತ್ತೂರಿನ ವಿವೇಕಾನಂದ ಕಾಲೇಜು ಎಲ್ಲ ಕ್ಷೇತ್ರಗಳಲ್ಲಿ ಒಂದು ಅಗಾಧವಾಗಿರುವಂತಹ ವಿಶೇಷವಾದ ಶಕ್ತಿಯನ್ನು ಹೊಂದಿರುವಂತಹ ತಂಡ. ಇಲ್ಲಿ ಎಸ್ಡಿಎಂನ ಪಾಳೆಯದ ಬಲಭಾಗಕ್ಕೆ ಬಂದಿರುವಾಗ ಹಿಡಿಯುವಲ್ಲಿ ಸಫಲತೆಯನ್ನ ಮಾಡಿಕೊಳ್ತಾ ಇದ್ದಾರೆ ಎಸ್ಡಿಎಂ ಉಜಿರೆ ತಂಡ. ಕ್ರೀಡಾ ಕ್ಷೇತ್ರದಲ್ಲಿ ಪುರುಷರ ವಿಭಾಗದಲ್ಲಿ ಒಂದು ದೊಡ್ಡ ಹೆಸರು ಎಸ್ಡಿಎಂ ಉಜಿರೆ. ಇಲ್ಲಿ ಮಹಿಳಾ ವಿಭಾಗದಲ್ಲೂ ಕೂಡ ಅದೇ ಸಾಲಿನಲ್ಲಿ ಸಾಗಿ ಬರೆದಿರುವಂತಹ ತಂಡವಾಗಿ ಇವತ್ತು ನಮ್ಮ ಕಾಣಿಯೂರಿನಲ್ಲಿ ನಮ್ಮೂರ ನಮ್ಮ ಕನಸು ಜನಸೇವಾ ಟ್ರಸ್ಟ್ ಮೂಲಕ ಸೆಮಿಫೈನಲ್ಗೆ ಪ್ರವೇಶವನ್ನ ಪಡೆದುಕೊಂಡು ಫೈನಲ್ ಕಡೆಗೆ ಹೆಜ್ಜೆಯನ್ನು ಇಡೋದಕ್ಕೆ ಒಂದು ಕಡೆಯಲ್ಲಿ ಉಜಿರೆ ಸಜ್ಜಾದ್ರೆ ಮತ್ತೊಂದು ಕಡೆಯಲ್ಲಿ ವಿವೇಕಾನಂದ ಕೂಡ ತಯಾರಾಗಿ ನಿಂತಿದೆ. ಎಸ್ಡಿಎಂ ಉಜಿರೆ 3ರಲ್ಲಿ ಇನ್ನು ಕೂಡ ಖಾತೆಯನ್ನ 4ರಲ್ಲಿ ಉಜಿರೆ ಇನ್ನು ಕೂಡ ಖಾತೆಯನ್ನ ಪ್ರಾರಂಭಿಸಬೇಕಾಗಿರುವಂತಹ ಅವಶ್ಯಕವಾದ ಸಂದರ್ಭವನ್ನ ಸೃಷ್ಟಿ ಮಾಡಿಕೊಳ್ಳಬೇಕಾಗಿದೆ ವಿವೇಕಾನಂದ ಕಾಲೇಜು ಪುತ್ತೂರು. ಕ್ರೀಡಾ ಕ್ಷೇತ್ರಗಳಲ್ಲಿ ಮಾತ್ರವಲ್ಲ ಸಾಕಷ್ಟು ಸಾಮಾಜಿಕವಾಗಿರುವಂತಹ ಕೆಲಸ ಕಾರ್ಯಗಳನ್ನು ಮಾಡಿರುವಂತಹ ಸಂಘಟನೆ ನಮ್ಮೂರ ನಮ್ಮ ಕನಸು ಜನಸೇವಾ ಟ್ರಸ್ಟ್ ರಿಜಿಸ್ಟರ್ಡ್. ಕೊರೋನಾದ ಸಂದರ್ಭದಲ್ಲಿ ಕಿಟ್ ವಿತರಣೆ, ಕಾಣಿಯೂರಿನಲ್ಲಿ ಹದಗೆಟ್ಟಿರತಕ್ಕಂಥ ರಸ್ತೆಗಳಲ್ಲಿ ನಿರಂತರವಾಗಿರುವಂತಹ ಶ್ರಮದಾನ, ಹಾಗೆಯೇ ಟ್ರಸ್ಟ್ನ ವತಿಯಿಂದ ಆಹಾರ ಸಾಮಗ್ರಿಗಳ ವಿತರಣೆ, ಶಾಲಾ ವಿದ್ಯಾರ್ಥಿಗಳಿಗೆ ಸಮವಸ್ತ್ರ ವಿತರಣೆ, ಶಾಲೆಗೆ ಡಿಜಿಟಲ್ ಪ್ರಿಂಟರ್ನ ವಿತರಣೆ, ಜೊತೆಗೆ ಧಾರ್ಮಿಕ ಶ್ರದ್ಧಾ ಕೇಂದ್ರಗಳಲ್ಲಿ ತಮ್ಮದೇ ಆಗಿರುವಂತಹ ಕೆಲಸ ಕಾರ್ಯಗಳೊಂದಿಗೆ ನಿರಂತರವಾಗಿ ಚಟುವಟಿಕೆಗಳಲ್ಲಿ ಇರುವಂತಹ ಸಂಘಟನೆಯಲ್ಲಿ ಒಂದು ನಮ್ಮೂರ ನಮ್ಮ ಕನಸು. ಎಸ್ ವಿವೇಕಾನಂದ ತನ್ನ ಖಾತೆಯನ್ನ ಒಂದೇ ಬಾರಿಗೆ ಪ್ರಾರಂಭ ಮಾಡುವುದರ ಮೂಲಕ 3 ಅಂಕದ ಸೇರ್ಪಡೆ 3-4 3-4ರಲ್ಲಿ ಮುನ್ನಡೆಯಲ್ಲಿದೆ ಎಸ್ಡಿಎಂ ಉಜಿರೆ. ಸೊ ಬಲ್ನಾಡು ಪುತ್ತೂರು ಇದರ ಹಾಲು ಉತ್ಪಾದಕರ ಸಂಘದ ಸದಸ್ಯರಾಗಿರುವಂತಹ ಸಂಧ್ಯಾ ಕೆಎಂ ನಮ್ಮ ಜೊತೆಗಿದ್ದಾರೆ. ನಿಮ್ಮನ್ನು ಬಹಳ ಪ್ರೀತಿಪೂರ್ವಕವಾಗಿ ನಮ್ಮ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದಾವೆ. ಹಾಗೆಯೇ ಪ್ರಗತಿ ವಿದ್ಯಾಸಂಸ್ಥೆ ಇದರ ದೈಹಿಕ ಶಿಕ್ಷಕರಾದ ಸಂತೋಷ್ ಕೊಪ್ಪ ನಮ್ಮ ಜೊತೆಗಿದ್ದಾರೆ. ಸರ್, ನಿಮ್ಮನ್ನು ಕೂಡ ವೇದಿಕೆಗೆ ಪ್ರೀತಿಯಿಂದ ಬರಮಾಡಿಕೊಳ್ತಾ ಇದ್ದಾವೆ. ಸೊ ಡಿಫೆನ್ಸ್ ಬಹಳ ಅದ್ಭುತವಾಗಿರುವಂತಹ ಆಟ. ಸೊ ಎಸ್ಡಿಎಂ ಉಜಿರೆ ಪಾಳಯದಿಂದ ವಿವೇಕಾನಂದದ ಕಡೆಗೆ 0-7 ಜೂನಿಯರ್ ನ್ಯಾಷನಲ್ ನಲ್ಲಿ ಬಲಾಢ್ಯತೆಯನ್ನು ತೋರಿಸಿಕೊಟ್ಟಿರುವಂತಹ ಆಟಗಾರ್ತಿ ಇವತ್ತು ನಮ್ಮ ಕಾಣಿಯೂರಿನ ಅಂಗಣದಲ್ಲೂ ಕೂಡ ಒಂದು ಕರೆಕ್ಟ್ ಆಗಿರ್ತಕ್ಕಂತಹ ಹೆಜ್ಜೆಯನ್ನು ಇಡ್ತಾ ಇದ್ದಾರೆ. ಎಸ್ಡಿಎಂ ಉಜಿರೆ ತನ್ನ ಬಲವಾದ ಶಕ್ತಿಯನ್ನ ಮತ್ತೆ ಮತ್ತೆ ಮುಂದುವರಿಸುವ ಪ್ರಯತ್ನದಲ್ಲಿ ಸಕ್ಸಸ್ ಪಡ್ಕೊಳ್ತಾ ಇದೆ. ಸೂಪರ್ ಟ್ಯಾಕಲ್ ಆನ್ ಇದೆ. ಎಲ್ಲಿ ಅವಕಾಶವನ್ನು ತನ್ನ ತೆಕ್ಕೆಗೆ ಪಡೆದುಕೊಳ್ಳಬಹುದೆಂಬುವ ಯೋಚನೆಯಲ್ಲಿ ಎಸ್ 2 ಜನ ಇದ್ದಾಗಲೂ ವಿಸಿ ಪುತ್ತೂರಿನ ಶಕ್ತಿ ಇಲ್ಲಿ ಸ್ಟ್ರಗಲ್ ಒಳ್ಳೆಯ ಪ್ರಯತ್ನವನ್ನ ಮಾಡ್ತಾ ಇದ್ರು. ಕಟ್ಟ ಕಡೆಯ ಕ್ಷಣದಲ್ಲಿ ಕೈ ಜಾರಿರುವಂತಹ ಎಸ್ಡಿಎಂ ನ ರೈಡರ್ 4 ಅಂಕದ ಸೇರ್ಪಡೆ ಆಲ್ ಎಂಟರ್ ಅವಕಾಶವನ್ನು ಕೊಟ್ಟಿದೆ. ಸಮಯ ವಿರಾಮದ ಕೋರಿಕೆಯನ್ನು ತೆಗೆದುಕೊಳ್ತಾ ಇದೆ ಎಸ್ಡಿಎಂ ಉಜಿರೆ. 11-3 11-3ರಲ್ಲಿ
ಸೊ ಪ್ರಗತಿ ವಿದ್ಯಾಸಂಸ್ಥೆಯ ಶಿಕ್ಷಕರಾಗಿರ್ತಕ್ಕಂಥ ಸುಚೇತಾ ಇವರು ವೇದಿಕೆಗೆ ಆಗಮಿಸಬೇಕು ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದಾವೆ. ಸುಚೇತಾ ಇವರನ್ನ ಪ್ರೀತಿಯಿಂದ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದಾವೆ. ಸೊ SDM ಉಜಿರೆಯ ಕಡೆಯಲ್ಲಿ ಕಡಬದ ಊರಿನ 2 ಹೆಮ್ಮೆಯ ಪ್ರತಿಭಾನ್ವಿತ ಪ್ರತಿಭೆಗಳನ್ನು ಗಮನಿಸಿಕೊಳ್ತಾ ಇದ್ದಾವೆ. ಸೊ ನಮ್ಮ ಕಡಬದ ಪ್ರತಿಭೆಗಳು ಇವತ್ತು SDM ಉಜಿರೆಯ ಮೂಲಕ ಕೇವಲ ನಮ್ಮೂರಿನಲ್ಲಿ ಮಾತ್ರ ಅಲ್ಲ, ದೇಶ ಮಟ್ಟದಲ್ಲಿ ಗುರುತಿಸಿಕೊಳ್ತಾ ಇದ್ದಾರೆ. ಸೊ ಜರ್ಸಿ ನಂಬರ್ 10 ಅನ್ನ ಬಳಸಿಕೊಂಡಿರ್ತಕ್ಕಂಥ ಶರಣ್ಯ ಅವರು ಸೀನಿಯರ್ ನ್ಯಾಷನಲ್ ಅನ್ನ ಆಡಿದ್ದಾರೆ. ಸೊ ಅವರಿಗೆ ಒಂದು ಜೋರದ ಕೈ ಚಪ್ಪಾಳೆಯ ಮೂಲಕ ನಮ್ಮ ವೇದಿಕೆಗೆ, ನಮ್ಮ ಅಂಗಣಕ್ಕೆ ಸ್ವಾಗತವನ್ನ ಮಾಡಿಕೊಳ್ತಾ ಇದ್ದಾನೆ. ಹಾಗೆಯೇ ಶ್ರಾವ್ಯ ಚೆಕ್ಸ್ ನಂಬರ್ 77 ಜೂನಿಯರ್ ನ್ಯಾಷನಲ್ ಅನ್ನ ಆಡಿದ್ದಾರೆ. ಅವರಿಗೂ ಒಂದು ಜೋರದ ಕೈ ಚಪ್ಪಾಳೆಯ ಮೂಲಕ ಪ್ರೀತಿಯ ಸ್ವಾಗತವನ್ನು ಬಯಸಿಕೊಳ್ಳಬೇಕು. ಇನ್ನಷ್ಟು ಸಾಧನೆಗಳು ಎಲ್ಲ ವಿದ್ಯಾರ್ಥಿನಿಯರು ಬೇರೆ ಬೇರೆ ವಿಭಾಗಗಳಲ್ಲಿ ಮಾಡಿಕೊಳ್ಳಿ ಅಂತ ಆಶಯವನ್ನು ವ್ಯಕ್ತಪಡಿಸಿಕೊಳ್ತಾ ಇದ್ದಾವೆ. 14-3 14-3 ಮುನ್ನಡೆಯನ್ನು ಕಾಯ್ದಿರಿಸಿಕೊಂಡಿದೆ SDM. ಸಾರಿ ಶ್ರೇಯಾ ಚೆಕ್ಸ್ ನಂಬರ್ 77 ಶ್ರೇಯಾ ಜೂನಿಯರ್ ನ್ಯಾಷನಲ್. ಸೊ ನಿಮಗೆ ಪ್ರೀತಿಯ ಸ್ವಾಗತ ಹಾಗೆಯೇ ಅಭಿನಂದನೆಯನ್ನ ಸಲ್ಲಿಕೆ ಮಾಡಿಕೊಳ್ತಾ ಇದ್ದಾನೆ. ಇಲ್ಲಿ ಅಂಕದ ಗಳಿಕೆ ಮತ್ತೆ ಮುಂದುವರಿತಾ 15-3 15-3 12 ಪಾಯಿಂಟ್ ಲೀಡ್ ಬೈ ಟೀಮ್ SDM ಉಜಿರೆ. ಬ್ಯಾಕ್ ಟು ಬ್ಯಾಕ್ ಅಂಕಗಳ ಸೇರ್ಪಡೆಯನ್ನು ಮಾಡಿಕೊಳ್ಳುವುದರಲ್ಲಿ 16-3 SDM ಉಜಿರೆ ಸೆಮಿಫೈನಲ್ ಒಂದು ದಿಟ್ಟವಾಗಿರ್ತಕ್ಕಂಥ ಪ್ರತ್ಯುತ್ತರವನ್ನು ಕೊಡುವಂತಹ ಆಟ ಆಗಿರಬಹುದನ್ನುವಂತ ನಿರೀಕ್ಷೆಗಳು ಸಾಕಷ್ಟು ನಮ್ಮ ಪ್ರೇಕ್ಷಕಾಭಿಮಾನಿಗಳ ಮನದಲ್ಲಿತ್ತು. ಆದರೆ ಮೊದಲ ಸೆಟ್ ಪ್ರಾರಂಭವಾಗಿ SDM ಉಜಿರೆ ಪಾಳೆಯದಲ್ಲಿ ಅಂಕಗಳ ಗಳಿಕೆ ಬಹಳಷ್ಟು ಏರಿಕೆಯನ್ನು ಕಂಡುಕೊಂಡಿದೆ. ಮತ್ತೆ ತನ್ನ ದಾಳಿಯನ್ನು ಮುಂದುವರಿಸಿಕೊಳ್ತಾ ಇದೆ SDM ಉಜಿರೆ. ಕಾಣಿಯೂರಿನ ಜಾತ್ರಾ ಮೈದಾನದಲ್ಲಿ ಕಳೆದ ವರ್ಷವೂ ಕಬಡ್ಡಿಯ ಕಲರವವನ್ನು ನೋಡಿದ್ದೇವೆ. ಈ ವರ್ಷವೂ ಕೂಡ ನಮ್ಮೂರ ನಮ್ಮ ಕನಸು ಜನಸೇವಾ ಟ್ರಸ್ಟ್ ರಿಜಿಸ್ಟರ್ಡ್ ಮೂಲಕ ರಾಜ್ಯ ಮಟ್ಟದ ಅಂಡರ್ 21 ವಯೋಮಿತಿಯ ಪುರುಷರ ಹಾಗೆ ಮಹಿಳೆಯರ ಮ್ಯಾಟ್ ಕಬಡ್ಡಿ ಪಂದ್ಯಾಕೂಟದ ವೀಕ್ಷಣೆಯಲ್ಲಿ ಸೇರಿರತಕ್ಕಂಥ ಎಲ್ಲ ನಮ್ಮ ಪ್ರೇಕ್ಷಕಾಭಿಮಾನಿಗಳಿಗೆ, ಈ ಊರಿನ ಎಲ್ಲ ಬಂಧುಗಳಿಗೆ, ಪ್ರಾಯೋಜಕರುಗಳಿಗೆ ಆಧಾರದ ಸ್ವಾಗತವನ್ನ ಮಾಡಿಕೊಳ್ತಾ ಒಂದು ಕಂಬ್ಯಾಕ್ ಮಾಡಬೇಕಾಗಿರುವಂತಹ ಅವಶ್ಯಕತೆ ಇನ್ನೂ ಇದೆ. ವಿವೇಕಾನಂದ ಕಾಲೇಜ್ ಪುತ್ತೂರು ಒಂದು ಕ್ವಿಕ್ ಆಗಿರುವಂತಹ ಕಾಲ್ ಇದೆ. ನಮ್ಮ ಟ್ರಸ್ಟಿನ ಎಲ್ಲ ಸದಸ್ಯರುಗಳು ಕೂಡ ಟ್ರಸ್ಟಿನ ಎಲ್ಲ ಸದಸ್ಯರು ತಕ್ಷಣದಲ್ಲಿ ಒಂದು ಬಾರಿ ವೇದಿಕೆಯ ಕಡೆಗೆ ಬರಬೇಕು ಎಂದು ವಿನಂತಿ. ಎಲ್ಲ ಇದ್ರು ಕೂಡ ನಮ್ಮೂರ ನಮ್ಮ ಕನಸು ಜನಸೇವಾ ಟ್ರಸ್ಟ್ ರಿಜಿಸ್ಟರ್ಡ್ ನ ಎಲ್ಲ ಸರ್ವ ಸದಸ್ಯರುಗಳು ತಕ್ಷಣದಲ್ಲಿ ಒಂದು ಬಾರಿ ವೇದಿಕೆ ಕಡೆ ಬರಬೇಕು. ನಮ್ಮ ಅಧ್ಯಕ್ಷರು ತಮ್ಮನ್ನ ಬರುವಿಕೆಯ ನಿರೀಕ್ಷೆಯಲ್ಲಿದ್ದಾರೆ. ಸುಪಡ ಕಲಾನ್ ಇದೆ, ಈ ಬಾರಿ ಅವಕಾಶ ಕೈ ಚೆಲ್ಲಿಕೊಳ್ತಾರ. ಪಾಸ್ ಎರಡನೆಯ ಬಾರಿ ಸಂಪೂರ್ಣವಾಗಿ ಅಂಗಣವನ್ನ ಖಾಲಿ ಮಾಡಿಕೊಳ್ಳುವುದರಲ್ಲಿ ಸಫಲತೆ SDM ಉಜಿರೆ. ಈ ಆಲ್ಔಟ್ ಮೂಲಕ 21-3 21-3 SDM ಉಜಿರೆ. ಸೊ ಇದಾದ ಕೂಡಲೇ ಎರಡನೆಯ ಸೆಮಿಫೈನಲ್ ಪಂದ್ಯಕೂಟಕ್ಕಾಗಿ ತಯಾರಾಗಿರಿ. ದುರ್ಗಾಂಬ ಎ SDM ಉಜಿರೆ ಎ. ಸೊ ಮುಂದಿನ ದ್ವಿತೀಯ ಸೆಮಿಫೈನಲ್ ಪಂದ್ಯಕೂಟಕ್ಕಾಗಿ SDM ಉಜಿರೆ ಎ ಹಾಗೆಯೇ ದುರ್ಗಾಂಬ ಎ ತಂಡಗಳು ತಯಾರಾಗಿರಬೇಕು. ಬ್ಯಾಕ್ ಟು ಬ್ಯಾಕ್ ಅಂಕಗಳನ್ನು ಗಳಿಸಿಕೊಳ್ಳುವಲ್ಲಿ SDM ಉಜಿರೆ ತಂಡದ ಆಟಗಾರ್ತಿಯರ ಒಂದು ಸಮಗ್ರವಾಗಿರುವಂತಹ ಆಟ ಇಲ್ಲಿ ತನ್ನ ತಂಡಕ್ಕೆ ಉತ್ತಮ ಫಲಿತಾಂಶವನ್ನು ಕೊಡುವಲ್ಲಿ ಮತ್ತೆ ಮತ್ತೆ ಅಂಕಗಳ ಗಳಿಕೆಯ ಏರಿಕೆಯನ್ನು ಕಂಡುಕೊಳ್ತಾ ಇದೆ. 22-4 22-4 22-4 ಒಂದು ಬೃಹತ್ ಮುನ್ನಡೆಯನ್ನ ಕಾಯ್ದಿರಿಸಿಕೊಂಡಿದೆ SDM ಉಜಿರೆ. ವಿವೇಕಾನಂದ 6 ಜನ ಆಟಗಾರ್ತಿಯರ ಒಳಭಾಗದಲ್ಲಿದ್ದರೂ ಕೂಡ ಒಂದು ದಿಟ್ಟತೆಯ ಪ್ರದರ್ಶನದ ಅವಶ್ಯಕತೆ ಇನ್ನೂ ಕೊಡುವುದಕ್ಕೆ ಅವಕಾಶಗಳಿದೆ. 22-4
ಕಮ್ ಬ್ಯಾಕ್ ಮಾಡಕ್ಕೆ ಆಗದೇ ಇರತಕ್ಕಂತಹ ಸ್ಕೋರ್ ಏನು SDM ಇನ್ನೂ ಮಾಡಿಲ್ಲ. ಆದರೆ ವಿವೇಕಾನಂದ ಇನ್ನಷ್ಟು ತನ್ನ ಆಟದ ಕಡೆಗೆ ಹೆಚ್ಚಿನ ಗಮನವನ್ನ ಕೊಟ್ರೆ 22ರ ಮೇಲೆ ತನ್ನ ಗುರಿಯನ್ನ ಮುಂದುವರಿಸಿಕೊಳ್ಳಬಹುದು. ಬೋನಸ್ ಅಂಕದ ಸೇರ್ಪಡೆಯಾಗಿದೆ. ಮೊದಲಾರ್ಧದ ಮುಕ್ತಾಯ ತನ್ಮೂಲಕ 23-4ರಲ್ಲಿ 23-4 ಇನ್ ಫೇವರ್ ಆಫ್ ಟೀಮ್ SDM ಉಜಿರೆ. ಇದಾದ ಕೂಡಲೇ SDM ಉಜಿರೆ ಎ ಹಾಗೆಯೇ ದುರ್ಗಾಂಬ ಎ ತಂಡಗಳು ದ್ವಿತೀಯ ಸೆಮಿಫೈನಲ್ ಕಾದಾಟಕ್ಕಾಗಿ ಸಜ್ಜಾಗಿ. ಹಾಗೆಯೇ ಪುರುಷ ತಂಡಗಳಿಗೆ ಮತ್ತೊಮ್ಮೆ ವಿನಂತಿ, ಯಾರೆಲ್ಲ ಇನ್ನು ತಂಡದ ಪ್ರವೇಶ ಶುಲ್ಕವನ್ನ ಪಾವತಿ ಮಾಡಲಿಲ್ಲ ತಕ್ಷಣದಲ್ಲಿ ಪಾವತಿಸಿಕೊಳ್ಳಿ. ನಿಮ್ಮ ತಂಡದ ಫಿಕ್ಸರ್ಸ್ ಅನ್ನ ನಿರ್ಣಾಯಕರು ಇವಾಗ ತಯಾರು ಮಾಡಲಿಕ್ಕಿದ್ದಾರೆ. DJ Money. DJ Money. DJ Money. Vamos, nenas, muevan sus caderas. ಎಸ್, ಮೊದಲಾರ್ಧದ ಮುಕ್ತಾಯದ ಸಂದರ್ಭಕ್ಕೆ ಪಾಯಿಂಟ್ ಟೇಬಲ್ ನಲ್ಲಿ 23-4 23-4 SDM ಉಜಿರೆ ಮುನ್ನಡೆ. ಮಾತಾಡ್ದುಟ್ಟಲ್ಲ ನಮ್ಮ ಶ್ರೀ ಅಮ್ಮ ಫ್ಲವರ್ ಸ್ಟಾಲ್ ಇದರ ಮಾಲಕರಾಗಿರುವಂತಹ ಸುನೀತಾ ಗಣೇಶ್ ನಮ್ಮ ಜೊತೆಗಿದ್ದಾರೆ. ಇವರನ್ನ ಪ್ರೀತಿಯಿಂದ ನಮ್ಮ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇವೆ. ಸ್ವಾಗತವನ್ನ ಸ್ವೀಕಾರ ಮಾಡಿಕೊಳ್ಳೋದಕ್ಕೆ ನಮ್ಮ ವೇದಿಕೆಗೆ ಆಗಮಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ಶ್ರೀ ಅಮ್ಮ ಫ್ಲವರ್ ಸ್ಟಾಲ್ ಇದರ ಸುನೀತಾ ಗಣೇಶ ಇವರನ್ನ ಸ್ವಾಗತಿಸಿಕೊಳ್ತಾ ಇದ್ದೇನೆ. ಎಸ್, ಇಲ್ಲಿ ಸಾಕಷ್ಟು ಹೊತ್ತಿನಿಂದ ಮತ್ತೆ ಮತ್ತೆ ಅವಕಾಶ ಸಿಗುತ್ತೆ ಅನ್ನುವಂತ ಯೋಚನೆಯನ್ನ ಮಾಡ್ತಾ ಇದೆ ಅಂತ ವಿವೇಕಾನಂದ ಮತ್ತೊಂದು ಬಾರಿ ಕೈ ಚೆಲ್ಲಿಕೊಳ್ತಾ ಇದೆ. SDM ಉಜಿರೆ ಪಾಳಯಕ್ಕೆ ಮತ್ತೆ ಇಲ್ಲಿ 4 ಅಂಕದ ಏಕಮಾತ್ರ ರೈಡರ್ ನಿಂದ ಆಗಮನವಾಗಿದೆ. ಒಂದು ಅಭೂತಪೂರ್ವವಾಗಿರುವಂತಹ ಪ್ರದರ್ಶನದೊಂದಿಗೆ 27-7ರಲ್ಲಿ 20 ಅಂಕದ ಬೃಹತ್ ಮುನ್ನಡೆಯನ್ನ ಕಾಯ್ದಿರಿಸಿಕೊಂಡಿದೆ ಟೀಮ್ SDM ಉಜಿರೆ. ಇಲ್ಲಿ ಟ್ಯಾಕಲ್ಗೆ ಬಲಿಯಾಗ್ತಾ ಮತ್ತೊಂದು ಬಾರಿ ವಿವೇಕಾನಂದ ಕಾಲೇಜು ಪುತ್ತೂರಿಗೆ ಅವಶ್ಯಕ ಸಂದರ್ಭದಲ್ಲಿ ಬೇಕಾಗಿದ್ದಂತಹ ಎಲ್ಲ ಅಂಕಗಳನ್ನು ಕಳೆದುಕೊಳ್ತಾ ಇದೆ. ಸೂಪರ್ ಟ್ಯಾಕಲ್ ಆಗಬಹುದಾ ಅನ್ನುವಂತ ಯೋಚನೆ ಮತ್ತೊಂದು ಬಾರಿ ಇಲ್ಲಿ ವಿಫಲಗೊಂಡಿದೆ. ತಂಡದ ಒಟ್ಟು ಗಳಿಕೆ 29-7 29-7 ಇನ್ ಫೇವರ್ ಆಫ್ ಟೀಮ್ SDM ಉಜಿರೆ. ಉಳಿದಿರುವ ಏಕಮಾತ್ರ ಆಟಗಾರ್ತಿಯಿಂದ ಚಾಚಿರುವ ಕೈ. ಎಸ್, ರಡ ಸೇಫ್, 1 ಅಂಕದ ಸೇರ್ಪಡೆ. ಅಂಕಗಳಿಕೆಯಲ್ಲಿ ವಿವೇಕಾನಂದ ಕಾಲೇಜ್ ಪುತ್ತೂರು 8ರಲ್ಲಿದ್ರೆ 29 ಅಂಕವನ್ನ SDM ಉಜಿರೆ. ಮತ್ತೆ 1 ಅಂಕದ ಸೇರ್ಪಡೆಯನ್ನ ಮಾಡಿಕೊಳ್ತಾ ಇದೆ ಟೀಮ್ SDM ಉಜಿರೆ. ಅಂತಿಮ ಆಟಗಾರ್ತಿ ಪುತ್ತೂರು ಕಡೆಯಿಂದ ಇಲ್ಲಿ ಬೋನಸ್ ಕೂಡ ಅವಕಾಶಗಳಿದೆ. ಪ್ರತಿಯೊಂದನ್ನ ಯಾವ ರೀತಿಯಲ್ಲಿ ಸೇಫ್ ಆಗ್ತಾ ಇದ್ದಾರೆ ರಾಡ. ಇಲ್ಲಿ 1 ಅಂಕದ ಸೇರ್ಪಡೆಯನ್ನ ಮಾಡಿಕೊಳ್ಳುವುದರ ಮೂಲಕ
ಮತ್ತೆ ಹೊರಭಾಗದಲ್ಲಿದ್ದಂತ ಆಟಗಾರ್ತಿ ಅಂಗಣದ ಒಳಭಾಗಕ್ಕೆ. ಸೂಪರ್ ಟ್ಯಾಕಲ್ ಆನ್ ಇದೆ, ಇಲ್ಲಿ ಅವಕಾಶವನ್ನು ಪಡೆದುಕೊಳ್ಳಬಹುದು ಎನ್ನುವಂತಹ ಕಾತರದಲ್ಲಿ ತಂಡದ ಆಟಗಾರ್ತಿಯರಿದ್ರೆ ಮತ್ತೊಂದು ಬಾರಿ ಹೊರಭಾಗಕ್ಕೆ ವಿವೇಕಾನಂದ ಕಾಲೇಜ್ ಪುತ್ತೂರಿನ ಆಟಗಾರ್ತಿ 31-9 31-9 31-9 ಇನ್ ಫೇವರ್ ಆಫ್ ಟೀಮ್ ಎಸ್ ಡಿ. ಮತ್ತೊಮ್ಮೆ ಇದು ಮೂರನೆಯ ಬಾರಿ ಸೆಕ್ಷನ್ ನಂಬರ್ 4 ಫ್ರಾಮ್ ವಿವೇಕಾನಂದ ಪುತ್ತೂರು. ಉಳಿದೆಲ್ಲ ಆಟಗಾರ್ತಿಯರು ಅಂಗಣದ ಹೊರಭಾಗದಲ್ಲಿದ್ದಾಗ 1 ಮ್ಯಾನ್ 1 ವುಮೆನ್ ಆರ್ಮಿ ಆಗಿ ನಾಲ್ಕು ಅಂಕ ಆಲ್ ಔಟ್ ಆಗಿದೆ. ತನ್ಮೂಲಕ SDM ಉಜಿರೆ ಮತ್ತೆ ಪಾರಮತ್ಯವನ್ನ ಅಂಕಗಳ ಗಳಿಕೆಯ ಏರಿಕೆಯಲ್ಲಿ ಕಂಡುಕೊಳ್ತಾ ಇದೆ. 35-10 35-10 ಕೊನೆಯ 5 ನಿಮಿಷ. ಕೊನೆಯ 5 ನಿಮಿಷದ ಆಟ ಬಾಕಿ ಇದೆ. ಮುನ್ನುಗ್ಗುವ ಪ್ರಯತ್ನವನ್ನು ತೋರಿಸಿದ್ರು, ಆದರೆ SDMನ ಭದ್ರಕೋಟೆಯ ಒಳಭಾಗದಿಂದ ಹೊರಭಾಗಕ್ಕೆ ಚಲಿಸುವ ಯಾವುದೇ ಅವಕಾಶವನ್ನ ಮತ್ತೆಯೂ ನೀಡಿಲ್ಲ. ಒಂದು ನಿರಂತರವಾಗಿರುವಂತಹ ತರಬೇತಿ ಯಾವ ರೀತಿ ಮಹಿಳಾ ತಂಡವನ್ನು ಕೂಡ ಇಷ್ಟು ಬಲಿಷ್ಠ ತಂಡವನ್ನಾಗಿ ರೂಪಿಸಬಹುದು ಅನ್ನೋದನ್ನ SDM ಉಜಿರೆ ತಂಡದ ಆಟಗಾರ್ತಿಯರನ್ನ ಈ ಪ್ರೇಕ್ಷಕ ಅಭಿಮಾನಿಗಳು ಕಣ್ತುಂಬಿಕೊಳ್ತಿರುವಂತಹ ಈ ಸಂದರ್ಭದಲ್ಲಿ ಗಮನವನ್ನು ವಹಿಸಿಕೊಳ್ತಾ ಇದ್ದಾರೆ. ಬ್ಯಾಕ್ ಟು ಕೋರ್ಟ್. ಸಮಯ ವಿರಾಮದ ಕೋರಿಕೆಯನ್ನು SDM ಉಜಿರೆ ತೆಗೆದುಕೊಂಡಾಗ ತಂಡದ ಒಟ್ಟು ಗಳಿಕೆಯಾಗಿದೆ 36-10 36-10 36-10 SDM ಉಜಿರೆ ಮುನ್ನಡೆ. ಎಲ್ಲ ಒಂದು ಕಡೆ ಮತ್ತೊಂದು ಬಾರಿ ಅವಕಾಶ ಸಿಗಬಹುದೆನ್ನುವಂತಹ ಆಲೋಚನೆಯಲ್ಲಿ ಮುನ್ನುಗ್ಗಿರುವಂತಹ ದಾಳಿಗಾರ್ತಿಯನ್ನ ಮತ್ತೆ SDMನ ಒಳಭಾಗದಲ್ಲಿ ಸೆರೆ ಹಿಡಿಯುವುದರಲ್ಲಿ ಸಫಲತೆಯಾಗಿದೆ. 37-10 37-10 SDM ಉಜಿರೆ ಮುನ್ನಡೆ. ಕೊನೆಯ 3 ನಿಮಿಷದ ಆಟ ಬಾಕಿ. ಈ ಮೊದಲ ಸೆಮಿಫೈನಲ್ ಕಾದಾಟ ಮುಕ್ತಾಯ ಆಗೋದಕ್ಕೆ ಕೊನೆಯ 3 ನಿಮಿಷದ ಆಟ ಬಾಕಿ ಇದೆ. ಇದಾದ ಕೂಡಲೇ SDM ಉಜಿರೆ ಎ ಹಾಗೇನೆ ದುರ್ಗಾಂಬ ಎ ಸಜ್ಜಾಗಿ. ಥರ್ಡ್ ರೈಟ್ ಡೋಡೈ. SDM ಉಜಿರೆ ಪಾಳೆಯದಿಂದ ಡೋಡೈನಲ್ಲಿ ಯುವ ಆಟಗಾರ್ತಿ ಆದರೂ ಕೂಡ ತಂಡದ ಎಲ್ಲ ಆಟಗಾರ್ತಿಯರ ಒಂದು ಅದ್ಭುತವಾಗಿರುವ ಆಟವನ್ನ ಕಣ್ತುಂಬಿಕೊಳ್ತಾ ಇದ್ದಾವೆ. ಲೇಟ್ ಆದ್ರೂ ಕೂಡ ಇಲ್ಲಿ ಅವಶ್ಯಕವಾಗಿ ಬೇಕಾಗಿದ್ದಂತ ಪರ್ಫಾರ್ಮೆನ್ಸ್ ಅನ್ನು ಕೊಡೋದಕ್ಕೆ ಯೋಚನೆ ಮಾಡಿರುವಂತೆ ಕಾಣ್ತಾ ಇದೆ ವಿವೇಕಾನಂದ ಕಾಲೇಜ್ ಪುತ್ತೂರು. ಪಾಯಿಂಟ್ ಟೇಬಲ್ ನಲ್ಲಿ 12-37 37-12 SDM ಉಜಿರೆ ಮುನ್ನಡೆ. ಇದಾದ ಕೂಡಲೇ ತಯಾರಾಗಿರಿ SDM ಉಜಿರೆ ಹಾಗೆಯೇ ದುರ್ಗಾಂಬ ಎ. ಕೊನೆಯ 2 ನಿಮಿಷ. ಕೊನೆಯ 2 ನಿಮಿಷದ ಆಟ ಬಾಕಿ ಇದೆ. ವಿವೇಕಾನಂದ ಕಾಲೇಜು ಪುತ್ತೂರು ತಂಡದಲ್ಲಿ ಮತ್ತೆ ಅಂಕದ ಹಿನ್ನಡೆಯನ್ನ ಅನುಭವಿಸಿಕೊಳ್ತಾ SDM ಉಜಿರೆ ಮತ್ತೆ ಮತ್ತೆ ತನ್ನ ಗಟ್ಟಿತನದ ಪಾರಮತ್ಯೆಯನ್ನ ಅಂಗಣದ ಒಳಭಾಗದಲ್ಲಿ ಸ್ಥಾಪಿಸ್ತಾ ಇದೆ. ಓಡುವ ಸಂದರ್ಭದಲ್ಲಿ ಮತ್ತೆ ಸಿಕ್ಕಿಬಿದ್ದಂತಹ ವಿವೇಕಾನಂದ ಕಾಲೇಜು ಪುತ್ತೂರಿನ ಆಟಗಾರ್ತಿ ತನ್ಮೂಲಕ 39-13 39-13. ಸೆಕೆಂಡ್ ಸೆಮಿಫೈನಲ್ ಲೇಡೀಸ್ ವಿಭಾಗದ 2ನೇ ಸೆಮಿಫೈನಲ್ ಕಾದಾಟಕ್ಕಾಗಿ ತಂಡಗಳು ಬನ್ನಿ. SDM ಉಜಿರೆ ಎ ಹಾಗೆಯೇ ದುರ್ಗಾಂಬ ಎ.
ದುರ್ಗಾಂಬ ಎ ವರ್ಸಸ್ SDM ಉಜಿರೆ ಎ ತಂಡಗಳು ಸಜ್ಜಾಗಿರಿ ಅಂಗಣದ ಒಳಭಾಗಕ್ಕೆ ಪ್ರವೇಶಿಸುವುದಕ್ಕೆ. ಕೊನೆಯ ನಿಮಿಷ, ಕೊನೆಯ 1 ನಿಮಿಷದ ಆಟ ಬಾಕಿ. ಬೃಹತ್ ಮುನ್ನಡೆಯಲ್ಲಿ ಉಜಿರೆ 39ರಲ್ಲಿ, ವಿವೇಕಾನಂದ ಪುತ್ತೂರು 13. ಸೊ ಬ್ಯಾಕ್ ಟು ಕೋರ್ಟ್. 1 ಅಂಕದ ಸೇರ್ಪಡೆಯಾಗಿದೆ ಪುತ್ತೂರಿಗೆ. ಕಟ್ಟಕಡೆಯ ಸೆಕೆಂಡ್ಸ್ನವರೆಗೂ ಕೂಡ ಆಟದ ಮೇಲೆ ದಿಟ್ಟತನದ ಒಂದು ಗಮನವಹಿಸಿ ಎರಡೂ ತಂಡಗಳು ಕೂಡ ಸಂಘಟಿತ ಹೋರಾಟವನ್ನು ನೀಡ್ತಾ ಇರತಕ್ಕಂತಹದ್ದು ಬಹಳ ಒಂದು ಒಳ್ಳೆಯ ವಿಚಾರ. ಸೊ ಕೊನೆಯ ಕ್ಷಣದಲ್ಲೂ ಕೂಡ ಗೆಲುವನ್ನ ಪಡೆದುಕೊಳ್ಳುವುದಕ್ಕೆ ಅಸಾಧ್ಯವಾಗಿದ್ರೂ ಕೂಡ ತಂಡದೊಳಗಿನ ಸಂಘಟನೆ ಮತ್ತೊಂದು ಬಾರಿ ಇಲ್ಲಿ ಗಮನಕ್ಕೆ ಬರ್ತಾ ಇದೆ ವಿವೇಕಾನಂದ ಕಾಲೇಜು ಪುತ್ತೂರು ಮೂಲಕ. ಸೊ ಮುಂದುವರೆದಿರುವಂತಹ ಆಟ ರೈಟ್ ಕಾರ್ನರ್ ಕಡೆಯಿಂದ SDM ಉಜಿರೆ ಪಾಳಯಕ್ಕೆ ಮತ್ತೊಂದು ಬಾರಿ ಅಂಕದ ಆಗಮನವಾಗಿದೆ. ಇಲ್ಲಿಗೆ 40-15ರಲ್ಲಿ ಬೃಹತ್ ಮುನ್ನಡೆಯ ಮೂಲಕ ಫೈನಲ್ಗೆ ಏರಿದೆ SDM ಉಜಿರೆ. ಹಾಗೆಯೇ ವಿವೇಕಾನಂದ ಕಾಲೇಜು ಪುತ್ತೂರು ತಂಡಕ್ಕೂ ಕೂಡ ಆಗಮಿಸಿ ಇಷ್ಟರವರೆಗೆ ಒಂದು ಒಳ್ಳೆಯ ಪ್ರದರ್ಶನವನ್ನು ಕೊಟ್ಟಿರುವುದಕ್ಕೆ ಅಭಿನಂದನೆಗಳನ್ನು ಸಲ್ಲಿಸಿಕೊಳ್ತಾ ಇದ್ದಾರೆ. ಸೊ ಬನ್ನಿ ಎರಡನೆಯ ಸೆಮಿಫೈನಲ್ ಪಂದ್ಯಾಕೂಟಕ್ಕಾಗಿ SDM ಉಜಿರೆ ಹಾಗೆಯೇ ದುರ್ಗಾಂಬ, SDM ಉಜಿರೆ ಎ ಹಾಗೆಯೇ ದುರ್ಗಾಂಬ ತಂಡಗಳು ಅಂಗಣದ ಪ್ರವೇಶವನ್ನು ಮಾಡಬೇಕು. SDM ಉಜಿರೆ ಬಂದಿದೆ. ಟೀಮ್ ದುರ್ಗಾಂಬ ಕಪಿಲೇಶ್ವರ ಸಿಂಗಾರಿ ಮೇಳ ನಮ್ಮ ಅಬ್ಬರದ ಸದ್ದಿಗೆ ಪ್ರತಿಯೊಂದು ತಂಡಕ್ಕೆ ಕೂಡ ಒಂದು ಎಕ್ಸ್ಟ್ರಾ ಎನರ್ಜಿಯನ್ನು ಕೊಡ್ತಾ ಇದೆ. ಸೊ ಹಾರ್ಟ್ಲಿ ವೆಲ್ಕಮ್ ನಿಮಗೆ ಮತ್ತೊಮ್ಮೆ. ಸೊ ದುರ್ಗಾಂಬ ಎ ತಂಡಕ್ಕೆ ವೆಲ್ಕಮ್ ಮಾಡ್ತಾ ಇದ್ದಾವೆ. ವೆಲ್ಕಮ್ ಟೀಮ್ ದುರ್ಗಾಂಬ. ಸೊ ತಂಡಗಳು ಸಜ್ಜಾಗಿದೆ. ವೇದಿಕೆಯ 2 ಅಂಗಣಗಳಲ್ಲಿ, ಎದುರು ಭಾಗದ 2 ಅಂಗಣದಲ್ಲಿ ಒಂದು ಕಡೆಯಲ್ಲಿ SDM ಉಜಿರೆ, ಇನ್ನೊಂದು ಕಡೆಯಲ್ಲಿ ದುರ್ಗಾಂಬ. ಆಲಂಗಾರಿನ ದುರ್ಗಾಂಬ ತಂಡ ಒಂದು ಕಡೆಯಲ್ಲಿ ಸಜ್ಜಾದರೆ ಉಜಿರೆಯ SDM ತಂಡ ಕೂಡ ಸಜ್ಜಾಗ್ತಾ ಇದೆ. ಒಂದು ಹೈ ವೋಲ್ಟೇಜ್ ಮ್ಯಾಚ್ ಅಂತ ಕೂಡ ಡಿಸೈಡ್ ಮಾಡಬಹುದಾದಂತಹ ಪಂದ್ಯಾಕೂಟ ಇದು. 2 ಬಲಿಷ್ಠ ಆಟಗಾರ್ತಿಯರನ್ನ ಒಳಗೊಂಡಿರುವ ತಂಡ ಸೆಮಿಫೈನಲ್ ನಿಂದ ಫೈನಲ್ಗೆ ಏರಿ ಆಲ್ರೆಡಿ ಫೈನಲ್ಗೆ ಪ್ರವೇಶವನ್ನು ಪಡೆದುಕೊಂಡಿರುವಂತಹ SDM ಉಜಿರೆ ತಂಡದ ಜೊತೆಗೆ ದುರ್ಗಾಂಬ ತಂಡದ ಆಟಗಾರ್ತಿಯರು ಆಡುವುದಕ್ಕೆ ಸಜ್ಜಾಗ್ತಾರಾ ಅಥವಾ SDM ಮತ್ತೆ ಸೆಮಿಫೈನಲ್ ನಿಂದ ಫೈನಲ್ಗೆ ಪ್ರವೇಶ ಪಡೆದುಕೊಳ್ತಾ ನೋಡೋಣ. ಎಸ್ ದುರ್ಗಾಂಬ ನಾಣ್ಯ ಚಿಮ್ಮುಗೆಯನ್ನು ಗೆದ್ದುಕೊಂಡಿದೆ, ಕೋರ್ಟ್ ಅನ್ನು ಆಯ್ಕೆ ಮಾಡಿದೆ. ಪ್ರಥಮ ದಾಳಿಗಾಗಿ ಟೀಮ್ SDM ಉಜಿರೆ. ಹಾಗೆ ಪುರುಷರ ವಿಭಾಗದ ಫಿಕ್ಸರ್ಸ್ ರೆಡಿ ಆಗ್ತಾ ಇದೆ. ಯಾವುದಾದ್ರೂ ತಂಡ ಇನ್ನು ಕೊನೆಯದಾಗಿ ಪ್ರವೇಶ ಶುಲ್ಕವನ್ನು ಪಾವತಿ ಮಾಡೋದಕ್ಕೆ ಬಾಕಿ ಇದ್ರೆ ಕಟ್ಟಕಡೆಯ ಅವಕಾಶ ನಿಮಗೆ ಕೊಡ್ತಾ ಇದ್ದಾವೆ. 1-2 ನಿಮಿಷದ ಒಳಭಾಗದಲ್ಲಿ
ಪುರುಷರ ತಂಡದ ಪ್ರವೇಶ ಶುಲ್ಕವನ್ನ ಪಾವತಿ ಮಾಡಲಿಕ್ಕೆ ಬಾಕಿ ಇರುವಂತಹ ತಂಡಗಳು ಬಂದು ದಯವಿಟ್ಟು ನೀಡಿ. ಇನ್ನು ತಮ್ಮ ಫಿಕ್ಸರ್ಸ್ ಅನ್ನ ಇವಾಗ ತಯಾರು ಮಾಡ್ತಾ ಇದ್ದೇವೆ. ಮೊದಲ ರೈಡ್ ಪ್ರಾರಂಭವಾಗಿದೆ. ದಾಳಿಯನ್ನ ಪ್ರಾರಂಭ ಮಾಡಿರುವಂತದ್ದು SDM ಉಜಿರೆ. ಆರಂಭಿಕ ವಿಘ್ನವನ್ನ ಎದುರಿಸಿಕೊಂಡಿದೆ ಟೀಮ್ ದುರ್ಗಾಂಬ. ಮೊದಲ ಹೆಜ್ಜೆಯಲ್ಲೇ ಆಗಮಿಸಿರುವಂತಹ ಅಂಕ SDM ಉಜಿರೆ ಕಡೆಗೆ. ಕಳೆದುಕೊಂಡಿರುವಂತಹ ಮೊದಲ ಅಂಕವನ್ನ ತನ್ನ ತಂಡಕ್ಕೆ ಸೇರ್ಪಡೆಗೊಳಿಸುವ ನಿಟ್ಟಿನಲ್ಲಿ ದುರ್ಗಾಂಬ ಕಡೆಯಿಂದ ಆಟಗಾರ್ತಿ ಆಗಮನವಾಗ್ತಾ ಇದೆ. It's 1-0 in favor of team SDM ಉಜಿರೆ. ಎಸ್, ಮತ್ತೆ ಲೆಫ್ಟ್ ಕಾರ್ನರ್ ಕಡೆಯಿಂದ ಹಿಡಿಯುವ ಪ್ರಯತ್ನ ದುರ್ಗಾಂಬದ ಕಡೆಗೆ. ಬಹಳ ಅದ್ಭುತವಾದ ಅಂಕದ ಆಗಮನವಾಗಿದೆ. 1-1 ಸಮಬಲವನ್ನು ಸಾಧಿಸಿಕೊಳ್ತಾ ಇದೆ. ಎರಡು ಸಮಾನವಾಗಿರುವಂತಹ ತಂಡಗಳ ಆಟ ಹೇಗಿರಬಹುದು ಅನ್ನೋದರ ಬಗ್ಗೆ ಒಂದು ರೋಚಕತೆಯನ್ನ ಪ್ರಾರಂಭದಿಂದಲೇ ಪ್ರಾರಂಭಿಸಿರುವಂತೆ ಕಾಣ್ತಾ ಇದೆ SDM ದುರ್ಗಾಂಬ. ಟೀಮ್ ಸುಬ್ರಹ್ಮಣ್ಯ KSS ಸುಬ್ರಹ್ಮಣ್ಯ ತಂಡಕ್ಕೆ ಕೊನೆಯ ಕರೆ ಪುರುಷರ ವಿಭಾಗದಲ್ಲಿ. ಶ್ರೀಯುತ ಸುಬ್ರಹ್ಮಣ್ಯ ನಮ್ಮ ಅಧ್ಯಕ್ಷರಲ್ಲಿದ್ದಾರೆ, ಸುಬ್ರಹ್ಮಣ್ಯ ಕೊಡಿಯಾಲ ಅವರು. ಸೊ ದಯವಿಟ್ಟು ಇಲ್ಲಿ ಬರಬೇಕು ವೇದಿಕೆ ಹತ್ರ. ಓಕೆ, ಊಟ ಮಾಡಿ ಬನ್ನಿ. ಎಸ್, ಅಂಕದ ಗಳಿಕೆಯಲ್ಲಿ ಮತ್ತೆ ಅಧ್ಯಕ್ಷರೊಮ್ಮೆ ಬರಬೇಕು. 2-2 ಸಮಬಲವನ್ನು ಸಾಧಿಸಿಕೊಂಡಿದೆ. 2-2 ದುರ್ಗಾಂಬ ಮತ್ತೊಮ್ಮೆ ಸಕ್ಸಸ್. ಒಂದಂಕದ ಸೇರ್ಪಡೆ 3-2 3-2 ಇನ್ ಫೇವರ್ ಆಫ್ ಟೀಮ್ ದುರ್ಗಾಂಬ. ದುರ್ಗಾಂಬದ ಕೋಟೆಯ ಒಳಭಾಗಕ್ಕೆ ನುಗ್ಗಿದ SDM ಆಟಗಾರ್ತಿ. ಎಸ್, ಮತ್ತೆ ಒಂದು ಅಂಕ ಇಲ್ಲಿ ಸಮಬಲದ ಹೋರಾಟದಲ್ಲಿ ಮುಂದುವರಿತಾ ಇದೆ. ಒಂದು ದಿಟ್ಟತನದ ಹೋರಾಟ ಎರಡೂ ತಂಡದ ಆಟಗಾರ್ತಿಯರ ಮೂಲಕ. 3-3 ಈಚ್, 3-3 ಸಮಬಲದಲ್ಲಿ. ದುರ್ಗಾಂಬ ನುಸುಳಿ ಹೋಗುವ ಸಂದರ್ಭದಲ್ಲಿ ಮತ್ತೊಂದು ಬಾರಿ ಇಲ್ಲಿ ಮೇಲುಗೈಯನ್ನು ಸಾಧಿಸಿಕೊಳ್ಳುವುದಕ್ಕೆ ಸಜ್ಜಾಗಿದೆ ಟೀಮ್ SDM. 4-3 4-3 ಇನ್ ಫೇವರ್ ಆಫ್ ಟೀಮ್ ದುರ್ಗಾಂಬದ ಎದುರಾಳಿ SDM. ಓಹೋ, ಅನಾವಶ್ಯಕವಾಗಿ ಕೈ ಚಾಚಿದ ಸಂದರ್ಭ ಸರಿಯಾಗಿರುವಂತಹ ಉತ್ತರವನ್ನು ಕೂಡ ಪಡೆದುಕೊಂಡಿದೆ. ಇಲ್ಲಿ 5-3 5-3 ಇನ್ ಫೇವರ್ ಆಫ್ ಟೀಮ್ SDM ಉಜಿರೆ. ಟೂರ್ನಮೆಂಟಿನ ತೀರ್ಪುಗಾರಿಕಾ ವ್ಯವಸ್ಥೆಯಲ್ಲಿ ನಿರ್ಣಾಯಕರಾಗಿ ದಿನೇಶ್ ನಟಣ, ಆಸಿಫ್ ಪುತ್ತೂರು, ಸಂದೀಪ್ ಪಲ್ಲೋಡಿ, ಅಬ್ದುಲ್ ಖಾದರ್ ಕಡಬ, ಆನಂದ್ ಕುಬಲಾಡಿ, ರಾಜರಾಮ್ ಕಡಬ, ಮಂಜುನಾಥ್ ಸುಳ್ಯ ಹಾಗೇನೆ ಸುರೇಶ್ ಉಚ್ಚಂಗಿ ಓಟಕಜೆ. Back to the court. 5-3 5-3 in favor of team SDM ಉಜಿರೆ. ಶ್ರೀಯುತ ಸುಬ್ರಹ್ಮಣ್ಯ ಅಧ್ಯಕ್ಷರು ದಯವಿಟ್ಟು ಒಂದ್ಸಲ ಎಲ್ಲಿದ್ರು ಕೂಡ ನಮ್ಮನ್ನು ಸೇರ್ಕೊಳ್ಳಬೇಕು ಎಂದು ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಮತ್ತೊಮ್ಮೆ ಬೋನಸ್ ಆನ್ ಇದೆ. ದುರ್ಗಾಂಬ ಮತ್ತೆ ಮುಂದುವರಿತಾ ಇದೆ. 5-3 ಅಲ್ಪ ಮುನ್ನಡೆಯಲ್ಲಿ SDM ಉಜಿರೆ. ನಾಲ್ಕು ಜನ ಆಟಗಾರ್ತಿಯರು ದುರ್ಗಾಂಬದ ಬಲಭಾಗದಲ್ಲಿ ಲೈನ್ ಅಂಪೈರ್ಸ್ಗಳಾಗಿ ಸಾಕಷ್ಟು ಗ್ರಾಮೀಣ ಪ್ರದೇಶದ ಕಡೆಯಿಂದಲೂ ಕೂಡ ಒಂದು ಕ್ರೀಡಾ ಕ್ಷೇತ್ರದಲ್ಲಿ ಸಾಕಷ್ಟು ವಿದ್ಯಾರ್ಥಿಗಳನ್ನ ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ಗುರುತಿಸುವಂತೆ ಮಾಡಿರತಕ್ಕಂತಹ ಸನ್ಮಾನ್ಯ ಸಂದೀಪ್ ಪಲ್ಲೋಡಿ ಅವರು ವೇದಿಕೆಯ ಎಡಭಾಗದಲ್ಲಿ ಲೈನ್ ಅಂಪೈರ್ ಆಗಿ ಕಾರ್ಯನಿರ್ವಹಣೆ. 3rd ರೈಟ್. ಹಾಗೆಯೇ ಅದೇ ರೀತಿ ಒಂದು ಕಡಬದ ಪರಿಸರದಿಂದ
ಇಡೀ ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ಗುರುತಿಸಿಕೊಳ್ಳುವಂತಹ ಕ್ರೀಡಾ ಕ್ಷೇತ್ರದಲ್ಲಿ ತನ್ನ ದೈಹಿಕ ಶಿಕ್ಷಣ ವ್ಯವಸ್ಥೆಯ ಮೂಲಕ, ಶಿಕ್ಷಕ ವ್ಯವಸ್ಥೆಯ ಮೂಲಕ ಮತ್ತೊಬ್ಬ ಸನ್ಮಾನ್ಯ ಆನಂದ್ ಕಡಬರವರು, ನಿಮಗೂ ಕೂಡ ಒಂದು ವಿಶೇಷವಾಗಿರುವಂತಹ ಧನ್ಯವಾದ ಸಮರ್ಪಣೆಯನ್ನು ಮಾಡಿಕೊಳ್ತಾ ಇದ್ದೇವೆ. ಥರ್ಡ್ ರೈಡ್ ಡುವಾಡೈನಲ್ಲಿ ಇಲ್ಲಿ ಗಮನಿಸಿಕೊಳ್ಳಬಹುದು ನಮ್ಮ ಜೊತೆಗೆ 6-3 6-3ರಲ್ಲಿ SDM ಉಜಿರೆ ಮುನ್ನಡೆ ಇದೆ. ದಿನೇಶ್ ನಟ್ಟಣ, ಆಸಿಫ್ ಪುತ್ತೂರು, ಅಬ್ದುಲ್ ಖಾದಿರ್ ಕಡಬ, ರಾಜರಾಮ್ ಕಡಬ, ಮಂಜುನಾಥ್ ಸುಳ್ಯ, ಸುರೇಶ್ ವಟಗಜ. ಏನು ಅದ್ಭುತವಾಗಿರುವಂತಹ ಪ್ರದರ್ಶನವನ್ನ ಅಲ್ಪ ಮಂದಿ ಆಟಗಾರ್ತಿಯರು ಅಂಗಣದ ಒಳಭಾಗದಲ್ಲಿದ್ದರೂ ಕೂಡ ಕೊಡುವುದಕ್ಕೆ ಸಫಲರಾಗಿದ್ದಾರಾ? 2 ಅಂಕ SDM ಉಜಿರೆ ಕಡೆಗೆ, 2 ಅಂಕ ದುರ್ಗಾಂಬದ ಕಡೆಗೆ, 1 ಅಂಕ SDM ಉಜಿರೆಯ ಕಡೆಗೆ. 5-7 ಇನ್ ಫೇವರ್ ಆಫ್ ಟೀಮ್ ಉಜಿರೆ. 5-7ರಲ್ಲಿದೆ ದುರ್ಗಾಂಬ ಮತ್ತೊಮ್ಮೆ ಮುನ್ನುಗ್ಗಿ. ಕಳೆದ ಬಾರಿ ಸೂಪರ್ ಟ್ಯಾಕಲ್ ಮೂಲಕ 2 ಅಂಕದ ಆಗಮನವಾಗಿತ್ತು ದುರ್ಗಾಂಬಕ್ಕೆ. ಮತ್ತೆ ಸೂಪರ್ ಟ್ಯಾಕಲ್ ಆನ್ ಇದೆ. SDM ಉಜಿರೆ ತನ್ನ ದಾಳಿಯನ್ನು ಮುಂದುವರಿಸಿಕೊಳ್ತಾ ಇದೆ. ರೋಚಕತೆಯ ಗಟ್ಟೆ ತಲುಪುವ ಸಾಧ್ಯತೆಯಲ್ಲಿ ಮಿಸ್ಟೇಕ್ ಆಗ್ತಾ ಇದೆ. ಬ್ಯಾಕ್ ಟು ಬ್ಯಾಕ್ ದುರ್ಗಾಂಬ ಮತ್ತೆ 1 ಅಂಕದ ಹಿನ್ನಡೆಯನ್ನ ಕಾಯ್ದಿರಿಸಿಕೊಳ್ತಾ 8-5 ಆಟಗಾರರು ಗಮನಿಸಿಕೊಳ್ಳಬೇಕು. ರಾತ್ರಿ 10 ಗಂಟೆಯ ಒಳಭಾಗದಲ್ಲಿ ನಮ್ಮ ಟೂರ್ನಮೆಂಟಿನ ಮುಕ್ತಾಯ ಕಾಣಬೇಕಾಗಿದೆ. ಸಹಕಾರ ಎಲ್ಲರದೂ ಇರಲಿ. ದುರ್ಗಾಂಬ ಭದ್ರತೆಯ ಕೋಟೆಯನ್ನು ಉಳಿಸಿಕೊಂಡಿರುವ SDM ಉಜಿರೆಯ ಒಳಭಾಗದಲ್ಲಿ ಬಂಧಿಸಲ್ಪಟ್ಟಿದೆ. ಕಟ್ಟಕಡೆಯ ಆಟಗಾರ್ತಿ ದುರ್ಗಾಂಬದ ಕಡೆಯಲ್ಲಿ. ಬ್ಯಾಕ್ ಟು ಕೋರ್ಟ್. 12-5 12-5 SDM ಉಜಿರೆ ದ್ವಿತೀಯ ಸೆಮಿಫೈನಲ್ ಅಲ್ಲೂ ಕೂಡ ಮುನ್ನಡೆಯನ್ನ ಕಾಯ್ದಿರಿಸಿಕೊಂಡಿದೆ. ಸೊ ದಯವಿಟ್ಟು ಪುರುಷರ ವಿಭಾಗದ ತಂಡಗಳು, ಯುವ ತಂಡಗಳು ತಯಾರಾಗಿರಬೇಕು. ಕೊನೆಯ ಕರೆ ಇದು. ಪ್ರವೇಶ ಶುಲ್ಕ ಪಾವತಿ ಮಾಡದೇ ಇರುವಂತಹ ಪುರುಷ ತಂಡಗಳನ್ನ ಕೈ ಬಿಡ್ತಾ ಇದ್ದಾವೆ. ಹೆಸರನ್ನ ನೀಡಿ ಪ್ರವೇಶ ಶುಲ್ಕ ಪಾವತಿ ಮಾಡದಿರ್ತಕ್ಕಂಥ ಪುರುಷರ ತಂಡ ಅಂಡರ್-21 ತಂಡವನ್ನ ಕೈ ಬಿಡ್ತಾ ಇದ್ದಾವೆ. ಆದ್ರೂ ಕೊನೆಯ ಬಾರಿಗೆ ನಿಮಗೊಂದು ಕರೆ. ಯಾರೆಲ್ಲ ಪ್ರವೇಶ ಶುಲ್ಕ ಪಾವತಿ ಮಾಡಿಲ್ಲ ನೋಡಿ. ಶಾರದಾಂಬ ಕುಂತೂರು ಎ, KSS ಕಾಲೇಜು ಸುಬ್ರಹ್ಮಣ್ಯ ಪೇಡ್, ಓಕೆ, KVG ಸುಳ್ಯ, ಚಾಮುಂಡೇಶ್ವರಿ ಬಂದಾರು, ಎಡಮಂಗಲ, ವಿನಾಯಕ ಬಲ್ನಾಡು, ಟೀಮ್ ಮತ್ಸ್ಯ ಚಂದಳಿಕೆ, ನರಿಮೊಗರು, ಶಾರದಾಂಬ ಕುಂತೂರು, ಹಾಗೆಯೇ ಕಪಿಲಾಶ್ರೀ ಚಾರ್ವಾಕ ಬಿ, ಶಿವಶಕ್ತಿ ಕೊಡಿಯಾಲ ಬಿ, ಹಾಗೆಯೇ ಜನನಿ ಫ್ರೆಂಡ್ಸ್ ಕ್ಲಬ್ ಕಡಬ. ಎಷ್ಟು ತಂಡಗಳು ತಮ್ಮ ಪ್ರವೇಶ ಶುಲ್ಕವನ್ನು ಪಾವತಿ ಮಾಡಿಲ್ಲ. ಕೊನೆಯ ಕರೆ. ಇಲ್ಲದಿದ್ರೆ ನಿರ್ದಾಕ್ಷಿಣ್ಯವಾಗಿ ನಿಮ್ಮನ್ನ ಮತ್ತೆ ನಾವು ಕರೆಯೋದಿಲ್ಲ. ನಿಮ್ಮ ಹೆಸರನ್ನ ಕೈ ಬಿಟ್ಟು ನಮ್ಮ ಫಿಕ್ಸಸ್ ಅನ್ನ ಇವಾಗ ತೀರ್ಪುಗಾರರು ರೆಡಿ ಮಾಡ್ಲಿಕ್ಕಿದ್ದಾರೆ. So after the completion of the first half, the point table shows here 13-6. 13-6ರಲ್ಲಿ SDM ಉಜಿರೆ ಮುನ್ನಡೆಯಲ್ಲಿದೆ. 13-6 SDM ಉಜಿರೆ ಮುನ್ನಡೆ. ಈ ಪಂದ್ಯಾಕೂಟದ ನೇರ ಪ್ರಸಾರ ಇರೋದಿಲ್ಲ, ಆದರೆ ಪಂದ್ಯಾಕೂಟದ ಸಂಪೂರ್ಣವಾಗಿರುವಂತಹ ಚಿತ್ರೀಕರಣದ ಮೂಲಕ ನಮ್ಮ ಕಬಡ್ಡಿ ಅಂಗಣದ ಹೊರಭಾಗದಲ್ಲೂ ಕೂಡ LED ಸ್ಕ್ರೀನ್ ನ ಮೂಲಕ ಪಂದ್ಯಕೂಟವನ್ನು ವೀಕ್ಷಣೆ ಮಾಡೋದಕ್ಕೆ ಸಾಧ್ಯತೆಗಳಿದೆ. ಸ್ಪೀಡ್ ಇದೆ. ದುರ್ಗಾಂಬದ ಸ್ಪೀಡ್ ಸ್ಟಾರ್ ಪ್ರಾರಂಭದಲ್ಲಿ ತನ್ನ ತಂಡಕ್ಕೆ ಒತ್ತಡದ ನಿರ್ವಹಣೆಯನ್ನ ಮಾಡೋದಕ್ಕೆ ಬೇಕಾಗಿ ಅಂಕವನ್ನ ಗಳಿಸ್ತೇವೆ ಅನ್ನುವಂತಹ ಒಂದು ಆಕ್ರಮಣಕಾರಿ ಆಟವನ್ನ ತೋರ್ಪಡಿಸಿಕೊಳ್ಳೋದಕ್ಕೆ ಪ್ರಾರಂಭಿಸಿದ್ರು. ಆದ್ರೆ ಎಂಟಿ ರೈಡ್. ಚಾಚುವಂತಹ ಸಾಧ್ಯತೆಗಳಿತ್ತು ಕೈಯನ್ನ, ಆದ್ರೆ SDM ಉಜಿರೆ
ಬ್ಯಾಕ್ ಟು ಎಂಟಿ ರೈಡ್. ಇಲ್ಲಿ 2 ಪ್ರಾರಂಭಿಕ ದಾಳಿಗಳು ಎಂಟಿ ಆಗಿತ್ತು. ಮತ್ತೊಂದು ಬಾರಿ ದುರ್ಗಾಂಬ ಅವಶ್ಯಕ ಸಂದರ್ಭದಲ್ಲಿ ಬಂದಿರುವ ಅಂಕ. ನೋಡಿ, ಯಾವುದೆಲ್ಲ ಪುರುಷ ತಂಡಗಳು ಹೆಸರು ನೋಂದಾಯಿಸಿ ಪ್ರವೇಶ ಶುಲ್ಕ ಪಾವತಿಸಿದೆ ಅಂತ ಹೇಳಿದ್ರೆ, ಉತ್ಸಾಹಿ ಗೆಳೆಯರ ಬಳಗ ಎ ಅಬ್ಬಡ್ಕ, ಕಪಿಲಾಶ್ರೀ ಚಾರ್ವಾಕ ಎ, ಕೆಎಸ್ಎಸ್ ಕಾಲೇಜು ಸುಬ್ರಹ್ಮಣ್ಯ, ಅಕ್ಷಯ ಕಾಲೇಜು ಪುತ್ತೂರು, ಶಿವಶಕ್ತಿ ಕೊಡಿಯಾಲ ಎ, ಮುಗಿಲಗಿರಿ ಫ್ರೆಂಡ್ಸ್ ಸಿರಿಬಾಗಿಲು, ಫ್ರೆಂಡ್ಸ್ ಶ್ರೀಹರಿ ಸ್ಪೋರ್ಟ್ಸ್ ಕ್ಲಬ್ ಪುಂಚತ್ತಾರು, ಕೊಡಿಮಾರು ಅಬೀರ, ಪಂಚಶ್ರೀ ಕಾವು, ಪಂಚಶ್ರೀ ಕೋಡಿಮಾರು, ದುರ್ಗಾಂಬ ಬಾಯ್ಸ್ ಟೀಮ್ ಆಲಂಗಾರು, ಹಾಗೇನೆ ಕಪಿಲೇಶ್ವರ ಚಾರ್ವಾಕ ಬಿ ಇವಾಗಲೇ ಪೇಡ್ ಆಗಿದೆ. ಹಾಗೇನೆ ಚಿಲಿಪಿಲಿ, ಓಕೆ, ಹೆಸರು ಚೇಂಜ್ ಆಗಿದೆ, ಕಲ್ಮಲೆ ಫ್ರೆಂಡ್ಸ್ ಕಡಪ, ಹಾಗೇನೆ ಉತ್ಸಾಹಿ ಗೆಳೆಯರ ಬಳಗ ಅಬ್ಬಡಿಕ ಬಿ. ಇಷ್ಟು ತಂಡಗಳು ಹೆಸರು ನೋಂದಾಯಿಸಿದೆ, ಪ್ರವೇಶ ಶುಲ್ಕ ನೀಡಿದೆ. ಉಳಿದಂತ ತಂಡಕ್ಕೆ ಕಡೆಯ ಕರೆ ಹಾಗೇನೆ ಅವಕಾಶ ಇದೆ. ಕೊನೆಯ 5 ನಿಮಿಷ, ಅಂತಿಮ 5 ನಿಮಿಷದ ಆಟ ಬಾಕಿ ಇದೆ. ಈ ಸಂದರ್ಭದಲ್ಲಿ ಪಾಯಿಂಟ್ ಟೇಬಲ್ ನಲ್ಲಿ 16-7 16-7ರಲ್ಲಿ ಎಸ್ಡಿಎಂ ಉಜಿರೆ ಮುನ್ನಡೆ. ಯಾವ ರೀತಿ ದುರ್ಗಾಂಬ ಕಮ್ಬ್ಯಾಕ್ ಮಾಡಬಹುದು ಅನ್ನುವಂತ ಸಾಕಷ್ಟು ಆಲೋಚನೆಗಳು ತಂಡದ ಕೋಚ್ಗಳ ಮೇಲೆ ಬಂದಿದೆ, ಹಾಗೇನೆ ಆಟಗಾರರ ಮೇಲೂ ಕೂಡ ಇದೆ. ಈ ಎಲ್ಲ ಒತ್ತಡವನ್ನ ಮೀರಿ ತನ್ನ ತಂಡಕ್ಕೆ ಬೇಕಾಗಿರುವಂತಹ ಅವಶ್ಯಕ ಗೆಲುವನ್ನ ದುರ್ಗಾಂಬ ತಂದುಕೊಡುತ್ತಾ ಅನ್ನುವಂತಹ ಪ್ರಶ್ನೆಗಳು. It's the final 4 minutes remaining for the full time. ಕಡೆಯ 4 ನಿಮಿಷದ ಆಟ ಬಾಕಿ ಇದೆ. ದುರ್ಗಾಂಬ ಒಂದು ಕಡೆಯಲ್ಲಿ ಎಸ್ಡಿಎಂ ನಿರಂತರವಾಗಿ ಒಂದೊಳ್ಳೆಯ ಕಬಡ್ಡಿಯ ತರಬೇತಿಯನ್ನ ಪಡೆದುಕೊಳ್ತಿರತಕ್ಕಂತಹ ತಂಡ ಎಸ್ಡಿಎಂ ಉಜಿರೆ. ಆದರೆ ಇವತ್ತು ಜಿಲ್ಲೆಯಾದ್ಯಂತ ಒಂದು ದೊಡ್ಡ ಮಟ್ಟದ ಹೆಸರನ್ನ ಸಂಪಾದಿಸಿಕೊಂಡಿದೆ ಕ್ರೀಡಾ ಕ್ಷೇತ್ರಗಳಲ್ಲಿ. ಅದರ ಇನ್ನೊಂದು ಕಡೆಯಲ್ಲಿ ಆಲಂಕಾರು ಅನ್ನುವ ಗ್ರಾಮೀಣ ಪ್ರದೇಶದ ಮೂಲಕವೂ ಥರ್ಡ್ ರೈಟ್ ಡೂ ಆಡೈ ಗ್ರಾಮೀಣ ಪ್ರದೇಶ ಆಲಂಗಾರಿನ ಮೂಲಕ ಪ್ರಾರಂಭವನ್ನ ಪಡೆದುಕೊಂಡು ಇವತ್ತು ಎದುರಾಳಿಯ ಬಲಿಷ್ಠ ತಂಡಗಳಿಗೂ ಇಷ್ಟರ ಮಟ್ಟಿಗೆ ಪ್ರತಿರೋಧವನ್ನ ಕೊಡಬಲ್ಲಂತ ತಂಡವಾಗಿ ರೂಪುಗೊಂಡಿದೆ ಟೀಮ್ ದುರ್ಗಾಂಬ. ಕೊನೆಯ 3 ನಿಮಿಷ. ಕ್ಯಾಪ್ಟನ್ ಕೋಚ್ ಪ್ಲೀಸ್ ನೋಟ್ ಫೈನಲ್ 3 ಮಿನಿಟ್ಸ್. ನುಗ್ಗುವಂತ ಪ್ರಯತ್ನ 5 ಜನ ಆಟಗಾರ್ತಿಯರು ಅಂಗಣದ ಒಳಭಾಗದಲ್ಲಿ ಹಿಡಿಯುವ ಪ್ರಯತ್ನದಲ್ಲಿ ಮತ್ತೊಂದು ಬಾರಿ ಸಫಲವಾಗದೇ ಇದ್ರೂ ಕೂಡ ಪ್ರಯತ್ನಗಳು ಯಾವತ್ತೂ ಕೂಡ ವಿಫಲತೆಯನ್ನ ಕಂಡುಕೊಳ್ಳಬಹುದು. ಆದರೆ ತನ್ನಲ್ಲಿರುವಂತಹ ಕಬಡ್ಡಿ ಆಟವನ್ನ ಇನ್ನಷ್ಟು ಮುಂದುವರಿಸಿಕೊಳ್ಳುತ್ತೇನೆ ಅನ್ನುವಂತಹ ಛಲಗಳು ಮೂಡುತ್ತದೆ ಆಟಗಾರ್ತಿಯರಲ್ಲಿ. 8-18 ಮುನ್ನಡೆಯಲ್ಲಿ ಎಸ್ಡಿಎಂ ಉಜಿರೆ, ಕೇವಲ 10 ಅಂಕಗಳು ಮಾತ್ರ ಹಿನ್ನಡೆಯಲ್ಲಿ. ನಾವು ವಿಶೇಷವಾದ ಧನ್ಯವಾದವನ್ನ ತಂಡದ ಕೋಚ್, ಈ ಕಡೆಯಲ್ಲಿ ದುರ್ಗಾಂಬದ ಗ್ರಾಮೀಣ ಪ್ರದೇಶದ ಬಹಳಷ್ಟು ಕಷ್ಟದ ದಿನಗಳನ್ನು ಕಂಡುಕೊಂಡಿರುವಂತಹ ವಿದ್ಯಾರ್ಥಿನಿಯರನ್ನ ಇಷ್ಟರ ಮಟ್ಟಿಗೆ ಬೆಳೆಸಿಕೊಡುವಲ್ಲಿ ತನ್ನೊಂದು ಅದ್ಭುತವಾಗಿರುವಂತಹ ಕಬಡ್ಡಿ ಕ್ಷೇತ್ರ ಕ್ರೀಡಾ ಕ್ಷೇತ್ರದ ಅನುಭವವನ್ನು ದಾರಿ ಇರ್ತಿರ್ತಕ್ಕಂಥ ಶ್ರೀಯುತ ಶ್ರೇಯಸ್ ರೈ ಅವರಿಗೆ ಧನ್ಯವಾದ ಸಲ್ಲಿಕೆ ಮಾಡ್ತಾ ಇದ್ದೇವೆ. ಥ್ಯಾಂಕ್ ಯು ಸೋ ಮಚ್ ಶ್ರೇಯಸ್. ಒಂದು ಗ್ರಾಮೀಣ ಪ್ರದೇಶದಲ್ಲಿ ಒಂದು ಒಳ್ಳೆಯ ತಂಡವನ್ನ ಕಟ್ಟಿಕೊಳ್ತಾ ಇದ್ದೀರಿ. ಭವಿಷ್ಯದಲ್ಲಿ ರಾಜ್ಯ, ರಾಷ್ಟ್ರ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇತ್ತೀಚೆಗೆ ನಮ್ಮ ದೇಶದ ವರ್ಲ್ಡ್ ಕಪ್ ತಂದುಕೊಟ್ಟಿರ್ತಕ್ಕಂಥ ಧನಲಕ್ಷ್ಮಿ ಪೂಜಾರಿ ಅಂತೆ ದುರ್ಗಾಂಬದ ಮೂಲಕವೂ ಒಬ್ಬ ಆಟಗಾರ್ತಿ, 1-2 ಜನ ಆಟಗಾರ್ತಿಯರು ಮೂಡಿ ಬರಲಿ ಅಂತ ಕೇಳಿಕೊಳ್ತೀನಿ ದೇವರ ಜೊತೆಗೆ. ಹಾಗೇನೆ ಎಸ್ಡಿಎಂ ಕಡೆಯಿಂದಲೂ ಕೂಡ ಎಲ್ಲ ಆಟಗಾರ್ತಿಯರು ದೇಶದಲ್ಲಿ ಆಟವನ್ನ ಆಡಿ ಅನ್ನುವಂತಹ ಪ್ರಾರ್ಥನೆಯನ್ನು ದೇವರ ಜೊತೆ ಮಾಡಿಕೊಳ್ತಾ ಇದ್ದೀನಿ. ಕೊನೆಯ 2 ನಿಮಿಷ, ಫೈನಲ್ 2 ಮಿನಿಟ್ಸ್ ರಿಮೈನಿಂಗ್ ಫಾರ್ ದಿ ಫುಲ್ ಟೈಮ್. 9-18 9-18
ನಮ್ಮ ಜೊತೆಗೆ ಕಾಣಿಯೂರು ಇದರ BK ಕಾಂಪ್ಲೆಕ್ಸ್ ಇದರ ಇಲ್ಲಿ ಉದ್ಯಮಿಯಾಗಿರುವಂತಹ ಪ್ರದೀಪ್ ಬಬ್ಬೆಕೇರಿ ಅವರು ಕಾರ್ಯಕ್ರಮವನ್ನು ಸೇರ್ಕೊಂಡಿದ್ದಾರೆ. ಅವರು ದಯವಿಟ್ಟು ವೇದಿಕೆಗೆ ಬರಬೇಕು, ಹಾಗೆ ನಮ್ಮ ಒಂದು ಪ್ರೀತಿಯ ಗೌರವದ ಸ್ವೀಕಾರವನ್ನ ಮಾಡಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಕೊನೆಯ ನಿಮಿಷ 19-8ರಲ್ಲಿ 9ರಲ್ಲಿ ಸಬ್ಸ್ಟಿಟ್ಯೂಷನ್ ಬದಲಿ ಆಗ್ತಾ ಇದ್ದಾರೆ ಆಟಗಾರರು. SDM ಉಜಿರೆ ಕಡೆಯಲ್ಲಿ 1 ನಿಮಿಷದ ಆಟ ಬಾಕಿ. 19-9ರಲ್ಲಿದೆ. 10 ಅಂಕದ ಮುನ್ನಡೆಯಲ್ಲಿ SDM ಉಜಿರೆ. ಶ್ರೀಯುತ ಯತೀಶ್ ರೈ ಕೊಕ್ಕುಮಜಲ್ಲು, ಥರ್ಡ್ ರೈಟ್ ಜೋಡೈ ಹಿಡಿತಾ ಇದ್ದಾರೆ. ದುರ್ಗಾಂಬ ಪವರ್ ಇದೆ, ಉಳಿಸಿಕೊಳ್ತಾ ಇದ್ದಾರೆ. ಉಳಿಕೆಯಾಗಿದೆ. ಸೂಪರ್ ಟ್ಯಾಕಲ್ ಮೂಲಕ 2 ಅಂಕದ ಸೇರ್ಪಡೆ ದುರ್ಗಾಂಬದ ಕಡೆಗೆ. 12-20 ಅಷ್ಟೇನು ದೊಡ್ಡ ಮಟ್ಟದ ಮುನ್ನಡೆಯಲ್ಲ, ನುಗ್ಗುವ ಪ್ರಯತ್ನ. ಎಲ್ಲಾದ್ರೂ ಈ ಆಟ ಬದಲಾಗ್ತಾ ಇದ್ರೆ ಅಂತಿಮ ಕ್ಷಣದಲ್ಲಿ ಒಂದು ಇತಿಹಾಸದ ನಿರ್ಮಾಣ ಆಗ್ತಾ ಇತ್ತು. ಸೊ ಮತ್ತೊಂದು ಬಾರಿ ಉತ್ಸಾಹವನ್ನು ತೋರಿಸಿಕೊಳ್ತಾ ಇದ್ದಾರೆ ದುರ್ಗಾಂಬದ ವಿದ್ಯಾರ್ಥಿನಿಯರು. ನೋಡಿ, SDM ಎಲ್ಲಿ ಹೋಗಬೇಡಿ, ನೀವು ಇಲ್ಲೇ ಇರಿ ಪಂದ್ಯಕೂಟ ಮುಗಿದ ನಂತರವು. ಧನ್ಯವಾದಗಳು. ನಾವು ಸೇರಿರ್ತಕ್ಕಂಥ ಎಲ್ಲರೂ ಕೂಡ ಒಂದು ಗ್ರಾಮೀಣ ಪ್ರದೇಶದ ತಂಡ ದುರ್ಗಾಂಬಕ್ಕೆ ಒಂದು ಜೋರದ ಕೈ ಚಪ್ಪಾಳೆಯನ್ನು ಕೊಡಬೇಕು ಅಂತ ಕೇಳಿಕೊಳ್ತಾ ಇದ್ದಾನೆ. ಸೊ ಮುಂದೆ ಹೆಜ್ಜೆ ಇಡಿ, ಗೆಲುವೆಲ್ಲ ನಿಮ್ಮದೇ ಆಗಲಿ. ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ಗುರುತಿಸಿಕೊಳ್ಳಿ. ಅಭಿನಂದನೆಗಳು ತಂಡಕ್ಕೂ, ಹಾಗೆ ಗೆಲುವನ್ನು ಪಡೆದುಕೊಂಡಿರುವಂತಹ SDM ಉಜಿರೆಗೂ ಕೂಡ ಧನ್ಯವಾದಗಳು, ಹಾಗೆ ಅಭಿನಂದನೆಗಳು. ಶ್ರೇಯಸ್, ನೀವು ಹಾಗೆ ನಿಮ್ಮ ಸಂಪೂರ್ಣವಾದ ತಂಡಕ್ಕೆ, ಸ್ಕೂಲಿನ ಕಾಲೇಜಿನ ಎಲ್ಲ ತಂಡಕ್ಕೂ ಕೂಡ ಧನ್ಯವಾದ ಸಮರ್ಪಣೆ ಮಾಡಿಕೊಳ್ತಾ ಇದ್ದೇವೆ. ಆಲ್ ದಿ ವೆರಿ ಬೆಸ್ಟ್, ಗೋ ಹೆಡ್, ಒಳ್ಳೆದಾಗ್ಲಿ, ಜೈ ಹಿಂದ್. ಸವ್ಯಸಾಚಿ ಪ್ರಶಸ್ತಿ ಕೂಡ 1,000 ರೂಪಾಯಿಗಳನ್ನು ಒಳಗೊಂಡಿದೆ. ತೆರಳುವ ಸಂದರ್ಭದಲ್ಲಿ ಪ್ರಥಮ ಸ್ಥಾನ ಪಡೆದುಕೊಳ್ಳುವಂತ ತಂಡಕ್ಕೆ 15,000 ಇದರ ನಗದು ಕೊಡುಗೆ ದಾನಗಳಾಗಿ ಹರೀಶ್ ಕೋರಿಕಾರ್ ಮಂಗಳೂರು. 10,000 ಬಹುಮಾನವನ್ನು ಪಡೆದುಕೊಳ್ಳುವಂತಹ ತಂಡದ ನಗದು ಕೊಡುಗೆ ಜಯಪ್ರಕಾಶ್ ಬಾರ್ಲಾ ಉಪ್ಪಿನಂಗಡಿ, ಗಣೇಶ್ ಬಾರ್ಲಾ ಥರ್ಡ್ ರೈಟ್ ಜೋಡೈ ಗಣೇಶ್ ಬಾರ್ಲಾ ಉಪ್ಪಿನಂಗಡಿ. ತೃತೀಯ 6,000 ನಗದು ಕೊಡುಗೆ ದಾನಿ ಕೃಷ್ಣನಾಯ್ಕ ಸುಬ್ರಹ್ಮಣ್ಯ. ಚತುರ್ಥ 5,000 ರೂಪಾಯಿಗಳ ನಗದು ಕೊಡುಗೆ ದಾನಿಗಳು ಅಜಯ್ ಸಾರಕೆರೆ, ಅಧ್ಯಕ್ಷರು ಶಿವಶಕ್ತಿ ಕೋಡಿಯಾಲ. ಹಾಗೆಯೇ ಎಲ್ಲ ವೈಯಕ್ತಿಕ ಬಹುಮಾನದ ನಗದು ಹಾಗೆಯೇ ಫಲಕ ದಾನಿಗಳು ನಮ್ಮೂರ ನಮ್ಮ ಕನಸು ಜನಸೇವಾ ಟ್ರಸ್ಟ್ ರಿಜಿಸ್ಟರ್ಡ್ ಕಲ್ಪಡ ಕೊಡಿಯಾಲ. SDM ಉಜಿರೆ B6 ಅಲ್ಲಿ, SDM ಉಜಿರೆ A4ರಲ್ಲಿ. ವೇದಿಕೆಯ ಎಡಭಾಗದಲ್ಲಿ SDM ಉಜಿರೆ A, ಬಲಭಾಗದಲ್ಲಿ SDM ಉಜಿರೆ B. 6-4 ವೇದಿಕೆಯ ಬಲಭಾಗದ SDM ಉಜಿರೆ B ಮುನ್ನಡೆ ಇದೆ. ಸೊ ಇಲ್ಲಿ 2 ಪ್ರಥಮ ದ್ವಿತೀಯ ಬಹುಮಾನಗಳು SDM ಉಜಿರೆಯ ಕಡೆಗೆ ಸೇರ್ಕೊಂಡ್ರೆ, ನಗದು ಬಹುಮಾನ ಹಾಗೆಯೇ ಟ್ರೋಫಿಯ ಅಳತೆಗಳಲ್ಲಿ ಒಂದಷ್ಟು ಎತ್ತರ ತಗ್ಗಿರತಕ್ಕಂತಹದರಲ್ಲಿ ಇಲ್ಲಿ ಸ್ಪರ್ಧೆ ನಡೀತಾ ಇದೆ. ಸೊ SDM ಉಜಿರೆ ಬಿ ತಂಡದ ಒಳಭಾಗದಲ್ಲಿ ಕಡಬದ ಆಟಗಾರ್ತಿಯರು ಕೂಡ ಒಂದಷ್ಟು ಸೀನಿಯರ್ ಜೂನಿಯರ್ ಎಲ್ಲ ವಿಭಾಗದಲ್ಲೂ ಕೂಡ ಗಮನವನ್ನು ಸೆಳೆದುಕೊಂಡು ಕಬಡ್ಡಿ ಕ್ಷೇತ್ರದಲ್ಲಿ ಇನ್ನಷ್ಟು ಸಾಧನೆಗಳನ್ನ ಮಾಡತಕ್ಕಂತಹ ಸಾಧಕಿಯರಾಗಿ ಹೊರಹೊಮ್ಮುವಂತಹ ಸೂಚನೆಗಳಿದೆ. ಮೊಟ್ಟ ಮೊದಲನೇದಾಗಿ SDM ಉಜಿರೆಯ ಆಟಗಾರ್ತಿಯರಲ್ಲಿ ಕಬಡ್ಡಿಯ ಜೊತೆಗೆ ಅತಿ ಹೆಚ್ಚಿನ ಆತ್ಮವಿಶ್ವಾಸವನ್ನ ಕೂಡ ತುಂಬಿಸಿದ್ದಾರೆ ದೈಹಿಕ ಶಿಕ್ಷಣ ಶಿಕ್ಷಕರು ಅನ್ನತಕ್ಕಂಥದ್ದು. ಒಂದು ಬಲವಾಗಿ ಪುರುಷ ತಂಡದಲ್ಲಿ ಯಾವ ರೀತಿಯ ಒಂದು ಕಾನ್ಫಿಡೆಂಟ್ ಲೆವೆಲ್ ಅವರ ಫೇಸ್ ಅಲ್ಲಿ ಕಾಣುತ್ತೆ, ಅದೆಲ್ಲವೂ ಕೂಡ ಈ SDM ಉಜಿರೆಯ ವಿದ್ಯಾರ್ಥಿನಿಯರಲ್ಲೂ ಕೂಡ ಇದೆ. ತಮ್ಮಲ್ಲಿರುವಂತಹ ಆತ್ಮವಿಶ್ವಾಸವೇ ಒಂದು 35% ತಂಡದ ಗೆಲುವಿಗೆ ದೊಡ್ಡ ಕಾರಣವಾಗಿದೆ ಅಂತ ಗಮನಿಸಿಕೊಳ್ತಾ ಇದ್ದೇವೆ. ಆರೋಗ್ಯ ಸಹಾಯಕಿಯರಿದ್ದಾರೆ. ಯಾವ ಸಂದರ್ಭದಲ್ಲೂ ಕೂಡ
ಒಂದು ಸಣ್ಣ ತೊಂದರೆಗಳಾದರೂ ಕೂಡ ತಕ್ಷಣದಲ್ಲಿ ಸ್ಪಂದಿಸ್ತಾ ಇದ್ದಾರೆ. ಸೊ ನಮ್ಮ ಪರಿಸರದ ಆರೋಗ್ಯ ಸಹಾಯಕಿಯರಿಗೂ ಕೂಡ ನಮ್ಮೆಲ್ಲ ಕಾರ್ಯಕ್ರಮದ ಪರವಾಗಿ ಧನ್ಯವಾದ ಸಮರ್ಪಣೆ ಮಾಡಿಕೊಳ್ತಾ ಇದ್ದೇವೆ ಮೇಡಮ್. ಥ್ಯಾಂಕ್ ಯು ಸೋ ಮಚ್ ನಿಮಗೆ. ಸೊ ಇವತ್ತು ನೇರ ಪ್ರಸಾರ ಇಲ್ಲದಿದ್ರೂ ಕೂಡ ಕಾರ್ಯಕ್ರಮವನ್ನ LED ಸ್ಕ್ರೀನ್ ಮೂಲಕ ವೀಕ್ಷಣೆ ಮಾಡುವುದಕ್ಕೆ ಅವಕಾಶಗಳಿದೆ. ಸೊ ಹಾಗಾಗಿ ನಮ್ಮ ಕ್ಯಾಮರಾಮ್ಯಾನ್ಗಳು, LED ಆಪರೇಟರ್ಗಳು, ನಿಮಗೂ ಕೂಡ ನಮ್ಮ ಕಾರ್ಯಕ್ರಮದ ಪರವಾಗಿ ಧನ್ಯವಾದ ಸಮರ್ಪಣೆಯನ್ನ ಮಾಡಿಕೊಳ್ತಾ ಇದ್ದೇವೆ. ಫೈನಲ್ ಪಂದ್ಯಾಕೂಟ SDM ಜೊತೆಗೆ. ಇವತ್ತು ಸಂಜೆಯ ಕಾರ್ಯಕ್ರಮದಲ್ಲಿ ನಮ್ಮೂರ ನಮ್ಮ ರತ್ನ ರಾಜ್ಯ ಪ್ರಶಸ್ತಿ ಪುರಸ್ಕೃತರು ಯಾರು ಪಡ್ಕೊಳ್ತಾ ಇದ್ದಾರೆ ಅಂದ್ರೆ, ಒಲಿಂಪಿಕ್ಸ್ ಕ್ರೀಡಾಕೂಟಕ್ಕೆ ಕ್ರೀಡಾಪಟುಗಳನ್ನ ತರಬೇತಿ ನೀಡಿದ ಖ್ಯಾತ ತರಬೇತುದಾರ, ಮಂಗಳೂರಿನ ಶ್ರೀಯುತ ದಿನೇಶ್ ಕುಂದರ್ ಕ್ರೀಡಾ ಕ್ಷೇತ್ರದ ಸಾಧಕರು ಸಂಜೆಯ ಕಾರ್ಯಕ್ರಮದಲ್ಲಿ ನಮ್ಮೂರ ರತ್ನ ರಾಜ್ಯ ಪ್ರಶಸ್ತಿಯನ್ನ ಪಡ್ಕೊಳ್ಳಿಕ್ಕಿದ್ದಾರೆ. ಹಾಗೇನೆ ಸನ್ಮಾನ ಕಾರ್ಯಕ್ರಮ ಇದೆ, ಅಭಿನಂದನೆ ಇದೆ, ಪ್ರತಿಭಾ ಪುರಸ್ಕಾರಗಳು ಸಂಜೆಯ ಕಾರ್ಯಕ್ರಮದಲ್ಲಿ ಮುಖ್ಯವಾಗಿ ನಮ್ಮ ವೇದಿಕೆಯಿಂದ ಮೂಡಿ ಬರಲಿಕ್ಕಿದೆ. As the point table shows 8-5 in favor of Team B. in favor of Team SDM Ujire B. ಕೋರ್ಟ್ ಚೇಂಜ್ ಆಗಿದೆ. ವೇದಿಕೆಯ ಎಡಭಾಗದಲ್ಲಿ ಬಿ ಟೀಮ್ ಇದೆ, ಬಲಭಾಗದಲ್ಲಿ ಎ ಟೀಮ್ ಇದೆ. ಈ ಬಿ ಟೀಮ್, ವೇದಿಕೆ ಎಡಭಾಗದಲ್ಲಿರುವಂತಹ ಬಿ ಟೀಮ್ 8ರಲ್ಲಿ, ವೇದಿಕೆಯ ಬಲಭಾಗದಲ್ಲಿರುವಂತಹ SDM ಎ ತಂಡ 5ರಲ್ಲಿ. ಕರೆಕ್ಟ್ ಅಲ್ಲ? ಟೀಮ್ ಎ ಅಲ್ಲ ನಿಮ್ದು? ಉಚ್ಚಂಗಿ ಆಟ ಆಡಿಸಿ, ಸುರೇಶ್ ಉಚ್ಚಂಗಿ ಅವರೇ. ಸೊ ಹಾಫ್ ಟೈಮ್ ಆಗಿದೆ. ನಮ್ಮ ಗೆಸ್ಟ್ಗಳು ದಯವಿಟ್ಟು ಬಂದು ಒಂದು ಶುಭ ಹಾರೈಕೆ ನೀಡಬೇಕು ಎಂದು ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇವೆ. ಅಧ್ಯಕ್ಷರು ದಯವಿಟ್ಟು ಸುಬ್ರಹ್ಮಣ್ಯ ಗುಡಿಯಾಲ ಕಲ್ಪಡ ಸರ್, ತಾವು ಎಲ್ಲಿದ್ರು ದಯವಿಟ್ಟು ಬರಬೇಕು. ಸಂಘಟಕರು ಒಮ್ಮೆ ಅವರಿಗೆ ಕರೆಯನ್ನ ಮಾಡಿ. ಸೊ ಮೈಕದ ಸೌಂಡ್ ಕೇಂದ್ರ ಕಾಲ್ ದ ಸೌಂಡ್ ಕೇನು ದಿನೇಶಣ್ಣ. ಸೊ ಸಂಜೆ ಅಭಿನಂದನಾ ಕಾರ್ಯಕ್ರಮಗಳಿದೆ, ಅದರ ಜೊತೆಗೆ ಸನ್ಮಾನವಿದೆ. ನಿವೃತ್ತ ಸೈನಿಕರು, ವೇದಿಕೆ ಸೇವೆ, ಸಾರ್ವಜನಿಕ ಸೇವೆ, ಪಂಚಭಾಷಾ ಕ್ರೀಡಾ ವೀಕ್ಷಕ ವಿವರಣೆಗಾರರು, ಕೃಷಿ ಕ್ಷೇತ್ರ, ಕ್ರೀಡಾ ಕ್ಷೇತ್ರ, ಉದ್ಯಮ ಕ್ಷೇತ್ರ, ಹಾಗೆಯೇ ಶಿಕ್ಷಣ ಕ್ಷೇತ್ರ, ಈ ರೀತಿಯ ಬೇರೆ ಬೇರೆ ಕ್ಷೇತ್ರದಲ್ಲಿ ಸಾಧನೆಯನ್ನ ಮಾಡಿರ್ತಕ್ಕಂಥ ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮಗಳು ಸಂಜೆ ನಡೆಯಲಿದೆ. ಸಂದೀಪ್ ಮಾಸ್ಟರ್ ಅಂಚ ದಾಯ ಅಂಚಿಂಚಿ പോകുന്നിಲ್ಲ ಅಂತ ಗೊತ್ತಾಂಡು ಅಲ್ಲಿ ಮಲ್ಲ ಸ್ಕ್ರೀನ್ ಬರೋದಿಲ್ಲ ರೀ. ಸೊ ಪಂದ್ಯಕೂಟವನ್ನ ಮುಂದುವರಿಸಿಕೊಳ್ತಾ ಇದ್ದಾವೆ. ಶುಭ ಹಾರೈಕೆಯನ್ನ ಪಂದ್ಯಕೂಟ ಮುಗಿದ ಬಳಿಕ ಕೊಡ್ತೇವೆ. ಸೊ ಅಧ್ಯಕ್ಷರು ಬಂದಿದ್ದಾರೆ. ಟ್ರಸ್ಟಿನ ಎಲ್ಲ ಸರ್ವ ಸದಸ್ಯರುಗಳು ದಯವಿಟ್ಟು ಜಾಯಿನ್ ಆಗಬೇಕು. SDM ಉಜಿರೆ AB 2 ತಂಡಗಳಿದೆ. ತಂಡದ ಕೋಚ್ ಎಲ್ಲ ದಯವಿಟ್ಟು ಒಂದ್ಸಲ ಅಂಗಣದ ಪ್ರವೇಶವನ್ನ ಮಾಡಿ. ಸೊ ಸನ್ಮಾನ್ಯ ಸುಬ್ರಹ್ಮಣ್ಯ ಕೊಡಿಯಾಲ ಇವರ ಒಂದು ಕನಸು, ತನ್ನ ಕನಸು ಮಾತ್ರ ಅಲ್ಲ, ಇದು ಊರಿನ ಕನಸು. ಇವತ್ತು ಪರವೂರಿನಿಂದ ಬಂದಿರತಕ್ಕಂತಹ ಕನಸನ್ನ ಹೊತ್ತು ಬಂದಿರುವಂತಹ ಸಹಸ್ರಾರು ಕ್ರೀಡಾ ಪಟುಗಳ ಕನಸನ್ನ ನನಸು ಮಾಡಿರುವ ಕಾರ್ಯಕ್ರಮವೇ
ನಮ್ಮೂರ ನಮ್ಮ ಕನಸು ಜನಸೇವಾ ಟ್ರಸ್ಟ್ ರಿಜಿಸ್ಟರ್ಡ್ ನ 2026ರ ಈ ಕ್ರೀಡಾ ಹಬ್ಬ ಇದು. ಕೇವಲ ಕ್ರೀಡಾಕೂಟ ಅಲ್ಲ, ಇತ್ತೀಚೆಗಷ್ಟೇ ಒಂದು ಧಾರ್ಮಿಕ ಕಾರ್ಯಕ್ರಮ, ನಮ್ಮೂರಿನ ಅತಿ ದೊಡ್ಡ ಧಾರ್ಮಿಕ ಕಾರ್ಯಕ್ರಮ ಕೂಡ ಆದಾಗ ಅದರ ಒಂದು ಅಧ್ಯಕ್ಷ ಸ್ಥಾನವನ್ನ ಕೂಡ ಆ ಭಗವಂತನ ಕೃಪೆಯಿಂದ ವಹಿಸಿಕೊಂಡು ಬಹಳ ಅಚ್ಚುಕಟ್ಟಾಗಿ ಇದೇ ಸಂಘಟಕರ ಜೊತೆಗೂಡಿ ನಡೆಸಿಕೊಡುವಲ್ಲಿ ಆ ದೇವರ ಆಶೀರ್ವಾದವನ್ನ ಪಡೆದುಕೊಂಡಿರ್ತಕ್ಕಂಥವರು ಶ್ರೀಯುತ ಸುಬ್ರಹ್ಮಣ್ಯ ಕೊಡಿಯಾಲ ಇವರು. ಸೊ ತಮ್ಮಲ್ಲಿ ಕಂಡಿರುವಂತಹ ಒಂದು ದೊಡ್ಡ ಗುಣವೇ ಪ್ರತಿಯೊಬ್ಬರನ್ನು ಕೂಡ ತಮ್ಮವರಂತೆ ತಮ್ಮ ಸಂಘಟಕರಂತೆ ಪ್ರೀತಿಯಿಂದ ಕರೆಸಿಕೊಂಡು ನಿರಂತರವಾಗಿ 4 ವರ್ಷದಿಂದ ಒಂದು ಜಿಲ್ಲೆ ಮಾತ್ರ ಅಲ್ಲ, ರಾಜ್ಯವೇ ಮಾತಾಡ್ತಾ ಇದೆ ನಮ್ಮೂರ ನಮ್ಮ ಕನಸು ಪಂದ್ಯಕೂಟದ ಬಗ್ಗೆ. ಅಷ್ಟು ಯಶಸ್ವಿಯಾಗಿರುವಂತಹ ಸಂಘಟನೆಯನ್ನು ನೆರವೇರಿಸಿಕೊಡ್ತಾ ಇದ್ದಾರೆ ಅಂತ ಹೇಳಿದ್ರೆ ನಿಜವಾಗ್ಲೂ ಇಲ್ಲಿ ಜನರ ಪ್ರೀತಿಯ ಜೊತೆಗೆ ದೇವರ ಆಶೀರ್ವಾದವು ಸನ್ಮಾನ್ಯ ಸುಬ್ರಹ್ಮಣ್ಯ ಕೊಡಿಯಾಲ ಹಾಗೆಯೇ ಈ ತಂಡದ ಮೇಲೆ ಇದೆ ಅನ್ನುವಂಥದ್ದನ್ನು ನಾವು ನೆನಪಿಸಿಕೊಳ್ಳಬೇಕು. ನಮ್ಮೆಲ್ಲ ಸೇರಿರುವಂತಹ ಕ್ರೀಡಾಭಿಮಾನಿಗಳು, ಕ್ರೀಡಾಪಟುಗಳು ಈ ಸಂಘಟನೆಯ ಎಲ್ರಿಗೊಂದು ಜೋರದ ಕೈ ಚಪ್ಪಾಳೆಯನ್ನು ಕೊಡಬೇಕು ಅಂತ ಈ ಸಂದರ್ಭದಲ್ಲಿ ಪ್ರೀತಿಯಿಂದ ಕೇಳಿಕೊಳ್ತಾ ಇದ್ದಾರೆ. ಸೊ ನಿಮ್ಮ ಶುಭ ಹಾರೈಕೆ ಇರಲಿ ಸರ್. ಸೊ ಸಂಘಟಕರೆಲ್ಲ ಜಾಯ್ನ್ ಆಗಿ ಅಣ್ಣ ಇರು ಗೇಟ್ ಪಾಡ್ದ ಬಲೆ. ಆಲಂಗಾರು ಇದರ ಶ್ರೇಯಸ್ ಅವರಿದ್ದಾರೆ, ಫಿಸಿಕಲ್ ಎಜುಕೇಶನ್ ಡೈರೆಕ್ಟರ್. ಬನ್ನಿ ಒಳಗೆ ಬನ್ನಿ. ಸೊ ನೀವು ಕೂಡ ಶುಭ ಹಾರೈಕೆಯಾಗಿ ಬರಬೇಕು. ದುರ್ಗಾಂಬ ಸೊ ದುರ್ಗಾಂಬ ಕಾಲೇಜಿನ ದೈಹಿಕ ಶಿಕ್ಷಣ ಶಿಕ್ಷಕರು. ಬನ್ನಿ ಶ್ರೇಯಸ್ ಅವರೇ. ಸೊ ರೀಸೆಂಟ್ಲಿ ಮದುವೆ ಕೂಡ ಆಗಿದ್ದಾರೆ. ಬನ್ನಿ. ಪ್ರಗತಿ ವಿದ್ಯಾಸಂಸ್ಥೆ ಕಾಣಿಯವರು ಇದರ ದೈಹಿಕ ಶಿಕ್ಷಣ ಶಿಕ್ಷಕರು. ಸಂತೋಷ್ ಕೊಪ್ಪ ಅವರಿದ್ದಾರೆ ಸರ್, ತಾವು ಕೂಡ ಜಾಯ್ನ್ ಆಗಬೇಕು ಅಂತ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೀನಿ. ಸೊ ಶ್ರೇಯಸ್ ಅವರು ನಿಮಗೂ ಕೂಡ ಪ್ರೀತಿಯ ಸ್ವಾಗತ ಮಾಡಿಕೊಳ್ತಾ ಇದ್ದೇವೆ. ಹಾಗೆ ನಮ್ಮೆಲ್ಲ ರೆಫ್ರಿಗಳು ಕೂಡ ಜಾಯ್ನ್ ಆಗಿದ್ದಾರೆ. ಸೊ ದಿನೇಶ್ ನಿಟ್ಟಣ, ಆಸಿಫ್ ಪುತ್ತೂರು, ಸಂದೀಪ್ ಅಲ್ಲೋಡಿ, ಅಬ್ದುಲ್ ಖಾದರ್ ಕಡಬ, ಆನಂದ್ ಕುಬಲಾಡಿ, ರಾಜಾರಾಮ್ ಕಡಬ, ಮಂಜುನಾಥ್ ಸುಳ್ಯ, ಸುರೇಶ್ ಓಟಕಜೆ, ನಿಮಗೂ ಪ್ರೀತಿಯ ಸ್ವಾಗತ. ಎಜಿ ಜುವೆಲ್ಸ್ ಇದರ ಮಾಲಕರಾಗಿರುವಂತಹ ಜನಾರ್ದನ್ ಆಚಾರ್ಯ ಅವರು ನಿಮಗೂ ಕೂಡ ಪ್ರೀತಿಯ ಸ್ವಾಗತ ಮಾಡಿಕೊಳ್ತಾ ಇದ್ದೇನೆ. ಜಯಂತ್ ಅವರು ಬೆಳಂದೂರು ಗ್ರಾಮ ಪಂಚಾಯತ್ನ ಉಪಾಧ್ಯಕ್ಷರು. ಸೊ ನಿಮ್ಮನ್ನ ಕೂಡ ಪ್ರೀತಿಯಿಂದ ಸ್ವಾಗತವನ್ನ ಮಾಡಿಕೊಳ್ತಾ 2 ಜಿಲ್ಲೆಯ ಬಲಿಷ್ಠ ಮಹಿಳಾ ತಂಡಗಳು ಅಂತ ಪರಿಗಣಿಸಿಕೊಳ್ತಕ್ಕಂತಹ SDM ಉಜಿರೆ A and B ಅಂಗಣದ ಒಳಭಾಗದಲ್ಲಿದೆ. ಆಲ್ರೆಡಿ ಮುನ್ನಡೆಯಲ್ಲಿ SDM ಉಜಿರೆ B ಇದೆ, ಅಲ್ಪ ಹಿನ್ನಡೆಯಲ್ಲಿ SDM ಉಜಿರೆ A ಇದೆ. ಸೊ ಪಂದ್ಯಕೂಟದ ಮಧ್ಯಂತರದಲ್ಲಿ ಶುಭ ಹಾರೈಕೆ. ವಿನಯ್ ಅವರು ದೈಪಿಲ ಕ್ರೀಡಾ ಸಂಸ್ಥೆ ಕ್ರೀಡಾ ಸಂಘಟನೆಯನ್ನ ಮುಂದುವರಿಸಿಕೊಂಡು ಬರ್ತಾ ಇದ್ದಾರೆ. ನಿಮ್ಮನ್ನು ಕೂಡ ಪ್ರೀತಿಯಿಂದ ಬರಮಾಡಿಕೊಳ್ತಾ ಇದ್ದಾರೆ. ದಿನೇಶ್ ನಿಟ್ಟಣ, ಕಡಬ ತಾಲೂಕು ರೆಫ್ರಿ ಬೋರ್ಡ್ ನ ಅಧ್ಯಕ್ಷರು. ದಿನೇಶ್ ನಿಟ್ಟಣ, ತಾವು ಕೂಡ ಬರಬೇಕು ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಸೊ ಶ್ರೀಯುತ ಮನೋಹರ್ ಅವರು ಕೂಡ ಜಾಯ್ನ್ ಆಗಬೇಕು. ಒಂದು ಶುಭ ಹಾರೈಕೆ ಹೇಗಿರಬೇಕು ಅಂತ ಹೇಳಿದ್ರೆ, ಈ ಶುಭ ಹಾರೈಕೆಯಲ್ಲಿ ಜಾಯ್ನ್ ಆಗಿರತಕ್ಕಂಥ ಇಷ್ಟು ಮಂದಿ ಹಿರಿಯರ ಶುಭ ಹಾರೈಕೆಯಿಂದ ಮುಂದಿನ ಬಾರಿಯ ನಮ್ಮ ಊರಿನ ನಮ್ಮ ಜನಸೇವಾ ನಮ್ಮೂರ ನಮ್ಮ ಕನಸು ಜನಸೇವಾ ಟ್ರಸ್ಟಿನ ಪಂದ್ಯಾಟ ಆಗಬೇಕಿದ್ರೆ ಇದರಿಂದ ಹೊಕ್ಕಿ ಬಂದಿರುವಂತಹ ಸಾಕಷ್ಟು ಮಂದಿ ಕ್ರೀಡಾ ಆಟಗಾರ್ತಿಯರು ರಾಜ್ಯ, ರಾಷ್ಟ್ರ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗುರುತಿಸಿಕೊಳ್ಳುವಂತೆ ಆಗಬೇಕು ಅಂತ ಹೇಳಿ ದೇವರ ಜೊತೆ ಪ್ರಾರ್ಥನೆಯನ್ನ ಮಾಡಿಕೊಳ್ತಾ ನಮ್ಮ ಬೆಸ್ಟ್ ವಿಶಸ್ ಅನ್ನು ತಿಳಿಸುವುದಕ್ಕೆ ಅಂಗಣದ ಪ್ರವೇಶ ಮಾಡಿ. ಹಾಗೇನೆ ಸನ್ಮಾನ್ಯ ಸುಬ್ರಹ್ಮಣ್ಯ ಕೊಡಿಯಾಲ ಕಲ್ಪಡ, ಕಲ್ಪಡದ ಶ್ರೀಯುತ ಶಿವರಾಮ ಉಪಾಧ್ಯಾಯರು, ಉಳ್ಳಾಕಲು ದೇವಸ್ಥಾನ ಇದರ ಮುಕ್ತೇಸರರಾಗಿರುವಂತಹ ಶ್ರೀಯುತ ಶಿವರಾಮ ಉಪಾಧ್ಯಾಯರು ಕೂಡ ಜಾಯ್ನ್ ಆಗಬೇಕು. ಹಾಗೇನೆ SDM ಉಜಿರೆ ಜಿಲ್ಲಾ ರೆಫ್ರಿ ಬೋರ್ಡ್ ಖಜಾಂಚಿ ಆಗಿರುವಂತಹ ಆಸಿಫ್ ಪುತ್ತೂರ್ ಅವರು ಸರ್, ನಿಮಗೂ ಪ್ರೀತಿಯ ಸ್ವಾಗತ. ತಾವುಗಳು ಕೂಡ ಬರಬೇಕು. ಇವತ್ತು ನಾವು ಒಂದು ವಿಚಾರವನ್ನ ಗಮನಿಸಿಕೊಳ್ಳಬಹುದು. ಅತಿ ಹೆಚ್ಚು ಪ್ರೊ ಕಬಡ್ಡಿಯಲ್ಲಿ ಆಟವನ್ನ ಆಡಿರತಕ್ಕಂತಹ ಒಂದು ತಂಡವಿದ್ರೂ ಕೂಡ ನಮ್ಮ SDM ಆಗಿರಬಹುದು, ಆಳ್ವಾಸಿನ ತಂಡವಿದೆ. ಇವತ್ತು SDM ಅನ್ನತಕ್ಕಂತಹ ಪುರುಷ ತಂಡವನ್ನು ಎಷ್ಟು ಗಟ್ಟಿ ಮಾಡಿದಾರೋ ಅದರ ಜೊತೆಗೆ SDM ಯುವತಿಯರ ವಿದ್ಯಾರ್ಥಿಯರ ತಂಡವನ್ನ ಕೂಡ ಅತಿ ಬಲಿಷ್ಠಗೊಳಿಸಿರುವುದರಲ್ಲಿ
ತಂಡವನ್ನ ಬಲಿಷ್ಠಗೊಳಿಸುವುದರಲ್ಲಿ ಶ್ರೀಯುತ ಕೃಷ್ಣಾನಂದ ರಾವ್ರವರನ್ನ ಕೂಡ ಈ ಸಂದರ್ಭದಲ್ಲಿ ಪ್ರೀತಿಯಿಂದ ನೆನಪಿಸಿಕೊಳ್ತಾ ಇದ್ದೇವೆ. ಅವರ ಒಂದು ದೈಹಿಕ ಶಿಕ್ಷಣ ವ್ಯವಸ್ಥೆಗೆ ಅಭಿನಂದನೆಯನ್ನ ಸಲ್ಲಿಕೆ ಮಾಡಿಕೊಳ್ತಾ ಇದ್ದೇವೆ. ಸೊ ಸುಬ್ರಹ್ಮಣ್ಯ ಕೊಡಿಯಾಲ ಕಲ್ಪಡ ಇವರ ಮುಂದಾಳತ್ವದಲ್ಲಿ ಸೇರಿರುವ ಹಿರಿಯರ ಕಿರಿಯರ ಅತಿ ದೊಡ್ಡ ಸಹಕಾರದ ಮೂಲಕ ಇವತ್ತು ಕಲ್ಪಡದ ಇತಿಹಾಸದಲ್ಲಿ ಮತ್ತೊಂದು ಬಾರಿ ಸುವರ್ಣಾಕ್ಷರಗಳಲ್ಲಿ ಬರೆದಿಡುವಂತೆ ಮಹಿಳಾ ವಿಭಾಗದ ಪ್ರಥಮ ಹಾಗೇನೆ ದ್ವಿತೀಯ ಬಹುಮಾನದ ಆಟ ಪ್ರಾರಂಭವನ್ನ ಪಡೆದುಕೊಂಡಿದೆ. ಮಂಜುನಾಥ್ ಅವರೇ, ಟಾಸ್ ವಿನ್ ಆದ ಯಾವುದು? ಏನ ಬಿಯಾ? ಬಿಯಾ? ಓಕೆ, ಬಿ. ಕ್ಯಾಪ್ಟನ್ ಬನ್ನಿ. SDM ಉಜಿರೆ ತಂಡದ ಕ್ಯಾಪ್ಟನ್ ಬನ್ನಿ. ಟಾಸ್ ವಿನ್ ಹೌದಲ್ಲ? ಓಕೆ, ನಿಮಗೊಂದು ಟಾಸ್ ವಿನ್ ಆಗಿರೋದಕ್ಕೂ ಕೂಡ ನಮ್ಮ ಸುಬ್ರಹ್ಮಣ್ಯರವರು ಒಂದು ಗೌರವದ ಸ್ಮರಣಿಕೆಯನ್ನು ನೀಡಿ ಗೌರವಿಸ್ತಾ ಇದ್ದಾರೆ. ಸೊ ವಿಶೇಷವಾದ ಅಭಿನಂದನೆಯನ್ನ ಕೂಡ ಸಲ್ಲಿಕೆ ಮಾಡಿಕೊಳ್ತಾ ಇದ್ದೇವೆ. ಟಾಸ್ ವಿನ್ ಆದರೂ ಕೂಡ ಸ್ಮರಣಿಕೆಯನ್ನ ವಿನ್ ಆಗಬಹುದು. ಸೊ ನಾಣ್ಯ ಚಿಮ್ಮಿಗೆಯನ್ನ ಗೆದ್ದುಕೊಂಡಿರುವಂತಹ SDM ಉಜಿರೆ ಬಿ ತಂಡ ಮೊದಲ ಅಧ್ಯಾಯ ಮುಕ್ತಾಯ ಆದಾಗ ಅಂದ್ರೆ ಮೊದಲ ಸುತ್ತಿನ ಮುಕ್ತಾಯಕ್ಕೆ 8ರಲ್ಲಿದೆ. ಹಾಗೆಯೇ 5ರಲ್ಲಿ SDM ಉಜಿರೆ ಎ ತಂಡವಿದೆ. ಮಧ್ಯಂತರದ ಬಳಿಕ ಆಟ ಮತ್ತೆ ಮುಂದುವರೆದಿದೆ. ಮುಂದಿನ ಪುರುಷರ ವಿಭಾಗದ ಪ್ರಥಮ ಪಂದ್ಯಾಕೂಟಕ್ಕಾಗಿ ದಯವಿಟ್ಟು ನಮ್ಮ ಎಂಟ್ರೆನ್ಸ್ ಹತ್ರ ಬರಬೇಕು. ಪಂಚಶ್ರೀ ಕೋಡಿಮಾರು ಹಾಗೇನೆ ಶ್ರೀಹರಿ ಸ್ಪೋರ್ಟ್ಸ್ ಕ್ಲಬ್ ಯಾವುದೇ ಕಾರಣಕ್ಕೂ ಅಂಡರ್-21 ತಂಡದ ಯುವಕರನ್ನ ಕಾಯೋದಿಲ್ಲ. ನೀವು ಶಿಸ್ತಿನ ಸಿಪಾಯಿಗಳನ್ನುವ ಕಾರಣದಿಂದಲೇ ಇವತ್ತು ಅಂಡರ್-21 ಅನ್ನುವಂತಹ ವಯಸ್ಸಿನ ಮಿತಿಯೊಂದಿಗೂ ಕೂಡ ಪಂದ್ಯಾಕೂಟದ ಆಯೋಜನೆ ಆಗಿದೆ ಅನ್ನೋದನ್ನ ಮರಿಬೇಡಿ. ಪಂಚಶ್ರೀ ಕೋಡಿಮಾರು ಶ್ರೀಹರಿ ಸ್ಪೋರ್ಟ್ಸ್ ಕ್ಲಬ್ ತಯಾರಾಗಿರಿ. ಸೆಕೆಂಡ್ ಮ್ಯಾಚ್ ಮುಗಿರಿಗಿರಿ ಸಿರಿಬಾಗಿಲು ವಿನಾಯಕ ಬಲ್ನಾಡು ಸಜ್ಜಾಗಿ. ಸಂದೀಪ್ ಅಷ್ಟೇ ನೇರವಾಗಿ ನಡೀತದಲ್ಲ, ಯಾವುದೇ ವಿರಾಮಗಳಿಲ್ಲ. ಅದರಲ್ಲಿ ನಾವು ನಿಜವಾಗ್ಲೂ ಇವತ್ತು ಈ ಮಹಿಳಾ ತಂಡದ ಆಟಗಾರ್ತಿಯರಿಗೆ ಎಲ್ಲ ಪ್ರೇಕ್ಷಕಾಭಿಮಾನಿಗಳ ಪರವಾಗಿ ಧನ್ಯವಾದ ಸಮರ್ಪಣೆಯನ್ನ ಮಾಡಿಕೊಳ್ತೇವೆ. ನಿರಂತರವಾಗಿರುವಂತಹ ಕಬಡ್ಡಿಯಲ್ಲಿ ಪಾಲ್ಗೊಂಡಿದ್ದಾರೆ. ಎಲ್ಲೂ ಕೂಡ ಸಮಯದ ವ್ಯರ್ಥವನ್ನ ಮಾಡದೆ ನಿರಂತರವಾಗಿ ನಾವು ಕರೆದಾಗ ಬಂದು ಸಮಯಕ್ಕೆ ಗೌರವವನ್ನ ಕೊಟ್ಟಿರ್ತಕ್ಕಂತಹ ತಂಡಗಳು ಅಂತ ಇದ್ರೆ ನಮ್ಮ ಈ ಟೂರ್ನಮೆಂಟಿನಲ್ಲಿ ಮಹಿಳಾ ತಂಡಗಳು ಅನ್ನೋದಕ್ಕೆ ನಮಗೆ ಹೆಮ್ಮೆ ಆಗ್ತಾ ಇದೆ. ಸೊ ಅಪ್ರಿಶಿಯೇಟ್ ಮಾಡಬೇಕು. ಒಂದು ಜೋರದ ಕೈ ಚಪ್ಪಾಳೆಯನ್ನ ಎಲ್ಲ ಪ್ರೇಕ್ಷಕರು ಮಹಿಳಾ ತಂಡಕ್ಕೆ ಕೊಡಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಅದರಲ್ಲಿ ಹೆಚ್ಚಾಗಿ SDM ನಿರಂತರವಾಗಿ ಕಬಡ್ಡಿ ಆಡಿದೆ. ಇಲ್ಲಿ ಯಾವುದೇ ಸಮಯದ ವಿರಾಮವನ್ನ ತೆಗೆದುಕೊಳ್ಳದೆ ನೀವು ಟ್ರೋಫಿಯನ್ನ ಗೆಲ್ಲುವುದಕ್ಕಿಂತಲೂ ಹೆಚ್ಚಾಗಿ ಸಮಯದ ಜೊತೆಗೆ ಶಿಸ್ತಿನ ಪರಿಪಾಲನೆಯಲ್ಲಿ SDM ಉಜಿರೆ ಗೆದ್ದಿದೆ ಅಂತ ನಾನು ಇವತ್ತು ಈ ಸಂದರ್ಭದಲ್ಲಿ ಉಲ್ಲೇಖವನ್ನ ಮಾಡೋದಕ್ಕೆ ಇಷ್ಟಪಡ್ತಾ ಇದ್ದೇನೆ. ಸೊ ಮತ್ತೆ ಪಂದ್ಯಕೂಟ ಮುಂದುವರಿತಾ ಇದೆ. 9-5 9-5ರಲ್ಲಿ ಬಿ SDM ಉಜಿರೆ ಬಿ ಮುನ್ನಡೆ. So first match was the first call. Panchashri Kodimaru Srihari Sports Club get ready. ಮೊದಲ ಪಂದ್ಯಕೂಟಕ್ಕಾಗಿ ಯುವ ತಂಡಗಳು ತಯಾರಾಗಿರಿ. ಸೆಕೆಂಡ್ ಮ್ಯಾಚ್ ಮುಗಿರಿಗಿರಿ ಸಿರಿಬಾಗಿಲು ವಿನಾಯಕ ಬಲ್ನಾಡು. ಥರ್ಡ್ ಮ್ಯಾಚ್ ಅಕ್ಷಯ ಕಾಲೇಜು ಪುತ್ತೂರು ಕೋಡಿಮಾರು ಅಬೀರ. ಹಾಗೆ 4ನೆಯ ಪಂದ್ಯಾಕೂಟಕ್ಕಾಗಿ ಉತ್ಸಾಹಿ ಗೆಳೆಯರ ಬಳಗ ಕೊನೆಯ 5 ನಿಮಿಷ. ಉತ್ಸಾಹಿ ಗೆಳೆಯರ ಬಳಗ ಬಿ ಪಂಚಶ್ರೀ ಕಾವು 4ನೇ ಪಂದ್ಯಾಟ. 5ಕ್ಕಾಗಿ ಕಪಿಲಶ್ರೀ ಚಾರ್ವಾಕ ಎ ದುರ್ಗಾಂಬ ಆಲಂಗಾರು. 6ನೇ ಪಂದ್ಯಾಟ KSS ಸುಬ್ರಹ್ಮಣ್ಯ ಕಪಿಲಶ್ರೀ ಚಾರ್ವಾಕ ಬಿ. 9ರಲ್ಲಿ ಬಿ 5ರಲ್ಲಿ ಎ ಇದೆ. SDM ಉಜಿರೆಯ ಫೈನಲ್ ಕಾದಾಟ. ಡುವಡೈ ಥರ್ಡ್ ರೈಟ್. ಗಣೇಶ್ ನಡವಾಲ್ ಅವರು ಬನ್ನಿ ಎಲ್ಲಿದ್ರು ಕೂಡ. ಮುನ್ನುಗ್ಗುವ ಪ್ರಯತ್ನವನ್ನ ಮತ್ತೊಂದು ಬಾರಿ ಉಜಿರೆ. ಒಂದೇ ಮನೆಯ ಮಕ್ಕಳು ಎದುರು ಬದರಾದಾಗ ಯಾವ ರೀತಿಯಲ್ಲಿ ಆಟ ಆಡೋದನ್ನುವಂತ ಪ್ರಶ್ನೆಗಳು ಬರ್ತದೆ. ಆದರೆ ನಮ್ಮವರಲ್ಲಿ ಯಾರು ಬಲಿಷ್ಠರನ್ನುವಂತಹ ಪ್ರಶ್ನೆಗಳು ಬಂದಾಗ ಅದಕ್ಕೆ ಉತ್ತರವನ್ನು ಕಂಡುಕೊಳ್ಳುವಂತಹ ಪ್ರಯತ್ನದಲ್ಲಿ ಬಿ ತಂಡ ಮುನ್ನಡೆಯಲ್ಲಿದೆ. ಉಜಿರೆ ಬಿ.
ಸೊ ಇಲ್ಲಿ ಕೊನೆಯ 4 ನಿಮಿಷದ ಸೂಚನೆ. ನಮ್ಮ ಆನಂದ್ ಈ ಪಂದ್ಯಕೂಟದ ರೆಫರಿಗಳಲ್ಲಿ ಒಬ್ರು ನೀಡ್ತಾ ಇದ್ದಾರೆ. ಕೊನೆಯ 4 ನಿಮಿಷದ ಆಟ ಬಾಕಿ ಇದೆ. ಸೊ ಇದಾದ ಕೂಡಲೇ ಪುರುಷರ ವಿಭಾಗದ ಪ್ರಪ್ರಥಮ ಆಟ. ಪಂಚಶ್ರೀ ಕೋಡಿಮಾರು ಶ್ರೀಹರಿ ಸ್ಪೋರ್ಟ್ಸ್ ಕ್ಲಬ್ ಗೆಟ್ ರೆಡಿ, ತಯಾರಾಗಿರಬೇಕು. ಸಮಯದ ವಿರಾಮಗಳೇ ಇಲ್ಲ, ನೇರವಾಗಿ ಈ ಅಂಗಣದಲ್ಲಿ ಕಬಡ್ಡಿ ನಡೀತಾನೆ ಇರಬೇಕು. ರಾತ್ರಿ 10 ಗಂಟೆಯ ಸಮಯ ಮುಕ್ತಾಯಕ್ಕಾಗಿ ನಿಗದಿಯಾಗಿದೆ. ಈಗಾಗಲೇ ಆರಕ್ಷಕ ಠಾಣೆಯ ಎಲ್ಲ ಅಧಿಕಾರಿ ವರ್ಗದವರು 10 ಗಂಟೆಗೆ ನಮ್ಮ ಪಂದ್ಯಕೂಟದ ಮುಕ್ತಾಯವನ್ನ ಮಾಡಬೇಕನ್ನುವಂತ ಸೂಚನೆಯನ್ನು ಕೊಟ್ಟಿದ್ದಾರೆ. ಹಾಗಾಗಿ ಎಲ್ಲ ಪಂದ್ಯಾಟಗಳು ಕೂಡ ನಿಮಗೆ ಬೇಕಾಗಿರುವಷ್ಟರ ಮಟ್ಟಿಗೆ ಸಮಯವನ್ನ ಪಡೆದುಕೊಂಡು ಆಡಬೇಕು ಅಂತ ಹೇಳಿದ್ರೆ ಆಟಗಾರರು ನಮ್ಮ ಜೊತೆಗೆ ನಾವು ಹೇಳಿರುವ ಸಮಯಕ್ಕೆ ಅಂಗಣದ ಪ್ರವೇಶವನ್ನ ಮಾಡಬೇಕು. ಸೊ ಮಿನಿಮಮ್ ಟೈಮಿಂಗ್ಸ್ ನಲ್ಲಿ ಆಟವನ್ನು ನೀವು ಆಡ್ತೀರಿ ಅಂತ ಹೇಳಿದ್ರೆ ಥರ್ಡ್ ರೈಟ್ ಡೂ ಆರ್ ಡೈ. ಮಿನಿಮಮ್ ಟೈಮಿಂಗ್ಸ್ ನಲ್ಲಿ ಆಟವನ್ನ ಪುರುಷ ತಂಡಗಳು ಆಡ್ತೀರಿ ಅಂತ ಹೇಳಿದ್ರೆ ನಾವು ಕೊಟ್ಟಿರುವಂತಹ ಸಮಯದಲ್ಲಿ ನೀವು ಅಂಗಣದ ಒಳಭಾಗದಲ್ಲಿ ಇರಬೇಕು. ನಿಮಗೆ ಒಂದಷ್ಟು ಒಳ್ಳೆಯ ಕಬಡ್ಡಿಯ ಆಟವನ್ನು ಆಡೋದಕ್ಕೆ, ಒಂದು ಒಳ್ಳೆಯ ರಿಸಲ್ಟ್ ಅನ್ನು ಪಡೆಯೋದಕ್ಕೆ ಸಾಧ್ಯಗಳಿದೆ. ಹಾಗಾಗಿ ಸಮಯದ ಕಡೆಗೆ ಗಮನ ಇರಲಿ. 3 ಮಿನಿಟ್ 3 ನಿಮಿಷದ ಆಟ ಬಾಕಿ. 10-7 B10 7ರಲ್ಲಿ ಎಸ್ಎಂ ಉಜಿರೆ ಎ, 10ರಲ್ಲಿ ಎಸ್ಎಂ ಉಜಿರೆ ಬಿ. ಮತ್ತೆ ಬಿ ಕಡೆಗೆ 11-7. ಚಾದ ವ್ಯವಸ್ಥೆ ಅವಡು ರೆಫ್ರಿನಾಗ್ಲಿ ಕರೆಕ್ಟ್ ಅದೇ ಸರ್. ಈರೇನ ಒಂಜಿ ಮನಸ್ಸನ್ನು ಅರ್ಥ ಮಾಡ್ತೀನಿ ನಾನು ಮಾತ್ರ. 4 ಗಂಟೆಗೆ ಚಾದ ವ್ಯವಸ್ಥೆ, 5 ಗಂಟೆಗೆ ಜ್ಯೂಸ್ ವ್ಯವಸ್ಥೆ ಆತೆ. 11 ಗಂಟೆ ನಾಲೆಜ್. ಸುತ್ತಂಡ ತುಂಬಿದೆ. ಎಸ್, 1 ಅಂಕದ ಸೇರ್ಪಡೆಯಾಗಿದೆ ಟೀಮ್ ಎ ಕಡೆಗೆ. ಹನ್ನೊಂದು 8ರಲ್ಲಿ 11-8. ಉತ್ಸಾಹದ ಚಿಲುಮೆಗಳಾಗ್ತಾ ಇದ್ದಾರೆ. ಗೆದ್ರೆ ಬಹಳ ಒಂದು ಆಕರ್ಷಕವಾಗಿರುವಂತಹ ಟ್ರೋಫಿ ಸಿಗ್ತಾ ಇದೆ. 15,000 ರೂಪಾಯಿಗಳ ಕ್ಯಾಶ್ ಪ್ರೈಸ್ ಇದೆ. ದ್ವಿತೀಯ ಬಹುಮಾನದಿಂದ 5,000ಗಳ ಡಿಫರೆನ್ಸ್ ಇದೆ. ಹನ್ನೊಂದು 8 11-8 11-8. 11ರಲ್ಲಿ ಬಿ, 8ರಲ್ಲಿ ಎ. ಕೇವಲ 3 ಅಂಕದ ಮುನ್ನಡೆ ಇದೆ. ಟೈಮಿಂಗ್ಸ್ ಕೂಡ ಈ ಅಂಕದ ಬದಲಾವಣೆಯನ್ನು ಮಾಡಿಕೊಳ್ಳೋದಕ್ಕೆ ಸಾಧ್ಯತೆ ಇರುವಷ್ಟು ಟೈಮಿಂಗ್ಸ್ ಕೂಡ ಬಾಕಿ ಇದೆ. ಸೊ ಇಲ್ಲಿ ಬದಲಾಗುತ್ತಾ ಕಟ್ಟ ಕಡೆಯಲ್ಲಿ ಕೊನೆಯ 1 ನಿಮಿಷದ ಆಟ ಬಾಕಿ. ಹಾಗೆ 1 ಮಿನಿಟ್ಗಾಗಿ ಕೊನೆಯ 1 ನಿಮಿಷದಲ್ಲಿ ಏನಾಗಬಹುದೆನ್ನುವಂತಹ ಸಾಕಷ್ಟು ಪ್ರಶ್ನೆಗಳು. ಕೇವಲ 3 ಅಂಕದ ಹಿನ್ನಡೆಯಲ್ಲಿ ಎಸ್ಡಿಎಂ ಎ ತಂಡವಿದೆ. ಡೂ ಆರ್ ಡೈ ನಲ್ಲಿ ಅಂಕವನ್ನು ಗಳಿಸಿಕೊಳ್ಳಬೇಕಾಗಿರುವಂತಹ ಒತ್ತಡದಲ್ಲಿ ಬಿ ತಂಡದ ಆಟಗಾರತೆ ಇದ್ರೆ ಇಲ್ಲಿ 11-8ರಲ್ಲಿ ಕೇವಲ 3 ಅಂಕದ ಮುನ್ನಡೆಯಲ್ಲಿದೆ. ಬಿ ತಂಡದಿಂದ ಆಗಮಿಸಿರುವಂತಹ ಡೂ ಆರ್ ಡೈ ರೈಡ್. ಅಂತಿಮ ಕ್ಷಣ 4 ಜನ ಆಟಗಾರ್ತಿಯರ ಒಳಭಾಗದಲ್ಲಿ ಸಜ್ಜಾಗಿದೆ. ಇಲ್ಲಿ ಡೂ ಆರ್ ಡೈ ನಲ್ಲಿ ಸಕ್ಸಸ್ ಬಂದಿರೋದು ಎಸ್ಡಿಎಂ ಉಜಿರೆ ಎ ಕಡೆಗೆ. ಥರ್ಡ್ ರೈಟ್. ಸೆಕೆಂಡ್ ಅದಕ್ಕೆ ಮಧ್ಯಂತರದಲ್ಲಿ ಸೆಕೆಂಡ್ ಕೊಟ್ಟಿದ್ದು. ಹೀಗೆ
11-9, 11-9. 2 ಅಂಕದ ಅವಶ್ಯಕತೆಗಳಿದೆ. ಇಲ್ಲಿ ಏನಾಗುತ್ತೆ ಒಂದ್ಸಲ ಚಪ್ಪಾಳೆ ಬರಲಿ ಕಾಣಿಯೋರು. ದಾದಾಪನ್ನು ಬಂದು ಗೊತ್ತುಜಿ. ಎಸ್ಡಿಎಂ ಇಲ್ಲಿ ಪ್ರಖರ ಸ್ಪರ್ಧಿಗಳಾಗಿ ಬಲಿಷ್ಠತೆಯನ್ನು ತೋರಿಸಿಕೊಳ್ಳುವ ಸಲುವಾಗಿ ಮುನ್ನುಗ್ಗುತ್ತಾ ಇದೆ. ಆಟಗಾರ್ತಿಯರ ಮಧ್ಯದ ಕಿಚ್ಚಿದು. ಸಮಯ ಮುಕ್ತಾಯ. ಎಸ್ಡಿಎಂ ಉಜಿರೆ ಎ ಫೈನಲ್ ಆಗಿದೆ, ಚಾಂಪಿಯನ್ ಆಗಿದೆ. ಎಸ್ಡಿಎಂ ಉಜಿರೆ ಬಿ ತಂಡ ಗೆದ್ರೆ ಎ ತಂಡ ದ್ವಿತೀಯ ಸ್ಥಾನವನ್ನು ಪಡೆದುಕೊಂಡಿದೆ. ಕಂಗ್ರಾಚುಲೇಷನ್ಸ್. ಕಂಗ್ರಾಚುಲೇಷನ್ಸ್ ಟೀಮ್ ಉಜಿರೆ. ಎಸ್ಡಿಎಂ ಉಜಿರೆ ತಂಡದ 2 ತಂಡಗಳು ಕೂಡ ಅಭಿನಂದನೆಯನ್ನು ಸಲ್ಲಿಕೆ ಮಾಡಿಕೊಳ್ತಾ ಇದ್ದೀವಿ. Let's call the first call for the first match. ಪಂಚಶ್ರೀ ಕೋಡಿಮಾರು ಶ್ರೀಹರಿ ಸ್ಪೋರ್ಟ್ಸ್ ಕ್ಲಬ್. ಬನ್ನಿ ಚಂಡೆ. ಪುರುಷರ ವಿಭಾಗದ ಪ್ರಥಮ ಪಂದ್ಯಕ್ಕಾಗಿ ಸಭಾ ಕಾರ್ಯಕ್ರಮದ ಗಣ್ಯ ಅತಿಥಿಗಳನ್ನ ಬರಮಾಡಿಕೊಳ್ಳುತ್ತಾ ಇದ್ದೇವೆ. ನಮ್ಮೂರ ನಮ್ಮ ಕನಸು ಜನಸೇವಾ ಟ್ರಸ್ಟ್ ಕಲ್ಪಡ ಕೊಡಿಯಾಲ ಆಯೋಜನೆಯ ಈ ವರ್ಷದ ಅದ್ಧೂರಿಯ ಕಬಡ್ಡಿ ಪಂದ್ಯಾಟ ಜೊತೆಗೆ ವಿವಿಧ ಕ್ಷೇತ್ರದ ಸಾಧಕರಿಗೆ ಸನ್ಮಾನ, ಅಭಿನಂದನಾ ಕಾರ್ಯಕ್ರಮ, ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮಗಳು ಬಂಧುಗಳೇ. ಶ್ರೀ ಎಸಿ ವಸಂತ್ ಸರ್ ಅವರನ್ನ ಗುರುತಿಸ್ತಾ ಇದ್ದೇವೆ. ದಕ್ಷಿಣ ಕನ್ನಡ ಜಿಲ್ಲಾ ಅತ್ಯುತ್ತಮ ದೈಹಿಕ ಶಿಕ್ಷಣ ಶಿಕ್ಷಕ ಪ್ರಶಸ್ತಿ ಪುರಸ್ಕೃತರು, ಅಧ್ಯಕ್ಷರು ಕ್ರೀಡಾ ಭಾರತಿ ಸುಳ್ಯ ತಾಲೂಕು. ಪಂಚಶ್ರೀ ಕೊಡಿಮಾರು ತಂಡ ಅಂಕಣವನ್ನ ಭಾರತೀಯ ಆರ್ಮಿ ತಂಡವನ್ನ ಪ್ರತಿನಿಧಿಸಿರ್ತಕ್ಕಂತಹ 100-200 ಮೀಟರ್ನ ವೇಗದ ಓಟಗಾರ, ರಾಷ್ಟ್ರೀಯ ಕ್ರೀಡಾಪಟು ಆಗಿರತಕ್ಕಂಥ ಜೋಸೆಫ್ ಸರ್ ನಮ್ಮದಿಗಿದ್ದೀರಿ. ತಮ್ಮ ಇರುವಿಕೆಯನ್ನ ಕೂಡ ಗುರುತಿಸಿಕೊಳ್ಳುತ್ತಾ ನಮ್ಮಿಂದ ಇವತ್ತು ಗೌರವ ಸನ್ಮಾನವನ್ನ ಸ್ವೀಕರಿಸಲಿಕ್ಕಿರ್ತಕ್ಕಂಥ ಶ್ರೀ ದಿನೇಶ್ ಕುಂದರ್ ಸರ್ ಅವರನ್ನ ಸ್ವಾಗತಿಸಿಕೊಳ್ತಾ ಇದ್ದೇವೆ. ಅದೇ ರೀತಿಯಾಗಿ ಶ್ರೀ ನಾ ಸೀತಾರಾಮ್ ಕರ್ನಾಟಕ ದಕ್ಷಿಣ ಪ್ರಾಂತ ಸಹಸೇವಾ ಪ್ರಮುಖ ರಾಷ್ಟ್ರೀಯ ಸ್ವಯಂ ಸೇವಾ ಸಂಘ, ಶ್ರೀ ಎಸಿ ವಸಂತ್ ದಕ್ಷಿಣ ಕನ್ನಡ ಜಿಲ್ಲಾ ಅತ್ಯುತ್ತಮ ದೈಹಿಕ ಶಿಕ್ಷಣ ಶಿಕ್ಷಕ ಪ್ರಶಸ್ತಿ ಪುರಸ್ಕೃತರು, ಅಧ್ಯಕ್ಷರು ಕ್ರೀಡಾ ಭಾರತಿ ಸುಳ್ಯ ತಾಲೂಕು, ತಮ್ಮನ್ನ ಕೂಡ ಗೌರವಪೂರ್ವಕವಾಗಿ ಸ್ವಾಗತಿಸಿಕೊಳ್ತಾ ಇದ್ದೇವೆ. ಎಸ್, ವೆಲ್ಕಮಿಂಗ್ ದ ಟೀಮ್ ಪಂಚಶ್ರೀ ಕೊಡಿಮಾರು ಫಾರ್ ದ ಮೆನ್ಸ್ ಫಸ್ಟ್ ಮ್ಯಾಚ್ ಅಂಡರ್ 21 ಏಜ್ ಲಿಮಿಟ್ಸ್ ಮ್ಯಾಚ್. ಪುರುಷರ ವಿಭಾಗದ ಮೊದಲ ಪಂದ್ಯಕ್ಕಾಗಿ ಮೊದಲ ತಂಡವಾಗಿ ಅಂಕಣವನ್ನ ಪ್ರವೇಶಿಸ್ತಾ ಇದೆ ಪಂಚಶ್ರೀ ಕೊಡಿಮಾರು. ಎದುರಾಳಿ ತಂಡ ಶ್ರೀಹರಿ ಫ್ಯಾನ್ ಸ್ಪೋರ್ಟ್ಸ್ ಕ್ಲಬ್, ರಿಜಿಸ್ಟರ್ಡ್ ಕುಂಚತ್ತಾರು.
ಹಾಲ್. ಆಟಗಾರರೆಲ್ಲ ಶೂಗಳನ್ನೆಲ್ಲ ಹೊರಭಾಗದಲ್ಲಿ ಕಟ್ಟಿಕೊಂಡು ಸಿದ್ಧರಾಗಿ ಅಂಗಣವನ್ನ ಪ್ರವೇಶಿಸಬೇಕನ್ನೋ ಸೂಚನೆ ಇದೆ. ಮುಂದಿನ ಎಲ್ಲ ತಂಡಗಳ ಗಮನಕ್ಕೆ, ತಾವುಗಳು ಅಂಗಣವನ್ನ ಪ್ರವೇಶಿಸುವಾಗ ಎಲ್ಲ ಸಿದ್ಧತೆಗಳನ್ನ ಮಾಡಿಕೊಂಡೇ ಇರಬೇಕು. ಒಳಭಾಗದಲ್ಲಿ ಯಾವುದೇ ಸಿದ್ಧತೆಗೆ ಅವಕಾಶವನ್ನ ಕೊಡುವುದಿಲ್ಲ. ನಮ್ಮೊಂದಿಗೆ ಶ್ರೀಚಕ್ರ ಕಾಂಪ್ಲೆಕ್ಸ್ ಕಾವಿನಮೂಲೆ ಜಂಕ್ಷನ್ ಬೆಳ್ಳಾರೆ ಇದರ ಮಾಲಕರಾಗಿರ್ತಕ್ಕಂಥ ಜಗದೀಶ್ ಕಾವಿನಮೂಲೆ ನಮ್ಮೊಂದಿಗಿದ್ದೀರಿ. ಅದೇ ರೀತಿ ರಾಜ್ಯ ಮಟ್ಟದ ಕ್ರೀಡಾಪಟುವಾಗಿರತಕ್ಕಂಥ ರೇಷ್ಮಾ ಜಗದೀಶ್ ನಮ್ಮೊಂದಿಗಿದ್ದಾರೆ. ತಮ್ಮ ಇರುವಿಕೆಯನ್ನು ಗುರುತಿಸಿಕೊಳ್ತಾ ತಮಗೆ ಆಧಾರದ ಸ್ವಾಗತವನ್ನ ಬಯಸ್ತಾ ಇದ್ದೇವೆ. ಎಲ್ಲ ತಂಡಗಳಿಗೆ ಸ್ಪಷ್ಟ ಸೂಚನೆ ಇದೆ. ಸಿದ್ಧತೆಗಳನ್ನ ತಾವು ಅಂಗಣದ ಹೊರಭಾಗದಲ್ಲೇ ಮಾಡಿಕೊಳ್ಳಬೇಕಾಗ್ತದೆ. ತಂಡ ಒಳಗೆ ಬಂದ ಮೇಲೆ ತಮಗೆ ಸಮಯಾವಕಾಶ ಖಂಡಿತವಾಗಿಯೂ ನೀಡೋದಿಲ್ಲ. ಈಗಾಗಲೇ ಮೊದಲನೇ ಪಂದ್ಯದ ಆರಂಭಕ್ಕೆ ಸಾಕಷ್ಟು ತಡೆಯಾಗಿದೆ. ಎಲ್ಲ ತೀರ್ಪುಗಾರರ ಒಂದು ಸಹಕಾರವನ್ನ ಮತ್ತೊಮ್ಮೆ ನಿರೀಕ್ಷಿಸುತ್ತಾ ಟೀಮ್ ಮತ್ಸ್ಯ ಇದರ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಸನತ್ ವಿಟ್ಲ ನಮ್ಮೊಂದಿಗಿದ್ದೀರಿ. ತಮ್ಮ ಇರುವಿಕೆಯನ್ನ ಕೂಡ ಗುರುತಿಸಿಕೊಳ್ಳುತ್ತಾ ತಮಗೆ ಆಧಾರದ ಸ್ವಾಗತವನ್ನ ಬಯಸ್ತಾ ಇದ್ದೇವೆ. Okay, everything is set and ready now for the first match of the men's tournament here. ಬಹಳ ಸಮಯದ ನಂತರದಲ್ಲಿ ಪುರುಷರ ವಿಭಾಗದ ಪಂದ್ಯ ಆರಂಭಗೊಳ್ತಾ ಇದೆ. ಟ್ವೆಂಟಿ ಏಜ್ ಲಿಮಿಟ್ ನೀಡಿದ್ದೇವೆ. ದಯಮಾಡಿ ಪ್ರತಿಯೊಬ್ಬರನ್ನ ಪರೀಕ್ಷೆ ಮಾಡಲಿಕ್ಕೆ ಆಗೋದಿಲ್ಲ, ಆದರೆ ತಮ್ಮ ದಾಖಲೆಗಳನ್ನ ಸಂಘಟಕರಿಗೆ ತಿಳಿಸಬೇಕಾಗ್ತದೆ, ನೀಡಬೇಕಾಗ್ತದೆ. ಓಕೆ, ಬೋತ್ ಟೀಮ್ಸ್ ಆರ್ ರೆಡಿ ನೌ. ಮೊದಲ ಪಂದ್ಯಕ್ಕಾಗಿ ಲೈನ್ ಅಪ್ ಮಾಡಿಸಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ಳುತ್ತಾ ಸಂಘಟಕರ ಪರವಾಗಿ ನಮ್ಮ ಈ ದಿವಸದ ಗಣ್ಯ ಅತಿಥಿಗಳು ಎರಡೂ ತಂಡಗಳಿಗೆ ಶುಭವನ್ನ ಹಾರೈಸುವವರಿದ್ದಾರೆ. ನಮ್ಮೊಂದಿಗೆ ಉಪಸ್ಥಿತರಿರತಕ್ಕಂಥ ಗಣ್ಯ ಅತಿಥಿಗಳು, ನಮ್ಮೊಂದಿಗೆ ಈ ದಿವಸ ಸನ್ಮಾನ ಸ್ವೀಕರಿಸಲಿಕ್ಕಿರತಕ್ಕಂಥ ನಿವೃತ್ತ ಸೈನಿಕರು ಶ್ರೀ ಜತ್ತಪ್ಪಗೌಡ ಟಿ ಉಪಸ್ಥಿತರಿದ್ದಾರೆ. ತಮ್ಮ ಇರುವಿಕೆಯನ್ನು ಗುರುತಿಸ್ತಾ ಇದ್ದೇವೆ. ಶ್ರೀ ಎಂ.ಎನ್. ಗೌಡ ಚಾರ್ವಕ ಸಾರ್ವಜನಿಕ ಸೇವಾ ಕ್ಷೇತ್ರದಲ್ಲಿ ಸನ್ಮಾನವನ್ನ ಸ್ವೀಕರಿಸಲಿಕ್ಕಿರುವರು. ಶ್ರೀ ಸೀತಾರಾಮ್ ನಟಿ ಕೃಷಿ ಕ್ಷೇತ್ರದಲ್ಲಿ ಸನ್ಮಾನವನ್ನ ಸ್ವೀಕರಿಸಲಿಕ್ಕಿರುವರು. ಶ್ರೀ ಕೊರಗಪ್ಪ ಕುರುಂಬುಡೇಲು ಕ್ರೀಡಾ ಕ್ಷೇತ್ರದ ಸಾಧಕರು. ಶ್ರೀ ಕುಮಾರಿ ಶ್ರೀವಿದ್ಯಾ ಎನ್ ದ್ವಿತೀಯ PUC ವಿಜ್ಞಾನ ವಿಭಾಗದಲ್ಲಿ ಅತ್ಯಧಿಕ ಅಂಕಗಳನ್ನು ಗಳಿಸಿ ರಾಜ್ಯಕ್ಕೆ ಪ್ರಥಮ ಸ್ಥಾನ ಗಳಿಸಿಕೊಂಡಿರುವವರು. ತಮ್ಮೆಲ್ಲರ ಇರುವಿಕೆಯನ್ನು ಗುರುತಿಸಿಕೊಳ್ಳುತ್ತಾ ಈ ದಿವಸದ ಗಣ್ಯ ಅತಿಥಿಗಳನ್ನ ನಾವು ಆಹ್ವಾನಿಸ್ತಾ ಇದ್ದೇವೆ.
ಎಸ್, ಎಲ್ಲ ಗಣ್ಯ ಅತಿಥಿಗಳನ್ನು ಆಹ್ವಾನಿಸಿದ್ದೇವೆ. ಶ್ರೀ ನಾ ಸೀತಾರಾಮ್ ಸರ್ ಅವರು ನಮ್ಮೊಂದಿಗೆ ಸೇರಿಕೊಳ್ಳಬೇಕು, ಎರಡೂ ತಂಡಗಳಿಗೆ ಶುಭವನ್ನ ಹಾರೈಸಬೇಕನ್ನುವಂತಹ ವಿನಂತಿಯನ್ನ ಮಾಡ್ತಾ ಇದ್ದೇವೆ. ಅದೇ ರೀತಿಯಾಗಿ ಶ್ರೀ ದಿನೇಶ್ ಕುಂದರ್, ಸೂಪರಿಂಟೆಂಡೆಂಟ್ ಆಫ್ ದಿ ಕಸ್ಟಮ್ಸ್ ಸೆಂಟ್ರಲ್ ಟ್ಯಾಕ್ಸ್ ಮ್ಯಾಂಗ್ಳೂರ್, ಜೊತೆಯಲ್ಲಿ ಶ್ರೀ ಎಸ್ ಸಿ ವಸಂತ್, ಜಿಲ್ಲಾ ಪ್ರಶಸ್ತಿ ಪುರಸ್ಕೃತ ಶಿಕ್ಷಕರು, ಅಧ್ಯಕ್ಷರು ಕ್ರೀಡಾ ಭಾರತಿ ಸುಳ್ಯ ತಾಲೂಕು, ಶ್ರೀ ಜಯಸೂರ್ಯ ಮಾದಳಿ ನಮ್ಮೊಂದಿಗಿದ್ದಾರೆ. ಶ್ರೀ ಜೋಸಫ್ ಸರ್ ನಮ್ಮೊಂದಿಗಿದ್ದಾರೆ. ಟ್ರಸ್ಟ್ನ ಎಲ್ಲ ಸದಸ್ಯರು ಕೂಡ ನಮ್ಮೊಟ್ಟಿಗೆ ಸೇರಿಕೊಳ್ಳಬೇಕಾಗಿ ವಿನಂತಿಯನ್ನು ಮಾಡುತ್ತಾ ಚಪ್ಪಾಳೆಯ ಸ್ವಾಗತವನ್ನ ಕೋರೋಣ. ಬಂಧುಗಳೇ, ಪುರುಷರ ವಿಭಾಗದ ಕಬಡ್ಡಿ ಪಂದ್ಯಾಟ ಇದು. ಕಬಡ್ಡಿಯ ಕಲಿ ಹುಡುಗರ ಹೋರಾಟ. ರೋಚಕವಾದಂತಹ 15 ಪಂದ್ಯಗಳು ಈ ಒಂದು ಮ್ಯಾಟ್ ಅಂಕಣದಲ್ಲಿ ಮೂಡಿ ಬರಲಿಕ್ಕಿವೆ. ಎಲ್ಲ ತಂಡಗಳಿಗೆ ಈ ಮೊದಲ ಪಂದ್ಯದ ಮೂಲಕವಾಗಿ ಶುಭವನ್ನ ಹಾರೈಸಿಕೊಳ್ಳುತ್ತಾ ಈ ಒಂದು ಪಂದ್ಯಾಕೂಟವನ್ನ ಆರಂಭಿಸ್ತಾ ಇದ್ದೇವೆ. ಚಪ್ಪಾಳೆ, ಅಭಿನಂದನೆ ತಮಗೆಲ್ಲರಿಗೂ. ಕಾಲೇಜಿನ ಪ್ರಾಂಶುಪಾಲರಾಗಿರ್ತಕ್ಕಂಥ ಜಯಂತಿ ಮೇಡಮ್ ರವರು ಕೂಡ ನಮ್ಮೊಂದಿಗಿದ್ದಾರೆ. ಶ್ರೀ ಜನಾರ್ದನಾಚಾರ್ಯ ನಮ್ಮೊಂದಿಗಿದ್ದಾರೆ. ತಮ್ಮೆಲ್ಲರನ್ನ ಗುರುತಿಸಿಕೊಳ್ಳುತ್ತಾ ಟ್ರಸ್ಟ್ನ ಎಲ್ಲ ಸದಸ್ಯರು ಕೂಡ ಈ ದಿವಸದ ಕಬಡ್ಡಿ ಪಂದ್ಯಾಟದ ಎಲ್ಲ ತಂಡಗಳಿಗೆ ಈ ಮೊದಲ 2 ತಂಡಗಳ ಮೂಲಕವಾಗಿ ಶುಭವನ್ನ ಹಸ್ತಾಂತರಿಸ್ತಾ ಇದ್ದಾರೆ. ಬೆಚ್ಚನೆತ್ತಿರದ ಜಕ್ಕ ಜವನೇರನ ತಂಕದ ಕಳತ ಮಣ್ಣದ ಗುಬ್ಬಿನಿ ಮ್ಯಾಟ್ ಅಂಕಣಕ್ಕೆ ಬೈದಂಡೆ ಕಬಡ್ಡಿ ದಾಪಂತ ಬಹುಶಃ ಕಾಣಿಯೂರು ಪನ್ಪಿನವು ಕಬಡ್ಡಿ ಕ್ರೀಡಾ ಕ್ಷೇತ್ರ ಧಾರ್ಮಿಕ ಸಾಂಸ್ಕೃತಿಕ ಕ್ಷೇತ್ರಗೂ ಪುದರ್ ಕನತಿನ ಪುದರ್ ಪಡೆಯಿನಂಚಿತಿನ ಊರು. ಈ ಊರುಡು ನಮ್ಮ ಕೈತಲ್ದ ಕಲ್ಪಡದ ಜವನರು ಒಂಜಾದೆ ನಮ್ಮೂರ ನಮ್ಮ ಕನಸು ಜನಸೇವಾ ಟ್ರಸ್ಟ್ ಮುಖಾಂತರ ಈ ಕಾಣಿಯೂರದ ಹೃದಯ ಬಾಗಡು ಜಾತ್ರೋತ್ಸವದ ಈ ಪುಣ್ಯದ ಮನ್ನಡೆ ಈ ಪುರ್ಲ ಪಲಿಕಿದ ಕಬಡ್ಡಿದ ಪಂತನು ಅಟ್ಟನೆ ಮಲ್ತದೇರ ಬಂದುಲೆ ಏನಿತ ಅಂಜನಕ್ಲ ಯುವಕರನ ವಿಭಾಗದ ಕಬಡ್ಡಿ ಪಂತನು ಈ ಒಂಜಿ ಸುರುತ ಪಂತದ ಮೂಲಕ ಸುರು ಮಲ್ಪೆರುಲ್ಲ. ನಮ್ಮಟುಗು ಆಪ್ತ ಹರ್ಬಲ್ ಬ್ಯೂಟಿ ಪಾರ್ಲರ್ ಮಾಲಕರು ಜಯಲಕ್ಷ್ಮಿ ಪ್ರವೀಣ್ ಆಚಾರ್ಯ ನಮ್ಮಟುಗುಲೇರು ಕೊಂದುಲ್ಲ. ಜಯಲಕ್ಷ್ಮಿ ಪ್ರವೀಣ್ ಆಚಾರ್ಯ ಇವರನ್ನ ಗೌರವಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇವೆ. ಬಾಯ್ ಶ್ರೀಹರಿ ಫ್ರೆಂಡ್ಸ್ ಸ್ಪೋರ್ಟ್ಸ್ ಕ್ಲಬ್ ಪುಂಚುತ್ತ 7-7 time limit for the match. Here is the first try. ಪ್ರಥಮ ದಾಳಿ ಪಂಚಶ್ರೀ ಕುಡಿಮಾರು ಕಡೆಯಿಂದ. ಪಂಚಶ್ರೀ ಕುಡಿಮಾರು ವರ್ಸಸ್ ಶ್ರೀಹರಿ ಪುಂಚತ್ತ. Both the teams are set now. Below degree level players are participating in this tournament. Corner regionally ಅತ್ಯದ್ಭುತವಾದಂತಹ ದಾಳಿಯ ಸಂಘಟನೆ. ಪ್ರಥಮ ಅಂಕವನ್ನು ಗಳಿಸಿಕೊಂಡಿದೆ ತಂಡ ಶ್ರೀಹರಿ ಪುಂಚತ್ತಾರು. Good pick by the player. 1 each on the board. 1 ಅಂಕಗಳೊಂದಿಗೆ 2 ತಂಡಗಳು ಕೂಡ ಈ ದಿವಸದಲ್ಲಿ ಕಾರ್ಯಕ್ರಮದ ಉದ್ಘಾಟನೆಯನ್ನ ನೆರವೇರಿಸಲಿಕ್ಕಿದ್ದಾರೆ ಶ್ರೀ ಶಶಿಧರ್ GS, ಮನೆ ಉಪನಿರ್ದೇಶಕರು ಸಾರ್ವಜನಿಕ ಶಿಕ್ಷಣ ಇಲಾಖೆ ಮಂಗಳೂರು. ಮತ್ತೊಂದು ಸುಲಭದ ಅಂಕವನ್ನ ಗಳಿಸಿ ಥರ್ಡ್ ಮ್ಯಾನ್ ರೀಜನ್ ಇಂದ ಸೊಗಸಾದಂತಹ ಹಿಡಿತ. ಮುಂದಿನ ಪಂದ್ಯಕ್ಕಾಗಿ ಕರೆ ಮುಗಿಲಗಿರಿ ಸಿರಿಬಾಗಿಲು ತಂಡ ಹಾಗೂ ವಿನಾಯಕ ಬಲ್ನಾಡು ತಂಡಗಳಿಗೆ. ಆ 4-1 4-1. ಬಹಳ ಸಂಖ್ಯೆಯ ಪ್ರೇಕ್ಷಕ ಅಭಿಮಾನಿಗಳು
ಕಾಣಿಯೂರಿನಲ್ಲಿ ಯಾವುದೇ ಟೂರ್ನಮೆಂಟ್ಗಳಿರಲಿ ಅತ್ಯಧಿಕ ಸಂಖ್ಯೆಯಲ್ಲಿ ಸೇರಿ ಪ್ರೋತ್ಸಾಹ ಮಾಡತಕ್ಕಂಥ ಕ್ರೀಡಾ ಪ್ರೇಮಿಗಳಿರ್ತಕ್ಕಂತಹ ಒಂದು ಊರು. ಶ್ರೀಹರಿ ಪುಂಚತ್ತಾರು ಹಾಗೂ ಪಂಚಶ್ರೀ ಕುಡಿಮಾರು ತಂಡಗಳ ಮಧ್ಯೆ ಪಂದ್ಯ. ಅಫಿಷಿಯಲ್ ಟೈಮ್ ಆಫ್. ಐದು ಒಂದು 5-1. Number 8. ಸಭಾ ಕಾರ್ಯಕ್ರಮದಲ್ಲಿ ಮಹಿಳೆಯರ ವಿಭಾಗದ ಕಬಡ್ಡಿ ಪಂದ್ಯಾಟದ ವಿಜೇತರಿಗೆ ಬಹುಮಾನಗಳನ್ನು ವಿತರಿಸಲಿಕ್ಕಿದ್ದೇವೆ. ಈಗ ಸೂಪರ್ ಟ್ಯಾಕ್ಲ್ನ ಸಾಧ್ಯತೆ ಇತ್ತು, ಸದುಪಯೋಗ ಪಡಿಸಿಕೊಂಡಿದೆ ತಂಡ ಪಂಚ ಬಂಧುಗಳೇ, ಕಬಡ್ಡಿ ಇರಲಿ, ಯಾವುದೇ ಕ್ರೀಡೆ ಇರಲಿ, ಯಾವುದೇ ಕಾರ್ಯಕ್ರಮ ಇರಲಿ, ತನ್ನ ಅತ್ಯದ್ಭುತವಾದ ಮಾತಿನ ಮೂಲಕವಾಗಿ ಪಂಚ ಭಾಷೆಗಳಲ್ಲಿ ವೀಕ್ಷಕ ವಿವರಣೆಗಾರರಾಗಿ, ನಿರೂಪಕರಾಗಿ ನಮ್ಮೆಲ್ಲರ ಪ್ರೀತಿಯ ಕರೆಗೆ ಹೋಗುಟ್ಟು ನಮ್ಮ ಗೌರವವನ್ನು ಸ್ವೀಕರಿಸಲಿಕ್ಕೆ ಆಗಮಿಸಿದ್ದಾರೆ ಶ್ರೀ ದಿವಾಕರ್ ಉಪ್ಪಳ. ಗೌರವಾಧಾರದ ಸ್ವಾಗತವನ್ನ ಕೋರ್ತಾ ಇದ್ದೇವೆ. ಎಲ್ಲಿ ಎಂಥದ್ದೇ ದೊಡ್ಡ ಟೂರ್ನಮೆಂಟ್ಗಳಾಗಲಿ, ದಕ್ಷಿಣ ಕನ್ನಡ, ಉಡುಪಿ, ಕೇರಳ ರಾಜ್ಯಾದ್ಯಂತ, ಕರ್ನಾಟಕ ರಾಜ್ಯಾದ್ಯಂತ ತನ್ನ ಧ್ವನಿಯ ಮೂಲಕ ಪರಿಚಿತರಾಗಿರತಕ್ಕಂಥ ದಿವಾಕರ್ ಉಪ್ಪಳ ಸರ್ ತಮ್ಮನ್ನ ಸ್ವಾಗತಿಸ್ತಾ ಇದ್ದೇನೆ. ಕಿರಣ್ ಮಂಡ್ಯ ನಮ್ಮೊಂದಿಗಿದ್ದೀರಿ. ಮೆಸ್ಕಾಂ ಇಲಾಖೆ ದಯಮಾಡಿ ಒಳಗೆ ಬಂದು ನಮ್ಮ ಆಸನವನ್ನ ಸ್ವೀಕರಿಸಬೇಕಾಗಿ ವಿನಂತಿಸ್ತಾ ಇದ್ದೇವೆ. ಶ್ರೀ ಕೇಶವ್ ಮರಕಡ, ಶ್ರೀ ದಿವಾಕರ್ ಮಾದೋಡಿ, ಶ್ರೀ ಉಮೇಶ್ ಬಂಡಾಜೆ, ಶ್ರೀಮತಿ ಜಯಶ್ರೀ ಮಾದೋಡಿ, ಶ್ರೀ ಕಿರಣ್ ಮಂಡ್ಯ ತಾವುಗಳು ನಮ್ಮೊಂದಿಗೆ ಸೇರಿಕೊಳ್ಬೇಕಾಗಿ ವಿನಂತಿಸಿಕೊಳ್ತಾ, ಪ್ರತಿಭಾ ಪುರಸ್ಕಾರ ಸ್ವೀಕರಿಸಲಿಕ್ಕಿರತಕ್ಕಂಥ ಯಕ್ಷಿತಾ ಕಲ್ಪಡ, ನಿರೀಕ್ಷಾ ಕೊಕ್ಕಡ, ಧನಲಕ್ಷ್ಮಿ ಸಿಎಂ ಮಿತ್ತಟ್ಟ, ಕೃಪಾಶ್ರೀ ಕಲ್ಪಡ ಪುಳಿತ್ತಡಿ, ದಿಶಾನ್ ಕೆಆರ್ ಕಲ್ಪಡ, ದೀಪಕ್ ಕಲ್ಪಡ ಹಾಗೂ ಕಾರ್ತಿಕ್ ಕಲ್ಪಡ ತಮ್ಮನ್ನು ಕೂಡ ನಾವು ಒಂದು ಸಭಾಂಗಣದ ಒಳಭಾಗಕ್ಕೆ 3+2 ಟೋಟಲ್ 5 ಪಾಯಿಂಟ್ಸ್ ಫಾರ್ ದ ಟೀಮ್ ಶ್ರೀಹರಿ. ಲೂಸ್ ಅಟೆಂಪ್ಟ್ ಆಗಿತ್ತು. ಸೂಪರ್ ರೈಡ್ ಮೂಲಕವಾಗಿ 5 ಅಂಕಗಳನ್ನು ಗಳಿಸಿಕೊಳ್ತಾ ಇದೆ. 11-3. First time out for Punchatar. 13-3 ಮುನ್ನಡೆಯಲ್ಲಿ ಶ್ರೀಹರಿ ಪುಂಚತ್ತಾರು. ಮುಂದಿನ ಪಂದ್ಯಕ್ಕಾಗಿ ತಂಡಗಳು ರೆಡಿಯಾಗಿರಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಬಂಧುಗಳೇ, ನಮ್ಮೊಂದಿಗೆ ಈ ದಿವಸ ಸನ್ಮಾನ ಸ್ವೀಕರಿಸಲಿಕ್ಕೆ ಇರತಕ್ಕಂಥ ಖ್ಯಾತ ನಿರೂಪಕರು ನಮ್ಮ ಮುಂದಿನ ಸಭಾ ಕಾರ್ಯಕ್ರಮದವರೆಗೆ ಈ ಒಂದು ಪಂದ್ಯಾಟಗಳ ವೀಕ್ಷಕ ವಿವರಣೆಯನ್ನು ನಡೆಸಿಕೊಡ್ಬೇಕಾಗಿ ಗೌರವಪೂರ್ವಕವಾಗಿ ವಿನಂತಿಸಿಕೊಳ್ತಾ ಓವರ್ ಟು ದಿವಾಕರ್ ಸರ್.
Yes, thank you very much, Ganesh Nadwal sir, and good evening and welcome to all the Kabaddi lovers for this prestigious and most beautiful Kabaddi event of Kaniyuru. This is we are witnessing under 21 years of age boys Kabaddi tournament, and which is the first match in progress. After the completion of the girls category, we are moving to the boys category. You know that 16 teams are participating in this category, and we are in the very first match of the tournament. You know that 16 teams are 15 matches are here in this category. I think 11 o'clock, which is the final stage of this day. Anyhow, welcome each and everyone for this beautiful event. We have lots of officials from South Canada Kabaddi Amateur Kabaddi Association. ಸಮಸ್ತ ಕ್ರೀಡಾ ಅಭಿಮಾನಿಗಳಿಗೆ ವೀಕ್ಷಕರಿಗೆ ಪ್ರೀತಿಯ ಆದರದ ಸ್ವಾಗತವನ್ನು ಕೋರುತ್ತಾ ಕಾಣಿಯೂರಿನ ಗ್ರಾಮೀಣ ಪ್ರದೇಶದಲ್ಲಿ ಅತ್ಯಂತ ಸುಂದರವಾದಂತಹ ಸೇವೆಗಳನ್ನು ಮಾಡುವ ಮೂಲಕ ಕೊರೋನಾ ಕಾಲಘಟ್ಟದಲ್ಲಿ ಆರಂಭಗೊಂಡಿರತಕ್ಕಂಥ ಒಂದು ಸುಂದರ ಕನಸೊಂದಿಗೆ ನಮ್ಮೂರ ನಮ್ಮ ಕನಸು ಸೇವಾ ಟ್ರಸ್ಟ್ ಕಾಣಿಯೂರು ಇತಿಹಾಸದಲ್ಲಿ ಅತ್ಯಂತ ಅಪರೂಪದ ಕಬಡ್ಡಿಯನ್ನ ಈ ಪ್ರದೇಶದಲ್ಲಿ ಆಯೋಜನೆ ಮಾಡಿಕೊಳ್ಳುವ ಮೂಲಕ ಹುಡುಗಿಯರ ಮತ್ತು ಹುಡುಗಿಯರ ವಿಭಾಗವನ್ನು ಪೂರ್ಣಗೊಳಿಸಿ ಹುಡುಗಿಯರ ವಿಭಾಗದ ಕಾರ್ಯಕ್ರಮವನ್ನು ನಾವು ನೋಡ್ತಾ ಇದ್ದೇವೆ. ಮೊದಲ ಪಂದ್ಯದ ಮೊದಲ ಅವಧಿಯಲ್ಲಿ ನಾವು once again the rider standing rider back to back points and the first half is over. Here is the second call for match number 2. Mugilagiri Siribagilu and Vinayaka Balnadu. Attention please. Be ready. Here is the second call for match number 2. ಈ ಹೊತ್ತಿನ ತನಕ ನಮ್ಮೊಂದಿಗೆ ಸುಂದರ ಸೇವೆಯನ್ನ ಸಲ್ಲಿಸಿರತಕ್ಕಂತ ಆಶಾ ಕಾರ್ಯಕರ್ತೆಯರನ್ನ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇವೆ. ಯಮುನಕ್ಕ, ನಿಮ್ಮ ತಂಡದವರು ದಯಮಾಡಿ ವೇದಿಕೆಗೆ ಬಂದು ನಮ್ಮ ಟ್ರಸ್ಟ್ ನ ಗೌರವವನ್ನ ಸ್ವೀಕರಿಸಬೇಕಾಗಿ ವಿನಂತಿಸ್ತಾ ಇದ್ದೇನೆ. സുപ്രിയമുള്ളവരെ, ഭാഷക്കതീതമായ വർണ്ണത്തിനതീതമായ വർഗത്തിനതീതമായ മനോഹരമായ കബഡി ടൂർണമെന്റ് ആണ് ഇന്ന് ഏകദേശം രാവിലെ മുതൽ ആരംഭിച്ച മികച്ച ടൂർണമെന്റ്. മിഹാദ് എത്തിയിരിക്കുന്നു. ഈ കഴിഞ്ഞ രണ്ടാഴ്ചയായി മിഹാദിന്റെ പരാക്രമം നിങ്ങൾ കണ്ടതാണ്. രഞ്ജയിലായിക്കോട്ടെ, രഞ്ജയുടെ ತಾರമാണ്. ನಮ್ಮ ನಿಂತಿಕಲ್ಲಲ್ಲಿ ಕಳೆದ ವಾರ ನಡೆದಂತಹ ಸ್ಪರ್ಧೆ 800 ಕೋಟಿ ಚೆನ್ನೈಯ ಕಬಡ್ಡಿ ಲೀಗಲ್ಲಿ, ಆ ಬಳಿಕ ಉಳ್ಳಾಳದಲ್ಲಿ ಜರುಗಿದಂತಹ ಕಮ್ಯುನಿಟಿ ಕಬಡ್ಡಿಯಲ್ಲಿ ಫೈನಲ್ ಅಲ್ಲಿ ಬೆಂಕಿಯಾದಂತಹ ಮಿಹಾದ್ ರವರು ತಂಡದ ಪ್ರಮುಖ ರೈಡರ್ ಆಗಿ ನಡುವೆ ಸೂಪರ್ ಟ್ಯಾಕಲ್, ಅಪ್ಪಪ್ಪಪ್ಪ, ಸುಂದರವಾದ ಸೂಪರ್ ಟ್ಯಾಕಲ್. ಅಂಕಪಟ್ಟಿಯಲ್ಲಿ ಮತ್ತೊಮ್ಮೆ ಗಮನಿಸಿಕೊಂಡಾಗ ಖಾದರ್ ಕಡಬ ಅವರ ಲೇಖನಿ ಚಲಾವಣೆ ಆಗುತ್ತಾ ಇದೆ. 15-5 ದಾಳಿಗೆ ಪ್ರತಿದಾಳಿ. ಮುಂದಿನ ಸ್ಪರ್ಧೆಗಾಗಿ ಮತ್ತೊಮ್ಮೆ ಸಿದ್ಧಗೊಳ್ಳುವಂತೆ ಸೂಚನೆ. ಪಂದ್ಯ ಸಂಖ್ಯೆ 2, ವಿನಾಯಕ ಬಲ್ನಾಡ್ ಪುತ್ತೂರು ವಿರುದ್ಧವಾಗಿ ಮುಗಿಲಗಿರಿ ಸಿರಿಬಾಗಿಲು. ಈ ನಡುವೆ ನಮ್ಮ ಭಿಕ್ಷು ಆಗಮನ, ಕಡಬ ತಾಲೂಕು ಅಮೇಚೂರ್ ಕಬಡ್ಡಿ ಅಸೋಸಿಯೇಷನ್ ಅಧ್ಯಕ್ಷರಾಗಿದ್ದುಕೊಂಡು ಅದೆಷ್ಟೋ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿಕೊಳ್ಳುವ ಮೂಲಕ ಅದಕ್ಕೆ ಮೊದಲು ಕಬಡ್ಡಿಯ ಆಟಗಾರನಾಗಿ, ಕಬಡ್ಡಿಯ ಆಯೋಜಕರಾಗಿ, ಕಬಡ್ಡಿಯನ್ನ ಉಸಿರಾಗಿಸಿದಂತಹ ನಮ್ಮೂರ ಹೆಮ್ಮೆ ಯಾಕೂಬ್ ಹೊಸಮಠ ಆಗಮನ. ಹೃತ್ಪೂರ್ವಕ ಸ್ವಾಗತ. ಅಮೇಚೂರ್ ಕಬಡ್ಡಿ ಅಸೋಸಿಯೇಷನ್ ಕಡಬ ತಾಲೂಕು ಇದರ ಅಧ್ಯಕ್ಷರಾಗಿರುವಂತಹ ದೊಡ್ಡ ಹೃದಯದ ದೊಡ್ಡ ಮನಸ್ಸಿನ ಯಾಕೂಬ್ ಹೊಸಮಠ, ಸ್ವಾಗತ. ಪ್ರಥಮ ಸ್ಪರ್ಧೆ ಏಕಮುಖಿಯಾಗಿ ಗೆಲುವಿನ ಕಡೆ ಸಾಗಿ ಬರುತ್ತಾ ಇದೆ. ಸ್ಪರ್ಧೆ ಪಂಚಶ್ರೀ ಕೊಡಿಮಾರು ವಿರುದ್ಧವಾಗಿ ಶ್ರೀಹರಿ ಸ್ಪೋರ್ಟ್ಸ್ ಕ್ಲಬ್. ಶ್ರೀಹರಿ ಸ್ಪೋರ್ಟ್ಸ್ ಕ್ಲಬ್ ಅತ್ಯಂತ ಸುಸ್ಥಿತಿಯಲ್ಲಿ ಈ ಪಂದ್ಯದಲ್ಲಿ. ಈ ಪಂದ್ಯಾಟದ ವೀಕ್ಷಣೆಯಲ್ಲಿ ಮಕ್ಕಳಿದ್ದಾರೆ, ತಾಯಂದಿರಿದ್ದಾರೆ, ಜೊತೆಯಲ್ಲಿ ಹಿರಿಯರಿದ್ದಾರೆ, ಕಿರಿಯರಿದ್ದೀರಾ. ಕಾರ್ಯಕ್ರಮ ಕೊನೆ ತನಕ ಎಲ್ಲರ ಉಪಸ್ಥಿತಿಯನ್ನ ಬಯಸುತ್ತಾ ಅಂತಿಮ 5 ನಿಮಿಷಗಳ ಅವಧಿ ಮಾತ್ರ ಬಾಕಿ ಇರುವಂತಹ ವೇಳೆ. ಲಾಸ್ಟ್ 5 minutes to go to full time. 5:10 हो चुके हैं और ये सेल्फ आउट है. अगला मैच के लिए आखिरी बुलावा है. लास्ट कॉल फॉर द नेक्स्ट मैच. इमीडिएटली बी हियर टू द एंड. Oh, match is over. Oh,
Match is over. Sri Hari Sports Club won the match and entered to the next round. Congratulations and thank you for the participation, team Panchashri Kodimaru. ಬನ್ನಿ, ಎರಡನೇ ಪಂದ್ಯಕ್ಕಾಗಿ ಓಡೋಡಿ ಬನ್ನಿ. ತಕ್ಷಣವೇ ಪ್ರತಿಕ್ರಿಯೆಯನ್ನು ಕೊಡುವಂತ ಕಾರ್ಯಕ್ರಮ. ಅಕ್ಷಯ ಕಾಲೇಜು ಪುತ್ತೂರು ಮತ್ತು ಕೊಡಿಮಾರು ಅಭೀರ ಮೊದಲ ಪಂದ್ಯಕ್ಕಾಗಿ ರೆಡಿಯಾಗಿರುವಂತ ಇದೀಗ ಪಂದ್ಯ ಸಂಖ್ಯೆ 2ರಲ್ಲಿ ಶಿರಿಬಾಗಿಲು ಮುಗಿಲಗಿರಿ ವಿರುದ್ಧವಾಗಿ ವಿನಾಯಕ ಬಲ್ನಾಡು. ದಯವಿಟ್ಟು ಗಮನಿಸುವಂತೆ ಹದಿನೈದು ಪಂದ್ಯಗಳು ಒಟ್ಟು, ಅದರಲ್ಲಿ ಪ್ರಥಮ ಸ್ಪರ್ಧೆ ಮಾತ್ರ ಮುಕ್ತಾಯಗೊಂಡಿದೆ. ಇನ್ನು 14 ಪಂದ್ಯಗಳಿವೆ. ರಾತ್ರಿ 10 ಗಂಟೆ ಮೊದಲಾಗಿ ಕಾರ್ಯಕ್ರಮವನ್ನ ಮುಕ್ತಾಯಗೊಳಿಸಬೇಕಾಗಿದೆ. ಈ ಎಲ್ಲ ಸವಾಲುಗಳು ಈ ನಡುವೆ ಅತ್ಯಂತ ಸುಂದರವಾದ ಸಭಾ ಕಾರ್ಯಕ್ರಮ ಕೂಡ ನೆರವೇರಲಿದೆ. ಯಾವುದೇ ಕಾರಣಕ್ಕೂ ಯಾವುದೇ ತಂಡವನ್ನ ಕಾಯುವುದಿಲ್ಲ. ಇಲ್ವಲ್ಲ, 2 ತಂಡ ಇಲ್ವಲ್ಲ. ಬಲ್ನಾಡು ಸಿರಿಬಾಗಿಲು, ವಿನಾಯಕ ಬಲ್ನಾಡ್, ಮುಗಿಲಗಿರಿ ಸಿರಿಬಾಗಿಲು. ಅವಕಾಶ ಕ್ಷೀಣವಾಗುತ್ತಾ ಇದೆ. ಯಾವುದೇ ಪ್ರತಿಕ್ರಿಯೆ 2 ತಂಡಗಳಿಂದ ಕಾಣಿಸ್ತಾ ಇಲ್ಲ. ಇಲ್ವಲ್ಲ, ಮೊದಲ ತಂಡ ಪ್ರವೇಶ ಮಾಡಿದಲ್ಲಿ ಎದುರಾಳಿ ತಂಡವನ್ನ ಔಕೌಟ್ ಮಾಡುತ್ತೆ. ದಯವಿಟ್ಟು ಗಮನಿಸಿ, ತಕ್ಷಣವೇ ಬರುವಂತೆ ಬಂಧುಗಳೇ. ಹಲೋ ಡಿಜೆ. ಕಳೆದ 10 ವರ್ಷಗಳಿಂದ ಪುತ್ತೂರನ್ನ ಬಲ್ನಾಡನ್ನ ಕೇಂದ್ರೀಕೃತಗೊಳಿಸಿದಂತಹ ಒಂದು ಸಂಸ್ಥೆ ಅನೇಕ ಸಾಮಾಜಿಕ ಚಟುವಟಿಕೆಗಳ ಮೂಲಕ ಬಲ್ನಾಡಿ ಎಂಬ ಊರು ಮಾತ್ರವಲ್ಲ, ಪುತ್ತೂರು ಆದ್ಯಂತ ಹೆಸರನ್ನ ಪಡೆಕೊಂಡಿರತಕ್ಕಂಥ ಸಂಸ್ಥೆ. ಒಂದು ಸೇವಾ ಟ್ರಸ್ಟ್ ಜೊತೆಯಲ್ಲಿ ಅನೇಕರ ಶೈಕ್ಷಣಿಕ, ಅದೇ ರೀತಿ ಅನೇಕ ವಿಭಾಗಗಳಲ್ಲಿ ತಮ್ಮನ್ನ ತೊಡಗಿಸಿಕೊಂಡಂತಹ ಒಂದು ಸಂಸ್ಥೆ ಇದೀಗ ಈ ಪಂದ್ಯಾಕೂಟದಲ್ಲಿ ಮೊದಲ ಬಾರಿಗೆ ಸ್ಪರ್ಧಾ ಕಣದಲ್ಲಿ ಬರ್ತಾ ಇದ್ದಾರೆ. ಲೆಟ್ಸ್ ವೆಲ್ಕಮ್ ಟೀಮ್ ವಿನಾಯಕ ಬಲ್ನಾಡ್ ಪುತ್ತೂರ್. ಎದುರಾಳಿಯೇನು ಕಡಿಮೆ ಇಲ್ಲ. ಬಲ್ನಾಡಿಗೆ ಸಡ್ಡು ಹೊಡೆಯಲು ಸಿರಿಬಾಗಿಲು ಯುವ ತಾರೆಗಳು ಸಿದ್ಧಗೊಂಡಿದೆ. 21ರ ವಯೋಮಿತಿಯಲ್ಲಿ ಬಿಸಿ ರಕ್ತದ ತರುಣರ ಪರಸ್ಪರ ಕಾದಾಟಕ್ಕಾಗಿ ದ್ವಿತೀಯ ಪಂದ್ಯಕ್ಕಾಗಿ ಎದುರಾಳಿ ಬರುತ್ತಾ ಇದೆ. ಮುಗಿಲಗಿರಿ ಸಿರಿಬಾಗಿಲು. Thank you, Chende. Thank you, DJ. Thank you to each and everyone. Now the first call for match number 3. Akshaya College Puttur and Kodimaru Abhira. Number 4th match. ಉತ್ಸಾಹಿ ಗೆಳೆಯರ ಬೆಳಗ ಬಿ ವಿರುದ್ಧವಾಗಿ ಪಂಚಶ್ರೀ ಕಾವು. ಪಂದ್ಯ ಸಂಖ್ಯೆ 4ರಲ್ಲೂ ಕೂಡ ತಂಡಗಳು ಸಿದ್ಧಗೊಳ್ಳುವಂತೆ. 3ನೇ ಪಂದ್ಯಕ್ಕೆ ಪ್ರಥಮ ಕರೆ ಕೊಡಿಮಾರು ಅಭೀರ, ಅಕ್ಷಯ ಕಾಲೇಜ್ ಪುತ್ತೂರು. ಈ ಪಂದ್ಯಾವಳಿಯ ನಿರ್ಣಾಯಕರಾಗಿ ಶ್ರೀ ಸುರೇಶ್ ಜೊತೆ ಶ್ರೀ ಆನಂದ ತಾವುಗಳು ಬರುವಂತೆ. ಸುರೇಶ್ ಆನಂದ ಅವರು ಒಳಬರುವಂತೆ ಸೂಚನೆ. ಈ ಪಂದ್ಯದ ತೀರ್ಪುಗಾರಿಕೆಯಲ್ಲಿ ಮ್ಯಾಚ್ ರೆಫರಿ ಆಸಿಫ್ ತಂಬುತಡಿಕ, ಅಂಪೈರ್ಗಳಾಗಿ ರಾಜಾರಾಮ್ ಜೊತೆ ದಿನೇಶ್ ನೆಟನ, ಅಸಿಸ್ಟೆಂಟ್ ಸ್ಕೋರರ್ ಸಂದೀಪ್ ಪಲ್ಲೋಡಿ ಅವ್ರ ಜೊತೆ ಸುರೇಶ್.
ಬಂಧುಗಳೇ, ಮಾಜಿ ಸೈನಿಕನಾಗಿದ್ದುಕೊಂಡು ರಾಜಕೀಯ ಧುರುಡನಾಗಿದ್ದುಕೊಂಡು ಇದೀಗ ತಾನೇ ನಮ್ಮ ಜೊತೆ ಸೇರಿಕೊಳ್ಳುತ್ತಾ ಇದ್ದಾರೆ ಆದರಣೀಯ ವ್ಯಕ್ತಿತ್ವ ಗೌರವಾನ್ವಿತ ಕ್ಯಾಪ್ಟನ್ ಗಣೇಶ್ ಕಾರ್ಣಿಕ್. ಇದೀಗ ಕಾರ್ಣಿಯೂರಿನ ಈ ಪಾವನ ಮಣ್ಣಿಗೆ ಕಬಡ್ಡಿಯ ಕಲರವಕ್ಕೆ ಮತ್ತೊಮ್ಮೆ ಶೋಭೆ ಹೆಚ್ಚಿಸುವಂತಹ ವೇಳೆ ಕ್ಯಾಪ್ಟನ್ ಗಣೇಶ್ ಕಾರ್ಣಿಕ್ ಅವರಿಗೆ ಪ್ರೀತಿ ಆದರದ ಸ್ವಾಗತ. जी हाँ, ये खेल है 21 साल की उम्र के लड़कों की खेल है और इस प्रकार ये राइडिंग सफल है. 1 अंकों के साथ खाते की शुभारंभ कर लिया गया है. फिलहाल तो मैच चल रहा है इस प्रतियोगिता का दूसरा मुकाबला. कुल मिलाकर 16 टीमों ने इस प्रतियोगिता में भाग ले रहा है. 15 खेल है और तीसरा खेल के लिए बुलावा दे चुके हैं इस बीच अगले राइड. बल्लाड़ विनायक पुत्तूर मुगिलगिरी के बीच में ये खेल है. 21ರ ವಯೋಮಿತಿಯಲ್ಲಿ 16 ಪ್ರಬಲ ತಂಡಗಳು, ಚಿಗುರು ಮೀಸೆಯ ತಣ್ಣ ಆಟಗಾರರ ನಡುವೆ ಅತ್ಯಂತ ಶ್ರೇಷ್ಠ ಕದನ, ಎಲ್ಲ ಲಕ್ಷಣಗಳು ಕಾಣುತ್ತಾ ಇದೆ. ಮತ್ತೆ ಬಲ್ಲಾಡಿಂದ ದಾಳಿ. 1-0 ಇಲ್ಲಿ ನೆರೆದಿರುವಂತಹ ಎಲ್ಲ ವೀಕ್ಷಕರ ಗಮನಕ್ಕೆ ನಾಳೆ ಭಾನುವಾರ ಫೆಬ್ರವರಿ ತಿಂಗಳ ಪ್ರಥಮ ದಿನ 1ನೇ ತಾರೀಕು ನಮ್ಮ ಮಂಜೇಶ್ವರದ ಹೊಸಂಗಡಿಯಲ್ಲಿ ಅಖಿಲ ಭಾರತ ಮಟ್ಟದ ಒಂದು ದೊಡ್ಡ ಕಬಡ್ಡಿ ಸ್ಪರ್ಧೆ ಜರುಗಲಿದೆ. 1 ಲಕ್ಷ ರೂಪಾಯಿ ಒಟ್ಟು ನಗದು ಪುರಸ್ಕಾರವನ್ನು ನೀಡುವಂತಹ ದೊಡ್ಡ ಕಬಡ್ಡಿ 8 ತಂಡಗಳು ಭಾಗವಹಿಸಲಿದ್ದು ಸರ್ವರಿಗೆ ಸ್ವಾಗತ ನಾಳೆ ಮಂಜೇಶ್ವರ ಹೊಸಂಗಡಿಗೆ. ಸೊ ಸೆಕೆಂಡ್ ಪಾಯಿಂಟ್ ವಿತ್ ಬೋನಸ್ 2-0. Mugilagiri 8 open their record and this occasion lovely tackle by the left corner. Back to back points for Balnad. ಅನೇಕ ಊರುಗಳ ಪ್ರತಿಭೆಗಳು ವಿನಾಯಕ ಬಲ್ನಾಡ್ ಪುತ್ತೂರಲ್ಲಿ ಭಾಗವಹಿಸ್ತಾ ಇದ್ದಾರೆ. ಇದೇ ತಿಂಗಳ 14ನೇ ತಾರೀಕು ಅರ್ಥಾತ್ ಫೆಬ್ರವರಿ 14ನೇ ತಾರೀಕು ನಮ್ಮ ಈಶ್ವರ ಮಂಗಿಲದ ಅಡೂರಲ್ಲಿ ವನಿತೆಯರ ಮತ್ತು ಮಹನೀಯರ ಅರ್ಥಾತ್ ಬಾಯ್ಸ್ ಜೆಂಟ್ಸ್ ಆ್ಯಂಡ್ ವುಮೆನ್ಸ್ ಮೆನ್ಸ್ ಆ್ಯಂಡ್ ವುಮೆನ್ಸ್ ಆಲ್ ಇಂಡಿಯಾ ಲೆವೆಲ್ ಕಬಡ್ಡಿ ಇದೆ. ಅಡೂರು ಈಶ್ವರ ಮಂಗಿಲದಲ್ಲಿ ಬೃಹತ್ ಮಾತ್ರದ ಕಾರ್ಯಕ್ರಮ ಈ ಹೊತ್ತಲ್ಲಿ ತಮ್ಮನ್ನ ಅಕ್ಕರೆಯಿಂದ ಸ್ವಾಗತಿಸ್ತಾ ಇದ್ದಾವೆ. ಮತ್ತೆ ಸ್ಪರ್ಧೆ ಮುಂದುವರಿಯುತ್ತಾ ಏಕಮುಖಿ ಆರಂಭ. ಬಲ್ನಾಡ್ ಪ್ರಬಲ ಸ್ಥಿತಿಯಲ್ಲಿ ಸೂಪರ್ ಟೈಕಲ್ ಆನ್ ಆಗಿದೆ. ಐ ಮೀನ್ ಒನ್ಸ್ ಅಗೇನ್ ಇನ್ವೈಟಿಂಗ್ ಫಾರ್ ಮ್ಯಾಚ್ ನಂಬರ್ 3 ಅಕ್ಷಯ ಕಾಲೇಜ್ ಪುತ್ತೂರ್ ಅಂಡ್ ಕೊಡಿಮಾರು ಅಭೀರ. ಬೆಳಗಿನಿಂದ ಉದ್ಘಾಟನೆಗೊಂಡು ನಿರಂತರವಾಗಿ ಆರಂಭ ಆದಂತಹ ಈ ಪಂದ್ಯಾವಳಿ ನಮ್ಮೂರ ನಮ್ಮ ಸೇವಾ ನಮ್ಮ ಕನಸು ಸೇವಾ ಟ್ರಸ್ಟ್ ಕಾಣಿಯೂರು ಇದರ ಆಶ್ರಯದಲ್ಲಿ 21ರ ವಯೋಮಿತಿಯ ಕಬಡ್ಡಿಯ ಆಯೋಜನೆಯನ್ನು ಮಾಡಿಕೊಂಡಿರತಕ್ಕಂಥ ಪುತ್ತೂರಿನ ವಿಟ್ಲದ ಈ ನಡುವೆ ಪ್ರಬಲ ಆಟಗಾರ 2 ತಿಂಗಳುಗಳ ಹಿಂದೆ ಖಾಟು ಶ್ಯಾಮ್ ಟ್ರಾಫಿಯನ್ನು ಆಯೋಜನೆ ಮಾಡಿಕೊಂಡಿರತಕ್ಕಂಥ ಆಯೋಜಕರು ಕೂಡ ಈ ಸ್ಪರ್ಧೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ. ಈ ನಡುವೆ ಮುಟ್ಟಿದ್ದಲ್ಲ ಚಿನ್ನ. ನಿರಂತರವಾಗಿ ಅಂಕಗಳ ಜೋಡಣೆ ವಿನಾಯಕ ಚಾರಿಟೇಬಲ್ ಟ್ರಸ್ಟ್ ಪುತ್ತೂರು 12-0 ಏಕಮುಖಿ ಪಂದ್ಯಗಳು ಸಿದ್ಧಗೊಳ್ಳುವಂತೆ ಮತ್ತೊಮ್ಮೆ ಅಕ್ಷಯ ಕಾಲೇಜ್ ಪುತ್ತೂರು ವಿರುದ್ಧ ಕೊಡಿಮಾರು ಅಭೀರ. ನಿರಂತರವಾಗಿ ವಿಶ್ರಾಂತಿ ಇಲ್ಲದೆ ಕಾರ್ಯಕ್ರಮಗಳು ಪೂರ್ಣಗೊಳ್ಳಬೇಕಾಗಿದೆ. ಖಾತೆ ಈ ಮೂಲಕ ಆರಂಭ 1-12. പ്രിയമുള്ളവരെ സമയം 5:20. ഇന്ന് ശനിയാഴ്ചയാണ്, അവധി ദിനമല്ല. എന്നിട്ട് കൂടി ഒരുപാട് പ്രേക്ഷകരാണ് ഈ മത്സരം കാണാൻ എത്തിയിരിക്കുന്നത്. ഇതിനിടയിൽ തുടക്കം കുറിച്ചതേയുള്ളൂ. തുടരെയായി പോയിന്റുകൾ വന്നുകൊണ്ടിരിക്കുന്നു. മത്സരത്തിന്റെ ഗതി മാറുമോ? 3 പോയിന്റ്. ലവ്ലി റൈഡ്, സൂപ്പർ റൈഡ്. 4-12. ಯಾವುದೇ ತಂಡ ಯಾವುದೇ ಕಾರಣಕ್ಕೂ ವಿಳಂಬವನ್ನ ಮಾಡಬೇಡಿ. ಬೆಳೆಯುವಂತಹ ಆಟಗಾರರು ಇದ್ದೀರಾ, ಸಮಯಕ್ಕೆ ಅನುಗುಣವಾಗಿ ಸ್ಪರ್ಧಿಸುವಂತೆ, ಈ ಮೂಲಕ ಶಿಸ್ತಿನೊಂದಿಗೆ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತೆ ಮನವಿ. ಮತ್ತೆ ಅಂಕ ಬಲ್ನಾಡಿಗೆ 14-4, 5, 15-4.
ಯುವ ಕೇಸರಿ ಬಳಗ ವಿಟ್ಲ ಇದರ ಅಧ್ಯಕ್ಷರಾಗಿರುವಂತಹ ಸನತ್ ರವರು ನಮ್ಮ ಜೊತೆ ಸೇರಿಕೊಳ್ತಾ ಇದ್ದಾರೆ. ಶ್ರೀಯುತರನ್ನ ನೇರವಾಗಿ ಪ್ರಧಾನ ವೇದಿಕೆಗೆ ನಾವು ಬರಮಾಡಿಕೊಳ್ಳಲಿದ್ದೇವೆ. ಯುವ ಕೇಸರಿ ಸಂಸ್ಥೆಯ ಅಧ್ಯಕ್ಷರಾಗಿರುವಂತಹ ಸನತ್, ಅಬ್ಬಾ ಇದು ಬಲ್ನಾಡಿನ ಮರಿಯಾನೆ. ಈ ನಡುವೆ ಎಣ್ಣಮೂರಲ್ಲಿ ನಿರಂತರವಾದ ಕಾರ್ಯಕ್ರಮಗಳನ್ನ ಮಾಡುವ ಮೂಲಕ ಯುವ ನಾಯಕನಾಗಿ ಪರಿಚಯ, ಜೊತೆಯಲ್ಲಿ ಓರ್ವ ಶ್ರೇಷ್ಠ ನಿರೂಪಕ ಕೂಡ ಆಗಿರತಕ್ಕಂಥ ನನ್ನ ಮಿತ್ರನು ಕೂಡ ಆಗಿರತಕ್ಕಂಥ ಪ್ರದೀಪ್ ಎಣ್ಣಮೂರು ತಮ್ಮನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಪ್ರೀತಿ ಆದರಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದಾವೆ. ಇವತ್ತಿನ ದಿನ ಅತ್ಯಂತ ಗೌರವದ ಸನ್ಮಾನವನ್ನ ಸ್ವೀಕರಿಸಲಿರತಕ್ಕಂತಹ ಡಾಕ್ಟರ್ ಚಂದ್ರಿಕಾ ಅವ್ರ ಜೊತೆ ಡಾಕ್ಟರ್ ಶಶಿಧರ್, ಈ ಇಬ್ಬರು ಕೂಡ ನಮ್ಮ ಜೊತೆ ಸೇರಿಕೊಂಡಿದ್ದಾರೆ. ಡಾಕ್ಟರ್ ಚಂದ್ರಿಕಾ, ಡಾಕ್ಟರ್ ಶಶಿಧರ್ ಪೆರುವಾಜೆ ಇವರನ್ನ ಅತ್ಯಂತ ಆದರಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದಾವೆ. ಪ್ರವೇಶ ದ್ವಾರವನ್ನ ಸೇರಿಕೊಳ್ಳುವಂತೆ ತಮಗಿದ ಕೋರಿಕೆ ಅಕ್ಷಯ ಕಾಲೇಜು ಪುತ್ತೂರು ಮತ್ತು ಕೊಡಿಮಾರು ಅಭೀರ. I repeat, both the teams are immediately join with us at the entrance of the court for match number 3. Akshay College Puttur and Kodimara Abhira. Then number 4, Utsahi Gedera Belega Abbada takes on Panchashri Kau. ಪಂಚಮ ಪಂದ್ಯದಲ್ಲಿ ಭಾಗವಹಿಸುವಂತಹ ತಂಡ ಕಪಿಲ ಶ್ರೀ ಚಾರ್ವಾಕ ಎ ಮತ್ತು ದುರ್ಗಾಂಬ ಆಲಂಕಾರು. ತಳುಕುಪಟ್ಟಿ ಫಿಕ್ಸರ್ ಎಲ್ಲ ನಿಮ್ಮ ಕೈಯಲ್ಲಿ ಇದೆ. ಆದ್ದರಿಂದ ಫಿಕ್ಸರ್ಗೆ ಅನುಗುಣವಾಗಿ ತಾವುಗಳು ಸಿದ್ಧಗೊಳ್ಳುವಂತೆ 10 ಗಂಟೆಗೆ ಕಾರ್ಯಕ್ರಮ ಪೂರ್ಣಗೊಳ್ಳಬೇಕಾಗಿದೆ. ಪಂದ್ಯದ ಪ್ರಸ್ತುತ ಮ್ಯಾಚ್ ರೆಫರಿಯಾಗಿ ಅಮೇಚೂರ್ ಕಬಡ್ಡಿ ಅಸೋಸಿಯೇಷನ್ ದಕ್ಷಿಣ ಕನ್ನಡ ಜಿಲ್ಲಾ ತೀರ್ಪುಗಾರರ ಮಂಡಳಿಯ ಖಜಾಂಚಿ ಆಗಿರತಕ್ಕಂಥ ಆಸಿಫ್ ತಂಬುತ್ತಡ್ಕ, ಸ್ಪರ್ಧೆಯ ನಿರ್ಣಯ ಜೊತೆ ಜವಾಬ್ದಾರಿಯನ್ನು ನಿಭಾಯಿಸುವಂತ ಹಿರಿಯ ತೀರ್ಪುಗಾರರು ಆಸಿಫ್ ತಂಬುತ್ತಡ್ಕ. ಈ ನಡುವೆ ಮತ್ತೆ ಮರಿಯಾನೆ, ಅಬ್ಬಾ ಈ ಒಂದು ರೈಡರ್ ಅನ್ನ ಅಷ್ಟು ಸುಲಭವಲ್ಲ ಟ್ಯಾಕಲ್ ಮಾಡಬೇಕಿದ್ರೆ ಬೋನು ಬೇಕಾಗಿದೆ. ಈ ನಡುವೆ ಲಾಸ್ಟ್ ಮ್ಯಾನ್ ಪಂದ್ಯ ಅಂಕಪಟ್ಟಿಯಲ್ಲಿ 25ರಲ್ಲಿ ಕೈಗಳಲ್ಲಿ ಕಾಂತಿಕ ಬಲ ಆಲ್ ಔಟ್ ಆಗಿದೆ. 23-5 ടൈം ഔട്ട്. മത്സരമെല്ലാം ഏകപക്ഷീയമായി തന്നെ കഴിഞ്ഞ മത്സരത്തെ പോലെ ഇതും ഏകപക്ഷീയമായി തുടരുകയാണ്. അടുത്ത മത്സരത്തിന് വേണ്ടിയുള്ള ടീമുകൾ പ്രവേശന കവാടത്തിലെത്തണമെന്ന് അറിയിക്കുകയാണ്. മാച്ച് നമ്പർ 3 പെട്ടെന്ന് വരിക, ತಕ್ಷಣವೇ ಬರುವಂತೆ. ಅಕ್ಷಯ ಕಾಲೇಜ್ ಪುತ್ತೂರು ಮತ್ತು ಕೊಡಿಮಾರು ಅಭೀರ ಭಾಗವಹಿಸುವ ಎಲ್ಲ ತಂಡಗಳಿಗೆ ಸತತವಾದಂತಹ ಸೂಚನೆ, ಇಷ್ಟೆಲ್ಲ ಖರ್ಚುಗಳು ಮನ್ನಾ ಮಾಡಿ ಯಾವುದೇ ಕಾರಣಕ್ಕೂ ತಂಡವನ್ನ ಕಾಯುವ ಪ್ರಶ್ನೆನೇ ಇಲ್ಲ. ಅಂತಿಮ 5 ನಿಮಿಷಗಳು ನಿರಂತರವಾಗಿ ಸುಂದರವಾಗಿ ಕಬಡ್ಡಿ ಮೂಡಿ ಬರ್ತಾ ಇದೆ. 21ರ ವಯೋಮಿತಿಯ ಪಂದ್ಯದಲ್ಲಿ ಮೇರೆಗೆ 14 ರೈಡರಿಗೂ ಬಂದುಲೆ ಬಯ್ಯದ ಹೊರತು ನನ್ನ ಸಭಾ ಲೇಸು ಮಾಮಲ್ಲ ಬಿನ್ನೆರುಲೇರು ಮಾನಾದಿಗದ ಮಲ್ಲ ಲೇಸು ನಡೆಬೆರ ಉಂಡು ಒಂಜಾತ ಅರ್ಥದಾಯಕವಂತ ಕಾರ್ಯಕ್ರಮವನ್ನು ನಾವು ಆಯೋಜನೆ ಮಾಡಿಕೊಂಡಿದ್ದೇವೆ. ಈ ನಡುವೆ ಗೆಲುವಿನ ಔಪಚಾರಿಕತೆ ಎಂಬ ಸ್ಥಿತಿಗೆ ಪಂದ್ಯ ಸಂಪೂರ್ಣವಾಗಿ ಏಕಮುಖಿಯಾಗಿದೆ. ಬನ್ನಿ ಅಂತಿಮ ಕರೆ. ಅಕ್ಷಯ ಕಾಲೇಜ್ ಪುತ್ತೂರು ಕೊಡಿಮಾರು ಅಭೀರ ತಲುಪಿದ್ದೀರಾ? ಈ ಪಂದ್ಯದ ಕೊನೆಯ ಕೆಲವು ಕ್ಷಣಗಳು ಮಾತ್ರ ಬಾಕಿ ಇದೆ. ಅದ್ಭುತವಾದಂತಹ ಆಯೋಜನೆ, ಆಮಂತ್ರಣ ಪತ್ರಿಕೆ ನೋಡಿದ್ರೆ ಗೊತ್ತಾಗತ್ತೆ. ಸುಂದರವಾದಂತಹ ಆಯೋಜನೆ, ಅನೇಕ ಕನಸುಗಳನ್ನು ಹೊತ್ತಿರತಕ್ಕಂಥ ನಮ್ಮ ಕನಸು ಸೇವಾ ಟ್ರಸ್ಟ್ ಕಾಣಿಯೂರು. ಲಾಸ್ಟ್ 3 minutes. $26-6
26-6ರಲ್ಲಿ 3 ನಿಮಿಷಗಳ ಕರೆಯನ್ನು ನೀಡಲಾಗಿದೆ. ಅನೇಕ ಮಕ್ಕಳು ಈ ಕಬಡ್ಡಿಯನ್ನು ನೋಡ್ತಾ ಇದ್ದಾರೆ ಅತ್ಯಂತ ಕುತೂಹಲತೆಯಿಂದ. ತಾವು ಕೂಡ ಕಬಡ್ಡಿ ಆಟಗಾರ ಆಗಬೇಕು ಎಂಬ ಉತ್ಸಾಹ ಅವರಲ್ಲಿ ಕೂಡ ಇದೆ. ಶಾಲಾ ಮಕ್ಕಳಿದ್ದೀರಾ? ವಿನಾಯಕ ಬಲ್ನಾಡ್ ಗೆಲುವಿನ ಅಂಚಿನಲ್ಲಿ. ವನಿತೆಯರ ಪ್ರಶಸ್ತಿ ಪ್ರದಾನ ಸಮಾರಂಭವೂ ಕೂಡ ನಡೆಯಬೇಕಾಗಿದೆ. 8 ತಂಡಗಳ ನಡುವೆ ವನಿತೆಯರ ಕಬಡ್ಡಿಯನ್ನು ನಾವು ಮಾಡಿದ್ದೇವೆ. ಆ ಕಾರ್ಯಕ್ರಮ ಪೂರ್ಣಗೊಂಡು ಬಹುಮಾನಕ್ಕಾಗಿ ಈ ನಡುವೆ ಮತ್ತೆ ಸೂಪರ್ ಟ್ಯಾಕಲ್. ಬನ್ನಿ, ತಂಡ ಅಕ್ಷಯ ಕಾಲೇಜು ಪುತ್ತೂರು ಮತ್ತು ಕೊಡಿಮಾರು ಅಭೀರ 28-6. ಯಪ್ಪ, ಈ ಒಂದು ಡಿಫೆಂಡರ್ ನೋಡಿ, ಏಕಾಂಗಿಯಾಗಿ ಸತತ 3-4 ಟ್ಯಾಕಲ್ಗಳನ್ನು ಟ್ಯಾಕಲ್ ಮಾಡಲಾಗಿದೆ. ಎಂಚಿನ ಕೈಯತೆ ದಾದ ಪನ್ಪಾರ್ದೇವರೇ. ಗಮನಿಸಿ, ಒಂದು ಸಹೋದರನ ಮೊಬೈಲ್ ಕಳಕೊಂಡಿದೆ. ಈ ಪರಿಸರದಲ್ಲಿ ಸಿಕ್ಕಿದ್ದಲ್ಲಿ ತಲುಪಿಸುವಂತೆ ಇಲ್ಲಿ ಬಂದವರೆಲ್ಲ ಖುಷಿಯಿಂದಲೇ ಮರಳಬೇಕು ಎಂಬ ಆಶೆ ಸದಾಶೆ ನಮ್ಮದು. ಸಿಕ್ಕಿದ್ದಲ್ಲಿ ದಯವಿಟ್ಟು ತಲುಪಿಸುವಂತೆ. ಲಾಸ್ಟ್ ಮಿನಿಟ್ ಆಫ್ ದ ಮ್ಯಾಚ್. Only official big whistle yet to come because match totally under the control of Balnad. 32-8. 32-8. ಎಲ್ಲಿ ಟೀಮ್ ಬರ್ಲಿ. ಪಂದ್ಯ ಸಂಖ್ಯೆ 3 ಅಕ್ಷಯ ಕಾಲೇಜ್ ಪುತ್ತೂರು ಮತ್ತು ಕೊಡಿಮಾರು ಅಭೀರ. 2 ತಂಡಗಳಿಗೆ ಅಂತಿಮ ಕರೆ ಕೊಟ್ಟರು ಕೂಡ ಪ್ರವೇಶ ದ್ವಾರದಲ್ಲಿ ನೀವು ಕಾಣ್ತಾ ಇಲ್ಲ, ತಕ್ಷಣವೇ ಬರುವಂತೆ. ನಾವು ಮ್ಯಾಚ್ ನಂಬರ್ 2 is over. Vinayaka Balnad on the match. Congratulations to Vinayaka and thank you for Mugilagiri Shiri Bagilu for your participation. Yes, Kodimaru Abira. ಅತ್ಯಂತ ಆಕರ್ಷಕ ಹಳದಿ ಕಪ್ಪು ಬಣ್ಣದೊಂದಿಗೆ ನೇರವಾಗಿ ಅಂಕಣಕ್ಕೆ ಕೊಡಿಮಾರು ಅಭೀರ. ಈ ನಡುವೆ ಇವತ್ತು ಸಂಜೆಯ ವೇಳೆಯಲ್ಲಿ ಜರುಗಲಿರುವಂತಹ ಸಭಾ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತಹ ಭಾರತ ಕೃಷಿ ಅಭಿವೃದ್ಧಿ ಸಂಸ್ಥೆ ನಿಯಮಿತ ಕೇಂದ್ರ ಕಚೇರಿ ವಿಟ್ಲ ಇಲ್ಲಿಯ ಮ್ಯಾನೇಜಿಂಗ್ ಡೈರೆಕ್ಟರ್ ಆದರಣೀಯ ಶ್ರೀ ಎಂ ಪ್ರಸಾದ್ ಶೆಟ್ಟಿ ಅವರು ಆಗಮಿಸಿದ್ದಾರೆ. ಅವರನ್ನ ಅತ್ಯಂತ ಗೌರವ ಆದರಗಳಿಂದ ಸ್ವಾಗತಿಸ್ತಾ ಇದ್ದೇವೆ. ರ ವಯೋಮಿತಿಯ ಹುಡುಗರ ಕಬಡ್ಡಿ ಪಂದ್ಯಾಟದ ತೃತೀಯ ನಗದು ಪುರಸ್ಕಾರವನ್ನ ಉದಾರವಾಗಿ ನೀಡಿದಂತಹ ದಾಸ್ ಎಂಟರ್ಪ್ರೈಸಸ್ ಉಪ್ಪಿನಂಗಡಿ ಇದರ ಮಾಲಕರಾಗಿರುವಂತಹ ದೇವಿದಾಸ್ ಕೊಯ್ಲಾ ಆಗಮಿಸಿದ್ದಾರೆ. ಅವರನ್ನು ಕೂಡ ಆತ್ಮೀಯವಾಗಿ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ಳುತ್ತಾ ಇದ್ದೇವೆ.
ವೀಕ್ಷಕರೇ, ಪಂದ್ಯ ಸಂಖ್ಯೆ 3 ಆರಂಭಗೊಂಡಿರುತ್ತದೆ. ಚತುರ್ಥ ಪಂದ್ಯಕ್ಕಾಗಿ ಕರೆ ಯಾವುದೇ ಕಾರಣಕ್ಕೂ ಕಾಯುವಂತೆ ಮಾಡಬೇಡಿ. ಪ್ರಥಮ ಕರೆ ಉತ್ಸಾಹಿ ಗೆಳೆಯರ ಬೆಳೆಗ ಅಬ್ಬಡ ಮತ್ತು ಪಂಚಶ್ರೀ ಕಾವು. ಅದೇ ಪ್ರಕಾರ ಪಂದ್ಯ ಸಂಖ್ಯೆ 5ರಲ್ಲಿ ಭಾಗವಹಿಸುವ ತಂಡಗಳು ಕೂಡ ಸಿದ್ಧತೆಯನ್ನು ಆರಂಭಿಸುವಂತೆ. ಕಪಿಲಶ್ರೀ ಚಾರ್ವಾಕ ಎ ಮತ್ತು ದುರ್ಗಾಂಬ ಅಲಂಕಾರು. ಈ ಪಂದ್ಯಾಟದಲ್ಲಿ ಭಾಗವಹಿಸುವಂತಹ ಉಳಿದ ತಂಡಗಳು ಈ ರೀತಿ ಆಗಿವೆ: KSS ಸುಬ್ರಹ್ಮಣ್ಯ, ಕಪಿಲಶ್ರೀ ಚಾರ್ವಾಕ ಬಿ, ಉತ್ಸಾಹಿ ಗೆಳೆಯರ ಬೆಳೆಗ ಅಬ್ಬಡ ಬಿ ಮತ್ತು ಕಲ್ಮಲೆ ಫ್ರೆಂಡ್ಸ್. ಅದೇ ಪ್ರಕಾರ ಅಂತಿಮ 2 ತಂಡಗಳು ಜನನಿ ಫ್ರೆಂಡ್ಸ್ ಕಡಬ ಮತ್ತು ಶಿವಶಕ್ತಿ ಕೊಡಿಯಾಳ. ಇಷ್ಟು ತಂಡಗಳು 8 ಪಂದ್ಯಗಳು ಮೊದಲ ಸುತ್ತಲ್ಲಿ ಒಟ್ಟು 16 ತಂಡಗಳು ಭಾಗವಹಿಸುವಂತಹ ಪಂದ್ಯಾಕೂಟ. संध्याकाळीचे 5 वाजून 35 मिनिट झालेले आहेत. आपण पाहत आहोत मालिकेचा 3रा खेळ आता सुरुवात केले आहेत. आपण खाते नाही उघडले आहेत दोन्ही संघाने. And there is the first point. पंद्य ಪ್ರಥಮ ಇಟ್ ಇಸ್ ಥರ್ಡ್ ರೈಟ್. ಈ ಒಂದು ದಾಳಿ ತಂಡಕ್ಕೆ ಅಂಕದ ಅನಿವಾರ್ಯತೆ. ಅಕ್ಷಯ ಕಾಲೇಜಿಂದ ದಾಳಿ ಆರಂಭ. ಅಕ್ಷಯ ವಿರುದ್ಧ ಕೊಡಿಮಾರು ಅಭೀರ ತಂಡ ಆರಂಭದ 2 ಅಂಕಗಳನ್ನು ಪಡೆದುಕೊಂಡಿದೆ. ನಮ್ಮೂರ ನಮ್ಮ ಕನಸು ಸೇವಾ ಟ್ರಸ್ಟ್ ಕೊರೋನಾ ಕಾಲದಿಂದ ಆರಂಭಗೊಂಡು ಅರ್ಥಾತ್ 5-6 ವರ್ಷಗಳಿಂದ ಈ ಪರಿಸರದಲ್ಲಿ ಮಾತ್ರವಲ್ಲ ಕರಾವಳಿಯ ಜಿಲ್ಲೆಯಾದ್ಯಂತ ಹೆಸರನ್ನು ಗಳಿಸಿದಂತಹ ಒಂದು ಸಾಮಾಜಿಕ ಸಂಘಟನೆ ಬೆಳೆದು ಹೆಮ್ಮರವಾಗಿದೆ. ನಾನಾ ರೀತಿಯ ಸಮಾಜೋನ್ಮುಖಿ ಕೆಲಸಗಳನ್ನು ಮಾಡುವ ಮೂಲಕ ಜೊತೆಯಲ್ಲಿ ಕ್ರೀಡೆಗೂ ಕೂಡ ಪ್ರೋತ್ಸಾಹವನ್ನು ಕೊಡುವಂತಹ ಒಂದು ಸಂಸ್ಥೆ ನಮ್ಮೂರ ನಮ್ಮ ಕನಸು ಸೇವಾ ಟ್ರಸ್ಟ್ ನಡುವೆ. ಎಂತಹ ಲಾಕ್ ಅಪ್ಪ, ಸೂಪರ್ ಟೈಕಲ್. ಆರಂಭದಲ್ಲಿ ಕೆಲವೊಂದು ಪಂದ್ಯಗಳು ಏಕಮುಖಿ ಆಗಿರಬಹುದು ವೀಕ್ಷಕರೇ, ಆದರೆ ರಾತ್ರಿ 8-9 ಬಳಿಕ ನಡೆಯುವಂತಹ ಪಂದ್ಯಗಳೆಲ್ಲ ಒಂದಕ್ಕಿಂತ ಒಂದು ಮಿಗಿಲಾಗುವ ಸಾಧ್ಯತೆ. ದ್ವಿತೀಯ ಸುತ್ತಲ್ಲಿ ಎಲ್ಲ ಬೆಂಕಿ ತಂಡಗಳಾಗಲಿವೆ. ಆಟವು ಕೂಡ ಅದೇ ರೀತಿಯಲ್ಲಿ ಬೆಂಕಿ ಆಟ ಆಗಲಿದೆ. 21ರ ಬಿಸಿ ರಕ್ತದ ತರುಣರ ಆಟ. ಅಬ್ಬಾ, ಆಲ್ ಔಟ್ ಆಗಿದೆ. ಕರಾವಳಿಯ ಅನೇಕ ಶ್ರೇಷ್ಠ ವಿದ್ಯಾಸಂಸ್ಥೆಗಳ ಕಬಡ್ಡಿ ತಂಡದ ಆಟಗಾರರೆಲ್ಲ ಈ ದಿನದ ಕಬಡ್ಡಿ ಸ್ಪರ್ಧೆಯಲ್ಲಿ ಭಾಗವಹಿಸಲು ಆಗಮಿಸಿದ್ದಾರೆ. ಈ ಬರುವ 14ರಂದು ಜರುಗುವಂತಹ ಅಡೂರಿನ ಕಬಡ್ಡಿಯಲ್ಲಿ 12 ಮಹಿಳಾ ತಂಡಗಳಿದೆ. ಶ್ರೇಷ್ಠ 12 ಮಹಿಳಾ ತಂಡಗಳ ನಡುವೆ ಸಂಜೆ 4 ಗಂಟೆಗೆ ಸ್ಪರ್ಧೆ ಆರಂಭ. ಆ ಬಳಿಕ 10 ಗಂಟೆಯಿಂದ ಮಹನೀಯರ ಪ್ರಾಯಶಃ 10-12 ತಂಡಗಳು ಭಾಗವಹಿಸುವಂಥ ಅಡೂರಿನ ಅಖಿಲ ಭಾರತ ಮಟ್ಟದ ಕಬಡ್ಡಿ. Back-to-back points. Abhira, tremendous performance. ಇವತ್ತಿನ ಸಂಜೆಯ ಸಭಾ ಕಾರ್ಯಕ್ರಮದ ಉದ್ಘಾಟಕರಾಗಿರುವಂತಹ
ಶ್ರೀ ಕಾಣಿಯೂರು ರಾಮತೀರ್ಥ ಮಠ ಕಾಣಿಯೂರು ಇಲ್ಲಿನ ಮ್ಯಾನೇಜರ್ ಶ್ರೀ ಶ್ರೀನಿಧಿ ಆಚಾರ್ ಅವರು ಆಗಮಿಸಿದ್ದಾರೆ. ಅತ್ಯಂತ ಗೌರವ ಆದರಗಳ ಸ್ವಾಗತವನ್ನ ಕೋರ್ತಾ ಇದ್ದೇವೆ ಶ್ರೀ ಶ್ರೀನಿಧಿ ಆಚಾರ್ ಅವರಿಗೆ. ಏಕಮುಖಿ ಆರಂಭ. ನಮ್ಮ ಸ್ಕೋರರ್ ಖಾದರ್ ಕಡಬ ಅವರ ಲೇಖನಿ ಎಲ್ಲ ಒಂದೇ ಹಾಳೆಯಲ್ಲಿ ಚಲಾವಣೆ ಆಗುತ್ತಾ ಇದೆ. 13. ಈ ನಡುವೆ ಸಭಾ ಕಾರ್ಯಕ್ರಮದಲ್ಲಿ ಗೌರವ ಉಪಸ್ಥಿತಿಯೊಂದಿಗೆ ನಮ್ಮ ಜೊತೆ ಸೇರಿಕೊಳ್ಳುತ್ತಾ ಇದ್ದಾರೆ ಜೋಕಾಲಿ ಬೆಳಗ ರಿಜಿಸ್ಟರ್ಡ್ ಕೃಷ್ಣಾಪುರ ಇದರ ಅಧ್ಯಕ್ಷರಾಗಿರುವಂತಹ ಚಂದ್ರಶೇಖರ ಮುಂಡಾಳ ಶ್ರೀ ಚಂದ್ರಶೇಖರ ಮುಂಡಾಳ ಅವರನ್ನ ಅತ್ಯಂತ ಆದರದಿಂದ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದಾವೆ. ಸಂಜೆಯ ಸಭಾ ಕಾರ್ಯಕ್ರಮಕ್ಕೆ ಗಣ್ಯ ಅತಿಥಿಗಳ ಆಗಮನವಾಗುತ್ತಾ ಇದ್ದು ಇದೀಗ ಟೈಮ್ ಔಟ್. ಟೀಮ್ ಬರಲಿ. ವಿಳಂಬವನ್ನ ಮಾಡದೆ ಮತ್ತೆ ಸಿದ್ಧಗೊಳ್ಳುವಂತೆ. ಏಕಮುಖಿ ಪಂದ್ಯಗಳೆಲ್ಲ ಅತ್ಯಂತ ವೇಗವಾಗಿ ಸಾಗಲಿದ್ದು ಈ ನಡುವೆ ಮತ್ತೊಂದು ಟ್ಯಾಕಲ್. ಅಂಕಗಳೆಲ್ಲ ಒಂದೇ ಭಾಗಕ್ಕೆ ಬರ್ತಾ ಇದೆ. ಮಧ್ಯಂತರ ವಿರಾಮ. ಖಾದರ್ ಕಡಬ ಅವರ ಸ್ಕೋರಿಂಗ್ 15-1. ಎಸ್ ನಾವು ದ ಲಾಸ್ಟ್ ಕಾಲ್ ಫಾರ್ ದ ನೆಕ್ಸ್ಟ್ ಮ್ಯಾಚ್. ಮುಂದಿನ ಪಂದ್ಯಕ್ಕೆ ಅಂತಿಮ ಕರೆ. ಎರಡು ತಂಡಗಳ ಪ್ರವೇಶ ದ್ವಾರವನ್ನು ಸೇರಿಕೊಳ್ಳುವಂತೆ ಉತ್ಸಾಹಿ ಗೆಳೆಯರ ಬೆಳಗ ಅಬ್ಬಡ ಮತ್ತು ಪಂಚಶ್ರೀ ಕಾವು. ಲಾಸ್ಟ್ ಕಾಲ್ ಫಾರ್ ಬೋತ್ ದ ಟೀಮ್. ಬನ್ನಿ, ಈ ಪಂದ್ಯ ಅತ್ಯಂತ ವೇಗದಲ್ಲಿ ಪೂರ್ಣಗೊಳ್ಳಲಿದೆ. ಪಂಚಶ್ರೀ ಕಾವು ಮತ್ತು ಉತ್ಸಾಹಿ ಗೆಳೆಯರ ಬೆಳಗ ಅಬ್ಬಡ ಬರುವಂತೆ. एक तरफा मुकाबला है 15-1. लगातार खेल एक तरफा होता हुआ 16वां अंक मिले हैं. 16-1 16-1. ಎರಡು ತಂಡಗಳಿಗೆ ಮುಂದಿನ ಪಂದ್ಯಕ್ಕಾಗಿ ಅಂತಿಮ ಕರೆಯನ್ನು ನೀಡಲಾಗಿದೆ. ಬರುವಂತೆ ಉತ್ಸಾಹಿ ಗೆಳೆಯರ ಬಳಗ ಅಬ್ಬಡ ಪಂಚಶ್ರೀ ಕಾವು. ಬನ್ನಿ ಪ್ರವೇಶ ದ್ವಾರವನ್ನ ಸೇರಿಕೊಳ್ಳಿ. ಕೊಡಿಮಾರು ಅಬೀರ ಈ ಅಂಕಣದಲ್ಲಿ ಬದಲಾವಣೆ. ಯುವ ಆಟಗಾರ ಕೌಶಿಕ್ ರವರಿಗೆ ಅವಕಾಶವನ್ನ ಮಾಡಿಕೊಟ್ಟಿದೆ. ಮುಂದಿನ ಪಂದ್ಯಗಳಲ್ಲಿ ಕರ್ನಾಟಕ ರಾಜ್ಯಕ್ಕಾಗಿ ಜೂನಿಯರ್ ನ್ಯಾಷನಲ್ ಆಡಿದಂತಹ ಅನೇಕ ಪ್ರತಿಭೆಗಳು ಭಾಗವಹಿಸಲಿದ್ದಾರೆ. ಸಲಹುದ್ದೀನ್ ಇರಾ ಆಗಿರಲಿ, ಸುಹೈಲ್ ಆಗಿರಲಿ, ದೇವು ಆಗಿರಲಿ, ಇಂತಹ ಅನೇಕ ಪ್ರತಿಭೆಗಳು. ಲಾಸ್ಟ್ 5 minutes, ಅಂತಿಮ 5 ನಿಮಿಷಗಳ ಅವಧಿಯಲ್ಲಿ ಪಂದ್ಯ. ಲಾಸ್ಟ್ 5 minutes and this occasion one more tackle point for Abhira.
ಕಿರಣ್ ಮಂಡ್ಯ ದಯಮಾಡಿ ಸಭಾ ವೇದಿಕೆಯ ಎಡಭಾಗಕ್ಕೆ ಬರಬೇಕಾಗಿ ವಿನಂತಿಸ್ತಾ ಇದ್ದೇವೆ. ಅಂತಿಮ 4 ನಿಮಿಷಗಳಲ್ಲಿ ಪಂದ್ಯ. 21-1, 22-1. ಅಭೀರ ತಂಡದ ಆಟಗಾರರು ಬಹಳಷ್ಟು ಕಂಜೂಸ್ ಮಾಡ್ತಾ ಇದ್ದಾರೆ. ಕೇವಲ ಒಂದೇ ಒಂದು ಅಂಕವನ್ನು ಮಾತ್ರ ಬಿಟ್ಟು ಕೊಟ್ಟಿದ್ದಾರೆ. ಸೊ ಬನ್ನಿ ಟೀಮ್ ಬರಲಿ. ಪಂದ್ಯ ಸಂಖ್ಯೆ 4ಕ್ಕೆ ಉತ್ಸಾಹಿ ಗೆಳೆಯರ ಬಳಗ ಅಬ್ಬಡ ಮತ್ತು ಪಂಚಶ್ರೀ ಕಾವು ತಂಡ. ಅದರಲ್ಲಿ ಒಂದು ತಂಡ ತಲುಪಿದೆ, ಇನ್ನೊಂದು ತಂಡ ಬರಲಿ. ಶ್ರೀ ಕುಶಾಲಪ್ಪ ಗೌಡ ನಮ್ಮಿಂದ ಗೌರವವನ್ನು ಸ್ವೀಕರಿಸಲಿಕ್ಕೆ ಇರುವವರು, ಅದೇ ರೀತಿ ಕುಮಾರಿ ಹನ್ಸಿಕಾ ಇದ್ದಲ್ಲಿ ವೇದಿಕೆಯ ಮುಂಭಾಗದಲ್ಲಿ ಬಂದು ಆಸೀನರಾಗಬೇಕಾಗಿ ವಿನಂತಿಸ್ತಾ ಇದ್ದೇವೆ. ಉತ್ಸಾಹಿ ಗೆಳೆಯರ ಬಳಗ ಕುಶಾಲಪ್ಪ ಗೌಡ ಅಬ್ಬಡ ತಂಡ ಆಗಮಿಸಿದ್ದೀರಾ. ಪಂಚಶ್ರೀ ಕಾವು ಎಲ್ಲಿದ್ದೀರಾ? ಪಂಚಶ್ರೀ ಕಾವು ಅಬ್ಬಡ ಇಬ್ಬರು ಬಂದಿದ್ದಾರೆ. ಅಬ್ಬಡದ ಉಳಿದ ಆಟಗಾರರು ಬರಬೇಕು, ಕಾವು ಬರಬೇಕು. ದೂರ ಪೋದುಂತುಡು ನಂಗೆ ಕೇನುಜ ನಮ್ಮ ಮ್ಯಾಚ್ ಆತಿಜ ಅಂಚ ಇಂಚ ದಾಲ ನಮಕೇನುಜ ದಯದಿದ್ದ ಆಯ್ನತ ಬೇಗ ಬತ್ತರಡ ಅವಕಾಶ ತಿಕ್ಕೊಂಡು ದಯದಿದ್ದ ಈ ಪಾತ್ರ ಕೆಬಿ ಕೊಡ್ತು ಕೇನ್ಲೆ. ಎಲ್ಲಿ ಟೀಮ್ ಅಲ್ಲಿ ಕಾವು ಪಂಚಶ್ರೀ ಕಾವು ಪಂಚಶ್ರೀ ಕಾವು ಇಲ್ವಲ್ಲ? ಪಂಚಶ್ರೀ ಕಾವು ಪ್ರಸ್ತುತ ಪಂದ್ಯದ ಅಂತಿಮ ಅವಧಿ. ಟೀಮ್ ಬರಲಿ ಪಂಚಶ್ರೀ ಕಾವು. ಅಬ್ಬಡ ತಂಡ ಆಗಮನವಾಗಿದೆ. ಕಾವು ತಂಡ ಶೀಘ್ರದಲ್ಲೇ ಬಂದಲ್ಲಿ ಮಾತ್ರ ಅವಕಾಶ. ಇಲ್ಲಿಗೆ ಪಂದ್ಯ ಮುಕ್ತಾಯ. ಪಂದ್ಯ ಸಂಖ್ಯೆ 3 ಮುಕ್ತಾಯವಾಗಿದೆ. ದಿವಾಕರ್ ಮಾತೋಡಿ ನಮ್ಮ ಗೌರವವನ್ನು ಇವತ್ತು ಸ್ವೀಕರಿಸಿ ದಯಮಾಡಿ ಸಭಾ ವೇದಿಕೆಯ ಮುಂಭಾಗಕ್ಕೆ ಆಗಮಿಸಬೇಕಾಗಿ ವಿನಂತಿಸ್ತಾ ಇದ್ದೇವೆ. ಇದೀಗ ಎಕಾಡೆಂಚಿ ಪನೊಂದುಲ್ಲ ಒವ್ವೇ ಕಾರಣಕ್ಕೋಸ್ಕರ ನಮ್ಮ ಕಾಪುಲೆಕ ಮಲ್ಪಡೆ ವಾಕ್ ಓವರ್ ಮಲ್ತದ ಬಕ್ಕ ಮೂಲು ಬಲ್ತದ ಪಾತೆರ್ನ ಆಗ ಅವು ಒವ್ವೇ ಒಂಜು ಉಪಯೋಗ ಆಪುಜಿ ಬಲೆ ಕಾವು
ನೋಡಿ, ಆಯೋಜಕರಿಗೆ ಎಲ್ಲ ತಂಡಗಳು ಸಮಾನೆ. ಒಂದು ತಂಡಕ್ಕೆ ಸ್ವಲ್ಪ ರಿಯಾಯಿತಿ ಕೊಟ್ಟಲ್ಲಿ ಅದು ನಮ್ಮ ಮೇಲೆ ಒತ್ತಡ ಬರುತ್ತೆ. ಕಾವು ತಂಡ ಇದ್ದೀರಲ್ಲ, ಕಾವು ರೆಡಿ ಆದವರು ಬನ್ನಿ ಬನ್ನಿ, ಬೇಗ ಬೇಗ ಬೇಗ. ಎಸ್, ಪಂಚಶ್ರೀ ಕಾವು 10 9 8. ಪಾಡ್ 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 ಪಾಡ್, ಬೇಗ ಪಾಡ್ ಬೇಗ ಪಾಡ್. ಎಸ್, ಬರಡು ಬರಡು, ಬೇಗ ಬರಡು, ಬಾಕಿ ತನಕ ಬರಡು. ಈ ಕಾರ್ಯಕ್ರಮದಲ್ಲಿ ಅತ್ಯಂತ ಸುಂದರವಾದಂತಹ ಚೆಂಡೆಯ ಪ್ರದರ್ಶನವನ್ನು ಕೊಡುವಂತಹ ಕಲಾವಿದರು ವೇದಿಕೆಯ ಬಳಿ ಬರುವಂತ ಅಪೇಕ್ಷೆ. ಚೆಂಡೆ ಸಂಘ ಇತ್ತ ಕಡೆ ಬರಲಿ. ಇದಕ್ಕೇನ್ಲೆ ಟೀಮ್ ದಕ್ಕಲಿನ ಕಾತ ಮ್ಯಾಚ್ ಮಲ್ಪನ ಕಾಲ ಪೂರ ಪೋಂಡು ಇಜ್ಜತೆ ಬಾಕಿ ಏಜ್ ಜನ ಯಾವ ಯಾವ ಚೆಂಡೆಯವರು ಅತಿಥಿಗಳನ್ನ ಸ್ವೀಕರಿಸಿಕೊಳ್ಳಿಕ್ಕೆ ದಯಮಾಡಿ ಆಗಮನ ದ್ವಾರದ ಬಳಿ ಹೋಗಿ. ಚೆಂಡೆಯವರು ಗಮನಿಸಿ. ಮೊದಲ ಅವಧಿಯ ಮೊದಲ ಸುತ್ತಿನ 4ನೇ ಪಂದ್ಯ. ಈ 4ನೇ ಪಂದ್ಯದ ಮುಕ್ತಾಯದ ವೇಳೆಯಲ್ಲಿ ವೇದಿಕೆಯಲ್ಲಿ ಸಭಾ ಕಾರ್ಯಕ್ರಮವನ್ನು ನಡೆಸುವರಿದ್ದಾವೆ. ತರುವಾಯ ನಡೆಯುವಂತಹ ಪಂಚಮ ಪಂದ್ಯಕ್ಕಾಗಿ ಸಭಾ ಕಾರ್ಯಕ್ರಮದ ತರುವಾಯ ಸಿದ್ಧಗೊಳ್ಳುವಂತೆ. Very good evening once again. We are witnessing match number 4 of boys category and under 21 years of age. ಆರಂಭದ 3 ಪಂದ್ಯಗಳೆಲ್ಲ ಏಕಮುಖಿಯಾಗಿದ್ದು 4ನೇ ಪಂದ್ಯ ಒಂದು ಶ್ರೇಷ್ಠ ಹೋರಾಟದ ನಿರೀಕ್ಷೆಯಲ್ಲಿ ವೀಕ್ಷಕರಿದ್ದಾರೆ. ಪಂದ್ಯ ಪ್ರಥಮ ಸುತ್ತಲ್ಲಿ ಇನ್ನು 4 ಪಂದ್ಯಗಳು ಬಾಕಿ ಇದೆ. ಕಪಿಲ ಶ್ರೀ ಚಾರ್ವಾಕ ಎ ಮತ್ತು ದುರ್ಗಾಂಬ ಅಲಂಕಾರು ಸಭಾ ಕಾರ್ಯಕ್ರಮದ ತರುವಾಯ ನಡೆಯಲಿದೆ ಆ ಪಂದ್ಯ. ಸುಂದರವಾದ ಫಲಕಗಳು ಪ್ರಧಾನ ವೇದಿಕೆಯ ಮುಂಭಾಗದಲ್ಲಿ ಅತ್ಯಂತ ಸುಂದರವಾಗಿ ಅಲಂಕರಿಸಲ್ಪಟ್ಟಿದೆ.
ಇವತ್ತಿನ ದಿನ 2 ಕ್ಯಾಟಗರಿಗಳಲ್ಲಿ ಪ್ರಥಮದಿಂದ ಚತುರ್ಥ ಸ್ಥಾನದವರೆಗೆ ವೈಯಕ್ತಿಕ ಬಹುಮಾನಗಳು ಬೇರೆ, ಜೊತೆಯಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಯನ್ನು ಮೆರೆದಂತಹ ಗೈದಂತಹ ಸಾಧಕರನ್ನು ಅತ್ಯಂತ ಆದರಪೂರ್ವಕವಾಗಿ ಗೌರವಿಸುವಂತಹ ಬಹಳಷ್ಟು ಅರ್ಥಪೂರ್ಣ ಕಾರ್ಯಕ್ರಮ ನಮ್ಮೂರ ಜನಸೇವಾ, ನಮ್ಮ ಕನಸು ಜನಸೇವಾ ಟ್ರಸ್ಟ್ ನಮ್ಮೂರ. ನಾವು ಥರ್ಡ್ ರೈಟ್, ಡೂ ಆರ್ ಡೈ ರೈಟ್. ಅಬ್ಬಡದಿಂದ ದಾಳಿ. ಡೂ ಆರ್ ಡೈ ರೈಡಲ್ಲಿ ರೈಡರ್ ಟ್ಯಾಕಲ್ ಆಗಿದ್ದಾರೆ. ಎಸ್ 4-1 ಪಂದ್ಯ. 5-1, 6-1, ವಿಳಂಬವಾಗಿ ಬಂದಿರತಕ್ಕಂಥ ವೀಕ್ಷಕರ ಗಮನಕ್ಕೆ, ಇವತ್ತು ಬೆಳಿಗ್ಗೆ ಉದ್ಘಾಟನೆಗೊಂಡು ಮಧ್ಯಾಹ್ನ ಸರಿಸುಮಾರು 12:12ವರೆಗೆ ಮಹಿಳಾ ವಿಭಾಗದ ಸ್ಪರ್ಧೆಗಳನ್ನು ನಡೆಸಿ ಅದರಲ್ಲಿ ಸರಿಸುಮಾರು 7 ಪಂದ್ಯಗಳನ್ನು ಪೂರ್ಣಗೊಳಿಸಿ 4:15 ಗಂಟೆಗೆ 21 ವರ್ಷ ವಯೋಮಿತಿಯ ಹುಡುಗರ ಪಂದ್ಯವನ್ನು ಆರಂಭಿಸಿದ್ದೇವೆ. ಪ್ರಸ್ತುತ ಕೂಟದ 4ನೇ ಪಂದ್ಯದಲ್ಲಿ ನಾವುಗಳಿದ್ದೇವೆ. 16 ತಂಡಗಳು ಈ ವಿಭಾಗದಲ್ಲಿ ಭಾಗವಹಿಸುತ್ತಾ ಇದ್ದು ಒಟ್ಟು 15 ಪಂದ್ಯಗಳಿರುವಂತಹ ಸ್ಪರ್ಧಾಕಣದಲ್ಲಿ 4ನೇ ಪಂದ್ಯ. ಈ ಪಂದ್ಯದ ತರುವಾಯ ಕೇವಲ 11 ಪಂದ್ಯಗಳು ಮಾತ್ರ ಬಾಕಿ. ಒಂದು ಅರ್ಧ ಗಂಟೆಯ ಸಭಾ ಕಾರ್ಯಕ್ರಮ ಎಂಬುದಾಗಿ ಉದ್ಘೋಷಕರಾಗಿರುವಂತಹ ಗಣೇಶ್ ನಡವಾಲ್ ಸರ್ ಅವರು ಮಾಹಿತಿ ಕೊಟ್ಟಿದ್ದಾರೆ. ಸುಂದರವಾದಂತಹ ಚಪ್ಪರದ ವ್ಯವಸ್ಥೆ ಪ್ರಕೃತಿ ಬೆಳಕಲ್ಲಿ ಆರಂಭಗೊಂಡು ಹೊನಲು ಬೆಳಕಿನಲ್ಲಿ ಪೂರ್ಣಗೊಳ್ಳಲಿರುವಂತಹ ಅಭೂತಪೂರ್ವ ಕಬಡ್ಡಿ. ನಮ್ಮೂರ ನಮ್ಮ ಕನಸು ಜನಸೇವಾ ಟ್ರಸ್ಟ್ ಕಾಣಿಯೂರು. ಗಣ್ಯ ಅತಿಥಿಗಳ ಗೌರವ ಆಗಮನ ನೇರವಾಗಿ ಪ್ರಧಾನ ವೇದಿಕೆಯ ಕಡೆ. ಸಭಾ ಕಾರ್ಯಕ್ರಮ ಇನ್ನೇನು ಆರಂಭದ ಎಲ್ಲ ಸಂದೇಶಗಳನ್ನು ಸಂಕೇತಗಳನ್ನು ನೀಡುವ ಮೂಲಕ ಅತ್ಯಂತ ವರ್ಣರಂಜಿತವಾಗಿರತಕ್ಕಂತಹ ಸಭಾ ಕಾರ್ಯಕ್ರಮ. ನಾಡಿನ ನಾನಾ ಕಡೆಗಳ ವಿಶಿಷ್ಟ ಗಣ್ಯ ಅತಿಥಿಗಳ ಘನ ಉಪಸ್ಥಿತಿಯಲ್ಲಿ ಈ ಸಭಾ ಕಾರ್ಯಕ್ರಮ ಇದೀಗ ಕೆಲವೇ ನಿಮಿಷಗಳಲ್ಲಿ ಪ್ರಾರಂಭ. Three more points and off time. ಮಧ್ಯಂತರ ವಿರಾಮ, ಮೊದಲ ಅವಧಿ ಮುಕ್ತಾಯ. ಪಾಯಿಂಟ್ ಟೇಬಲ್ 8-7. ಆಹಾ,
ಪ್ರಥಮ ಬಾರಿಗೆ ಒಂದು ಪಂದ್ಯ ಅತ್ಯಂತ ರೋಚಕವಾಗಿ ಪ್ರಥಮ ಅವಧಿಯನ್ನ ಮುಕ್ತಾಯಗೊಳಿಸಲಾಗಿದೆ. 8-7 ಕೇವಲ 1 ಅಂಕದ ಮುನ್ನಡೆಯಲ್ಲಿ ಪಂಚಶ್ರೀ ಕಾವು. ಬಂಧುಗಳೇ, ಈ ಒಂದು ಅವಧಿಯ ತರುವಾಯ ಸಭಾ ಕಾರ್ಯಕ್ರಮ ಆರಂಭವಾಗಲಿದ್ದು, ಆ ಸಂದರ್ಭದಲ್ಲಿ ಇಷ್ಟೇ ಸಂಖ್ಯೆಯಲ್ಲಿ ಈ ವೇದಿಕೆ ಮುಂಭಾಗದಲ್ಲಿ ತಾವುಗಳು ಇರಬೇಕು. ಗಣ್ಯ ಅತಿಥಿಗಳು ಮಾತನಾಡುವ ವೇಳೆಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ತಾವುಗಳಿದ್ದಲ್ಲಿ ಮಾತ್ರ ನಮ್ಮ ಉದ್ದೇಶ ಅತ್ಯಂತ ಶ್ರೇಷ್ಠ ರೀತಿಯಲ್ಲಿ ಪೂರ್ಣಗೊಳ್ಳಲು ಸಾಧ್ಯ. ಎಲ್ಲರ ಉಪಸ್ಥಿತಿ ಒಂದು ಅರ್ಧ ಗಂಟೆಯ ಸಭಾ ಕಾರ್ಯಕ್ರಮದಲ್ಲಿ ಇರುವಂತೆ ತರುವಾಯ, ಅಪೇಕ್ಷೆ ತರುವಾಯ ಇದೀಗ ದ್ವಿತೀಯ ಅವಧಿ. ಸೆಕೆಂಡ್ ಹಾಫ್ 7-8 ಕಾವು ಲೀಡಿಂಗ್ ಇನ್ 1 ಪಾಯಿಂಟ್. ಪಂಚಶ್ರೀ ಕಾವು ಕಡೆಯಿಂದ ಚಂದು ದಾಳಿಯಲ್ಲಿ ಮಣಿತ್, ಅಬ್ಬಾ ಬಂದ ಮಣಿತ್ ಒಂದು ಪ್ರಬಲ ದಾಳಿಯಲ್ಲಿ 3 ಅಂಕಗಳನ್ನ ಪಡಕೊಂಡ ಪರಿಣಾಮ 11-7 11-7 11-7 है. हेलो जब पहला आधा हेलो 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 3 और अंक मिले हैं पंचश्री काऊ के खाते पर और फिर से एक तरफा स्थिति पर. (15-7) ಬಂಧುಗಳೇ, ಅತ್ಯಂತ ಶ್ರೇಷ್ಠ ಸಭಾ ಕಾರ್ಯಕ್ರಮ ಇನ್ನು ಜರುಗಲಿದೆ. ಎಲ್ಲರ ಘನ ಉಪಸ್ಥಿತಿ ಇಲ್ಲೇ ಇರುವಂತೆ. ये खेल कुछ ही क्षण पर संपन्न हो जाएगा. उसके परिणाम मंच पर का कार्यक्रम शुभारंभ किया जाएगा. यहाँ नजर हट गया है खिलाड़ी का, पीछे पीछे चुप कर जाकर टकल कर दिया है और काऊ फिर से तगड़े स्थिति पर. मंच पर शुरू होने वाले विशेष कार्यक्रम के लिए मेहमानगण, अतिथिगण यहाँ आ चुके हैं. माननीय कैप्टन गणेश कार्निक जी हैं. इसके अलावा ढेर सारा ऐसी महान हस्तियां यहाँ पहुंच चुके हैं. हमारी सबकी सौभाग्य है कि इस प्रकार की महान व्यक्तियों को यहाँ देख सकें. ಪಂದ್ಯ ಏಕಮುಖಿಯಾಗಿ ಸಾಗುತ್ತಾ ಇದೆ. ಕಾವು 1 more time out. ಮ್ಯಾಚ್ ಬಿಟ್ವೀನ್ ಉತ್ಸಾಹಿ ಗೆಳೆಯರ ಬೆಳೆಗ ಅಬ್ಬಡ ಅಂಡ್ ಪಂಚಶ್ರೀ ಕಾವು. ಮೊದಲ ಅವಧಿಯಲ್ಲಿ ಗಳಿಸಿಕೊಂಡಂತಹ ಆ 7 ಅಂಕಗಳೇನಿದೆ, 4 ನಿಮಿಷಗಳ ಬಾಕಿ. 16-7 ಆ 7 ಸ್ಥಗಿತಗೊಂಡಿದೆ. ಅಬ್ಬಡ ಅಬ್ಬರಿಸಬೇಕಾಗಿದೆ ಅಬ್ಬಡ. 17-7 ಥರ್ಡ್ ರೈಟ್. ಎಸ್, ಡೂ ಆರ್ ಡೈ ರೈಟ್. इक्कीस साल के अंतर्गत लड़कों के खेल है. बढ़िया आयोजन है और
हर एक राइड पर टैकल बिल्कुल आसानी के साथ और जीत के करीब है टीम पंचश्री काउ. अंतिम 3 ನಿಮಿಷಗಳು. ಇಪ್ಪತ್ತ 8 ಆರಂಭದ 4 ಪಂದ್ಯಗಳು ಬಹಳಷ್ಟು ಅಂತರದ ಗೆಲುವುಗಳು. 24 8. ಲಾಸ್ಟ್ 2 ಮಿನಿಟ್ಸ್. ಈ ಪಂದ್ಯದ ರೆಫರಿಯಾಗಿ ಶ್ರೀ ಮಂಜುನಾಥ್ ರವರು ಇದ್ದಾರೆ. ಅಂಪೈರ್ಗಳಾಗಿ ಖಾದರ್ ಕಡಬ ಮತ್ತು ಆಸಿಫ್ ತಂಬುತಡಕ. ಅಸಿಸ್ಟೆಂಟ್ ಸ್ಕೋರ್ ಆಗಿ ಸಂದೀಪ್ ಪಲ್ಲೂಡಿ ಅವರ ಜೊತೆ ಆನಂದ್ ಕಡಬ. ಇದೀಗ ದಾಳಿ ಮತ್ತೆ ಮುಂದುವರಿತಾ ಇದೆ. ಗೆಲುವಿನ ಔಪಚಾರಿಕತೆ ಮಾತ್ರ ಎಂಬ ಸ್ಥಿತಿಯಲ್ಲಿ ಅಂತಿಮ ನಿಮಿಷ, ಲಾಸ್ಟ್ ಮಿನಿಟ್. ನೋಡಿ ವೀಕ್ಷಕರೇ, ಇನ್ನೇನು ಬೆಳಗಿನಿಂದ ಕೇಳುತ್ತಾ ಇದ್ದಂತಹ ಧ್ವನಿ ಶ್ರೀ ಗಣೇಶ್ ನಡವಾಳ್ ಅವರ ಸುಂದರವಾದ ನಿರೂಪಣೆಯಲ್ಲಿ ಸಭಾ ಕಾರ್ಯಕ್ರಮ. We are in the last minute of the match. Hall. ಗೆಲುವಿನ ಸನಿಹದಲ್ಲಿ ಪಂಚಶ್ರೀ ಕಾವು. ಎಸ್, ಇಲ್ಲಿಗೆ 4ನೆಯ ಪಂದ್ಯ ಮುಕ್ತಾಯ. ಪಂಚಶ್ರೀ ಕಾವು ಗೆಲುವಿನೊಂದಿಗೆ ಮುಂದಿನ ಸುತ್ತಿಗೆ ತಲುಪಿದೆ. ಅಭಿನಂದನೆಗಳು. ನಿರ್ಗಮಿಸುತ್ತಾ ಇರತಕ್ಕಂತಹ ಉತ್ಸಾಹಿ ಗೆಳೆಯರ ಬೆಳೆಗ ಅಬ್ಬಡ ತಂಡಕ್ಕೆ ಕೃತಜ್ಞತೆಗಳೊಂದಿಗೆ ಬೀಳ್ಕೊಡ್ತಾ ಇದ್ದಾವೆ. ಮ್ಯಾಚ್ ನಂಬರ್ 4 ಈಸ್ ಕಂಪ್ಲೀಟೆಡ್. ನೌ ಸ್ಟೇಜ್ ಪ್ರೋಗ್ರಾಮ್. Hall. ಎಲ್ಲರಿಗೂ ಸಂಜೆಯ ಶುಭ ನಮನಗಳನ್ನ ಸಲ್ಲಿಸಿಕೊಳ್ಳುತ್ತಾ ಸಭಾ ಕಾರ್ಯಕ್ರಮ ಪ್ರೀತಿ ಆದರಗಳಿಂದ ಬರಮಾಡಿಕೊಳ್ಳುತ್ತಾ ತಮಗಾಗಿ ಮೀಸಲಿರಿಸಿರತಕ್ಕಂಥ ಆಸನಗಳಲ್ಲಿ ಕೂತು ಈ ಕಾರ್ಯಕ್ರಮವನ್ನ ವೀಕ್ಷಿಸಿ ಕಾರ್ಯಕ್ರಮವನ್ನ ಚಂದಗಾಣಿಸಿಕೊಡಬೇಕು ಅನ್ನುವಂತಹ ವಿನಯಪೂರ್ವಕ ವಿನಂತಿಯೊಂದಿಗೆ ಬಂಧುಗಳೇ, ಪಾವನ ಕಲ್ಪಡ ಮಲೆಯ ತನ್ನೆಲಲ್ಲೇ ಉಳ್ಳಾಕುಲು ಸಾನ್ನಿಧ್ಯ ಪಂಚವರ್ಣದ ಪುಣ್ಯನೆಲ ನಾಗದೇವರು ನೆಲೆಸಿರತಕ್ಕಂತಹ ಕಲ್ಪಡ ಕೊಡಿಯಾಲ ಊರಿನ ಮಣ್ಣಿನ ಮಕ್ಕಳು ಕಟ್ಟಿರುವ ಕನಸಿನ ಅತ್ಯುನ್ನತ ಧ್ಯೇಯಾದರ್ಶದ ಸಂಘಟನೆ ಜನಸೇವೆಗೆ ಹೊಸ ಕಲ್ಪ ಕೊಟ್ಟ ಕೊರೋನಾ ಸಂದರ್ಭದಲ್ಲಿ ಜನರ ಆಸರೆಯಾದ ವಿದ್ಯಾದಾನ, ಶ್ರಮದಾನ, ರಕ್ತದಾನದ ಮೂಲಕವಾಗಿ ನಾಡಿನ ಉಸಿರಾಗಿರತಕ್ಕಂಥ ಸಂಘಟನೆ, ರಾಷ್ಟ್ರಮಟ್ಟದ ಸಾಧಕರನ್ನ ಗೌರವಿಸಿ ಗುರುತಿಸಿ ನಮ್ಮೂರ ರತ್ನ ಅನ್ನುವಂತಹ ಬಿರುದನ್ನ ಕೊಡ್ತಾ ಇರುವಂತಹ ಸಂಘಟನೆ ಶ್ರೀ ಸುಬ್ರಹ್ಮಣ್ಯ KM ಹಾಗೂ ತಂಡದವರ ಕನಸಿನ ಕಲ್ಪನೆಯ ಕೂಸು ನಮ್ಮೂರ ನಮ್ಮ ಕನಸು ಜನಸೇವಾ ಟ್ರಸ್ಟ್ ಕಲ್ಪಡ ಕುಡಿಯಾಲ ಆಯೋಜನೆಯ ಈ ಒಂದು ಮ್ಯಾಟ್ ಅಂಕಣದ ಕಬಡ್ಡಿ ಪಂದ್ಯಾಟ, ಸಾಧಕರ ಸನ್ಮಾನ ಕಾರ್ಯಕ್ರಮ, ವಿವಿಧ ಕ್ಷೇತ್ರದ ಗಣ್ಯರಿಗೆ ಅಭಿನಂದನಾ ಕಾರ್ಯಕ್ರಮ ಹಾಗೂ ಪ್ರತಿಭಾ ಪುರಸ್ಕಾರ ಸಭಾ ಕಾರ್ಯಕ್ರಮಕ್ಕಾಗಿ ನಾವುಗಳೆಲ್ಲ ಸೇರಿದ್ದೇವೆ. ಬಂಧುಗಳೇ, ಈ ಕಾರ್ಯಕ್ರಮದ ಉದ್ಘಾಟನೆಯನ್ನ ಮಾಡಲಿಕ್ಕಿದ್ದಾರೆ ಶ್ರೀ ಶ್ರೀನಿಧಿ ಆಚಾರ್, ಮ್ಯಾನೇಜರ್ ಶ್ರೀ ಕಾಣಿಯೂರು ರಾಮತೀರ್ಥ ಮಠ ಕಾಣಿಯೂರು. ಅಧ್ಯಕ್ಷತೆಯನ್ನ ವಹಿಸಿಕೊಂಡು ನಮ್ಮೊಂದಿಗೆ
ಶ್ರೀ ಸುಬ್ರಹ್ಮಣ್ಯ KM ಅಧ್ಯಕ್ಷರು, ನಮ್ಮೂರ ನಮ್ಮ ಕನಸು ಜನಸೇವಾ ಟ್ರಸ್ಟ್ ರಿಜಿಸ್ಟರ್ಡ್ ಕಲ್ಪಡ ಕುಡಿಯಲ. ಮುಖ್ಯ ಅತಿಥಿಗಳಾಗಿ ಪಾಲ್ಗೊಳ್ತಾ ಇದ್ದಾರೆ ಕ್ಯಾಪ್ಟನ್ ಗಣೇಶ್ ಕಾರ್ಣಿಕ್, ನಿವೃತ್ತ ಸೇನಾಧಿಕಾರಿಗಳು, ಮಾಜಿ ವಿಧಾನ ಪರಿಷತ್ ಸದಸ್ಯರು. ಶ್ರೀ ನಾ ಸೀತಾರಾಮ್, ಕರ್ನಾಟಕ ದಕ್ಷಿಣ ಪ್ರಾಂತ ಸಹ ಸೇವಾ ಪ್ರಮುಖ, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ. ಶ್ರೀ ಎಂ ಪ್ರಸಾದ್ ಶೆಟ್ಟಿ, ಮ್ಯಾನೇಜಿಂಗ್ ಡೈರೆಕ್ಟರ್, ಭಾರತ ಕೃಷಿ ಅಭಿವೃದ್ಧಿ ಸಂಸ್ಥೆ ನಿಯಮಿತ, ಕೇಂದ್ರ ಕಚೇರಿ ವಿಟ್ಲ. ರೊಟೇರಿಯನ್ PP MPHF ಪ್ರಭಾಕರ್ ನಾಯರ್, ಸಂಚಾಲಕರು, ರೋಟರಿ ಚಾರಿಟೇಬಲ್ ಟ್ರಸ್ಟ್ ರಿಜಿಸ್ಟರ್ ಸುಳ್ಯ. ಶ್ರೀ ಯಾಕೂಬ್ ಹೊಸ್ಮಠ, ಅಧ್ಯಕ್ಷರು, ಕಡಬ ತಾಲೂಕು ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ಕಡಬ. ಗೌರವ ಉಪಸ್ಥಿತಿಯಲ್ಲಿ ನಮ್ಮೊಂದಿಗೆ ನಮ್ಮೂರ ರತ್ನ ಪ್ರಶಸ್ತಿಯನ್ನ ಸ್ವೀಕರಿಸಲಿಕ್ಕಿರತಕ್ಕಂಥ ಶ್ರೀ ದಿನೇಶ್ ಕುಂದರ್, ಸೂಪರಿಂಟೆಂಡೆಂಟ್ ಆಫ್ ದಿ ಕಸ್ಟಮ್ಸ್ ಅಂಡ್ ಸೆಂಟ್ರಲ್ ಟ್ಯಾಕ್ಸ್ ಮಂಗಳೂರು. ಶ್ರೀ AC ವಸಂತ, ಸಂಚಾಲಕರು, ನೆಹರು ಸ್ಮಾರಕ ಪದವಿ ಕಾಲೇಜ್ ಅರಂತೋಡು, ದಕ್ಷಿಣ ಕನ್ನಡ ಜಿಲ್ಲಾ ಅತ್ಯುತ್ತಮ ದೈಹಿಕ ಶಿಕ್ಷಣ ಪ್ರಶಸ್ತಿ ಪುರಸ್ಕೃತರು ಹಾಗೂ ಕ್ರೀಡಾ ಭಾರತಿ ಸುಳ್ಯ ಇದರ ಅಧ್ಯಕ್ಷರು. ಶ್ರೀ ಹರ್ಷನ್ KT, ಅಧ್ಯಕ್ಷರು, ಗ್ರಾಮ ಪಂಚಾಯತ್ ಕುಡಿಯಾಲ. ಶ್ರೀ ಗಣೇಶ್ ಉದನಡ್ಕ, ಅಧ್ಯಕ್ಷರು, ಚಾರ್ವಕ ಕೃಷಿ ಪತ್ತಿನ ಸಹಕಾರಿ ಸಂಘ ಕಾಣಿಯೂರು. ಶ್ರೀ ಪ್ರವೀಣ್ ಕುಮಾರ್ CV, ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು, ಗ್ರಾಮ ಪಂಚಾಯತ್ ಕುಡಿಯಾಲ. ಶ್ರೀ ದಿನೇಶ್ B, ದೈಹಿಕ ಶಿಕ್ಷಣ ನಿರ್ದೇಶಕರು, ಕುಕ್ಕೆ ಶ್ರೀ ಸುಬ್ರಹ್ಮಣ್ಯ ದೇವ ಮಹಾವಿದ್ಯಾಲಯ. ಶ್ರೀ ಅರ್ಜುನ್ ರೈ ಕಾಸ್ಪಾಡಿಗುತ್ತು, ಚಾರ್ವಕ ಸಾಫ್ಟ್ವೇರ್ ಇಂಜಿನಿಯರ್, ಬೆಂಗಳೂರು. ಸ್ಥಾಪಕರು ಎಲೈಟ್ ಆಪ್ಟಿ ಆನ್ಲೈನ್ ಕ್ಲಾಸಸ್. ಪ್ರಗತ್ ರಾಜ್ ಬೈತಡ್ಕ, ಸದಸ್ಯರು, ವ್ಯವಸ್ಥಾಪನಾ ಸಮಿತಿ, ಸದಾಶಿವ ದೇವಸ್ಥಾನ ಅಗಲಿ. ಶ್ರೀ ಜೋಸೆಫ್ ಸರ್ ನಮ್ಮೊಂದಿಗಿದ್ದಾರೆ, ಎಕ್ಸ್ ಇಂಡಿಯನ್ ಆರ್ಮಿ, ಅದೇ ರೀತಿಯಾಗಿ ರಾಷ್ಟ್ರೀಯ ಮಟ್ಟದ ವೇಗದ ಓಟಗಾರರು. ಶ್ರೀ ಚಂದ್ರಶೇಖರ್ ಮಂಡಲ, ಅಧ್ಯಕ್ಷರು, ಜೋಕಾಳಿ ಬಳಗ, ಕೃಷ್ಣಾಪುರ ಕಾಯ್ಮನ. ಇವರ ಜೊತೆಗೆ ನಮ್ಮ ಕ್ಲಬ್ನ ಉಪಾಧ್ಯಕ್ಷರು ಹಾಗೂ ಕಾರ್ಯದರ್ಶಿಗಳು ಕೂಡ ವೇದಿಕೆಯಲ್ಲಿ ಆಸೀನರಾಗಬೇಕು ಅನ್ನುವಂತಹ ಗೌರವಪೂರ್ವಕ ವಿನಂತಿಯನ್ನ ಮಾಡಿಕೊಳ್ಳುತ್ತಾ, ಆಕಾಶಾತ್ ಪತಿತಂ ತೋಯ ಯಥಾಗಚ್ಚತಿ ಸಾಗರಂ ಸರ್ವದೇವ ನಮಸ್ಕಾರಂ ಕೇಶವಂ ಪ್ರತಿಗಚ್ಚತಿ. ಇಲ್ಲಿರುವಂತಹ ಎಲ್ಲರ ಪ್ರಾರ್ಥನೆ, ಶುಭ ಹಾರೈಕೆಗಳೇ ನಮ್ಮೆಲ್ಲರ ಈ ಒಂದು ಯಶಸ್ಸಿಗೆ ಮೂಲ ಪ್ರೇರಣೆ ಅಂತ ಹೇಳುತ್ತಾ, ಸ್ಥಳದಲ್ಲಿ ನೆಲೆಸಿರತಕ್ಕಂತಹ ಲಕ್ಷ್ಮೀ ನರಸಿಂಹದೇವರು, ಅದೇ ರೀತಿಯಾಗಿ ಶ್ರೀ ಅಮ್ಮನವರು ಹಾಗೂ ಎಲ್ಲ ದೈವ ದೇವರುಗಳ ಕೃಪಾಶೀರ್ವಾದವನ್ನ ಬೇಡಿಕೊಳ್ಳುತ್ತಾ, ಪ್ರಥಮತಃ ವೇದಿಕೆಯಲ್ಲಿರತಕ್ಕಂತಹ ಗಣ್ಯಮಾನ್ಯರನ್ನ, ಗಣ್ಯ ಅತಿಥಿಗಳನ್ನ ಆದರಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ಳಬೇಕು, ಸ್ವಾಗತಿಸಿಕೊಳ್ಳಬೇಕಾಗಿ ಶ್ರೀ ಕೇಶವ KP, ಕಲ್ಪಡ ತೋಟ ಸದಸ್ಯರು, ನಮ್ಮೂರ ನಮ್ಮ ಕನಸು ಜನಸೇವಾ ಟ್ರಸ್ಟ್ ಕಲ್ಪಡ ಕುಡಿಯಾಲ ಇವರಲ್ಲಿ ವಿನಂತಿಸ್ತಾ ಇದ್ದೇನೆ. ಶ್ರೀ ಲಕ್ಷ್ಮೀ ನರಸಿಂಹದೇವರು ಹಾಗೂ ನಾವು ಕಲ್ಪಡದಲ್ಲಿ ನಂಬಿಕೊಂಡು ಆರಾಧಿಸುತ್ತಾ ಬಂದಿರುವ ಉಳ್ಳಾಗಳು ಹಾಗೂ ಚಾಮುಂಡಿ ದೈವಗಳಿಗೆ ಮನಸಾರೆ ವಂದಿಸುತ್ತಾ, ಶ್ರೀ 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 ವಿದ್ಯಾವಲ್ಲಭ ತೀರ್ಥ ಸ್ವಾಮೀಜಿ, ಶ್ರೀ ಜಗದ್ಗುರು ಮಣ್ಣೋದ್ವಾಚಾರ್ಯ ಮೂಲ ಮಹಾಸಂಸ್ಥಾನಂ, ಶ್ರೀ ಕಾಣಿಯೂರು ರಾಮತೀರ್ಥ ಮಠ ಉಡುಪಿ ಇವರ ಶುಭ ಆಶೀರ್ವಾದಗಳೊಂದಿಗೆ ನಮ್ಮೂರ ನಮ್ಮ ಕನಸು ಜನಸೇವಾ ಟ್ರಸ್ಟ್ ರಿಜಿಸ್ಟರ್ಡ್ ಕಲ್ಪಡ ಕೊಡಿಯಾಲ ಇದರ ಆಶ್ರಯದಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ಅಮೆಚೂರು ಕಬಡ್ಡಿ ಅಸೋಸಿಯೇಷನ್ ಮತ್ತು ಕಡಬ ತಾಲೂಕು ಅಮೆಚೂರು ಕಬಡ್ಡಿ ಅಸೋಸಿಯೇಷನ್ ರಿಜಿಸ್ಟರ್ಡ್ ಕಡಬ ಇದರ ಸಹಭಾಗಿತ್ವದಲ್ಲಿ ರಾಜ್ಯ ಮಟ್ಟದ ಅಂಡರ್ 21 ವಯೋಮಿತಿಯ ಪುರುಷರ ಮತ್ತು ಮಹಿಳೆಯರ ಮ್ಯಾಟ್ ಕಬಡ್ಡಿ ಪಂದ್ಯಾಟ, ವಿವಿಧ ಕ್ಷೇತ್ರದ ಸಾಧಕರಿಗೆ ಸನ್ಮಾನ ಹಾಗೂ ಅಭಿನಂದನಾ ಕಾರ್ಯಕ್ರಮ ಮತ್ತು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ. ಈ ಸಮಾರೋಪ ಸಮಾರಂಭದ ಸಭಾಧ್ಯಕ್ಷತೆಯನ್ನು ವಹಿಸಿರುವ ಈ ಒಂದು ಉತ್ತಮ ಕಾರ್ಯಕ್ರಮದ ಸಂಘಟಕರು ನಮ್ಮೆಲ್ಲರ ಪ್ರೀತಿಯ ಶ್ರೀ ಸುಬ್ರಹ್ಮಣ್ಯ KM, ಅಧ್ಯಕ್ಷರು, ನಮ್ಮೂರ ನಮ್ಮ ಕನಸು ಜನಸೇವಾ ಟ್ರಸ್ಟ್ ರಿಜಿಸ್ಟರ್ಡ್ ಕಲ್ಪಡ ಕುಡಿಯಲ ಇವರನ್ನು ನಮ್ಮ ಟ್ರಸ್ಟ್ನ ಪರವಾಗಿ ಬಹಳ ಪ್ರೀತಿಯಿಂದ ಆದರದಿಂದ ಸ್ವಾಗತಿಸುತ್ತಿದ್ದೇನೆ. ನಮ್ಮ ಟ್ರಸ್ಟ್ನ ಹೆಮ್ಮೆಯ ಅಧ್ಯಕ್ಷರಿಗೆ ಭವಿಷ್ಯತ್ KR ಇವರು ಹೂಗುಚ್ಛವನ್ನ ನೀಡಿ ಗೌರವದ ಸಂಕೇತವಾದಂಥ ಗುಲಾಬಿ ಹೂವನ್ನು ನೀಡಿ ಸ್ವಾಗತಿಸಬೇಕಾಗಿ ವಿನಂತಿಸ್ತಾ ಇದ್ದೇವೆ. ಚಪ್ಪಾಳೆಯ ಪ್ರೀತಿಯ ಸಭಾವೇದಿಕೆಗೆ ಸ್ವಾಗತ ಸರ್ ತಮಗೆ. ನಮ್ಮ ಕಬಡ್ಡಿ ಪಂದ್ಯಾಟಕ್ಕೆ ಸ್ಥಳಾವಕಾಶ ಮಾಡಿಕೊಟ್ಟು ನಮ್ಮೊಂದಿಗೆ ಸದಾ ಸಹಕಾರವನ್ನು ನೀಡುತ್ತಾ ನಮ್ಮೆಲ್ಲರ ಪ್ರೀತಿಗೆ ಪಾತ್ರರಾಗಿರುವ
ಇವತ್ತಿನ ಈ ಕಾರ್ಯಕ್ರಮದ ಉದ್ಘಾಟಕರು ಶ್ರೀ ಶ್ರೀನಿಧಿ ಆಚಾರ್ಯ, ಮ್ಯಾನೇಜರ್, ಕಾಣಿಯೂರು ಮಠ, ಕಾಣಿಯೂರು ರಾಮತೀರ್ಥ ಮಠ ಇವರನ್ನು ನಮ್ಮ ಟ್ರಸ್ಟಿನ ಪರವಾಗಿ ಬಹಳ ಪ್ರೀತಿಯಿಂದ ಸ್ವಾಗತಿಸುತ್ತಿದ್ದೇನೆ. ಗೌರವಾನ್ವಿತರನ್ನ ಶ್ರೀ ಭಾಸ್ಕರ ತೋಟ, ಕೋಶಾಧಿಕಾರಿಗಳು, ನಮ್ಮೂರ ನಮ್ಮ ಕನಸು ಜನಸೇವಾ ಟ್ರಸ್ಟ್ ಇವರು ಗುಲಾಬಿ ಹೂವನ್ನ ನೀಡಿ ಆದರಗಳಿಂದ ಬರಮಾಡಿಕೊಳ್ಳಬೇಕು, ಸ್ವಾಗತಿಸಬೇಕಾಗಿ ವಿನಂತಿಸ್ತಾ ಇದ್ದೇವೆ. ಗೌರವಾದರದ ಸ್ವಾಗತ ಸರ್. ತಮಗೆ ಸ್ಥಳಾವಕಾಶ ನೀಡುವುದರ ಜೊತೆಗೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಉದ್ಘಾಟನೆಯನ್ನ ಮಾಡಲಿಕ್ಕಿದ್ದೀರಿ. ಮುಖ್ಯ ಅತಿಥಿಗಳಲ್ಲಿ ಓರ್ವರಾದ ಹಿರಿಯರು ಕ್ಯಾಪ್ಟನ್ ಗಣೇಶ್ ಕಾರ್ನಿಕ್, ನಿವೃತ್ತ ಸೇನಾಧಿಕಾರಿ, ಮಾಜಿ ವಿಧಾನ ಪರಿಷತ್ ಸದಸ್ಯರು. ಸರ್, ತಾವು ತಮ್ಮೊಂದಿಗಿದ್ದೀರಿ, ತಮ್ಮನ್ನು ಸಹ ಈ ಕಾರ್ಯಕ್ರಮಕ್ಕೆ ಬಹಳ ಪ್ರೀತಿಯಿಂದ ಸ್ವಾಗತಿಸುತ್ತಿದ್ದೇನೆ. ಶ್ರೀ ನವೀನ್ ಖಂಡಿಗ, ಸದಸ್ಯರು, ನಮ್ಮೂರ ನಮ್ಮ ಕನಸು ಜನ ಸೇವಾ ಟ್ರಸ್ಟ್, ಮಾಜಿ ವಿಧಾನ ಪರಿಷತ್ ಸದಸ್ಯರು, ನಿವೃತ್ತ ಸೈನ್ಯಾಧಿಕಾರಿಗಳು, ನಮ್ಮೆಲ್ಲರ ಆದರ್ಶ ಪ್ರಾಯರಾಗಿರತಕ್ಕಂಥ ಕ್ಯಾಪ್ಟನ್ ಗಣೇಶ್ ಕಾರ್ನಿಕ್ ಇವರನ್ನ ಸ್ವಾಗತಿಸ್ತಾ ಇದ್ದಾರೆ. ಮುಖ್ಯ ಅತಿಥಿಗಳಲ್ಲಿ ಇನ್ನೂರವರಾದ ಶ್ರೀ ನಾ ಸೀತಾರಾಮ್, ಕರ್ನಾಟಕ ದಕ್ಷಿಣ ಪ್ರಾಂತ ಸಹ ಸೇವಾ ಪ್ರಮುಖ, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ. ಸರ್, ತಾವು ತಮ್ಮೊಂದಿಗಿದ್ದೀರಿ, ತಮ್ಮನ್ನು ಸಹ ಬಹಳ ಪ್ರೀತಿಯಿಂದ ಆದರದಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಿದ್ದೇನೆ. ಗೌರವಾನ್ವಿತ ಹಿರಿಯರನ್ನ ಶ್ರೀ ಬಾಲಕೃಷ್ಣ ಪೋಲಾಜೆ, ಸದಸ್ಯರು, ನಮ್ಮೂರ ನಮ್ಮ ಕನಸು ಜನಸೇವಾ ಟ್ರಸ್ಟ್ ಇವರು ಗುಲಾಬಿ ಹೂವನ್ನ ನೀಡಿ ಸ್ವಾಗತಿಸಬೇಕಾಗಿ ವಿನಂತಿಸ್ತಾ ಇದ್ದೇವೆ. ಶ್ರೀ ಎಂ ಪ್ರಸಾದ್ ಶೆಟ್ಟಿ, ಮ್ಯಾನೇಜಿಂಗ್ ಡೈರೆಕ್ಟರ್, ಭಾರತ ಕೃಷಿ ಅಭಿವೃದ್ಧಿ ಸಂಸ್ಥೆ ನಿಯಮಿತ ಕೇಂದ್ರ ಕಚೇರಿ, ವಿಟ್ಲ. ಸರ್, ತಮ್ಮನ್ನು ಟ್ರಸ್ಟ್ನ ಪರವಾಗಿ ಬಹಳ ಪ್ರೀತಿಯಿಂದ ಆದರದಿಂದ ಸ್ವಾಗತಿಸುತ್ತಿದ್ದೇನೆ. ಗೌರವಾನ್ವಿತರನ್ನ ಶ್ರೀ ವಿಜೇತ್ ಕುಂಡಾಳ ಇವರು ಗುಲಾಬಿ ಹೂವನ್ನ ನೀಡಿ ಸ್ವಾಗತಿಸಬೇಕಾಗಿ ವಿನಂತಿಸ್ತಾ ಇದ್ದೇವೆ. ರೋಟೇರಿಯನ್ ಪಿಪಿ ಎಂಪಿ ಎಚ್ಎಫ್ ಪ್ರಭಾಕರ್ ನಾಯರ್, ಸಂಚಾಲಕರು, ರೋಟರಿ ಚಾರಿಟೇಬಲ್ ಟ್ರಸ್ಟ್, ರಿಜಿಸ್ಟರ್ಡ್, ಸುಳ್ಯ. ಸರ್, ತಮ್ಮನ್ನು ಸಹ ಈ ಕಾರ್ಯಕ್ರಮಕ್ಕೆ ಬಹಳ ಪ್ರೀತಿಯಿಂದ ಸ್ವಾಗತಿಸುತ್ತಿದ್ದೇನೆ. ಗೌರವಾನ್ವಿತರನ್ನ ದೇವಿ ಪ್ರಸಾದ್ ಕಲ್ಪಡಗುತ್ತು ಇವರು ಸಂಘಟನಾ ಕಾರ್ಯದರ್ಶಿಗಳು, ಗುಲಾಬಿ ಹೂವಿನೊಂದಿಗೆ ಆದರದಿಂದ ಬರಮಾಡಿಕೊಳ್ಳಬೇಕು, ಸ್ವಾಗತಿಸಬೇಕಾಗಿ ವಿನಂತಿಸ್ತಾ ಇದ್ದೇವೆ. ಚಪ್ಪಾಳೆಯ ಸ್ವಾಗತ ಸರ್ ತಮಗೆ ಈ ಒಂದು ಕಾರ್ಯಕ್ರಮಕ್ಕೆ. ಗೌರವ ಉಪಸ್ಥಿತಿಯಲ್ಲಿ ಇವತ್ತಿನ ನಮ್ಮೂರ ರತ್ನ ಪ್ರಶಸ್ತಿ ಸ್ವೀಕರಿಸಲಿರುವ ಶ್ರೀ ದಿನೇಶ್ ಕುಂದರ್, ಸೂಪರಿಂಟೆಂಡೆಂಟ್ ಆಫ್ ದಿ ಕಸ್ಟಮ್, ಸೆಂಟ್ರಲ್ ಟ್ಯಾಕ್ಸ್, ಮಂಗಳೂರು, ಇವತ್ತಿನ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದೀರಿ. ಸರ್, ತಮ್ಮನ್ನು ಸಹ ಟ್ರಸ್ಟ್ನ ಪರವಾಗಿ ಬಹಳ ಪ್ರೀತಿಯಿಂದ ಸ್ವಾಗತಿಸುತ್ತಿದ್ದೇನೆ. ಶ್ರೀ ಗಣೇಶ್ ಪರ್ಲೋಡಿ, ಸಾಂಸ್ಕೃತಿಕ ಕಾರ್ಯದರ್ಶಿಗಳು, ನಮ್ಮೂರ ನಮ್ಮ ಕನಸು ಜನಸೇವಾ ಟ್ರಸ್ಟ್ ಇವರು ಈ ದಿವಸ ನಮ್ಮೂರ ರತ್ನ ಪ್ರಶಸ್ತಿಯನ್ನ ಸ್ವೀಕರಿಸಲಿಕ್ಕೆ ಇರತಕ್ಕಂಥ ತರಬೇತುದಾರರು ಶ್ರೀ ದಿನೇಶ್ ಕುಂದರ್, ಸೂಪರಿಂಟೆಂಡೆಂಟ್ ಆಫ್ ದಿ ಕಸ್ಟಮ್ಸ್ ಅಂಡ್ ಸೆಂಟ್ರಲ್ ಟ್ಯಾಕ್ಸ್, ಮಂಗಳೂರು. ಸರ್, ತಮಗೆ ಆದರದ ಸ್ವಾಗತವನ್ನ ಕೋರ್ತಾ ಇದ್ದೇವೆ. ದಕ್ಷಿಣ ಕನ್ನಡ ಜಿಲ್ಲಾ ಅತ್ಯುತ್ತಮ ದೈಹಿಕ ಶಿಕ್ಷಣ ಶಿಕ್ಷಕ ಪ್ರಶಸ್ತಿ ಪುರಸ್ಕೃತರು, ಅಧ್ಯಕ್ಷರು, ಕ್ರೀಡಾ ಭಾರತಿ, ಸುಳ್ಯ ತಾಲೂಕು, ಎಸಿ ವಸಂತ್. ಸರ್, ತಾವು ತಮ್ಮೊಂದಿಗಿದ್ದೀರಿ. ಸರ್, ತಮ್ಮನ್ನು ಈ ಕಾರ್ಯಕ್ರಮಕ್ಕೆ ಬಹಳ ಪ್ರೀತಿಯಿಂದ ಸ್ವಾಗತಿಸುತ್ತಿದ್ದೇನೆ. ಶ್ರೀ ಮನೋಹರ್ ಕಲ್ಪಡ ಇವರು ಗುಲಾಬಿ ಹೂವನ್ನ ನೀಡಿ ಶ್ರೀ ಎಸಿ ವಸಂತ್ ಸರ್ ಅವರನ್ನ ಸ್ವಾಗತಿಸಬೇಕಾಗಿ ವಿನಂತಿಸ್ತಾ ಇದ್ದೇವೆ. ಶ್ರೀ ಹರ್ಷನ್ ಕೆಟಿ, ಅಧ್ಯಕ್ಷರು, ಗ್ರಾಮ ಪಂಚಾಯತ್ ಕೊಡಿಯಾಲ. ಸರ್, ತಾವು ಇಲ್ಲಿ ಉಪಸ್ಥಿತರಿದ್ದೀರಿ, ತಮ್ಮನ್ನು ಸಹ ಈ ಕಾರ್ಯಕ್ರಮಕ್ಕೆ ಬಹಳ ಪ್ರೀತಿಯಿಂದ ಸ್ವಾಗತಿಸುತ್ತಿದ್ದೇನೆ. ಶ್ರೀ ಯಜ್ಞೇಶ್ ಕಲ್ಪಡ ಇವರು ನಮ್ಮ ಕೊಡಿಯಾಲ ಗ್ರಾಮ ಪಂಚಾಯತ್ನ ಅಧ್ಯಕ್ಷರು, ನಮ್ಮ ಕ್ಲಬ್ನ ಸಕ್ರಿಯ ಸದಸ್ಯರಾಗಿರತಕ್ಕಂಥ ಶ್ರೀ ಹರ್ಷನ್ ಕೆಟಿ ಇವರನ್ನ ಸ್ವಾಗತಿಸಬೇಕಾಗಿ ವಿನಂತಿಸ್ತಾ ಇದ್ದೇವೆ. ಶ್ರೀ ಯಾಕೂಬ್ ಹೊಸಮಠ, ಅಧ್ಯಕ್ಷರು, ಕಡಬ ತಾಲೂಕು, ಅಮಿಚೂರು ಕಬಡ್ಡಿ ಅಸೋಸಿಯೇಷನ್, ರಿಜಿಸ್ಟರ್ಡ್, ಕಡಬ. ಸರ್, ತಾವು ತಮ್ಮೊಂದಿಗಿದ್ದೀರಿ, ತಮ್ಮನ್ನು ಸಹ ಈ ಕಾರ್ಯಕ್ರಮಕ್ಕೆ ಬಹಳ ಪ್ರೀತಿಯಿಂದ ಸ್ವಾಗತಿಸುತ್ತಿದ್ದೇನೆ. ಗೌರವಾನ್ವಿತರನ್ನ ಶ್ರೀ ಬೀರಪ್ಪ ಎಲ್ವಿ ಇವರು ಗುಲಾಬಿ ಹೂವನ್ನ ನೀಡಿ ಸ್ವಾಗತಿಸಬೇಕಾಗಿ ವಿನಂತಿಸ್ತಾ ಇದ್ದೇವೆ. ಶ್ರೀ ಗಣೇಶ್ ಉದನಡ್ಕ, ಅಧ್ಯಕ್ಷರು, ಚಾರ್ವಕ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘ ನಿಯಮಿತ, ಕಾಣಿಯೂರು.
ತಮ್ಮನ್ನು ಸಹ ಈ ಕಾರ್ಯಕ್ರಮಕ್ಕೆ ಬಹಳ ಪ್ರೀತಿಯಿಂದ ಸ್ವಾಗತಿಸುತ್ತಿದ್ದೇನೆ. ಗೌರವಾನ್ವಿತರನ್ನ ಸುಧಾಕರ ಬರಮೇಲೋ ಇವರು ಗುಲಾಬಿ ಹೂವಿನೊಂದಿಗೆ ಸ್ವಾಗತಿಸಬೇಕಾಗಿ ವಿನಂತಿಸ್ತಾ ಇದ್ದೇವೆ. ಶ್ರೀ ಪ್ರವೀಣ್ ಕುಮಾರ್ ಸಿ ಎ, ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ, ಗ್ರಾಮ ಪಂಚಾಯತ್ ಕೊಡಿಯಾಲ. ಸರ್, ತಾವು ತಮ್ಮೊಂದಿಗಿದ್ದೀರಿ, ತಮ್ಮನ್ನು ಸಹ ಈ ಕಾರ್ಯಕ್ರಮಕ್ಕೆ ಬಹಳ ಪ್ರೀತಿಯಿಂದ ಸ್ವಾಗತಿಸುತ್ತಿದ್ದೇನೆ. ಗೌರವಾನ್ವಿತರನ್ನ ಪ್ರಗತ್ ಅಂಗಾರಡ್ಕ ಇವರು ಗುಲಾಬಿ ಹೂವನ್ನು ನೀಡಿ ಸ್ವಾಗತಿಸಬೇಕಾಗಿ ವಿನಂತಿಸ್ತಾ ಇದ್ದೇವೆ. ಶ್ರೀ ಅರ್ಜುನ್ ರೈ ಕಾಸ್ಪಡಿಗುತ್ತು ಚಾರ್ವಕ, ಸಾಫ್ಟ್ವೇರ್ ಇಂಜಿನಿಯರ್, ಬೆಂಗಳೂರು, ಸ್ಥಾಪಕರು ಎಲೈಟ್ ಆಫ್ ದಿ ಆನ್ಲೈನ್ ಕ್ಲಾಸಸ್. ಸರ್, ತಮ್ಮನ್ನು ಸಹ ಈ ಕಾರ್ಯಕ್ರಮಕ್ಕೆ ಬಹಳ ಪ್ರೀತಿಯಿಂದ ಸ್ವಾಗತಿಸುತ್ತಿದ್ದೇನೆ. ಮನೀಶ್ ಕಲ್ಪಡ ಇವರು ಅರ್ಜುನ್ ರೈ ಇವರನ್ನ ಗುಲಾಬಿ ಹೂವನ್ನು ನೀಡಿ ಸ್ವಾಗತಿಸಬೇಕಾಗಿ ವಿನಂತಿಸ್ತಾ ಇದ್ದೇವೆ. ಶ್ರೀ ಪ್ರಗತ್ ರಾಜ್ ಬೈತಡ್ಕ, ಸದಸ್ಯರು, ವ್ಯವಸ್ಥಾಪನಾ ಸಮಿತಿ, ಶ್ರೀ ಸದಾಶಿವ ದೇವಸ್ಥಾನ ಅಗಳಿ. ತಮ್ಮನ್ನು ಸಹ ಈ ಕಾರ್ಯಕ್ರಮಕ್ಕೆ ಟ್ರಸ್ಟ್ನ ಪರವಾಗಿ ಬಹಳ ಪ್ರೀತಿಯಿಂದ ಸ್ವಾಗತಿಸುತ್ತಿದ್ದೇನೆ. ಕಿಶೋರ್ ಪಟ್ ಇವರು ಗೌರವಪೂರ್ವಕವಾಗಿ ಸ್ವಾಗತಿಸಬೇಕಾಗಿ ವಿನಂತಿಸ್ತಾ ಇದ್ದೇವೆ. ಚಂದ್ರಶೇಖರ ಮುಂಡಾಲ, ಅಧ್ಯಕ್ಷರು, ಜೋಕಾಳಿ ಬಳಗ, ರಿಜಿಸ್ಟರ್, ಕೃಷ್ಣಾಪುರ, ಕಾಯ್ಮಣ. ಸರ್, ತಾವು ತಮ್ಮೊಂದಿಗಿದ್ದೀರಿ, ತಮ್ಮನ್ನು ಸಹ ಈ ಕಾರ್ಯಕ್ರಮಕ್ಕೆ ಬಹಳ ಪ್ರೀತಿಯಿಂದ ಆಧಾರದಿಂದ ಸ್ವಾಗತಿಸುತ್ತಿದ್ದೇನೆ. ಗೌರವಾನ್ವಿತರನ್ನ ರಾಜೇಶ್ ಕಲ್ಪಡ ಇವರು ಹೂಗುಚ್ಛದೊಂದಿಗೆ ಸ್ವಾಗತಿಸಬೇಕಾಗಿ ವಿನಂತಿಸ್ತಾ ಇದ್ದೇವೆ. ಇನ್ನೋರ್ವರು ಜೋಸೆಫ್ ಸರ್, ತಾವು ತಮ್ಮ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದೀರಿ, ತಮ್ಮನ್ನು ಸಹ ಈ ಕಾರ್ಯಕ್ರಮಕ್ಕೆ ಬಹಳ ಪ್ರೀತಿಯಿಂದ ಆಧಾರದಿಂದ ಸ್ವಾಗತಿಸುತ್ತಿದ್ದೇನೆ. ದಿಶಾಂತ್ ಕಲ್ಪಡ ಜೋಸೆಫ್ ಸರ್ ಅವರನ್ನ ಗೌರವಪೂರ್ವಕವಾಗಿ ಸ್ವಾಗತಿಸಬೇಕಾಗಿ ವಿನಂತಿಸ್ತಾ ಇದ್ದೇವೆ. ಹಾಗೂ ಇವತ್ತಿನ ಈ ಸಮಾರಂಭದಲ್ಲಿ ಸನ್ಮಾನ ಸ್ವೀಕರಿಸಲಿರುವ ಹಾಗೂ ಅಭಿನಂದಿಸಲ್ಪಡುವ ಎಲ್ಲ ಸಾಧಕರನ್ನು ಹಾಗೂ ಪ್ರತಿಭಾ ಪುರಸ್ಕಾರ ಸ್ವೀಕರಿಸಲಿರುವ ಎಲ್ಲ ಪ್ರತಿಭಾವಂತ ವಿದ್ಯಾರ್ಥಿಗಳನ್ನು ಈ ಸಂದರ್ಭದಲ್ಲಿ ಬಹಳ ಪ್ರೀತಿಯಿಂದ ಟ್ರಸ್ಟ್ನ ಪರವಾಗಿ ಸ್ವಾಗತಿಸುತ್ತಿದ್ದೇನೆ. ಹಾಗೂ ಇಲ್ಲಿ ನೆರೆದಿರುವ ಕಾಣೀರಿನ ಸಮಸ್ತ ಜನತೆಯನ್ನ, ಹಿರಿಯರನ್ನ, ಕಿರಿಯರನ್ನ, ಪುಟಾಣಿ ಮಕ್ಕಳನ್ನ, ಪತ್ರಕರ್ತ ಮಿತ್ರರನ್ನ, ಪೊಲೀಸ್ ಸಿಬ್ಬಂದಿ ವರ್ಗದವರನ್ನ, ಕ್ರೀಡಾಭಿಮಾನಿಗಳನ್ನ, ಕ್ರೀಡಾಪಟುಗಳನ್ನ ಎಲ್ಲರನ್ನ ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ನನ್ನ ಮಾತಿಗೆ ಅಂತಿಮ ವಿರಾಮ ನೀಡುತ್ತಿದ್ದೇನೆ. ಅವಕಾಶಕ್ಕಾಗಿ ವಂದನೆಗಳು. ಎಲ್ಲರನ್ನ ಗೌರವಪೂರ್ವಕವಾಗಿ ಸ್ವಾಗತಿಸಿರತಕ್ಕಂಥ ಕೇಶವ್ ಸರ್ ಅವರಿಗೆ ಸ್ವಾಗತ ಕೋರುತ್ತಾ ನಮ್ಮೊಂದಿಗೆ ಕಾರ್ಯಕ್ರಮದಲ್ಲಿ ಹಿರಿಯ ಯಕ್ಷಗಾನ ಕಲಾವಿದರು, ಸಾಮಾಜಿಕ ಮುಖಂಡರು ಆಗಿರತಕ್ಕಂಥ ಗೋಪಾಲಕೃಷ್ಣ ಪಟೇಲ್ ಚಾರ್ವಕ ನಮ್ಮೊಂದಿಗಿದ್ದೀರಿ. ಅದೇ ರೀತಿ ಪ್ರಗತಿ ವಿದ್ಯಾಸಂಸ್ಥೆಯ ಸಂಚಾಲಕರು ಜಯಸೂರ್ ರೈ ಮಾದೋಡಿ ನಮ್ಮೊಂದಿಗಿದ್ದೀರಿ. ಅದೇ ರೀತಿ ಈ ಭಾಗದ ಅನೇಕ ಸಂಘಟನೆಗಳ ಅಧ್ಯಕ್ಷ ಪದಾಧಿಕಾರಿಗಳೆಲ್ಲ ನಮ್ಮೊಂದಿಗೆ ಉಪಸ್ಥಿತರಿದ್ದೀರಿ. ತಮ್ಮೆಲ್ಲರ ಗೌರವ ಉಪಸ್ಥಿತಿಯನ್ನು ಗುರುತಿಸಿಕೊಳ್ಳುತ್ತಾ ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಗಣ್ಯರಿಗೆ ನಮ್ಮ ಟ್ರಸ್ಟ್ನ ಅಧ್ಯಕ್ಷರು ಸುಬ್ರಹ್ಮಣ್ಯ KM ಇವರು ಶಾಲು ಹೊದಿಸಿ ಗೌರವಪೂರ್ವಕ ಸ್ವಾಗತವನ್ನ ಕೋರಬೇಕಾಗಿ ವಿನಂತಿಯನ್ನ ಮಾಡ್ತಾ ಇದ್ದೇವೆ. ಗೌರವದ ಶಾಲು ಸಮರ್ಪಣೆ ವೇದಿಕೆಯಲ್ಲಿರತಕ್ಕಂಥ ಈ ಒಂದು ಸಭಾ ಕಾರ್ಯಕ್ರಮದ ಉದ್ಘಾಟಕರು ಹಾಗೂ ಎಲ್ಲ ಗಣ್ಯಮಾನ್ಯ ಅತಿಥಿಗಳಿಗೆ ನಮ್ಮ ಪ್ರೀತಿಯ ಕರೆಗೆ ಹೋಗೊಟ್ಟು ಆಗಮಿಸಿರತಕ್ಕಂಥ ಕ್ಯಾಪ್ಟನ್ ಗಣೇಶ್ ಕಾರ್ನಿಕ್ ಸರ್ ಅವರು ಇದ್ದಾರೆ. ನಮ್ಮೂರ ರತ್ನ ಪ್ರಶಸ್ತಿ ಸ್ವೀಕರಿಸಲಿಕ್ಕೆ ಇರತಕ್ಕಂಥ ದಿನೇಶ್ ಕುಂದರ್ ಸರ್ ಇದ್ದಾರೆ. ಅದೇ ರೀತಿ ಹಿರಿಯರು, ಸಂಘಟನಾ ಚತುರರು, ಕರ್ನಾಟಕ ದಕ್ಷಿಣ ಪ್ರಾಂತ ಸಹ ಸೇವಾ ಪ್ರಮುಖ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಸೀತಾರಾಮ್ ಸರ್ ನಮ್ಮೊಂದಿಗಿದ್ದಾರೆ. ಶ್ರೀ ಎಂ ಪ್ರಸಾದ್ ಶೆಟ್ಟಿ, ಮ್ಯಾನೇಜಿಂಗ್ ಡೈರೆಕ್ಟರ್ ಭಾರತ ಕೃಷಿ ಅಭಿವೃದ್ಧಿ ಸಂಸ್ಥೆ ವಿಟ್ಲ. ರೋಟೇರಿಯನ್ ಪ್ರಭಾಕರ್ ನಾಯರ್, ಸಂಚಾಲಕರು ರೋಟರಿ ಕ್ಲಬ್ ಸುಳ್ಯ. ಶ್ರೀ ಶ್ರೀನಿಧಿ ಆಚಾರ್, ಮ್ಯಾನೇಜರ್ ಕಾಣಿಯೂರು ರಾಮತೀರ್ಥ ಮಠ ಕಾಣಿಯೂರು. ಅದೇ ರೀತಿ ಶ್ರೀ ಯಾಕೂಬ್ ಹೊಸಮಠ, ಅಧ್ಯಕ್ಷರು ಕಡಬ ತಾಲೂಕು ಅಮೆಚೂರು ಕಬಡ್ಡಿ ಅಸೋಸಿಯೇಷನ್. ಶ್ರೀ ಎಸ್ ಸಿ ವಸಂತ್ ಸರ್ ಅವರು ಸಂಚಾಲಕರು ನೆಹರು ಸ್ಮಾರಕ ಪದವಿ ಕಾಲೇಜ್ ಅರಂತೋಡು. ಜೋಸೆಫ್ ಸರ್ ಅವರು ಸೈನಿಕರಾಗಿದ್ದು ರಾಷ್ಟ್ರೀಯ ಮಟ್ಟದ ಆಟಗಾರರಾಗಿ ನಮ್ಮೊಂದಿಗೆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಪ್ರವೀಣ್ ಕುಮಾರ್ PDO ಕೊಡಿಯಾಲ, ಹರ್ಷನ್ ಕೆಟಿ, ಅಧ್ಯಕ್ಷರು ಕೊಡಿಯಾಲ ಪಂಚಾಯತ್, ಪ್ರಗತ್ ರಾಜ್ ಬೈತಡ್ಕ. ಇದೀಗ
ಸಭಾ ಕಾರ್ಯಕ್ರಮದ ಉದ್ಘಾಟನೆ ದೀಪ ಪ್ರಜ್ವಲನೆಯ ಮೂಲಕವಾಗಿ ಈ ಒಂದು ಸಂಜೆಯ ಸಭಾ ಕಾರ್ಯಕ್ರಮ ಸನ್ಮಾನ ಕಾರ್ಯಕ್ರಮಗಳಿಗೆ ಚಾಲನೆಯನ್ನ ನೀಡಬೇಕಾಗಿ ಗೌರವಾನ್ವಿತ ಶ್ರೀ ಶ್ರೀನಿಧಿ ಆಚಾರ್ ಮ್ಯಾನೇಜರ್ ಶ್ರೀ ಕಾಣಿಯೂರು ರಾಮತೀರ್ಥ ಮಠ ಕಾಣಿಯೂರು ಹಾಗೂ ವೇದಿಕೆಯಲ್ಲಿರತಕ್ಕಂಥ ಎಲ್ಲ ಗಣ್ಯ ಅತಿಥಿಗಳಲ್ಲಿ ಗೌರವಪೂರ್ವಕವಾಗಿ ವಿನಂತಿಸ್ತಾ ಇದ್ದೇವೆ. ಭರವಸೆಯ ಸಂಕೇತ ಬೆಳಕು, ಜ್ಞಾನದ ಸಂಕೇತ ಬೆಳಕು, ಪ್ರಗತಿಯ ಮುನ್ನಡೆಯ ಸಂಕೇತ ಬೆಳಕು. ಈ ಬೆಳಕಿನ ಧ್ಯೇಯದ ಅಡಿಯಲ್ಲಿ ಮನಗಳನ್ನ ತಲುಪತಕ್ಕಂತ ಸ್ಫೂರ್ತಿ, ಈ ಸಂಘಟನಾತ್ಮಕ ಶಕ್ತಿ ಹಿಮ್ಮಳಿಸಿ ಬರಲಿ. ಸಮಾಜ ಸೇವೆಯನ್ನ ಕೈಗೊಳ್ಳುವಂತಹ ಜೀವನದಲ್ಲಿ ಉತ್ಸಾಹ, ಅದೇ ರೀತಿ ನವ ಭಾರತವನ್ನ ಕಟ್ಟತಕ್ಕಂತ ಉತ್ಸಾಹ ಈ ಯುವಕರಲ್ಲಿ, ಈ ಸಮಾಜದ ಎಲ್ಲ ಬಂಧುಗಳಲ್ಲಿ ಮೂಡಿ ಬರಲಿ. ಇಂತಹ ಜನಮನ್ನಣೆಯ ಕಾರ್ಯಕ್ರಮಗಳು ನಮ್ಮೆಲ್ಲರ ನಾಡಿ ಮಿಡಿತಗಳನ್ನ ಹರಿತುಕೊಂಡು ಈ ಊರಿಗೆ ಹೊಸ ಬೆಳಕನ್ನ, ಹೊಸ ಶಕ್ತಿಯನ್ನ ತುಂಬಲಿ ಅನ್ನುವ ಆಶಯದೊಂದಿಗೆ ಯುವಕರು ಕಟ್ಟಿರತಕ್ಕಂತ ಸಂಘಟನೆ ನಮ್ಮೂರ ನಮ್ಮ ಕನಸು ಜನಸೇವಾ ಟ್ರಸ್ಟ್ ಕಲ್ಪಡ ಕುಡಿಯಾಲ ಆಯೋಜನೆಯ ಈ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ಮೂಡಿ ಬರಲಿ ಅನ್ನುವಂತಹ ಆಶಯವನ್ನ ವ್ಯಕ್ತಪಡಿಸುತ್ತ ಜಗದ ಬಾಳ್ತೋಟದಲ್ಲಿ ನಾವೆಲ್ಲ ಹೂವುಗಳು ಇಂದರಳಿ ತೆಂಪೆರಚಿ ನಾಳೆಯೇ ಬಾಡುವೆವು. ಆ ನಡುವೆ ಈ ಸಮಾಜದ ಶಕ್ತಿಯಾಗಿ ನಾವುಗಳೆಲ್ಲ ಇರೋಣ ಅನ್ನುವಂತಹ ಆಶಯವನ್ನ ವ್ಯಕ್ತಪಡಿಸುತ್ತ ದೀಪ ಪ್ರಜ್ವಲನೆಗೆ ಸಾಕ್ಷಿಯಾದಂತಹ ಎಲ್ಲ ಮನಸ್ಸುಗಳಿಗೆ ವಂದನೆಗಳನ್ನ ಸಲ್ಲಿಸ್ತಾ ಇದ್ದೇವೆ. ಇದೀಗ ದೀಪ ಪ್ರಜ್ವಲನೆಯ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ಕೊಟ್ಟಿರ್ತಕ್ಕಂಥ ಶ್ರೀ ಶ್ರೀನಿಧಿ ಆಚಾ ಮ್ಯಾನೇಜರ್ ಶ್ರೀ ಕಾಣಿಯೂರು ರಾಮತೀರ್ಥ ಮಠ ಕಾಣಿಯೂರು ಇವರು ಶುಭ ಹಾರೈಕೆಗಳನ್ನ ಮಾಡಬೇಕ. ಬಂಧುಗಳೇ, ನಮ್ಮೂರ ನಮ್ಮ ಕನಸು ಜನಸೇವಾ ಟ್ರಸ್ಟ್ ಕಲ್ಪಡ ಕುಡಿಯಾಲ ಈ ವರ್ಷ ರಾಜ್ಯ ಮಟ್ಟದ ಅಂಡರ್ 21 ವಯೋಮಿತಿಯ ಪುರುಷರ ಹಾಗೂ ಮಹಿಳೆಯರ ಮ್ಯಾಟ್ ಕಬಡ್ಡಿ ಪಂದ್ಯಾಟವನ್ನ ಇಟ್ಕೊಳ್ತಾ ಇದೆ. ಇದರ ಜೊತೆಗೆ ವಿಶೇಷವಾದಂತಹ ಒಂದು ಸನ್ಮಾನ ಗುರುತಿಸುವಿಕೆ ಕಾರ್ಯಕ್ರಮ ಕೂಡ ಹಮ್ಮಿಕೊಳ್ತಾ ಇದೆ. ಈ ಕಾರ್ಯಕ್ರಮದ ನಮ್ಮ ಟ್ರಸ್ಟ್ನ ಕಾರ್ಯಕ್ರಮದ ವಿಶೇಷತೆ ಅದು ನಮ್ಮೂರ ರತ್ನ ಪ್ರಶಸ್ತಿಯನ್ನ ನೀಡತಕ್ಕಂಥದ್ದು. ಒಂದು ರಾಜ್ಯ ಮಟ್ಟದ ಪ್ರಶಸ್ತಿಯನ್ನ ಈ ವೇದಿಕೆಯಲ್ಲಿ ಪ್ರತಿ ವರ್ಷ ನೀಡುತ್ತಾ ಬರ್ತಾ ಇದ್ದಾರೆ. ಕ್ಷೇತ್ರದ ಸಾಧಕರಾಗಿರತಕ್ಕಂತ ಶ್ರೀ ದಿನೇಶ್ ಕುಂದರ್ ಒಲಿಂಪಿಕ್ಸ್ ಕ್ರೀಡಾಕೂಟಕ್ಕೆ ಕ್ರೀಡಾಪಟುಗಳನ್ನ ತರಬೇತಿ ನೀಡಿದಂತಹ ಖ್ಯಾತ ತರಬೇತುದಾರರು ನಮ್ಮೂರ ರತ್ನ ಪ್ರಶಸ್ತಿಯನ್ನ ತನ್ನದಾಗಿಸಿಕೊಳ್ಳುತ್ತಾ ಇದ್ದಾರೆ. ಗೌರವಾನ್ವಿತ ದಿನೇಶ್ ಕುಂದರ್ ಸರ್ ಅವರನ್ನ ನಿಮಗೆಲ್ಲರಿಗೂ ಪರಿಚಯಿಸುತ್ತಾ ತಾವು ಈ ಸನ್ಮಾನದ ಗದ್ದುಗೆಯಲ್ಲಿ ಆಸೀನರಾಗಬೇಕು ಅನ್ನುವಂತಹ ವಿನಯಪೂರ್ವಕ ವಿನಂತಿಯನ್ನ ಮಾಡ್ತಾ ಇದ್ದೇವೆ ಸರ್. ಗೌರವಾನ್ವಿತರೆ, ದಕ್ಷಿಣ ಕನ್ನಡ ಜಿಲ್ಲೆಯ ಮಂಗಳೂರಿನ ಬೊಕ್ಕಪಟ್ಟಣದಲ್ಲಿ ಶ್ರೀಮತಿ ಪಾರ್ವತಿ ಭವಾನಿ ಶಂಕರ್ ಕುಂದರ್ ಮತ್ತು ಶ್ರೀ ಭವಾನಿ ಶಂಕರ್ ಕುಂದರ್ ದಂಪತಿಯ ಪುತ್ರರಾಗಿ 24/10/1965 ಜನಿಸಿರತಕ್ಕಂಥ ತಾವು ಪ್ರಾಥಮಿಕ ಶಿಕ್ಷಣವನ್ನ ಹಿರಿಯ ಪ್ರಾಥಮಿಕ ಶಾಲೆ ಬೊಕ್ಕಪಟ್ಟಣ, ಪ್ರೌಢ ಶಿಕ್ಷಣವನ್ನ ಕೆನರಾ ಪ್ರೌಢಶಾಲೆ ಉರುವದಲ್ಲಿ ಪಡೆದು ಪದವಿ ಪೂರ್ವ ಮತ್ತು ಪದವಿ ಶಿಕ್ಷಣವನ್ನ ಸಂತ ಅಲೋಷಿಯಸ್ ಸಂಜೆ ಕಾಲೇಜು ಮಂಗಳೂರಿನಲ್ಲಿ ಪಡೆದಿದ್ದೀರಿ. ವಿದ್ಯಾಭ್ಯಾಸದ ಸಂದರ್ಭದಲ್ಲಿ ಕುಸ್ತಿ, ಡಿಸ್ಕಸ್, ಶಾರ್ಟ್ ಪುಟ್ ಮತ್ತು ಅಥ್ಲೆಟಿಕ್ಸ್ ಕ್ರೀಡೆಗಳಲ್ಲಿ ಸ್ಪರ್ಧಿಸಿ ಅನೇಕ ಪ್ರಶಸ್ತಿಗಳನ್ನ ಪಡೆದಿದ್ದೀರಿ. ತಮ್ಮ ತಂದೆಯವರು ಕೂಡ ಉತ್ತಮ ಕ್ರೀಡಾಪಟುವಾಗಿದ್ದು 4ನೇ ತರಗತಿಯಲ್ಲಿರುವಾಗಲೇ ಕುಸ್ತಿಯನ್ನ ಕಲಿತು ಪ್ರೇರೇಪಿತರಾಗಿ 6ನೇ ತರಗತಿಯಲ್ಲಿ ತರಬೇತಿಯನ್ನ ಆರಂಭಿಸಿ ವಿವಿಧ ಕ್ರೀಡಾಕೂಟದಲ್ಲಿ ಭಾಗವಹಿಸಿ ಪ್ರತಿಭಾವಂತ ಕ್ರೀಡಾಪಟುವಾಗಿದ್ದೀರಿ. ಕಾಲೇಜು ವಿದ್ಯಾಭ್ಯಾಸದ ಸಂದರ್ಭದಲ್ಲಿ ಸತತ 3 ಬಾರಿ ಅಖಿಲ ಭಾರತ ವಿಶ್ವವಿದ್ಯಾಲಯ ಕುಸ್ತಿ ಚಾಂಪಿಯನ್ಶಿಪ್ ಮಂಗಳೂರು ವಿಶ್ವವಿದ್ಯಾನಿಲಯವನ್ನು ಪ್ರತಿನಿಧಿಸಿದ ಗರಿಮೆ ತಮ್ಮದು. 1989ರಲ್ಲಿ ಬೆಂಗಳೂರಿನ ಕಸ್ಟಮ್ಸ್ ಮತ್ತು ಕೇಂದ್ರ ಅಬಕಾರಿ ಇಲಾಖೆಯಲ್ಲಿ ವೃತ್ತಿ ಜೀವನ ಆರಂಭಿಸಿ 1991ರಲ್ಲಿ ಮಂಗಳೂರಿಗೆ ವರ್ಗಾವಣೆಗೊಂಡು ವೃತ್ತಿಯ ಜೊತೆಗೆ ಕ್ರೀಡಾ ಪ್ರತಿಭೆಗಳನ್ನು ಪ್ರೋತ್ಸಾಹಿಸುವ ನಿಟ್ಟಿನಲ್ಲಿ ಅಥ್ಲೆಟಿಕ್ಸ್ ತರಬೇತಿ ಆರಂಭಿಸಿ 1991ರಲ್ಲಿ ಅಖಿಲ ಭಾರತ ಸಿವಿಲ್ ಸರ್ವಿಸ್ ಕುಸ್ತಿ ಚಾಂಪಿಯನ್ಶಿಪ್ ಭಾಗವಹಿಸಿ ಕಂಚಿನ ಪದಕ ಗೆದ್ದ ಕೀರ್ತಿ ತಮ್ಮದು. ಕಸ್ಟಮ್ಸ್ ಮತ್ತು ಕೇಂದ್ರ ಅಬಕಾರಿ ಇಲಾಖೆಯಲ್ಲಿ ಅಧೀಕ್ಷಕರಾಗಿ 36 ವರ್ಷಗಳ ಕಾಲ ಕಾರ್ಯನಿರ್ವಹಿಸಿದ್ದೀರಿ. ನವೆಂಬರ್ 2025ರಂದು ನಿವೃತ್ತಿ ಹೊಂದಿದ್ದೀರಿ.
ಕ್ರೀಡೆಯ ಬಗ್ಗೆ ಅಪಾರ ಕಾಳಜಿ ವಹಿಸಿ ಮಂಗಳೂರಿನಲ್ಲಿ ಮಂಗಳ ಅಥ್ಲೆಟ್ಸ್ ಎಂಬ ಕ್ರೀಡಾ ಸಂಸ್ಥೆ ಸ್ಥಾಪಕರಾಗಿ ಕ್ರೀಡಾ ತರಬೇತಿಯ ಮೂಲಕ ದೇಶಾದ್ಯಂತ ಚಿರಪರಿಚಿತರಾಗಿದ್ದೀರಿ. ಬೆಳಗ್ಗೆ 4:45ರಿಂದ 6:30ರವರೆಗೆ ಪ್ರತಿದಿನ ಸಂಜೆ 4:45ರಿಂದ 7 ಗಂಟೆಯ ತನಕ ಶಿಸ್ತುಬದ್ಧವಾಗಿ ಮಂಗಳ ಕ್ರೀಡಾಂಗಣದಲ್ಲಿ ತರಬೇತಿ ನೀಡಿದ್ದೀರಿ. ಗರಿಷ್ಠ ಪ್ರಮಾಣದಲ್ಲಿ ಕ್ರೀಡೆಗೆ ತ್ಯಾಗ ಮಾಡಿದ ತರಬೇತುದಾರರು ತಾವಾಗಿದ್ದು, ಹೆಸರಿಗೆ ಬಯಸದೆ ದಕ್ಷಿಣ ಕನ್ನಡದ ಖ್ಯಾತ ಕ್ರೀಡಾ ತರಬೇತುದಾರರಾಗಿ ತಾವು ಮಾಡಿದ ಸಾಧನೆ ಬರಹಕ್ಕೆ ನಿಲುಕಲಾರದು. ಕಠಿಣ ಪರಿಶ್ರಮ, ಶಿಸ್ತು, ನಿರಂತರ ತರಬೇತಿ, ವೈಯಕ್ತಿಕ ತ್ಯಾಗ ಮುಖ್ಯ ತತ್ವದೊಂದಿಗೆ ತರಬೇತಿ ನೀಡಿ ಹಲವು ಕ್ರೀಡಾಪಟುಗಳನ್ನು ಅಥ್ಲೆಟಿಕ್ಸ್ ವಿಭಾಗದಲ್ಲಿ ಒಲಿಂಪಿಕ್ಸ್, ಏಷ್ಯನ್ ಗೇಮ್ಸ್ ಮತ್ತು ಅಂತಾರಾಷ್ಟ್ರೀಯ ಮತ್ತು ರಾಷ್ಟ್ರೀಯ ಮಟ್ಟದಲ್ಲಿ ಮಿಂಚುವಂತೆ ಮಾಡಿದ್ದೀರಿ. ಅಥ್ಲೆಟಿಕ್ಸ್ ವಿಭಾಗದಲ್ಲಿ 200 ಮೀಟರ್ ಮತ್ತು 400 ಮೀಟರ್ ಓಟದಲ್ಲಿ ಸತತವಾಗಿ 4 ಬಾರಿ ಒಲಿಂಪಿಕ್ ಕ್ರೀಡಾಕೂಟದಲ್ಲಿ ಮತ್ತು ಏಷ್ಯನ್ ಗೇಮ್ಸ್ ಕ್ರೀಡಾಕೂಟದಲ್ಲಿ ಭಾಗವಹಿಸಿದ ಖ್ಯಾತ ಮಹಿಳಾ ಅಥ್ಲೆಟ್ MR ಪೂವಮ್ಮ ಮತ್ತು 2024ರ ಪ್ಯಾರಿಸ್ ಒಲಿಂಪಿಕ್ಸ್ನಲ್ಲಿ 4x400 ಮೀಟರ್ ರಿಲೇ ವಿಭಾಗದಲ್ಲಿ ಭಾರತವನ್ನ ಪ್ರತಿನಿಧಿಸಿದ ಮಿಜೋ ಚಾಕೋ ಕುರಿಯನ್ ರವರ ತರಬೇತುದಾರರಾಗಿರುವುದು ಹೆಮ್ಮೆಯ ವಿಷಯ. ತಾವು ಈ ಮೂಲಕ ದೇಶಕ್ಕೆ ಕೀರ್ತಿಯನ್ನ ತಂದಿದ್ದೀರಿ. 36 ವರ್ಷಗಳಿಂದ ಮಂಗಳಾ ಸ್ಟೇಡಿಯಂನಲ್ಲಿ ಮಂಗಳಾ ಅಥ್ಲೆಟ್ಸ್ ಸಂಸ್ಥೆಯ ನಡೆಸಿ 1500ಕ್ಕೂ ಹೆಚ್ಚು ಯುವ ಕ್ರೀಡಾಪಟುಗಳಿಗೆ ಉಚಿತವಾಗಿ ತರಬೇತಿಯನ್ನು ನೀಡಿದ್ದೀರಿ. ತಾವು ತರಬೇತಿ ನೀಡುತ್ತಾ ಇರುವ ಸಂದರ್ಭದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದ ಕ್ರೀಡಾಪಟುಗಳನ್ನು ಬೆಳಕಿಗೆ ತಂದಿದ್ದೀರಿ. ಸೀಮಾ ಪ್ರಿಯದರ್ಶಿನಿ, ಕ್ಲಿಫರ್ಡ್ ಜೋಶ್ವಾ, ವಿಕಾಸ್ ಪುತ್ರನ್, ನಿಶ್ಚಿತ್ ಜೆ ಶೆಟ್ಟಿ, ಆಕಾಶ್ ರಾವ್, ವರ್ಷಾ ವಿಜಯ್ ಹೀಗೆ 50ಕ್ಕೂ ಮಿಕ್ಕಿದ ಕ್ರೀಡಾಪಟುಗಳನ್ನು ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಗಮನ ಸೆಳೆಯುವಂತೆ ತರಬೇತಿಗೊಳಿಸಿದ್ದೀರಿ. ಕ್ರೀಡಾ ಕ್ಷೇತ್ರದ ಸಾಧನೆಗಾಗಿ 2011ರಲ್ಲಿ ಆಳ್ವಾಸ್ ಫೌಂಡೇಶನ್ ಮೂಡುಬಿದಿರೆಯವರು ನೀಡುವ ಆಳ್ವಾಸ್ ಏಕಲವ್ಯ ಪ್ರಶಸ್ತಿಯನ್ನ, 2014-15ರಲ್ಲಿ ಮೂಡುಬಿದಿರೆಯಲ್ಲಿ ಅಖಿಲ ಭಾರತ ಅಂತರ್ವಿವಿ ಅಥ್ಲೆಟಿಕ್ಸ್ ಕೂಟದಲ್ಲಿ ಬೆಸ್ಟ್ ಅಥ್ಲೆಟಿಕ್ ಕೋಚ್ ಪ್ರಶಸ್ತಿಯನ್ನ, 2021-22ರಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿಯನ್ನ ಪಡೆದುಕೊಂಡಿದ್ದೀರಿ. ಕ್ರೀಡಾ ಕ್ಷೇತ್ರದ ತಮ್ಮ ಅಮೋಘ ಕಾರ್ಯ, ಸೇವಾ ತತ್ಪರತೆಯಿಂದ ಜನಮಾನಸದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಧ್ರುವತಾರೆಯಂತೆ ಮಿನುಗುತ್ತಾ ಇರುವ ತಮಗೆ ಶೈಕ್ಷಣಿಕ ಹಾಗೂ ಸಮಾಜ ಕ್ಷೇತ್ರದಲ್ಲಿನ ಜೀವಮಾನದ ಶ್ರೇಷ್ಠ ಸಾಧನೆಯನ್ನ ಗುರುತಿಸಿ ನಮ್ಮೂರ ರತ್ನ ರಾಜ್ಯ ಪ್ರಶಸ್ತಿಯನ್ನ ನೀಡಿ ಗೌರವಿಸ್ತಾ ಇದ್ದೇವೆ. ಕ್ರೀಡಾ ಕ್ಷೇತ್ರದಲ್ಲಿ ನಿಮಗಿರುವ ಪ್ರೀತಿ, ಅಪಾರ ಗೌರವ, ಶ್ರದ್ಧೆ, ಬದ್ಧತೆ, ತ್ಯಾಗ, ಪರಿಶ್ರಮ ಇತರರಿಗೂ ಸ್ಫೂರ್ತಿ ಮತ್ತು ಮಾದರಿಯಾಗಲಿ. ಪತ್ನಿ ಶ್ರೀಮತಿ ಸೌಮ್ಯ ದಿನೇಶ್ ಕುಂದರ್, ಪುತ್ರ ಗಹನ್ ದಿನೇಶ್ ಕುಂದರ್ ಹಾಗೂ ಕುಟುಂಬದವರೊಂದಿಗೆ ಸುಖಿ ಜೀವನವನ್ನ ತಮ್ಮದಾಗಿಸಿಕೊಳ್ತಾ ಇದ್ದೀರಿ ಸರ್. ನಮ್ಮೂರ ನಮ್ಮ ಕನಸು ಜನಸೇವಾ ಟ್ರಸ್ಟ್ ನ ಅಧ್ಯಕ್ಷರು ಸುಬ್ರಹ್ಮಣ್ಯ KM, ಉಪಾಧ್ಯಕ್ಷರು ಅಶ್ವಿನಿ ಕುಮಾರ್ ಕೆ, ಕಾರ್ಯದರ್ಶಿ ಹರ್ಷನ್ KT ಹಾಗೂ ಸಂಗಡಿಗರು ತಮ್ಮನ್ನ ನಮ್ಮೂರ ರತ್ನ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಿಕ್ಕೆ ಸಂತೋಷ ಪಡ್ತಾ ಇದ್ದೇವೆ. ಗೌರವಾನ್ವಿತರಿಗೆ ಸನ್ಮಾನ, ಶಾಲು, ಹಾರಾರ್ಪಣೆ, ಪೇಟ ಹಾಗೂ ಬೆಳ್ಳಿಯ ಪಾರಿತೋಷಕವನ್ನ ನೀಡಿ ನಮ್ಮೂರ ರತ್ನ ಪ್ರಶಸ್ತಿಯೊಂದಿಗೆ ಹಾಗೂ ಸನ್ಮಾನ ಪತ್ರದ ಗೌರವವನ್ನ ಸಲ್ಲಿಸ್ತಾ ಇದ್ದೇವೆ. ನಮ್ಮೂರ ರತ್ನ ಪ್ರಶಸ್ತಿ ಇದು ನಮ್ಮೂರ ನಮ್ಮ ಕನಸು ಜನಸೇವಾ ಟ್ರಸ್ಟ್ ನೀಡುವಂತಹ ಅತ್ಯುನ್ನತವಾದಂತಹ ರಾಜ್ಯ ಮಟ್ಟದ ಪ್ರಶಸ್ತಿಯಾಗಿದೆ ಬಂಧುಗಳೇ. ತಮಗೆ ದೇವರು ಆಯುಷ್ಯ, ಆರೋಗ್ಯ, ಸನ್ಮಂಗಲವನ್ನ ಕರುಣಿಸಲಿ. ಇನ್ನಷ್ಟು ಕ್ರೀಡಾ ಪ್ರತಿಭೆಗಳನ್ನ ರಾಜ್ಯ, ರಾಷ್ಟ್ರಮಟ್ಟ ಹಾಗೂ ಒಲಿಂಪಿಕ್ಸ್ ಕ್ರೀಡೆಗೆ ತರಬೇತುಗೊಳಿಸುವಲ್ಲಿ ಭಗವಂತ ಶಕ್ತಿಯನ್ನ ಕರುಣಿಸಲಿ ಅನ್ನುವಂತಹ ಪ್ರಾರ್ಥನೆಯನ್ನ ಈ ಕಾಣಿಯೂರಿನ ಮಣ್ಣಿನ ಸರ್ವ ಶಕ್ತಿಗಳ ಪರವಾಗಿ ಸಲ್ಲಿಸ್ತಾ ತಮ್ಮನ್ನು ಅಭಿನಂದಿಸ್ತಾ ಇದ್ದೇವೆ ಸರ್. ಮುಂದಿನ ನಮ್ಮ ಗೌರವ ಸನ್ಮಾನ ಶ್ರೀ ಜತ್ತಪ್ಪಗೌಡ ಟಿ, ನಿವೃತ್ತ ಸೈನಿಕರು, ಇವರಿಗೆ ವೇದಿಕೆಗೆ ಬಂದು ಆಸೀನರಾಗಬೇಕಾಗಿ ವಿನಂತಿಸಿಕೊಳ್ಳುತ್ತಾ ಕ್ಯಾಪ್ಟನ್ ವಿಕ್ರಮ್ ಬಾತ್ರ ಒಂದು ಕಡೆ ಹೇಳುತ್ತಾರೆ, ಒಂದು ನಾನು ತ್ರಿವರ್ಣ ಧ್ವಜವನ್ನು ಹಾರಿಸಿ ಬರುತ್ತೇನೆ ಅಥವಾ ನನ್ನನ್ನು ಧ್ವಜದಲ್ಲಿ ಸುತ್ತಿ ತರಬಹುದು, ಆದರೆ ನಾನು ಖಂಡಿತವಾಗಿಯೂ ಬಂದೇ ಬರುತ್ತೇನೆ. ನಮ್ಮ ಸುಂದರ ನಾಳೆಗಳಿಗಾಗಿ ಜೀವನದ ಪ್ರತಿ ಕ್ಷಣವನ್ನ ಅರ್ಪಣೆ ಇಟ್ಟು ದುಡಿಯುವಂತಹ ದೇಶ ಕಾಯುವ ಸೈನಿಕರಿಗೆ ನಮ್ಮ ಮೊದಲ ನಮನವನ್ನ ಸಲ್ಲಿಸಿಕೊಳ್ಳುತ್ತಾ ಇದೀಗ
ನಿವೃತ್ತ ಸೈನಿಕರನ್ನ ಈ ವೇದಿಕೆಯಲ್ಲಿ ಸನ್ಮಾನಿಸಲಿಕ್ಕಿದ್ದೇವೆ ಬಂಧುಗಳೇ. ಸುಳ್ಯ ತಾಲೂಕಿನ 50 ಗ್ರಾಮದ ಪಂಜ ತೋಟಮನೆ ಶ್ರೀಮತಿ ಶಿವಮ್ಮ ಮತ್ತು ವೀರಪ್ಪಗೌಡ ದಂಪತಿಯ ಸುಪುತ್ರರಾಗಿ 1/8/64ರಲ್ಲಿ ಜನಿಸಿ ಪ್ರಾಥಮಿಕ ಶಿಕ್ಷಣವನ್ನ ಹಿರಿಯ ಪ್ರಾಥಮಿಕ ಶಾಲೆ ಪಂಜ ಹಾಗೂ ಪ್ರೌಢ ಶಿಕ್ಷಣವನ್ನ ಜೂನಿಯರ್ ಕಾಲೇಜ್ ಪಂಜದಲ್ಲಿ ಪೂರೈಸಿದ್ದೀರಿ. 1983ರಲ್ಲಿ ಮಂಗಳೂರಿನಲ್ಲಿ ನಡೆದ ಭಾರತೀಯ ಭೂಸೇನಾ ನೇಮಕಾತಿ ಆಯ್ಕೆ ಪ್ರಕ್ರಿಯೆಯಲ್ಲಿ ಆಯ್ಕೆಗೊಂಡು ಗೋವಾದ ಮಡಗಾವ್ನಲ್ಲಿ 6 ತಿಂಗಳು ಬೇಸಿಕ್ ಟ್ರೈನಿಂಗ್ ಮತ್ತು ಬೆಂಬಲಿಯಂನಲ್ಲಿ 10 ತಿಂಗಳು ಟೆಕ್ನಿಕಲ್ ಟ್ರೈನಿಂಗ್ ಪಡೆದು ನಾಗಾಲ್ಯಾಂಡ್ನ ದಿಮಾಪುರ್ನಲ್ಲಿ ಸಿಗ್ನಲ್ ರೆಜಿಮೆಂಟ್ನಲ್ಲಿ ವೃತ್ತಿ ಜೀವನವನ್ನ ಪ್ರಾರಂಭಿಸಿದ್ದೀರಿ. ತಮ್ಮ ಸೇವಾ ಅವಧಿಯಲ್ಲಿ ಉತ್ತರ ಪ್ರದೇಶದ ಬರೇಲಿ ಅದೇ ರೀತಿಯಾಗಿ ಈಗಾಗಲೇ ಪ್ರಚಾರದಲ್ಲಿರತಕ್ಕಂಥ ಪಠಾನ್ಕೋಟ್, ಹರಿಯಾಣದ ಅಂಬಾಲಾ, ಶ್ರೀನಗರ, ಜಬಲ್ಪುರ ಮತ್ತು ದೆಹಲಿಯಲ್ಲಿ ಭೂಸೇನೆಯಲ್ಲಿ ಕಾರ್ಯನಿರ್ವಹಿಸಿದ್ದೀರಿ. ಕ್ರೀಡಾಪಟುವಾಗಿದ್ದ ತಾವು ಭಾರತೀಯ ಸೇನೆಯಲ್ಲಿರುವಾಗ ವಾಲಿಬಾಲ್, ಕಬಡ್ಡಿ, ಬಾಸ್ಕೆಟ್ಬಾಲ್ ಕ್ರೀಡೆಗಳಲ್ಲಿ ಸೇನಾ ಯೂನಿಟ್ ಅನ್ನು ಪ್ರತಿನಿಧಿಸಿ ಹಲವು ಬಹುಮಾನಗಳನ್ನು ಪಡೆದಿದ್ದೀರಿ. ಅಭಿನಂದನೀಯ. ತಮ್ಮ ಕರ್ತವ್ಯ ಸಂದರ್ಭದಲ್ಲಿ ವಿಪರೀತ ಮಳೆ, ಗಾಳಿ, ಬಿಸಿಲು, ಚಳಿಯನ್ನ ಲೆಕ್ಕಿಸದೆ 17 ವರ್ಷಗಳ ಕಾಲ ಭಾರತೀಯ ಭೂಸೇನೆಯಲ್ಲಿ ಅಮೂಲ್ಯವಾದ ದೇಶ ಸೇವೆಯನ್ನ ಸಲ್ಲಿಸಿ ದಿನಾಂಕ 31/12/2000 ಇಸವಿಯಲ್ಲಿ ನಿವೃತ್ತಿ ಹೊಂದಿದ್ದು ಇನ್ಫೋಸಿಸ್ ಮತ್ತು ಕೆಲ್ಟೆಕ್ ಎನರ್ಜಿ ಕಂಪನಿಯಲ್ಲಿ ಸುಮಾರು 20 ವರ್ಷ ಸೇವೆ ಸಲ್ಲಿಸಿ ನಿವೃತ್ತರಾಗಿದ್ದೀರಿ. ತಮ್ಮ ಅಮೂಲ್ಯವಾದ ದೇಶಭಕ್ತಿ, ದೇಶಪ್ರೇಮ, ಶಿಸ್ತು ಮತ್ತು ಕರ್ತವ್ಯನಿಷ್ಠೆ ಪ್ರತಿಷ್ಠೆಯನ್ನ ಸ್ಫೂರ್ತಿ ಮತ್ತು ಮಾದರಿಯಾಗಲಿ. ಭಾರತ ಮಾತೆಯ ರಕ್ಷಣೆಗಾಗಿ ನೀವು ನೀಡಿದ ಅಮೂಲ್ಯ ಸೇವೆ, ತ್ಯಾಗ, ಬದ್ಧತೆ, ಗೌರವ ಸೂಚಕವಾಗಿ ಈ ಶುಭ ಸಮಾರಂಭದಲ್ಲಿ ಗಣ್ಯಾತಿ ಗಣ್ಯರ ಸಮ್ಮುಖದಲ್ಲಿ ತಮ್ಮನ್ನು ಸನ್ಮಾನಿಸಿ ಗೌರವಿಸಲಿಕ್ಕೆ ಸಂತೋಷ ಪಡ್ತಾ ಇದ್ದೇವೆ. ಪತ್ನಿ ಶ್ರೀಮತಿ ಜಾನಕಿ, ಪುತ್ರರಾದ ಪ್ರತೀಕ್ ಡಿಜೆ, ಪ್ರಖ್ಯಾತ್ ಡಿಜೆ ಹಾಗೂ ಕುಟುಂಬದವರೊಂದಿಗೆ ಸಂತೃಪ್ತ ಜೀವನವನ್ನ ತಮ್ಮದಾಗಿಸಿಕೊಳ್ತಾ ಇದ್ದೀರಿ. ಸರ್, ತಮಗೆ ನಮ್ಮೂರ ನಮ್ಮ ಕನಸು ಜನಸೇವಾ ಟ್ರಸ್ಟ್ ನ ಪರವಾಗಿ ಆದರದ, ಗೌರವದ, ಅಭಿಮಾನದ ಸನ್ಮಾನ. बोलो भारत माता की, बोलो भारत माता की, बोलो भारत माता की. ಈ ಸೈನಿಕರಿಗೆ ನೀಡತಕ್ಕಂತ ಸನ್ಮಾನ, ದೇಶವನ್ನ ಕಾಯುತ್ತಾ ಇರುವಂತವರು, ದೇಶಕ್ಕೆ ಹುತಾತ್ಮರಾಗಿರುವವರು, ಈ ನಾಡಿಗೆ ಸ್ವಾತಂತ್ರ್ಯವನ್ನ ತಂದುಕೊಟ್ಟವರು ಎಲ್ಲರಿಗೂ ಕೊಡುವಂತಹ ಗೌರವ ನಮನ ಅನ್ನುವಂತಹ ಧ್ಯೇಯದೊಂದಿಗೆ ಈ ಒಂದು ಸನ್ಮಾನವನ್ನ ಸಲ್ಲಿಸ್ತಾ ಇದ್ದೇವೆ. ಪ್ರೀತಿಯ ಗೌರವದ ಸನ್ಮಾನವನ್ನ ಸ್ವೀಕರಿಸಿರತಕ್ಕಂತ ಸೈನಿಕರಿಗೆ ವಂದನೆಗಳು. ದೇವರು ಆಯುಷ್ಯ, ಆರೋಗ್ಯ, ಭಾಗ್ಯವನ್ನ ತಮಗೆ ಕರುಣಿಸಲಿ ಅನ್ನತಕ್ಕಂಥ ಪ್ರಾರ್ಥನೆಯನ್ನ ಮಾಡಿಕೊಳ್ಳುತ್ತಾ ಮುಂದೆ ನಮ್ಮ ಸನ್ಮಾನವನ್ನ ಸ್ವೀಕರಿಸಿಕೊಳ್ಳಿಕ್ಕೆ ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಡಾಕ್ಟರ್ ಚಂದ್ರಿಕಾ ಶಶಿಧರ್ ಪೆರವಾಜೆ, ವೈದ್ಯಕೀಯ ಕ್ಷೇತ್ರ, ಶ್ರೀ MN ಗೌಡ ಚಾರ್ವಕ, ಸಾರ್ವಜನಿಕ ಸೇವೆ ಹಾಗೂ ಶ್ರೀ ದಿವಾಕರ ಉಪ್ಪಳ, ಪಂಚಭಾಷಾ ಕ್ರೀಡಾ ವೀಕ್ಷಕ ವಿವರಣೆಗಾರರು, ತಾವು ವೇದಿಕೆಗೆ ಆಗಮಿಸಬೇಕಾಗಿ ಗೌರವಪೂರ್ವಕವಾಗಿ ವಿನಂತಿಸ್ತಾ ಇದ್ದೇನೆ. ಬಂಧುಗಳೇ, ಡಾಕ್ಟರ್ ಚಂದ್ರಿಕಾ ಶಶಿಧರ್, ಉಡುಪಿ ಜಿಲ್ಲೆಯ ಉಡುಪಿ ತಾಲೂಕಿನ ಪಲಿಮಾರು ಮನೆ ಡಾಕ್ಟರ್ ಹರಿಶ್ಚಂದ್ರ ಉಪಾಧ್ಯಾಯ ಮತ್ತು ಶ್ರೀಮತಿ ಪ್ರಸನ್ನ ಕುಮಾರಿ ದಂಪತಿಯ ಸುಪುತ್ರಿ. ಪ್ರಾಥಮಿಕ ಪ್ರೌಢ ಶಿಕ್ಷಣವನ್ನ ಪಲಿಮಾರು ಉಡುಪಿ ಮತ್ತು ಪದವಿ ಪೂರ್ವ ಶಿಕ್ಷಣವನ್ನ ವಿಜಯ ಕಾಲೇಜ್ ಮುಲ್ಕಿಯಲ್ಲಿ ಪೂರೈಸಿ, JJM ಮೆಡಿಕಲ್ ಕಾಲೇಜ್ ದಾವಣಗೆರೆಯಲ್ಲಿ MBBS ಶಿಕ್ಷಣವನ್ನ ಪೂರೈಸಿ, KMC ಮಣಿಪಾಲದಲ್ಲಿ ಡಿಪ್ಲೊಮಾ ಇನ್ ಗೈನಕಾಲಜಿ ಅಂಡ್ ಅಬ್ಸ್ಟ್ರಕ್ಟಿಕ್ DGO ನಲ್ಲಿ ಸ್ನಾತಕೋತ್ತರ ಪದವಿಯನ್ನ ಪಡೆದು ಡಾಕ್ಟರ್ ಪದ್ಮರಾವ್ ರವರ ಮಾರ್ಗದರ್ಶನದಲ್ಲಿ ಉಡುಪಿಯ ಮಣಿಪಾಲ ಆಸ್ಪತ್ರೆಯಲ್ಲಿ ವೈದ್ಯೆಯಾಗಿ ವೃತ್ತಿ ಜೀವನ ಪ್ರಾರಂಭಿಸಿದ್ದೀರಿ. ನಂತರ ಕಾಣಿಯೂರಿನ ಜನಪ್ರಿಯ ವೈದ್ಯರಾದ ಡಾಕ್ಟರ್ ಶಶಿಧರ್ ಪೆರವಾಜಿ ಅವರನ್ನ ವಿವಾಹವಾಗಿ ಶ್ರೀದುರ್ಗಾ ನರ್ಸಿಂಗ್ ಹೋಮ್ ಕಾಣಿಯೂರು ಇದರ ಮುಖಾಂತರ ಸುಮಾರು 32 ವರ್ಷಗಳಿಂದ ಹೆರಿಗೆ ವೈದ್ಯರಾಗಿ ಕರ್ತವ್ಯವನ್ನ ನಿರ್ವಹಿಸಿದ್ದೀರಿ. ಸಹಜ ಹೆರಿಗೆ ಮಾಡಿಸುವಲ್ಲಿ ಅತ್ಯಂತ ಯಶಸ್ವಿ ಹಾಗೂ ಜನಪ್ರಿಯರಾಗಿರುವ ತಾವು ತಮ್ಮ ವೃತ್ತಿ ಜೀವನದಲ್ಲಿ ಸುಮಾರು 8,000ಕ್ಕಿಂತಲೂ ಹೆಚ್ಚು ಸಹಜ ಹೆರಿಗೆ ಮಾಡಿಸಿದ ಹಿರಿಮೆಗೆ ಪಾತ್ರರಾಗಿದ್ದೀರಿ. ಗ್ರಾಮೀಣ ಭಾಗದ ಜನರಿಗೆ ಉತ್ತಮ ರೀತಿಯಲ್ಲಿ ಆರೋಗ್ಯ ಸೇವೆಯನ್ನು ಒದಗಿಸುತ್ತಿರುವ ನಿಮ್ಮ ಕಾರ್ಯ ಶ್ಲಾಘನೀಯ. ಸಮಾಜಕ್ಕೆ ಸಲ್ಲಿಸುತ್ತಿರುವ ನಿಮ್ಮ ಅಮೂಲ್ಯವಾದ ಆರೋಗ್ಯ ಸೇವೆ, ರೋಗಿಗಳ ಬಗ್ಗೆ ಇರುವಂತಹ ಕಾಳಜಿ, ವೈದ್ಯಕೀಯ ವೃತ್ತಿಯಲ್ಲಿ ನಿಮ್ಮ ನಿರಂತರ ಸಮರ್ಪಣೆಯನ್ನು ಗುರುತಿಸಿ ಆರೋಗ್ಯ ಸೇವೆಗೆ ನೀಡಿದ ಅಪಾರ ಕೊಡುಗೆಗಾಗಿ ಈ ಸಂದರ್ಭದಲ್ಲಿ ಗಣ್ಯಾತಿ ಗಣ್ಯರ ಸಮ್ಮುಖದಲ್ಲಿ ತಮ್ಮನ್ನು ಸನ್ಮಾನಿಸ್ತಾ ಇದ್ದೇವೆ.
ಪತಿ ಡಾಕ್ಟರ್ ಶಶಿಧರ್ ಪೆರುವಾಜೆ, ಪುತ್ರಿಯರಾದ ಡಾಕ್ಟರ್ ರಶ್ಮಿರಾವ್ ಹಾಗೂ ಡಾಕ್ಟರ್ ರಕ್ಷಾರಾವ್ ಹಾಗೂ ಕುಟುಂಬದವರೊಂದಿಗೆ ಸಂತೃಪ್ತ ಜೀವನವನ್ನ ನಡೆಸ್ತಾ ಇದ್ದೀರಿ ಮೇಡಮ್. ವೈದ್ಯೋ ನಾರಾಯಣ ಹರಿ ಮಾತಿನಂತೆ ತಮ್ಮನ್ನ ಗೌರವ ಪ್ರೀತಿಯಿಂದ ನಾವು ಸನ್ಮಾನಿಸ್ತಾ ಇದ್ದೇವೆ. ಮುಂದೆ ಶ್ರೀ ಎನ್ ಗೌಡ ಚಾರ್ವಕ ಸಾರ್ವಜನಿಕ ಸೇವಾ ಕ್ಷೇತ್ರದಲ್ಲಿ ಸನ್ಮಾನವನ್ನ ಸ್ವೀಕರಿಸ್ತಾ ಇದ್ದಾರೆ. ಕಡಬ ತಾಲೂಕು ಚಾರ್ವಕ ಗ್ರಾಮದ ಮೆಣಸಿನಡ್ಕ ಮನೆ ಶ್ರೀಮತಿ ಸುಬ್ಬಕ್ಕ ಮತ್ತು ಶ್ರೀ ವೆಂಕಪ್ಪಗೌಡ ದಂಪತಿಗಳ ಸುಪುತ್ರರಾಗಿ 17/11/1951 ಜನಿಸಿದ ತಾವು ಪ್ರಾಥಮಿಕ ಶಿಕ್ಷಣವನ್ನ ಚಾರ್ವಕ ಶಾಲೆ, ಪ್ರೌಢ ಶಿಕ್ಷಣವನ್ನ ವಿದ್ಯಾಬೋಧಿನಿ ಬಾಳಿಲ, ಪದವಿ ಪೂರ್ವ ಶಿಕ್ಷಣವನ್ನ ಬೆಳ್ಳಾರಿಯಲ್ಲಿ ಪಡೆದಿದ್ದೀರಿ. SSLC ಮತ್ತು PUCಯಲ್ಲಿ ಪ್ರಥಮ ದರ್ಜೆ ಅಂಕಗಳನ್ನು ಪಡೆದು ಗ್ರಾಮೀಣ ಭಾಗದ ಅತ್ಯಂತ ಪ್ರತಿಭಾನ್ವಿತ ವಿದ್ಯಾರ್ಥಿಯಾಗಿ ಗೌರವವನ್ನು ಪಡೆದು ಶಿಕ್ಷಕರಾಗಿ, ಗ್ರಾಮ ಲೆಕ್ಕಾಧಿಕಾರಿ ಸಹಾಯಕರಾಗಿ ಅಂಚೆ ಕಚೇರಿಯಲ್ಲಿ ಸೇವೆಯನ್ನ ಮಾಡಿದ್ದೀರಿ. ಅಂಚೆ ಮತ್ತು ತಂತಿ ಇಲಾಖೆಯಲ್ಲಿ ಆಗಿನ ಕಾಲದಲ್ಲಿ ವಿದ್ಯಾಭ್ಯಾಸದ ಅಂಕಗಳ ಅರ್ಹತೆ ಆಧಾರದ ಮೇಲೆ ಉದ್ಯೋಗ ಲಭಿಸಿತ್ತು. ನಂತರ ಹುಬ್ಬಳ್ಳಿಯ ವಿಭಾಗೀಯ ಇಂಜಿನಿಯರ್ ಟೆಲಿಗ್ರಾಫ್ ಕಚೇರಿಯಲ್ಲಿ ನೇಮಕಗೊಂಡು ಶೀಘ್ರ ಲಿಪಿಯನ್ನು ಕಲಿತು ಸರ್ಕಾರದ ಸೀನಿಯರ್ ಗ್ರೇಡ್ ಟೈಪಿಂಗ್ ಮತ್ತು ಶಾರ್ಟ್ ಹ್ಯಾಂಡ್ ಪರೀಕ್ಷೆಗಳಲ್ಲಿ ಉತ್ತೀರ್ಣರಾಗಿ ಕೇಂದ್ರ ಸರ್ಕಾರ ನಡೆಸುವ UPS ಪರೀಕ್ಷೆಯಲ್ಲಿ ಗ್ರೇಡ್ ಸಿ ಸ್ಟೆನೋಗ್ರಾಫರ್ ಕ್ಲಾಸ್ 2 ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿ 1976ರಲ್ಲಿ ಭಾರತ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯಕ್ಕೆ ನೇಮಕಗೊಂಡು 6 ವರ್ಷಗಳ ಕಾಲ ಕರ್ತವ್ಯ ನಿರ್ವಹಿಸಿದ್ದೀರಿ. ನಂತರ ಭಾರತ ಸರ್ಕಾರದ ವಿವಿಧ ಸಚಿವಾಲಯಗಳಲ್ಲಿ ಸಚಿವರಿಗೆ ಸಹಾಯಕರಾಗಿ ಹಲವಾರು ಇಲಾಖೆಗಳಾದ ಕೈಗಾರಿಕೆ, ಹಣಕಾಸು, ವಾಣಿಜ್ಯ, ಯುವ ವ್ಯವಹಾರ, ಕ್ರೀಡಾ ಇಲಾಖೆ ಮತ್ತು ಮಹಿಳಾ ಮಕ್ಕಳ ಅಭಿವೃದ್ಧಿ, ಗ್ರಾಮಾಭಿವೃದ್ಧಿ ಇಲಾಖೆಗಳಲ್ಲಿ ಸೇವೆ ಸಲ್ಲಿಸಿದ್ದು ಅಭಿನಂದನೀಯ. ತಮ್ಮ ಸೇವಾ ಅವಧಿಯಲ್ಲಿ ಸಾರ್ವಜನಿಕ ಮತ್ತು ಸರ್ಕಾರಕ್ಕೆ ಕೊಂಡಿಯಾಗಿ ಕರ್ತವ್ಯ ನಿರ್ವಹಿಸಿದ್ದು ಪ್ರಶಂಸನೀಯ. ದೆಹಲಿಯಲ್ಲಿ ಕೇಂದ್ರ ಸರ್ಕಾರದ ಸೇವೆಯಲ್ಲಿ 36 ವರ್ಷ ಇಲಾಖೆಗಳಲ್ಲಿ ಸೇವೆ ಸಲ್ಲಿಸಿ ನಿವೃತ್ತಿಯನ್ನು ಹೊಂದಿದ್ದೀರಿ. ಸಾಮಾಜಿಕ ಕಾರ್ಯಕ್ರಮಗಳಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡು ಕಾಣಿಯೂರಿನಲ್ಲಿ ರೈಲ್ವೆ ನಿಲ್ದಾಣ ಮತ್ತು ಕಾಣಿಯೂರು ಉಪ ಅಂಚೆ ಕಚೇರಿ ಸ್ಥಾಪನೆಗೆ ಬಹಳಷ್ಟು ಪರಿಶ್ರಮ ಪಟ್ಟವರಲ್ಲಿ ತಾವು ಒಬ್ಬರು ಅನ್ನುವಂತ ಹಿರಿಮೆ ತಮ್ಮದು. 2017ರಲ್ಲಿ ರೈಲ್ವೆ ಇಲಾಖೆ ಕಾಣಿಯೂರು ರೈಲು ನಿಲ್ದಾಣವನ್ನು ಮುಚ್ಚಲು ಪ್ರಸ್ತಾವಿಸಿದಾಗ ಟಿಕೆಟ್ ಏಜೆಂಟ್ ಹುದ್ದೆಗೆ ಯಾರು ಮುಂದೆ ಬರದೇ ಇದ್ದ ಸಂದರ್ಭದಲ್ಲಿ ವಿವಿಧ ರೈಲ್ವೆ ಅಧಿಕಾರಿಗಳನ್ನು ಸಂಪರ್ಕಿಸಿ ರೈಲ್ವೆ ನಿಲ್ದಾಣವನ್ನು ಉಳಿಸಿಕೊಳ್ಳಲು ಸಂಸತ್ ಸದಸ್ಯರ ಮೂಲಕ ಸಾರ್ವಜನಿಕ ಮನವಿ ಕಳುಹಿಸಿ ಮತ್ತು ಅದನ್ನು ವೈಯಕ್ತಿಕವಾಗಿ ಬೆನ್ನುಹತ್ತಿ ಕಾಣಿಯೂರಿನಲ್ಲಿ ರೈಲ್ವೆ ನಿಲ್ದಾಣ ಉಳಿಯುವಂತೆ ಮಾಡಿದಂತಹ ಶ್ರೇಯಸ್ಸು ತಮಗೆ ಸಲ್ಲುತ್ತದೆ. ಗ್ರಾಮೀಣ ಪ್ರದೇಶದಿಂದ ಬೆಳೆದು ಭಾರತ ಸರ್ಕಾರದ ವಿವಿಧ ಸಚಿವಾಲಯಗಳ ಇಲಾಖೆಗಳಲ್ಲಿ ಸೇವೆ ಸಲ್ಲಿಸಿ ನಮ್ಮೂರಿಗೆ ಕೀರ್ತಿಯನ್ನ ತಂದಿದ್ದೀರಿ ಸರ್. ತಮ್ಮ ಕರ್ತವ್ಯನಿಷ್ಠೆ, ಬದ್ಧತೆ ಮತ್ತು ಸ್ಫೂರ್ತಿ ಇತರರಿಗೆಲ್ಲರಿಗೂ ಮಾದರಿಯಾಗಲಿ ಅನ್ನುವ ಧ್ಯೇಯದೊಂದಿಗೆ ತಮ್ಮನ್ನ ಎಲ್ಲ ಗಣ್ಯರ ಸಮ್ಮುಖದಲ್ಲಿ ಸನ್ಮಾನಿಸಲಿಕ್ಕೆ ಸಂತೋಷ ಪಡ್ತಾ ಇದ್ದೇವೆ. ಇನ್ನೋರ್ವರು ಕ್ರೀಡಾ ಕ್ಷೇತ್ರದ ಅಪ್ರತಿಮ ಸಾಧಕರು, ಸಾಮಾಜಿಕ ಕ್ಷೇತ್ರದ ಸಾಧಕರು ಆಗಿರತಕ್ಕಂಥ ಶ್ರೀ ದಿವಾಕರ್ ಉಪ್ಪಳ, ನನ್ನ ಆತ್ಮೀಯ ಮಿತ್ರ, ಪಂಚಭಾಷಾ ಕ್ರೀಡಾ ವೀಕ್ಷಕ ವಿವರಣೆಗಾರರು, ಕಾಸರಗೋಡು ಜಿಲ್ಲೆಯ ಮಂಜೇಶ್ವರದ ಮಂಗಲ್ಪಾಡಿಯ ಪ್ರತಾಪನಗರ ಶ್ರೀಮತಿ ಕಾತ್ಯಾಯಿನಿ ಮತ್ತು ಶ್ರೀ ಕೃಷ್ಣ ಚೆಟ್ಟಿಯಾರ್ ದಂಪತಿಯ ಸುಪುತ್ರ. 4/11/1976ರಲ್ಲಿ ಜನನ, ಪ್ರಾಥಮಿಕ ಪ್ರೌಢ ಶಿಕ್ಷಣ ಬೇಕೂರಿನಲ್ಲಿ. ಗ್ರಾಮೀಣ ಪ್ರದೇಶದಿಂದ ಬೆಳೆದು ಬಂದು ಜೀವನದ ಜವಾಬ್ದಾರಿಯನ್ನು ಹೊತ್ತು 106 ಕನಸುಗಳೊಂದಿಗೆ ಉದ್ಯೋಗ ನಿಮಿತ್ತ ಮುಂಬೈಗೆ ಪ್ರಯಾಣ. ಕೆಲವು ವರ್ಷಗಳ ಕಾಲ ಬಾಂಬೆನಲ್ಲಿ ಕರ್ತವ್ಯ ನಿರ್ವಹಿಸಿ ಹುಟ್ಟೂರ ನಂಟು ಬಿಡದೆ ಮತ್ತೆ ಹುಟ್ಟೂರಿಗೆ ಬಂದು ಖಾಸಗಿ ಸಂಸ್ಥೆಯಲ್ಲಿ 24 ವರ್ಷಗಳಿಂದ ಸೇವೆಯನ್ನ ಸಲ್ಲಿಸ್ತಾ ಇದ್ದೀರಿ. ಇದರ ಜೊತೆಗೆ ಕ್ರೀಡಾ ವೀಕ್ಷಕ ವಿವರಣೆಗಾರರಾಗಿ ಬಹಳಷ್ಟು ಖ್ಯಾತಿಯನ್ನ ಪಡೆದಿದ್ದೀರಿ. ವಿದ್ಯಾಭ್ಯಾಸದ ಸಂದರ್ಭದಲ್ಲಿ ಸಾಂಸ್ಕೃತಿಕ ಕ್ರೀಡಾ ಕ್ಷೇತ್ರದಲ್ಲಿ ಅಪಾರ ಆಸಕ್ತಿ ಹೊಂದಿ 90ರ ದಶಕದಲ್ಲಿ ಕೆಲವೊಮ್ಮೆ ಶಾಲೆಗೆ ಗೈರು ಹಾಜರಾಗಿ ಟಿವಿಯಲ್ಲಿ ಪ್ರಸಾರವಾಗ್ತಾ ಇದ್ದ ಏಕದಿನ ಕ್ರಿಕೆಟ್ ಪಂದ್ಯಾಟವನ್ನು ಅಭಿಮಾನದಿಂದ ವೀಕ್ಷಿಸಿ ಬೆಳೆದು ಇಂದು ನಾವೆಲ್ಲರೂ ಮೆಚ್ಚತಕ್ಕಂತ ಅತ್ಯುತ್ತಮ ವೀಕ್ಷಕ ವಿವರಣೆಗಾರರು ಅನ್ನುವಂತಹ ಹೆಗ್ಗಳಿಕೆಯನ್ನ ಗಳಿಸಿ ವಿಶೇಷವಾಗಿ ಕಬಡ್ಡಿ, ಕ್ರಿಕೆಟ್ ಕ್ರೀಡಾಕೂಟಗಳಲ್ಲಿ ವೀಕ್ಷಕ ವಿವರಣೆಗಾರರಾಗಿ ಕಾಸರಗೋಡು, ದಕ್ಷಿಣ ಕನ್ನಡ ಜಿಲ್ಲೆ, ಉಡುಪಿ ಜಿಲ್ಲೆಗಳಲ್ಲಿ ಜನಮನ್ನಣೆಯನ್ನ ಅಪಾರ ಅಭಿಮಾನಿಗಳನ್ನ ಹೊಂದಿದ್ದೀರಿ. ಪಂಚಭಾಷಾ ವೀಕ್ಷಕ ವಿವರಣೆಯಿಂದ ವಿದೇಶದಲ್ಲಿಯೂ ಕೂಡ ಅಭಿಮಾನಿಗಳನ್ನ ಹೊಂದಿದ್ದು ಸಾಕ್ಷಿ ಎಂಬತ್ತೆ 2019ರಲ್ಲಿ ದುಬೈನಲ್ಲಿ ಆಯೋಜನೆಗೊಂಡ ಕಬಡ್ಡಿ ಪಂದ್ಯಾಟ, 2023 ಮತ್ತು 25ರಲ್ಲಿ ಕತಾರ್ನಲ್ಲಿ ಆಯೋಜನೆಗೊಂಡ ಕಬಡ್ಡಿ ಪಂದ್ಯಾಟದಲ್ಲಿ ವೀಕ್ಷಕ ವಿವರಣೆಯನ್ನ ನೀಡಿದ ಹೆಗ್ಗಳಿಕೆ ತಮ್ಮದು. ಸುಮಾರು 28 ವರ್ಷಗಳಿಂದ ಕ್ರೀಡಾಕೂಟದಲ್ಲಿ ಪಂಚಭಾಷಾ ವೀಕ್ಷಕ ವಿವರಣೆಗಾರರಾಗಿ ಸೇವೆ ಸಲ್ಲಿಸಿರುವುದಕ್ಕೆ ಗಡಿನಾಡ ವಾಕ್ ಸಾಮ್ರಾಟ ಅನ್ನತಕ್ಕಂಥ ಬಿರುದನ್ನ ಕೂಡ ತಮ್ಮದಾಗಿಸಿಕೊಂಡಿದ್ದೀರಿ ದಿವಾಕರ್ ಸರ್ ಅವರೇ. ಕ್ರೀಡಾ ವೀಕ್ಷಕ ವಿವರಣೆಗಾರ ದೂರದ ಊರಿಗೆ ಪ್ರಯಾಣ ಮಾಡಿ ಕಾರ್ಯಕ್ರಮದ ಆಯೋಜಕರೊಂದಿಗೆ ಸಮಯಕ್ಕೆ ಸರಿಯಾಗಿ ಒಟ್ಟು ಸೇರಿಕೊಂಡು ಕಾರ್ಯಕ್ರಮಕ್ಕೆ ಮೆರುಗುಂಟು ಮಾಡುವ ನಿಮ್ಮ ಸೇವೆ ಶ್ಲಾಘನೀಯ. ನಿಮ್ಮ ಶಿಸ್ತು, ಬದ್ಧತೆ, ಸಮಯ ಪ್ರಜ್ಞೆ ಕ್ರೀಡಾ ವೀಕ್ಷಕ ವಿವರಣೆಗೆ ತಮ್ಮ ಜೀವನವನ್ನ ಮುಡಿಪಾಗಿಟ್ಟಿದ್ದಕ್ಕಾಗಿ ತಮ್ಮನ್ನ ನಮ್ಮೂರ ನಮ್ಮ ಕನಸು ಜನಸೇವಾ ಟ್ರಸ್ಟ್ ಗೌರವದಿಂದ ಆದರದಿಂದ ಸನ್ಮಾನಿಸ್ತಾ ಇದ್ದೇವೆ. ಪತ್ನಿ ಶ್ರೀಮತಿ ಜಯ, ಪುತ್ರಿ ಕಾರ್ತಿಕಾ, ಪುತ್ರ ಕಾಶಿನಾಥ್ ರವರೊಂದಿಗೆ ಸುಖಿ ಜೀವನವನ್ನ ತಮ್ಮದಾಗಿಸಿಕೊಳ್ತಾ ಇದ್ದೀವಿ. ಎಲ್ಲ ಮೂವರು ಸಾಧಕರಿಗೆ ನಾವು ಗೌರವದ ಸನ್ಮಾನವನ್ನ ಸಲ್ಲಿಸ್ತಾ ಇದ್ದೇವೆ.
ಶ್ರೀ ಎಂ.ಎನ್. ಗೌಡ ಚಾರ್ವಕ, ಡಾಕ್ಟರ್ ಚಂದ್ರಿಕಾ ಶಶಿಧರ್ ಪೆರುವಾಜೆ ಹಾಗೂ ಶ್ರೀ ದಿವಾಕರ್ ಪೊಳ ಇವರನ್ನ ಶಾಲು ಹೊದಿಸಿ ಪೇಟ ತೊಡಿಸಿ ಹಾರಾರ್ಪಣೆ, ಸನ್ಮಾನ ಪತ್ರ ಹಾಗೂ ಫಲ ತಾಂಬೂಲದೊಂದಿಗೆ ಗೌರವಿಸ್ತಾ ಇದ್ದೇವೆ. ತಮಗೆಲ್ಲರಿಗೂ ದೇವರ ಆಶೀರ್ವಾದ ಇರಲಿ. ತಮ್ಮ ಜನಸೇವೆ ಇನ್ನಷ್ಟು ಮುಂದುವರಿಯಲಿ. ಈ ಸಮಾಜಕ್ಕೆ ಇನ್ನಷ್ಟು ಕೊಡುಗೆಯನ್ನ ನೀಡತಕ್ಕಂತ ಶಕ್ತಿಯನ್ನ ನೀವು ನಂಬಿರತಕ್ಕಂತ ಭಗವಂತ ಕರುಣಿಸಲಿ ಎನ್ನುವಂತ ಆಶಯದೊಂದಿಗೆ ತಮ್ಮನ್ನ ಗೌರವಿಸಿ ಸನ್ಮಾನಿಸ್ತಾ ಇದ್ದೇವೆ. ಶ್ರೀ ದಿವಾಕರ್ ಡಾಕ್ಟರ್ ಶಶಿಧರ್ ಪೆರುವಾಜೆ ಇವರನ್ನ ಕೂಡ ನಾವು ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇವೆ. ನಮ್ಮ ಊರಿನ ಆದರ್ಶ ವೈದ್ಯರಾಗಿ ಜನಸೇವೆಯನ್ನ ನೀಡ್ತಾ ಇರತಕ್ಕಂಥ ಡಾಕ್ಟರ್ ಶಶಿಧರ್ ಪೆರುವಾಜೆ ಕೂಡ ಸೇರಿಕೊಂಡಿದ್ದಾರೆ. ಚಪ್ಪಾಳೆ ಅಭಿನಂದನೆ ಜೋರಾಗಿ ಮೂವರು ಸಾಧಕರಿಗೆ. ಥ್ಯಾಂಕ್ ಯು ಅಣ್ಣದಾಲ್. ನಮ್ಮ ಗೌರವವನ್ನು ಸ್ವೀಕರಿಸಿದ ಎಲ್ಲ ಗಣ್ಯರಿಗೆ ವಂದನೆಗಳನ್ನು ಸಲ್ಲಿಸಿಕೊಳ್ಳುತ್ತಾ ಮುಂದೆ ನಮ್ಮ ಸನ್ಮಾನವನ್ನು ಸ್ವೀಕರಿಸಬೇಕಾಗಿ ಶ್ರೀ ಸೀತಾರಾಮ್ ನಟಿಯತ್ಲು ಕೃಷಿ ಕ್ಷೇತ್ರ, ಶ್ರೀ ಕೊರಗಪ್ಪ ಕುರುಂಬುಡೇಲು ಕ್ರೀಡಾ ಕ್ಷೇತ್ರ, ಶ್ರೀ ಕುಶಾಲಪ್ಪಗೌಡ ಉದ್ಯಮ ಕ್ಷೇತ್ರ ಇವರುಗಳು ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಶ್ರೀ ಕೆ ಸೀತಾರಾಮ ಗೌಡ ನಟಿ ಹಿತ್ಲು ಪ್ರಗತಿಪರ ಕೃಷಿಕರು, ಸುಳ್ಯ ತಾಲೂಕು ಮುರುಳ್ಯ ಗ್ರಾಮದ ನಟಿ ಹಿತ್ಲು ಶ್ರೀಮತಿ ಪೂವಮ್ಮ ಮತ್ತು ಶ್ರೀ ಉಕ್ಕಣ್ಣಗೌಡ ದಂಪತಿಯ ಸುಪುತ್ರರಾಗಿ 10/3/1967ರಲ್ಲಿ ಜನನ. ಪ್ರಾಥಮಿಕ ಶಿಕ್ಷಣ ಬೊಬ್ಬೆಕೇರಿ ಶಾಲೆಯಲ್ಲಿ ಪಡೆದು ವೃತ್ತಿಯಲ್ಲಿ ಕೃಷಿಕರಾದ ತಾವು ಅಡಿಕೆ, ತೆಂಗು, ಬಾಳೆ, ಕಾಳು ಮೆಣಸು, ಕೊಕ್ಕೋ ಮೊದಲಾದ ಮಿಶ್ರ ಬೆಳೆಗಳನ್ನು ಬೆಳೆಯುವುದರ ಜೊತೆಗೆ ಹೈನುಗಾರಿಕೆಯನ್ನ ಮಾಡುತ್ತಾ ಕೃಷಿಯಲ್ಲಿ ಸಾಧನೆ ಮಾಡಿದಿರಿ. ಕೊಡಗು ಮತ್ತು ಮಲೆನಾಡು ಜಿಲ್ಲೆಗಳಿಗೆ ಸೀಮಿತವಾಗಿದ್ದ ಕಾಫಿ ಬೆಳೆಯನ್ನ ತನ್ನ ತೋಟದಲ್ಲಿ ಬೆಳೆದು ಕಾಫಿ ಬೆಳೆಯನ್ನು ಇಲ್ಲಿಯೂ ಬೆಳೆಯಲು ಸಾಧ್ಯ ಅನ್ನೋದನ್ನ ತೋರಿಸಿಕೊಟ್ಟಿದ್ದೀರಿ. ಕೃಷಿ ಭೂಮಿಯಲ್ಲಿ ಅನೇಕ ಕೃಷಿ ಕಾರ್ಮಿಕರಿಗೆ ಉದ್ಯೋಗ ನೀಡಿ ಅವರಿಗೆ ಕುಟುಂಬಕ್ಕೆ ಆಧಾರವಾಗಿದ್ದೀರಿ. ಪ್ರಸಕ್ತ ಕಾಲದಲ್ಲಿ ಬಹುತೇಕ ಜನರು ಕೃಷಿಯಿಂದ ನಿರಾಸಕ್ತಿ ತೋರ್ತಾ ಇರುವ ಸಂದರ್ಭದಲ್ಲಿ ಕೃಷಿಯಿಂದ ಉತ್ತಮ ಆದಾಯ ನೆಮ್ಮದಿ ಕಂಡುಕೊಂಡು ಕೃಷಿ ಸಹಾಯದಿಂದ ಏನನ್ನು ಸಾಧಿಸಬಹುದು ಅನ್ನೋದನ್ನ ತೋರಿಸಿಕೊಟ್ಟಿದ್ದೀರಿ. ಕೃಷಿಕರಿಗೆ ಸ್ಫೂರ್ತಿ ಮತ್ತು ಮಾದರಿಯಾಗಿದ್ದು ಕೃಷಿಯ ಮೇಲಿನ ಪ್ರೀತಿ, ನಿಮ್ಮ ಪರಿಶ್ರಮ, ಪ್ರೇರಣೆ ಎಲ್ಲರಿಗೂ ಆದರ್ಶವಾಗಲಿ ಅಂತ ಆಶಿಸ್ತಾ ತಮ್ಮನ್ನು ಗೌರವಿಸಿ ಸನ್ಮಾನಿಸ್ತಾ ಇದ್ದೇವೆ. ಪತ್ನಿ ಶ್ರೀಮತಿ ವಸಂತಿ ಎನ್, ಪುತ್ರಿಯರಾದ ಸತ್ಯವತಿ ಎನ್, ಹೇಮಲತಾ ಎನ್ ಹಾಗೂ ಪುತ್ರ ಭರತ್ ಮತ್ತು ಕುಟುಂಬದವರೊಂದಿಗೆ ಸುಖಿ ಜೀವನವನ್ನ ನಡೆಸ್ತಾ ಇದ್ದೀರಿ ಸರ್. ತಮ್ಮನ್ನ ಗೌರವಿಸಲಿಕ್ಕೆ ಸಂತೋಷ ಪಡ್ತಾ ಇದ್ದೇವೆ. ಶ್ರೀ ಕೊರಗಪ್ಪಕ್ಕೆ ದೈಹಿಕ ಶಿಕ್ಷಣ ಶಿಕ್ಷಕರು, ಸುಳ್ಯ ತಾಲೂಕು ಬೆಳ್ಳಾರೆ ಗ್ರಾಮದ ಕುರುಮುಂಡೇಲು ಮಾತೃಶ್ರೀ ಶ್ರೀಮತಿ ದೇವಕಿ ಮತ್ತು ಈಶ್ವರ ನಾಯಕ ದಂಪತಿಯ ಸುಪುತ್ರರಾಗಿ 27/4/74ರಲ್ಲಿ ಜನನ. ಪ್ರಾಥಮಿಕ ಪ್ರೌಢ ಶಿಕ್ಷಣ ವಿದ್ಯಾಬೋಧಿನಿ ಬಾಳಿಲದಲ್ಲಿ, ಪದವಿ ಪೂರ್ವ ಶಿಕ್ಷಣ ಬೆಳ್ಳಾರೆಯಲ್ಲಿ, ನಂತರ ಪದವಿ ಶಿಕ್ಷಣ ಡಾಕ್ಟರ್ ಶಿವರಾಮ ಕಾರಂತ ಪ್ರಥಮ ದರ್ಜೆ ಕಾಲೇಜ್ ಬೆಳ್ಳಾರೆಯಲ್ಲಿ ಪೂರೈಸಿ ಸಿಪಿಎಡ್ ಶಿಕ್ಷಣವನ್ನ ಎನ್.ಕೆ. ಅನಂತರಾಜ್ ದೈಹಿಕ ಶಿಕ್ಷಣ ಕಾಲೇಜ್ ಮೂಡುಬಿದ್ರೆ ಹಾಗೂ ಬಿಪಿಎಡ್ ಶಿಕ್ಷಣವನ್ನ ಸರ್ದಾರ್ ಬೂಟ್ ಸಿಂಗ್ ದೈಹಿಕ ಶಿಕ್ಷಣ ತರಬೇತಿ ಕಾಲೇಜ್ ಐಮಂಗಲ ಚಿತ್ರದುರ್ಗ ಇಲ್ಲಿ ಪಡೆದು ನಂತರ ವಿದ್ಯಾಭ್ಯಾಸ ಸಂದರ್ಭದಲ್ಲಿ ಕಬಡ್ಡಿ, ವಾಲಿಬಾಲ್, ಅಥ್ಲೆಟಿಕ್ಸ್ ಕ್ರೀಡೆಯಲ್ಲಿ ಸ್ಪರ್ಧಿಸಿ ಹಲವು ಬಹುಮಾನಗಳನ್ನು ಪಡೆದಿದ್ದೀರಿ. ದೈಹಿಕ ಶಿಕ್ಷಣ ಶಿಕ್ಷಕರಾಗಿ 2001ರಲ್ಲಿ ಸೇವೆಯನ್ನು ಆರಂಭಿಸಿ ಬೆಳ್ಳಾರೆ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ, ನಂತರ 2002ರಿಂದ 2008ರ ತನಕ ಜ್ಞಾನಗಂಗಾ ರೆಸಿಡೆನ್ಷಿಯಲ್ ಸ್ಕೂಲ್ ಹಾರಂಗಿ ಕುಶಾಲನಗರ ಇಲ್ಲಿ, 2008ರಿಂದ ಸೈಂಟ್ ಜೋಸೆಫ್ ಆಂಗ್ಲ ಮಾಧ್ಯಮ ಶಾಲೆ ಸುಳ್ಯ ಇಲ್ಲಿ ದೈಹಿಕ ಶಿಕ್ಷಣ ಶಿಕ್ಷಕರಾಗಿ ಸುಮಾರು 17 ವರ್ಷಗಳಿಂದ ಕಾರ್ಯನಿರ್ವಹಿಸಿದ್ದೀರಿ. ತಮ್ಮ ಸೇವಾ ಅವಧಿಯಲ್ಲಿ ಹಲವಾರು ಕ್ರೀಡಾಪಟುಗಳನ್ನ ಜಿಲ್ಲೆ, ರಾಜ್ಯ, ರಾಷ್ಟ್ರಮಟ್ಟಕ್ಕೆ ಕಬಡ್ಡಿ, ವಾಲಿಬಾಲ್, ಅಥ್ಲೆಟಿಕ್ಸ್ ಕ್ರೀಡಾಕೂಟಗಳಿಗೆ ತರಬೇತಿಗೊಳಿಸಿ ಮಾರ್ಗದರ್ಶನ ನೀಡಿದ್ದೀರಿ. ಹಲವಾರು ವಲಯ, ತಾಲೂಕು ಕ್ರೀಡಾಕೂಟಗಳನ್ನು ಸಂಘಟಿಸಿದ ಕೀರ್ತಿ ತಮ್ಮದು. ತಮ್ಮ ಸಾಮಾಜಿಕ ಸೇವಾ ಸಂಘಟನೆ ಅದೇ ರೀತಿಯಾಗಿ ಕ್ರೀಡಾ ಕ್ಷೇತ್ರದ ಸೇವೆಯನ್ನು ಗುರುತಿಸಿ ತಮ್ಮನ್ನ ಈ ಒಂದು ಗೌರವ ಸನ್ಮಾನಕ್ಕೆ ಭಜನರಾಗಿಸ್ತಾ ಇದ್ದೇವೆ ಸರ್. ನಮ್ಮ ಸನ್ಮಾನವನ್ನ ಸ್ವೀಕರಿಸಬೇಕಾಗಿ ವಿನಂತಿಸಿಕೊಳ್ಳುತ್ತಾ ಪತ್ನಿ ಶ್ರೀಪತಿ ಶೋಭಾ ಪಿ, ಪುತ್ರಿ ತನ್ವಿಕೆ ಹಾಗೂ ಕುಟುಂಬದವರೊಂದಿಗೆ ಸುಖಿ ಜೀವನವನ್ನ ನಡೆಸ್ತಾ ಇದ್ದೀರಿ. ತಮಗೆ ಭಗವಂತ ಆಯುಷ್ಯ ಆರೋಗ್ಯವನ್ನ ಕರುಣಿಸಲಿ ಎನ್ನುವ ಪ್ರಾರ್ಥನೆಯೊಂದಿಗೆ ತಮ್ಮನ್ನ ಗೌರವಿಸಿ ಸನ್ಮಾನಿಸಲಿಕ್ಕಿದ್ದೇವೆ.
ಅದೇ ರೀತಿ ಶ್ರೀ ಕುಶಾಲಪ್ಪಗೌಡ ಉದ್ಯಮ ಕ್ಷೇತ್ರ, ಕಡಬ ತಾಲೂಕು ಕುದ್ಮಾರು ಗ್ರಾಮದ ಕಾರ್ಲಾಡಿ ಮನೆ ಉಮ್ಮಕ್ಕ ಹಾಗೂ ಮೋಂಟಗೌಡ ದಂಪತಿಗಳ ಸುಪುತ್ರರಾಗಿ 5/7/1967ರಲ್ಲಿ ಜನಿಸಿದ ತಾವು ಪ್ರಾಥಮಿಕ ಶಿಕ್ಷಣವನ್ನ ಕುದ್ಮಾರು ಶಾಲೆಯಲ್ಲಿ, ಪ್ರೌಢ ಪದವಿ ಶಿಕ್ಷಣವನ್ನ ಕಾಣಿಯೂರು ಶಾಲೆಯಲ್ಲಿ ಪೂರೈಸಿ ಆರ್ಥಿಕ ತೊಂದರೆಯಿಂದಾಗಿ ವಿದ್ಯಾಭ್ಯಾಸವನ್ನ ಮೊಟಕುಗೊಳಿಸಿ 20ನೇ ವಯಸ್ಸಿನಲ್ಲಿ ಪುತ್ತೂರಿನ ಪ್ರತಿಷ್ಠಿತ ಬೇಕರಿಯೊಂದರಲ್ಲಿ ಕೆಲಸಕ್ಕೆ ಸೇರಿ ಕೆಲಸದ ಸಂದರ್ಭದಲ್ಲಿ ಅಪಾರ ಅನುಭವ ಪಡೆದು ಆತ್ಮಸ್ಥೈರ್ಯ ಪಡೆದು ಸ್ವ ಉದ್ಯೋಗ ಮಾಡಿ 1996ರಲ್ಲಿ ಪುತ್ತೂರಿನ ದರ್ಬೆಯಲ್ಲಿ ಅಂಕಲ್ ಸ್ವೀಟ್ಸ್ ನಾಮಾಂಕಿತ ಪ್ರಪ್ರಥಮವಾಗಿ ಸ್ವಂತ ಬೇಕರಿಯನ್ನು ಪ್ರಾರಂಭಿಸಿ ಇದರಲ್ಲಿ ಉತ್ತಮ ಗುಣಮಟ್ಟದ ತಿಂಡಿ ತಿನಿಸುಗಳನ್ನು ತಯಾರಿಕೆಯಲ್ಲಿ ತೊಡಗಿಕೊಂಡು ವ್ಯಾಪಾರ ವ್ಯವಹಾರ ಮಾಡುತ್ತಾ 2003ರಲ್ಲಿ ಬಳುವಾರಿನಲ್ಲಿ ಸ್ವಂತ ಕಟ್ಟಡವನ್ನ ನಿರ್ಮಾಣ ಮಾಡಿ ನ್ಯೂ ಅಂಕಲ್ ಸ್ವೀಟ್ಸ್ ಎಂಬ ಮರುನಾಮಕರಣವನ್ನ ಮಾಡಿ ಯಶಸ್ವಿಯಾಗಿ ಬೇಕರಿ ಉದ್ಯಮವನ್ನ ಮುನ್ನಡೆಸಿಕೊಂಡು ಹೋಗ್ತಾ ಇದ್ದೀರಿ. ಪ್ರಸ್ತುತ ಪುತ್ತೂರು, ಕಾಣಿಯೂರು, ಆಲಂಕಾರ ಮತ್ತು ಕಡಬ ಸೇರಿ 5 ಶಾಖೆಗಳನ್ನ ನ್ಯೂ ಅಂಕಲ್ ಸ್ವೀಟ್ಸ್ ಹೊಂದಿದೆ ಅನ್ನತಕ್ಕಂಥದ್ದು ಹೆಮ್ಮೆಯ ವಿಚಾರ. 50ಕ್ಕಿಂತ ಹೆಚ್ಚು ಮಂದಿಗೆ ಉದ್ಯೋಗವನ್ನ ನೀಡಿ ಜೀವನದ ದಾರಿಯನ್ನ ತೋರಿಸಿಕೊಟ್ಟಿದ್ದೀರಿ ಸರ್. ಸಾಧಿಸುವ ಛಲವಿದ್ದರೆ ಏನನ್ನು ಸಾಧಿಸಬಹುದು ಎನ್ನುವುದನ್ನ ತೋರಿಸಿಕೊಟ್ಟಿದ್ದೀರಿ. ಕಠಿಣ ಪರಿಶ್ರಮ, ಸಾಧಿಸುವ ಛಲ, ಆತ್ಮವಿಶ್ವಾಸ, ಬದ್ಧತೆ ಇತರರಿಗೂ ಸ್ಫೂರ್ತಿಯಾಗಲಿ ಅನ್ನುವಂತಹ ಆಶಯ ನಮ್ಮದು. ಪತ್ನಿ ಶ್ರೀಮತಿ ಪ್ರೇಮ, ಪುತ್ರಿಯರಾದ ಡಾಕ್ಟರ್ ಅಪೇಕ್ಷಾ, ಅನುಜ್ಞಾ, ಪುತ್ರ ಅನ್ವಯ್ ಇವರೊಂದಿಗೆ ಸುಖಿ ಜೀವನವನ್ನ ನಡೆಸ್ತಾ ಇದ್ದೀರಿ. ತಮ್ಮನ್ನು ಕೂಡ ನಮ್ಮೂರ ನಮ್ಮ ಕನಸು ಜನಸೇವಾ ಟ್ರಸ್ಟ್ನ ಪರವಾಗಿ ಗೌರವ ಅಭಿಮಾನದಿಂದ ಸನ್ಮಾನಿಸಲಿಕ್ಕೆ ಸಂತೋಷ ಪಡ್ತಾ ಇದ್ದೇವೆ. ವೇದಿಕೆಯಲ್ಲಿರುವ ಗಣ್ಯರು ಶಾಲು ಹೊದಿಸಿ ಪೇಟ ತೊಡಿಸಿ ಸಾಧಕರನ್ನ ಗೌರವಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಎಲ್ಲ ಹಿರಿಯರಿಗೆ, ಸಾಧಕರಿಗೆ ಭಗವಂತನ ಆಶೀರ್ವಾದರಲ್ಲಿ ಕಾಣಿಯೂರು ಮಣ್ಣಿನ ಸರ್ವಶಕ್ತಿಗಳು ಕೃಪಾಶೀರ್ವಾದವನ್ನ ನೀಡಲಿ. ತಮ್ಮ ಕ್ಷೇತ್ರದಲ್ಲಿ ಇನ್ನಷ್ಟು ಸಾಧನೆಯನ್ನ, ಸಮಾಜಮುಖಿ ಕೆಲಸಗಳನ್ನ ಮಾಡತಕ್ಕಂತ ಶಕ್ತಿಯನ್ನ ಭಗವಂತ ಕರುಣಿಸಲಿ ಎನ್ನುವಂತ ಆಶಯವನ್ನ ವ್ಯಕ್ತಪಡಿಸ್ತಾ ತಮ್ಮನ್ನ ಗೌರವಿಸಿ ಸನ್ಮಾನಿಸಲಿಕ್ಕೆ ಸಂತೋಷ ಪಡ್ತಾ ಇದ್ದೇವೆ. ವಂದನೆಗಳನ್ನ ಸಲ್ಲಿಸ್ತಾ ಮುಂದೆ ನಮ್ಮ ಗೌರವ ಸನ್ಮಾನವನ್ನ ಸ್ವೀಕರಿಸಬೇಕಾಗಿ ವಿನಂತಿಸ್ತಾ ಇದ್ದೇವೆ. ಶ್ರೀಮತಿ ಜಯಂತಿ ಮೇಡಮ್ ರವರು, ಪ್ರಾಂಶುಪಾಲರು, ಕಾಣಿಯೂರು ಪದವಿ ಕಾಲೇಜ್ ವೇದಿಕೆಗೆ ಆಗಮಿಸಬೇಕು. ಕುಮಾರಿ ಶ್ರೀವಿದ್ಯಾ ಎನ್ ದ್ವಿತೀಯ PUC ಪರೀಕ್ಷೆಯಲ್ಲಿ ವಿಜ್ಞಾನ ವಿಭಾಗದಲ್ಲಿ ಸರಕಾರಿ ಕಾಲೇಜುಗಳಲ್ಲಿ ರಾಜ್ಯಕ್ಕೆ ಪ್ರಥಮ ಸ್ಥಾನವನ್ನ ಗಳಿಸಿದಾಕೆ. ಕುಮಾರಿ ಹನ್ಸಿಕಾ SSLC ಪರೀಕ್ಷೆಯಲ್ಲಿ ರಾಜ್ಯಕ್ಕೆ ದ್ವಿತೀಯ ಸ್ಥಾನವನ್ನ ಪಡೆಕೊಂಡವರು. ಶಿಷ್ಯರ ಜೊತೆಗೆ ಗುರುಗಳು ಕೂಡ ಈ ಒಂದು ಗೌರವವನ್ನ ಸ್ವೀಕರಿಸಬೇಕಾಗಿ ವಿನಂತಿಸ್ತಾ ಇದ್ದೇವೆ. ಕುಮಾರಿ ಶ್ರೀವಿದ್ಯಾ ಎನ್. ಮಾನ್ಯರೇ, ಕಡಬ ತಾಲೂಕು ಬೆಳಂದೂರು ಗ್ರಾಮದ ಗ್ರಾಮೀಣ ಪ್ರದೇಶವಾದ ಅಜಿರಂಗಳ ನಾರಾಯಣ ಭಟ್ ಮತ್ತು ಶ್ರೀಮತಿ ಶೈಲಶ್ರೀ ದಂಪತಿಯ ಸುಪುತ್ರಿಯಾಗಿ 22/2/2008ರಲ್ಲಿ ಜನಿಸಿದ ತಾವು
ಪ್ರಾಥಮಿಕ ಶಿಕ್ಷಣವನ್ನ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಾಣಿಯೂರು, ಪ್ರೌಢ ಶಿಕ್ಷಣವನ್ನ ಸರ್ಕಾರಿ ಪ್ರೌಢಶಾಲೆ ಕಾಣಿಯೂರಿನಲ್ಲಿ 1ರಿಂದ 10ನೇ ತರಗತಿಯವರೆಗೆ ಕನ್ನಡ ಮಾಧ್ಯಮ ಸರ್ಕಾರಿ ಶಾಲೆಯಲ್ಲಿ ಶಿಕ್ಷಣವನ್ನ ಪೂರೈಸಿ PUC ವಿಜ್ಞಾನ ವಿಭಾಗ ವಿದ್ಯಾಭ್ಯಾಸವನ್ನ ನಮ್ಮ ಹೆಮ್ಮೆಯ ಊರಿನ ವಿದ್ಯಾದೇಗುಲ ಸರ್ಕಾರಿ ಪದವಿ ಪೂರ್ವ ಕಾಲೇಜ್ ಕಾಣಿಯೂರಿನಲ್ಲಿ ಪೂರೈಸಿದ್ದೀರಿ. ಕಠಿಣ ಪರಿಶ್ರಮ, ನಿರಂತರ ಅಭ್ಯಾಸ, ಶಿಸ್ತು, ಬದ್ಧತೆ, ಗುರಿ, ತ್ಯಾಗ, ಆತ್ಮವಿಶ್ವಾಸದಿಂದ 2024-25ನೇ ಸಾಲಿನ ದ್ವಿತೀಯ PUC ಪರೀಕ್ಷೆಯಲ್ಲಿ ವಿಜ್ಞಾನ ವಿಭಾಗದಲ್ಲಿ 600ರಲ್ಲಿ 597 99.5% ಅಂಕದೊಂದಿಗೆ ಈ ರಾಜ್ಯಕ್ಕೆ ಸರ್ಕಾರಿ ಕಾಲೇಜುಗಳಲ್ಲಿ ಪ್ರಥಮ ಸ್ಥಾನವನ್ನ ಪಡೆದು ಒಟ್ಟು ಫಲಿತಾಂಶದಲ್ಲಿ ರಾಜ್ಯದಲ್ಲಿ 5ನೇ ಸ್ಥಾನ ಪಡೆದ ಹಿರಿಮೆ ತಮ್ಮದು. ಈ ಮೂಲಕವಾಗಿ ತಾವು ನಮ್ಮ ಕಡಬ ತಾಲೂಕು, ದಕ್ಷಿಣ ಕನ್ನಡ ಜಿಲ್ಲೆ ಹಾಗೂ ರಾಜ್ಯದಲ್ಲಿ ನಮ್ಮೂರಿನ ಹೆಸರನ್ನ ನಾಡಿನಾದ್ಯಂತ ರಾರಾಜಿಸುವಂತೆ ಮಾಡಿದ ಕೀರ್ತಿ ಅವಿಸ್ಮರಣೀಯ. ಮುಂದಿನ ದಿನಗಳಲ್ಲಿ ಶಿಕ್ಷಣ ಕ್ಷೇತ್ರದಲ್ಲಿ ಇನ್ನಷ್ಟು ಸಾಧನೆ ಮಾಡುವಂತಾಗಲಿ. ಪಠ್ಯೇತರ ಚಟುವಟಿಕೆಗಳಲ್ಲಿ ಸಹ ತಾವು ಪ್ರತಿಭಾವಂತ ವಿದ್ಯಾರ್ಥಿಯಾಗಿರುತ್ತೀರಿ. ಭಾಷಣ, ಚರ್ಚಾ ಸ್ಪರ್ಧೆ, ಚೆಸ್ ತಾಲೂಕು ಹಾಗೂ ಜಿಲ್ಲಾ ಮಟ್ಟದಲ್ಲಿ ಭಾಗವಹಿಸಿದಂತ ಹಿರಿಮೆ ತಮ್ಮದು. ತಮ್ಮನ್ನ ಈ ಮಟ್ಟಕ್ಕೆ ಬೆಳೆಸಿರತಕ್ಕಂಥ ವೃತ್ತಿಯಲ್ಲಿ ಗುರುಗಳು ಆಗಿರತಕ್ಕಂಥ ಶ್ರೀ ನಾರಾಯಣ್ ಭಟ್ ರವರ ಪರಿಶ್ರಮವನ್ನ ಕೂಡ ಸ್ಮರಿಸಿಕೊಳ್ಳುತ್ತಾ ಅವರಿಗೂ ಕೂಡ ಅಭಿನಂದನೆಯನ್ನ ಸಲ್ಲಿಸ್ತಾ ಕುಮಾರಿ ಶ್ರೀವಿದ್ಯಾ ಇವರನ್ನ ವೇದಿಕೆಯಲ್ಲಿ ಗೌರವಿಸ್ತಾ ಇದ್ದೇವೆ. ಅದೇ ರೀತಿಯಾಗಿ ಕುಮಾರಿ ಹನ್ಸಿಕಾ SSLC ಪರೀಕ್ಷೆಯಲ್ಲಿ ರಾಜ್ಯಕ್ಕೆ ದ್ವಿತೀಯ ಸ್ಥಾನ. ಕಡಬ ತಾಲೂಕು ಗ್ರಾಮೀಣ ಪ್ರದೇಶವಾದ ಬೆಳಂದೂರು ಗ್ರಾಮದ ಬನಾರಿ ಮನೆ ಶ್ರೀಮತಿ ವೈಶಾಲಿ ಮತ್ತು ಶ್ರೀ ವಾಸಪ್ಪ ಶೆಟ್ಟಿಗಾರ್ ರವರ ಸುಪುತ್ರಿ 12-10-2009ರಲ್ಲಿ ಜನಿಸಿದ ತಾವು ಪ್ರಾಥಮಿಕ ಪ್ರೌಢ ಶಿಕ್ಷಣವನ್ನ ಪ್ರಗತಿ ವಿದ್ಯಾಸಂಸ್ಥೆ ಕಾಣಿಯೂರಿನಲ್ಲಿ ಪೂರೈಸಿದ್ದೀರಿ. ಕಠಿಣ ಪರಿಶ್ರಮ, ನಿರಂತರ ಅಭ್ಯಾಸ, ಶಿಸ್ತು, ಬದ್ಧತೆ, ಗುರಿ, ಆತ್ಮವಿಶ್ವಾಸದಿಂದ 2024-25ನೇ ಸಾಲಿನ SSLC ಪರೀಕ್ಷೆಯಲ್ಲಿ 625ಕ್ಕೆ 624 ಅಂಕಗಳನ್ನ ಪಡೆದು ಕಾಣಿಯೂರು ಎಂಬ ಪುಟ್ಟ ಗ್ರಾಮದ ಹೆಸರನ್ನ ರಾಜ್ಯಾದ್ಯಂತ ಗಮನ ಹರಿಯುವಂತೆ ಮಾಡಿದ ಸಾಧನೆ ತಮ್ಮದು. ಕಲಿಕೆಯ ಜೊತೆ ಚಿತ್ರಕಲೆಯಲ್ಲಿ ಬಹಳಷ್ಟು ಆಸಕ್ತಿ ಹೊಂದಿ ರಾಜ್ಯ ಮಟ್ಟದ ಚಿತ್ರಕಲಾ ಸ್ಪರ್ಧೆಯಲ್ಲಿ ರಾಜ್ಯ ಕಲಾ ರ್ಯಾಂಕ್ ವಿಜೇತ ಅಭ್ಯರ್ಥಿಯಾಗಿದ್ದೀರಿ. 2024-25ರಲ್ಲಿ ಪ್ರಗತಿಪರ ಸೇವಾ ಸಂಸ್ಥೆ ಮಂಡ್ಯ ಇವರು ನಡೆಸಿದ 20ನೇ ರಾಜ್ಯ ಮಟ್ಟದ ಚಿತ್ರಕಲಾ ಸ್ಪರ್ಧೆಯಲ್ಲಿ ಕಲಾಭೂಷಣ ಪ್ರಶಸ್ತಿಯನ್ನ ಪಡೆದ ಹಿರಿಮೆ ತಮ್ಮದು. ತಮ್ಮ ಕೂಡ ಶೈಕ್ಷಣಿಕ ಸಾಧನೆಗಾಗಿ ಅಭಿನಂದನೆಗಳನ್ನ ಸಲ್ಲಿಸ್ತಾ ಶೈಕ್ಷಣಿಕ ಕ್ಷೇತ್ರದಲ್ಲಿ ತಾವು ಇನ್ನಷ್ಟು ಸಾಧನೆಯನ್ನ ಮಾಡುವಂತೆ ಆಗಲಿ ಅಂತ ಆಶಿಸ್ತಾ ಇದ್ದೇವೆ. ಈಗ ಇವರ ಜೊತೆಗೆ ನಮ್ಮ ಸುಬ್ರಹ್ಮಣ್ಯ ಹಾಗೂ ಸಂಘಟನೆಯವರ ವಿಶೇಷವಾದಂತಹ ಒಂದು ಮನವಿಯೊಂದಿಗೆ, ಉತ್ಸುಕತೆಯೊಂದಿಗೆ ಶ್ರೀಮತಿ ಜಯಂತಿ ಮೇಡಮ್ ರವರನ್ನ ಕೂಡ ಗೌರವಿಸ್ತಾ ಇದ್ದೇವೆ. ಇಂತಹ ಶಿಷ್ಯರನ್ನ ರೂಪಿಸಬೇಕಿದ್ರೆ ಅವರ ಹಿಂದೆ ಆದರ್ಶವಾದಂತಹ ಗುರುಗಳು ಖಂಡಿತವಾಗಿಯೂ ಬೇಕು. ಮೇಡಮ್, ತಮ್ಮ ಈ ಒಂದು ದೂರದರ್ಶಿತ್ವ, ಅದೇ ರೀತಿ ಪರಿಶ್ರಮ, ಮಕ್ಕಳಿಗೆ ನೀಡಿರತಕ್ಕಂತ ತರಬೇತಿ, ಅದೇ ರೀತಿ ಗುರುಗಳನ್ನ ತಾವು ಪ್ರೇರೇಪಿಸಿರ್ತಕ್ಕಂಥದ್ದು ಈ ಎಲ್ಲ ಮಕ್ಕಳ ಸಾಧನೆಗೆ ಪ್ರೇರಣೆಯಾಗಿದೆ ಅನ್ನುವ ಆಶಯದೊಂದಿಗೆ ಜಯಂತಿ ಮೇಡಮ್ ರವರನ್ನು ಕೂಡ ಗೌರವಾಧಾರಗಳಿಂದ ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಗಣ್ಯರು ಗೌರವಿಸಿ ಸನ್ಮಾನಿಸಬೇಕಾಗಿ ವಿನಂತಿಸ್ತಾ ಇದ್ದೇವೆ. ಕುಮಾರಿ ಹಂಸಿಕಾ ಇವರ ಪರವಾಗಿ ಅವರ ತಂದೆಯವರು ಸನ್ಮಾನವನ್ನ ಸ್ವೀಕರಿಸ್ತಾ ಇದ್ದಾರೆ. ಅದೇ ರೀತಿ ಕುಮಾರಿ ಹಂಸಿಕಾ ಇವರ ಪೋಷಕರು ಶ್ರೀ ವಾಸಪ್ಪ ಶೆಟ್ಟಿಗಾರ್ ಇವರಿಗೆ ಕೂಡ ನಾವು ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇವೆ. ಅದೇ ರೀತಿ ನಮ್ಮ ಪ್ರಗತಿ ವಿದ್ಯಾಸಂಸ್ಥೆಯ ಆಂಗ್ಲ ಮಾಧ್ಯಮ ಪ್ರೌಢಶಾಲಾ ವಿಭಾಗದ ಮುಖ್ಯ ಗುರುಗಳು ಅನೇಕ ವರ್ಷಗಳ ಕಾಲ ಕಲಿಕೆಯಲ್ಲಿ ಹಿಂದೆ ಇರತಕ್ಕಂತ ಮಕ್ಕಳಿಗೆ ವಿಶೇಷ ತರಬೇತಿಯನ್ನ ನೀಡುತ್ತಾ ಇದ್ದಂತ ನಮ್ಮೂರಿನ ಪ್ರೀತಿಯ ಗುರುಗಳು ಶ್ರೀ ನಾರಾಯಣ ಭಟ್ ಸರ್ ಹಾಗೂ ಶೈಲಶ್ರೀ ದಂಪತಿಯ ಸುಪುತ್ರಿ ಕುಮಾರಿ ಶ್ರೀವಿದ್ಯಾ ಎನ್ ಇವರು
ಗೌರವವನ್ನ ಸ್ವೀಕರಿಸ್ತಾ ಇದ್ದಾರೆ. ಕಾಣಿಯೂರಿನ ಕೀರ್ತಿಯನ್ನ ಬೆಳಗಿಸಿರ್ತಕ್ಕಂಥ ಈರುವರು ವಿದ್ಯಾರ್ಥಿನಿಯರು ಕ್ರೀಡಾ ಕ್ಷೇತ್ರದಲ್ಲಿಯೂ ಕೂಡ ರಾಷ್ಟ್ರ ಮಟ್ಟವನ್ನ ಪ್ರತಿನಿಧಿಸಿರ್ತಕ್ಕಂಥ ಅನೇಕ ಪ್ರತಿಭೆಗಳಿರ್ತಕ್ಕಂಥ ಊರು ನಮ್ಮದು. ಕ್ರೀಡಾ ರತ್ನ ಪ್ರಶಸ್ತಿಯನ್ನ ಸ್ವೀಕರಿಸಿರ್ತಕ್ಕಂಥ ಕುಮಾರಿ ದೀಕ್ಷಾ ಕುಕ್ಕನಡುಕ ಇವರು ಕೂಡ ನಮ್ಮ ಊರಿನ ಹೆಮ್ಮೆಯ ಪ್ರತಿಭೆ. ರಾಷ್ಟ್ರೀಯ ಮಟ್ಟದಲ್ಲಿ ಭಾಗವಹಿಸಿ ಸರ್ಕಾರಿ ಉದ್ಯೋಗಗಳನ್ನ ಗಳಿಸಿರ್ತಕ್ಕಂಥ ಅನೇಕ ಕ್ರೀಡಾಪಟುಗಳು ನಮ್ಮೂರಿನಲ್ಲಿದ್ದಾರೆ ಬಂಧುಗಳೇ. ಇದಕ್ಕೆಲ್ಲದಕ್ಕೆ ಪ್ರೇರಣೆಯಾಗಿರತಕ್ಕಂಥ ಎಲ್ಲರಿಗೆ ವಂದನೆಗಳನ್ನ ಸಲ್ಲಿಸ್ತಾ ಶ್ರೀ ನಾರಾಯಣ ಭಟ್ ಸರ್ ಅವರನ್ನ ಚಪ್ಪಾಳಿಯೊಂದಿಗೆ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇವೆ. ಅವರ ಗುರುಗಳಾಗಿ ತಂದೆಯಾಗಿ ಹೇಗೆ ಪ್ರೇರಣೆಯನ್ನ ತನ್ನ ಮಕ್ಕಳಿಗೆ ನೀಡಬಹುದು ಅನ್ನೋದನ್ನ ಸಾಧಿಸಿ ತೋರಿಸಿರ್ತಕ್ಕಂಥ ಓರ್ವ ನಿಗರ್ವಿ ಶಿಕ್ಷಕ ಶ್ರೀ ನಾರಾಯಣ ಭಟ್ ಸರ್ ಅವರಿಗೆ ಕೂಡ ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನ ಸಲ್ಲಿಸಿಕೊಳ್ಳುತ್ತಾ ಎಲ್ಲ ಈ ಒಂದು ಗೌರವವನ್ನ ನೆರವೇರಿಸಿಕೊಟ್ಟಿರ್ತಕ್ಕಂಥ ಎಲ್ಲ ಗಣ್ಯ ಅತಿಥಿಗಳಿಗೂ ಕೂಡ ವಂದನೆಗಳನ್ನು ಸಲ್ಲಿಸ್ತಾ ಮಕ್ಕಳಿಗೆ ಸಾಧಕರಿಗೆ ಉಜ್ವಲ ಭವಿಷ್ಯವನ್ನು ಹಾರೈಸ್ತಾ ಇದ್ದೇವೆ. ಮುಂದೆ ಅಭಿನಂದನಾ ಸಮಾರಂಭ ಅಭಿನಂದನೆಗಳನ್ನ ಸ್ವೀಕರಿಸಲಿಕ್ಕಿರುವವರು ಶ್ರೀ ಕಿರಣ್ ಮಂಡ್ಯ ಮೆಸ್ಕಾಂ ವಿಭಾಗ, ಶ್ರೀಮತಿ ಜಯಶ್ರೀ ಮಾದೋಡಿ ಅಂಚಪಾಲಕರು ಹಾಗೂ ಶ್ರೀ ಉಮೇಶ್ ಬಂಡಾಜೆ ಅಂಚೆ ಉದ್ಯೋಗಿ ಇವರು ಕೂಡ ಮುಂದೆ ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಶ್ರೀ ಕಿರಣ್ ಮಂಡ್ಯ, ಶ್ರೀ ಕಿರಣ್ ಗೌಡ ಸಿಕೆ ಮೆಸ್ಕಾಂ ಉದ್ಯೋಗಿ, ಮಂಡ್ಯ ಜಿಲ್ಲೆಯ ಮಂಡ್ಯ ತಾಲೂಕು ಚಿಕ್ಕಮಂಡ್ಯ ಗ್ರಾಮದ ಶ್ರೀಮತಿ ಮಂಗಳಮ್ಮ ಮತ್ತು ಕಾಳೇಗೌಡ ದಂಪತಿಯ ಪುತ್ರ. 11-12-1991 ಜನನ. ಪ್ರಾಥಮಿಕ ಶಿಕ್ಷಣ SLN ಕಾನ್ವೆಂಟ್, ಪ್ರೌಢ ಶಿಕ್ಷಣ ಸರ್ಕಾರಿ ಪ್ರೌಢಶಾಲೆ ಚಿಕ್ಕಮಂಡ್ಯ, ಪದವಿ ಪೂರ್ವ ಶಿಕ್ಷಣ ಮುನ್ಸಿಪಲ್ ಕಾಲೇಜ್ ಮಂಡ್ಯದಲ್ಲಿ ಪೂರೈಸಿ ITI ಶಿಕ್ಷಣವನ್ನ ಎಂ ಶ್ರೀನಿವಾಸ್ ITI ಕಾಲೇಜ್ ಹನೆಕೆರೆ ಮಂಡ್ಯದಲ್ಲಿ ಪೂರೈಸಿದ್ದೀರಿ. ವಿದ್ಯಾಭ್ಯಾಸದ ಸಂದರ್ಭದಲ್ಲಿ ಉತ್ತಮ ಆಟಗಾರನಾಗಿ ಸಬ್ ಜೂನಿಯರ್ ಮತ್ತು ಜೂನಿಯರ್ ವಿಭಾಗದಲ್ಲಿ ಹಲವಾರು ಪ್ರಶಸ್ತಿಗಳನ್ನ, ರಾಷ್ಟ್ರಮಟ್ಟದ ಜೂನಿಯರ್ ಕಬಡ್ಡಿ ಪಂದ್ಯಾಟದಲ್ಲಿ ಮಿಂಚಿದ್ದೀರಿ. ಅಖಿಲ ಭಾರತ ಎಲೆಕ್ಟ್ರಿಸಿಟಿ ಮಂಡಳಿ ವತಿಯಿಂದ ಜರುಗುವ ರಾಷ್ಟ್ರಮಟ್ಟದ ಕಬಡ್ಡಿ ಪಂದ್ಯಾಟದಲ್ಲಿ ಮೆಸ್ಕಾಂ ತಂಡವನ್ನ 5 ಬಾರಿ ಪ್ರತಿನಿಧಿಸಿದಂತಹ ಕೀರ್ತಿ ಕಿರಣ್ ರವರದು. ಮಂಗಳೂರು ವಿದ್ಯುತ್ ಸರಬರಾಜು ಕಂಪನಿ ಮೆಸ್ಕಾಂನಲ್ಲಿ 2015ರಲ್ಲಿ ವೃತ್ತಿ ಜೀವನ ಆರಂಭಿಸಿದ ತಾವು ಸುಮಾರು 11 ವರ್ಷಗಳಿಂದ ಸಹಾಯಕ ಪವರ್ ಮ್ಯಾನ್ ಆಗಿ ಸವಣೂರು ಮೆಸ್ಕಾಂ ಶಾಖೆಯಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೀರಿ. ವಿದ್ಯುತ್ ಸಂಪರ್ಕ ಸ್ಥಗಿತಗೊಂಡಾಗ ವಿಪರೀತ ಮಳೆಗಾಳಿ, ಬಿಸಿಲು, ಚಳಿ ಇವುಗಳನ್ನು ಲೆಕ್ಕಿಸದೆ ಕರ್ತವ್ಯ ಪ್ರಜ್ಞೆಯನ್ನ ಮೆರೆದು ಜನರಿಗೆ ತುರ್ತು ಸೇವೆಗಳಲ್ಲಿ ಒಂದಾದ ವಿದ್ಯುತ್ ಒದಗಿಸುವಲ್ಲಿ ನಿಮ್ಮ ಸೇವಾ ಮನೋಭಾವನೆ ಬಹಳಷ್ಟಿದೆ. ವೃತ್ತಿಯ ಮೇಲೆ ನಿಮಗಿರುವ ಗೌರವ, ಶ್ರದ್ಧೆ, ಕರ್ತವ್ಯ ಪ್ರಜ್ಞೆ, ಬದ್ಧತೆ ಹಾಗೂ ಸೇವಾ ಮನೋಭಾವವನ್ನು ಗುರುತಿಸಿ ಇದು ಎಲ್ಲರಿಗೂ ಪ್ರೇರಣೆಯಾಗಲಿ ಎನ್ನುವ ಆದರ್ಶದೊಂದಿಗೆ ತಮ್ಮನ್ನ ಗೌರವಿಸಲಿಕ್ಕೆ, ಅಭಿನಂದಿಸಲಿಕ್ಕೆ ಸಂತೋಷ ಪಡ್ತಾ ಇದ್ದೇವೆ. ಪತ್ನಿ ಶ್ರೀಮತಿ ಸುರಕ್ಷಿತಾ, ಪುತ್ರ ಲೋಕ್ಷಿತ್ ಮತ್ತು ಯದುವೀರ್ ಅವರೊಂದಿಗೆ ಸುಖಿ ಜೀವನವನ್ನು ನಡೆಸ್ತಾ ಇದ್ದೀರಿ ಸರ್. ತಮಗೆ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇವೆ. ಶ್ರೀಮತಿ ಜಯಾಕೆ, ಭಾರತೀಯ ಅಂಚೆ ಉದ್ಯೋಗಿಗಳು, ಕಡಬ ತಾಲೂಕು ಬೆಳಂದೂರು ಗ್ರಾಮದ ಮಾದೋಡಿ ಶ್ರೀಮತಿ ಅಂಗಾರು ಮತ್ತು ಶ್ರೀ ಫಕೀರ ದಂಪತಿಯ ಸುಪುತ್ರಿ. 1-6-1970 ಜನನ. ಪ್ರಾಥಮಿಕ ಶಿಕ್ಷಣ ಕಾಣಿಯೂರು ಹಾಗೂ ಪ್ರೌಢ ಶಿಕ್ಷಣವನ್ನ ಪದವಿ ಪೂರ್ವ ಕಾಲೇಜು ಕಾಣಿಯೂರು. ಭಾರತೀಯ ಅಂಚೆ ಇಲಾಖೆಯಲ್ಲಿ ವೃತ್ತಿ ಜೀವನ ಆರಂಭಿಸಿ 14-6-1991 14-3-98 ಬ್ರಾಂಚ್ ಪೋಸ್ಟ್ ಆಫೀಸ್ ಕಾಣಿಯೂರಿನಲ್ಲಿ ಬ್ರಾಂಚ್ ಪೋಸ್ಟ್ ಮಾಸ್ಟರ್ ಆಗಿ 8 ವರ್ಷಗಳ ಕಾಲ ಕರ್ತವ್ಯ ನಿರ್ವಹಿಸಿ ನಂತರ 14-1998 ಕಾಣಿಯೂರು ಬ್ರಾಂಚ್ ಆಫೀಸ್ ಉಪ ಅಂಚೆ ಕಚೇರಿಯಲ್ಲಿ ಮೇಲ್ದರ್ಜೆಗೇರಿದ ನಂತರ ತಾವು GDS ಪ್ಯಾಕರ್ ಆಗಿ ಸುಮಾರು 34 ವರ್ಷಗಳಿಂದ ಕರ್ತವ್ಯ ನಿರ್ವಹಿಸಿದ್ದೀರಿ. ದುರದೃಷ್ಟಕರ ಎಂಬಂತೆ 2023 ಫೆಬ್ರವರಿ 6ರಂದು ಅನಿರೀಕ್ಷಿತ ಅನಾರೋಗ್ಯ ಉಂಟಾಗಿ ಚಿಕಿತ್ಸೆಗೆಂದು ಮಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ದಾಖಲಾದಾಗ ಶರೀರದಲ್ಲಿ ಮಾರಕ ರೋಗವೊಂದು ಇದೆ ಎಂದು ತಿಳಿದು ಬಂದಾಗ ಜೀವನವೇ ಮುಗಿದು ಹೋಗುವ ಸಂದರ್ಭದಲ್ಲಿಯೂ ಕೂಡ ಧೃತಿಗೆಡದೆ ಅಂದಿನಿಂದಲೇ ಚಿಕಿತ್ಸೆ ಪ್ರಾರಂಭಿಸಿ ಸತತ 18 ಬಾರಿ ಕೀಮೋಥೆರಪಿ ಇದ್ರೂ ಕೂಡ, ಶಸ್ತ್ರಚಿಕಿತ್ಸೆಗೆ ಒಳಗಾದರೂ ಕೂಡ ಸುಮಾರು 1 ವರ್ಷ ಜೀವನ್ಮರಣ ಹೋರಾಟ ಮಾಡಿ ಅತ್ಯುತ್ತಮ ಚಿಕಿತ್ಸೆಯ ಫಲದಿಂದ ಧೃತಿಗೆಡದೆ ಉತ್ತಮ ಆತ್ಮವಿಶ್ವಾಸ ತುಂಬಿ ದೇವರ ಅನುಗ್ರಹ ಪ್ರಾರ್ಥನೆಯಿಂದ ಕುಟುಂಬ ವರ್ಗದವರ ಹಾರೈಕೆಯಿಂದ ಸಂಪೂರ್ಣ ಗುಣಮುಖರಾಗಿ ಮರಳಿ ಕರ್ತವ್ಯಕ್ಕೆ ಹಾಜರಾಗಿರತಕ್ಕಂತಹ ತಮ್ಮ ಒಂದು ಆತ್ಮವಿಶ್ವಾಸ, ಆತ್ಮಸ್ಥೈರ್ಯವನ್ನ ಗುರುತಿಸಿಕೊಂಡು ತಮ್ಮನ್ನ ಗೌರವಿಸಲಿಕ್ಕೆ, ಸನ್ಮಾನಿಸಲಿಕ್ಕೆ ಸಂತೋಷ ಪಡ್ತಾ ಇದ್ದೇವೆ. ಪತಿ ಶ್ರೀ ಕರಿಯಪ್ಪ, ಪುತ್ರ ವಿವೇಕ್ KM ಹಾಗೂ ಕುಟುಂಬದವರೊಂದಿಗೆ ಸುಖಿ ಜೀವನವನ್ನ ನಡೆಸ್ತಾ ಇದ್ದೀರಿ. ಮೇಡಮ್, ತಮಗೆ ಅನಂತ ವಂದನೆಗಳನ್ನ ಸಲ್ಲಿಸ್ತಾ ತಮ್ಮನ್ನ ಸನ್ಮಾನಿಸ್ತಾ ಇದ್ದೇವೆ.
ಮುಂದಿನ ಗೌರವವನ್ನು ಸ್ವೀಕರಿಸಲಿಕ್ಕಿರುವವರು ಶ್ರೀ ಉಮೇಶ್ ಬಿ, ನಮ್ಮೆಲ್ಲರ ಪ್ರೀತಿಯ ಉಮೇಶ್ ಅಣ್ಣ. ಕಡಬ ತಾಲೂಕು ಕಾಣಿಯೂರು ಗ್ರಾಮದ ಬಂಡಾಜೆ ಶುಭ ನಿಲಯದ ಶ್ರೀಮತಿ ನೀಲಮ್ಮ ಮತ್ತು ಪದ್ಮಪ್ಪ ಪೂಜಾರಿ ದಂಪತಿಯ ಸುಪುತ್ರ 1/9/1967ರಲ್ಲಿ ಜನಿಸಿದ ತಾವು ಪ್ರಾಥಮಿಕ ಶಿಕ್ಷಣ ಬೊಬ್ಬೆಕೇರಿ, ಪ್ರೌಢ ಶಿಕ್ಷಣವನ್ನ ಕೊಂಬೆಟ್ಟು ಪುತ್ತೂರಿಲಿ, 1980ರಲ್ಲಿ ಕಾನೂರಿನಲ್ಲಿ ಅಂಚೆ ಪೋಸ್ಟ್ ಮ್ಯಾನ್ ಆಗಿ ವೃತ್ತಿ ಜೀವನ ಆರಂಭಿಸಿ 36 ವರ್ಷಗಳ ಕಾಲ ಕಾರ್ಯವನ್ನು ನಿರ್ವಹಿಸ್ತಾ ಬರ್ತಾ ಇದ್ದೀರಿ. ಕಾಣಿಯೂರು ಪ್ರದೇಶದ ಜನರ ಪ್ರೀತಿ ವಿಶ್ವಾಸಕ್ಕೆ ಪಾತ್ರರಾಗಿ ಜನಮನ್ನಣೆ ಗಳಿಸಿದಂತ ಕೀರ್ತಿ ತಮ್ಮದು. ಈಗಾಗಲೇ ತಮ್ಮ ಕರ್ತವ್ಯ ನಿಷ್ಠೆಯನ್ನು ಗುರುತಿಸಿ ಹಲವಾರು ಸಂಘ ಸಂಸ್ಥೆಗಳು ಗೌರವಿಸಿದ್ದಾರೆ. ಭಾರತೀಯ ಅಂಚೆ ಇಲಾಖೆ ಪುತ್ತೂರು ವಿಭಾಗದಿಂದ ಅತ್ಯುತ್ತಮ ಪೋಸ್ಟ್ ಮಾಸ್ಟರ್ ಅವಾರ್ಡ್ ಅನ್ನು ಪಡ್ಕೊಂಡಿದ್ದೀರಿ. ಸಾಮಾಜಿಕವಾಗಿ ಹಲವು ಸಂಘಟನೆಗಳಲ್ಲಿ ಸಕ್ರಿಯವಾಗಿ ತಮ್ಮನ್ನು ಗುರುತಿಸಿಕೊಂಡಿರುವಂತದ್ದು ಪ್ರಶಂಸನೀಯ. ವೃತ್ತಿ ಜೀವನದ ವೃತ್ತಿಪರತೆ, ಪ್ರಾಮಾಣಿಕ ಸೇವೆ, ಸೇವಾ ಮನೋಭಾವವನ್ನು ಗುರುತಿಸಿ ತಮ್ಮನ್ನ ಗೌರವಿಸಿ ಸನ್ಮಾನಿಸಲಿಕ್ಕೆ ಸಂತೋಷ ಪಡ್ತಾ ಇದ್ದೇವೆ. ವೇದಿಕೆಯಲ್ಲಿರತಕ್ಕಂಥ 3 ಮಂದಿ ಸಾಧಕರನ್ನ ಕೂಡ ಗೌರವಿಸಿ ಅಭಿನಂದಿಸಬೇಕಾಗಿ ವೇದಿಕೆಯಲ್ಲಿರುವ ಗಣ್ಯರಲ್ಲಿ ವಿನಂತಿಸ್ತಾ ಇದ್ದೇವೆ. ಶ್ರೀ ಕಿರಣ್ ಗೌಡ ಸಿಕೆ ಫ್ರಮ್ ಮಂಡ್ಯ ಈಗ ನಮ್ಮೂರಿನವರಾಗಿದ್ದಾರೆ. ಆರಂಭದ ದಿನಗಳಲ್ಲಿ ಓಪನ್ ಕಬಡ್ಡಿ ಟೂರ್ನಮೆಂಟ್ಗಳಲ್ಲಿ ನಮ್ಮೂರಿನ ಹಲವು ತಂಡಗಳನ್ನು ಪ್ರತಿನಿಧಿಸಿರತಕ್ಕಂಥ ಹಿರಿಮೆ ನಮ್ಮದು. ಅದಕ್ಕಿಂತ ಹೆಚ್ಚಾಗಿ ಸೈನಿಕರ ಹಾಗೆ ಜೀವದ ಹಂಗನ್ನ ತೊರೆದು ಮಾಡತಕ್ಕಂಥ ಇನ್ನೊಂದು ವೃತ್ತಿ ಇದ್ರೆ ಅದು ವಿದ್ಯುತ್ ಪವರ್ ಮ್ಯಾನ್ಗಳು. ಈ ಒಂದು ವೃತ್ತಿಯನ್ನ ಬಹಳ ನಿಷ್ಠೆಯಿಂದ ಪರಿಶ್ರಮದಿಂದ ಮಾಡ್ತಾ ಇರತಕ್ಕಂಥ ತಮಗೆ ಗೌರವವನ್ನು ಸಲ್ಲಿಸ್ತಾ ಇದ್ದೇವೆ. ಅದೇ ರೀತಿಯಾಗಿ ಅಂಚಪಾಲಕರಾಗಿ ಎಲ್ಲರ ಪ್ರೀತಿಯನ್ನ ಗಳಿಸಿರತಕ್ಕಂಥ ಉಮೇಶ್ ಬಂಡಾಜೆ ಇವರನ್ನ ಕೂಡ ಗೌರವಿಸಿ ಸನ್ಮಾನಿಸಲಿಕ್ಕೆ ಸಂತೋಷ ಪಡ್ತಾ ಇದ್ದೇವೆ. ಆತ್ಮಸ್ಥೈರ್ಯ ಹೊಂದಿದ್ದರೆ ಯಾವುದನ್ನು ಮೆಟ್ಟಿ ಬದುಕಬಹುದು ಅನ್ನೋದನ್ನ ತೋರಿಸಿಕೊಟ್ಟಿರ್ತಕ್ಕಂತಹ ನಮ್ಮೆಲ್ಲರ ಪ್ರೀತಿಯ ಅಕ್ಕ ಶ್ರೀಮತಿ ಜಯಶ್ರೀ ಮಾದೋಡಿ ಇವರಿಗೆ ಜೋರಾದ ಚಪ್ಪಾಳೆಯ ಅಭಿನಂದನೆಗಳು. ಈ ದಿವಸ ನೀಡಿರತಕ್ಕಂಥ ಸನ್ಮಾನಗಳಲ್ಲಿ ಒಂದು ಶ್ರೇಷ್ಠವಾದ ಗೌರವ ಸನ್ಮಾನ ಅಂತ ಹೇಳಿಕೆ ಸಂತೋಷ ಪಡ್ತಾ ಭಗವಂತನ ಕೃಪೆ ನಿರಂತರವಾಗಿರಲಿ. ನೀವು ನಂಬಿರುವ ದೇವರು ಕಾಣಿಯೂರಿನಲ್ಲಿ ನೆಲೆಸಿರುವ ಸರ್ವ ದೇವರ ಆಶೀರ್ವಾದ ನಿಮ್ಮೆಲ್ಲರ ಮೇಲಿರಲಿ ಅನ್ನುವಂತ ಆಶಯದೊಂದಿಗೆ ತಮ್ಮನ್ನ ಗೌರವಿಸಿ ಸನ್ಮಾನಿಸಲಿಕ್ಕೆ ಸಂತೋಷ ಪಡ್ತಾ ಇದ್ದೇವೆ. ಉಮೇಶ್ ಅಣ್ಣೆ ಚೂರು ತಿಳಿಪೋಡು. ಮುಂದೆ ಶ್ರೀ ದಿವಾಕರ್ ಮಾದೋಡಿ ಯಕ್ಷಗಾನ ಕ್ಷೇತ್ರ ಹಾಗೂ ಶ್ರೀ ಕೇಶವ ಮರಕಡ ಕೆಎಸ್ಆರ್ಟಿಸಿ ಉದ್ಯೋಗಿಗಳು ನಮ್ಮ ಗೌರವವನ್ನು ಸ್ವೀಕರಿಸಬೇಕಾಗಿ ವಿನಂತಿಸಿಕೊಳ್ತಾ ಆದಷ್ಟು ಬೇಗನೆ ವೇದಿಕೆಗೆ ಆಗಮಿಸಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದೇವೆ. ಮುಂದಿನ ಪಂದ್ಯಗಳಿಗೆ ಎಲ್ಲಾ ತಂಡಗಳು ತಯಾರಾಗಿರಬೇಕು ಅನ್ನುವಂತಹ ವಿನಂತಿಯನ್ನ ಕೂಡ ತಮ್ಮಲ್ಲಿ ಮಾಡ್ತಾ ಇದ್ದೇವೆ. ತಾಲೂಕು ಪಂಚಾಯತ್ ಮಾಜಿ ಉಪಾಧ್ಯಕ್ಷರು ಶ್ರೀ ಬಾಬು ಮಾದೋಡಿ ನಮ್ಮೊಂದಿಗಿದ್ದಾರೆ. ಶ್ರೀ ದಿವಾಕರ ಎಂ ಯಕ್ಷಗಾನ ಕಲಾವಿದರು, ಕಡಬ ತಾಲೂಕು ಬೆಳಂದೂರು ಗ್ರಾಮದ ಮಾದೋಡಿ ಮನೆ ಶ್ರೀ ಜಯಕ್ಕೆ ಮತ್ತು ಶ್ರೀ ಬಾಬು ಕೆ ದಂಪತಿಗಳ ಸುಪುತ್ರ 35/1998ರಲ್ಲಿ ಜನನ. ಪ್ರಾಥಮಿಕ ಶಿಕ್ಷಣ, ಪದವಿ ಪೂರ್ವ ಶಿಕ್ಷಣ, ಕಾಲೇಜ್ ಹಂತದವರೆಗೆ ಕಾಣಿಯೂರಿನಲ್ಲಿ. ಬಾಲ್ಯದಿಂದಲೇ ಯಕ್ಷಗಾನದ ಬಗ್ಗೆ ಅಪಾರ ಆಸಕ್ತಿ ಹೊಂದಿ 6ನೇ ತರಗತಿಯಲ್ಲಿದ್ದಾಗ ಯಕ್ಷನಾಟ್ಯವನ್ನ ತಾರಣಸವಣೂರು ಹಾಗೂ 2009ರಲ್ಲಿ ರಂಗ ಪ್ರವೇಶವನ್ನ ಬೆಳಲು ಲಕ್ಷ್ಮಣಗೌಡರಿಂದ ಮಾಡಿ ಹೆಚ್ಚಿನ ನಾಟ್ಯ ತರಬೇತಿ ಪಡೆದು 2016ರಿಂದ 2020ರವರೆಗೆ ಕಟೀಲು ದುರ್ಗಾಪರಮೇಶ್ವರಿ ಯಕ್ಷಗಾನ ಮೇಳದಲ್ಲಿ 4 ವರ್ಷ ಯಕ್ಷಗಾನ ಕಲಾವಿದರಾಗಿ ಪ್ರಸಿದ್ಧಿ ಪಡೆದು 2020ರಿಂದ ಪ್ರಸ್ತುತ ಶ್ರೀ ಜ್ಞಾನಶಕ್ತಿ ಸುಬ್ರಹ್ಮಣ್ಯ ಸ್ವಾಮಿ ಕೃಪಾಪೋಷಿತ ಯಕ್ಷಗಾನ ಮಂಡಳಿ ಪಾವಂಜೆ ಮೇಳದ ಯಕ್ಷಗಾನದಲ್ಲಿ ಅಭಿನಯಿಸಿ ಯಕ್ಷಪ್ರಿಯರ ಮನಸ್ಸನ್ನ ಗೆದ್ದಂತ ನಮ್ಮೂರಿನ ಪ್ರತಿಭಾವಂತ ಯಕ್ಷಗಾನ ಕಲಾವಿದ ಶ್ರೀ ದಿವಾಕರ ಎಂ.
ಗ್ರಾಮೀಣ ಪ್ರದೇಶದಿಂದ ಬೆಳೆದು ಯಕ್ಷಗಾನದ ಹಿನ್ನೆಲೆ ಇಲ್ಲದೆ ಇಂದು ಪ್ರತಿಭಾವಂತ ಕಲಾವಿದನಾಗಿ ರೂಪುಗೊಂಡಿರತಕ್ಕಂಥದ್ದು ಅಭಿನಂದನೀಯ. ಜಾನಪದ ಕಲೆಯಾದಂತಹ ಯಕ್ಷಗಾನ ದೇಶದ ಮೂಲೆ ಮೂಲೆಗೂ ಪಸರಿಸಲಿ, ನಮ್ಮೂರಿನ ಕೀರ್ತಿಯನ್ನು ಇನ್ನಷ್ಟು ತಾವು ಬೆಳಗುವಂತೆ ಆಗಲಿ ಅನ್ನುವಂಥ ಆಶಯದೊಂದಿಗೆ ತಮ್ಮನ್ನು ಗೌರವಿಸಿ ಸನ್ಮಾನಿಸ್ತಾ ಇದ್ದೇವೆ. ಅದೇ ರೀತಿಯಾಗಿ ಶ್ರೀ ಕೇಶವ ಎಂ ಕೆಎಸ್ಆರ್ಟಿಸಿ ಉದ್ಯೋಗಿಗಳು ಕಡಬ ತಾಲೂಕು ಕಾಯ್ಮಣ ಗ್ರಾಮದ ಪುಟ್ಟಜ್ಜನ ಮನೆ ಸಜಂಕಡಿಯ ಶ್ರೀಮತಿ ದೇವಕಿ ಮತ್ತು ಚಂದಪ್ಪ ದಂಪತಿಯ ಸುಪುತ್ರ 10/1/1982 ಜನನ. ಪ್ರಾಥಮಿಕ ಶಿಕ್ಷಣ ನಾರೇಬೀಳು, ಹಿರಿಯ ಪ್ರಾಥಮಿಕ ಶಿಕ್ಷಣ ಬೆಳಂದೂರು, ಪ್ರೌಢ ಶಿಕ್ಷಣವನ್ನು ಸರ್ಕಾರಿ ಪ್ರೌಢಶಾಲೆ ಕಾಣಿಯೂರು. 2008 ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮದಲ್ಲಿ ಉದ್ಯೋಗ. 18 ವರ್ಷಗಳಿಂದ ಕೆಎಸ್ಆರ್ಟಿಸಿ ಘಟಕ ಪುತ್ತೂರಿನಲ್ಲಿ ಚಾಲಕರಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದೀರಿ. ವೃತ್ತಿಯಾಗಿ ಕೆಎಸ್ಆರ್ಟಿಸಿ ಉದ್ಯೋಗಿಯಾಗಿದ್ದರು. ಸಾಮಾಜಿಕ ಮತ್ತು ಧಾರ್ಮಿಕ ಕ್ಷೇತ್ರಗಳಲ್ಲಿ ಹಲವು ಸಂಘ ಸಂಸ್ಥೆಗಳಲ್ಲಿ ಸಕ್ರಿಯವಾಗಿ ಹಲವು ಜವಾಬ್ದಾರಿಗಳನ್ನು ವಹಿಸಿಕೊಂಡಿರುವಂಥದ್ದು ಶ್ಲಾಘನೀಯ. ತಮ್ಮ ವೃತ್ತಿಯ ಮೇಲಿರುವ ಪ್ರೀತಿ, ಗೌರವ ಜೊತೆಗೆ ಸಂಘಟನಾತ್ಮಕ ಶಕ್ತಿಯನ್ನು ಗುರುತಿಸಿ ತಮ್ಮನ್ನ ಗೌರವಿಸಿ ಅಭಿನಂದಿಸಲಿಕ್ಕೆ ಸಂತೋಷ ಪಡ್ತಾ ಇದ್ದೇವೆ. ಪತ್ನಿ ಶ್ರೀಮತಿ ಸುಮಿತ್ರಾ ಪಿ, ಪುತ್ರಿಯರಾದ ಸುಷಾ ಎಂಕೆ, ಸುವಿಯಾ ಎಂಕೆ, ಪುತ್ರ ಶಿವದೀಪ್ ಎಂ ಗೌಡ ಇವರೊಂದಿಗೆ ಸುಖಿ ಜೀವನವನ್ನ ನಡೆಸ್ತಾ ಇದ್ದೀರಿ. ತಮಗೆ ಭಗವಂತನ ಕೃಪಾಶೀರ್ವಾದ ಇರಲಿ, ತಮ್ಮೆಲ್ಲ ಆಶಯಗಳು ಈಡೇರಲಿ ಅನ್ನುವಂತಹ ಆಶಯದೊಂದಿಗೆ ದಿವಾಕರ್ ಅವರ ಪರವಾಗಿ ಅವರ ತಂದೆ ನಮ್ಮ ಪ್ರೀತಿಯ ಶ್ರೀ ಬಾಬು ಮಾದೋಡಿ ಇವರು ಗೌರವವನ್ನು ಸ್ವೀಕರಿಸ್ತಾ ಇದ್ದಾರೆ. ಮಾಜಿ ತಾಲೂಕು ಪಂಚಾಯತ್ ಉಪಾಧ್ಯಕ್ಷರಾಗಿ ಪೇಟ ತೊಡಿಸಿ ಗೌರವಿಸಬೇಕಾಗಿ ವಿನಂತಿಸ್ತಾ ಇದ್ದೇವೆ. ಬೇಟಾ ಶಾಲು ಹಾರಾರ್ಪಣೆ, ಸನ್ಮಾನ ಪತ್ರ ಹಾಗೂ ಫಲವಸ್ತುಗಳನ್ನು ನೀಡಿ ಗೌರವಿಸ್ತಾ ಇದ್ದೇವೆ. ಭಗವಂತನ ಹಾರೈಕೆ, ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ಕ್ರೀಡಾಭಿಮಾನಿಗಳ ಹಾರೈಕೆ ತಮ್ಮ ಮೇಲಿರಲಿ ಅನ್ನುವಂಥ ಆಶಯದೊಂದಿಗೆ ತಮ್ಮನ್ನು ಗೌರವಿಸಿ ಸನ್ಮಾನಿಸಲಿಕ್ಕೆ ಸಂತೋಷ ಪಡ್ತಾ ಇದ್ದೇವೆ. ಗೌರವವನ್ನು ಸ್ವೀಕರಿಸಿದಂತ ಎಲ್ಲರಿಗೂ ಕೂಡ ವಂದನೆಗಳನ್ನು ಸಲ್ಲಿಸ್ತಾ ಈ ಸನ್ಮಾನವನ್ನು ನೆರವೇರಿಸಿಕೊಟ್ಟಿರ್ತಕ್ಕಂಥ ಎಲ್ಲ ಗಣ್ಯಾತಿಥಿಗಳಿಗೆ ವಂದಿಸ್ತಾ ಮುಂದೆ ಪ್ರತಿಭಾ ಪುರಸ್ಕಾರ ಯಕ್ಷಿತಾ ಕಲ್ಪಡ, ನಿರೀಕ್ಷಾ ಕೊಕ್ಕಡ, ಧನಲಕ್ಷ್ಮಿ ಸಿಎಂ ಮಿತ್ತಟ್ಟ ಹಾಗೂ ಕೃಪಾಶ್ರೀ ಕಲ್ಪಡ ಪುಳಿತಡಿ ಇವರು ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿಸ್ತಾ ಇದ್ದೇವೆ. ಯಕ್ಷಿತಾ ಕಲ್ಪಡ, ನಿರೀಕ್ಷಾ ಕೊಕ್ಕಡ, ಧನಲಕ್ಷ್ಮಿ ಸಿಎಂ ಮಿತ್ತಟ್ಟ ಯಕ್ಷಿತ ಸುಳ್ಯ ತಾಲೂಕು ಕುಡಿಯಾಲ ಗ್ರಾಮದ ಕಲ್ಪಡ ಪುಳಿತಡಿ ಶ್ರೀಮತಿ ಸರೋಜ ಮತ್ತು ಹೊನ್ನಪ್ಪ ಗೌಡ ದಂಪತಿಗಳ ಸುಪುತ್ರಿ 16/10/2007 ಜನನ. ಪ್ರಾಥಮಿಕ ಶಿಕ್ಷಣ ಮೂವಪ್ಪೆ, ಪ್ರೌಢ ಶಿಕ್ಷಣವನ್ನ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಬೆಳ್ಳಾರೆ, ಪದವಿ ಪೂರ್ವ ಶಿಕ್ಷಣ ಕಾಣಿಯೂರಿನಲ್ಲಿ. ಪ್ರತಿಭಾವಂತ ವಿದ್ಯಾರ್ಥಿನಿ. 2024-25 ಸಾಲಿನಲ್ಲಿ ದ್ವಿತೀಯ ಪಿಯುಸಿ ವಾಣಿಜ್ಯ ವಿಭಾಗದಲ್ಲಿ 600ರಲ್ಲಿ 544 ಅಂಕ ಪಡೆದು ಈ ನಾಡಿಗೆ ಈ ಊರಿಗೆ ಕೀರ್ತಿಯನ್ನ ತಂದಿದ್ದೀರಿ. ತಮ್ಮನ್ನ ಗೌರವಿಸಿ ಸನ್ಮಾನಿಸಲಿಕ್ಕೆ ಸಂತೋಷ ಪಡ್ತಾ ಇದ್ದೇವೆ. ಅದೇ ರೀತಿ ನಿರೀಕ್ಷಾ ಕೊಕ್ಕಡ, ಬೆಳ್ತಂಗಡಿ ತಾಲೂಕು ಕೊಕ್ಕಡ ಗ್ರಾಮದ ಕಾಶಿಮನೆ ಶ್ರೀಮತಿ ಶಶಿಕಲಾ ಮತ್ತು ಶ್ರೀ ರವಿಕುಮಾರ್ ದಂಪತಿಯ ಸುಪುತ್ರಿ 4/5/2007 ಜನನ. ಪ್ರಾಥಮಿಕ ಪ್ರೌಢ ಪದವಿ ಶಿಕ್ಷಣ ಸೈಂಟ್ ಫ್ರಾನ್ಸಿಸ್ ಆಂಗ್ಲ ಮಾಧ್ಯಮ ಶಾಲೆ ಕೊಕ್ಕಡದಲ್ಲಿ ಪೂರೈಸಿದ್ದೀರಿ. 2022-23 ಸಾಲಿನ SSLC ಪರೀಕ್ಷೆಯಲ್ಲಿ 96.32% ಪಡೆದು 2024-25 ಸಾಲಿನ ದ್ವಿತೀಯ ಪಿಯುಸಿ ವಿಜ್ಞಾನ ವಿಭಾಗದಲ್ಲಿ 600ಕ್ಕೆ 566 ಅಂಕಗಳನ್ನು ಪಡೆದು ವಿಶಿಷ್ಟ ಶ್ರೇಣಿಯಲ್ಲಿ ತೇರ್ಗಡೆ ಹೊಂದಿದ್ದೀರಿ. ತಮಿಳುನಾಡಿನ ಚೆನ್ನೈ AMET ವಿಶ್ವವಿದ್ಯಾನಿಲಯದಲ್ಲಿ BSc ನಾಟಿಕಲ್ ಸೈನ್ಸ್ ವಿಷಯದಲ್ಲಿ ಪದವಿ ವ್ಯಾಸಂಗವನ್ನು ಮಾಡುತ್ತಿದ್ದೀರಿ. ತಮ್ಮ ಪ್ರತಿಭೆಯನ್ನು ಗುರುತಿಸಿ ಸನ್ಮಾನಿಸಲಿಕ್ಕೆ ಸಂತೋಷ ಪಡ್ತಾ ಇದ್ದೇವೆ. ಅದೇ ರೀತಿ ಕುಮಾರಿ ಧನಲಕ್ಷ್ಮಿ ಸಿಎಂ ಮಿತ್ತಟ್ಟ, ಸುಳ್ಯ ತಾಲೂಕು ಕುಡಿಯಾಲ ಗ್ರಾಮದ ಕಲ್ಪಡ ಮಿತ್ತಟ್ಟ ಮನೆ ಶ್ರೀಮತಿ ಯಶೋಧ ಮತ್ತು ಚಂದ್ರಶೇಖರ ಎಂ ಮಿತ್ತಟ್ಟ ದಂಪತಿಯ ಸುಪುತ್ರಿ 7/7/2009 ಜನನ. ಪ್ರಾಥಮಿಕ ಪ್ರೌಢ ವಿದ್ಯಾಭ್ಯಾಸ ಪ್ರಗತಿ ವಿದ್ಯಾಸಂಸ್ಥೆ ಕಾಣಿಯೂರು. ಕಲಿಕಾ ಅವಧಿಯಲ್ಲಿ ಪ್ರತಿಭಾವಂತ ಕ್ರೀಡಾಪಟುವಾಗಿ ಅಥ್ಲೆಟಿಕ್ಸ್ ವಿಭಾಗದಲ್ಲಿ ತಾಲೂಕು ಜಿಲ್ಲಾ ಮಟ್ಟದಲ್ಲಿ ಹಲವು ಪ್ರಶಸ್ತಿ. 2024-25 ಸಾಲಿನ SSLC ಪರೀಕ್ಷೆಯಲ್ಲಿ
625ಕ್ಕೆ 602 ಅಂಕಗಳನ್ನು ಗಳಿಸಿ ವಿಶಿಷ್ಟ ಶ್ರೇಣಿಯಲ್ಲಿ ತೆರಗಡೆಯಾಗಿದ್ದೀರಿ. ತಮ್ಮನ್ನ ಗೌರವಿಸಲಿಕ್ಕೆ ಸಂತೋಷ ಪಡ್ತಾ ಇದ್ದೇವೆ. ಅದೇ ರೀತಿ ಕೃಪಾಶ್ರೀ ಕಲ್ಪಡ, ಸುಳ್ಯ ತಾಲೂಕು ಕೊಡಿಯಾಲ ಗ್ರಾಮದ ಕಲ್ಪಡ ಪುಳಿತಡಿ ಮನೆ ಸೀತಾಲಕ್ಷ್ಮಿ ಮತ್ತು ರಮೇಶ ದಂಪತಿಗಳ ಸುಪುತ್ರಿ 24/2/2020 ಜನನ. ಪ್ರಾಥಮಿಕ ಶಿಕ್ಷಣ ಮೂವಪ್ಪೆ, ಪ್ರೌಢ ಶಿಕ್ಷಣ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಬೆಳ್ಳಾರೆ. 2024-25 ಸಾಲಿನ SSLC ಪರೀಕ್ಷೆಯಲ್ಲಿ 625ಕ್ಕೆ 587 ಅಂಕಗಳನ್ನು ಗಳಿಸಿ ವಿಶಿಷ್ಟ ಶ್ರೇಣಿಯಲ್ಲಿ ಉತ್ತೀರ್ಣರಾಗಿದ್ದೀರಿ. 4 ಮಂದಿ ಪ್ರತಿಭಾನ್ವಿತ ವಿದ್ಯಾರ್ಥಿಗಳನ್ನ ಈ ವೇದಿಕೆಯಲ್ಲಿರ್ತಕ್ಕಂಥ ಗಣ್ಯರು ಪ್ರತಿಭಾ ಪುರಸ್ಕಾರವನ್ನ ನೀಡಿ ಗೌರವಿಸಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಪೇರೆಂಟ್ಸ್ ಇದ್ದಲ್ಲಿ ದಯಮಾಡಿ ವೇದಿಕೆಗೆ ಬರಬಹುದು ಅನ್ನುವಂತ ಸೂಚನೆಯನ್ನ ನೀಡುತ್ತಾ ಮಕ್ಕಳ ಸಾಧನೆಗೆ ಪ್ರೇರಕರಾಗಿರತಕ್ಕಂಥ ಪೇರೆಂಟ್ಸ್, ತಂದೆ ತಾಯಿ, ಪೋಷಕರು ಚಂಡೆ ಚಪ್ಪಾಳೆ ಅಭಿನಂದನೆ ಈ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ. ಯಕ್ಷಿತಾ ಕಲ್ಪಡ, ನಿರೀಕ್ಷಾ ಕುಕ್ಕಡ, ಧನಲಕ್ಷ್ಮಿ ಸಿಎಂ ಮಿತ್ತಟ ಹಾಗೂ ಕೃಪಾಶ್ರೀ ಕಲ್ಪಡ ಪುಳಿತಡಿ ಈ ವಿದ್ಯಾರ್ಥಿಗಳಿಗೆ ಅಭಿನಂದನೆಗಳು. ಅಭಿನಂದನೆಗಳು ವಿದ್ಯಾರ್ಥಿನಿಯರಿಗೆ. ಶಿಕ್ಷಣ ಕ್ಷೇತ್ರದಲ್ಲಿ ಇನ್ನಷ್ಟು ಸಾಧನೆಯನ್ನ ಮಾಡಿ ಶ್ರೇಷ್ಠ ಸಾಧನೆಯ ಮೂಲಕವಾಗಿ ಈ ನಾಡಿಗೆ ಶ್ರೇಷ್ಠ ಜನಸೇವೆಯನ್ನ ನೀಡಿ ಬೇರೆ ಉದ್ಯೋಗಗಳ ಮೂಲಕ ಅನ್ನತಕ್ಕಂಥ ಆಶಯವನ್ನ ಹಾರೈಕೆಗಳನ್ನ ವ್ಯಕ್ತಪಡಿಸುತ್ತಾ ದಿಶಾಂತ್ KR ಕಲ್ಪಡ, ಕಾರ್ತಿಕ್ ಕಲ್ಪಡ ಮುಂದಿನ ಗೌರವವನ್ನು ಸ್ವೀಕರಿಸಬೇಕಾಗಿ ವಿನಂತಿಸ್ತಾ ಇದೆ. ದಿಶಾಂತ್ KR, ಸುಳ್ಯ ತಾಲೂಕು ಕುಡಿಯಾಲ ಗ್ರಾಮದ ಕಲ್ಪಡ ಮನೆ ಶ್ರೀಮತಿ ರಶ್ಮಿ ಮತ್ತು ಶ್ರೀ ರಮೇಶ್ ಗೌಡ ದಂಪತಿಯ ಸುಪುತ್ರ. 6/9/2009 ಜನನ. ಪ್ರಾಥಮಿಕ ಶಿಕ್ಷಣ ಸರಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಮೂವಪ್ಪೆ, ಪ್ರೌಢ ಶಿಕ್ಷಣ ಬೆಳ್ಳಾರೆ ಪಬ್ಲಿಕ್ ಸ್ಕೂಲ್. ಕಲಿಕಾವಧಿಯಲ್ಲಿ ಪ್ರತಿಭಾವಂತ ಕ್ರೀಡಾಪಟುವಾಗಿ ಕ್ರೀಡಾ ಕ್ಷೇತ್ರದಲ್ಲಿ ಸಾಧನೆ. 2024-25 ಸಾಲಿನ SSLC ಪರೀಕ್ಷೆಯಲ್ಲಿ 625ರಲ್ಲಿ 681 ಅಂಕಗಳನ್ನು ಗಳಿಸಿ ಈ ನಾಡಿಗೆ ಶ್ರೇಯಸ್ಸನ್ನ ತಂದಿದ್ದೀರಿ, ಸಾಧನೆಯನ್ನ ಮಾಡಿದ್ದೀರಿ. ತಮ್ಮನ್ನ ಗೌರವಿಸಲಿಕ್ಕೆ ಸಂತೋಷ ಪಡ್ತಾ ಇದ್ದೇವೆ. ಅದೇ ರೀತಿ ಶ್ರೀ ದೀಪಕ್, ಸುಳ್ಯ ತಾಲೂಕು ಕುಡಿಯಾಲ ಗ್ರಾಮದ ಕಲ್ಪಡಗುಡ್ಡೆ ಶ್ರೀಮತಿ ಜಾನಕಿ ಮತ್ತು ಜನಾರ್ದನ ಗೌಡ ದಂಪತಿಯ ಸುಪುತ್ರ. 13/7/2009 ಜನನ. ಪ್ರಾಥಮಿಕ ಶಿಕ್ಷಣ ಮೂವಪ್ಪೆ, ಅನಂತರದಲ್ಲಿ ಪ್ರೌಢ ಶಿಕ್ಷಣ ವಿದ್ಯಾಬೋಧಿನಿ ಬಾಳಿಲ. ಪ್ರತಿಭಾವಂತ ವಿದ್ಯಾರ್ಥಿಯಾಗಿ 2024-25 ಸಾಲಿನ SSLC ಪರೀಕ್ಷೆಯಲ್ಲಿ 625ರಲ್ಲಿ 678 ಅಂಕಗಳನ್ನು ಗಳಿಸಿ ವಿಶಿಷ್ಟ ಶ್ರೇಣಿಯಲ್ಲಿ ಉತ್ತೀರ್ಣರಾಗಿದ್ದೀರಿ. ತಮ್ಮನ್ನು ಗೌರವಿಸಲಿಕ್ಕೆ ಸಂತೋಷ ಪಡ್ತಾ ಇದ್ದೇವೆ. ಅದೇ ರೀತಿ ಶ್ರೀ ಕಾರ್ತಿಕ್ ಕಲ್ಪಡ, ಸುಳ್ಯ ತಾಲೂಕು ಕೊಡಿಯಾಲ ಗ್ರಾಮದ ಕಲ್ಪಡ ಮನೆ ಶ್ರೀಮತಿ ಜಯಂತಿ ಮತ್ತು ದಯಾನಂದ ದಂಪತಿಯ ಸುಪುತ್ರ. 22/7/2009 ಜನನ. ಪ್ರಾಥಮಿಕ ಪ್ರೌಢ ಶಿಕ್ಷಣ ಪ್ರಗತಿ ಆಂಗ್ಲ ಮಾಧ್ಯಮ ಶಾಲೆ ಕಾಣಿಯೂರು. ಅಥ್ಲೆಟಿಕ್ಸ್ನಲ್ಲಿ 800 ಮೀಟರ್ ಮತ್ತು 1500 ಮೀಟರ್ ಓಟದಲ್ಲಿ ತಾಲೂಕು ಜಿಲ್ಲೆಗಳಲ್ಲಿ ಭಾಗವಹಿಸಿದ್ದೀರಿ. 2024-25 ಸಾಲಿನ SSLC ಪರೀಕ್ಷೆಯಲ್ಲಿ 625ರಲ್ಲಿ 551 ಅಂಕಗಳನ್ನು ಗಳಿಸಿ ವಿಶಿಷ್ಟ ಶ್ರೇಣಿಯಲ್ಲಿ ಉತ್ತೀರ್ಣರಾಗಿದ್ದೀರಿ. ಎಲ್ಲ ಈ ಒಂದು ಶೈಕ್ಷಣಿಕ ಕ್ಷೇತ್ರದ ಸಾಧಕರನ್ನ ಈ ವೇದಿಕೆಯಲ್ಲಿ ಗೌರವಿಸಿ ಸನ್ಮಾನಿಸಲಿಕ್ಕೆ ಸಂತೋಷ ಪಡ್ತಾ ಇದ್ದೇವೆ. ಪೇರೆಂಟ್ಸ್, ಪೋಷಕರು, ತಂದೆ ತಾಯಿ ಇದ್ದಲ್ಲಿ ದಯಮಾಡಿ ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿಸ್ತಾ ಇದ್ದೇವೆ.
ಸಾಧಕ ವಿದ್ಯಾರ್ಥಿಗಳ ಮನೆಯವರಿದ್ದಲ್ಲಿ ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿಸ್ತಾ ಇದ್ದೇವೆ. ಮುಂದೆ ವೇದಿಕೆಯಲ್ಲಿ ಮಹಿಳೆಯರ ವಿಭಾಗದ ಕಬಡ್ಡಿ ಪಂದ್ಯಾಟದ ಬಹುಮಾನಗಳನ್ನ ನೀಡಲಿಕ್ಕಿದ್ದೇವೆ. ಬಹಳ ಸಮಯದಿಂದ ಕಾತುರತೆಯಿಂದ ಕಾಯ್ತಾ ಇದ್ದೀರಿ. ಬಹಳ ದೂರಿಗೆ ಹೋಗ್ತಕ್ಕಂಥ ಆಟಗಾರರು ಕೂಡ ಇದ್ದೀರಿ. ಈ ನಿಟ್ಟಿನಲ್ಲಿ ಸಭಾಧ್ಯಕ್ಷರ ಅನುಮತಿಯನ್ನ ಪಡೆದುಕೊಂಡು ಇದೀಗ ಮಹಿಳಾ ವಿಭಾಗದ ಕಬಡ್ಡಿ ಪಂದ್ಯಾಟದ ವಿಜೇತರು ಮೊದಲಾಗಿ ಇಂಡಿವಿಜುವಲ್ ಪ್ರೈಸಸ್ ಅನ್ನ ನೀಡ್ತಾ ಇದ್ದೇವೆ. ಬೆಸ್ಟ್ ರೈಡರ್ ಆಗಿ ಮೂಡಿ ಬಂದಿದ್ದಾರೆ ಬಿಂದು ಫ್ರಮ್ SDM BT. ಬೆಸ್ಟ್ ರೈಡರ್ ವೇದಿಕೆಗೆ ಬಂದು ಬಹುಮಾನವನ್ನ ಸ್ವೀಕರಿಸಬೇಕಾಗಿ ವಿನಂತಿಸ್ತಾ ಇದ್ದೇವೆ. ವೇದಿಕೆಯಲ್ಲಿರುವ ಗಣ್ಯರು ಈ ಬಹುಮಾನಗಳನ್ನ ಇತ್ತು ಗೌರವಿಸಬೇಕಾಗಿ ವಿನಂತಿಸ್ತಾ ಇದ್ದೇವೆ. ಆದಷ್ಟು ಬೇಗನೆ ಬನ್ನಿ ಆಟಗಾರರು. ಬೆಸ್ಟ್ ರೈಡರ್ ಬಿಂದು ಫ್ರಮ್ SDMB. ಬೆಸ್ಟ್ ಕ್ಯಾಚರ್ ಶರಣ್ಯ ಫ್ರಮ್ SDMB. ಶರಣ್ಯ ಬೆಸ್ಟ್ ಕ್ಯಾಚರ್ ಶರಣ್ಯ. ಬೆಸ್ಟ್ ಆಲ್ರೌಂಡರ್ ರಂಜಿನಿ ಫ್ರಮ್ SDM AT. ರಂಜಿನಿ ಬಹುಮಾನಗಳ ಪ್ರಾಯೋಜಕರಾಗಿ ಸಹಕರಿಸಿರ್ತಕ್ಕಂಥ ಗಣ್ಯರಿಗೆ ದಾನಿಗಳಿಗೂ ಕೂಡ ನಾವು ಕೃತಜ್ಞತೆಗಳನ್ನ ಸಲ್ಲಿಸ್ತಾ ಇದ್ದೇವೆ. ಉತ್ತಮ ದಾಳಿಗಾರ್ತಿ ಪ್ರಶಸ್ತಿಯನ್ನ ನೀಡಿರತಕ್ಕಂಥವರಿಗೆ ಕೂಡ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇವೆ. ಬೆಸ್ಟ್ ಆಲ್ರೌಂಡ್ ಪ್ಲೇಯರ್ಸ್ ರಂಜಿನಿ ಫ್ರಮ್ SDM. ಅರ್ಜುನ್ ರೈ ಕಾಸ್ಪಾಡಿ ಗೊತ್ತಿರು ಈ ಬಹುಮಾನವನ್ನ ನೀಡಬೇಕಾಗಿ ವಿನಂತಿಸ್ತಾ ಇದ್ದೇವೆ. ಚಪ್ಪಾಳಿ ಅಭಿನಂದನೆ. ಬಂಧುಗಳೇ, ಈ ಒಂದು ವಿಭಾಗದ ಕಬಡ್ಡಿ ಪಂದ್ಯಾಟದಲ್ಲಿ 4 ಬಹುಮಾನಗಳಿವೆ. ಚತುರ್ಥ ಬಹುಮಾನವನ್ನ ತನ್ನದಾಗಿಸಿಕೊಳ್ತಾ ಇದೆ ದುರ್ಗಾಂಬ ಅಲಂಕಾರು. ದುರ್ಗಾಂಬ ಅಲಂಕಾರ ತಂಡದ ಆಟಗಾರರು ವೇದಿಕೆ ಬಂದು ಬಹುಮಾನವನ್ನ ಸ್ವೀಕರಿಸಬೇಕಾಗಿ ವಿನಂತಿಸ್ತಾ ಇದ್ದೇವೆ. ಚತುರ್ಥ ನಗದು 5,000 ಅಜಯ್ ಸಾರಕೆರೆ ಅಧ್ಯಕ್ಷರು ಶಿವಶಕ್ತಿ ಕೊಡಿಯಾಲ ನೀಡಿ ಸಹಕರಿಸಿದ್ದಾರೆ. ಇವರನ್ನ ನೆನಪಿಸಿಕೊಳ್ಳುತ್ತಾ ಇವರಿಗೂ ಕೂಡ ಕೃತಜ್ಞತೆಗಳನ್ನ ಈ ಮೂಲಕ ಸಲ್ಲಿಸ್ತಾ ಇದ್ದೇನೆ. ದುರ್ಗಾಂಬ ಅಲಂಕಾರು ತಂಡ ಚತುರ್ಥ ಬಹುಮಾನವನ್ನ ಸ್ವೀಕರಿಸಿಕೊಳ್ಬೇಕಾಗಿ ವಿನಂತಿಸ್ತಾ ಇದ್ದೇವೆ. ಶ್ರೇಯಸ್ ರವರ ತರಬೇತಿಯಲ್ಲಿ ಪಳಗಿರತಕ್ಕಂಥ ಕ್ರೀಡಾಪಟುಗಳು. Congratulations for the winner. 4th place secured by Durgamba Alankaru. Yes. Second runner-up ಕೂಟದ ತೃತೀಯ ಬಹುಮಾನ 6,000 ನಗದನ್ನ ತನ್ನದಾಗಿಸಿಕೊಳ್ತಾ ಇದೆ ವಿವೇಕಾನಂದ ಪುತ್ತೂರು. ಬೇಗ ಬನ್ನಿ ಆಟಗಾರರು, ಬೇಗ ಬನ್ನಿ, ಓಡಿಕೊಂಡು ಬನ್ನಿ. ಪ್ರಥಮ ನಗದು 6,000 ಕೊಡುಗೆ ಶ್ರೀ ಕೃಷ್ಣ ನಾಯಕ್ ಸುಬ್ರಹ್ಮಣ್ಯ. ತಮಗೆ ನಾವು ಕೃತಜ್ಞತೆಗಳನ್ನ ಸಲ್ಲಿಸ್ತಾ ಇದ್ದೇವೆ. ವಿವೇಕಾನಂದ ಪುತ್ತೂರು ತಂಡ ದ್ವಿತೀಯ ರನ್ನರ್ ಅಪ್ ಪ್ರಶಸ್ತಿಯನ್ನ ತನ್ನದಾಗಿಸಿಕೊಳ್ತಾ ಇದೆ. ಕಂಗ್ರಾಚುಲೇಷನ್, ಚಪ್ಪಾಳೆ ಬರಲಿ. ಅತ್ಯುತ್ತಮ ಆಟದ ಪ್ರದರ್ಶನವನ್ನು ನೀಡಿ
ಸೇರಿರತಕ್ಕಂಥ ಎಲ್ಲ ಪ್ರೇಕ್ಷಕರಿಗೆ ಉತ್ತಮ ಮನೋರಂಜನೆಯನ್ನು ನೀಡಿದಿರಿ. ಈ ದಿವಸದ ಮಹಿಳೆಯರ ವಿಭಾಗದ ಕಬಡ್ಡಿ ಪಂದ್ಯಾಟದಲ್ಲಿ ರನ್ನರ್ ಅಪ್ ದ್ವಿತೀಯ ಬಹುಮಾನವನ್ನ ತನ್ನದಾಗಿಸಿಕೊಳ್ತಾ ಇದೆ SDM ಎ ತಂಡ. SDM ಎ ತಂಡ ಬಹಳ ಸುಂದರವಾದಂತಹ ಚಿನ್ನದ ಬಣ್ಣದಿಂದ ಮಿಣಗುತ್ತಾ ಇರತಕ್ಕಂತಹ ಅತ್ಯುತ್ತಮವಾದಂತಹ ಟ್ರೋಫಿಯನ್ನ ತನ್ನದಾಗಿಸಿಕೊಳ್ತಾ ಇದೆ ತಂಡ SDM ಎ. ನಗದು ಕೊಡುಗೆ ಜಯಪ್ರಕಾಶ್ ಬಾರ್ಲಾ ಉಪ್ಪಿನಂಗಡಿ ಮತ್ತು ಶ್ರೀ ಗಣೇಶ್ ಬಾರ್ಲಾ ಉಪ್ಪಿನಂಗಡಿ. ನಗದು ಕೊಡುಗೆಯನ್ನು ನೀಡಿರ್ತಕ್ಕಂಥ ದಾನಿಗಳಿಗೂ ಕೂಡ ನಾವು ಕೃತಜ್ಞತೆಗಳನ್ನು ಸಲ್ಲಿಸಿಕೊಳ್ತಾ ಇದ್ದೇವೆ. ಚಪ್ಪಾಳೆ ಅಭಿನಂದನೆಗಳು ಟೀಮ್ SDM. ಕಂಗ್ರಾಚುಲೇಷನ್ಸ್ ಫಾರ್ ಯು. ಎಸ್, ಮಹಿಳೆಯರ ವಿಭಾಗದ ವಿಜೇತ ತಂಡ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜ್ ಉಜಿರೆ ಬಿ ತಂಡ. ರಾಷ್ಟ್ರಮಟ್ಟದ ಆಟಗಾರ್ತಿಯರನ್ನ ಒಳಗೊಂಡಿರತಕ್ಕಂಥ ಚರಿಷ್ಮಾ ಶ್ರೇಯರವರನ್ನ ಒಳಗೊಂಡಿರತಕ್ಕಂತಹ ಕೂಟದ ಬಲಿಷ್ಠ ತಂಡಗಳಲ್ಲಿ ಒಂದು SDM ಕಾಲೇಜ್ BT. ಪ್ರಥಮ ನಗದು 15,000 ಶ್ರೀ ಹರೀಶ್ ಕೋರಿಕಾರ್ ಮಂಗಳೂರು ನೀಡಿ ಸಹಕರಿಸಿದ್ದಾರೆ. ಬಹುಮಾನವನ್ನ ಸ್ವೀಕರಿಸಿರತಕ್ಕಂಥ ಎಲ್ಲ ಕ್ರೀಡಾಪಟುಗಳಿಗೆ ಈ ಒಂದು ಮಹಿಳೆಯರ ವಿಭಾಗದ ಕಬಡ್ಡಿ ಪಂದ್ಯಾಟದಲ್ಲಿ ದೂರದ ಊರಿನಿಂದ ಆಗಮಿಸಿ ಉತ್ತಮ ಒಂದು ಕಬಡ್ಡಿ ಪಂದ್ಯಾಟ ಆಯೋಜನೆಯಾಗುವಲ್ಲಿ ಸಹಕರಿಸಿರ್ತಕ್ಕಂಥ ಎಲ್ಲ ಕ್ರೀಡಾ ವ್ಯವಸ್ಥಾಪಕರಿಗೆ ಎಲ್ಲರಿಗೂ ಕೂಡ ವಂದನೆಗಳನ್ನ ಸಲ್ಲಿಸಿಕೊಳ್ಳುತ್ತಾ ಸ್ಟಾಪ್. ನಮ್ಮಿಂದ ಈ ದಿವಸ ನಮ್ಮೂರ ರತ್ನ ಪ್ರಶಸ್ತಿಯನ್ನ ಸ್ವೀಕರಿಸಿರ್ತಕ್ಕಂಥ ಶ್ರೀ ದಿನೇಶ್ ಕುಂದರ್ ಸರ್ ಅವರು 2 ಮಾತುಗಳನ್ನಾಡಬೇಕಾಗಿ ಗೌರವಪೂರ್ವಕವಾಗಿ ವಿನಂತಿಸ್ತಾ ಇದ್ದೇನೆ. ನಮ್ಮೂರ ನಮ್ಮ ಕನಸು ಜನಸೇವಾ ಟ್ರಸ್ಟ್ ಇದರ ಎಲ್ಲ ಪದಾಧಿಕಾರಿಗಳಿಗೂ ನನ್ನನ್ನಿಲ್ಲಿ ಕರೆದು ಸನ್ಮಾನಿಸಿದ್ದಕ್ಕೆ ಪ್ರಥಮತವಾಗಿ ನನ್ನ ಹೃತ್ಪೂರ್ವಕ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಈ ಸನ್ಮಾನ ನನಗೆ ಸಿಕ್ಕಿದ್ದಲ್ಲ, ಮುಖ್ಯವಾಗಿ ಈ ಸನ್ಮಾನದ ಪಾಲುಗಾರರು ನನ್ನ ತಂದೆ ತಾಯಿ, ಇವರಿಗೆ ಸಲ್ಲುವಂಥದ್ದಿದು. ನಾನು ಇದನ್ನು ಯಾಕೆ ಹೇಳ್ತೇನೆ ಅಂತ ಹೇಳಿದರೆ, ಇದು ನಿಮ್ಮ ಇಲ್ಲಿ ಸೇರಿದಂತಹ ಕ್ರೀಡಾಪಟುಗಳಿರಲಿ ಅಥವಾ ಅವರ ತಂದೆ ತಾಯಿಗಳಿರಲಿ, ನಾನೊಂದು ನಿಮಗೆ ಪ್ರೇರಣೆಯಾಗಿ ಈ ಮಾತನ್ನು ಹೇಳ್ತಿದ್ದೇನೆ. ಯಾಕಂತ ಹೇಳಿದರೆ, ನನ್ನ ತಂದೆ ತಾಯಿಯವರಿಂದ ನಾನು ಈ ಮಟ್ಟಕ್ಕೆ ಬೆಳೆದಿದ್ದೇನೆ. ಅದಕ್ಕೆ ಮೂಲ ಕಾರಣರು ಅವರಿಬ್ಬರೇ. ಅವರಿಲ್ಲದಿದ್ದರೆ ನಾನಿಲ್ಲಿ ಈ ವೇದಿಕೆಯಲ್ಲಿ ನಿಲ್ಲಲಿಕ್ಕೆ ಸಾಧ್ಯನೇ ಇಲ್ಲ. ಆ ರೀತಿ ನನ್ನನ್ನು ನನ್ನ ತಂದೆಯವರು ಸಾಕಿದ್ರು. ಯಾಕಂತ ಹೇಳಿದರೆ, ಮೂಲತಃ ನಾನೊಬ್ಬ, ಜನ ಹೇಳ್ತಾರೆ ಒಳ್ಳೆಯ ರೆಸ್ಲರ್ ಅಂತ. ನಾವು ರೆಸ್ಲಿಂಗ್ ಮಾಡ್ತಾ ಇರುವಾಗ ಜನ ಹೋಗುವವರು ಕೂಡ ಬರ್ತಾ ಇದ್ರಂತೆ, ನಾನು ಮತ್ತು ನನ್ನ ತಮ್ಮ. ಅಂದರೆ ನಮ್ಗೆ ಇನ್ನೊಬ್ಬರು ಗುರೂಜಿಗಳಿದ್ದರು, ಅವರು ಬನಾರಸ್ನವರು, ಮಹಾನಂದ್ ಯಾದವ್ ಅಂತ. ಹಾಗಾಗಿ ನಮ್ಮಲ್ಲಿರುವಂಥ ಟೆಕ್ನಿಕ್ ಅದು ನಾರ್ತ್ ಇಂಡಿಯನ್ ಟೆಕ್ನಿಕ್ಸ್ ಇತ್ತು. ಮೈ ಕೊಟ್ಟು ನಾವು ಆಡ್ತಿದ್ದೆವು. ಜನ ಹೇಳ್ತಿದ್ರು ಇವರಲ್ಲಿ ಬ್ಲ್ಯಾಕ್ ಮ್ಯಾಜಿಕ್ ಉಂಟು ಅಂತ. ಆ ಥರ ಅಲ್ಲ. ಹೌದು ಯಾವ ರೀತಿ ಪ್ರಾಕ್ಟೀಸ್ ಇತ್ತು ಅಂತ ಹೇಳಿದರೆ, ನಾವು ಬೆಳಿಗ್ಗೆ 4 ಗಂಟೆಗೆ ಜಾವಕ್ಕೆ ಬಂದು ಅವರು ನಮ್ಮನ್ನು ಊಟೋ ಅಂತ ಹೇಳ್ತಾಯಿದ್ರು. ನಾವು ಜಿಮ್ಮಲ್ಲೇ ಮಲಗುವವರು. ದಿವಸಕ್ಕೆ ಒಂದು 6 ಗಂಟೆ ನಾವು ಆವಾಗಲೂ ಕೂಡ ಪ್ರಾಕ್ಟೀಸ್ ಮಾಡ್ತಿದ್ದೆವು. ನನಗೀಗ 62 ವರ್ಷ. ಈ ಥರ ಇರಬೇಕಾದ್ರೆ ಅವರೇ ಕಾರಣ.
ಶಿಸ್ತುಬದ್ಧ ಜೀವನ ಇತ್ತು, ಅದೊಂದು ಪಾಲಾಯಿತು. ಇವಾಗ ನನ್ನನ್ನು ಇಲ್ಲಿ ಕರೆಸಿ ಈ ಸನ್ಮಾನ ಕೊಡಿಸಿದ್ದಕ್ಕೆ ಸುಬ್ರಹ್ಮಣ್ಯರಿಗೆ ನನ್ನ ವಂದನೆಗಳು. ಅವಳು ಒಳ್ಳೆಯ ಕ್ರೀಡಾಪಟು, ನಾನು ಅವರನ್ನು ಕಂಡಿದ್ದೇನೆ. ನನ್ನ ಒಬ್ಬ ಸ್ಟೂಡೆಂಟ್ ಇದ್ದ ವಿಕಾಸ್ ಪುತ್ರನ್ ಅಂತ ಇಂಟರ್ನ್ಯಾಷನಲ್ ಅಥ್ಲೀಟ್. ಅವನು ಆ ಕಾಲದ ಅಥ್ಲೀಟ್ಗಳು. ಇಲ್ಲಿ ಕೂತ್ಕೊಂಡೊಬ್ಬ ಜೋಸೆಫ್ ಅಂತ ಒಂದು ಹುಡುಗ ಇದ್ದಾನೆ. ಇವನು ನನ್ನ ಲೆಕ್ಕದಲ್ಲಿ, ನಾನು ಎಕ್ಸಾಗ್ರೇಟ್ ಆಗಿ ಮಾತಾಡೋದಲ್ಲ, ಅವನೊಂದು ಒಲಿಂಪಿಕ್ಸ್ಗೆ ಓಡುವಂಥ ಅರ್ಹತೆ ಉಳ್ಳಂಥ ಒಂದು ಕ್ರೀಡಾಪಟುವಾಗಿದ್ದ. ಇದಕ್ಕೆಲ್ಲ ಡೆಸ್ಟಿನಿ ನಮ್ಮನ್ನು, ನಾನಿಲ್ಲಿ ನಿಂತಿದ್ದೇನೆ. ನನಗೆ ನೋಡಿ, ಇಬ್ಬರು ಮಕ್ಕಳನ್ನು ನಾನು ಒಲಿಂಪಿಕ್ಸ್ಗೆ ಕೊಂಡೋಗಿದ್ದೇನೆ, ಆದರೆ ನನಗೆ ದ್ರೋಣಾಚಾರ್ಯ ಅವಾರ್ಡ್ ಸಿಕ್ಕಿಲ್ಲ ಅಂಥೇಳಿ ನನಗೆ ಬೇಸರ ಇಲ್ಲ. ನಾನು ಈ ವೇದಿಕೆಯಲ್ಲಿ ಏನು ಹೇಳ್ತಿದ್ದೇನೆ ಅಂತ ಹೇಳಿದರೆ, ಐ ವಿಲ್ ಟೇಕ್ ಇಟ್ ಆಸ್ ಎ ಚಾಲೆಂಜ್. ಮಂಗಳೂರಿನಿಂದ ಅಥವಾ ಸುಳ್ಯದಿಂದ ಇನ್ನೊಂದು ಒಲಿಂಪಿಯನ್ನನ್ನು ಪ್ರೊಡ್ಯೂಸ್ ಮಾಡುವಂಥ ಆಶೀರ್ವಾದ ದೇವರು, ರಾಮಚಂದ್ರ ದೇವರು, ಹನುಮಂತ ನನಗೆ ಕರುಣಿಸಲಿ ಅಂತ ನಿಮ್ಮ ಎಲ್ಲರಲ್ಲಿ ಕೂಡ ನಾನು ಪ್ರಾರ್ಥಿಸ್ತಿದ್ದೇನೆ. ನೀವು ಕೂಡ ನನಗೆ ಸಹಾಯವನ್ನು ಮಾಡಬೇಕು. ಯಾಕಂತ ಹೇಳಿದರೆ, ನಾನಿಲ್ಲಿ ಸಾಧಾರಣ ಒಂದು 4 ವರ್ಷ ಮೊದಲು ನನ್ನಲ್ಲಿ ಯಾರೋ ಒಂದು ಸುಳ್ಯ ಶಾಲೆಯಲ್ಲಿ ಬಂದು ಒಂದು ತಿಂಗಳ ಟ್ರೈನಿಂಗ್ ಕೊಡಲಿಕ್ಕೆ ಅಂತ ಹೇಳಿದರು. ನಾನು ಬಂದಿದ್ದೆ, 1 ವಾರದ್ದು. ಇಲ್ಲಿಯ ಮಕ್ಕಳನ್ನು ನೋಡಿದಾಗ ನಾನೀಗ ಜೋಸೆಫ್ ಹತ್ರ ಅದನ್ನೇ ಮಾತಾಡಿದೆ. ನಿಮ್ಮ ಕಾಲದಲ್ಲಿ ಇದ್ದಂಥ ಮಕ್ಕಳು, ಆ ದೃಢತೆ ಜೀವದಲ್ಲಿ ಇರುವಂಥದ್ದು ಶಕ್ತಿ ಈಗಿನ ಮಕ್ಕಳಲ್ಲಿಲ್ಲ, ಭಾಳ ಕಡಿಮೆ ಉಂಟು. ಆದರೆ ಈ ಏರಿಯಾದಲ್ಲಿ ಅಂಥ ಟ್ಯಾಲೆಂಟ್ ಕಾಣ್ತಾ ಉಂಟು ನನಗೆ. ಭಾಳ ಸ್ಟ್ರಾಂಗ್ ಬಿಲ್ಟ್ ಇದೆ. ಅಂಥ ಬಿಲ್ಡನ್ನು ಮಾಡಲಿಕ್ಕೆ ನಮಗೆ ಒಂದು 4 ವರ್ಷ ಬೇಕು. ನಾನು ಕೂಡ ಈಗಲೂ ಕೂಡ 4:15 ಬಂದು ಸ್ಟೇಡಿಯಂನಲ್ಲಿ ಇರ್ತೇನೆ. ಬಳಗಾತ ಕಷ್ಟ ಆಗ್ತದೆ ಪೇರೆಂಟ್ಸ್ಗೆ ಮತ್ತು ಮಕ್ಕಳಿಗೆ. 100 ಜನ ಮಕ್ಕಳಿದ್ದಾರೆ. ನನ್ನ ಅಂಡರ್ ಒಂದು 5 ಜನ ಕೋಚ್ಗಳು ಕೂಡ ಇದ್ದಾರೆ. ಸಂಜೆ ಹೊತ್ತು ಅದೇ ರೀತಿ 2.5 ಗಂಟೆ ಪ್ರಾಕ್ಟೀಸ್ ಇದೆ. ಯಾವ ರೀತಿ ಅವರನ್ನು ಶಾಲೆಯಲ್ಲಿ ತೊಡಗಿಸಿಕೊಳ್ತಾರೆ, ಸ್ಪೋರ್ಟ್ಸಲ್ಲಿ ಇರ್ತಾರೆ, ನನಗೆ ಗೊತ್ತಿಲ್ಲ. ನಾನು ಸ್ವಲ್ಪ ಬಹಳ ಕಠೋರ ಶಿಕ್ಷಕ. ನಾನು ಭಾಳ ಕಠೋರ ಅಂದರೆ ಅಲ್ಲೇ ಹೊಡಿತೇನೆ ಇವಾಗಲೂ ಕೂಡ. ಯಾರು ನೋಡ್ತಾರೆ ಅಂತ ನನಗೆ ಭಾವನೆ ಇಲ್ಲ, ಮೀಡಿಯಾದಲ್ಲಿ ಬರ್ತದೆ ಅಂತ ನನಗೆ ಗೊತ್ತಿಲ್ಲ, ಬಟ್ ನನಗೆ ರಿಸಲ್ಟ್ ಬೇಕು. ಹಾಗಾಗಿ ನನ್ನ ಮಕ್ಕಳಲ್ಲಿ ಆ ಒಂದು ಸ್ಪರ್ಧಾ ಮನೋಭಾವನೆಯಿಂದ ನಾನು ಹೇಳ್ತಿದ್ದೇನೆ, ವಾಮದಾರಿ ಹಿಡಿದದಲ್ಲ, ಯಾರು ಕೂಡ ವಾಮದಾರಿ ಹಿಡಿಬಾರ್ದು. ಪ್ರಾಕ್ಟೀಸ್ ಮೇಕ್ಸ್ ಪರ್ಫೆಕ್ಟ್. ನಾನು ಒಂದು ಸೈಂಟಿಫಿಕ್ ಆಗಿ ನಾನು ಈಗ ಟ್ರೈನಿಂಗ್ ಕೊಡ್ತಾ ಇದ್ದೇನೆ, ನಾನು ಹೇಳಲಿಕ್ಕೆ ಈಗಲೂ ಕೂಡ ಶಕ್ತನಲ್ಲ. ಆದರೆ ಹಾರ್ಡ್ ವರ್ಕ್ ಡೆಫಿನೆಟ್ಲಿ ಒಂದಲ್ಲ ಒಂದು ದಿವಸ ನಿಮಗೆ ರಿಸಲ್ಟ್ ಕೊಟ್ಟೇ ಕೊಡ್ತದೆ. ಈ ಊರಿನಿಂದ ಪುನರಪಿ ಹೇಳ್ತಿದ್ದೇನೆ, ಇನ್ನೊಂದು ಮಗು ಒಲಿಂಪಿಕ್ಸ್ ಮಟ್ಟಕ್ಕೆ ಹೋಗಬೇಕು, ಇವನು ತಪ್ಪಿದ್ದಾನೆ, ನೀವು ಅದಕ್ಕೆಲ್ಲರಿಗೂ ಸಾಕ್ಷಿಯಾಗಿರಬೇಕು ಅಂತ ಹೇಳಿ ನನಗೆ ಪುನರಪಿ ಈ ವೇದಿಕೆಯಲ್ಲಿ, ನಾನೊಂದು ಒಳ್ಳೆಯ ಒರೇಟರ್ ಅಲ್ಲ, ನನಗೆ ಮಾತಾಡಲಿಕ್ಕೆ ಬರೋದಿಲ್ಲ ಜಾಸ್ತಿಯಾಗಿ. ಹಾಗಾಗಿ ನಿಮ್ಮಲ್ಲಿ ಕ್ಷಮೆ ಕೇಳ್ತಾ ನಾನು 2 ಮಾತನ್ನು ಮುಗಿಸೋಕ್ಕಿಂತ ಮೊದಲು ಪುನರಪಿ ಈ ಒಂದು ನಮ್ಮೂರ ನಮ್ಮ ಕನಸು ಸಂಸ್ಥೆಗೆ ನಾನು ಬಹಳ ಚಿರಋಣಿ. ನಿಮ್ಮಲ್ಲಿ ಪುನರಪಿ ಕೇಳ್ತಿದ್ದೇನೆ, 1-2 ಮಕ್ಕಳನ್ನು, ಅಥವಾ ನಾನು ಇಲ್ಲಿ ಒಂದು ಟ್ರೈನಿಂಗ್ ಕೊಡಲಿಕ್ಕೆ ಕೂಡ ರೆಡಿ ಇದ್ದೇನೆ. ಯಾಕಂತ ಹೇಳಿದರೆ ನನಗೆ ಇಲ್ಲಿ ಪಕ್ಕ 100% ನನಗೆ ಕಾನ್ಫಿಡೆನ್ಸ್ ಇದೆ. ಇಲ್ಲಿಯ ಮಕ್ಕಳು ಬಹಳ ದೃಢಕಾಯರು, ಅವರನ್ನು ಒಂದು ಮಟ್ಟಕ್ಕೆ ಬೆಳೆಸ್ಬೋದು. ಅಟ್ಲೀಸ್ಟ್ ರಾಜ್ಯ ಮಟ್ಟದಲ್ಲಿ ಮೆಡಲ್ ಮಾಡಿ ನ್ಯಾಷನಲ್ಸಲ್ಲಿ ಅವರು ಅಟ್ಲೀಸ್ಟ್ 1 in 6 ಇದ್ದಾರೆ ಅಂತ ನಾನು ದೃಢವಾಗಿ ಹೇಳಲಿಕ್ಕೆ ಬಯಸ್ತಿದ್ದೇನೆ. ಇಷ್ಟು ಹೇಳಿ ನಾನು 2 ಮಾತನ್ನು ಮುಗಿಸ್ತಿದ್ದೇನೆ. ಕ್ಷಮಿಸಿ. ಶಿಷ್ಯನು ಪರಿಪೂರ್ಣನಾಗುತ್ತಾ ಬಂದಾಗ ಗುರು ಕಾಣಿಸಿಕೊಳ್ಳುತ್ತಾನೆ ಅನ್ನತಕ್ಕಂಥ ಮಾತಿದೆ. ಬಹುಶಃ ಹೇಗೆ ತಾನು ವಿದ್ಯಾರ್ಥಿಗಳನ್ನು ರೂಪಿಸುತ್ತೇನೆ ಅನ್ನುವಂತಹ ಒಂದು ನೋಟವನ್ನು ನಮ್ಮ ಮುಂದೆ ಇಟ್ಟಿದ್ದೀರಿ. ಖಂಡಿತವಾಗಿಯೂ ಕೂಡ ಕಾಣಿಯೂರು ಭಾಗದಿಂದ ನಿಮ್ಮ ಮೂಲಕ ತರಬೇತಿ ಪಡೆದು ರಾಜ್ಯ, ರಾಷ್ಟ್ರ, ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಹೋಗ್ತಕ್ಕಂಥ ಭಾಗ್ಯ ಈ ಭಾಗದ ಕ್ರೀಡಾ ಪ್ರತಿಭೆಗಳಿಗೆ ಸಿಗಲಿ. ಇದಕ್ಕೆ ಸಂಬಂಧಪಟ್ಟವರೆಲ್ಲ ಒಂದು ವೇದಿಕೆಯನ್ನು ನಿರ್ಮಿಸಿ ಕೊಡಿ ಅನ್ನತಕ್ಕಂಥ ಮನವಿಯನ್ನು ಮಾಡಿಕೊಳ್ಳುತ್ತಾ ನಮ್ಮ ಗೌರವವನ್ನು ಸ್ವೀಕರಿಸಿದ್ದಕ್ಕಾಗಿ ತಮಗೆ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ ಸರ್. ಅತಿಥಿಯಾಗಿ ನಮ್ಮೊಂದಿಗೆ ಪಾಲ್ಗೊಳ್ತಾ ಇದ್ದಾರೆ ಕ್ಯಾಪ್ಟನ್ ಗಣೇಶ್ ಕಾರ್ನಿಕ್, ನಿವೃತ್ತ ಸೇನಾಧಿಕಾರಿಗಳು, ಮೂಲತಃ ಉಡುಪಿ ಜಿಲ್ಲೆಯ ಕಾರ್ಕಳದ ಕೆವರ್ಷೆಯವರು. ಕಾರ್ಕಳ ಭುವನೇಂದ್ರ ಕಾಲೇಜಿನಲ್ಲಿ, ಧಾರವಾಡದ ಕೃಷಿ ವಿದ್ಯಾಲಯದಲ್ಲಿ ಪದವಿಯನ್ನೆಲ್ಲ ಪಡೆದು ದೇಶ ಸೇವೆ ಮಾಡಬೇಕೆಂಬ ತುಡಿತದೊಂದಿಗೆ ಕಮಿಷನ್ ಅಧಿಕಾರಿಯಾಗಿ ಭಾರತೀಯ ಸೈನ್ಯಕ್ಕೆ ಸೇರ್ಪಡೆಗೊಂಡು 1988ರಲ್ಲಿ ಭಾರತೀಯ ಸೈನ್ಯದಲ್ಲಿ ಕ್ಯಾಪ್ಟನ್ ಪದವಿಯನ್ನ ಅಲಂಕರಿಸಿದವರು. ಮಾತುಗಳನ್ನಾಡಬೇಕಾಗಿ ವಿನಂತಿಸ್ತಾ ಇದ್ದೇನೆ ಸರ್.
ವೇದಿಕೆಯ ಎಲ್ಲ ಗಣ್ಯರಿಗೆ ವಂದಿಸಿ ಈ ಕ್ರೀಡಾಕೂಟದಲ್ಲಿ ಭಾಗವಹಿಸಿದ ತಮ್ಮೆಲ್ಲರಿಗೆ ಶುಭಾಶಯಗಳನ್ನು ಹೇಳಿ, ಅದೆಷ್ಟು ಜನ ಇವತ್ತು ಪುರಸ್ಕಾರ ಸ್ವೀಕಾರ ಮಾಡಿದಿರಿ ಅವರೆಲ್ಲರಿಗೆ ವಿಶೇಷವಾಗಿ ಅಭಿನಂದನೆಗಳನ್ನು ಹೇಳಿ, ಒಂದು ಮಾತು ನಾನು ನಮ್ಮ ಸುಬ್ರಹ್ಮಣ್ಯ ಅವ್ರ ಬಗ್ಗೆ ಹೇಳಬೇಕು. ಯಾಕಂತ ಹೇಳಿದರೆ ಒಂದು 20 ವರ್ಷ ಹಿಂದೆ, ಒಂದು 20 ವರ್ಷದ ಹಿಂದೆ ಒಬ್ಬ ರಾಷ್ಟ್ರೀಯ ಮಟ್ಟದ ಅಥ್ಲೀಟ್ ಆಗಿ ನನ್ನ ಹತ್ರ ಬಂದಿದ್ದರು ಅವರು. ಸಂಸ್ಕೃತದಲ್ಲಿ ಒಂದು ಮಾತಿದೆ, ರತ್ನಗರ್ಭ ವಸುಂಧರ ಅಂತ. ನಾವಿಲ್ಲಿ ಕಬಡ್ಡಿ ಆಡಬೇಕಾದ್ರೆ ಸೆಂಟ್ರಲ್ ಲೈನ್ ಕ್ರಾಸ್ ಮಾಡಲಿಕ್ಕಿಂತ ಮುಂಚೆ ಒಂದು ಸರ್ತಿ ಲೈನ್ ಮುಟ್ಟಿ ನಮಸ್ಕಾರ ಮಾಡ್ತೇವಲ್ಲ, ಯಾಕೆ ಅಂತ ಯಾರಾದರೂ ಆಲೋಚನೆ ಮಾಡಿ. ಆಮೇಲೆ ಈ ವಸುಂಧರ ನಮ್ಮ ತಾಯಿ ಅಂತ ನಂಬುವ ಈ ಭೂತಾಯಿಯ ಗರ್ಭದ ಒಳಗೆ ಅದೆಷ್ಟು ಅಮೂಲ್ಯವಾದ ರತ್ನಗಳಿದ್ದಾವೆ. ಆ ರತ್ನಗಳನ್ನು ಹೊರತರುವುದೇ ನಮ್ಮ ಕರ್ತವ್ಯ. ಒಬ್ಬ ರಾಷ್ಟ್ರ ಮಟ್ಟದ ಅಥ್ಲೀಟ್ ಆಗಿದ್ದವನು ಮತ್ತೆ ಊರಿಗೆ ವಾಪಸ್ ಬಂದು ಈ ರೀತಿ ಕ್ರೀಡಾಕೂಟಗಳನ್ನು ಆಯೋಜನೆ ಮಾಡಿ ಈ ಭಾಗದಲ್ಲಿ ನಮ್ಮ ಸಮಾಜದಲ್ಲಿ ಅದೆಷ್ಟು ರತ್ನಗಳಿದ್ದಾರೆ ಅವರನ್ನು ಗುರುತಿಸುವಂಥ ಒಂದು ಅದ್ಭುತವಾದ ಕೆಲಸವನ್ನು ಏನು ಇವತ್ತು ನಮ್ಮ ಊರು ನಮ್ಮ ಕನಸು ಅನ್ನುವ ದೃಷ್ಟಿಯಲ್ಲಿ ಇಟ್ಟುಕೊಂಡು ಇವತ್ತು ಸುಬ್ರಹ್ಮಣ್ಯ ಮತ್ತು ಅವ್ರ ತಂಡದವರು ಮಾಡ್ತಿದ್ದಾರೆ. ಒಂದು ಸಲ ಜೋರಾಗಿ ಚಪ್ಪಾಳೆ ತಟ್ಟಿ ಅವರಿಗೆ ಅಭಿನಂದನೆ ಹೇಳಬೇಕು ನಾವು. ಇದು ಒಂದು ಸಮಾಜವಾಗಿ ಮಾಡಬೇಕಾದ ಕೆಲಸ. ಇಲ್ಲಿ ಮಕ್ಕಳು ತುಂಬ ಜನ ಇದ್ದೀರಿ, ನಿಮಗೊಂದು ಸಣ್ಣ ವಿನಂತಿ ಮಾಡ್ತೇನೆ ನಾನು. ಮೊಬೈಲಲ್ಲಿ ಕಳೆದು ಹೋಗ್ತಾ ಇದ್ದೇವೆ, ವಾಟ್ಸಪ್ಪಲ್ಲಿ ಕಳೆದು ಹೋಗ್ತಾ ಇದ್ದೇವೆ, ರೀಲ್ಸಲ್ಲಿ ಕಳೆದು ಹೋಗ್ತಾ ಇದ್ದೇವೆ. ದಿನೇಶ್ ಕುಂದರ್ ಇರ್ಬೋದು, ಒಲಿಂಪಿಕ್ ಹೋಗಬಲ್ಲ ಸಾಮರ್ಥ್ಯ ಇರುವಂಥ ಸುಬೇದಾರ್ ಜೋಸೆಫ್ ಅವರು ಇರ್ಬೋದು. ಅವರು ಸೇನೆಯಲ್ಲಿ MEG ಮೆಡ್ರಾಸ್ ಎಂಜಿನಿಯರಿಂಗ್ ಗ್ರೂಪ್ ಅಂತ ಹೇಳುವಂಥ ಸೇನೆಯ ಒಂದು ತುಕಡಿಯಲ್ಲಿ ಸುಬೇದಾರ ಕೆಲಸ ಮಾಡ್ತಿದ್ದಾರೆ. ಅಲ್ಲಿ ಕೇಳಿದಾಗ ಗೊತ್ತಾಯ್ತು ನನಗೆ. ಸರ್ವಿಸಸ್ ಟೀಮ್ ಅಂತ ಇದೆ ನಮ್ಮ ಸೇನೆದು, ಅದರಲ್ಲಿ ಅವರು ಸಾಧನೆ ಮಾಡಿದ್ದಾರೆ. ಇದನ್ನು ಯಾಕೆ ಹೇಳ್ತೇನೆ ಅಂತೇಳಿ MN ಗೌಡ್ರು ಇದ್ದಾರೆ ಇಲ್ಲಿ. MN ಗೌಡ್ರಲ್ಲಿ ನಿಮ್ಮ ಹೆಸರು ನೋಡಿ, ಎಷ್ಟು ಸಣ್ಣ ಒಂದು ಪರಿಸ್ಥಿತಿಯಿಂದ ಈ ದೇಶದ ಕೇಂದ್ರ ಸರ್ಕಾರದ ಅನೇಕ ಮಂತ್ರಾಲಯಗಳಲ್ಲಿ ಕೆಲಸ ಮಾಡಲಿಕ್ಕೆ ಸಾಧ್ಯ ಇದೆ ಹೇಳೋದನ್ನು ತೋರಿಸಿಕೊಟ್ಟಂಥ MN ಗೌಡ್ರು ಇದ್ದಾರೆ ಇಲ್ಲಿ. ನನಗೆ ಎಲ್ಲರ ಹೆಸರು ನೆನಪಿಲ್ಲ. ಡಾಕ್ಟ್ರು ಇದ್ದಾರೆ, 8,000 ನ್ಯಾಚುರಲ್ ಹೆರಿಗೆ ಮಾಡಿಸಿರುವಂಥ ಡಾಕ್ಟ್ರು. ನಾವು ಯಾವುದರಲ್ಲಿ ಆಸಕ್ತಿ ಇಟ್ಕೊಳ್ಬೇಕು? ನಮ್ಮೆಲ್ಲರಲ್ಲೂ ಈ ಸಾಮರ್ಥ್ಯ ಇದೆ. ಹರ್ಷಿತಾ ಅಲ್ವ ಹೆಸರು? ಚಂದ್ರಿಕಾ ಅಲ್ಲ, ನಿಮ್ಮ ಹಿಂದ್ಗಡೆ ಕೂತಿರೋರು ಡಾಕ್ಟರ್ ಚಂದ್ರಿಕಾ. ಶ್ರೀವಿದ್ಯಾ ಸರ್ಕಾರಿ ಕಾಲೇಜಲ್ಲಿ ಓದಿದಂಥ ವಿದ್ಯಾರ್ಥಿಗಳಲ್ಲಿ 1ನೇ ಸ್ಥಾನ 2ನೇ ಸ್ಥಾನ ಪಡ್ಕೊಂಡಂಥ ವಿದ್ಯಾರ್ಥಿನಿ. ನನ್ನ ಕುತೂಹಲ ಕೇಳಿದೆ, ನೀನು ಡಾಕ್ಟ್ರ್ ಯಾಕೆ ಓದಿಲ್ಲಮ್ಮ, ಇಂಜಿನಿಯರಿಂಗ್ ಯಾಕೆ ಓದಿಲ್ಲಮ್ಮ ಅಂಥೇಳಿ. ಚಿತ್ರಣ್ಣ ಏನು ಉತ್ತರ ಕೊಟ್ಟರು ಗೊತ್ತಾ? ನಾನು IAS ಅಧಿಕಾರಿ ಆಗಬೇಕಂತ ಉತ್ತರ ಕೊಟ್ಟರು. ಈ ಎಲ್ಲ ಸಂಗತಿಗಳು ನಮ್ಗೆ ಆದರ್ಶ ಆಗಬೇಕು ಮಕ್ಕಳೇ. ನಾನು ನನ್ನ ಡಿಗ್ರಿ ಮುಗಿಸ್ಬೇಕಾದ್ರೆ ಸೇನೆಯ ಪರೀಕ್ಷೆ ಪಾಸ್ ಮಾಡಿ ಅಧಿಕಾರಿ ಆಗಲಿಕ್ಕೆ ತಯಾರಾಗಿದ್ದೆ. IAS ಪರೀಕ್ಷೆ ಪ್ರಿಲಿಮ್ ಎಕ್ಸಾಮ್ ಪಾಸ್ ಮಾಡಿದ್ದೆ. ಕ್ಯಾಟ್ ಎಕ್ಸಾಮ್ ಅಂತ ಇದೆ, IAMಗಳಿಗೆ ಹೋಗುವಂಥ ಎಕ್ಸಾಮ್. ಆ ಎಕ್ಸಾಮ್ ಪಾಸ್ ಮಾಡಿದ್ದೆ. ಹಳ್ಳಿಯವನು ನಾನು. ನನ್ನ ತಂದೆ ಓದಿರೋದು 6ನೇ ಕ್ಲಾಸ್, ತಾಯಿ ಓದಿರೋದು 4ನೇ ಕ್ಲಾಸ್. ಇವತ್ತು ನಿಮ್ಮಲ್ಲಿ ಈ ಆತ್ಮವಿಶ್ವಾಸ ಬರಬೇಕು. ನಾವು ಸಾಧನೆ ಮಾಡಿದರೆ, ಪ್ರಯತ್ನ ಮಾಡಿದರೆ, ಹಿರಿಯರ ಆಶೀರ್ವಾದ ಇದ್ದರೆ ನಾವು ಕೂಡ ಎಷ್ಟು ಎತ್ತರಕ್ಕೆ ಇರಲಿಕ್ಕೂ ಸಾಧ್ಯ ಇದೆ ಅಂಥೇಳಿ. ಅದಕ್ಕಾಗಿ ಸುಬ್ರಹ್ಮಣ್ಯ ಅವರಿಗೆ ನಾನು ಧನ್ಯವಾದ ಹೇಳ್ತಿರುವಂಥದ್ದು. ಈ ಭೂಮಿ ತಾಯಿಯ ಗರ್ಭದಲ್ಲಿ ಹೇಗೆ ರತ್ನ ಅಡಗಿದೆ, ಅದೇ ರೀತಿ ನಮ್ಮೆಲ್ಲರಲ್ಲೂ ಕೂಡ ಅದ್ಭುತವಾದ ಸಾಮರ್ಥ್ಯ ಇದೆ. MN ಗೌಡ್ರ ಜೊತೆಗೆ ಕೆಲಸ ಮಾಡಿದಂಥ ಗೋಪಿನಾಥ್ ಅವರು ನನ್ನ ಜೊತೆ ಕೆಲಸ ಮಾಡಿದರು, ಸರ್ಕಾರದಲ್ಲಿ ಕೆಲಸ ಮಾಡ್ತಿರ್ಬೇಕಾದ್ರೆ ಉಲ್ಲೇಖ ಮಾಡಿದರು ಅವರು. ಹಾಗಾಗಿ ದಯವಿಟ್ಟು ಜೀವನದಲ್ಲಿ ಸಿಕ್ಕ ಅವಕಾಶಗಳನ್ನು ಖಂಡಿತ ದುರುಪಯೋಗ ಮಾಡಬೇಡಿ. ದಿವಸಕ್ಕೆ 2 ಗಂಟೆ 3 ಗಂಟೆ 4 ಗಂಟೆ ರೀಲ್ಸ್ ಮಾಡ್ತಾ ವಾಟ್ಸಪ್ಪಲ್ಲಿ ಕಳೆದ್ರೆ ದೇವ್ರಾಣೆಗೆ ಹೇಳ್ತಾನೆ ನಿಮಗೆ 1 ನಯಾ ಪೈಸೆ ಲಾಭ ಆಗೋದಿಲ್ಲ, ನಿಮ್ಮ ಸಮಯ ವ್ಯರ್ಥ ಆಗತ್ತೆ. ಇದನ್ನು ಹೇಳಿದರೆ ಕೇಳುವಂಥ ಮನಸ್ಥಿತಿ ನಮಗಿಲ್ಲ. ದಿನೇಶ್ ಕುಂದರ್ ಅವರನ್ನು ಕೇಳಿದ್ರೆ ಏಟ್ ಕೊಡ್ತೇನೆ ಅಂತ ಹೇಳಿದರು. ನಿಮ್ಮ ಹತ್ರ ಬಂದಿರುವಂಥ ಅಥ್ಲೀಟ್ಗಳೆಲ್ಲಾದರೂ ವಾಟ್ಸಪ್ಪಲ್ಲಿ ಸಮಯ ಕಳೆದ್ರೆ ಬಿಡ್ತೀರಾ ಸರ್ ನೀವು? ಪರಿಶ್ರಮ 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 ಒಂದೇ ಜೀವನದಲ್ಲಿ ಸಾಧನೆ ಮಾಡಲಿಕ್ಕಿರುವಂಥ ಅವಕಾಶ. ನಾನು ಸುಬ್ರಹ್ಮಣ್ಯ ಅವರು ಬಂದಾಗ ನೋಡಿದ್ದೆ ಎಷ್ಟು ಕಷ್ಟದಲ್ಲಿ ಅವರು ಸ್ಪೋರ್ಟ್ಸ್ ಸಾಧನೆ ಮಾಡ್ತಾಯಿದ್ರು ಅಂತ. ನನ್ನ ಹತ್ರ ಬಂದದ್ದು ಏನಾದರೂ ಸಹಾಯ ಮಾಡಿ ಸರ್ ನನಗೆ ಅಂತ ಹೇಳಿಕ್ಕೆ ಬಂದದ್ದು ಅವರು. ಇಂಥ ಊರಿಂದ ಮಂಗಳೂರಿಗೆ ಬಂದು ಯಾರ ಮಾತೋ ಕೇಳಿ ಯಾರ ಹತ್ರನೋ ಬಂದು
ಅವರು ಸಹಾಯ ಕೇಳಿಕೊಂಡು ತನ್ನ ಗುರಿ ಏನಿದೆ ಆ ಗುರಿ ಮುಟ್ಟೋದಕ್ಕೆ ಪ್ರಯತ್ನ ಮಾಡ್ತಾರೆ ಅಂತಾದರೆ ನನಗೂ ನಿಮಗೂ ನಮ್ಮೆಲ್ಲರಿಗೂ ಸಾಧನೆ ಮಾಡಲಿಕ್ಕೆ ಸಾಧ್ಯ ಇದೆ. 62 ವರ್ಷ ದಿನೇಶ್ ಗುಂಡೂರಾವ್ ಅವರಿಗೆ. ಈಗ ಸವಾಲು ಹಾಕ್ತಾರೆ ನಿಮಗೆ, ನಿಮ್ಮಲ್ಲಿ ಸಾಮರ್ಥ್ಯ ಇದೆ, ನಾನು ತರಬೇತಿ ಕೊಡ್ತೀನಿ, ಒಲಿಂಪಿಕ್ಸಿಗೆ ತೊಗೊಂಡು ಹೋಗ್ತೀನಿ ಅಂತ ಹೇಳಿಕೊಂಡು. ಒಂದು ತಮಾಷೆಗೆ ಒಂದು ಮಾತು ಮುಗಿಸ್ತೇನೆ. ಉಸೇನ್ ಬೋಲ್ಟ್ ಅಂತ ಕೇಳಿದ್ದೀರಾ? ಕೆಲವರು ಅದು ಕೇಳಿರ್ಬೋದು. ಒಲಿಂಪಿಕ್ ಟ್ರ್ಯಾಕಲ್ಲಿ 8 ಚಿನ್ನದ ಪದಕ ಪಡ್ಕೊಂಡಿದ್ದಾರೆ, ಕರೆಕ್ಟಾ? ಆ 8 ಚಿನ್ನದ ಪದಕ ಪಡ್ಕೊಳ್ಳಿಕ್ಕೆ ಒಲಿಂಪಿಕ್ಸ್ ಟ್ರ್ಯಾಕಲ್ಲಿ ಉಸೇನ್ ಬೋಲ್ಟ್ ಓಡಿರುವಂಥದ್ದು ಲೆಸ್ ದೆನ್ 2 ಮಿನಿಟ್ಸ್. ಹೌದಾ ಅಲ್ವಾ? 8 ಚಿನ್ನದ ಪದಕ, ಒಂದು ಪದಕ ಸಿಕ್ಕಿದ್ರೆ ಲೈಫ್ ಇಸ್ ಮೇಡ್. ಆದರೆ ಆ 8 ಚಿನ್ನದ ಪದಕ ಪಡ್ಕೊಳ್ಳಿಕ್ಕೆ ಒಲಿಂಪಿಕ್ಸ್ ಟ್ರ್ಯಾಕಲ್ಲಿ ಕೇವಲ 2 ನಿಮಿಷಕ್ಕಿಂತ ಕಡಿಮೆ ಓಡಿದಂಥ ಉಸೇನ್ ಬೋಲ್ಟ್ ಆ 2 ನಿಮಿಷ ಕಡಿಮೆ ಓಡಿ 8 ಪದಕ ಪಡ್ಕೊಳ್ಳಿಕ್ಕೆ ಎಷ್ಟು ದಿನಗಳ ಕಾಲ, ಎಷ್ಟು ತಿಂಗಳುಗಳ ಕಾಲ, ಎಷ್ಟು ವರ್ಷಗಳ ಕಾಲ ಪ್ರಾಕ್ಟೀಸ್ ಮಾಡಿರಬೇಕು? ಅಲ್ಲ, ಒಂದು ಸಲ 8 ಆಗುವಾಗ ಒಟ್ಟು ಹಾಕಿದರೆ 2 ನಿಮಿಷಕ್ಕಿಂತ ಕಡಿಮೆ ಆಗ್ತದೆ ಒಟ್ಟಿಗೆ. ಒಂದು ಓಟಕ್ಕಲ್ಲ, 8 ಚಿನ್ನದ ಪದಕಕ್ಕೆ. ಸೊ ಆ ಪ್ರಯತ್ನ, ಆ ಪರಿಶ್ರಮ, ಒಂದು ಸ್ಪಷ್ಟವಾದ ಗುರಿ, ನೀವು ಆಯ್ಕೆ ಮಾಡಿದ ಕ್ಷೇತ್ರ, ಸ್ಪೋರ್ಟ್ಸೇ ಅಂತ ಹೇಳ್ತಿಲ್ಲ, ನೀವು ಯಾವುದನ್ನು ಆಯ್ಕೆ ಮಾಡ್ತೀರಿ ಆ ಕ್ಷೇತ್ರದಲ್ಲಿ ನಿಮ್ಮನ್ನು ತೊಡಗಿಸಿಕೊಂಡ್ರೆ, ಹೆತ್ತವ್ರ ಹತ್ರ ಒಂದು ವಿನಂತಿ ಇದೆ, ನಿಮ್ಮ ಮಕ್ಕಳಲ್ಲಿ ಸಾಮರ್ಥ್ಯ ಇದ್ದರೆ, ಅವ್ರ ಆಸಕ್ತಿ ತೋರಿಸಿದ್ರೆ ಆ ಆಸಕ್ತಿಯಿಂದ ಹೋಗ್ಲಿಕ್ಕೆ ಅವರಿಗೆ ಅವಕಾಶ ಕಲ್ಪಿಸ್ಕೊಡಿ ದಯವಿಟ್ಟು. ನಮ್ಮಲ್ಲಿ ಇವತ್ತು ವ್ಯವಸ್ಥೆಗಳು ತುಂಬ ಚೆನ್ನಾಗಿದೆ. ಕಡಬದಂಥ ಒಂದು ತಾಲೂಕಿನ ಕ್ರೀಡಾಂಗಣದಲ್ಲಿ ಇವತ್ತು ಮ್ಯಾಚ್ ಸಿಕ್ಕಿದೆ ನಮ್ಗೆ ಆಟ ಆಡಲಿಕ್ಕೆ. ಮುಂಚೆ ಇರಲಿಲ್ಲ. ಇದು ವ್ಯವಸ್ಥೆಗಳು ಬದಲಾಗಿದೆ. ನಮ್ಮಲ್ಲಿರುವಂಥ ಸಂಪೂರ್ಣ ಸಾಮರ್ಥ್ಯವನ್ನು ರಾಷ್ಟ್ರ ನಿರ್ಮಾಣದ ಕಲ್ಪನೆ ಇಟ್ಟುಕೊಂಡು ಅದನ್ನು ಹೊರತಂದು ನಾನು ಎತ್ತರಕ್ಕೆ ಏರ್ತೇನೆ ಹೇಳುವಂಥ ಕನಸನ್ನು ಕಾಣುವಂತಾಗಲಿ. ಅದಕ್ಕಾಗಿ ಇವತ್ತು ನಮ್ಮ ಕನಸು, ನಮ್ಮೆಲ್ಲರ ಕನಸಾಗಬೇಕು, ನಮ್ಮೂರಿಂದ ಈ ಕನಸುಗಳು ನನಸಾಗಬೇಕು ಅಂತ ಪ್ರಯತ್ನ ಆಗಲಿ ಅಂತ ಹೇಳಿಕೊಂಡು, ಸಾಧಾರಣವಾಗಿ ಕ್ರೀಡಾಕೂಟದಲ್ಲಿ ಭಾಷಣ ಮಾಡಬಾರ್ದು, ಆದರೆ ಸುಬ್ರಹ್ಮಣ್ಯ ಅವರ ಸಾಧನೆ ನೋಡಿದಾಗ ಒಂದೆರಡು ಮಾತು ಹೇಳಬೇಕು ಅಂತ ಅನ್ನಿಸ್ತು. ಹಾಗಾಗಿ ನಿಮ್ಮೆಲ್ಲರಿಗೆ ಶುಭಾಶಯಗಳನ್ನು ಹೇಳಿ, ತುಂಬ ಅದ್ಧೂರಿಯಾಗಿ, ತುಂಬ ಅದ್ಭುತವಾಗಿ, ತುಂಬ ಸುಂದರವಾಗಿ ಎಲ್ಲರನ್ನ ಜೋಡಿಸಿಕೊಂಡು ಹೇಳ್ತಾ ಇದ್ರು, ಎಲ್ಲರನ್ನ ಜೋಡಿಸ್ಕೊಂಡು ಕೆಲಸ ಮಾಡ್ತಾ ಇದ್ರು. ಸಮಾಜ ಕಟ್ಟುವ ಕೆಲಸ ಅದೇ. ಇಂತಹ ಕೂಟವನ್ನು ಮಾಡಿದಂಥ ಸುಬ್ರಹ್ಮಣ್ಯ ಮತ್ತು ಅವರ ತಂಡಕ್ಕೆ ವಿಶೇಷವಾದ ಅಭಿನಂದನೆಗಳು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ತಮ್ಮ ಕಾಳಜಿಯ ಹಾಗೂ ಪ್ರೇರಣಾದಾಯಿ ಮಾತುಗಳಿಗಾಗಿ ವಂದನೆಗಳು ಸರ್. ಮುಂದೆ ಶ್ರೀ ನಾ ಸೀತಾರಾಮ್, ಕರ್ನಾಟಕ ದಕ್ಷಿಣ ಪ್ರಾಂತ ಸಹ ಸೇವಾ ಪ್ರಮುಖ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಮಾತುಗಳನ್ನಾಡಬೇಕಾಗಿ ವಿನಂತಿ ಸರ್. ನಮ್ಮೂರ ನಮ್ಮ ಕನಸು ಜನಸೇವಾ ಟ್ರಸ್ಟ್ ಇದರ ವತಿಯಿಂದ ಆಯೋಜಿಸಲ್ಪಟ್ಟಿರ್ತಕ್ಕಂಥ ಈ ಸುಂದರವಾಗಿರ್ತಕ್ಕಂಥ ಕಬಡ್ಡಿ ಕ್ರೀಡಾಕೂಟದ ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಗೌರವಾನ್ವಿತ ಗಣ್ಯಮಾನ್ಯರಿಗೆ ನನ್ನ ನಮಸ್ಕಾರಗಳು. ಕಾರ್ಯಕ್ರಮದಲ್ಲಿ ಸಂಪನ್ನಗೊಂಡಿರ್ತಕ್ಕಂಥ ಎಲ್ಲ ಶ್ರದ್ಧೆಯ ಮಾತಾ ಭಗಿನಿಯರೇ, ಕ್ರೀಡಾಭಿಮಾನಿಗಳೇ, ಹಿರಿಯರೇ, ಮಿತ್ರರೇ, ಕಾರ್ಣಿಕರು ಹೇಳಿದ್ದಾನೆ, ಇನ್ನೊಂದು ಕಡೆಯಿಂದ ಇನ್ನೊಂದು ರೀತಿಯಲ್ಲಿ ಹೇಳ್ತಾ ಹೋಗೋದು. ಅಮಂತ್ರಂ ಅಕ್ಷರಂ ನಾಸ್ತಿ ನಾಸ್ತಿ ಮೂಲಮನೌಷಧಂ ಅಯೋಗ್ಯ ಪುರುಷೋ ನಾಸ್ತಿ ಯೋಜಕಸ್ತತ್ರ ದುರ್ಲಭ ಅಂತ ಅವರು ಹೇಳಿದ್ದೆ. ಇನ್ನೊಂದು ಬೇರೆ ಏನು ವಿಶೇಷ ಇಲ್ಲ. ಅಂದರೆ ಔಷಧಿಗಾಗದಂಥ ವನಸ್ಪತಿಗಳಿಲ್ಲ, ಕೆಲಸಕ್ಕೆ ಬಾರದ ಅಂದರೆ ಯೋಗ್ಯತೆ ಇಲ್ಲದಂಥ ಮನುಷ್ಯರೇ ಇಲ್ಲ ಅಂತ ನಂಬಿದಂಥ ನಾಡಿದು, ಅಂಥ ಭಾರತ ಇದು. ಅವರು ಅದನ್ನೇ ಭಾರತದ ಈ ವಸುಂಧರೆಯ ಗರ್ಭದಲ್ಲಿ ಯಾರು ಪ್ರಯೋಜನ ಇಲ್ಲ ಅಂತ ಇಲ್ಲ. ಅನೇಕರಿಗೆ ಅನಿಸ್ಬೋದು, ಎಂಕದಲ್ಲ ಕಬಡ್ಡಿ ಗೊಪ್ಪಿಯರು ಗೊತ್ತಿಜ್ಜಿ ಅಥವಾ ಬೆತ್ತದಾಲ ಗೊತ್ತಿಜ್ಜಿ ಅಂತ. ಹಾಗೇನಿಲ್ಲ. ಭಗವಂತ ಎಲ್ಲರಿಗೂ ಒಂದಲ್ಲ ಒಂದು ರೀತಿಯಾದಂಥ ಸಾಮರ್ಥ್ಯವನ್ನು ಕೊಟ್ಟಿದ್ದಾನೆ. ಸಾಮರ್ಥ್ಯವನ್ನು ಹೊರಗಡೆ ತರಬೇಕಾದ್ರೆ ಒಂದು ಸ್ವಲ್ಪ ಕೆಲಸ ಆಗಬೇಕು. ಅದನ್ನೇ ಅದು ಯೋಜಕಸ್ತತ್ರ ದುರ್ಲಭ ಅಂತ. ಅದನ್ನು ನಮ್ಮೂರ ನಮ್ಮ ಕನಸಿನ ತಂಡದ ಸುಬ್ರಹ್ಮಣ್ಯ ಮತ್ತು ಅವರ ತಂಡ ಈ ಭಾಗದಲ್ಲಿ ಮಾಡ್ತಾ ಇರುವಂಥದ್ದು ನಮ್ಮೆಲ್ಲರ ಅಭಿಮಾನದ ಕಾರ್ಯ. ಹಾಗಾಗಿ ಅವರಿಗೆ ಭಗವಂತ ಇನ್ನಷ್ಟು ಈ ಕೆಲಸ ಮಾಡಲಿಕ್ಕೆ ಶಕ್ತಿ ಕೊಡಲಿ, ಅವರಿಗೆ ಅಭಿನಂದನೆಗಳು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ. ಈ ಒಂದು ಹಳ್ಳಿಯಲ್ಲಿ ಈ ರೀತಿಯಾದಂಥ ಒಂದು ಕಾರ್ಯಕ್ರಮವನ್ನು ಆಯೋಜಿಸುವುದು ಅಷ್ಟು ಸುಲಭ ಅಲ್ಲ. ಅದು ಕೇಳಿದ್ವು, ಇವತ್ತು ಯೋಜಕರು ಇಲ್ಲದೆ ಅಲ್ಲ, ಯೋಜಕರನ್ನು ಕೂಡ ಇಟ್ಕೊಳ್ಳುವಂಥ ಯೋಗ್ಯತೆ ಈ ಸಮಾಜಕ್ಕೂ ಬೇಕು. ಅದು ನಮ್ಮೆಲ್ಲರ ಒಂದು ಏನು ಹೃದಯವಂತಿಕೆ ಇದ್ದಾಗ ಮಾತ್ರ ಸಾಧ್ಯ. ಇವತ್ತಿನ
ಈ ಒಂದು ಸಾಮಾಜಿಕ ವ್ಯವಸ್ಥೆಯಲ್ಲಿ ಮತ್ತು ಸ್ಪರ್ಧಾತ್ಮಕವಾಗಿರ್ತಕ್ಕಂಥ ಈ ಒಂದು ಜಗತ್ತಿನಲ್ಲಿ ತೀವ್ರತರವಾಗಿರ್ತಕ್ಕಂಥ ಸ್ಪರ್ಧೆ ಪೈಪೋಟಿಗಳು ಅದು ಎಲ್ಲ ರೀತಿಯಲ್ಲಿ ಇದೆ, ಬರೀ ಕ್ರೀಡಾಕೂಟದಲ್ಲಿ ಮಾತ್ರ ಅಂತಲ್ಲ, ಎಲ್ಲ ವ್ಯವಸ್ಥೆಗಳಲ್ಲಿದೆ. ಆದರೆ ಅಲ್ಲೆಲ್ಲ ಸಂದರ್ಭದಲ್ಲಿ ಆಗಬೇಕಾದ್ದು ಒಂದು ಸುಂದರವಾಗಿರ್ತಕ್ಕಂಥ ಮನಸ್ಸು, ಬಹಳ ತೆರೆದಿರ್ತಕ್ಕಂಥ ಹೃದಯ ವೈಶಾಲ್ಯವನ್ನು ನಾವು ಬೆಳೆಸ್ಕೊಳ್ಬೇಕಾಗಿದೆ. ಬಹುಶಃ ಕ್ರೀಡಾಕೂಟ ಅದಕ್ಕೆ ಒಂದು ಒಳ್ಳೆಯವಾಗಿರ್ತಕ್ಕಂಥ ಒಂದು ದಾರಿ. ಒಳ್ಳೆಯ ಆಟಗಳಿಂದ, ಒಳ್ಳೆಯ ಕ್ರೀಡೆಗಳಿಂದ, ಯಾಕಂದರೆ ಕಬಡ್ಡಿಯನ್ನು ಆಡಬೇಕಾದ್ರೆ ನಮಗೆ ಹಿರಿಯರು ಕಲಿಸಿಕೊಟ್ಟಿರ್ತಕ್ಕಂಥ ಸಂಸ್ಕಾರ ಅಂತ ಹೇಳಿದೆ, ಅಲ್ಲಿಂದಲೇ ಪ್ರಾರಂಭ. ಆ ತಾಯಿ ಭಾರತ ಮಾತೆಯನ್ನು ಅವಳನ್ನು ನಮನ ಮಾಡಿಕೊಂಡು ಅವಳ ಈ ಒಂದು ಭೂಮಿಯಲ್ಲಿ ಅಥವಾ ಈ ವಸುಂಧರೆಯಲ್ಲಿ ನನ್ನೆಲ್ಲ ಜೀವನವನ್ನು ಕಟ್ಟಿಕೊಳ್ತಕ್ಕಂಥ ಈ ಒಂದು ಪ್ರಮೇಯ ಇದೆಯಲ್ಲ, ಇದೊಂದು ಅತ್ಯಂತ ಯೋಗ್ಯವಾಗಿರ್ತಕ್ಕಂಥ ಕಾರ್ಯ. ಒಂದೇ ಮಾತು ಹೇಳ್ತೇನೆ, ಇನ್ನೊಂದು ಇಲ್ಲಿ ಕ್ರೀಡಾಕೂಟ ಮಾತ್ರ ಅಲ್ಲ, ಅವರು ಇನ್ನೊಂದು ಆಯೋಜಿಸಿರುವಂಥದ್ದು ಅಭಿನಂದನೆಗಳು ಎಲ್ಲ ಕಡೆ ಸಿಗಬಹುದು. ಆದರೆ ಇಲ್ಲಿ ಬರೇ ಕ್ರೀಡಾಪಟುಗಳನ್ನು ಮಾತ್ರ ಅವರು ಆಯ್ಕೆ ಮಾಡಿಕೊಳ್ಳಿಲ್ಲ. ನಮ್ಮೂರಿನಲ್ಲಿ ಕಾರ್ಯ ಮಾಡತಕ್ಕಂಥ, ನಮ್ಮೆಲ್ಲರ ಶ್ರೇಯಸ್ಸಿಗೆ ಇನ್ನು ಹಿಂದೆ ಪರಿಶ್ರಮ ಪಡತಕ್ಕಂಥ ಸಮಾಜದ ತಥಾಕಥಿತ ನಾವೇನು ಹೇಳ್ತೇವೆ ದೊಡ್ಡ ದೊಡ್ಡ ಕೆಲಸ ಅಂತ, ಯಾರೋ IAS, ಯಾರೋ IPS ಅಥವಾ ಇನ್ಯಾವುದೋ ಮಂತ್ರಿ, ಇನ್ಯಾವುದೋ ಸಾಧನೆ ಮಾಡ್ತಕ್ಕಂಥ ಅದೇ ಒಂದು ದೊಡ್ಡ ಸಾಧನೆ ಅಂತ ಹೇಳ್ತೇವೆ. ಅದು ಸಾಧನೆಯೇ, ಆದರೆ ಅದಕ್ಕಿಂತ ದೊಡ್ಡ ಸಾಧನೆ ನಮ್ಮ ಹಿರಿಯರು ಹೇಳಿದ್ದಾರೆ, ಸಣ್ಣ ಸಣ್ಣ ಕೆಲಸಗಳನ್ನು ಮಾಡ್ತಾ ಹೋದರೆ ದೊಡ್ಡದು ಅದರಷ್ಟಕ್ಕೆ ರೂಪುಗೊಳ್ತದಂತೆ, ಅದೆಲ್ಲ ಸಮಸ್ಯೆಗಳು ಬಗೆಹರ್ತದೆ. ಹಾಗಾಗಿ ಊರಿನಲ್ಲಿರ್ತಕ್ಕಂಥ ಅದು ವಿದ್ಯುತ್ ವಿಭಾಗ ಇರ್ಬೋದು, ಅಂಚೆ ಇಲಾಖೆ ಇರ್ಬೋದು, ಆರೋಗ್ಯ ಇಲಾಖೆ ಇರ್ಬೋದು, ಅಥವಾ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಮಾಡಿರ್ತಕ್ಕಂಥ ಎಲ್ಲ ವಯೋಮಾನದವರಿಗೆ, ಪುಟ್ಟ ವಿದ್ಯಾರ್ಥಿಗಳಿಂದ ಹಿಡಿದು ಈ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಅತ್ಯಂತ ಹೆಚ್ಚು ಪರಿಶ್ರಮ ಪಟ್ಟಿರ್ತಕ್ಕಂಥ ಹಿರಿಯ ವ್ಯಕ್ತಿಗಳವರೆಗೆ, ಹೀಗೆ ಸಮಾಜವನ್ನು ಒಟ್ಟಾಗಿ ಒಂದಾಗಿ ಜೋಡಿಸ್ತಕ್ಕಂಥ ಈ ಒಂದು ಕಾರ್ಯದೆಲ್ಲ ಅತ್ಯಂತ ಇದು ಅಮೋಘ ಮತ್ತು ಅಭಿನಂದನೀಯ ಬಂಧುಗಳೇ. ನಿಜಕ್ಕೂ ಇದಕ್ಕೆ ಶತಶತ ನಮನಗಳನ್ನು ನಾವು ಸಲ್ಲಿಸಬೇಕು. ಹಾಗಾಗಿ ಈ ಸಂದರ್ಭದಲ್ಲಿ ಹೆಚ್ಚು ಮಾತಾಡೋದಿಲ್ಲ. ಈ ಕಾರ್ಯವನ್ನು ಮಾಡುವ ಮೂಲಕ ಆ ಕನಸು ಅಂತ ಯಾವುದಿದೆ, ಕನಸು ಕಾಣದವನ ನಮಗೆ ಆರೋಗ್ಯ ಸರಿ ಇಲ್ಲ ಅಂತ ಅರ್ಥ. ಯಾರಾದರೂ ಆದರೆ ದಿನಾ ಕನಸು ಕಾಣಬೇಕು ಅಂತಲ್ಲ, ಬದುಕಿನಲ್ಲಿ ಆಗಾಗ ನಾವು ಕನಸು ಕಾಣಬೇಕು. ಯಾರು ಕನಸು ಕಾಣ್ತಾನ ಅವನು ಮುಂದಕ್ಕೆ ಹೋಗಲಿಕ್ಕೆ ಸಾಧ್ಯ. ಯಾರಿಗಾದರೂ ಕನಸು ಬೀಳುವುದಿಲ್ಲ ಅಂದರೆ ಅವನದ್ದು ಬೆಳವಣಿಗೆ ನಿಂತಿದೆ ಅಂತ ಅರ್ಥ. ಹಾಗಾಗಿ ಈ ನಮ್ಮ ಕನಸು ಬಹುಶಃ ಇದು ನಮ್ಮ ಈ ಊರಿನ ಅಥವಾ ಸುತ್ತಮುತ್ತಲಿನ ಹಳ್ಳಿಗಳ ಒಂದು ಬೆಳವಣಿಗೆಯ ದ್ಯೋತಕ. ಹಾಗಾಗಿ ಈ ಕನಸು ನಿಜಕ್ಕೂ ನನಸಾಗಬೇಕು ಅಂತ ಆ ತಂಡಕ್ಕೆ ಮತ್ತು ಆ ಸಂಸ್ಥೆಗೆ ಇನ್ನಷ್ಟು ಕೆಲಸ ಮಾಡ್ತಕ್ಕಂಥ ಶಕ್ತಿಯನ್ನು ಭಗವಂತ ಅವರಿಗೆ ಅನುಗ್ರಹಿಸಲಿ ಅಂತ ನನ್ನೆರಡು ಮಾತುಗಳನ್ನು ತಾಯಿ ಭಾರತೀಯ ಪಾದ ಪದ್ಮಗಳಿಗೆ ಸಮರ್ಪಿಸ್ತಾ ಮಾತಿಗೆ ವಿರಮಿಸ್ತೇನೆ. ಜೈ ಭಾರತ್ ಮಾತಾ. ವಂದನೆಗಳು ಸರ್. ಮುಂದೆ ರೋಟೇರಿಯನ್ MPHF ಪ್ರಭಾಕರ್ ನಾಯರ್ ಸರ್ ಅವರು ಮಾತುಗಳನ್ನಾಡಬೇಕಾಗಿ ವಿನಂತಿ. ಎಲ್ಲರಿಗೂ ಶುಭ ದಿನದ ಶುಭ ಸಂಜೆಯ ನಮನಗಳು. ವೇದಿಕೆಯಲ್ಲಿ ಇರುವ ಅಧ್ಯಕ್ಷರೇ ಮತ್ತು ಎಲ್ಲ ಗಣ್ಯರೇ, ಮುಂಭಾಗದಲ್ಲಿರುವ ಎಲ್ಲ ಕ್ರೀಡಾಪಟುಗಳೇ, ಅದೇ ರೀತಿಯಲ್ಲಿ ಸಭಿಕರೇ, ಎಲ್ಲರಿಗೂ ಮತ್ತೊಮ್ಮೆ ಶುಭ ನಮನಗಳನ್ನು ಸಲ್ಲಿಸ್ತಾ ಇದ್ದೇನೆ. ತುಂಬ ಸಂತೋಷ ಆಗ್ತಾ ಇದೆ. ಈ ಕಾಣೂರಿನಂಥ ಒಂದು ಹಳ್ಳಿ ಪ್ರದೇಶದಲ್ಲಿ ಇಂಥ ಒಂದು ಅತ್ಯುತ್ತಮ ರೀತಿಯಲ್ಲಿ ಈ ಕ್ರೀಡೆಯನ್ನು ಆಯೋಜಿಸಿದ್ದಾರೆ ನಮ್ಮ ಸುಬ್ರಹ್ಮಣ್ಯ ಅವರು ಮತ್ತು ಅವರ ತಂಡದವರು. ಅದಕ್ಕಾಗಿ ಅದೇ ರೀತಿಯಲ್ಲಿ ಹಲವಾರು ಸಾಧಕರನ್ನು ಸನ್ಮಾನಿಸಿದ್ದಾರೆ. ಅದಕ್ಕಾಗಿ ನಾನು ಅವರ ತಂಡವನ್ನು ಮತ್ತು ಅವರನ್ನು ಈ ಒಂದು ಸಂದರ್ಭದಲ್ಲಿ ಹೃದಯಾಂತರಾಳದಿಂದ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತೇನೆ. ನಾನು ಹೆಚ್ಚು ಮಾತಾಡೋದಿಲ್ಲ, ಯಾಕೆಂತ ಹೇಳಿದರೆ ಟೈಮಿನ ಅಭಾವದಿಂದ ಬೇರೆ 2 ನಿಮಿಷ ಮಾತ್ರ ಮಾತಾಡಿ ಅಂತ ಹೇಳಿದ್ದಾರೆ. ಹಾಗಾಗಿ ನಾನು ಒಂದು ಸಣ್ಣ ಒಂದು ವಿಷಯ ಹೇಳ್ತೇನೆ. ಏನಂತ ಹೇಳಿದರೆ, ಒಂದು ಅಂಗವೈಕಲ್ಯ ಇದ್ದರೂ ಸಹ ಕ್ರೀಡೆಯಲ್ಲಿ ಆಸಕ್ತಿ ಇದ್ದರೆ, ಅಭಿರುಚಿ ಇದ್ದರೆ, ಸಾಧನೆ ಇದ್ದರೆ ಹೇಗೆ ಸಾಧಿಸ್ಬೋದು ಅಂತೇಳಿ ಒಂದು ಉದಾಹರಣೆಯನ್ನು ಕೊಡಲಿಕ್ಕೆ ಇಷ್ಟಪಡ್ತೇನೆ. ಒಬ್ಬ ಹುಡುಗ ಹುಟ್ಟುವಾಗಲೇ ಅವನಿಗೆ ಎಡದ ಕೈ ಇರುವುದಿಲ್ಲ. ಎಡದ ಕೈ ಇಲ್ಲದೆ ಮಗು ಬೆಳೆಯುತ್ತಾನೆ. ಬೆಳೆದು ಸ್ವಲ್ಪ ದೊಡ್ಡದಾದಾಗ ಒಬ್ಬ ಜೂಡೋ ಕಳಿಸುವಂಥ ಒಬ್ಬರು ಅವನನ್ನು ನೋಡ್ತಾನೆ. ಅವರು ಹೇಳ್ತಾರೆ, ಅವನ ತಂದೆ ತಾಯಿ ಹತ್ರ ಹೋಗಿ ಹೇಳ್ತಾರೆ, ನಿಮ್ಮ ಮಗನನ್ನು ನಾನು ಜೂಡೋ ಕಳಿಸ್ತೇನೆ. ಆಗ ಅವ್ರು ಹೇಳ್ತಾರೆ, ಇವನಿಗೆ ಕೈ ಇರೋದು ಒಂದೇ, ನೀವು ಹೇಗೆ ಜೂಡೋ ಕಳಿಸ್ತೀರಿ ಅಂತೇಳಿ.
ಜೂಡೋ ಎಲ್ಲರಿಗೂ ಗೊತ್ತಿದೆ ಅಲ್ಲ, ಒಂದು ಕುಸ್ತಿಯಲ್ಲಿ ಸ್ವಲ್ಪ ಡಿಫರೆಂಟ್ ಆದ ಒಂದು ಕ್ರೀಡೆ ಅದು. ಹಾಗೆ ಇವರು ಹೇಳ್ತಾರೆ ಆಯಿತು ನೀವು ಕಳಿಸೋದಾದರೆ ಓಕೆ ಅಂತ ಹೇಳ್ತಾರೆ. ಹಾಗೆ ಇವರು ಈ ಜೂಡೋ ಕಳಿಸೋರು ಏನು ಮಾಡ್ತಾರೆ ಗುರುಗಳು ಅಂತ ಹೇಳಿದರೆ, ಫಸ್ಟಿಗೆ 2 ವರ್ಷ ಅವನಿಗೆ ಆ ಪ್ರಿಲಿಮಿನರಿ ಏನಲ್ಲಿದೆ ಜೂಡೋದಲ್ಲಿ ಅದು ಹೇಳಿಕೊಡ್ತಾರೆ. ಆ ನಂತರದ 5 ವರ್ಷಗಳಲ್ಲಿ ಒಂದೇ ಒಂದು ಟೆಕ್ನಿಕ್ ಹೇಳಿಕೊಡ್ತಾರೆ. ಅದೇನಂತ ಹೇಳಿದರೆ ಬಲದ ಕೈಯಿಂದ ಎದುರಾಳಿಯನ್ನು ಹಿಡಿದು ಬೀಳಿಸೋದು, ಬಿಸಾಡೋದು. ಒಂದೇ 5 ವರ್ಷ ಇದು ಒಂದೇ ಕಲಿಸಿದ್ದವರಿಗೆ. ಹಾಗೆ ಇವ ಕ್ರೀಡೆಗೆ ಹೋಗ್ತಾನೆ, ಈ ಜೂಡೋ ಕಾಂಪಿಟೇಷನ್ ಇರ್ತದೆ ಅದಕ್ಕೆಲ್ಲ ಹೋಗ್ತಾನೆ. ಪ್ರತಿಯೊಂದರಲ್ಲಿ ಇವ ಫಸ್ಟಾಗಿ ಬರ್ತಾ ಇದ್ದಾನೆ. ಅಂದರೆ ಮತ್ತೆ ಲಾಸ್ಟಿಗೆ ಇಂಟರ್ನ್ಯಾಷನಲ್ ಇದಕ್ಕೆ ಹೋಗುವಾಗ ಇವನಿಗೆ ಸ್ವಲ್ಪ ಹೆದರಿಕೆ ಆಗ್ತದೆ. ಎಲ್ಲರಿಗೂ 2 ಕೈ ಇದೆ, ನನಗೆ ಒಂದೇ ಕೈ ಇದೆ, ಹೇಗೆ ಸಾಧ್ಯ, ದೊಡ್ಡ ದೊಡ್ಡ ಜನ ಎಲ್ಲ ಇರ್ಬೋದು ಅಂತೇಳಿ. ಆದರೂ ಇವು ಹೋಗ್ತಾನೆ, ಫಸ್ಟ್ ಟೈಮಲ್ಲಿ ಅಟೆಂಡ್ ಆಗ್ತಾನೆ, ಅವ ಅದರಲ್ಲಿ ಗೆಲ್ತಾನೆ. ಸೆಕೆಂಡ್ ಟೈಮ್ ಹೋಗ್ತಾನೆ, ಅದರಲ್ಲಿ ಹಾಗೆ ಅವ ಗೆದ್ದು 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 ಲಾಸ್ಟ್ ಫೈನಲಿಗೆ ಬರುವಾಗ ಮತ್ತು ಇವನಿಗೆ ಹೆದರಿಕೆ ಆಗ್ತದೆ, ಏನೋ ನನಗೆ ಸಾಧ್ಯ ಇಲ್ಲ ಅಂತೇಳಿ. ಆದರೂ ಅವ ಟ್ರೈ ಮಾಡ್ತಾನೆ. ಅವನ ಆತ್ಮವಿಶ್ವಾಸದಿಂದ ಅವ ಹೋಗ್ತಾನೆ, ಎದುರಾಳಿಯನ್ನು ಏನು ಮಾಡ್ತಾನೆ, ಬಲದ ಕೈಯಲ್ಲಿ ಹಿಡಿದು ಅವನನ್ನು ಬಿಸಾಡ್ತಾನೆ. ಅಂದರೆ ಅದು ಅವನಿಗೆ ಭಾಳ ಆಶ್ಚರ್ಯ ಆಗುತ್ತದೆ, ಏನು ನಾನು ಒಂದು ಕೈ ಇಲ್ಲದಿದ್ದರೂ ಇಷ್ಟು ಸಾಧನೆ ಮಾಡಿದ್ದೇನೆ ಅಂತೇಳಿ. ಹಾಗೆ ಮತ್ತೆ ಗುರುಗಳಲ್ಲಿ ಬಂದು ಹೇಳ್ತಾರೆ, ಹೌದಾ ಸರ್, ಈಗ ಅವರಿಗೆಲ್ಲ 2 ಕೈ ಇದೆ, ನನಗೆ ಒಂದೇ ಕೈ ಇದ್ದದ್ದು, ನನಗೆ ಇದು ಹೇಗೆ ಸಾಧ್ಯ ಆಯಿತು ಅಂತೇಳಿ ನನಗೆ ಗೊತ್ತಾಗೋದಿಲ್ಲ, ಏನು ಇದರ ಟ್ರಿಕ್ ಅಂತ ಹೇಳ್ತಾನೆ. ಅದಕ್ಕೆ ಅವರು ಹೇಳ್ತಾರೆ, ನಿನಗೆ 5 ವರ್ಷ ನಾನು ಒಂದೇ ಒಂದು ಲೋಕನ್ನು ಕಳಿಸಿದ್ದೇನೆ. ಆ ಲೋಕ ಬಿಡಿಸಬೇಕಾದರೆ ಎದುರಾಳಿ ನಿನ್ನ ಎಡದ ಕೈಯನ್ನು ಎತ್ತಿ ಬೀಸಾಡಬೇಕು, ನಿನ್ನ ಎಡದ ಕೈಯನ್ನು ಹಿಡ್ಕೊಂಡು ಬೀಸಬೇಕು ನಿನ್ನನ್ನು, ಆಗ ಮಾತ್ರ ನಿನ್ನ ಲೋಕನ್ನು ಬಿಡಿಸಲಿಕ್ಕೆ ಸಾಧ್ಯ ಇದೆ ಅಂತ ಹೇಳ್ತಾರೆ. ಹಾಗಾಗಿ ಈ ಗುರುಗಳು ಏನಂತ ಹೇಳಿದರೆ, ಅವನಲ್ಲಿದ್ದ ಒಂದು ಅಂಗವೈಕಲ್ಯವನ್ನು ನೋಡಿ ಅದನ್ನು ಒಂದು ಕ್ರೀಡಾಪಟುವಾಗಿ ಪರಿವರ್ತಿಸಲಿಕ್ಕೆ ಗುರುಗಳು ಅಷ್ಟು ಶ್ರಮ ವಹಿಸಿದ್ದಾರೆ. ಅವನ ಒಂದು ಸಾಧನೆ ಅಂಗವೈಕಲ್ಯ ಇದ್ದವರಿಗೂ ಸಹ ಒಂದು ಸ್ಪಿರಿಟ್ ಅಂತ ಹೇಳ್ತಾ ನಾನು ಹೆಚ್ಚು ಮಾತಾಡಲಿಕ್ಕಿಲ್ಲ. ಈ ನಮ್ಮ ಸುಬ್ರಹ್ಮಣ್ಯ ಅವರು ನನ್ನನ್ನು ಸಹ ಇದೊಂದು ಇಲ್ಲಿಗೆ ಕರೆದು 1-2 ಮಾತಾಡಲಿಕ್ಕೆ ಈ ಸಭೆಯಲ್ಲಿ ಕೂರಲಿಕ್ಕೆ ಒಂದು ಅವಕಾಶವನ್ನು ಕೊಟ್ಟಿದ್ದಾರೆ. ಸುಬ್ರಹ್ಮಣ್ಯದವರದ್ದು ನನಗೆ ತುಂಬ ಪರಿಚಯ ಇರಲಿಲ್ಲ. ನಮ್ಮ ರೋಟ್ರಿ ಶಾಲೆಯಲ್ಲಿ ತಾಲೂಕು ಲೆವೆಲ್ ಸ್ಪೋರ್ಟ್ಸ್ ಆಗುವಾಗ ನಾವು ಅವರನ್ನು ಗೆಸ್ಟಾಗಿ ಕರೆದಿದ್ದೇವೆ. ಆನಂತರ ನಮ್ಮ ಸ್ನೇಹ ಬೆಳೆಯಿತು. ಅವರು ಯಾವಾಗಲೂ ಮಾತಾಡ್ತಾ ಇರ್ತಾರೆ. ಮತ್ತು ನಮ್ಮಲ್ಲಿ ಬಂದು ಹೀಗೆ ನೀವು ಬರಬೇಕೆಂದು ಹೇಳಿದಾಗ ತುಂಬ ಸಂತೋಷದಿಂದ ನಾನು ಬಂದಿದ್ದೇನೆ, ಇಲ್ಲಿ ನಿಮ್ಮ ಮುಂದೆ ಇದ್ದೇನೆ. ಈ ಒಂದು ನನಗೊಂದು ಅವಸರ ಕೊಟ್ಟದಕ್ಕೆ ಎಲ್ಲರಿಗೂ ಧನ್ಯವಾದಗಳನ್ನು ಹೇಳುತ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ವಂದನೆಗಳು ಸರ್. ಮುಂದೆ ಶ್ರೀ ಯಾಕೂಬ್ ಹೊಸಮಠ, ಅಧ್ಯಕ್ಷರು ಕಡಬ ತಾಲೂಕು ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್, ಮಾತುಗಳನ್ನಾಡಬೇಕಾಗಿ ವಿನಂತಿ. ನಮ್ಮೂರ ನಮ್ಮ ಕನಸು ಜನಸೇವಾ ಟ್ರಸ್ಟ್ ಇದರ ಆಶ್ರಯದಲ್ಲಿ ನಡೆಯುವಂಥ ಈ ಕಬಡ್ಡಿ ಪಂದ್ಯಾಕೂಟದ ವೇದಿಕೆಯಲ್ಲಿರುವ ಎಲ್ಲ ಗಣ್ಯ ಅತಿಥಿಗಳೇ, ಕ್ರೀಡಾಪಟುಗಳೇ, ಕ್ರೀಡಾ ಅಭಿಮಾನಿಗಳೇ, ಎಲ್ಲರಿಗೂ ನನ್ನ ನಮಸ್ಕಾರಗಳು. ಈ ನಮ್ಮೂರ ನಮ್ಮ ಕನಸು ಜನಸೇವಾ ಟ್ರಸ್ಟ್ ಈ ಸಂಘಟನೆ ನಮ್ಮ ತಾಲೂಕಿಗೆ ಒಂದು ಹೆಮ್ಮೆ ಪಡುವಂಥ ಒಂದು ಸಂಘಟನೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡುತ್ತೇನೆ. ರಾಷ್ಟ್ರೀಯ ಮಟ್ಟದ ವೈಭವದಿಂದ ಇರುವಂಥ ಈ ಒಂದು ಗ್ರಾಮೀಣ ಪ್ರದೇಶದಲ್ಲಿ ಇಂಥ ಕಬಡ್ಡಿ ಪಂದ್ಯಾಕೂಟವನ್ನು ಆಯೋಜನೆ ಮಾಡಿದ್ದಕ್ಕೆ ನಿಮಗೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಪ್ರತಿ ವರ್ಷ ಕ್ರೀಡಾಕೂಟಗಳೊಂದಿಗೆ ಧಾರ್ಮಿಕ, ಸಾಮಾಜಿಕ, ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುತ್ತಾ ಬರುತ್ತಿರುವುದು ಬಹಳ ಸಂತೋಷದ ವಿಷಯ. ಈ ಒಂದು ಕಬಡ್ಡಿ ಪಂದ್ಯಾಕೂಟದ ಹಿಂದೆ ಇರುವ ಕೈಗಳಂತ ಹೇಳಿದರೆ ಬಹಳ ಪರಿಶ್ರಮ ಪಟ್ಟವರು ನನ್ನ ಸ್ನೇಹಿತರು ಆದಂಥ ಸುಬ್ರಹ್ಮಣ್ಯ ಕೆ ಎಂ ಅವರು ಹಾಗೂ ಅವರ ಸಂಘಟಿತರು ಬಹಳ ತಿಂಗಳುಗಳಿಂದ ನನ್ನ ಒಟ್ಟಿಗೆ ಬಂದು ಸಮಾಲೋಚನೆ ಮಾಡ್ತಾಯಿದ್ದರು. ಯಾವನು ಮಾಡೋದು ಕಬಡ್ಡಿ ಪಂದ್ಯಾಟ ಯಾವ ರೀತಿ ಮಾಡೋದು ಅಂತೇಳಿ. ಆಗ ನಾನು ಹೇಳಿದೆ, ಈ ಸಲ ಒಂದು ಅಂಡರ್ 21 ಪಂದ್ಯಾಕೂಟ ಮಾಡುವ ತಂಡಗಳು ಬರುತ್ತಾರೆ. ಓಪನ್ ಪಂದ್ಯಾಕೂಟ ಮಾಡಿದರೆ ತಂಡಗಳೇ ಬರುವುದಿಲ್ಲ. ಈಗ ಸರಿಯಾದ ಸಮಯಕ್ಕೆ ಕ್ರೀಡಾಪಟುಗಳು ಕೂಡ ಬರುವುದಿಲ್ಲ.
ಪಂದ್ಯಾಕೂಟವು ಯಶಸ್ವಿ ಆಗಲು ಸಾಧ್ಯವಿಲ್ಲ. ಕ್ರೀಡಾಪಟುಗಳಲ್ಲಿಂದ ಕಿವಿ ಮಾತು ಏನಂತ ಹೇಳಿದರೆ, ಸರಿಯಾದ ಸಮಯಕ್ಕೆ ಪಂದ್ಯಾಕೂಟದಲ್ಲಿ ಬಂದು ಭಾಗವಹಿಸಿ ಶಿಸ್ತು ತಾಳ್ಮೆಯನ್ನು ನೀವು ಕಲಿತು ಪಂದ್ಯಾಕೂಟದಲ್ಲಿ ಭಾಗವಹಿಸಿ ಪಂದ್ಯಾಕೂಟದ ಯಶಸ್ವಿಗೆ ನೀವು ಕಾರಣಕರ್ತರಾಗಬೇಕು. ಪಂದ್ಯಾಕೂಟ ಆಯೋಜನೆ ಮಾಡಿದಲ್ಲಿ ಮಾತ್ರ ನೀವೊಂದು ಕ್ರೀಡಾಪಟುಗಳಾಗಿ ಮೇಲೆತ್ತರಕ್ಕೆ ಬರಲು ಸಾಧ್ಯವಾಗುತ್ತದೆ ವಿನಃ ಪಂದ್ಯಾಕೂಟ ಆಯೋಜನೆ ಮಾಡದಿದ್ದಲ್ಲಿ ನೀವು ಏನೂ ಇಲ್ಲ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಇನ್ನು ಮುಂದೆ ಈ ಕಬಡ್ಡಿ ಆಯೋಜನೆ ಮಾಡಿದಂಥ ಸಂಘಟಕರಿಗೆ ಧನ್ಯವಾದ ಸಲ್ಲಿಸ್ತಾ, ಈ ಸಂಘಟನೆಗೆ ಜಿಲ್ಲೆ ಅಥವಾ ರಾಜ್ಯ ಮಟ್ಟದ ಪ್ರಶಸ್ತಿ ಒಲಿದು ಬರಲಿ ಆದಷ್ಟು ಬೇಗ ಅಂತ ನಾನು ದೇವರಲ್ಲಿ ಪ್ರಾರ್ಥಿಸ್ತಾ ಇದ್ದೇನೆ. ನನ್ನ ಮಾತನ್ನು ನಾನು ಕೊನೆಗೊಳಿಸ್ತೇನೆ. ಜೈ ಕಬಡ್ಡಿ. ವಂದನೆಗಳು ಸರ್, ತಮ್ಮ ಅದ್ಭುತ ಮಾತುಗಳಿಗಾಗಿ. ಶ್ರೀ ತುಕಾರಾಮ್ ಏನಕಲ್ ಸರ್, ರಾಜ್ಯ ನಾಟಕ ಅಕಾಡೆಮಿ ಪ್ರಶಸ್ತಿ ಪುರಸ್ಕೃತರು, ನಿವೃತ್ತ ದೈಹಿಕ ಶಿಕ್ಷಣ ನಿರ್ದೇಶಕರು, KSS ಕಾಲೇಜ್ ಸುಬ್ರಹ್ಮಣ್ಯ ನಮ್ಮೊಂದಿಗಿದ್ದೀರಿ. ದಯಮಾಡಿ ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿಸಿಕೊಳ್ತಾ ಶ್ರೀ AC ವಸಂತ್ ಸರ್ ಅವರು ಶುಭ ಹಾರೈಕೆಗಳನ್ನು ಮಾಡಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಎಲ್ಲರಿಗೂ ಶುಭ ವಂದನೆಗಳು. ನಮ್ಮೂರ ನಮ್ಮ ಕನಸು ಜನಸೇವಾ ಟ್ರಸ್ಟ್ ಇದರ ವತಿಯಿಂದ ನಡೆಯುತ್ತಿರುವ 21ರ ವಯೋಮಾನದ ಕಬಡ್ಡಿ ಪಂದ್ಯಾಟದಲ್ಲಿ ಅಧ್ಯಕ್ಷರು ಮತ್ತು ಮುಖ್ಯ ಅತಿಥಿಗಳು, ವೇದಿಕೆಯಲ್ಲಿರುವ ಎಲ್ಲ ಗಣ್ಯರನ್ನು ನಮಸ್ಕರಿಸ್ತಾ, ಹಾಗೆ ಕ್ರೀಡಾಪಟುಗಳು, ಕ್ರೀಡಾ ಅಭಿಮಾನಿಗಳು ಎಲ್ಲರಿಗೂ ನಮಸ್ಕರಿಸ್ತಾ, ಇವತ್ತು ನಮ್ಮೂರ ನಮ್ಮ ಕನಸು ಇದು ಹುಟ್ಟಲಿಕ್ಕೆ ಒಂದು ಕಾರಣ, ಈ ಸಂಸ್ಥೆ ಬೆಳೆಯಲಿಕ್ಕೆ ಒಂದು ಕಾರಣ ಏನಂದರೆ ಕೊರೋನಾ ಸಮಯ. ಆ ಕೊರೋನಾ ಸಮಯದಲ್ಲಿ ಇವರು ಅಂಥ ಒಂದು ಸಂಸ್ಥೆಯನ್ನು ಕಟ್ಟಿಕೊಂಡು ಊರಿನಲ್ಲಿರುವ ಬಡ ಬಗ್ಗರಿಗೆಲ್ಲ ಕೊರೋನಾ ಕಿಟ್ ಎಲ್ಲ ಕೊಟ್ಟುಕೊಂಡು ಒಳ್ಳೆಯ ಸೇವೆಯನ್ನು ಮಾಡಿದ್ದಾರೆ. ಇದರ ಮೊದಲಾಗಿ 2011ರಲ್ಲಿ ಸುಬ್ರಹ್ಮಣ್ಯ KM ಅವರು ಕ್ರೀಡಾದರ್ಶಿನಿ ಒಂದು ಕನ್ನಡ ಮಾಸಿಕ ಪತ್ರಿಕೆಯನ್ನು ಪ್ರಾರಂಭ ಮಾಡಿದರು. ಅದು ಸುಮಾರು 7-8 ವರ್ಷಗಳ ಕಾಲ ನಡೆಯಿತು. ಅದರ ಉದ್ಘಾಟನೆ ಮಾಡಿದರು ಸಹ ನಮ್ಮ ಡಾಕ್ಟರ್ ಗಣೇಶ್ ಕಾರ್ಣಿಕ್ ಅವರು. ಹಾಗೆ ಅದು ಕಂಟಿನ್ಯೂಸ್ ಆಗಿ 8 ವರ್ಷ ನಡೆಯಿತು. ಆ ಸಂದರ್ಭದಲ್ಲಿ ಕೊರೋನಾ ಬಂತು. ಕೊರೋನಾ ಬಂದಾಗ ಎಲ್ಲವೂ ಸ್ಥಗಿತ ಆಯಿತು. ಆ ಸಂದರ್ಭದಲ್ಲಿ ಅವರು ಸುಮ್ಮನೆ ಕೂತ್ಕೊಳ್ಳಿಲ್ಲ, ಏನಾದರೂ ಒಂದು ಸಾಧನೆ ಮಾಡಬೇಕೆಂದು ಆ ಊರಿನ ಜನರನ್ನೆಲ್ಲ ಸೇರಿಕೊಂಡು ನಮ್ಮೂರ ನಮ್ಮ ಕನಸು ಇದರ ಬಗ್ಗೆ ನನ್ನ ಹತ್ರ ಸುಮಾರು ಸಾರಿ ಕೇಳಿದರು, ಹೇಗೆ ಸರ್ ಹೆಸರು ಇಡೋದು ನಾವು, ಹಾಗೆ ಹೇಳಿ ಕೊನೆಯಲ್ಲಿ ಆ ತೀರ್ಮಾನಕ್ಕೆ ಬಂದರು. ಆ ಜನಸೇವಾ ಟ್ರಸ್ಟ್ ಇವತ್ತು ಈ ಮಟ್ಟಕ್ಕೆ ಕಲ್ಪಡದ ಕೊಡಿಯಾಲಲ್ಲಿ ನಡೆದು ಬಂದಿದೆ. ಹಾಗೆ ಈ 2 ವರ್ಷಗಳಿಂದ ಅವರು ಕಾಣೀರಿನಲ್ಲಿ ಬಂದು ಕಬಡ್ಡಿ ಪಂದ್ಯಾಟವನ್ನು ಅದ್ಧೂರಿಯಾಗಿ ನಡೆಸಿ ಒಳ್ಳೆಯ ಹೆಸರನ್ನು ಗಳಿಸಿದ್ದಾರೆ. ಅವರೊಂದಿಗೆ ಇಲ್ಲಿಯ ಕಲ್ಪಡ ಕೊಡಿಯಾಲ ಬಯಲಿನ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಹರ್ಷನ್ KT ಹಾಗೂ ಅವರ ತಂಡ, ಇಲ್ಲಿಯ ಹುಡುಗರ ತಂಡವನ್ನು ನೋಡುವಾಗ ನಿಮಗೆಲ್ಲರೂ ಗೊತ್ತಾಗುತ್ತೆ, ಈ ಹುಡುಗರ ತಂಡ ಮನಸ್ಸು ಮಾಡಿದರೆ ಏನೂ ಮಾಡಿಯರಂತ, ಸಾಧನೆಗೆ ಅಸಾಧ್ಯವಾದದ್ದು ಯಾವುದಿಲ್ಲ, ಸಾಧಿಸುವ ಛಲಾಮುಖಿ ಅಂತ ಅವರು ನೋಡಿದಾಗ ಗೊತ್ತಾಗ್ತದೆ. ಹಾಗೆ ಇಂಥ ಕೆಲಸಗಳನ್ನು ಮಾಡಿದಂಥ ಸುಬ್ರಹ್ಮಣ್ಯ, ಹಾಗೆ ಅವರ ಬಾಳ ಸಂಗಾತಿಯರು, ನಾನು ಕೆಲವೊಮ್ಮೆ ಫೋನ್ ಮಾಡುವಾಗ ಏನು ಕೆಲಸ ಸರ್, ಸನ್ಮಾನಿಸಲ್ಪಡೋರಿಗೆ ಪತ್ರಗಳನ್ನು ಮಾಡಬೇಕು, ಅದರ ಕೆಲಸಗಳು ತುಂಬ ಇವತ್ತು 27 ಮಂದಿಗೆ ಸನ್ಮಾನ ಮಾಡಿದಂದರೆ ಅದು ದೊಡ್ಡ ಸಾಧನೆ. ಹಾಗೆ ಇದರ ಹಿಂದೆ ಇಲ್ಲಿಯ ಹುಡುಗರ ತಂಡ ಹೆಗಲಿಗೆ ಹೆಗಲು ಕೊಟ್ಟು ದುಡಿದು ಒಳ್ಳೆಯ ಕೆಲಸವನ್ನು ಮಾಡಿದ್ದಾರೆ. ಹಾಗೆ ನಮ್ಮಲ್ಲಿ ವೇದಿಕೆಯಲ್ಲಿರುವ ಗಣೇಶ್ ಕಾರ್ಣಿಕರು, ಹಾಗೆ ನಾಸೀತರಾಮ್, ದಿನೇಶ್ ಕುಂದರ್ ಇವರಂಥ ಘಟಾನುಘಟಿಗಳು ಈ ಒಳ್ಳೆಯ ಕೆಲಸವನ್ನು ಮಾಡಿ ಸಮಾಜಕ್ಕೆ ಆದರ್ಶ ವ್ಯಕ್ತಿಗಳಾಗಿ ಇದ್ದಾರೆ. ಅಂಥವರ ಅಡಿಯಲ್ಲಿ ನಮ್ಮ ಸುಬ್ರಹ್ಮಣ್ಯ KM ಅವರು ಇನ್ನೂ ಕೆಲಸ ಮಾಡಲಿಕ್ಕಿದ್ದಾರೆ. ಹಾಗೆ ಒಳ್ಳೆಯ ನಮ್ಮ ಜನಸೇವಾ ಟ್ರಸ್ಟ್ ಮಾಡಿ ಒಳ್ಳೆಯ ಹೆಸರನ್ನು ಗಳಿಸಿ ಎಂದು ಹೇಳುತ್ತಾ ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ವಂದನೆಗಳು ಗೌರವಾನ್ವಿತ ಶ್ರೀ AC ವಸಂತ್ ಸರ್ ಅವರಿಗೆ. ಮುಂದೆ ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ 25,000 ಹಾಗೂ 10,000ಕ್ಕಿಂತ ಅಧಿಕ ನಗದನ್ನು ನೀಡಿ ಸಹಕಾರ ಕೊಟ್ಟಿರತಕ್ಕಂಥ ದಾನಿಗಳನ್ನು ವೇದಿಕೆಯಲ್ಲಿ ಗುರುತಿಸಲಿಕ್ಕಿದ್ದೇವೆ. ಮೊದಲಾಗಿ ಶ್ರೀ M ಪ್ರಸಾದ್ ಶೆಟ್ಟಿ, ಮ್ಯಾನೇಜಿಂಗ್ ಡೈರೆಕ್ಟರ್, ಭಾರತ ಕೃಷಿ ಅಭಿವೃದ್ಧಿ ಸಂಸ್ಥೆ ನಿಯಮಿತ.
ದಾನಿಗಳ ಗುರುತಿಸುವಿಕೆ. ಸ್ಮರಣಿಕೆ ಹಾಗೂ ಶಾಲು ನೀಡಿ ಗೌರವಿಸಬೇಕು. ಶ್ರೀ ಎಂ ಪ್ರಸಾದ್ ಶೆಟ್ಟಿ, ಮ್ಯಾನೇಜಿಂಗ್ ಡೈರೆಕ್ಟರ್, ಭಾರತ ಕೃಷಿ ಅಭಿವೃದ್ಧಿ ಸಂಸ್ಥೆ, ನಿಯಮಿತ ಕೇಂದ್ರ ಕಚೇರಿ, ವಿಟ್ಲ. ಕರ್ನಾಟಕದ 12 ಜಿಲ್ಲೆಗಳಲ್ಲಿ ಪ್ರಾದೇಶಿಕ ಕಚೇರಿ ಹೊಂದಿರತಕ್ಕಂಥದ್ದು. ಇದರ ಮೂಲ ಕೇಂದ್ರ ಸ್ಥಾನ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿದೆ. ಈ ವರ್ಷದಿಂದ ವಿಶೇಷವಾಗಿ 1,000 ನೋಂದಣಿಯನ್ನು ನೀಡಿ 1 ಲಕ್ಷ ಮಂದಿಗೆ ಕೃಷಿಕರಿಗೆ ಕಬ್ಬಿಣ, ಅಲ್ಯೂಮಿನಿಯಂ ಏಣಿ ಹಾಗೂ ದೋಟಿಯನ್ನು ಕೂಡ ನೀಡುತ್ತಾ ಇದ್ದಾರೆ. ಈ ಮೂಲಕವಾಗಿ ಗುರುತಿಸಿಕೊಂಡಿರ್ತಕ್ಕಂಥ ಸಂಸ್ಥೆ. ಅದೇ ರೀತಿ ಶ್ರೀ ಸುಬ್ರಹ್ಮಣ್ಯ KM ರಾಷ್ಟ್ರೀಯ ಕ್ರೀಡಾಪಟು, ಇವರು ಕೂಡ ಇವರ ಧರ್ಮಪತ್ನಿ ವೇದಿಕೆಗೆ ಆಗಮಿಸಬೇಕು. ಕ್ಯಾಪ್ಟನ್ ಗಣೇಶ್ ಕಾರ್ನಿಕ್ ಇವರು ಸುಬ್ರಹ್ಮಣ್ಯ KM ಇವರನ್ನು ಗೌರವಿಸಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಜೊತೆಯಲ್ಲಿ ಶ್ರೀ ಅಶ್ವಿನಿ ಕುಮಾರ್ ನಟೀತ್ಲು, ಮಾಲಕರು ಪೂರ್ವೋದಯ ಆಟೋಮೊಬೈಲ್ ಸರ್ವಿಸಸ್ ಕಾಣಿಯೂರು, ಇವರು ಕೂಡ ಗೌರವವನ್ನು ಸ್ವೀಕರಿಸಬೇಕಾಗಿ ವಿನಂತಿಸ್ತಾ ಇದ್ದೇವೆ. ಅಭಿನಂದನೆಗಳು. ನಮ್ಮ ಟ್ರಸ್ಟ್ನ ಹೆಮ್ಮೆಯ ಅಧ್ಯಕ್ಷರು ಪ್ರಧಾನ ಸ್ಥಾನದಲ್ಲಿ ನಿಂತುಕೊಂಡು ಈ ಒಂದು ಕಾರ್ಯಕ್ರಮದ ಸಂಘಟನೆಯನ್ನು ಮಾಡ್ತಾ ಇದ್ದೀರಿ. ಅದೇ ರೀತಿ ಶ್ರೀ ಅಶ್ವಿನಿ ಕುಮಾರ್ ನಟಿ ಹಿತ್ಲೋ, ಮಾಲಕರು ಪೂರ್ವೋದಯ ಆಟೋಮೊಬೈಲ್ ಸರ್ವಿಸಸ್ ಕಾಣಿಯೂರು. ಅಶ್ವಿನಿ ಕುಮಾರ್, ತಾವು ಕೂಡ ಗೌರವವನ್ನು ಸ್ವೀಕರಿಸಬೇಕಾಗಿ ವಿನಂತಿಸ್ತಾ ಇದ್ದೇವೆ. ಚಪ್ಪಾಳೆ ಅಭಿನಂದನೆಗಳು. ಶ್ರೀ ಸಾಗರ್ ಶೆಟ್ಟಿ ಬರಿಮೇಲು ಕಲ್ಪಡ, ತಾವಿದ್ದಲ್ಲಿ ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿಸ್ತಾ ಇದ್ದೇವೆ. ಸಾಗರ್ ಶೆಟ್ಟಿ. ಶ್ರೀ ಅಶ್ವಿನಿ ಕುಮಾರ್ ನಟಿ ಹಿತ್ಲೋ, ಸಂಸ್ಥೆಯ ಉಪಾಧ್ಯಕ್ಷರಾಗಿ ಪೂರ್ವೋದಯ ಆಟೋಮೊಬೈಲ್ ಸರ್ವಿಸಸ್ ಮಾಲಕರಾಗಿದ್ದೀರಿ. ಸಾಗರ್ ಶೆಟ್ಟಿ ಬರಮೇಲ್ ಕಲ್ಪಡ, ಶ್ರೀಮತಿ ಯಮುನಾ ಮತ್ತು ಮಕ್ಕಳು ಕಲ್ಪಡಗುತ್ತು, ಇದ್ದಲ್ಲಿ ವೇದಿಕೆಗೆ ಬನ್ನಿ. ಶ್ರೀ ಲೋಕೇಶ್ ಗೌಡ ಕಂಡೂರು ಕಾಣಿಯೂರು, ಮಾಜಿ ಸೈನಿಕರು, ವೇದಿಕೆ ಬಂದು ನಮ್ಮ ಗೌರವವನ್ನು ಸ್ವೀಕರಿಸಬೇಕು. ಶ್ರೀ ಉಕೇಶ್ ಕಂಪ ಇವರ ಪರವಾಗಿ ಧರ್ಮಪತ್ನಿ ವೇದಿಕೆ ಬಂದು ಗೌರವವನ್ನು ಸ್ವೀಕರಿಸಬೇಕು. PWD ಗುತ್ತಿಗೆದಾರರು ಶ್ರೀಮತಿ ಚಿತ್ರಾ ದಿನೇಶ್ ಬಾಚೋಡಿ ಕುಡಿಯಾಲ, ಶ್ರೀ ಆನಂದ ವಳಾಲು ಪಟ್ಟೆ ಉಪ್ಪಿನಂಗಡಿ ದುಬೈ ಉದ್ಯೋಗಿಗಳು, ಶ್ರೀ ಶ್ರೀಕಾಂತ್ ಮಿತ್ತಟ್ಟ ಬ್ಯಾಂಕ್ ಆಫ್ ಬರೋಡಾ ಅಧಿಕಾರಿ ಧರ್ಮಸ್ಥಳ ಶಾಖೆ, ಶ್ರೀ ಪ್ರೇಮ್ ಪ್ರಕಾಶ್ PWD ಗುತ್ತಿಗೆದಾರರು ಹಾಗೂ ನವೀನ್ ಕಂಡಿಗ ಯುವ ಉದ್ಯಮಿಗಳು, ಇವರೆಲ್ಲ ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿಸ್ತಾ ಇದ್ದೇವೆ. ದಾನಿಗಳು ದಯಮಾಡಿ ವೇದಿಕೆ ಬಂದು ನಮ್ಮ ಗೌರವವನ್ನು ಸ್ವೀಕರಿಸಬೇಕಾಗಿ ವಿನಂತಿಸ್ತಾ ಇದ್ದೇವೆ. ಶ್ರೀಮತಿ ಯಮುನಾ ಮತ್ತು ಮಕ್ಕಳು ಕಲ್ಪಡಗುತ್ತು, ಲೋಕೇಶ್ ಗೌಡ ಕಂಡೂರು, ಮಾಜಿ ಸೈನಿಕರು, ಉಕೇಶ್ ಕಂಪ PWD ಗುತ್ತಿಗೆದಾರರು ಕುಡಿಯಾಲ, ಇವರ ಪರವಾಗಿ ಧರ್ಮಪತ್ನಿ ಇವರು, ಶ್ರೀಮತಿ ಚಿತ್ರಾ ದಿನೇಶ್ ಬಾಚೋಡಿ ಕುಡಿಯಾಲ, ಶ್ರೀ ಆನಂದ ವಲಾಲುಪಟ್ಟೆ ಉಪ್ಪಿನಂಗಡಿ, ಶ್ರೀಕಾಂತ್ ಮಿತ್ತಟ ಬ್ಯಾಂಕ್ ಆಫ್ ಬರೋಡಾ ಅಧಿಕಾರಿ, ಪ್ರೇಮ್ ಪ್ರಕಾಶ್ PWD ಗುತ್ತಿಗೆದಾರರು, ನವೀನ್ ಕಂಡಿಗ ಯುವ ಉದ್ಯಮಿಗಳು. ಅದೇ ರೀತಿ 15,000 ಪ್ರಶಸ್ತಿ ಮೊತ್ತ ನೀಡಿರ್ತಕ್ಕಂಥ ಹರೀಶ್ ಕೋರಿಕಾರ್ ಇವರನ್ನ ನೆನಪಿಸಿಕೊಳ್ತಾ ಇದ್ದೇವೆ. ಇದ್ದಲ್ಲಿ ವೇದಿಕೆ ಬನ್ನಿ. ಶ್ರೀ ಜಯಪ್ರಕಾಶ್ ಬಾರ್ಲಾ ಉಪ್ಪಿನಂಗಡಿ ಮತ್ತು ಗಣೇಶ್ ಬಾರ್ಲಾ ಉಪ್ಪಿನಂಗಡಿ, ಇವರುಗಳು ಕೂಡ ಇದ್ದಲ್ಲಿ ವೇದಿಕೆ ಬಂದು ಗೌರವವನ್ನು ಸ್ವೀಕರಿಸಬೇಕು. ಶ್ರೀ ಶಿವರಾಮ ಉಪಾಧ್ಯಾಯ ಮತ್ತು ಮನೆಯವರು ಮಾಳತ್ತಾರು ಕಲ್ಪಡ ಕುಡಿಯಲ, ಶ್ರೀ ಅರ್ಜುನ್ ರೈ ಕಾಸ್ಪಾಡಿಗುತ್ತು ನಮ್ಮ ಅತಿಥಿಗಳಾಗಿದ್ದಾರೆ. ಸಾಫ್ಟ್ವೇರ್ ಇಂಜಿನಿಯರ್ ಬೆಂಗಳೂರು, ಸ್ಥಾಪಕರು ಎಲೈಟ್ ಅಪ್ಟಿ ಆನ್ಲೈನ್ ಕ್ಲಾಸಸ್. ತಾವು ಕೂಡ ಗೌರವವನ್ನು ಸ್ವೀಕರಿಸಬೇಕಾಗಿ ವಿನಂತಿಸ್ತಾ ಇದ್ದೇವೆ. ಮತ್ತೊಮ್ಮೆ ಎಲ್ಲ ದಾನಿಗಳಿಗೆ ಕೂಡ ನಾವು ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇವೆ.
ಅದೇ ರೀತಿ ಅನೇಕ ಮೊತ್ತದ ಧನ ಸಹಾಯ ನೀಡಿರ್ತಕ್ಕಂಥ ಎಲ್ಲ ದಾನಿಗಳಿದ್ದೀರಿ, ತಮ್ಮೆಲ್ಲರನ್ನ ನಾವು ಗೌರವಿಸ್ತಾ ಇದ್ದೇವೆ, ಗುರುತಿಸಿದ್ದೇವೆ. ತಮಗೆಲ್ಲರೂ ಕೂಡ ಈ ಸಂದರ್ಭದಲ್ಲಿ ಕೃತಜ್ಞತೆಗಳನ್ನು ಸಲ್ಲಿಸಿಕೊಳ್ತಾ ಅರ್ಜುನ್ ರೈ ಅವರು ಗೌರವವನ್ನು ಸ್ವೀಕರಿಸಬೇಕಾಗಿ ವಿನಂತಿಸ್ತಾ ಇದ್ದೇವೆ. ಚಿತ್ರಾ ದಿನೇಶ್ ಬಾಚೋಡಿ, ಶ್ರೀ ದಿನೇಶ್ ಬಾಚೋಡಿ ಇವರು ಕೂಡ ಗೌರವವನ್ನು ಸ್ವೀಕರಿಸಬೇಕಾಗಿ ವಿನಂತಿಸ್ತಾ ಇದ್ದೇವೆ. ಶ್ರೀ ಗಣೇಶ್ ಪೆರ್ಲೋಡಿ ಇವರು ಕೂಡ ಗೌರವವನ್ನು ಸ್ವೀಕರಿಸಿ 10,000 ನಗದನ್ನು ಕೊಟ್ಟಿರುವವರು ಶ್ರೀ ಗಣೇಶ್ ಪೆರ್ಲೋಡಿ. ಮುಂದಿನ ಪಂದ್ಯದ ಎರಡೂ ತಂಡಗಳು ಕೂಡ ಅಂಕಣವನ್ನು ಪ್ರವೇಶಿಸಬೇಕಾಗಿ ವಿನಂತಿಯನ್ನ ಮಾಡಿಕೊಳ್ಳುತ್ತಾ ಇದೀಗ ಗಣೇಶ್ ಪೆರ್ಲೋಡಿ ಅವರು ಕೂಡ ಗೌರವವನ್ನು ಸ್ವೀಕರಿಸಬೇಕಾಗಿ ವಿನಂತಿಸಿಕೊಳ್ಳುತ್ತಾ ಇಂದಿನ ಕಾರ್ಯಕ್ರಮದ ಮುಖ್ಯ ಅತಿಥಿಗಳನ್ನ ಶಾಲು ಹಾಗೂ ಹಾರಾರ್ಪಣೆಯೊಂದಿಗೆ ಗೌರವಿಸುವಂತ ಕಾರ್ಯಕ್ರಮ. ಮುಖ್ಯ ಅತಿಥಿಗಳನ್ನ ಗೌರವಿಸುವಂತಹ ಕಾರ್ಯಕ್ರಮ. ಕ್ಯಾಪ್ಟನ್ ಗಣೇಶ್ ಕಾರ್ನಿಕ್ ನಿವೃತ್ತ ಸೇನಾಧಿಕಾರಿಗಳು, ಮಾಜಿ ವಿಧಾನ ಪರಿಷತ್ ಸದಸ್ಯರು, ಇವರನ್ನ ಶಾಲು ಹಾಗೂ ಹಾರಾರ್ಪಣೆ ಸ್ಮರಣಿಕೆಯೊಂದಿಗೆ ಗೌರವಿಸಬೇಕಾಗಿ ಸುಬ್ರಹ್ಮಣ್ಯ KM ಇವರಲ್ಲಿ ವಿನಂತಿಸ್ತಾ ಇದ್ದೇವೆ. ಅದೇ ರೀತಿಯಾಗಿ ಶ್ರೀ ನಾ ಸೀತಾರಾಮ್ ಕರ್ನಾಟಕ ದಕ್ಷಿಣ ಪ್ರಾಂತ ಸಹಸೇವಾ ಪ್ರಮುಖ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ, ಈಗಾಗಲೇ ನಮ್ಮೊಂದಿಗೆ ವೇದಿಕೆಯನ್ನ ಅಲಂಕರಿಸಿಕೊಂಡಿರತಕ್ಕಂಥ ಶ್ರೀ ತುಕಾರಾಮ್ ಏನೆಕಲ್ ಸರ್ ಇವರನ್ನ ಸುಬ್ರಹ್ಮಣ್ಯ ಇವರು ಗೌರವಿಸಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಕಪಿಲಶ್ರೀ ಚಾರ್ವಕಾಯಿ ಹಾಗೂ ದುರ್ಗಾಂಬ ಅಲಂಕಾರ ತಂಡಗಳಿಗೆ ಕೊನೆಯ ಕರೆ, ದಯಮಾಡಿ ಅಂಕಣದ ಒಳಭಾಗದಲ್ಲಿರಬೇಕು. ಅಭಿನಂದನೆಗಳು ಸರ್, ವಂದನೆಗಳು. ಮುಂದೆ ಶ್ರೀ ನಾ ಸೀತಾರಾಮ್ ಸರ್ ಅವರನ್ನ, ತುಕಾರಾಮ್ ಏನೆಕಲ್ ಸರ್ ಅವರನ್ನ ಗೌರವಿಸಿ ಸ್ವಾಗತಿಸಬೇಕಾಗಿ ಶ್ರೀ ಸುಬ್ರಹ್ಮಣ್ಯ KM ಅವರಲ್ಲಿ ವಿನಂತಿಯನ್ನ ಮಾಡ್ತಾ ಇದ್ದೇವೆ. ಶ್ರೀ ನಾ ಸೀತಾರಾಮ್, ಶ್ರೀಕಾಂತ್ ಮಿತ್ತಟ್ಟ ಇವರು ಕೂಡ ರೆಡಿಯಾಗಿರಬೇಕು ನಮ್ಮಿಂದ ಗೌರವವನ್ನು ಸ್ವೀಕರಿಸಲಿಕ್ಕೆ. ಶಾಲು ಹಾರಾರ್ಪಣೆ ಹಾಗೂ ಸ್ಮರಣಿಕೆಯೊಂದಿಗೆ ಗೌರವ ಕರ್ನಾಟಕ ದಕ್ಷಿಣ ಪ್ರಾಂತ ಸಹಸೇವಾ ಪ್ರಮುಖ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಶ್ರೀ ನಾ ಸೀತಾರಾಮ್ ಸರ್ ಇವರಿಗೆ. ಶ್ರೀ ಎಂ ಪ್ರಸಾದ್ ಶೆಟ್ಟಿ, ಮ್ಯಾನೇಜಿಂಗ್ ಡೈರೆಕ್ಟರ್, ಭಾರತೀಯ ಕೃಷಿ ಅಭಿವೃದ್ಧಿ ಸಂಸ್ಥೆ, ಇವರು ಕೂಡ ನಮ್ಮ ಗೌರವವನ್ನು ಸ್ವೀಕರಿಸಬೇಕಾಗಿ ವಿನಂತಿಸ್ತಾ ಇದ್ದೇವೆ. ಶ್ರೀ ರೊಟೇರಿಯನ್ PPMPHF ಪ್ರಭಾಕರ್ ನಾಯರ್, ಸಂಚಾಲಕರು, ರೋಟರಿ ಚಾರಿಟೇಬಲ್ ಟ್ರಸ್ಟ್ ಸುಳ್ಯ, ಇವರಿಗೆ ಕೂಡ ಗೌರವಾರ್ಪಣೆ. ಶಾಲು, ಹಾರ ಹಾಗೂ ಸ್ಮರಣಿಕೆಯೊಂದಿಗೆ ಗೌರವಾರ್ಪಣೆಯನ್ನು ಸಲ್ಲಿಸ್ತಾ ಇದ್ದಾರೆ. ಜೊತೆಯಲ್ಲಿ ಶ್ರೀ ಯಾಕೂಬ್ ಹೊಸ್ಮಠ ಇವರಿಗೆ ಕೂಡ ಗೌರವಾರ್ಪಣೆಯನ್ನು ಸಲ್ಲಿಸಬೇಕಾಗಿ ವಿನಂತಿಸ್ತಾ ಇದ್ದೇವೆ. ಶ್ರೀಕಾಂತ್ ಮಿತ್ತಟ್ಟ ಇವರು ನಮಗೆ ಧನ ಸಹಾಯವನ್ನು ನೀಡಿದಿರಿ, ಗೌರವವನ್ನು ಆದಷ್ಟು ಬೇಗ ಸ್ವೀಕರಿಸಿಕೊಳ್ಳಬೇಕಾಗಿ ವಿನಂತಿಸ್ತಾ ಇದ್ದೇನೆ.
ಕಪಿಲಶ್ರೀ ಚರುವಕೈ ಹಾಗೂ ದುರ್ಗಂಬಾಲಂಕಾರು ತಕ್ಷಣ 2 ತಂಡಗಳ ಅಂಕಣವನ್ನು ಪ್ರವೇಶಿಸಿ ತಮಗಿದು ಅಂತಿಮ ಕರೆ. ಕಪಿಲಶ್ರೀ ಚಾರುವಕೈ ಹಾಗೂ ದುರ್ಗಂಬಾಲಂಕಾರು ದಯವಿಟ್ಟು 2 ತಂಡಗಳ ಅಂಕಣವನ್ನು ಪ್ರವೇಶಿಸಿ. ಕಪಿಲಶ್ರೀ ಚಾರುವಕೈ ಹಾಗೂ ದುರ್ಗಂಬ ಅಲಂಕಾರು. ಶ್ರೀ ದಿವಾಕರ್ ಉಪ್ಪಳ ಸರ್ ಅವರು ತಮ್ಮ 2 ಅನಿಸಿಕೆಗಳನ್ನು ಹಂಚಿಕೊಳ್ಳಬೇಕಾಗಿ ವಿನಂತಿಸಿಕೊಳ್ಳುತ್ತಾ ಯಾಕೂಬ್ ಹೊಸಮಠ ಇವರನ್ನು ಗೌರವಿಸಬೇಕು. ಕ್ಷಮೆ ಇರಲಿ, ನಾನು ಕೂಡ ಓರ್ವ ಕಬಡ್ಡಿ ನಿರೂಪಕ ಆದ ಕಾರಣ ಸಭಾ ಕಾರ್ಯಕ್ರಮ ಅಷ್ಟು ಎಲ್ಲಿ ಕೂಡ ಕ್ರೀಡಾಪಟುಗಳಿಗೆ ಅಥವಾ ಕ್ರೀಡಾ ವೀಕ್ಷಕರಿಗೆ ಒಂದು ಒಳ್ಳೆಯ ವಿಷಯ ಅಲ್ಲ. ಆದರೂ ಕೂಡ ಬಂಧುಗಳೇ, ನನ್ನ ಊರು ಕಾಸರಗೋಡು. ಈ ಒಂದು ವೇದಿಕೆಯಲ್ಲಿ ಅತ್ಯಂತ ಗೌರವದಿಂದ ಸನ್ಮಾನಿಸಿದ್ದೀರಾ. ಎಲ್ಲಿಯ ಕಾಸರಗೋಡು, ಎಲ್ಲಿಯ ಕಾಣಿಯೂರು, ಸರಿಸುಮಾರು 80 ಕಿಲೋಮೀಟರ್ ದೂರ ಇದೆ ನನ್ನ ಮನೆಗೆ. ಪ್ರಾಯಶಃ ಕೇರಳ ಬಿಟ್ಟು ಕರ್ನಾಟಕದಲ್ಲಿ ಸಿಗುವಂತಹ ಅಪರೂಪದ ಗೌರವಾರ್ಪಣೆ. ಅದಕ್ಕೆ ನಮ್ಮೂರ ನಮ್ಮ ಕನಸು ಜನಸೇವಾ ಟ್ರಸ್ಟ್ ಇದರ ಎಲ್ಲ ಪದಾಧಿಕಾರಿಗಳಿಗೆ, ವಿಶೇಷವಾಗಿ ಸುಬ್ರಹ್ಮಣ್ಯ ಸರ್ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. 2 ನಿಮಿಷ ಜೊತೆಯಲ್ಲಿ ನಾನು ಕೂಡ ಒಂದು ನಿರೂಪಕ ಆದ ಕಾರಣ ಇಲ್ಲಿ ಗಮನವನ್ನು ಮಾಡಿದಂತಹ ಇನ್ನೊಂದು ವಿಚಾರ, 20ಕ್ಕಿಂತ ಅಧಿಕ ಮಂದಿಗೆ ಸನ್ಮಾನ. ಆ ಸನ್ಮಾನ ಪತ್ರವನ್ನು ಓದಲು ಅಷ್ಟೇ ಕಷ್ಟ ಇದೆ. ಗಣೇಶ್ ನಡುವಾಲ್ ಸರ್ ಅವರು ಎಷ್ಟು ಚೆನ್ನಾಗಿ ಕಾರ್ಯಕ್ರಮವನ್ನು ನಿರೂಪಣೆ ಮಾಡಿದ, ಅವರಿಗೊಂದು ವಿಶೇಷ ಚಪ್ಪಾಳೆ ಇರಲಿ. ಅದು ಸಾಧನೆ. ನಿರೂಪಣೆ ಜೊತೆ ಸನ್ಮಾನ ಪತ್ರವನ್ನು ಓದುವುದಷ್ಟು ಸುಲಭವಲ್ಲ. ಅದ್ಭುತವಂತ ಕಲಾವಿದ ನಮ್ಮ ಮಾಸ್ಟರ್ ಗಣೇಶ್ ಸರ್, ಥ್ಯಾಂಕ್ ಯು ವೆರಿ ಮಚ್. ದಯವಿಟ್ಟು ತಾವುಗಳು ವೇದಿಕೆಗೆ ಬರುವಂತೆ ಅಪೇಕ್ಷೆ. 27 ಸನ್ಮಾನ ಪತ್ರವನ್ನು ನಿರಂತರವಾಗಿ ಓದಿ ಪ್ರಾಯಶಃ ಒಂದು ವೇದಿಕೆಯಲ್ಲಿ ದಾಖಲೆಯನ್ನು ಮಾಡಿದ್ದಾರೆ ಗಣೇಶ್ ಸರ್ ಅವರು. ಖಂಡಿತವಾಗಿಯೂ ಅಭಿನಂದನೆಗಳು ತಮಗೆ. ಜೊತೆಯಲ್ಲಿ ಇನ್ನೊಂದು ವಿಚಾರವನ್ನು ಹೇಳಿ ನಾನು ಮುಗಿಸ್ತೇನೆ ಬಂಧುಗಳೇ. 2019ರಲ್ಲಿ ಮೊಟ್ಟ ಮೊದಲ ಬಾರಿಗೆ ವಿದೇಶ ಪ್ರಯಾಣವನ್ನು ನಾವು ನಿರೂಪಕನಾಗಿ ಹೋಗಿದ್ದೆ. ಅದಕ್ಕೆ ಮೂಲ ಕಾರಣ ಯಾಕೂಬ್ ಹೊಸಮಠ, ನಮ್ಮ ಕಡಬ ತಾಲೂಕು ಅಮೇಚೂರ್ ಕಬಡ್ಡಿ ಅಸೋಸಿಯೇಷನ್ ಅಧ್ಯಕ್ಷರು ಪ್ರಸ್ತುತ. ಅಲ್ಲಿ ಆದಂತಹ ಒಂದು ಘಟನೆಯನ್ನು ಹೇಳಿ ನಾನು ಮುಗಿಸ್ತೇನೆ ಬಂಧುಗಳೇ. ಮೊದಲ ಬಾರಿಗೆ ವಿದೇಶ ಪ್ರಯಾಣ, ಮೊದಲ ಬಾರಿಗೆ ಏರೋಪ್ಲೇನ್ ಹತ್ತಿದಂಥ ಖುಷಿ. ಆದರೆ ಅಲ್ಲಿ ತಲುಪಿದ ಬಳಿಕ 2-3 ದಿನಗಳ ಬಳಿಕ ನನ್ನ ಪಾಸ್ಪೋರ್ಟ್ ಮಿಸ್ ಆಗತ್ತೆ. ಪ್ರಥಮ ಕಬಡ್ಡಿ ಪಂದ್ಯಾಟ ಆಗುವಾಗ ನಮ್ಗೆ ಗೊತ್ತಿಲ್ಲ ನನ್ನ ಕೈಯಲ್ಲಿ ಪಾಸ್ಪೋರ್ಟ್ ಇಲ್ಲ ಅಂತೇಳಿ. ಆಮೇಲೆ ಮರಳಿ ಬರುವ ಸಮಯ 4 ದಿನಗಳು ಮಾತ್ರ ಉಳಿಕೆ ಆಗಿದೆ, ಪಾಸ್ಪೋರ್ಟ್ ಕೈಯಲ್ಲಿ ಇಲ್ಲ. ಇನ್ನೊಂದು ಕಬಡ್ಡಿ ಪಂದ್ಯಾಟ ಮುಗಿಸಿ ಶುಕ್ರವಾರ ಮುಗಿಸಿ ಅವತ್ತೇ ರಾತ್ರಿ ಫ್ಲೈಟಲ್ಲಿ ರಿಟರ್ನ್ ಬರಲಿಕ್ಕೆ. ಉಳಿದ 4 ದಿನಗಳಲ್ಲಿ ಪಾಸ್ಪೋರ್ಟ್ ನನಗೆ ಡೂಪ್ಲಿಕೇಟ್ ಆಗಬೇಕಿತ್ತು. 4 ದಿನ ಇಂಡಿಯನ್ ಎಂಬಸಿ ಆಗಿರಲಿ, ಪೊಲೀಸ್ ಸ್ಟೇಷನ್ ಆಗಿರಲಿ, ಕೋರ್ಟ್ ಆಗಿರಲಿ, ದುಬೈಯಲ್ಲಿ ಅಲೆದಾಡದಂತಹ ಸ್ಥಳ ಇಲ್ಲ. ಎಲ್ಲವನ್ನ ಮಾಡಿದವರು ಯಾಕೂಬ್ ಹೊಸಮಠ ಅವರು. ಅಂತಹ ವ್ಯಕ್ತಿ ಪ್ರಥಮ ಬಾರಿಗೆ ನನ್ನನ್ನು ಕರೆಸಿದ್ದಕ್ಕೆ ನಾನು ಅವರಿಗೆ ಕೊಟ್ಟಂತಹ ದೊಡ್ಡ ಒಂದು ಸಮಸ್ಯೆ ಅಂತ ಹೇಳ್ಬೋದು. ಏನೇ ಇರಲಿ, ಆ ಒಂದು ನೆನಪುಗಳನ್ನು ಈ ಹೊತ್ತಲ್ಲಿ ಹೇಳುತ್ತಾ ಮತ್ತೊಮ್ಮೆ ನನ್ನ ಅವಕಾಶಕ್ಕಾಗಿ ಯಾಕೂಬ್ ಹೊಸಮಠ ಮತ್ತು ಸುಬ್ರಹ್ಮಣ್ಯ ಸರ್ ಅವರಿಗೆ ವಂದನೆಗಳನ್ನು ಸಲ್ಲಿಸೋ ಇನ್ನೊಂದು ವಿಚಾರ ಹೇಳ್ತೇನೆ. ದೊಡ್ಡ ಸನ್ಮಾನ ಪತ್ರವನ್ನು ನೀಡಿದ್ದೀರಾ. ನನ್ನ ಕೈಯಲ್ಲಿರೋದು ಕೇವಲ ದ್ವಿಚಕ್ರ ವಾಹನ ಮಾತ್ರ. ಇದು ಸಮಸ್ಯೆ 80 ಕಿಲೋಮೀಟರ್ ಅದನ್ನು ಹೇಗೆ ಕೊಂಡೋಗುವುದು ಎಂಬ ದೊಡ್ಡ ಸಮಸ್ಯೆಯಲ್ಲಿ ನಾನಿದ್ದೇನೆ. ಓಕೆ, ಥ್ಯಾಂಕ್ ಯು ವೆರಿ ಮಚ್ ಫಾರ್ ಆಲ್ ದ ಡಿಗ್ನಟರೀಸ್ ಆನ್ ದ ಸ್ಟೇಜ್ ಆ್ಯಂಡ್ ಥ್ಯಾಂಕ್ಸ್ ಟು ಈಚ್ ಆ್ಯಂಡ್ ಎವ್ರಿ ಒನ್. ಮತ್ತೊಮ್ಮೆ ಇದು ನನ್ನ ಜೀವನ ಪರ್ಯಂತ ಅತ್ಯಂತ ದೊಡ್ಡ ಸನ್ಮಾನಗಳಲ್ಲಿ ಒಂದು. ಥ್ಯಾಂಕ್ ಯು ವೆರಿ ಮಚ್ ಫಾರ್ ಆಲ್ ದ ಮೆಂಬರ್ಸ್. ಥ್ಯಾಂಕ್ ಯು. ವಂದನೆಗಳು ಸರ್. ಸುಬೇದಾರ್ ಜೋಸೆಫ್ ಸರ್ ಅವರನ್ನ ಗೌರವಿಸಬೇಕಾಗಿ ವಿನಂತಿಸ್ತಾ ಇದ್ದೇವೆ. ವೇದಿಕೆಯಲ್ಲಿರ್ತಕ್ಕಂಥ ಗಣ್ಯರು ಒಮ್ಮೆ ಜೋರಾದ ಚಪ್ಪಾಳೆ ಬರಲಿ. ಬಹಳ ನಗುಮೊಗದಿಂದ ಎಲ್ಲರಿಗೆ ಪ್ರೇರಣೆಯಾಗಿ ನಿಂತಿದ್ದೀರಿ ಸರ್. ತಮಗೆ ಒಲಿಂಪಿಕ್ಸ್ಗೆ ಹೋಗುವ ಅವಕಾಶ ಸಿಕ್ಕದೇ ಇರಬಹುದು, ಆದರೆ ತಮ್ಮ ಈ ಒಂದು ಪ್ರೇರಣೆ ಅನೇಕ ಮಂದಿ ಕ್ರೀಡಾಪಟುಗಳಿಗೆ ಮುಂದೆ ಸಾಧನೆಯನ್ನ ಮಾಡಲಿಕ್ಕೆ ಆದರ್ಶ ಆಗುತ್ತದೆ ಅನ್ನುವಂತಹ ಮಾತುಗಳನ್ನು ವ್ಯಕ್ತಪಡಿಸುತ್ತ ವೇದಿಕೆಯಲ್ಲಿರ್ತಕ್ಕಂಥ ಮುಖ್ಯ ಅತಿಥಿಗಳೆಲ್ಲರನ್ನ ಕೂಡ ಗೌರವಿಸ್ತಾ ಇದ್ದೇವೆ. ಅದೇ ರೀತಿ ಶ್ರೀನಿಧಿ ಆಚಾರ್ ನಮ್ಮ ಕಾರ್ಯಕ್ರಮದ ಉದ್ಘಾಟಕರು, ಈ ಕಾರ್ಯಕ್ರಮದ ಮೂಲ ಪ್ರೇರಕರಲ್ಲಿ ಓರ್ವರು, ನಮ್ಮ ಗೌರವವನ್ನು ಸ್ವೀಕರಿಸಬೇಕಾಗಿ ವಿನಂತಿಸ್ತಾ ಇದ್ದೇವೆ. ತಂಡಗಳಿಗೆ ಕರೆಯನ್ನ ನೀಡಿದ್ದೇವೆ. ದಯಮಾಡಿ 2 ತಂಡಗಳು ಕೂಡ ಅಂಕಣದ ಒಳಭಾಗಕ್ಕೆ ಬರಬೇಕು ಅಂತ ವಿನಂತಿಸ್ತಾ ವಿಜಯ್ ವಿಖ್ಯಾತರವರು ಕೂಡ ವೇದಿಕೆಗೆ ಬರಬೇಕು ಅಂತ ವಿನಂತಿಸ್ತಾ ಇದ್ದೇವೆ. ಹಲವು ವರ್ಷಗಳಿಂದ ನಮ್ಮೂರ ನಮ್ಮ ಕನಸಿನ ಕಾರ್ಯಕ್ರಮವನ್ನ ಅತ್ಯದ್ಭುತವಾಗಿ ಈ ಎಲ್ಲ ಪ್ರೇಕ್ಷಕರಿಗೆ ತನ್ನ ಮಾತಿನ ಮೂಲಕ ಕಟ್ಟಿಕೊಡ್ತಾ ಇರುವವರು, ಅದಕ್ಕಿಂತ ಹೆಚ್ಚಾಗಿ ಲಕ್ಷಾಂತರ ಹಣವನ್ನ ಸಂಗ್ರಹಿಸಿಕೊಂಡು ಬಡವರು ಎಲ್ಲಿ ನೊಂದವರಿದ್ದಾರೋ ಅವರ ಕಣ್ಣೀರನ್ನ ಒರೆಸ್ತಕ್ಕಂಥ ಕೆಲಸವನ್ನ ಮಾಡುತ್ತಾ
ಸಾಮಾಜಿಕ ಜಾಲತಾಣದ ಮೂಲಕವಾಗಿ ಮನೆಗಳನ್ನು ತಲುಪಿರ್ತಕ್ಕಂಥ ವಿಜೆ ವಿಖ್ಯಾತ್ರವರನ್ನು ಗೌರವಿಸ್ತಾ ಇದ್ದೇವೆ. ಇವರನ್ನು ಕೂಡ ವೇದಿಕೆಯಲ್ಲಿ ಸುಬ್ರಹ್ಮಣ್ಯ KM ಅವರು ಗೌರವಿಸಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದೇನೆ. ಕಪಿಲ ಶ್ರೀ ಚಾರುವ ಕೈ ಹಾಗೂ ದುರ್ಗಂಬ ಅಲಂಕಾರ ತಂಡಗಳಿಗೆ ಕೊನೆಯ ಕರೆಯನ್ನು ನೀಡಿಯಾಗಿದೆ. ಬಹುಶಃ ಎರಡು ತಂಡ ಇಲ್ಲ ಅಂತ ನಾವು ಭಾವಿಸ್ತಾ ಇದ್ದೇವೆ. KSS ಸುಬ್ರಹ್ಮಣ್ಯ ಹಾಗೂ ಕಪಿಲ ಶ್ರೀ ಚಾರ್ವಕ B ತಂಡಗಳು ಅಂಕಣಕ್ಕೆ ಬರುವಂತೆ ಕೋರಿಕೆ. ವಿಜಯ್ ವಿಖ್ಯಾತ್ರವರು ಕೂಡ ತಮ್ಮ ಗೌರವವನ್ನು ಸ್ವೀಕರಿಸಬೇಕನ್ನುವಂಥ ವಿನಂತಿಯೊಂದಿಗೆ ಅಪಾರ ಅಭಿಮಾನಿಗಳನ್ನು ಹೊಂದಿರ್ತಕ್ಕಂಥವರು ನಿರಂತರವಾಗಿ ವಿವಿಧ ಕಾರ್ಯಕ್ರಮಗಳಲ್ಲಿ ತೊಡಗಿಸಿಕೊಳ್ಳುತ್ತಾ ಹಲವು ಹೊಸ ಜಾಗಗಳು ದೇವಸ್ಥಾನಗಳ ಸತ್ಯ ದರ್ಶನವನ್ನು ಮಾಡುತ್ತಾ ಎಲ್ಲರ ಪ್ರೀತಿಯನ್ನು ಗಳಿಸಿಕೊಂಡಿದ್ದೀರಿ. ಇನ್ನಷ್ಟು ಸಾಧನೆಯನ್ನು ಮಾಡುವಂತೆ ಆಗಲಿ, ಸಮಾಜಕ್ಕೆ ಇನ್ನಷ್ಟು ಕೊಡುಗೆ ಸಿಗಲಿ ಅನ್ನುವಂಥ ಆಶಯದೊಂದಿಗೆ ವೇದಿಕೆಯಲ್ಲಿರುವ ಎಲ್ಲ ಅತಿಥಿಗಳನ್ನು ಗೌರವಿಸಿ ಸನ್ಮಾನಿಸಿದಂಥ ವಂದನೆಗಳನ್ನು ಸಲ್ಲಿಸಿದ ಅಧ್ಯಕ್ಷೀಯ ನುಡಿಯತ್ತ ಬರ್ತಾ ಇದ್ದೇವೆ. ಬಂಧುಗಳೇ, ನಮ್ಮೂರ ನಮ್ಮ ಕನಸು ಸುಬ್ರಹ್ಮಣ್ಯ KM ರವರ ಕಲ್ಪನೆಯ ಒಂದು ಸಂಘಟನೆ. ಬಂಧುಗಳೇ, 2 ತಿಂಗಳ ಅವಧಿಯಲ್ಲಿ ಕಲ್ಪಡ ಉಳ್ಳಾಕಲು ಮಾಡದ ಒಂದು ಅಧ್ಯಕ್ಷರಾಗಿದ್ದುಕೊಂಡು ಆ ಒಂದು ಕಾರ್ಯಕ್ರಮವನ್ನು ಕೂಡ ನೆರವೇರಿಸಿ ನಮ್ಮೂರ ನಮ್ಮ ಕನಸು ಟ್ರಸ್ಟ್ನ ಮೂಲಕವಾಗಿ ಇಷ್ಟು ದೊಡ್ಡ ಮಟ್ಟದ ಕಾರ್ಯಕ್ರಮಕ್ಕೆ ಪ್ರೇರಣೆಯಾಗಿದ್ದೀರಿ. ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದೀಗ ಮಾತುಗಳನ್ನಾಡಬೇಕಾಗಿ ವಿನಂತಿಸ್ತಾ ಇದೆ. ಸ್ಟಾಪ್. ಕಾಣಿಯೂರು ಲಕ್ಷ್ಮೀ ನರಸಿಂಹ ದೇವರನ್ನು ಪ್ರಾರ್ಥಿಸುತ್ತಾ, ಅದೇ ರೀತಿ ಅಮ್ಮನವರು, ಅದೇ ರೀತಿ ಎಲ್ಯಾರ ದೈವ ಮಲ್ಲಾರ ದೈವ, ಅದೇ ನಮ್ಮ ಕಲ್ಪಡದ ಉಳ್ಳಾಕಲ ದೈವರನ್ನು ಪ್ರಾರ್ಥಿಸುತ್ತಾ, ಸ್ಥಳದ ಎಲ್ಲ ನಾಗದೇವರನ್ನು ಸಹ ನೆನೆಯುತ್ತಾ, ನಮ್ಮವರ ನಮ್ಮ ಕನಸು ಜನಸೇವಾ ಟ್ರಸ್ಟ್ ರಿಜಿಸ್ಟರ್ ಕಲ್ಪಡ ಕೊಡ್ಯಲ ಇದರ ವತಿಯಿಂದ ನಾವು 5ನೇ ವರ್ಷದಲ್ಲಿ ಆಯೋಜಿಸಿರ್ತಕ್ಕಂಥ ಈ ಒಂದು ಕಬಡ್ಡಿ ಪಂದ್ಯಾಟದಲ್ಲಿ ನಮ್ಮೊಟ್ಟಿಗೆ ನನ್ನನ್ನು ಕ್ರೀಡಾ ಕ್ಷೇತ್ರದಲ್ಲಿ ಒಂದು 4 ಜನರಿಗೆ ಪರಿಚಯ ಮಾಡಿಸಿದ್ದೀವಿ. ಮತ್ತು ಒಂದು ಮಂಗಳೂರಿನಲ್ಲಿ ಕೆಲವೊಂದು ವ್ಯಕ್ತಿಗಳ ಮುಖಾಂತರ ನನಗೆ ಸಹಕಾರ ನೀಡಿಸಿ ಒಂದು ಕ್ರೀಡೆಯಲ್ಲಿ ರಾಷ್ಟ್ರ ಮಟ್ಟದಲ್ಲಿ ನೀವು ಭಾಗವಹಿಸುವಂತೆ ಮಾಡಿಸ್ತಕ್ಕಂಥ, ಅದೇ ರೀತಿ ನರೇಂದ್ರ ಮೋದಿ ಆಗಲಿ ಬಂದರು ಮೊದಲು ಅಂದರೆ ಒಂದು 20 ವರ್ಷ ಹಿಂದೆ ಅವರ ಒಂದು ಮೈನ್ MC ಆಗಿ ನಮ್ಮೊಟ್ಟಿಗೆ ಮಾತಾಡ್ತಕ್ಕಂಥ MC ಕಂಡಕ್ಟ್ ಮಾಡ್ತಿರ್ತಕ್ಕಂಥ ನಮ್ಮ, ಅದೇ ರೀತಿ ನಿಟ್ಟೆ ಎಜುಕೇಷನ್ ಟ್ರಸ್ಟ್ ಅದನ್ನು ಹೇಳಲೇಬೇಕು. ನಿಟ್ಟೆ ಎಜುಕೇಷನ್ ಟ್ರಸ್ಟನ್ನು ಒಂದು ಉನ್ನತ ಮಟ್ಟದಲ್ಲಿ ವಿನಯ ಹೆಗ್ಗಡರು ಹೇಗೆ ಪ್ರಯತ್ನ ಮಾಡಿದರ ಅದೇ ರೀತಿ ಈ ಶಿಕ್ಷಣದಲ್ಲಿ ಅವರು ಒಂದು ಎಡ್ಮಿನಿಯಾಗಿ ಒಂದು ಹಲವಾರು ವರ್ಷಗಳಿಂದ ಆ ನಿಟ್ಟೆ ಎಜುಕೇಷನನ್ನು ಉನ್ನತ ಮಟ್ಟಕ್ಕೆ ಕೊಂಡೊಯ್ಯಲ್ಲಿ ಪ್ರಮುಖ ಪಾತ್ರ ವಹಿಸಿದೆವು. ಅದೇ ರೀತಿ ಶಿಕ್ಷಣ, ಸಾಹಿತ್ಯ ಕ್ಷೇತ್ರ, ಅದ್ಭುತವಾದಂಥ ಸಾಹಿತ್ಯ ಕ್ಷೇತ್ರದಲ್ಲಿ ಅವರ ಸಂಗೀತ ಅಂದರೆ ಬಹಳ ಒಂದು ಆಸಕ್ತಿ ಅಂಥ ಸಂಗೀತ ಕ್ಷೇತ್ರ. ಅದೇ ರೀತಿ ಸಾಮಾಜಿಕ ಮತ್ತು ಧಾರ್ಮಿಕ ಕ್ಷೇತ್ರ ತನ್ನನ್ನು ತೊಡಗಿಸಿಕೊಂಡು ಅನಿವಾಸಿ ಭಾರತೀಯ ನಿಗಮದ ಅಧ್ಯಕ್ಷರಾಗಿ ರಾಜ್ಯ ಸರ್ಕಾರದಲ್ಲಿ ಸೇವೆ ಸಲ್ಲಿಸಿ ಮಾಜಿ MLCಯ 2 ಬಾರಿ ಶಿಕ್ಷಕರ ಕ್ಷೇತ್ರದ MLC ಆಗ್ತಕ್ಕಂಥ ನನ್ನ ಒಂದು ಗಾಡ್ ಫಾದರ್ ಅಂತ ಹೇಳ್ಬೋದು, ನನ್ನ ಹಿರಿಯರಾದಂಥ ಕ್ಯಾಪ್ಟನ್ ಗಣೇಶ್ ಕಾರ್ಣಿಕರಿದ್ದಾರೆ. ನಾನು ನಿಮ್ಮ ಈ ಕಾರ್ಯಕ್ರಮಕ್ಕೆ ಬಂದಿದ್ದೀವಿ ಸರ್, ನಾನು ನಿಮ್ಮನ್ನು ಹೃತ್ಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ನಾನು ನಿಮ್ಮನ್ನು ಅಭಿನಂದಿಸ್ತಾ ಇದ್ದೇನೆ ಸರ್. ಅದೇ ರೀತಿ ನಮ್ಮ ಈ ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ ಒಂದು ಮಾಸ್ಟರ್ ಪ್ಲ್ಯಾನ್ ಅದು ಅವರು ಸ್ಟಾರ್ಟ್ ಮಾಡುವಾಗ ಒಂದು 500 ಕೋಟಿ ಇತ್ತು ಅಂತ ಅನಿಸ್ತಾ ಇದೆ ನನಗೆ. ಅಂಥ ಒಂದು ದೊಡ್ಡವಾದ ಒಂದು ಮಾಸ್ಟರ್ ಪ್ಲ್ಯಾನನ್ನು ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನದ ಆಡಳಿತ ಟ್ರಸ್ಟಿಯಾಗಿ ಮಾಡತಕ್ಕಂಥ ನಮ್ಮ ಹಿರಿಯರು ನಮಗೆಲ್ಲ ಒಂದು ಧಾರ್ಮಿಕ ಮುಖಂಡರಾಗಿ ನಮಗೆ ಮಾರ್ಗದರ್ಶನ ಕೊಟ್ಟರು, ಒಂದು ಶಿಸ್ತು ಕಲಿಸಿದವರತಕ್ಕಂಥ ಸೀತಾರಾಮ್ ಸರ್ ಅವರೇ. ಅದೇ ರೀತಿ ನಮ್ಮ ಮಂಗಳೂರಿನ ಒಬ್ಬ ಹೆಮ್ಮೆಯ ವ್ಯಕ್ತಿ ಅಂದರೆ ಕ್ರೀಡಾ ಕ್ಷೇತ್ರದ ಯಾವಾಗಲೂ ಒಂದು ಮಿರುಗುತ್ತಾರೆ ಅಂದರೆ
ಅವರನ್ನು ಯಾವತ್ತು ನಾವು ಇನ್ನು ಮಂಗಳೂರು ಎಷ್ಟು ದಿವಸ ದಕ್ಷಿಣ ಕನ್ನಡ ಇದೆಯೋ ಅಷ್ಟು ದಿವಸ ತನಕ ಒಂದು ಕ್ರೀಡಾ ಕ್ಷೇತ್ರದಲ್ಲಿ ಒಂದು 2 ಒಲಿಂಪಿಕ್ ಅಥ್ಲೆಟಿಕ್ಸ್ಗಳನ್ನು ಹಲವಾರು ರಾಜ್ಯ ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದ ಪದಕಗಳು ಬೇರೆನೆ. ಒಲಿಂಪಿಕ್ಸ್ ಭಾಗವಹಿಸುವುದೇ ಕಷ್ಟ. ಅದು ಅವರು ಪ್ರೊಫೆಷನಲ್ ಆಗಿ ದೈಹಿಕ ಶಿಕ್ಷಕರ ಅವರ ವೃತ್ತಿಯೇ ಬೇರೆ. ಆದರೆ ಅಥ್ಲೆಟಿಕ್ಸ್ಗೆ ಒಂದು ಅತ್ಯುತ್ತಮವಾದಂಥ ತರಬೇತಿ ನೀಡಿ ನಮ್ಮ ಈ ಭಾಗದಲ್ಲಿ ಬಂದು ಎಲ್ಲರಿಗೊಂದು ಪ್ರೇರೇಪಣೆ ಆಗಿದ್ದೀರಿ. ಮತ್ತು ನಮ್ಮೂರ ರತ್ನ ಒಂದು ರಾಜ್ಯ ಪ್ರಶಸ್ತಿಯನ್ನು ಪುರಸ್ಕೃತವಾದಂಥ ನನ್ನ ಆತ್ಮೀಯರಾದ ದಿನೇಶ್ ಕುಂದಾರ್ ಅವರೇ, ಅದೇ ರೀತಿ ನನ್ನೊಟ್ಟಿಗೆ ನನ್ನ ಆತ್ಮೀಯ ಮಿತ್ರರು ಅಂದರೆ ಒಂದು ಕಬಡ್ಡಿ ಹೋಗಿ ಸರ್ವತ್ಯಾಗ ಮಾಡಿದ್ದು. ಕಬಡ್ಡಿಯ ಹುಚ್ಚು ಎಷ್ಟಿತ್ತು ಅಂತ ಹೇಳಿದರೆ, ಸೌದಿಯಲ್ಲಿ ಹೋಗಿ ಕಬಡ್ಡಿ ಮ್ಯಾಚನ್ನು ಆಯೋಜಿಸಿ ಇಲ್ಲಿದ್ದ ರೆಫ್ರಿಗಳು ಇಲ್ಲಿದ್ದ ಟ್ರೋಫಿಗಳನ್ನು ಹೊತ್ತುಕೊಂಡು ಹೋದಂಥ ಒಬ್ಬ ಕಬಡ್ಡಿ ಅಸೋಸಿಯೇಷನ್ ನಮ್ಮ ಕಡಬ ತಾಲೂಕಿನ ನನ್ನ ಆತ್ಮೀಯ ಮಿತ್ರದ ಯಾಕಬ್ಬಾಯಿ ಅವರೇ. ಅದೇ ರೀತಿ ನನ್ನ ಗುರುಗಳು, ನಾನು ಎಷ್ಟು ಹೇಳಿದರೂ ಸಾಲಲಿಕ್ಕಿಲ್ಲ. ನನ್ನ ಕ್ರೀಡಾ ಕ್ಷೇತ್ರದ ನಾನು ಬೆಳವಣಿಗೆಗೆ ಅಂದರೆ ಬೆಳಿಗ್ಗೆ 4:30 ಗಂಟೆಗೆ ನನಗೆ ತರಬೇತಿ ಕೊಟ್ಟು ನನ್ನೊಟ್ಟಿಗೆ ಜಾಗಿಂಗ್ ಮಾಡಿಕೊಂಡು ನಾನು 20 ಕಿಲೋಮೀಟರ್ ನಡೆಯುವುದು, ಅವರು ಬೈಕಲ್ಲಿ ಬರ್ತಿರೋದು. ನನ್ನ ಕ್ರೀಡಾ ಕ್ಷೇತ್ರದಲ್ಲಿ ನಾನು ಯಾವತ್ತೂ ಮರೆಯದಂಥ ನನ್ನ ಕ್ರೀಡೆಗೆ ನನ್ನ ಹೊರ ಜಗತ್ತಿಗೆ ಪರಿಚಯ ಅಂತ ನನ್ನ ಗುರುಗಳಾದಂಥ ತುಕಾರಾಮ್ ಏಣಕಲ್ ಸರ್ ಅವರೇ. ಅದೇ ರೀತಿ ನನಗೆ ಪದೇ ಪ್ರತಿ ದಿವಸವೂ ಒಂದು ಫೋನು, ಏನು ಮಾಡ್ತಿದ್ದೀರಿ ಸುಬ್ರಹ್ಮಣ್ಯ, ಎಲ್ಲಿದ್ದೀರಿ? ನನ್ನ ಎಷ್ಟು ಬಂಧುಗಳಿದ್ದಾರೆ, ನನ್ನ ಎಷ್ಟು ಜನಗಳಿದ್ದಾರೆ. ಆದರೂ ನನ್ನ ಅತಿ ಹೆಚ್ಚು ಒಂದು ದಿನಕ್ಕೆ ಒಂದು ಫೋನ್ ಮಾಡೋದಂದರೆ ವಸಂತ್ ಸರ್. ವಸಂತ್ ಸರ್ ಅದು ಅವರು ಎಲ್ಲ ಕ್ಷೇತ್ರ ಅಂದರೆ ಕ್ರೀಡಾ ಕ್ಷೇತ್ರದಲ್ಲಿ ನಮ್ಮ ಜೋಸೆಫ್ ಸರನ್ನು ಪರಿಚಯಿಸಿದ ಒಂದು ನಾಡಿಗೆ ಪರಿಚಯದ ಪ್ರೀತಿ ಹೊಂದಿರತಕ್ಕಂಥ ಜಿಲ್ಲಾ ಅತ್ಯುತ್ತಮ ಪ್ರಶಸ್ತಿ ಆದಂಥ ವಸಂತ್ ಸರ್ ಅವರೇ. ಅದೇ ರೀತಿ ನಮ್ಮ ಮಾಧವನ್ ನಾಯರ್, ಪ್ರಭಾಕರ್ ನಾಯರ್ ಒಂದು ಮಾತು ಹೇಳಿದ್ರು. ಅವರ ಊರಿಗೆ ನಾನು ಗೆಸ್ಟ್ ಆಗಿ ಹೋಗಿದ್ದೆ, ನಾನು ಅವರನ್ನು ಕರೆದೆ. ಆ ರೀತಿಯಲ್ಲಿ ನಾನು ಕರೆದೋದಲ್ಲ, ಗೆಸ್ಟು ತುಂಬ ಕಡೆ ಹೋಗಿದ್ದೆ, ನಾನು ಎಲ್ಲರನ್ನು ಕರೀಲಿಕ್ಕೆ ಹೇಳಿದೆ. ಆದರೆ ಅವರು ಒಬ್ಬ ವ್ಯಕ್ತಿ 200 ಟ್ರ್ಯಾಕ್ ಸುಳ್ಯದಲ್ಲಿ ರೋಟ್ರಿ ಸ್ಕೂಲಲ್ಲಿ 200 ಟ್ರ್ಯಾಕ್ ಇರಲಿಲ್ಲ. ಅಂಥ ಒಂದು ಶಾಲೆಯಲ್ಲಿ 200 ಟ್ರ್ಯಾಕನ್ನು ನಿರ್ಮಿಸಿದ್ದಾರೆ. ಅದಕ್ಕೆ ನಾನು ಅವರನ್ನು ಅಪ್ರಿಷಿಯೇಟ್ ಈ ಕಾರ್ಯಕ್ರಮಕ್ಕೆ ಕರೆದಿದ್ದೇನೆ. ಅದೇ ರೀತಿ ನಮ್ಮ ಕಾಣಿಯೂರಿನಲ್ಲಿ ಈ ಗ್ರೌಂಡು ಪ್ರತಿ ಸಲ ಏನಾದರೂ ಒಂದು ವಿಷಯ ಹೇಳಿದರೆ ನಮ್ಮ ಮ್ಯಾನೇಜರ್ ಒಟ್ಟಿಗೆ ಮಾತಾಡ್ತಾರೆ. ಆ ಮ್ಯಾನೇಜರ್ ಯಾವಾಗ ಹೊತ್ತು ಫೋನ್ ಮಾಡಿದರು, ಆಯಿತು ನೀವು ಮಾಡಿ, ನಾನಿದ್ದೆ, ಸ್ವಾಮಿಗಳು ಹೇಳಿದ್ದಾರೆ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಅಂತ ನಮ್ಮೊಟ್ಟಿಗೆ ನಮ್ಮ ಆತ್ಮೀಯರಾದಂಥ ಒಂದು ಎಲ್ಲ ರೀತಿಯಲ್ಲಿ ನಮಗೆ ಸಹಕಾರ ಕೊಟ್ಟಂಥ ನಮ್ಮ ನಿಧಿ ಆಚಾರ್ಯ ಸರ್ ಅವರೇ. ಇನ್ನೊಬ್ಬರು ನಮ್ಮ ಪ್ರಸಾದ್ ಶೆಟ್ಟಿ ಅವರೇ. ಪ್ರಸಾದ್ ಶೆಟ್ಟಿ ಅವರ ಬಗ್ಗೆ 2 ಮಾತಾಡಬೇಕು. ಇಡೀ ರಾಜ್ಯದಲ್ಲಿ 1 ಲಕ್ಷ ಏಣಿ ಮತ್ತು ದೋಂಟಿಯನ್ನು 1,000 ರೂಪಾಯಿ ಮೆಂಬರ್ಶಿಪ್ ಮಾಡಿ ಇಡೀ ಭಾರತ್ ಕೃಷಿ ಅಂತ ಮುಖಾಂತರ ಇಡೀ ರಾಜ್ಯಕ್ಕೆ ಪರಿಚಯಿಸಿದಂಥ ಒಬ್ಬ ವ್ಯಕ್ತಿ ಅವರು ನಮ್ಮೊಟ್ಟಿಗಿದ್ದಾರೆ. ಅದೇ ರೀತಿ ನನ್ನೊಟ್ಟಿಗೆ ಪ್ರತಿ ಸಲ ಒಂದು ಸಾಕಾರ ಗಣೇಶನ ಒಂಜಿ ದಾದನ ಮಾಲ್ಪಕ ನಮ್ಮ ದಾದನ ಸಾಕಾರ ಕೊರಲೆ ಎಂದು ಬಣ್ಣ ನನ್ನೊಟ್ಟಿರದ ಗಣೇಶ್ ಉದನಡ್ಕರ್ ಅವರೇ. ಅದೇ ರೀತಿ ನಮ್ಮ ಕಾಸ್ಪಾಡಿ ಗುತ್ತಿನ ಅರ್ಜುನನಾಗಿ ಅಣ್ಣ ಯಾನೊಂಜಿ ಕ್ರೀಡಾಕೂಟ ಮಲ್ದೊಂದಿಲ್ಲ ದಾದಾನ ಒಂಜಿ ಜೋಕ್ಲೆ ಪೂರ ಸ್ಪಾನ್ಸರ್ಶಿಪ್ ಕೊರಪೆ ಅಂದು ಪಣ್ಣಾಗ ಆಯ್ತು ಒಂಜಿ ಮೆಸೇಜ್ ಮಾಡಿದರೆ ಸಾಕು, ವಾಯ್ಸ್ ಮೆಸೇಜ್ ಯಾನೊಂಜಿ 10,000 ರೂಪಾಯಿ ಕೊರಪೆ ಅಣ್ಣ ಅಂತ ಹೇಳ್ತಿದ್ದಾರೆ. ಅಂತ ಅರ್ಜುನ್ ರೈ ಅವರೇ, ಕಾಸ್ಪಡಿ ಗೊತ್ತವರೇ. ಹಾಗೆ ನನ್ನ ಆತ್ಮೀಯ ಮಿತ್ರ ನಮ್ಮ ಕೊಡ್ಯಾಲ ಗ್ರಾಮ ಪಂಚಾಯತ್ ನನ್ನೊಟ್ಟಿಗೆ ರಾತ್ರಿ ಹಗಲು ದುಡ್ತಕ್ಕಂಥ ನನ್ನ ಆತ್ಮೀಯ ಮಿತ್ರರಾದಂಥ ಹರ್ಷನ್ ಕೇಟಿ ಅವರೇ, ಕೊಡ್ಯಾಲ ಗ್ರಾಮ ಪಂಚಾಯತ್ನ PDO ಆದಂಥ ನಮ್ಮ ಪ್ರವೀಣ್ ಕುಮಾರ್ CK ಅವರೇ. ಅದೇ ರೀತಿ ಪ್ರಗತಿ ನಮ್ಮ ಆತ್ಮೀಯ ಮಿತ್ರ, ಇತ್ತೀಚೆಗೆ ಒಂದು ನಮ್ಮ ಸದಾಶಿವ ದೇವಸ್ಥಾನದಲ್ಲಿ ಅತಿ ಒಳ್ಳೆಯ ರೀತಿಯಲ್ಲಿ ಒಂದು ಕಾರ್ಯಕ್ರಮವನ್ನು ಹಮ್ಮಿಗೆ ದೇವಸ್ಥಾನದಲ್ಲಿ ಒಳ್ಳೆಯ ರೀತಿಯಲ್ಲಿ ಒಂದು ಕಾರ್ಯಕ್ರಮ ಜಾತ್ರೋತ್ಸವ ಸಂಘಟಿಸ್ತಕ್ಕಂಥ ಪ್ರಗತಿ ರಾಜ್ ಅವರೇ. ಹಾಗೆ ನಮ್ಮ ಕಳೆದ ವರ್ಷ 25ನೇ ವರ್ಷನ ಒಂದು ಅತ್ಯುತ್ತಮವಾದಂಥ ಕಾರ್ಯಕ್ರಮವನ್ನು ನಿರೂಪಣಿಸಿದಂಥ ಜೋಕಾಲಿ ಬಳಗದ ಚಂದ್ರಶೇಖರ್ ಅವರೇ. ಹಾಗೆ ನನ್ನ ಆತ್ಮೀಯ ಮಿತ್ರ 2011ರಲ್ಲಿ ನ್ಯಾಷನಲ್ ಗೇಮ್ಸ್ ಜಾರ್ಖಂಡ್ನಲ್ಲಿ ನಡೆದಾಗ ನಾವು ಒಟ್ಟಿಯಾಗಿ ಒಂದು ಪಾರ್ಟಿಸಿಪೇಟ್ ಮಾಡಿದೆ. ಅವರು 200 ಮಾಡಿದರು, ನಾನು 220 ಕಿಲೋಮೀಟರ್ ವಾಕಿಂಗ್ ರೇಸ್ ಮಾಡಿದೆ. ಇವರು ಅನಿರೀಕ್ಷಿತ ಗೆಸ್ಟ್ ನಮಗೆ ಇವತ್ತು ಅನಿರೀಕ್ಷಿತ, ನಾವು ಯಾವುದೇ ಇದರಲ್ಲಿ ಇಲ್ಲ. ಯಾಕೆಂದರೆ ಈ ದೇಶಕ್ಕೆ ಒಬ್ಬರು ಇಂಟರ್ನ್ಯಾಷನಲ್ ಹೊಡೆದಂಥ ವ್ಯಕ್ತಿ ಕ್ರೀಡಾಕೂಟದಲ್ಲಿ ಬಂದಿದ್ದರೆ ಅವರು ನಾವು ಈ ಕಾರ್ಯಕ್ರಮಕ್ಕೆ ಆಹ್ವಾನಿಸುವುದು ನಮ್ಮ ಕರ್ತವ್ಯ. ಆದ ಕಾರಣ ಜೋಸೆಫ್ ಅವರೇ, ಅದೇ ರೀತಿ ಈ ಕಾರ್ಯಕ್ರಮದ ನಮ್ಮೊಟ್ಟಿಗೆ ನಮ್ಮ ಹಿರಿಯರು ನಮಗೆ ಯಾವತ್ತೂ ಸದಾ ಪ್ರೋತ್ಸಾಹ ಸಿಕ್ಕತಕ್ಕಂಥ ಜಯೇಶ್ವರ ರೈ ಅವರಿದ್ದಾರೆ. ಅದೇ ರೀತಿ ನನ್ನ ಬಳಗದವರೇ. ಸರ್ ಇಲ್ಲಿ ಒಂದು ಕಾರ್ಣಿಕ್ ಸರ್,
ನನ್ನೊಟ್ಟಿಗೆ ನಮ್ಮ ತಂಡ ರಾತ್ರಿ ಹಗಲು ಸರ್, ರಾತ್ರಿ ಹಗಲು ಒಂದು 15 ದಿವಸ ಮುಂಚೆ ಇದೇ ರೀತಿಯಾಗಿ ಇದೊಂದು ಇರಲಿಲ್ಲ. ಇದೇ ರೀತಿ ನಮ್ಮ ಕಲ್ಪಡ ಅಂತ ಒಂದು ಗ್ರಾಮೀಣ ಊರು, ಅಲ್ಲೊಂದು ಉಳ್ಳಾಗಲ ದೈವಸ್ಥಾನ ನೇಮಿತು. ಇದೇ ರೀತಿ ಒಂದು ಅದ್ದೂರಿಯಾಗಿ ದೇವಸ್ಥಾನದಾಗಿ ಒಂದು ಕಾರ್ಯಕ್ರಮ ನಮ್ಮ ಎಲ್ಲ ಊರಿನ ಜನರು ಮಾಡಿ ಹಮ್ಮಿಕೊಂಡು 15 ದಿವಸ ಬಿಟ್ಟು ಇಲ್ಲಿ ಈ ಕಾರ್ಯಕ್ರಮ ನಾವು ಸಂಘಟಿಸಿದ್ದು. ಅದು ಅದ್ಭುತವಾಗಿ ನನ್ನ ಟ್ರಸ್ಟಿನ ಎಲ್ಲ ಸದಸ್ಯರು ಮತ್ತು ನನ್ನ ಊರಿನವರು ಎಲ್ಲರೂ ನನ್ನೊಟ್ಟಿಗೆ ಇದ್ದೀರಿ. ಎಲ್ಲರನ್ನು ಗೌರವಿಸುತ್ತಾ, ಅದೇ ರೀತಿ ಆರ್ಥಿಕವಾಗಿ ನನಗೆ ಸಹಕಾರ ಕೊಟ್ಟವರು. ಈ ಕಾರ್ಯಕ್ರಮ ಎಷ್ಟು ಚಂದವಾಗಿ ನಾವು ನಡೆಸಬೇಕು, ಈ ಕಾರ್ಯಕ್ರಮಕ್ಕೆ ಒಂದು ಅದ್ಭುತ ರೀತಿ ಕಾಣಿಯೂರಿನಲ್ಲಿ ಕ್ರೀಡೆ, ಇದು ನಮ್ಮ ಊರಿನ ಒಂದು ಕಲ್ಪಡ ಎಂಬ ಊರಿನ ಕ್ರೀಡೆ ಅಲ್ಲ, ಇದು ನಮ್ಮ ಕಾಣಿಯೂರು ಈ ಆಸುಪಾಸಿನ ಕ್ರೀಡೆ, ಇದು ಕಾಣಿಯೂರಿನ ಕಬಡ್ಡಿ. ಈ ಕಾಣಿಯೂರಿನ ಕಬಡ್ಡಿಗೆ ಪ್ರತಿಯೊಂದು ರೀತಿಯಲ್ಲಿ ನಮಗೆ ಸಹಕರಿಸತಕ್ಕಂಥ ಎಲ್ಲ ಅಂದರೆ ನಮ್ಮ ಪತ್ರಿಕಾ ಮಾಧ್ಯಮದವರಿಗಿರ್ಬೋದು, ನಿರೂಪಕರಿಗಿರ್ಬೋದು, ನಮ್ಮ ಸೌಂಡ್ಸಿನವರಿಗಿರ್ಬೋದು, ಆರ್ಥಿಕ ಪ್ರತಿಯೊಬ್ಬರೂ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದ ಎಲ್ಲ ಜನರು ನಾನು ಇಲ್ಲಿ ಅವರನ್ನೆಲ್ಲರೂ ವಂದಿಸುತ್ತಾ ಸರ್ ನನ್ನ 2 ಮಾತನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಸರ್, ಕೊರೋನಾ ಸಂದರ್ಭದಲ್ಲಿ ಈ ಒಂದು ಕಾರ್ಯಕ್ರಮ ನಮ್ಮೂರ ನಮ್ಮ ಕನಸು ಜನಸೇವಾ ಟ್ರಸ್ಟ್ ಇಲ್ಲಿ ಪ್ರಾರಂಭವಾಯಿತು. ಈ ಟ್ರಸ್ಟ್ನ ಮುಖಾಂತರ ನಾವು ಕೊರೋನಾ ಕಿಟ್ಟನ್ನು ವಿತರಿಸಿದೆವು. ಆ ನಂತರ ನಾವು ಶಾಲೆಗಳಿಗೆ ಸ್ಕಾಲರ್ಶಿಪ್ಪನ್ನು ಕೆಲವು ಕೊಡುವಂಥ ಕಾರ್ಯಕ್ರಮ ಮಾಡಿದೆವು. ಶಾಲಾ ಮಕ್ಕಳಿಗೆ ನಾವು ಇದರ ಉದ್ದೇಶ ಏನಂದರೆ, ನಾವು ಏನು ಪಡೆಯಲಿಲ್ವ ಅದನ್ನು ನಾವು ನಮ್ಮಿಂದ ಸಾಧ್ಯವಷ್ಟು ಅವರು ಪಡಿಬೇಕು, ಅವರು ಉನ್ನತ ಮಟ್ಟದಲ್ಲಿ ಹೋಗಬೇಕು. ಆ ನಿಟ್ಟಿನಲ್ಲಿ ಮಕ್ಕಳಿಗೆ ಸಮವಸ್ತ್ರ ವಿತರಣೆ, ಪ್ರಿಂಟರ್ ವಿತರಣೆ ಹಾಗೂ ರೋಡ್ ರಿಪೇರಿ ಇಂಥ ಎಲ್ಲ ಕೆಲವು ಸಮಸ್ಯೆಗಳಿರ್ತದೆ. ಹಾಗೆ ಸಾಮಾಜಿಕವಾಗಿ ಧಾರ್ಮಿಕವಾಗಿ ಎಲ್ಲರನ್ನು ತೊಡಗಿಸಿಕೊಂಡು ತುಂಬ ಸೇವೆಗಳನ್ನು ಮಾಡ್ತಾ ಬಂದಿದೆ. ಈ ಪ್ರತಿಯೊಂದು ಹಳ್ಳಿಯ ಜನಗಳನ್ನು ನಾವು ಯಾಕೆ ಗುರುತಿಸುತ್ತಿದ್ದೇವೆ ಅಂತ ಹೇಳಿದರೆ, ನೋಡಿ, ಇವರು ನಮ್ಮ MN ಗೌಡ ಸರ್ ಇದ್ದಾರೆ, ಅವರೊಬ್ಬರು ಹಿರಿಯರು. ಈ ಗ್ರಾಮೀಣ ಪ್ರದೇಶದಲ್ಲಿ ಹೋಗಿ ಡೆಲ್ಲಿಯಲ್ಲಿ ಒಂದು ಸಚಿವಾಲಯದಲ್ಲಿ ಅವರೊಬ್ಬರು ಸಹಾಯಕರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಮೇಡಮ್ ಚಂದ್ರಿಕಾ ಅವರು ಒಂದು 8,000ಕ್ಕಿಂತ ಜಾಸ್ತಿ ಸಹಜ ಹೆರಿಗೆಯನ್ನು ಮಾಡಿ ಈ ಕಾಣಿಯೂರು ಗ್ರಾಮೀಣ ಪ್ರದೇಶದಲ್ಲಿ ಹೆಸರು ಕಾಣಿಯೂರಿಗೆ ತಂದಿದ್ದಾರೆ. ಅದೇ ರೀತಿ ನಮ್ಮ ಜಯಶ್ರೀ ಮೇಡಮ್ ಇದ್ದಾರೆ, ಅವರು ನೋಡಿ ಆರೋಗ್ಯ ಏರುಪೇರಾಗಿ ಇನ್ನೇನು ಜೀವನವನ್ನು ಕಳೀತೇನೆ ಅಂತ ಹೇಳುವಾಗ ಮತ್ತೆ ಅವರು ವೈದ್ಯಕೀಯ ಚಿಕಿತ್ಸೆ ಪಡೆದು ಅವರು ಫಲಕಾರಿಯಾಗಿ ಅವರು ಮತ್ತೆ ನಮ್ಮ ಒಂದು ಚಟುವಟಿಕೆಗಳನ್ನು ಮಾಡ್ತಾ ಇದ್ದಾರೆ. ಅದೇ ರೀತಿ ನಮ್ಮ ಕುಶಲಪಣ್ಣನವರು, ಅಂಕಲ್ ಸ್ವೀಟಿಯವರು 50 ಜನರಿಗೆ ಒಂದು ಅಂಕಲ್ ಸ್ವೀಟ್ ಎಂಬ ಮುಖಾಂತರ ಒಂದು 50 ಜನರಿಗೆ ಕೆಲಸ ಕೊಡ್ತಾ ಇರುವಂಥ ಒಂದು ವ್ಯಕ್ತಿ. ಶಿಸ್ತುಬದ್ಧವಾಗಿ ಒಂದು ಸೈಕಲನ್ನು ತುಳಿದುಕೊಂಡು ಪೋಸ್ಟ್ ಆಫೀಸ್ ಮನೆಗೆ ಒಂದು ಕಾಗದಗಳನ್ನು ಹಂಚಿದಂಥ ಉಮೇಶನ್ನ ಇದ್ದಾರೆ, KB ಕೆಲಸ ಮಾಡಿರ್ತಕ್ಕಂಥದ್ದಿದ್ದಾರೆ. ಅದೇ ರೀತಿ ನಮ್ಮ ವಿದ್ಯಾ ಅವರಿದ್ದಾರೆ, ಹಂಚಿಗ, ಇವರೆಲ್ಲ ರಾಜ್ಯದ ಪ್ರಸಿದ್ಧವಾದಂಥ ಹೆಸರನ್ನು ಮಾಡಿದ್ದಾರೆ. ಎಲ್ಲರನ್ನು ಯಾಕೆ ದೊಡ್ಡವರ ವ್ಯಕ್ತಿಗಳಲ್ಲಿ ಗೌರವಿಸ್ತಾವಿದೆ ಅಂದರೆ, ನಮ್ಮ ಮಕ್ಕಳು ಈ ದೇಶವನ್ನು ಆಳುವಂಥವರಾಗಿರಬೇಕು, ನಮ್ಮ ಮಕ್ಕಳು ಒಲಿಂಪಿಕ್ಸಲ್ಲಿ ಓಡಬೇಕು, ನಮ್ಮ ಮಕ್ಕಳು ಅದ್ಭುತವಾದಂಥ ಒಬ್ಬರು ಈ ದೇಶಕ್ಕೆ ಕೊಡುಗೆಯನ್ನು ಕೊಡಬೇಕು, ನಮ್ಮ ಮಕ್ಕಳು ಅಮೆರಿಕದ ಸೆನೆಟ್ ಹಾಲಲ್ಲಿ, ಅಮೆರಿಕದ ಫೆಡರಲ್ ಹಾಲಲ್ಲಿ ಮಾತಾಡುವಂಥ ವ್ಯಕ್ತಿಗಳಾಗಿರಬೇಕು ಎಂಬ ಭಾವನೆಯಿಂದ ಈ ದೊಡ್ಡ ದೊಡ್ಡ ವ್ಯಕ್ತಿಗಳನ್ನು ಪ್ರತಿ ವರ್ಷ ಒಬ್ಬೊಬ್ಬರನ್ನು ನಾವು ಕಳೆದ ವರ್ಷ ನಾವು C. ಹೊನ್ನಪ್ಪ ಅವರು ಕರೆದೆ, ಅರ್ಜುನ್ ಅವಾರ್ಡಿ ಅವರು, ಆಮೇಲೆ ಫಸ್ಟ್ ಕಬಡ್ಡಿ ಅರ್ಜುನ್ ಅವಾರ್ಡ್, ಏಷ್ಯನ್ ಗೇಮ್ಸ್ ಗೋಲ್ಡ್ ಮೆಡಲಿಸ್ಟ್ ಅವರನ್ನು ಕರೆದು ಪ್ರತಿಯೊಬ್ಬರನ್ನು ನಾವು ಯಾಕೆ ದೊಡ್ಡ ವ್ಯಕ್ತಿಗಳಿಂದ ನಾವು ಕರಿತಾ ಇದ್ದೇವೆ, ನಮ್ಮ ಊರು ಜಗತ್ತಿನ ಶ್ರೇಷ್ಠ ಊರಾಗಬೇಕೆಂಬ ನಮ್ಮ ಕನಸಿದೆ. ಅದಕ್ಕೋಸ್ಕರ ನಮಗೆ ಟೀಕೆಗಳು ಎಷ್ಟೋ ಬರ್ಬೋದು, ನಾನು ಸಹ ತಪ್ಪು ಮಾಡಿರ್ಬೋದು, ನಾನು ಸಹ ನಮ್ಮ ಇಲ್ಲಿ ನನ್ನೊಟ್ಟಿಗೆ ಅತಿ ಹೆಚ್ಚು ನನ್ನ ಟೀಮಿನವರಿದ್ದಾರೆ, ನನ್ನ ಅಶೋಕಣ್ಣ ಅಂತ ಹೇಳ್ತಾರೆ, ಅವರಿಗೆ ನಾನು ಬೈದು ಲೆಕ್ಕಲಿಲ್ಲ. ಅಂದರೆ ಒಟ್ಟಿಗೆ ಇರುವುದು ಅಂದರೆ ಕೆಲಸಗಳು ಸರಿಯಾಗಬೇಕು ಅಂದರೆ ಎಲ್ಲರೊಟ್ಟಿಗೆ ನಾವು ಸ್ವಲ್ಪ ಕೋಪದಲ್ಲಿ ಮಾತಾಡಿರ್ಬೋದು, ಆದರೆ ಎಲ್ಲ ಉದ್ದೇಶ ಒಂದೇ, ಒಳ್ಳೆ ರೀತಿ ರಾತ್ರಿ ಹಗಲು ಎಲ್ಲ ದುಡಿದಂಥ ನನ್ನ ಟ್ರಸ್ಟಿನವರು ಅವರು ಸಹ ಹೇಳುತ್ತಾ, ನಮ್ಮೂರ ನಮ್ಮ ಕನಸು ಅಂತ ನಾವು ಯಾವ ಹೆಸರಿಟ್ಟಿದ್ದೇವೆ ಅದರ ಉದ್ದೇಶ ಒಂದೇ, ನಮ್ಮೂರಿನ ಕನಸು, ನಿಮ್ಮೆಲ್ಲರ ಪ್ರೋತ್ಸಾಹ, ನಿಮ್ಮೆಲ್ಲರ ಸಹಕಾರ, ನಿಮ್ಮೆಲ್ಲರ ಒಂದು ಇದಾದರೆ ನಾವು ಯಾಕೆ ಬಾಯಿಯೊಟ್ಟಿಗೆ ಯಾವಾಗಲೂ ಮಾತಾಡಿದೆ ನಮ್ಮೊಂದು ಫೆಡರೇಷನ್ ಕಪ್ ಮಲ್ಪಡೋ ಅಂತ ಅಂದರೆ ಈ ದೇಶದ ಹೈಕಾನ್ ಕ್ರೀಡಾಪಟುಗಳು ಇಲ್ಲಿ ಬರಬೇಕು ಅಂತ ಉದ್ದೇಶದಿಂದ ನಾವು ಯಾವಾಗಲೂ ಅವರೊಟ್ಟಿಗೆ ಮಾತಾಡೋದು. ಯಾಕೆಂದರೆ ದೊಡ್ಡವರು ಬರಬೇಕು, ನಮ್ಮ ಮಕ್ಕಳು ಬೆಳವಣಿಗೆ ಆಗಬೇಕು, ನೋಡಬೇಕು ಅಂಥದ್ದನ್ನು ನಾವು ಅದಕ್ಕೋಸ್ಕರ ನಾವು ಇಂಥ ಕಾರ್ಯಕ್ರಮವನ್ನು ಇಷ್ಟು ಅದ್ಧೂರಿಯವಾಗಿ ಈಗ ಅನಿಸಿರ್ಬೋದು. ಎಷ್ಟು ತುಂಬ ಖರ್ಚಿದೆ, ನಿಮ್ಮೆಲ್ಲರ ಪ್ರತಿಯೊಬ್ಬರು ನಮಗೆ ಒಂದು ಸಪೋರ್ಟ್ ಮಾಡಿದರೆ ಬರುವ ವರ್ಷ ಇದಕ್ಕಿಂತ ದೊಡ್ಡ ರೀತಿಯಲ್ಲಿ ಮಾಡಲಿಕ್ಕೆ ಆಗ್ತದೆ. 2 ಮ್ಯಾಟ್ ಮಾಡಿ ನಮ್ಮೊಟ್ಟಿಗೆ ಈ ಕಬಡ್ಡಿ ಪಂದ್ಯಾಟವನ್ನು ಆಯೋಜಿಸ್ಬೋದು. ಕೇವಲ ಕಬಡ್ಡಿ ಮಾತ್ರ ಅಲ್ಲ ಉದ್ದೇಶ, ನಮಗೆ ಇಂಥ ಹಿರಿಯರು ಬರಬೇಕು, ಇಂಥ ಸಾಧನೆಗಳು ಮ್ಯಾಚ್ಗಳು ಎಲ್ಲಿಯೂ ನಡೀತದೆ,
ಮ್ಯಾಚ್ಗಳು ಎಲ್ಲಿಯೂ ನಡೀತದೆ, ಸ್ಪಾನ್ಸರ್ ಎಲ್ಲಿಯೂ ಸಿಗ್ತಾರೆ. ಆದರೆ ಇಂಥ ವ್ಯಕ್ತಿಗಳು ಬಂದರೆ ಮಾತ್ರ ಅಂಥ ಕಾರ್ಯಕ್ರಮ ಅರ್ಥಗರ್ಭಿತ ಆಗ್ತದೆ. ಮುಂದೊಂದು ದಿನ ನನ್ನೂರಿನ ಒಂದು ಮಗು ಒಂದು ಒಲಿಂಪಿಕ್ಸ್ ಓಡಿದರೆ, ಅಥವಾ ಒಂದು ಮುಖ್ಯಮಂತ್ರಿಯಿಂದ ಒಂದು ಪದಕ ಪಡೆದರೆ, ಅಥವಾ ಮುಖ್ಯಮಂತ್ರಿಯ ಸ್ಥಾನದಲ್ಲಿಯೇ ಕೂತ್ರೆ ನಮ್ಮ ಊರಿನ ಒಬ್ಬ ವ್ಯಕ್ತಿ, ನಮಗೆಷ್ಟು ಖುಷಿಯಾಗಿರ್ಬೋದು. ಅಂಥ ಮನೋಭಾವನೆಯಿಂದ ನಾವು ಇಟ್ಕೊಂಡು ಇದು ಮಾಡ್ತಾ ಇದ್ದೇವೆ. ನನಗೆ ಇವತ್ತೊಂದು ಭಾರಿ ಹೆಮ್ಮೆ ಅನ್ನಿಸ್ತಾ ಇದೆ. ಇಷ್ಟು ಜನ ಭಾರಿ ಒಂದು ಕೂಲಾಗಿ, ಒಂದು ಅರ್ಥಗರ್ಭಿತವಾಗಿ ಇಷ್ಟು ಜನ ಭಾಷಣ ಮಾಡಿ ಇಷ್ಟು ಜನ ಅದಕ್ಕೆ ಸನ್ಮಾನ ಮಾಡಿದರು. ನೀವೆಲ್ಲರೂ ಇಲ್ಲಿ ಭಾರಿ ಅದ್ಭುತವಾಗಿ ಒಂದು ನಿಂತುಕೊಂಡು ನಿಮ್ಮ ತಾಳ್ಮೆಯಿಂದ ನಿಮಗೆಲ್ಲರಿಗೂ ನಾನು ವಂದಿಸ್ತಾ ಇದ್ದೇನೆ. ಈ ಕಾರ್ಯಕ್ರಮಕ್ಕೆ ನಮಗೆಲ್ಲರಿಗೂ ಸಾಕಟ್ಟು ಎಲ್ಲರನ್ನು ಇದು ಮಾಡುತ್ತಾ, ನಮ್ಮ ಡ್ರೀಮು ಪ್ರಪಂಚದ ಶ್ರೇಷ್ಠ ಒಂದು ಊರು ಬರಬೇಕು, ಮಕ್ಕಳು ಇಲ್ಲಿಂದ ತಯಾರಾಗಬೇಕಂತ ಹೇಳುತ್ತಾ ನನ್ನ ಎರಡು ಮಾತನ್ನು ಕೊನೆಗೊಳಿಸ್ತೇನೆ. ಅತಿಥಿಗಳಿಗೆ ನಾನು ಮತ್ತೊಮ್ಮೆ ದೊಡ್ಡ ದೊಡ್ಡ ವ್ಯಕ್ತಿಗಳು ಬಂದಿದ್ದಾರೆ, ಎಲ್ಲರಿಗೆ ಇನ್ನೊಮ್ಮೆ ನಿಮ್ಮ ಎಲ್ಲ ಕಾರ್ಯಕ್ರಮಗಳನ್ನು ಬಿಟ್ಟು ಇಷ್ಟು ಹೊತ್ತು ನಮ್ಮೊಟ್ಟಿಗೆ ಸ್ವಯಂ ಇಲ್ಲ ಕೆಲವರೆಲ್ಲ ಇರ್ತಾರೆ ರಾಜಕೀಯ, ನಾವು ಯಾಕೆ ರಾಜಕೀಯನವ್ರು ಕರೀಲಿಲ್ಲ, ಒಂದು ಮಾತು ಹೇಳ್ಬೇಕು. ಈಗ ರಾಜಕೀಯರನ್ನು ಯಾಕೆ ಕರೀಲಿಲ್ಲ ಗೊತ್ತುಂಟಾ? ಸನ್ಮಾನ ಮಾಡ್ತಾರೆ, ಸೀದಾ ಹೋಗುದೇ, ಸನ್ಮಾನ ಮಾಡಿ ಹೋಗುದೇ. ಅವರು ಇಲ್ಲಿ ಯಾರಿಗೆ ಸನ್ಮಾನ ಆಗಿದೆ ಅವರಿಗೆ ಗೊತ್ತಿಲ್ಲ. ಅಂಥ ತಾಳ್ಮೆ ನೋಡಿ, ನೀವು ಕೆಲವು ಕಡೆ ನೋಡಿ ಫಂಕ್ಷನ್ ಬರ್ತಾರೆ, ಅವರು ಹೋಗ್ತಾರೆ. ಅದಕ್ಕೆ ತಾಳ್ಮೆಯಿಂದ ಅರ್ಥಗರ್ಭಿತವಾಗಿ ಒಂದು ಒಳ್ಳೆಯ ಶಿಸ್ತುಬದ್ಧವಾಗಿ ನಮ್ಮೊಟ್ಟಿಗೆ ಸಹಕಾರ ಕೊಟ್ಟಿದ್ದೀರಿ. ನಿಮಗೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದ ಹೇಳುತ್ತಾ, ನನಗೆ ಅವಕಾಶ ಮಾಡಿಕೊಟ್ಟಂಥ ಬೆಳೆದ ಎಲ್ಲರಿಗೂ ನಾನು ವಂದಿಸಿದ ನನ್ನೆರಡು ಮಾತನ್ನು ಕೊಣಿಸ್ತೇನೆ. ಜೈ ಹಿಂದ್. ಮೊಣದಾಳದ ವಂದನೆಗಳು ಅಧ್ಯಕ್ಷರಿಗೆ. ಮುಂದೆ ಅತಿಥಿಗಳಿಗೆ ಸ್ಮರಣಿಕೆಯನ್ನು ಗೌರವಿಸಬೇಕು. ಶ್ರೀ AC ವಸಂತ್ ಸರ್ ಅವರು ಸ್ಮರಣಿಕೆಯನ್ನು ಸ್ವೀಕರಿಸಬೇಕು. KSS ಕಾಲೇಜ್ ಸುಬ್ರಹ್ಮಣ್ಯ ಹಾಗೂ ಕಪಿಲಶ್ರೀ ಚಾರುವಾಕ ಬಿ ಎರಡು ತಂಡಗಳ ಅಂಗಣವನ್ನು ಪ್ರವೇಶಿಸಿ KSS ಕಾಲೇಜ್ ಸುಬ್ರಹ್ಮಣ್ಯ ಹಾಗೂ ಕಪಿಲಶ್ರೀ ಚಾರುವಾಕ ಬಿ ತಮಗೆ ಅಂತಿಮ ಕರೆ. ದಿನೇಶ್ ಅಲ್ಲಿ ಒಂದು ವಾಕ್ ಓವರ್ ಉಂಟಾ? 5ನೇ ಮ್ಯಾಚ್ ವಾಕ್ ಓವರ್ ಆಗಿದೆ. ಓಕೆ, ನೆಕ್ಸ್ಟ್ ಮ್ಯಾಚ್ಗೆ ರೆಡಿಯಾಗಿ ಎರಡೂ ತಂಡಗಳು. ಅಲ್ಲಿ ಹರ್ಷನ್ ಕೆಟಿ ಅವರು ಸ್ಮರಣಿಕೆಯನ್ನು ಸ್ವೀಕರಿಸಿಕೊಳ್ಬೇಕು. ಶ್ರೀ ಗಣೇಶ್ ಉದನಡ್ಕ ಮಾತಾಡಬೇಕಿತ್ತು, ಆದರೆ ಮೌನವಾಗಿ ಎಲ್ಲ ಕಾರ್ಯಕ್ರಮಗಳಲ್ಲಿ ಬಹಳ ತುಂಬು ಸಹಕಾರವನ್ನ ಕೊಡ್ತಾ ಇರುವವರು ಚಾರ್ವಕ ಕೃಷಿ ಪತ್ತಿನ ಸಹಕಾರಿ ಸಂಘದ ಅಧ್ಯಕ್ಷರು, ತಮಗೂ ಕೂಡ ವಂದನೆಗಳನ್ನ ಸಲ್ಲಿಸ್ತಾ ಇದ್ದೇನೆ. ಶ್ರೀ ಪ್ರವೀಣ್ ಕುಮಾರ್ CV ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು, ಗ್ರಾಮ ಪಂಚಾಯತ್ ಕುಡಿಯಾಳ. ಶ್ರೀ ದಿನೇಶ್ B ದೈಹಿಕ ಶಿಕ್ಷಣ ನಿರ್ದೇಶಕರು, ಕುಕ್ಕೆ ಶ್ರೀ ಸುಬ್ರಹ್ಮಣ್ಯ ಮಹಾವಿದ್ಯಾಲಯ. ಶ್ರೀ ಅರ್ಜುನ್ ರೈ ಕಾಸ್ವಾಡಿಗುತ್ತು, ಚಾರ್ವಕ ಸಾಫ್ಟ್ವೇರ್ ಇಂಜಿನಿಯರ್ ಬೆಂಗಳೂರು. ಪ್ರಗತ್ ರಾಜ್ ಬೈತಡ್ಕ ಸದಸ್ಯರು, ವ್ಯವಸ್ಥಾಪನಾ ಸಮಿತಿ ಸದಾಶಿವ ದೇವಸ್ಥಾನ ಅಗಳಿ ಹಾಗೂ ಚಂದ್ರಶೇಖರ್ ಮಂಡಾಳ. ಅತ್ಯದ್ಭುತ ಕಾರ್ಯಕ್ರಮ ಸಂಘಟಕರು, ಜೋಕಾಳಿ ಬಳಗ ಕೃಷ್ಣಾಪುರ ಕಾಯ್ಮಾನ ಇದರ ಅಧ್ಯಕ್ಷರು. ತಾವು ಕೂಡ ಸ್ಮರಣಿಕೆಯನ್ನು ಸ್ವೀಕರಿಸಿಕೊಳ್ಬೇಕು ಅಂತ ವಿನಂತಿಸಿಕೊಳ್ತಾ ಹರ್ಷನ್ ಕೆಟಿ ಇವರನ್ನ ವಿನಂತಿಸ್ತಾ ಇದ್ದೇನೆ. ಎಲ್ಲರಿಗೆ ಧನ್ಯವಾದವನ್ನ ಸಮರ್ಪಿಸಬೇಕು. ಒಂದು ಫೋಟೋಗಾಗಿ ಎಲ್ಲ ಸದಸ್ಯರು ವೇದಿಕೆಗೆ ಬರಬೇಕು. ಜೊತೆಗೆ ಹರ್ಷನ್ ಕೆಟಿ ಅವರು ಧನ್ಯವಾದವನ್ನ ಏಕಮಾತಿನಲ್ಲಿ ಎಲ್ಲರಿಗೆ ಸಮರ್ಪಿಸಬೇಕು ಅಂತ ವಿನಂತಿಸ್ತಾ ಇದ್ದೇನೆ. ಈ ನಡುವೆ 6ನೇ ಪಂದ್ಯಕ್ಕಾಗಿ ತಂಡಗಳು ಒಳಾಂಗಣಕ್ಕೆ ಪ್ರವೇಶವನ್ನು ಮಾಡುವಂತೆ KSS ಸುಬ್ರಹ್ಮಣ್ಯ ವಿರುದ್ಧ ಕಪಿಲಶ್ರೀ ಚಾರುವಾಕ ಬಿ ಶೀಘ್ರದಲ್ಲೇ ಒಳ ಪ್ರವೇಶವನ್ನು ಮಾಡುವಂತೆ. ಈ ಕಾರ್ಯಕ್ರಮದ ಜೊತೆಗೆ ಒಂದು ವಿಶಿಷ್ಟವಾದ ಕಾರ್ಯಕ್ರಮ, ಬೊಬ್ಬೆಕೇರಿ ಶಾಲೆಗೆ ಸ್ಪೋರ್ಟ್ಸ್ ಮೆಟೀರಿಯಲ್ಸ್ ಅನ್ನ ನೀಡತಕ್ಕಂತ ಒಂದು ಕಾರ್ಯಕ್ರಮವಿದೆ. ಇದನ್ನ ಸ್ವೀಕರಿಸಲಿಕ್ಕೋಸ್ಕರವಾಗಿ ಬೊಬ್ಬೆಕೇರಿ ಶಾಲೆ STMC ಅಧ್ಯಕ್ಷರಿದ್ದಲ್ಲಿ ಅಥವಾ ಶಿಕ್ಷಕ ಬಂಧುಗಳಿದ್ದಲ್ಲಿ ದಯಮಾಡಿ ತಕ್ಷಣ ವೇದಿಕೆಗೆ ಬರಬೇಕು. STMC ಯಾರು ಸದಸ್ಯರಿದ್ರು ಆಗಬಹುದು, ಇಲ್ಲದಿದ್ದಲ್ಲಿ ಪೋಷಕರು ಬನ್ನಿ. ಇದ್ದಲ್ಲಿ ತಕ್ಷಣ ಬಂದು ಈ ಒಂದು ಸ್ಪೋರ್ಟ್ಸ್ ಮೆಟೀರಿಯಲ್ಸ್ ಅನ್ನ ವೇದಿಕೆಯಲ್ಲಿರುವ ಗಣ್ಯರಿಂದ ಸ್ವೀಕರಿಸಿಕೊಳ್ಬೇಕಾಗಿ ವಿನಂತಿಸ್ತಾ ಇದ್ದೇನೆ. ನೋಡಿ ವೀಕ್ಷಕರ, ಶ್ರೀಮತಿ ಸುನೀತಾ ಗಣೇಶ್ ಅಧ್ಯಕ್ಷರು, ಉಪಾಧ್ಯಕ್ಷರು ರಮೇಶ್ ಉಪ್ಪಡ್ಕ ವೇದಿಕೆಗೆ ಬಂದು ಚಪ್ಪಾಳೆ ಅಭಿನಂದನೆಗಳು. ಸ್ಪೋರ್ಟ್ಸ್ ಮೆಟೀರಿಯಲ್ಸ್ ಅನ್ನ ಹಸ್ತಾಂತರಿಸ್ತಾ ಇದ್ದೇವೆ. ಶಾಲಾ ವಿದ್ಯಾರ್ಥಿಗಳ ಒಂದು ಕ್ರೀಡಾ ಕೂಟಕ್ಕಾಗಿ, ಅದೇ ರೀತಿ ಶಾಲೆಯಲ್ಲಿ ನಿರಂತರವಾಗಿ ವಿವಿಧ ಕ್ರೀಡೆಗಳಲ್ಲಿ ಪಾಲ್ಗೊಳ್ಳುವುದಕ್ಕಾಗಿ ಬ್ಯಾಟ್, ವಿಕೆಟ್ಸ್ ಇದೆ, ಶಟಲ್. KSS ಸುಬ್ರಹ್ಮಣ್ಯ ಮತ್ತು ಕಪಿಲಶ್ರೀ ಚಾರ್ವಾಕ ಬಿ ತಂಡ ಪ್ರವೇಶ ದ್ವಾರದ ಮೂಲಕ ಒಳಬರುವಂತೆ ಗಣೇಶ್ ಪೆರ್ಲೋಡಿ ಅವರು ಧನ್ಯವಾದವನ್ನ ಸಮರ್ಪಿಸಬೇಕಾಗಿ ವಿನಂತಿಸ್ತಾ ಇದ್ದೇನೆ.
ಧನ್ಯವಾದ ಸಮರ್ಪಣೆ ಗಣೇಶ್ ಬೆರೋಳಿ ಸಂಘಟನಾ ಕಾರ್ಯದರ್ಶಿಗಳು. ನಮ್ಮೂರ ನಮ್ಮ ಕನಸು ಜನಸೇವಾ ಟ್ರಸ್ಟ್ ರಿಜಿಸ್ಟರ್ಡ್ ಕಲ್ಪಡ ಕೊಡಿಯಾಲ ಇದರ ಆಶ್ರಯದಲ್ಲಿ ರಾಜ್ಯ ಮಟ್ಟದ ಅಂಡರ್ 21 ವಯೋಮಿತಿಯ ಪುರುಷರ ಮತ್ತು ಮಹಿಳೆಯರ ಮ್ಯಾಟ್ ಕಬಡ್ಡಿ ಪಂದ್ಯಾಟ, ವಿವಿಧ ಕ್ಷೇತ್ರದ ಸಾಧಕರಿಗೆ ಸನ್ಮಾನ ಹಾಗೂ ಅಭಿನಂದನಾ ಕಾರ್ಯಕ್ರಮ ಮತ್ತು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮದ ಕಾರ್ಯಕ್ರಮದ ಸಭಾಧ್ಯಕ್ಷತೆಯನ್ನು ವಹಿಸಿದಂಥ ಶ್ರೀ ಸುಬ್ರಹ್ಮಣ್ಯ KM ಅಧ್ಯಕ್ಷರು, ನಮ್ಮೂರ ನಮ್ಮ ಕನಸು ಜನಸೇವಾ ಟ್ರಸ್ಟ್ ರಿಜಿಸ್ಟರ್ಡ್ ಕಲ್ಪಡ ಕೊಡಿಯಲ ಇವರಿಗೆ ಟ್ರಸ್ಟ್ನ ವತಿಯಿಂದ ಧನ್ಯವಾದಗಳು ಸರ್. ಅದೇ ರೀತಿ ಈ ಒಂದು ಸಭಾ ಕಾರ್ಯಕ್ರಮವನ್ನು ಉದ್ಘಾಟಿಸಿದ ಶ್ರೀ ಶ್ರೀನಿಧಿ ಆಚಾರ್, ಮ್ಯಾನೇಜರ್ ಶ್ರೀ ಕಾಣಿಯೂರು ರಾಮತೀರ್ಥ ಮಠ ಕಾಣಿಯೂರು ಇವರಿಗೂ ಟ್ರಸ್ಟ್ನ ವತಿಯಿಂದ ಧನ್ಯವಾದಗಳು ಸರ್. ಅದೇ ರೀತಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿ ನಮ್ಮೊಂದಿಗಿರುವಂಥ ಶ್ರೀ ಕ್ಯಾಪ್ಟನ್ ಗಣೇಶ್ ಕಾರ್ನಿಕ್, ನಿವೃತ್ತ ಸೇನಾಧಿಕಾರಿ, ಮಾಜಿ ವಿಧಾನ ಪರಿಷತ್ ಸದಸ್ಯರು ಇವರಿಗೂ ಟ್ರಸ್ಟ್ನ ವತಿಯಿಂದ ಧನ್ಯವಾದಗಳು ಸರ್. ಅದೇ ರೀತಿ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಂಥ ಶ್ರೀ ಸೀತಾರಾಮ್, ಕರ್ನಾಟಕ ದಕ್ಷಿಣ ಪ್ರಾಂತ ಸಹಸೇವಾ ಪ್ರಮುಖ, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಇವರಿಗೂ ಟ್ರಸ್ಟ್ನ ವತಿಯಿಂದ ಧನ್ಯವಾದಗಳು ಸರ್. ಅದೇ ರೀತಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲ ಗಣ್ಯರಿಗೆ, ಅದೇ ರೀತಿ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮೂರ ರತ್ನ ರಾಜ್ಯ ಪ್ರಶಸ್ತಿಯನ್ನು ಸ್ವೀಕರಿಸಿದ ಶ್ರೀ ದಿನೇಶ್ ಕುಂದರ್ ಇವರಿಗೂ ಧನ್ಯವಾದಗಳು ಸರ್. ಅದೇ ರೀತಿ ಸನ್ಮಾನ, ಅಭಿನಂದನೆ ಹಾಗೂ ಪ್ರತಿಭಾ ಪುರಸ್ಕಾರವನ್ನು ಸ್ವೀಕರಿಸಿದ ಎಲ್ಲರಿಗೂ ಧನ್ಯವಾದಗಳು. ಅದೇ ರೀತಿ ಈ ಒಂದು ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷವಾಗಿ ಮತ್ತು ಸಹಕರಿಸಿದ ಎಲ್ಲರಿಗೂ ಧನ್ಯವಾದಗಳು. ಅವಕಾಶಕ್ಕಾಗಿ ವಂದನೆ. ಚುಟುಕಾಗಿ ವಂದನಾರ್ಪಣೆಯನ್ನ ನೆರವೇರಿಸಿಕೊಟ್ಟಿರತಕ್ಕಂಥ ಗಣೇಶ್ ಬೆರ್ಲೋಡಿ ಇವರಿಗೂ ಕೂಡ ವಂದನೆಗಳನ್ನ ಸಲ್ಲಿಸಿಕೊಳ್ಳುತ್ತಾ ಇಡೀ ತಂಡಕ್ಕೊಮ್ಮೆ ಜೋರಾದ ಚಪ್ಪಾಳೆ ಬರಲಿ. ಮಹಿಳೆಯರು ಸೇರಿಕೊಳ್ಳಿ. ಸಂಘಟನೆಯಲ್ಲಿ ಇರತಕ್ಕಂಥ ಎಲ್ಲ ಮಹಿಳಾ ಸದಸ್ಯರು ಕೂಡ ಸೇರಿಕೊಳ್ಳಿ. ಅಕ್ಕನಕ್ಲೇನು ಬುಡ್ದು ಫೋಟೋ ತೆಗ್ತೀರಿ ನೋಡ್ತೀನಿ ನನ್ನ ಬೇಗ ಬಲೆ. ಎಲ್ಲ ಸದಸ್ಯರು ಈಗಾಗಲೇ ಬರಬೇಕು, ಅಲ್ಲಿ ಕೂತ್ಕೊಂಡು ನೋಡುದಲ್ಲ. ಎಲ್ಲರೂ ಬನ್ನಿ 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 ಬನ್ನಿ, ಬೇಗ ಬನ್ನಿ. ನಿಮ್ಮ ಹೆಸರು ಕರೀತಾನೆ, ಈಗ ಬರದಿದ್ರೆ ಹೆಸರು ಕರೀತಾನೆ. ನಾನೇ ಚಿಮುಗೆ ಆಗ್ತಾ ಇದೆ. ಮುಂದೆ ಕಬಡ್ಡಿಯ ರಸದೌತಣ ಬಹಳ ಹೊತ್ತಿನಿಂದ ನಿರೀಕ್ಷೆಯಲ್ಲಿದ್ದೀರಿ ಪ್ರೇಕ್ಷಕರೇ. ಅವರು ಆರ್ಮಿ ಅವರು ಕೊರಗಪ್ಪ ಅವರು ಬನ್ನಿ ಬನ್ನಿ ಬನ್ನಿ. ಎಲ್ಲರ ಕ್ಷಮೆಯನ್ನ ಕೋರ್ತಾ ಇದೀಗ ಕಬಡ್ಡಿ ಪಂದ್ಯಾಟ ಆರಂಭಗೊಳ್ಳಲಿದೆ. ನೀವು ಸಹ ಬನ್ನಿ, ನಿಮ್ಮ ಹಸ್ಬೆಂಡ್ ಅನ್ನು ಕರ್ಕೊಂಡು ಬನ್ನಿ. ಬೇಗ ಬನ್ನಿ ಬೇಗ ಬನ್ನಿ. ಸರಿಸುಮಾರು 2.5 ಗಂಟೆಗಳ ಸುದೀರ್ಘ ಸಭಾ ಕಾರ್ಯಕ್ರಮ, ಅನೇಕ ಗಣ್ಯ ಅತಿಥಿಗಳ ಸನ್ಮಾನ ಕಾರ್ಯಕ್ರಮ, ಸೊಗಸಾದ ನಿರ್ವಹಣೆ. ಗಣೇಶ್ ಸರ್ ಚೂರು ವಾಲ್ಯೂಮ್ ಕಡಿಮೆ ಅನ್ಪಲಿ, ನನಗೆ ಜಾಸ್ತಿ ಚೂರು ಕಡಿಮೆ ಅನ್ಪಲಿ. ಓಕೆ, ಥ್ಯಾಂಕ್ ಯು. ನಮ್ಮೂರ ನಮ್ಮ ಕನಸು ಜನಸೇವಾ ಟ್ರಸ್ಟ್ ರಿಜಿಸ್ಟರ್ಡ್ ಕಲ್ಬಡ ಕೊಡಿಯಾಲ ಇದರ ಆಶ್ರಯದಲ್ಲಿ ಹಮ್ಮಿಕೊಂಡಂತಹ 21 ವರ್ಷ ವಯೋಮಿತಿಯ ಹುಡುಗರ ಕಬಡ್ಡಿ ಇದೀಗ ಪಂಚಮ ಪಂದ್ಯದ ಬಳಿಕ ಷಷ್ಠಮ ಪಂದ್ಯ ಆರಂಭವಾಗ್ತಾ ಇದೆ. ಬಂಧುಗಳೇ, ಕೇವಲ 10 ಪಂದ್ಯಗಳು ಮಾತ್ರ ಉಳಿಕೆಯಾಗಿರುವಂತಹದ್ದು. 2 ಪಂದ್ಯಗಳ ಬಳಿಕ ಕ್ವಾರ್ಟರ್ ಫೈನಲ್, 3 ಪಂದ್ಯಗಳ ಬಳಿಕ ಕ್ವಾರ್ಟರ್ ಫೈನಲ್ ಆರಂಭವಾಗಲಿದೆ. 10 ಪಂದ್ಯಗಳು ಮಾತ್ರ. ಸಮಯ 8:40. 12 ಗಂಟೆಗೆ ಮೊದಲಾಗಿ ಕಾರ್ಯಕ್ರಮ ಮುಕ್ತಾಯ ಆಗಲಿದೆ. ಇಪ್ಪತ್ತ ವರ್ಷ ವಯೋಮಿತಿಯ ಹುಡುಗರಲ್ಲಿ ಬಹಳಷ್ಟು ಛಲ ಬಿಡದಂತವಾಕ ವಿರುದ್ಧವಾಗಿ KSS ಸುಬ್ರಹ್ಮಣ್ಯ. 2 ಶ್ರೇಷ್ಠ ತಂಡಗಳ ನಡುವೆ ಕದನ. ಕಬಡ್ಡಿ ಗಣೇಶ್ ಸರ್, ಕಬಡ್ಡಿ ಮುಂದುವರಿಸುವಲ್ವಾ? ಆನಂದ್ ಕಡೆ ಬಾ, ತೀರ್ಪುಗಾರರು ಇತ್ತ ಕಡೆ ಬನ್ನಿ. ಎಸ್, ಕಬಡ್ಡಿ ಆರಂಭ ಆಗಬೇಕು. ಎಸ್, ನೋಡಿ ಅಲ್ಲಿ ಮಕ್ಕಳೇ ಬಹಳಷ್ಟು ಸನಿಹ ಇದ್ದೀರಾ. ಪುಷ್ ಮಾಡಿದಲ್ಲಿ ಕೆಲವೊಮ್ಮೆ ನಿಮ್ಮ ಮೇಲಿಗೆ ಬೀಳುವ ಸಾಧ್ಯತೆ ಇದೆ, ಜಾಗ್ರತೆಯಿಂದ ಇರಿ. ಸ್ವಲ್ಪ ಐನಾತ್ ಪಿರಪೋಣ ನಿಕ್ಲಿಗೆ ಅಡ್ಡೆ. Lovely start. We are in match number 6 of the competition. At the same time, calling for the next match, number 7th match, which is playing between ಉತ್ಸಾಹಿ ಗೆಳೆಯರ ಬಳಗ ಅಬ್ಬಡ, ಕಲ್ಮಲೆ ಫ್ರೆಂಡ್ಸ್. ಕಲ್ಮಲೆ ಫ್ರೆಂಡ್ಸ್ ಮತ್ತು ಉತ್ಸಾಹಿ ಗೆಳೆಯರ ಬಳಗ ಅಬ್ಬಡ ನಡುವೆ ಮುಂದಿನ ಪಂದ್ಯಕ್ಕಾಗಿ ಸಿದ್ಧಗೊಳ್ಳುವಂತೆ ವಿಳಂಬ ಇಲ್ಲ. ಆಹಾ, जिस प्रकार 21 साल के अंतर्गत युवाओं की कबड्डी की शुरुआत है, 5 खेल हो चुके हैं, 6वां मुकाबले पर है. कुल मिलाकर 16 टीमों के बीच में संघर्ष है.
सुब्रमण्य का सामना है फिलहाल इस मुकाबले पर कपिल श्री जारवा का। ಅಂತಿಮ 8ರಲ್ಲಿ ಅವಕಾಶವನ್ನು ಪಡೆದುಕೊಳ್ಳುವಂತಹ ಪ್ರಯತ್ನದಲ್ಲಿ ಈಗ ತನ್ನ 4-5 ತಂಡಗಳು ತಲುಪಿದೆ. ಚಾರ್ವಾಕ ಮೊದಲ ಖಾತೆ ಆರಂಭ. ಚಾರ್ವಾಕ 1-1 ಸಮಬಲದಲ್ಲಿ ಪಂದ್ಯ. ದಕ್ಷಿಣ ಕನ್ನಡ ಜಿಲ್ಲಾ ಅಮೇಚೂರ್ ಕಬಡ್ಡಿ ಅಸೋಸಿಯೇಷನ್ ಮತ್ತು ಕಡಬ ತಾಲೂಕು ಜಿಲ್ಲಾ ಅಮೇಚೂರ್ ಕಬಡ್ಡಿ ಅಸೋಸಿಯೇಷನ್ ಇದರ ಸಹಕಾರದೊಂದಿಗೆ. ಆಹಾ, ಅಲ್ಲಿ ಬಂಧನವಾದರೆ ಇಲ್ಲಿಯೂ ಬಂಧನ. ಬಂಧನಗಳ ನಡುವೆ ಅಂಕಪಟ್ಟಿ 2-1. ಐ ರಿಪೀಟ್ ಫಾರ್ ದ ನೆಕ್ಸ್ಟ್ ಮ್ಯಾಚ್. ಐ ರಿಪೀಟ್, ಕಲ್ಮಲೆ ಫ್ರೆಂಡ್ಸ್ ಮತ್ತು ಉತ್ಸಾಹಿ ಗೆಳೆಯರ ಬಳಗ ಅಬ್ಬಡ ತಂಡ ರೆಡಿಯಾಗಿರುವಂತೆ. ಆ ಬಳಿಕ 8ನೇ ಪಂದ್ಯ ಜನನಿ ಫ್ರೆಂಡ್ಸ್ ಕಡಬ ಮತ್ತು ಶಿವಶಕ್ತಿ ಕೊಡಿಯಾಳ. ಎಂಟನೇ ಪಂದ್ಯ ಪ್ರಥಮ ಸುತ್ತಿನ ಕೊನೆಯ ಸ್ಪರ್ಧೆ ಆಗಲಿದೆ. 21 ವಯಸ್ಸು ഉള്ള ചെറുപ്പക്കാരെ സംഘടിപ്പിച്ചുകൊണ്ട് നടത്തപ്പെടുന്ന മനോഹരമായ ഈ കബഡി ടൂർണമെന്റിൽ ഇനി ബാക്കിയുള്ളത് കേവലം 9 മത്സരങ്ങൾ മാത്രം. പ്രീ ക്വാർട്ടർ 2, 4 ക്വാർട്ടർ, 2 സെമി, ഒരു ഫൈനൽ. ಅಲ್ಲಿ ಚಿತ್ರೀಕರಣ ಮಾಡುವಂತಹ ಫ್ಲಾಶ್ ಲೈಟ್ ಅನ್ನು ಆಫ್ ಮಾಡಿ. ಆ ಕಡೆ ಫ್ಲಾಶ್ ಲೈಟ್ ಕಾಣ್ತಾ ಇದೆ, ಅದನ್ನು ಆಫ್ ಮಾಡಿ. ಓಕೆ ಬಂಧುಗಳೇ, 2 ಕ್ಯಾಮೆರಾದ ಮೂಲಕ ಈ ಕಾರ್ಯಕ್ರಮದ ಚಿತ್ರೀಕರಣ ನಡೀತಾ ಇದೆ. ಈ ನಾಳಿನ ದಿವಸ ಟೆಲಿಕಾಸ್ಟ್ ಆಗಲಿದೆ. Lovely arrangement by the organizing committee. Fantastic arrangement. 16 teams are participated and we are in the match number 6, and that is the quality defense of KSS Subramanya. Combination is high class, and back to KSC Subramanya, and point table is 3-2 Subramanya. ನಾನಾ ರೀತಿಯ ವಿಶೇಷತ್ವಗಳೊಂದಿಗೆ ಕಳೆದ ವೈಶಿಷ್ಟ್ಯತೆಯೊಂದಿಗೆ ಜನಸೇವೆಯನ್ನ ಮಾಡುವಂತಹ ನಮ್ಮೂರ ಹೆಮ್ಮೆಯ ಸಂಸ್ಥೆ 2019ರಿಂದ ಆರಂಭಗೊಂಡು ನಿರಂತರವಾದಂತಹ ಸೇವೆ ಕೇವಲ ಕ್ರೀಡೆಯಲ್ಲಿ ಮಾತ್ರವಲ್ಲ, ಅನೇಕ ವಿಭಾಗಗಳಲ್ಲಿ ಸೇವೆಯನ್ನು ಸಲ್ಲಿಸುವಂತಹ ನಮ್ಮೂರ ಹೆಮ್ಮೆ, ಅದು ನಮ್ಮೂರ ನಮ್ಮ ಕನಸು ಜನಸೇವಾ ಟ್ರಸ್ಟ್. ತಾಲೂಕಿನಲ್ಲಿ ಸನಿಹದಲ್ಲೇ ಅನೇಕ ಕಬಡ್ಡಿ ಗುರು ಮೂಲಕ ಒಂದು ಬೋನಸ್ ಅಂಕ ಸಂಪಾದನೆ. ಕಳೆದ ವಾರ ಕೋಟೆ ಚೆನ್ನಯ್ಯ ಟ್ರಾಫಿ 8-3ರಲ್ಲಿ ಸುಳ್ಯ ವಿಧಾನಸಭಾ ಕ್ಷೇತ್ರದ ಆಟಗಾರರಿಗೆ, ಅದರ 2 ವಾರದ ಹಿಂದೆ ಕೂತ್ಕುಂಚೆ ಶಿವಾಜಿ ಫ್ರೆಂಡ್ಸ್ ಕ್ಲಬ್ ಇದರ ಆಶ್ರಯದಲ್ಲಿ ಮತ್ತೊಂದು ಪ್ರೀಮಿಯರ್ ಲೀಗ್ ಕಬಡ್ಡಿ ಸತತವಾಗಿ 3 ವಾರಗಳ ಅಂತರದಲ್ಲಿ 3ನೇ ಕಾರ್ಯಕ್ರಮ ನಡೆಯುತ್ತಾ ಇದೆ. 4-3ರಲ್ಲಿ ಚಾರ್ವಾಕ. ಇವತ್ತಿನ ದಿನ ಇಲ್ಲಿ ಕಬಡ್ಡಿ ಮುಕ್ತಾಯವಾದರೆ ನಾಳೆ ಬಂಟ್ವಾಳ 4-3ರಲ್ಲಿ ಚಾರ್ವಾಕ. ನಾಳೆ ಬೆಳಿಗ್ಗೆ 12 ಗಂಟೆಯಿಂದ ಬಂಟ್ವಾಳ ತಾಲೂಕಿನ ಕುಕ್ಕಾಜೆಯಲ್ಲಿ 8 ತಂಡಗಳ ಲೀಗ್ ಪಂದ್ಯ. ಸಂಜೆ ಕಾಸರಗೋಡು ಮಂಜೇಶ್ವರದ ಹೊಸಂಗಡಿಯಲ್ಲಿ ಅಖಿಲ ಭಾರತ ಮಟ್ಟದ 1 ಲಕ್ಷ ನಗದು ಪುರಸ್ಕಾರದ ಕಬಡ್ಡಿ. ಕಡಬ ತಾಲೂಕಿನ ಮರ್ದಳ ಪಾಲೆತಡಕದಲ್ಲಿ ನಾಳೆ ಗ್ರಾಮ ಸೀಮಿತ ಪಂದ್ಯ. ಜಿಲ್ಲಾ ಮಟ್ಟದ ಗ್ರಾಮ ಸೀಮಿತ ಸ್ಪರ್ಧೆ ಜರುಗಲಿದೆ ಪಾಲೆತಡಕದಲ್ಲಿ. ಅನೇಕ ವೀಕ್ಷಕರಿಂದ ತುಂಬಿ ತುಳುಕುವಂತಹ ಈ ಪರಿಸರ ನೋಡಿ ಶನಿವಾರ ಸಂಜೆ ವೇಳೆ ತಮ್ಮ ಕೆಲಸ ಕಾರ್ಯಗಳನ್ನು ಮುಗಿಸಿ
ಕಬಡ್ಡಿ ಎಂಬ ಗ್ರಾಮೀಣ ಕ್ರೀಡೆಯನ್ನ ಕಣ್ತುಂಬಿಸಿಕೊಳ್ಳಲು ಬಂದಿರತಕ್ಕಂಥ ವೀಕ್ಷಕರು. फिलहाल तो इस खेल को संभालता हुआ आसिफ तंबुतड़गा तथा अब्दुल खादर कड़बा, इसके अलावा राजा राम, संदीप पल्लूड़ी और सुरेश. स्कोरिंग विभाग पर आनंद कड़बा, मंजुनाथ सर. टाइमर पर इसी के साथ ये जो टैकल हुआ है, निश्चित रूप में ये बढ़िया टैकल ದಿನೇಶ್ ನೆಟ್ಟನ ಅವರ ಸಾರಥ್ಯದಲ್ಲಿ ತೀರ್ಪುಗಾರರ ಬಣ. ಪಾಯಿಂಟ್ ಟೇಬಲ್ ಸುಬ್ರಹ್ಮಣ್ಯ 1 ಅಂಕದ ಮುನ್ನಡೆಯಲ್ಲಿ 5-4. ಆರಂಭದಲ್ಲಿ ಮಹಿಳಾ ವಿಭಾಗದ ಯುವತಿಯರ ಸ್ಪರ್ಧೆಯನ್ನು ನಾವು ನೋಡಿದ್ದೇವೆ. ಈ ನಡುವೆ ಓಹೋ ಎಂತಹ ಡಿಫೆನ್ಸ್, ಗೋಡೆ ಚಾರ್ವಾಕಾದ ದೊಡ್ಡ ಗೋಡೆ. 5-5 ಸಮಬಲ. ಕಾರ್ಯಕ್ರಮದ ಪ್ರಥಮ ಚಿಕಿತ್ಸಾ ವಿಭಾಗದಲ್ಲಿ ಪ್ರಾಥಮಿಕ ಆರೋಗ್ಯ ಇಲಾಖೆಯ ಕಾರ್ಯಕರ್ತೆಯರು ಸಹಕಾರವನ್ನು ಕೊಡ್ತಾ ಇದ್ದಾರೆ. ಈ ನಡುವೆ ಮಧ್ಯಂತರ ವಿರಾಮ. ಈ ವಿರಾಮದಲ್ಲಿ ಮತ್ತೊಂದು ಅರ್ಥದಾಯಕವಾದಂತಹ ಕಾರ್ಯಕ್ರಮ ಮೈದಾನದ ಮಧ್ಯಭಾಗದಲ್ಲಿ ಜರುಗಲಿದೆ. ಬಂಧುಗಳೇ, ಅನೇಕ ವಿದ್ಯಾರ್ಥಿಗಳನ್ನ ಕಬಡ್ಡಿಯೇತರ ಕ್ರೀಡೆಯಲ್ಲಿ ಬೆಳೆಸುವಂತಹ ದೈಹಿಕ ಶಿಕ್ಷಣ ಶಿಕ್ಷಕರು, ಜೊತೆಯಲ್ಲಿ 5-5 ಸಮಬಲ. ಈ ಕಾರ್ಯಕ್ರಮದಲ್ಲಿ ತೀರ್ಪುಗಾರರ ವಿಭಾಗದ ಜವಾಬ್ದಾರಿಯನ್ನು ಹೊತ್ತು ಅಚ್ಚುಕಟ್ಟಾಗಿ ಕಾರ್ಯಕ್ರಮವನ್ನು ನಿರ್ವಹಿಸುವಂತ ನಮ್ಮ ಈ ಪ್ರದೇಶದ ಅತ್ಯಂತ ಹೆಗ್ಗಳಿಕೆಯ ತೀರ್ಪುಗಾರರು ಶ್ರೀ ದಿನೇಶ್ ನೆಟ್ಟನ ತಾವುಗಳು ಮುಂದೆ ಬಂದು ನಮ್ಮ ಗೌರವವನ್ನು ಸ್ವೀಕರಿಸುವಂತ ಮನವಿ. ಶ್ರೀ ಸುಬ್ರಹ್ಮಣ್ಯ ಸರ್ ಇವರಿಗೆ ಗೌರವಾರ್ಪಣೆಯ ಪ್ರಕ್ರಿಯೆಯನ್ನು ನಡೆಸಿಕೊಡುವಂತ ರೆಸ್ಪೆಕ್ಟೆಡ್ ದಿನೇಶ್ ನೆಟ್ಟನ ತಮ್ಮನ್ನು ಅತ್ಯಂತ ಗೌರವ ಆಧಾರಗಳಿಂದ ಸ್ವಾಗತಿಸ್ತಾ ಇದ್ದಾವೆ. ಬಂಧುಗಳೇ, ಇದೇ 2-3 ತಿಂಗಳ ಹಿಂದೆ ರಾಮಕುಂಜೇಶ್ವರ ಶಾಲೆಯಲ್ಲಿ ಜರುಗಿದಂತಹ ಅಭೂತಪೂರ್ವ ಮೈಸೂರು ಝೋನಲ್ ಕಾರ್ಯಕ್ರಮದ ಹಿಂದಿನ ರೂವಾರಿಗಳಲ್ಲಿ ಬರುವರು ನಮ್ಮ ದಿನೇಶ್ ನೆಟ್ಟನ. ಸೊ ಈ ಸಂದರ್ಭದಲ್ಲಿ ತಮ್ಮನ್ನು ಗೌರವಿಸುವಂತಹ ಅತ್ಯಂತ ಶ್ರೇಷ್ಠ ಕಾರ್ಯಕ್ರಮ ಮೈದಾನದ ಮಧ್ಯಭಾಗದಲ್ಲಿ ಆಗಬೇಕು. ಎಲ್ಲ ಅತಿಥಿಗಳ ಘನ ಉಪಸ್ಥಿತಿಯಲ್ಲಿ ನಮ್ಮ ಹೆಮ್ಮೆಯ ತೀರ್ಪುಗಾರರು, ದೈಹಿಕ ಶಿಕ್ಷಣ ಶಿಕ್ಷಕರು ಆಗಿರುವಂತಹ ದಿನೇಶ್ ನೆಟ್ಟನ ರಾಷ್ಟ್ರೀಯ ತೀರ್ಪುಗಾರರು ಅವರನ್ನು ಅತ್ಯಂತ ಗೌರವದಿಂದ ಈ ಸಂದರ್ಭದಲ್ಲಿ ಗೌರವಿಸ್ತಾ ಇದ್ದಾವೆ. ಮೈದಾನದ ಮಧ್ಯಭಾಗಕ್ಕೆ ಹಾಸನ ಬರುತ್ತಾ ಇದೆ. ಅತ್ಯಂತ ಶಿಸ್ತಿನಿಂದ ಕಬಡ್ಡಿಯನ್ನು ನಡೆಸುವಂತಹ ತೀರ್ಪುಗಾರರು ಅನೇಕ ಇದ್ದಾರೆ. ಅದರಲ್ಲಿ ಒಬ್ಬರು ನಮ್ಮ ದಿನೇಶ್ ನೆಟ್ಟನ. Heartily congratulations behind the successful of our great tournament official leader Mr. Dinesh Shettana. I requesting all the officials please join with us. ಎಲ್ಲ ತೀರ್ಪುಗಾರರ ಜೊತೆ ಸೇರಿಕೊಳ್ಳುವಂತೆ ಮನವಿ. ಕಬಡ್ಡಿಯಲ್ಲೇ 3 ಸಲ ಮಂಗಳೂರು ವಿಶ್ವವಿದ್ಯಾನಿಲಯವನ್ನ ಪ್ರತಿನಿಧೀಕರಿಸಿದಂತಹ ಓರ್ವ ಕಬಡ್ಡಿಯ ಸಾಧಕ ಪ್ರಸ್ತುತ ತೀರ್ಪುಗಾರರು ಶ್ರೀ ದಿನೇಶ್ ನೆಟ್ಟನ. ಘನ ಅತಿಥಿಗಳ ಅತ್ಯಂತ ಗೌರವ ಉಪಸ್ಥಿತಿಯಲ್ಲಿ ಶಲ್ಯ ಶಾಲು ಜೊತೆ ಸ್ಮರಣಿಕೆ, ಮಾಲಾಧಾರಣೆ, ಎಲ್ಲರ ಕರತಾಡನೆ ಇರಲಿ ನಮ್ಮ ದಿನೇಶ್ ನೆಟ್ಟನ ಅವರ ಕಬಡ್ಡಿ ಜೊತೆ ಕ್ರೀಡೆಯಲ್ಲಿ ಅವರು ಮಾಡುವಂತಹ ಸೇವೆ ಇನ್ನಷ್ಟು ಮುಂದುವರಿಯಲಿ. ಅನೇಕ ವರ್ಷಗಳ ಕಾಲ ಇಂತಹ ಸೇವೆಯನ್ನ ಮಾಡಲು ಭಗವಂತನ ಕೃಪೆ ಇರಲಿ ಎಂಬುದಾಗಿ ನಮ್ಮೆಲ್ಲರ ಪ್ರಾರ್ಥನೆ, ಬೇಡಿಕೆ. ಒನ್ಸ್ ಅಗೇನ್ ಹಾರ್ಟ್ಲಿ ಕಂಗ್ರಾಚುಲೇಷನ್ಸ್ ಟು ಮಿಸ್ಟರ್ ದಿನೇಶ್ ನೆಟ್ಟನ. ಎರಡನೇ ಅವಧಿ 5-5 ಸಮಬಲದಲ್ಲಿ ಪಂದ್ಯ. ಉತ್ಸಾಹಿ ಗೆಳೆಯರ ಬಳಗ ಅಬ್ಬಡ ಇದರ ಅಧ್ಯಕ್ಷರಾಗಿರುವಂತಹ ಶರೀಫ್ ಅಬ್ಬಡ ಅವರನ್ನು ಅತ್ಯಂತ ಆತ್ಮೀಯವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದಾವೆ. ಅದೇ ಪ್ರಕಾರ ಗಣೇಶ್ ಪ್ರಸಾದ್ ಹೋಟೆಲ್ ಇದರ ಮಾಲಕರಾಗಿರುವಂತಹ
ನಿತಿನ್ ಅರ್ನಾಡಿ ಅವರು ಆಗಮಿಸಿದ್ದಾರೆ. ಅವರನ್ನು ಕೂಡ ಈ ಸಂದರ್ಭದಲ್ಲಿ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದಾವೆ. ಸೊ ಗುರು ಮತ್ತೊಮ್ಮೆ ಕಳೆದ ವರ್ಷ 800ರಲ್ಲಿ ಅಬ್ಬರಿಸಿದಂತ ಗುರು ಈ ಬಾರಿ ನೋಡಬೇಕಾಗಿದೆ. 21ರ ವಯೋಮಿತಿಯ ಯುವಕರ ಕಬಡ್ಡಿ ಸಿಂಗಲ್ ಗಿವನ್ ಗುರು 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 ಕಬಡ್ಡಿ ಅಂದ್ರೆ ಅದು ಸತ್ಯದ ಆಟ, ನಿಯತ್ತಿನ ಆಟ. ಈ ನಡುವೆ ಲೈನ್ ಅಂಪೈರ್ ಅಲ್ಲಿ ಮತ್ತೆ ಮಾತುಕತೆ. ಎಸ್, ಅಂಡ್ ಡಿಸಿಷನ್ ಈಸ್ 2 points. 2 points. That is a clever decision by the umpire. Clever thinking, discussions with the assistant scorers. ಯಾವುದೇ ಕಾರಣಕ್ಕೂ ವಿಳಂಬವಿಲ್ಲ. 7ನೇ ಪಂದ್ಯ ಉತ್ಸಾಹಿ ಗೆಳೆಯರ ಬಳಗ ಅಬ್ಬಡ ಮತ್ತು ಕಲ್ಮಲೆ ಫ್ರೆಂಡ್ಸ್ ತಂಡ ಪ್ರವೇಶ ದ್ವಾರವನ್ನು ಸೇರಿಕೊಳ್ಳಬೇಕು. ಪಂದ್ಯ ನಿರಂತರವಾಗಿ ನೇರವಾಗಿ ಮುಂದುವರಿಯಬೇಕು. 1 ಗಂಟೆ ಆತಿಚಿತೋಲೆ 12 ಗಂಟೆ 10 ಆತೆ ಆಯ್ತಲ್ಲ. ಈ ಮುಗಿಯರ ಚಾನ್ಸ್ ಉಂಟು ಎಲ್ಲ ಐತಾರ ರಜಾ ದಿನ ನಡೆದವ ಎಲ್ಲ ಪೋಯರ ಬಲ್ಲಿ ಪಂತೇರು. പ്രിയമുള്ളവരെ, ഈ ടൂർണമെന്റിൽ ഇനി കേവലം 8 മത്സരങ്ങൾ 9 മത്സരങ്ങൾ മാത്രം. നിരന്തരമായ മത്സരങ്ങൾ, വളരെ മികച്ച രീതിയിലുള്ള സംഘാടക മികവ് നമ്മൂര ನಮ್ಮ ಕನಸು ಸೇವಾ ಟ್ರಸ್ಟ್ ಕಾಣಿಯೂರು. जिस प्रकार ये खेल बहुत ही रोमांचक स्थिति पर काफी देर के बाद एक अच्छी मैच देख रहे हैं चारवाका और सुब्रमण्य के बीच में. बोनस गिवन 7-6ರಲ್ಲಿ ಚಾರ್ವಾಕ 7-6. ಲಾಸ್ಟ್ 5 ಮಿನಿಟ್ಸ್, ಅಂತಿಮ 5 ನಿಮಿಷಗಳಲ್ಲಿ 1 ಅಂಕದ ಮುನ್ನಡೆಯಲ್ಲಿ ಚಾರ್ವಾಕ. 5 ಡಿಫೆಂಡರ್ಗಳ ನಡುವೆ ಚಾರ್ವಾಕದಿಂದ ದಾಳಿ. ಬಹಳಷ್ಟು ಸಮಯೋಚಿತ ಕಾರ್ಯಕ್ರಮ. ಊರ ಎಲ್ಲರಿಗೂ ಕೂಡ ಕಬಡ್ಡಿಯ ಪ್ರಮುಖ ಸ್ಪರ್ಧೆಗಳನ್ನು ನೋಡುವಂತಹ ಸಮಯ 10-11 ಗಂಟೆ ಒಳಗಾಗಿ ಪ್ರಮುಖ ಸ್ಪರ್ಧೆಗಳನ್ನು ಮುಕ್ತಾಯಗೊಳಿಸುವಂತಹ ಅತ್ಯಂತ ಶ್ರೇಷ್ಠ ಯೋಜನೆ. ಥರ್ಡ್ ರೈಟ್, ಡೂ ಆರ್ ಡೈ ರೈಟ್, ಡೂ ಆರ್ ಡೈ ರೈಟ್ ಗುರು. ಅಬ್ಬಾ, succeed, rider is safe, got a point. 8-6ರಲ್ಲಿ ಅಪ್ಪಿಡಿಯುವ ಪ್ರಯತ್ನ, ಅಂಕ ನೀಡಲಾಗಿದೆ 7-8. ಅಂತಿಮ 4 ನಿಮಿಷ. ಏಳು 8ರಲ್ಲಿ 1 ಅಂಕದ ಮುನ್ನಡೆಯಲ್ಲಿ ಚಾರ್ವಾಕ. ಈ ನಡುವೆ ಈಗ ತಾನೇ ಆಗಮಿಸಿರತಕ್ಕಂತಹ ಗಣ್ಯ ಅತಿಥಿಗಳನ್ನ ಪ್ರಧಾನ ವೇದಿಕೆಗೆ ನಾವು ಬರಮಾಡಿಕೊಳ್ಳುತ್ತಿದ್ದೇವೆ. ಶ್ರೀ ಸುರೇಶ್ ಓಡಬೈಲ್, ಹಾಲು ಉತ್ಪಾದಕರ ಸಹಕಾರಿ ಸಂಘ, ಇದರ ಅಧ್ಯಕ್ಷರು. ಅದೇ ಪ್ರಕಾರ ಹೋಟೆಲ್ ಗಣೇಶ್ ಪ್ರಸಾದ್ ಬೆಳ್ಳಾರಿ, ಇದರ ಮಾಲಕರಾಗಿರುವಂತಹ ನಿತಿನ್ ಅರ್ನಾಡಿ ಅವರನ್ನು ಕೂಡ ವೇದಿಕೆ ಬರಮಾಡಿಕೊಳ್ತಾ ಇದ್ದೇವೆ. ವಸಂತರಾಯ್ ಕಾರ್ಕಳ, ಪ್ರಗತಿ ಶಾಲೆಯ ಆಡಳಿತ ಅಧಿಕಾರಿಗಳು ತಮ್ಮನ್ನು ವೇದಿಕೆಗೆ ಸ್ವಾಗತಿಸ್ತಾ ಇದ್ದೇವೆ. ಶರೀಫ್ ಅಬ್ಬಡ, ಉತ್ಸಾಹಿ ಗೆಳೆಯರ ಬಳಗ ಅಬ್ಬಡ, ಈ 4 ಮಂದಿಯನ್ನ ಪ್ರಧಾನ ವೇದಿಕೆಗೆ ಆಹ್ವಾನಿಸಿ ಅತ್ಯಂತ ಗೌರವದ ಹಾರಾರ್ಪಣೆ ಶಾಲುಗಳೊಂದಿಗೆ ಗೌರವದ ಸ್ವಾಗತವನ್ನ ನೀಡುವರಿದ್ದೇವೆ. ಅಂಕ 8-7ರಲ್ಲಿ 1 ಅಂಕದ ಮುನ್ನಡೆಯಲ್ಲಿ ಚಾರ್ವಾಕ. 8-7. 8-9. 9-8ರಲ್ಲಿ
9-8ರಲ್ಲಿ ಸುಬ್ರಹ್ಮಣ್ಯ ಮುನ್ನಡೆ. ಲಾಸ್ಟ್ 3 ಮಿನಿಟ್ಸ್, 3 ನಿಮಿಷಗಳ ಅವಧಿ ಬಾಕಿ. ಆಹಾ, ಎಂತಹ ಟೈಟಿ ಮ್ಯಾಚ್. This is the most thrilling match, interesting match of the tournament so far. And this time 9 each. ಸಮಬಲ. ಕಬಡ್ಡಿಯಲ್ಲಿ ಶಕ್ತಿ ಬೇಕು, ಜೊತೆಯಲ್ಲಿ ಯುಕ್ತಿಯೂ ಕೂಡ ಬೇಕು. ಎಸ್, 21ರ ವಯೋಮಿತಿಯಲ್ಲಿ ಈ ಪಂದ್ಯದಲ್ಲಿ ಭಾಗವಹಿಸುವ ಪ್ರತಿಯೊಬ್ಬ ಆಟಗಾರನು ಕೂಡ ತಮ್ಮ ಪ್ರದರ್ಶನದಲ್ಲಿ ಶ್ರೇಷ್ಠತೆಯನ್ನು ತರುವ ಮೂಲಕ ಶಿಸ್ತನ್ನು ಕಾಪಾಡಿಕೊಳ್ಳುವಂತೆ 9-9ರ ಸಮಬಲದಲ್ಲಿ ಪ್ರತಿ ವರ್ಷವೂ ಇಂತಹ ಕಾರ್ಯಕ್ರಮ ಒಂದಲ್ಲ ಒಂದು ರೀತಿಯಲ್ಲಿ ನಾವು ಆಡಿಸ್ತೇವೆ. ಮೊದಲ ಬಾರಿಗೆ ಪ್ರಾಯಶಃ 21ರ ವಯೋಮಿತಿಯ ಕಾರ್ಯಕ್ರಮದ ಆಯೋಜನೆ ಆಗುತ್ತಾ ಇದೆ ಈ ಪರಿಸರದಲ್ಲಿ. ಒಂಬತ್ತರ ಸಮಬಲದಲ್ಲಿ ಚಾರ್ವಾಕ ತಂಡದ ಅತ್ಯಂತ ಶ್ರೇಷ್ಠ ರೈಡರ್ ಗುರು. 2 ಮಿನಿಟ್ಸ್, ಲಾಸ್ಟ್ 2 ಮಿನಿಟ್ಸ್. 10-9 ಚಾರ್ವಾಕ. ಕೆಲವೊಮ್ಮೆ ಅತ್ತ ಕೆಲವೊಮ್ಮೆ ಇತ್ತ ವಿಜಯಲಕ್ಷ್ಮಿ ಚಂಚಲೆಯಾಗಿದ್ದಾಳೆ. 10-9 ಚಾರ್ವಾಕ. ಯಸ್, ಸೋಲೋ ಡಿಫೆನ್ಸ್. ಯಪ್ಪ, ಗೋಡೆ. 11-9 ಚಾರ್ವಾಕ. ಏಕಾಂಗಿ ಪ್ರಯತ್ನದ ಮೂಲಕ ಹೊರದಬ್ಬಿದಂತಹ ಕವರ್ ಆಟಗಾರ. ಇಲ್ಲಿ ಮತ್ತೆ ಗುರು. 2 ಅಂಕಗಳ ಮುನ್ನಡೆಯಲ್ಲಿ ಚಾರ್ವಾಕ. ಮುಂದಿನ ತಂಡಗಳು ಆಗಮಿಸಿದ್ದೀರಾ. ಕಲ್ಮೊಲೆ ಫ್ರೆಂಡ್ಸ್ ಮತ್ತು ಉತ್ಸಾಹಿ ಗೆಳೆಯರ ಬಳಗ ಅಬ್ಬಡ. ಹಾಲು ಉತ್ಪಾದಕರ ಸಹಕಾರಿ ಸಂಘದ ಅಧ್ಯಕ್ಷರಾಗಿರುವಂತಹ ಸುರೇಶ್ ಓಡಬೈಲ್ ತಾವುಗಳು ವೇದಿಕೆ ಬರಬೇಕು. ನಿತಿನ್ ಅರ್ನಾಡಿ ತಾವುಗಳು ಕೂಡ ವೇದಿಕೆ ಬರಬೇಕು. ಶ್ರೀ ಮಿಥುನ್ ರೈ ಕಾರ್ಕಳ ತಮ್ಮನ್ನು ಕೂಡ ವೇದಿಕೆ ಬರಮಾಡಿಕೊಡುವರಿದ್ದೇವೆ. ವಸಂತ ರೈ ಕಾರ್ಕಳ ಬನ್ನಿ. ಶರೀಫ ಅಬ್ಬಡ ತಾವುಗಳು ಕೂಡ ವೇದಿಕೆ ಬನ್ನಿ. ಅಜಯ್ ಸಾಲಕೆರೆ ಶಿವಶಕ್ತಿ ಕೊಡಿಯಾಳ ಇದರ ಅಧ್ಯಕ್ಷರು. ಈ ಎಲ್ಲ ಪದಾಧಿಕಾರಿಗಳನ್ನ, ಗಣ್ಯ ಅತಿಥಿಗಳನ್ನ ಪ್ರಧಾನ ವೇದಿಕೆಗೆ ಅತ್ಯಂತ ಗೌರವದಿಂದ ಬರಮಾಡಿಕೊಳ್ಳಲಿದ್ದೇವೆ. ದಯವಿಟ್ಟು ಆಗಮಿಸುವಂತ ಕಾರ್ಯಕ್ರಮಕ್ಕೆ ಆರ್ಥಿಕವಾಗಿ, ಶಾರೀರಿಕವಾಗಿ ತುಂಬ ಹೃದಯದ ಸಹಕಾರವನ್ನು ಕೊಟ್ಟಂತಹ ಎಲ್ಲ. ಲಾಸ್ಟ್ ಮಿನಿಟ್ ಪಾಯಿಂಟ್ ಟೇಬಲ್ ಈಸ್ 11-9. 2 ಅಂಕಗಳ ಅಂತರದಲ್ಲಿ ಅಂತಿಮ ನಿಮಿಷ ಜಾರಿಯಲ್ಲಿ ಬಂಧನ. 12-9 ಅಂತಿಮ ನಿಮಿಷ ಜಾರಿಯಲ್ಲಿ 15-9. 6 ಅಂಕಗಳ ಅಂತರದ ಮುನ್ನಡೆ. ಸೆಕೆಂಡುಗಳು ಮಾತ್ರ ಬಾಕಿ ಇದೆ. 15-9 ಗೆಲುವಿನ ಕಡೆ 7ನೆಯ ಸ್ಪರ್ಧೆ ತಾವುಗಳು ಬರಬೇಕು. ಕಪಿಲಶ್ರೀ ಚಾರ್ವಾಕ. ಇಲ್ಲಿಗೆ ಪಂದ್ಯ ಮುಕ್ತಾಯ. ಅಭಿನಂದನೆಗಳು ಕಪಿಲಶ್ರೀ ಚಾರ್ವಾಕ. ಧನ್ಯವಾದಗಳು KSS ಸುಬ್ರಹ್ಮಣ್ಯ. ಥ್ಯಾಂಕ್ ಯು ಫಾರ್ ದ ಪಾರ್ಟಿಸಿಪೇಷನ್. ಅಂಡ್ 6 ಪಂದ್ಯಗಳು ಮುಕ್ತಾಯ. 7ನೆಯ ಪಂದ್ಯ ಉತ್ಸಾಹಿ ಗೆಳೆಯರ ಬಳಗ ಅಬ್ಬಡ. ಬನ್ನಿ ಕಲ್ಮೊಲೆ ಫ್ರೆಂಡ್ಸ್, 2 ತಂಡಗಳು ವೇಗವಾಗಿ ಆಗಮಿಸುವಂತೆ.
ಸುಂದರವಾದಂತಹ ಕನ್ನಡ ನಾಡಿನ ಸಮವಸ್ತ್ರದೊಂದಿಗೆ ಅಬ್ಬಡ, ಅನೇಕ ಬಣ್ಣಗಳೊಂದಿಗೆ ಕಲ್ಮಲೆ. ಮುಂದಿನ ಪಂದ್ಯ ಪ್ರಥಮ ಸುತ್ತಿನ ಅಂತಿಮ ಪಂದ್ಯ ಜನನಿ ಫ್ರೆಂಡ್ಸ್ ಕಡಬ ಮತ್ತು ಶಿವಶಕ್ತಿ ಕೊಡಿಯಾಳ. ಫಸ್ಟ್ ಕಾಲ್ ಫಾರ್ ದ ನೆಕ್ಸ್ಟ್ ಮ್ಯಾಚ್. ಶಿವಶಕ್ತಿ ಕೊಡಿಯಾಳ ಜನನಿ ಫ್ರೆಂಡ್ಸ್ ಕಡಬ ಪ್ರಥಮ ಸುತ್ತಿನ ಲಾಸ್ಟ್ ಮ್ಯಾಚ್. ಆ ಬಳಿಕ ಕ್ವಾರ್ಟರ್ ಫೈನಲ್ ಆರಂಭ. ಪ್ರಥಮ ಕ್ವಾರ್ಟರ್ ಫೈನಲ್ ದುರ್ಗಾಂಬ ಅಲಂಕಾರು ಶ್ರೀಹರಿ ಸ್ಪೋರ್ಟ್ಸ್ ಕ್ಲಬ್. ಪ್ರಥಮ ಕ್ವಾರ್ಟರ್ ಫೈನಲ್ 9ನೇ ಪಂದ್ಯ. ಎಸ್, ಅಬ್ಬಡದ ಆಟಗಾರ ನೋಡಿ. SDM ಉಜಿರೆಯ ವಿದ್ಯಾರ್ಥಿಗಳು, ದೈಹಿಕ ಶಿಕ್ಷಕರಾಗಿರುವಂತಹ ಕೃಷ್ಣಾನಂದ ರಾವ್ ಅವರ ಗರಡಿಯಲ್ಲಿ ಬೆಳೆದಂತಹ ವಿದ್ಯಾರ್ಥಿಗಳು. ಪ್ರಸ್ತುತ ತಂಡದ ತರಬೇತುದಾರರು ಆದ್ದರಿಂದ ಅವರು ಆ ಕುರ್ಚಿಯಲ್ಲಿ ಕೂತ್ಕೊಂಡಿದ್ದಾರೆ. ಆದರೂ ಕೂಡ ಕಾಣಿಯೂರಿನ ಕಬಡ್ಡಿಗೆ ಆತ್ಮೀಯ ಸ್ವಾಗತ. ಕೃಷ್ಣಾನಂದ ರಾವ್ ರಾಷ್ಟ್ರೀಯ ತೀರ್ಪುಗಾರರು, ದೈಹಿಕ ಶಿಕ್ಷಕರು SDM. ದಾಳಿಯೊಂದಿಗೆ ಕದನ ಆರಂಭ. ಜಾನು, ಉತ್ತರ ಕನ್ನಡದ ಪ್ರತಿಭೆ ಜಾನು. ಈ ಹೊತ್ತಲ್ಲಿ ನಮ್ಮ ಜೊತೆ ಇರುವಂತಹ ಮತ್ತೊರು ವಿಶೇಷ ಅತಿಥಿಗಳು ಪ್ರಸಾದ್ ಕಲ್ಮಡ, ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಯುವ ಒಕ್ಕೂಟದ ಅಧ್ಯಕ್ಷರಾಗಿದ್ದಾರೆ. ಅತ್ಯಂತ ಆತ್ಮೀಯವಾಗಿ ಸ್ವಾಗತವನ್ನ ಕೋರ್ತಾ ಇದ್ದಾವೆ ಶ್ರೀ ಪ್ರಸಾದ್ ಕಲ್ಮಡ. ಪ್ರಧಾನ ವೇದಿಕೆಗೆ ಬಂದು ನಮ್ಮ ಗೌರವವನ್ನು ಸ್ವೀಕರಿಸುವಂತೆ. ಆರಂಭದ ಸಮಯ. ಪ್ರಥಮ ಅಂಕವನ್ನ ಅಬ್ಬಡ ತಂಡ ಪಡೆದುಕೊಂಡಿದೆ. SDMನ ವಿದ್ಯಾರ್ಥಿಗಳಲ್ಲಿ ಒಂದಷ್ಟು ಆಟಗಾರರು ಇನ್ನೂ ಕೂಡ ಆಗಮಿಸಲು ಬಾಕಿ ಇದೆ. ದೇವ್ ಅವರನ್ನು ಕಾಣಿಸ್ತಾ ಇಲ್ಲ. ಇನ್ನೊಂದು ತಂಡ ಇರಬಹುದೇ? ಆತ್ಮವಿಶ್ವಾಸದೊಂದಿಗೆ ಆಡಬೇಕಾಗಿದೆ ಪ್ರತಿ ತಂಡಗಳು. ಎದುರಾಳಿಯನ್ನ ನೋಡಬೇಡಿ, ಎದುರಾಳಿಯ ಶಕ್ತಿಯನ್ನು ನೋಡಬೇಡಿ, ತಮ್ಮ ಶಕ್ತಿಗೆ ನಂಬಿಕೆ ಇಡಿ. ಅದು ವಿಜಯದ ದಡವನ್ನ ಸೇರಿಸುತ್ತೆ. ಆರಂಭದ ಸುತ್ತಿನ ಪಂದ್ಯದಲ್ಲಿ 7ನೇ ಥರ್ಡ್ ರೈಟ್ ಮಾಡು ಇಲ್ಲವೇ ಬಡಿದಾಳಿ. ಪ್ರಥಮ ಅಂಕದೊಂದಿಗೆ ಖಾತೆ ಆರಂಭ. ಕಲ್ಮಲೆ ಫ್ರೆಂಡ್ಸ್ 3-1 3-1. ಪ್ರವೇಶ ದ್ವಾರದ ಬಳಿ ದೊಡ್ಡ ಪರದೆ ಇದೆ, ಅಲ್ಲಿ ಕೂಡ ಈ ಸ್ಪರ್ಧೆಯನ್ನ ಕಾಣಬಹುದಾಗಿದೆ. ನೇರ ಪ್ರಸಾರ ಇವತ್ತಿನ ದಿನ ಇಲ್ಲ. ಕ್ರೀಡೆಯ ಮಹೋನ್ನತ ಆಯೋಜನೆ. ಅಂತಿಮ 4 ಸ್ಥಾನಿಗಳಿಗೆ ಬಹುಮಾನವನ್ನು ಕೊಡುವಂತಹ ದೊಡ್ಡ ಬಹುಮಾನಗಳು ವೇದಿಕೆ ಮುಂಭಾಗದಲ್ಲಿ ಕಾಣಬಹುದು. 21ರ ಹುಡುಗಿಯರ ವಿಭಾಗದ ಪ್ರಶಸ್ತಿಗಳ ವಿತರಣೆ ಆಗಿದೆ. ಹುಡುಗರಲ್ಲಿ ಯಾವೆಲ್ಲ ತಂಡ ಇಲ್ಲಿಂದ ಪ್ರಶಸ್ತಿಯೊಂದಿಗೆ ಮರಳಲಿದೆ? ಈ ನಡುವೆ ನೋಡಿ, ಅದು ಕ್ವಾಲಿಟಿ ಕಾಂಬಿನೇಷನ್ ಬಹಳಷ್ಟು ಉತ್ತಮವಾಗಿದೆ. ಅಬ್ಬಡ 6-1 ಅಬ್ಬರದ ಆರಂಭ. एक और अंक मिले हैं. एक तरफा मुकाबला शुरुआती में बहुत ही बेहतरीन स्थिति पर है अब्बड़ा अब्बा. एक और सफलतापूर्वक राइड में कहना चाहूंगा ऑल आउट की ओर, लेकिन एक खिलाड़ी बचे हैं.
ಈ ಪಂದ್ಯಾವಳಿಯಲ್ಲಿ ಪಂದ್ಯಾಕೂಟದ ಉತ್ತಮ ಹಿಡಿತಗಾರನಿಗೆ ವಿಶೇಷ ನಗದು ಪುರಸ್ಕಾರ ಇದೆ, ರೂಪಾಯಿ 1,000. ನಗದು ಮತ್ತು ಫಲಕವನ್ನು ಉದಾರವಾಗಿ ನೀಡಿದಂತಹ ಆದರ್ಶ ತುಂಬತಾಜೆ ಏನಿಕಲ್ಲು ಆಗಮಿಸಿದ್ದೀರಾ. ತಮ್ಮನ್ನು ಅತ್ಯಂತ ಗೌರವ ಆದರ ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದಾವೆ. ಆದರ್ಶ ತುಂಬತಾಜೆ ಏನಿಕಲ್ಲು ಭದ್ರತಾ ಸಿಬ್ಬಂದಿ, ಕುಕ್ಕೆ ಶ್ರೀ ಸುಬ್ರಹ್ಮಣ್ಯ ದೇವಸ್ಥಾನ, ಸುಬ್ರಹ್ಮಣ್ಯ. ಅದೇ ಪ್ರಕಾರ ಪಂದ್ಯಾಟದ ಸವ್ಯಸಾಚಿ ಆಟಗಾರನಿಗೆ ನಗದು ಜೊತೆ ಫಲಕ. ಇದರ ದಾನಿಗಳಾಗಿರುವಂತಹ ಭವಾನಿ ಶೇಷ, ಎಸ್ಎಂ ತುಂಬತ್ತಾಜೆ ಏನೇಕಲ್ಲು, ಉದ್ಯೋಗಿ ಬೆಂಗಳೂರು. ಈ ಹೊತ್ತಲ್ಲಿ ತಾವುಗಳು ಕೂಡ ಆಗಮಿಸಿದಿರಾ. ತಮ್ಮನ್ನು ಕೂಡ ಅತ್ಯಂತ ಗೌರವ ಆದರಗಳಿಂದ ಪ್ರಧಾನ ವೇದಿಕೆಗೆ ಬರಮಾಡಿಕೊಳ್ಳಲಿದ್ದಾವೆ. ಬಂಧುಗಳೇ, ಅನೇಕ ವೀಕ್ಷಕರು ನಮ್ಮ ಜೊತೆ ಇದ್ದಾರೆ. ಅಂಥದ್ರಲ್ಲಿ ಓರ್ವ ಶ್ರೇಷ್ಠ ಅಧ್ಯಾಪಕರಾಗಿದ್ದುಕೊಂಡು, ಶಾಲೆಯ ಮುಖ್ಯ ಅಧ್ಯಾಪಕರಾಗಿದ್ದುಕೊಂಡು ಒಂದು ಗ್ರಾಮೀಣ ಪ್ರದೇಶದ ಶಾಲೆಯನ್ನ ತಾಲೂಕು ಮಟ್ಟದಲ್ಲಿ ಕಬಡ್ಡಿಯಲ್ಲಿ ಪ್ರಥಮ ಸ್ಥಾನವನ್ನು ಗಿಟ್ಟಿಸಿಕೊಳ್ಳುವಲ್ಲಿ ಆ ಶಾಲೆಯ ಮುಖ್ಯ ಉಪಾಧ್ಯಾಯರ ಕಬಡ್ಡಿ ಮೇಲಿರತಕ್ಕಂತಹ ಪ್ರೀತಿ ಅತ್ಯಂತ ಶ್ಲಾಘನೀಯ. ಗೌರವಾನ್ವಿತ ಅಬ್ದುಲ್ ಖಾದರ್ ಸಾಹೇಬ್ ಅವರು ನಮ್ಮ ಜೊತೆ ಇದ್ದಾರೆ. ಪ್ರೀತಿ ಆಧಾರದ ಸ್ವಾಗತ ಸರ್. ತಾವು ಕಬಡ್ಡಿಗೆ ಕೊಡುವಂತಹ ಆ ಗೌರವದ ಆ ಪ್ರೀತಿಗೆ ಮತ್ತೊಮ್ಮೆ ಚಿರಋಣಿ ಎಂಬುದಾಗಿ ಹೇಳುತ್ತಾ ಅಬ್ದುಲ್ ಖಾದರ್ ಸಾರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದಾವೆ. ಈ ನಡುವೆ ಆರಂಭದಲ್ಲೇ ಅಬ್ಬಡ ತಂಡದ ಅಬ್ಬರವನ್ನ ನಾವು ಕಾಣಬಹುದಾಗಿದೆ. 15-4 ಶಿವಶಕ್ತಿ ಕೊಡಿಯಾಳ ಇದರ ಸದಸ್ಯರಾಗಿರುವಂತಹ ಸನತ್ ಕೊಡಿಯಾಳ ಆಗಮಿಸಿದ್ದೀರಾ. ತಮ್ಮನ್ನ ವೇದಿಕೆಗೆ ಕರೆತಂದು ವೇದಿಕೆಗೆ ಆಗಮಿಸಿ ತಾವು ಗೌರವದ ಸ್ಮರಣಿಕೆಯನ್ನ ಶಾಲನ್ನ ಸ್ವೀಕರಿಸುವಂತೆ ಕೋರಿಕೆ. ಶರತ್ ಕೊಡಿಯಾಲ. ಕಳೆದ ಸ್ಪರ್ಧೆ ಹುಡುಗರ ವಿಭಾಗದಲ್ಲಿ ಇಷ್ಟರ ತನಕ ನಡೆದಂತಹ ಸ್ಪರ್ಧೆಯಲ್ಲಿ ಒಂದು ರೋಚಕ ಸ್ಪರ್ಧೆಯಾಗಿತ್ತು. ಬಂಧುಗಳೇ, ಪ್ರಥಮ ಸುತ್ತಿನ ಪಂದ್ಯಗಳು ಮುಕ್ತಾಯವಾದ ಬಳಿಕ ಎರಡನೇ ಸುತ್ತು ಈ ಕೂಟದ ಅತ್ಯಂತ ಶ್ರೇಷ್ಠ 8 ತಂಡಗಳ ನಡುವೆ ನಡೆಯಲಿದೆ. ಸಬ್ಸ್ಟಿಟ್ಯೂಷನ್ ಕೃಷ್ಣಾನಂದರಾವ್ ಸರ್ ತಂಡದ ತರಬೇತುದಾರರು ಆಟಗಾರರನ್ನ ಬದಲಿ ಮಾಡುವ ಮೂಲಕ ಮತ್ತೆ ಹೊಸ ಪ್ರಯೋಗಗಳು ಮಾಡುತ್ತಾ ಇದ್ದಾರೆ. ಅನೇಕ ಪ್ರೋ ತಾರೆಗಳಿಗೆ, ಅನೇಕ ರಾಷ್ಟ್ರೀಯ ಪ್ರತಿಭೆಗಳಿಗೆ ತರಬೇತಿಯನ್ನು ನೀಡಿದಂತಹ ಶ್ರೀ ಕೃಷ್ಣಾನಂದರಾವ್ ಪ್ರಸ್ತುತ ಪ್ರೋ ಕಬಡ್ಡಿಯಲ್ಲಿ ಮಿಂಚುತ್ತಾ ಇರತಕ್ಕಂತಹ ಗಗನ್ ಗೌಡ ಇವರು ಕೂಡ ಇವರ ಶಿಕ್ಷಣದಿಂದ ಬೆಳೆದಂತಹ ಸಾರೆ. ಅಲ್ಲದೆ ಸಚಿನ್ ಪ್ರತಾಪ್ ಆಗಿರಲಿ, ಮಿಥಿನ್ ಗೌಡವಾಗಿರಲಿ ಅನೇಕ ರಾಷ್ಟ್ರೀಯ ಪ್ರತಿಭೆಗಳನ್ನು ತರಬೇತಿಯ ಮೂಲಕ ಬೆಳೆಸಿದಂತಹ ಶ್ರೀ ಕೃಷ್ಣಾನಂದರಾವ್ ಪ್ರಸ್ತುತ ಜೂನಿಯರ್ ವಿಭಾಗದ ಆಟಗಾರನ ಪರಿಚಯ ಮಾಡ್ತಾ ಇದ್ದಾರೆ. ಜೊತೆಯಲ್ಲಿ ಪ್ರಸ್ತುತ ಇನ್ನೋರ್ವ ಕಬಡ್ಡಿಯ ಪ್ರೋ ಕಬಡ್ಡಿಯ ಸ್ಟಾರ್ ಆಟಗಾರ ಸುಶೀಲ್ ಅವರು ಕೂಡ ಕೃಷ್ಣಾನಂದರಾವ್ ಸರ್ ಅವರ ಗರಡಿಯಲ್ಲಿ ಬೆಳೆದಂತಹ ವಿದ್ಯಾರ್ಥಿ. ಮಧ್ಯಂತರ ವಿರಾಮ 17-4 17-4. Yes. Attention for the next match number last in round first. Janani Friends Kadaba and Shivashakti Kodiyala. Here is the second and last call for you. Janani Friends Kadaba and Shivashakti Kodiyala.
ಸರಕಾರಿ ಪ್ರೌಢಶಾಲೆ ಕಾಣಿಯೂರು ಇಲ್ಲಿನ ದೈಹಿಕ ಶಿಕ್ಷಣ ಶಿಕ್ಷಕಿಯಾಗಿರುವಂತಹ ಶ್ರೀಮತಿ ಲಕ್ಷ್ಮೀ ಕೇಟಿ ಆಗಮಿಸಿದಿರಾ. ತಮ್ಮನ್ನ ಗೌರವ ಆದರಗಳಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದಾವೆ. ವೇದಿಕೆಗೆ ಬಂದು ಗೌರವವನ್ನು ಸ್ವೀಕರಿಸುವಂತೆ ತಮ್ಮಲ್ಲಿ ಕೋರಿಕೆ. ಶ್ರೀ ಸುರೇಶ್ KS ಕಲ್ಬಡಗುತ್ತು, ಅಧ್ಯಕ್ಷರು ಸ್ನೇಹಿತರ ಬಳಗ ರಿಜಿಸ್ಟರ್ಡ್ ಕಲ್ಬಡ ಕೊಡಿಯಾಳ. ಶ್ರೀಯುತರು ತಾವುಗಳು ದಯವಿಟ್ಟು ವೇದಿಕೆ ಬಂದು ನಮ್ಮ ಗೌರವವನ್ನು ಸ್ವೀಕರಿಸುವಂತೆ ಮನವಿ. ಉಳ್ಳಾಕುಳು ದೈವಸ್ಥಾನ ಕಲ್ಪಡ ಇದರ ಉಪಾಧ್ಯಕ್ಷರಾಗಿರುವಂತಹ ಯುವರಾಜ್ ಕಲ್ಪಡ ತಾವು ಕೂಡ ವೇದಿಕೆ ಬಂದು ನಮ್ಮ ಗೌರವವನ್ನು ಸ್ವೀಕರಿಸುವಂತೆ ಕೋರಿಕೆ. ಬಂಧುಗಳೇ, ಇಂತಹ ಅನೇಕ ದಾನಿಗಳಾಗಿರಲಿ, ಶಾರೀರಿಕವಾಗಿ ಸಹಕಾರವನ್ನ ಕೊಟ್ಟವರಾಗಿರಲಿ, ಮಾನಸಿಕವಾಗಿ ಆಗಿರಲಿ, ಇಂತಹ ಎಲ್ಲ ಜನರ ಸೇವೆಯೊಂದಿಗೆ ನಮ್ಮ ಕಾಣಿಯೂರಿನ, ನಮ್ಮ ಕಲ್ಬಡದ ಕೊಡಿಯಾಳದ, ನಮ್ಮೂರ ನಮ್ಮ ಕನಸು ಜನಸೇವಾ ಟ್ರಸ್ಟ್ ಈ ರೀತಿಯ ಕಾರ್ಯಕ್ರಮಗಳನ್ನು ಮಾಡ್ತಾ ಇದೆ. ಪಾಯಿಂಟ್ ಟೇಬಲ್ 17-5 ಅಬಾ ಅಂತಿಮ ಒಂದಷ್ಟು ಬಿರುಕು ಬಿಟ್ಟಂತಹ ಬಲೆ ಅಂತಿಮವಾಗಿ ನಿವಾರಿಸಿಕೊಂಡಂತಹ ಡಿಫೆಂಡರ್ಗಳು 6ನೇ ಅಂಕ ಸಂಪಾದನೆ. 17-6 ಪ್ರವೇಶ ದ್ವಾರವನ್ನು ಸೇರಿಕೊಳ್ಳಿ. ಪ್ರಥಮ ಸುತ್ತಿನ ಅಂತಿಮ ಪಂದ್ಯ ಜನನಿ ಫ್ರೆಂಡ್ಸ್ ಕಡಬ ಮತ್ತು ಶಿವಶಕ್ತಿ ಕೊಡಿಯಾಳ. ಅಂತಿಮ 5 ನಿಮಿಷಗಳಲ್ಲಿ 17-6 17-6. ಬೆಳಗ್ಗೆಯಿಂದ ಆರಂಭಗೊಂಡಂತಹ ಕಾರ್ಯಕ್ರಮ ಮಧ್ಯಾಹ್ನ ಸರಿಸುಮಾರು 12 ಗಂಟೆಗೆ ಹುಡುಗಿಯರ ಕಾರ್ಯಕ್ರಮ ಪ್ರಾರಂಭಗೊಂಡು ಸರಿಸುಮಾರು 3-3:30 ಗಂಟೆಗೆ ಮುಕ್ತಾಯಗೊಂಡು ಆ ಬಳಿಕ ಯುವಕರ ಆಟ. ಇದೀಗ ಪ್ರಥಮ ಸುತ್ತಿನ 7ನೇ ಪಂದ್ಯ. ಈ ಕಾರ್ಯಕ್ರಮಕ್ಕೆ ಜಾಹೀರಾತಿನ ಮೂಲಕ ಸಹಕಾರವನ್ನ ಕೊಟ್ಟಿರತಕ್ಕಂಥ ಥರ್ಡ್ ರೈಟ್ ಆಪ್ತ ಹರ್ಬಲ್ ಬ್ಯೂಟಿ ಪಾರ್ಲರ್ ಮತ್ತು ಲೇಡೀಸ್ ಟೈಲರ್ಸ್ ಇದರ ಮಾಲಕರಾಗಿರುವಂತಹ ಜಯಲಕ್ಷ್ಮಿ ಪ್ರವೀಣ್ ಆಚಾರ್ಯ ತಾವುಗಳು ವೇದಿಕೆ ಬಂದು ನಮ್ಮ ಗೌರವವನ್ನು ಸ್ವೀಕರಿಸುವಂತೆ ತಮ್ಮಳಿ ಕೋರಿಕೆ. ಮತ್ತೆ ಬದಲಿ ಪ್ರಯೋಗ 26 ಲಾಸ್ಟ್ 4 ಮಿನಿಟ್ಸ್. ಬನ್ನಿ ಟೀಮ್ ಬರಲಿ. ಜನನಿ ಫ್ರೆಂಡ್ಸ್ ಕಡಬ ಮತ್ತು ಶಿವಶಕ್ತಿ ಈ ಬಾರಿ ಮನಮೋಹಕ ಹಿಡಿತ. ಈ ರೀತಿಯ ಪ್ರತಿರೋಧ ಮತ್ತು ಸಫಲತೆಯ ರೈಡಿಂಗ್ ಮಾಡಿದಲ್ಲಿ ಮರಳಬಹುದಾಗಿದೆ. ಉಳಿದ ಸಮಯದ ಅವಧಿಯಲ್ಲಿ ದೊಡ್ಡ ಬೆಟ್ಟವನ್ನ ದಾಟಬೇಕಾಗಿದೆ ತಂಡ. ಕಲ್ಮಲೆ ಸತತವಾಗಿ ಯಶಸ್ವಿಯ ಅಂಕಗಳು 28 SDM ಅಲ್ಲಿ ಬೆಳೆಯುವಂತಹ ವಿದ್ಯಾರ್ಥಿಗಳು ಈ ನಡುವೆ ಮತ್ತೆ ತಂದ ಅಂಕವನ್ನು ನೀಡಿದ್ದಾರೆ. 22-8 ಇಲ್ಲಿ ನೆರೆದಿರುವಂತಹ ಎಲ್ಲ ಮಕ್ಕಳಾಗಿರಲಿ, ಮಾತೆಯರಾಗಿರಲಿ, ಹಿರಿಯರಾಗಿರಲಿ, ಕಿರಿಯರಾಗಿರಲಿ ಲಾಸ್ಟ್ 3 ಮಿನಿಟ್ಸ್ ಕಾರ್ಯಕ್ರಮದ ಕೊನೆಯ ತನಕ ಇಲ್ಲಿರುವಂತೆ ಅತ್ಯಂತ ಹೆಚ್ಚಿನ ಸಂಖ್ಯೆಯ ವೀಕ್ಷಕರಿದ್ದಲ್ಲಿ ಕಾರ್ಯಕ್ರಮ 100% ಯಶಸ್ಸನ್ನು ಕಾಣಲು ಸಾಧ್ಯ. ಅತ್ಯಂತ ಶಿಸ್ತಿನಿಂದ ಜರುಗುವಂತಹ ಕಬಡ್ಡಿ, ಯಾವುದೇ ತರ್ಕಗಳಿಲ್ಲ, ಅತ್ಯಂತ ಶ್ರೇಷ್ಠ ಆಯೋಜನೆ, ಪೂರಕವಾದಂತಹ ಆಟಗಾರರ ಡಿಸಿಪ್ಲಿನ್ ಇದೆಲ್ಲವೂ ಕೂಡ ಈ ಕಾರ್ಯಕ್ರಮಕ್ಕೆ ಶೋಭೆ ತರುತ್ತಾ ಇದೆ. ಬೋನಸ್ +2 3 ಅಂಕಗಳು. $25-9 25-9 एक तरफा स्थिति पर है मैच. दसवां अंक मिले हैं.
10:25. ಗೌರವಾನ್ವಿತ ಪದ್ಮನಾಭ ಪೊಣ್ಣತಡಿ ಚಾರ್ವಾಕ ತಾವುಗಳು ವೇದಿಕೆಗೆ ಬಂದು ನಮ್ಮ ಗೌರವವನ್ನು ಸ್ವೀಕರಿಸುವಂತೆ ಕೋರಿಕೆ. ಪದ್ಮನಾಭ ಸರ್ ತಾವುಗಳು ಬನ್ನಿ. ಈ ನಡುವೆ ಗೆಲುವಿನ ಕಡೆ ಪ್ರಯಾಣ ಬೆಳೆಸ್ತಾ ಇದೆ ತಂಡ ಅಬ್ಬಡ. ಆದರ್ಶ ತುಂಬತ್ತಾಜೆ ಮತ್ತು ಶ್ರೀ ಭವಾನಿ ಶೇಷ ತಾವುಗಳು ಕೂಡ ವೇದಿಕೆಗೆ ಬಂದು ನಮ್ಮ ಗೌರವವನ್ನು ಸ್ವೀಕರಿಸಬೇಕು. ಈ ಕಾರ್ಯಕ್ರಮದಲ್ಲಿ ವೈಯಕ್ತಿಕ ನಗದು ಮತ್ತು ಫಲಕವನ್ನು ಉದಾರವಾಗಿ ನೀಡಿದಂತಹ ಇಬ್ಬರು ತಾವುಗಳು ದಯವಿಟ್ಟು ವೇದಿಕೆಗೆ ಬಂದು ನಮ್ಮ ಗೌರವವನ್ನು ಪಡೆದುಕೊಳ್ಳುವಂತೆ ಮನವಿ. ಗೆಲುವಿನ ಔಪಚಾರಿಕತೆಯ ಮಾತ್ರ ಬಾಕಿ ಎಂಬ ಸ್ಥಿತಿಯಲ್ಲಿ ಅಬ್ಬಡ ಅಬ್ಬರಿಸ್ತಾ ಇದೆ. ಅಂತಿಮ ನಿಮಿಷ. ಉತ್ಸಾಹಿ ಗೆಳೆಯರ ಬಳಗ ಅಬ್ಬಡ. ದಿನೇಶ್ ಕಾಣು ತಾವುಗಳು ವೇದಿಕೆ ಬಂದು ನಮ್ಮ ಗೌರವವನ್ನು ಸ್ವೀಕರಿಸಬೇಕು. ಈ ನಡುವೆ ಗೆಲುವಿನ ಔಪಚಾರಿಕತೆ ಮಾತ್ರ ಅಬ್ಬಡ. ಟೀಮ್ ಬರ್ಲಿ. ಕಡಬ ಜನನಿ ಫ್ರೆಂಡ್ಸ್ ಮತ್ತು ಶಿವಶಕ್ತಿ ಕೊಡಿಯಾಳ ತಂಡ ಪ್ರವೇಶ ದ್ವಾರದ ಬಳಿ ಇರುವಂತೆ. Sri Ganesh Nadewal, and now the last whistle is yet to come. 28-10. ಬಂಧುಗಳೇ, ಪ್ರಥಮ ಸುತ್ತಿನ ಕೊನೆಯ ಪಂದ್ಯಕ್ಕಾಗಿ ತಂಡಗಳು ಬರುವಂತೆ ಜನನಿ ಫ್ರೆಂಡ್ಸ್ ಕಡಬ ಮತ್ತು ಶಿವಶಕ್ತಿ ಕುಡಿಯಾಳ. ಇಲ್ಲಿಗೆ 7ನೇ ಪಂದ್ಯ ಮುಕ್ತಾಯವಾಗಿದೆ. ಗೆಲುವಿನೊಂದಿಗೆ ಉತ್ಸಾಹಿ ಮುಂದಿನ ಸುತ್ತಿಗೆ ನಿರ್ಗಮನವಾಗ್ತಾ ಇದೆ ತಂಡ ಕಲ್ಮಲೆ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ದ ಪಾರ್ಟಿಸಿಪೇಷನ್. ಡಿಜೆ ಪ್ಲೀಸ್. ಬಂಧುಗಳೇ, 7 ಪಂದ್ಯಗಳಾಗಿವೆ. ಇನ್ನು ಇದರಲ್ಲಿ ಉಳಿಕೆ ಆಗಿರುವುದು ಕೇವಲ 8 ಪಂದ್ಯಗಳು ಮಾತ್ರ. ಇವತ್ತಿನ ದಿನ ನನ್ನನ್ನು ಕರೆಸಿ ಸನ್ಮಾನ ಮಾಡಿದ್ದಕ್ಕೆ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ ನನ್ನೂರಲ್ಲಿ ಕಬಡ್ಡಿ ಇದೆ. ನನ್ನ ಒಂದು 3 ಕಿಲೋಮೀಟರ್ ದೂರದಲ್ಲಿ ಪ್ರಯಾಣವನ್ನು ಬೆಳೆಸ್ತಾ ಇದ್ದಾನೆ. ಎಲ್ಲರಿಗೂ ಕೂಡ ಥ್ಯಾಂಕ್ ಯು ವೆರಿ ಮಚ್. ಕಾರ್ಯಕ್ರಮ ಯಶಸ್ಸಾಗಲಿ ಎಂಬ ಪ್ರಾರ್ಥನೆಯೊಂದಿಗೆ ದ ಮೋಸ್ಟ್ ರೆಸ್ಪೆಕ್ಟೆಡ್ ಪರ್ಸನ್ ಆಫ್ ಕೋಸ್ಟಲ್ ಕರ್ನಾಟಕ ಗಣೇಶ್ ನಡ್ವಾಲ್. ಥ್ಯಾಂಕ್ ಯು ಸರ್. ನಮ್ಮ ಮೇಲಿನ ಪ್ರೀತಿಗೆ ಆಗಮಿಸಿ ನಮ್ಮ ಗೌರವ ಸನ್ಮಾನವನ್ನು ಸ್ವೀಕರಿಸಿ ಎಲ್ಲರ ಪ್ರೀತಿಯನ್ನು ಗಳಿಸಿರ್ತಕ್ಕಂಥ ದಿವಾಕರ್ ಉಪ್ಪಳ ಸರ್ ಅವರಿಗೆ ಜೋರಾದ ಚಪ್ಪಾಳೆ ಬರಲಿ. ಎಲ್ಲ ಕಬಡ್ಡಿ ಪಂದ್ಯಾಟಗಳ ಅತ್ಯಂತ ಸುಂದರವಾದ ನಿರೂಪಣೆಯನ್ನ ವೀಕ್ಷಕ ವಿವರಣೆಯನ್ನು ನೀಡುವವರು ತಾವು ಸರ್. ತಮಗೆ ಮಗದೊಮ್ಮೆ ನಮ್ಮೂರ ನಮ್ಮ ಕನಸು ಟ್ರಸ್ಟ್ನ ಪರವಾಗಿ ಅಭಿನಂದನೆಗಳನ್ನ ಸಲ್ಲಿಸಿಕೊಳ್ಳುತ್ತಾ ಓವರ್ ಟು ವಿಜಯ್. ಸೊ ನಾವೆಲ್ಲ ಪ್ರೀತಿಯಿಂದ ಸನ್ಮಾನ್ಯ ದಿವಾಕರ್ ಉಪ್ಪಳ್ರವರಿಗೆ ಮತ್ತೊಮ್ಮೆ ಧನ್ಯವಾದ ಸಮರ್ಪಣೆಯನ್ನು ಮಾಡಿಕೊಳ್ತಾ ನಮ್ಮ ಜೊತೆಗೆ ಕಾರ್ಯಕ್ರಮದ ಅತ್ಯಂತ ಸುಂದರವಾಗಿ ಕಾರ್ಯಕ್ರಮದ ನಿರ್ವಹಣೆಯನ್ನು ಮಾಡಿರುವಂತ ಗಣೇಶ್ ನಡ್ವಳ್ ಅವರಿಗೂ ಕೂಡ ಧನ್ಯವಾದ ಸಮರ್ಪಣೆಯನ್ನು ಮಾಡಿಕೊಳ್ತಾ ಇದ್ದೇವೆ. ಕಾರ್ಯಕ್ರಮದ ಉದ್ದಕ್ಕೂ ಸನ್ಮಾನ್ಯ ಗಣೇಶ್ ನಡ್ವಳ್ ಅವರು ಕೂಡ ಇರಲಿಕ್ಕಿದ್ದಾರೆ. ಸೊ ನಮ್ಮ ಪ್ರೀತಿಯ ಊರು ಕಬಡ್ಡಿಗೆ ಹೊಸ ಜೀವ ಅರ್ಥ ಎಲ್ಲವನ್ನ ಕೊಟ್ಟಿರುವಂತ ನಮ್ಮ ಊರಿನ ಹೆಮ್ಮೆಯ ಕಾಣಿಯೂರಿಗೆ ಒಂದು ಜೋರಾದ ಕೈ ಚಪ್ಪಾಳೆ ಬರಬೇಕು. ಕೈ ಚಪ್ಪಾಳೆ. ಇಲ್ಲಿ ಸಣ್ಣ ಪುಟ್ಟ ಮಕ್ಕಳಿಂದ ಪ್ರಾರಂಭ ಆಗಿ 50, 60, 70, 80 ವರ್ಷದವರೆಗಿನ ಎಲ್ಲ ಕಬಡ್ಡಿಯ ಅಭಿಮಾನಿಗಳು ಒಂದೇ ಕಡೆಯಲ್ಲಿ ಸೇರಿಕೊಂಡಿದ್ದಾರೆ ಅಂತ ಹೇಳಿದ್ರೆ ಕಬಡ್ಡಿಯನ್ನ ಉಸಿರಿನ ರೀತಿಯಲ್ಲಿ ಪ್ರೀತಿಸ್ತಕ್ಕಂಥ ಮತ್ತೊಂದು ಊರು ಅದು ನಮ್ಮ ಕಾಣಿಯೂರು. ವೆಲ್ಕಮ್ ಗಣೇಶನ. ದಿನೇಶ್ ಟೀಮ್ ಬರ್ತಾ ಇದೆ ಅಂಗಣದ ಒಳಭಾಗಕ್ಕೆ. ಜನನಿ ಫ್ರೆಂಡ್ಸ್ ಕಡಬ ವರ್ಸಸ್ ಶಿವಶಕ್ತಿ ಕೊಡಿಯಾಳ. ದಿನೇಶ್ ನಮ್ಮೆಲ್ಲರ ಪ್ರೀತಿಯ ಕೈ ಚಪ್ಪಾಳೆಯ ಮೂಲಕ ಅಂಗಣದ ಒಳಭಾಗಕ್ಕೆ ತಂಡದ ಆಗಮನವಾಗ್ತಾ ಇದೆ. ಜನನಿ ಫ್ರೆಂಡ್ಸ್ ಕಡಬ ವರ್ಸಸ್ ಶಿವಶಕ್ತಿ ಕೊಡಿಯಾಳ.
ತಂಡ ಆಲ್ರೆಡಿ ಶಿವಶಕ್ತಿ ಕೊಡಿಯಾಳ ನಮ್ಮ ಅಂಗಣದ ಒಳಭಾಗದಲ್ಲಿದೆ. ಜನನಿ ಫ್ರೆಂಡ್ಸ್ ಕಡಬ ತಂಡವನ್ನ ಮತ್ತೊಂದು ಬಾರಿ ಕರೆಯನ್ನ ಕೊಡ್ತಾ ಇದ್ದಾವೆ. ದಯವಿಟ್ಟು ಅಂಗಣದ ಪ್ರವೇಶವನ್ನ ಮಾಡಬೇಕು ಎಂದು ವಿನಂತಿ. ದಿಸ್ ಇಸ್ ಫಸ್ಟ್ ಕಾಲ್ ಫಾರ್ ಟೀಮ್ ಜನನಿ ಫ್ರೆಂಡ್ಸ್ ಕಡಬ. ಹಾಗೇನೆ ಇದಾದ ಬಳಿಕ ಮುಂದಿನ ಪಂದ್ಯಾಕೂಟಕ್ಕಾಗಿ ಸಜ್ಜಾಗಿರಬೇಕು ದುರ್ಗಾಂಬ ಅಲಂಕಾರು ಹಾಗೇನೆ ಶ್ರೀಹರಿ ಸ್ಪೋರ್ಟ್ಸ್ ಕ್ಲಬ್ ತಂಡಗಳು. ಸೊ ಗೆಟ್ ರೆಡಿ ಪ್ಲೀಸ್. ದುರ್ಗಾಂಬ ಅಲಂಕಾರ ವರ್ಸಸ್ ಶ್ರೀಹರಿ ಸ್ಪೋರ್ಟ್ಸ್ ಕ್ಲಬ್. ದಿಸ್ ಇಸ್ ಅ ಫಸ್ಟ್ ಕಾಲ್ ಫಾರ್ ಯು. ನಿಮಗೆ ಪ್ರಪ್ರಥಮ ಕರೆಯನ್ನು ಕೊಡ್ತಾ ಇದ್ದಾವೆ ದುರ್ಗಾಂಬ ಅಲಂಗಾರು ವರ್ಸಸ್ ಶ್ರೀಹರಿ ಸ್ಪೋರ್ಟ್ಸ್ ಕ್ಲಬ್ ತಂಡ. ಓಕೆ, ಇದು ಮೊದಲ ಕ್ವಾರ್ಟರ್ ಫೈನಲ್ ಪಂದ್ಯಾಕೂಟಕ್ಕಾಗಿ ಮೊದಲ ಕರೆಯನ್ನು ಕೊಡ್ತಾ ಇದ್ದಾವೆ. ಟೀಮ್ ಶ್ರೀಹರಿ ಸ್ಪೋರ್ಟ್ಸ್ ಕ್ಲಬ್ ವರ್ಸಸ್ ದುರ್ಗಾಂಬ ಅಲಂಗಾರು ತಯಾರಾಗಿರಿ. ನೋಡಿ, ಫೈನಲ್ 10 ಕೌಂಟ್ ಡೌನ್ಗಳು. ಶಿವಶಕ್ತಿ ಕೊಡಿಯಾಳದ ಎದುರಾಳಿಯಾಗಿರುವಂತಹ ಜನನಿ ಫ್ರೆಂಡ್ಸ್ ಕಡಬ ತಂಡ ಅಂಗಣದ ಪ್ರವೇಶವನ್ನ ಮಾಡೋದಕ್ಕೆ. ಜನನಿ ಫ್ರೆಂಡ್ಸ್ ಕಡಬ. ತಂಡದ ಆಗಮನ ಆಗಬೇಕು. ಜನನಿ ಫ್ರೆಂಡ್ಸ್ ಕಡಬ ಇದರ ಜೊತೆಗೆ ನಮ್ಮೂರ ನಮ್ಮ ಕನಸು ಜನಸೇವಾ ಟ್ರಸ್ಟ್ ರಿಜಿಸ್ಟ್ರೇಡ್ ಕಲ್ಪಡ ಕೊಡಿಯಾಲದ ವತಿಯಿಂದ ಈ ಬಾರಿ ನಡೀತಿರತಕ್ಕಂತಹ ಅದ್ದೂರಿಯ ಅಂಡರ್ 21 ಪುರುಷರ ವಿಭಾಗದ ಕಬಡ್ಡಿ ಹಾಗೆಯೇ ಮಧ್ಯಾಹ್ನಕ್ಕೆ ಮುಕ್ತಾಯ ಕಂಡಿರುವಂತಹ ಮಹಿಳಾ ವಿಭಾಗದ ಕಬಡ್ಡಿ, ಇಷ್ಟರ ಮಟ್ಟಿಗೆ ಕಬಡ್ಡಿಯ ಅಭಿಮಾನಿಗಳು ಸೇರಿ ಈ ಒಂದು ಪಂದ್ಯಾಕೂಟದ ಯಶಸ್ಸಿನ ಜೊತೆಗೆ ತಾವುಗಳು ಪಾಲುದಾರರಾಗ್ತೀರಿ ಅಂತ ಆರಂಭದಲ್ಲಿ ನಮಗೆ ಗೊತ್ತಿರಲಿಲ್ಲ. ಆದ್ರೆ ನಿರೀಕ್ಷೆಯನ್ನ ಮೀರಿ ನಮ್ಮ ಕಬಡ್ಡಿ ಪಂದ್ಯಾಟದ ಯಶಸ್ಸಿಗೆ ನೀವೆಲ್ಲ ಸೇರಿದ್ದೀರಿ. ನಮ್ಮ ಸಂಸ್ಥೆಯ ವತಿಯಿಂದ, ಸಂಘಟನೆಯ ವತಿಯಿಂದ, ಸನ್ಮಾನ್ಯ ಸುಬ್ರಹ್ಮಣ್ಯ ಕೊಡಿಯಾಲ ಅಧ್ಯಕ್ಷರ ವತಿಯಿಂದ, ಎಲ್ಲ ಸಂಘಟಕರ ವತಿಯಿಂದ ಧನ್ಯವಾದವನ್ನು ಸಮರ್ಪಿಸಿಕೊಳ್ತಾ ಇದ್ದೇವೆ. ಫೈನಲ್ 10 ಕೌಂಟ್ ಡೌನ್ ಕೊಡೋಣ. ಸಮಯಗಳು ಕೂಡ ತುಂಬಾ ಕಮ್ಮಿ ಇದೆ. ಅಂಗಣದ ಒಳಭಾಗಕ್ಕೆ ಪ್ರವೇಶವನ್ನ ಮಾಡೋದಕ್ಕೆ 10 ಕೌಂಟ್ ಡೌನ್ಗಳು ಜನನಿ ಫ್ರೆಂಡ್ಸ್ ಕಡಬ ತಂಡಕ್ಕೆ. 10, 9, 8, 7, 6, 5, 4, 3, 2, 1. ಇಲ್ಲಿ ನಮ್ಮ ತೀರ್ಪುಗಾರರು ಹಾಕುವ ಮೂಲಕ ಶಿವಶಕ್ತಿ ಕೊಡಿಯಾಳ ತಂಡವನ್ನ ಮುಂದಿನ ಸುತ್ತಿಗೆ ಕಳುಹಿಸಿಕೊಡ್ತಾ ಇದ್ದಾರೆ. ಹಾಗೆ ಮೊದಲ ಕ್ವಾರ್ಟರ್ ಫೈನಲ್ ಪಂದ್ಯಾಕೂಟಕ್ಕಾಗಿ ದುರ್ಗಾಂಬ ಅಲಂಗಾರು ವರ್ಸಸ್ ಶ್ರೀಹರಿ ಸ್ಪೋರ್ಟ್ಸ್ ಕ್ಲಬ್ ತಂಡ ಅಂಗಣದ ಪ್ರವೇಶವನ್ನ ಮಾಡಬೇಕು. ಓಕೆ, ಒಂದ್ಸಗೆ ನಮ್ಮ ಜೊತೆಗೆ ರೇಷ್ಮಾ ಜಗದೀಶ್ ಅವರಿದ್ದಾರೆ. ರಾಷ್ಟ್ರ ಮಟ್ಟದ ಕ್ರೀಡಾಪಟು. ತಮ್ಮನ್ನ ಬಹಳ ಪ್ರೀತಿಪೂರ್ವಕವಾಗಿ ನಮ್ಮ ಈ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದಾವೆ, ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಳ್ತಾ ಇದ್ದಾವೆ. ರಾಷ್ಟ್ರ ಮಟ್ಟದ ಕ್ರೀಡಾಪಟು ಆಗಿರುವಂತಹ ರೇಷ್ಮಾ ಜಗದೀಶ್, ನಿಮಗೆ ಪ್ರೀತಿಯ ಸ್ವಾಗತದೊಂದಿಗೆ ನಮ್ಮ ವೇದಿಕೆಗೆ ಆಗಮಿಸಬೇಕು ಅಂತ ಕೇಳ್ತಾ ಇದ್ದೇನೆ. ಚೂರು ಶಾರ್ಪ್ ಕೊರ್ಲಿ, ಆ ಟೀಮ್ ಬರ್ಲಿ. ನೋಡಿ, ಸಮಯಗಳು ಬಹಳ ಕಡಿಮೆ ಇದೆ. ನಮ್ಮ ಒಂದು ಡೆಡ್ ಲೈನ್ ಅಂತ ಇರೋದು 10 ಗಂಟೆ. ಇನ್ನು ಕೇವಲ ಅರ್ಧ ಗಂಟೆಯಲ್ಲಿ ಪಂದ್ಯಾಕೂಟ ಮುಗಿಸೋದಕ್ಕೆ ಆಗೋದಿಲ್ಲ. ಆದ್ರೂ ಕೂಡ ಮುಗಿಸಬೇಕು ಅಂತ ಹೇಳುವಂತ ಒಂದು ದೊಡ್ಡ ಆಸೆಯಲ್ಲಿದ್ದೇವೆ. ದುರ್ಗಾಂಬ ಅಲಂಕಾರ ಹಾಗೇನೆ ಶ್ರೀಹರಿ ಸ್ಪೋರ್ಟ್ಸ್ ಕ್ಲಬ್ ತಂಡಕ್ಕೆ ಇದು ಮತ್ತೊಂದು ಕರೆ. ದಯವಿಟ್ಟು ಬರಬೇಕು. ಇದಾದ ಕೂಡಲೇ ಮುಂದಿನ ಪಂದ್ಯಾಟದ ತಂಡಗಳು ಕೂಡ ತಯಾರಾಗಿರಿ. ವಿನಾಯಕ ಬಲ್ನಾಡು ಹಾಗೇನೆ ಕಪಿಲ ಶ್ರೀ ಚಾರ್ವಾಕ ಬಿ, ಈ ತಂಡಗಳು ಮುಂದಿನ ಪಂದ್ಯಾಕೂಟಕ್ಕಾಗಿ ತಯಾರಾಗಿರಬೇಕು. ವಿನಾಯಕ ಬಲ್ನಾಡು, ಕಪಿಲ ಶ್ರೀ ಚಾರ್ವಾಕ ಬಿ. ಅದಾದ ನಂತರದಲ್ಲಿ 11ನೆಯ ಪಂದ್ಯಾಕೂಟಕ್ಕಾಗಿ ಕೊಡಿಮಾರು ಅಬೀರ, ಉತ್ಸಾಹಿ ಗೆಳೆಯರ ಬಳಗ, ಅಬ್ಬಡ್ಕ ತಂಡಗಳು ತಯಾರಾಗಿರಿ. ನಮ್ಮ ಜೊತೆಗೆ ಅಂಗಣದ ಒಳಭಾಗಕ್ಕೆ ಬರುವಾಗ ಟೀಮ್ ಜೊತೆಯಲ್ಲಿ ಟೀಮ್ನ ಒಬ್ಬ ಕೋಚ್ ಹಾಗೇನೆ ಒಬ್ಬ ಮ್ಯಾನೇಜರ್ ಅಥವಾ ತಂಡದ ಮುಖ್ಯಸ್ಥರಿಗೆ ಮಾತ್ರ ಒಳಭಾಗಕ್ಕೆ ಪ್ರವೇಶ ಮಾಡೋದಕ್ಕೆ ಅವಕಾಶ ಇರೋದು. ದಯವಿಟ್ಟು ತಾವುಗಳು ಗಮನಿಸಿಕೊಳ್ಳಬೇಕು. ಒಬ್ಬ ಕೋಚ್ ಹಾಗೇನೆ ಒಬ್ಬ ಮ್ಯಾನೇಜರ್ ಮಾತ್ರ ಅಂಗಣದ ಒಳಭಾಗಕ್ಕೆ ಬರಬೇಕು. ಉಳಿದಂತವರು ದಯವಿಟ್ಟು ಹೊರಭಾಗದಲ್ಲಿ ನಿಂತು ಕುಳಿತು ಪಂದ್ಯಕೂಟದ ವೀಕ್ಷಣೆಯನ್ನ ಮಾಡಬೇಕು ಅಂತ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಸೊ ಅಲಂಕಾರು, ಶ್ರೇಯಸ್ ಎಲ್ಲಿದ್ದೀರಿ? ನಿಮ್ಮ ತಂಡವನ್ನು ಕರೆದು ಒಳಭಾಗಕ್ಕೆ ಬರಬೇಕು. ಶ್ರೇಯಸ್, ದುರ್ಗಾಂಬ ಅಲಂಗಾರು ಹಾಗೇನೆ ಶ್ರೀಹರಿ ಸ್ಪೋರ್ಟ್ಸ್ ಕ್ಲಬ್ ನಿಮಗೆ ಮತ್ತೊಂದು 3ನೇ ಬಾರಿ ಕರೆಯನ್ನ ಕೊಡ್ತಾ ಇದ್ದಾವೆ. ದಯವಿಟ್ಟು ಅಂಗಣದ ಪ್ರವೇಶ ಮಾಡಿ ಅಥವಾ 10ನೆಯ ಪಂದ್ಯಾಟವನ್ನ ಪ್ರಾರಂಭ ಮಾಡಲಿಕ್ಕಿದ್ದೇವೆ. ವಿನಾಯಕ ಬಲ್ನಾಡು ವರ್ಸಸ್ ಕಪಿಲ ಶ್ರೀ ಚಾರ್ವಾಕ ಬಿ ತಯಾರಾಗಿರಬೇಕು. Remixed by DJ
ಜೊತೆಗೆ ನಮ್ಮೆಲ್ಲರ ಪ್ರೀತಿಯಿಂದ ಕೇವಲ ಅಂಡರ್ 21 ಅಥವಾ ವಿದ್ಯಾರ್ಥಿನಿಯರ ಕಬಡ್ಡಿ ಪಂದ್ಯಕೂಟಕ್ಕೆ ಸಜ್ಜಾಗಿರುವಂತಹ ಅಂಗಣ ವೇದಿಕೆ ಇಲ್ಲಿ ಸಿದ್ಧವಾಗಿಲ್ಲ. ಒಂದು ರಾಜ್ಯ ಮಟ್ಟದಲ್ಲಿ ಬೇರೆ ಹಲವಾರು ಪ್ರೋ ಮಾದರಿಯಲ್ಲಿ ನೋಡತಕ್ಕಂತಹ ಅತ್ಯಂತ ಸುಂದರವಾಗಿರುವಂತಹ ಅಂಗಣದ ಸಿದ್ಧತೆ, ಲೈಟಿಂಗ್ ವ್ಯವಸ್ಥೆಗಳು, ಕ್ಷಣ ಕ್ಷಣದಲ್ಲೂ ಕೂಡ ಕುಳಿತಿರತಕ್ಕಂಥ ಪ್ರತಿಯೊಬ್ಬರ ಮನದಲ್ಲಿ ಹೊಸತನದ ಅದೇ ರೀತಿಯ ಉತ್ಸಾಹವನ್ನ ಇಮ್ಮಡಿಗೊಳಿಸತಕ್ಕಂಥ ಸೌಂಡ್ಸ್ ಹಾಗೆಯೇ ಲೈಟಿಂಗ್ಸ್ ಮೂಲಕ ನಮ್ಮ ದೀಪಾ ಸೌಂಡ್ಸ್ ಅಂಡ್ ಲೈಟಿಂಗ್ಸ್ ನಿಜವಾಗ್ಲೂ ಒಂದು ದೊಡ್ಡ ಮಟ್ಟದಲ್ಲಿ ಕಾರ್ಯವನ್ನ ನಿರ್ವಹಣೆ ಮಾಡ್ತಾ ಇದೆ. ಸೊ ಅದರ ದಿನಚರಣ ನಿಮಗೆ ದಿನೇಶ್ ಪೈಕ ಇವರಿಗೆ ನಮ್ಮೆಲ್ಲರ ಪರವಾಗಿ ಧನ್ಯವಾದ ಸಮರ್ಪಣೆಯನ್ನು ಮಾಡಿಕೊಳ್ತಾ ಇದ್ದೇವೆ. ಸೊ ಕೇವಲ ಕಾಣಿಯೂರು ಪುಂಚತಾರು ಮಾತ್ರ ಅಲ್ಲ, ಹತ್ತೂರಿನಲ್ಲಿ ಹೆಸರನ್ನ ಪಡೆದುಕೊಂಡಿರುವಂತಹ ದೀಪಾ ಸೌಂಡ್ಸ್ ಅಂಡ್ ಲೈಟಿಂಗ್ಸ್, ಸೊ ನಿಮಗೆ ನಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕವಾಗಿರುವಂತಹ ಧನ್ಯವಾದದ ಸಮರ್ಪಣೆಯನ್ನು ಮಾಡಿಕೊಳ್ತಾ ಇದ್ದೇನೆ. ಸೊ ಕಾಣಿಯೂರಿನಲ್ಲಿ ಕಬಡ್ಡಿ ಪಂದ್ಯಾಕೂಟಗಳು ನಡೆದ್ರೆ ಅಂಗಣದ ಒಳಭಾಗದಲ್ಲಿ ಯಾವುದೇ ಒಬ್ಬ ಆಟಗಾರರು ಬಂದ್ರೆ ಅಲ್ಲಿ ಸ್ಟಾರ್ ಆಗಿ ಆ ಆಟಗಾರರನ್ನ ಮಾಡತಕ್ಕಂಥದ್ದು ಈ ಪರಿಸರದ ಅದೆಷ್ಟೋ ಆಟೋ ಚಾಲಕರು, ಅದೆಷ್ಟೋ ಬೆಳಿಗ್ಗೆಯಿಂದ ಸಂಜೆವರೆಗೆ ಕೆಲಸಕ್ಕೆ ಹೋಗಿ ಕೂಲಿ ಕೆಲಸವನ್ನ ಮಾಡಿ ಬರ್ತಕ್ಕಂಥವರು, ಇನ್ನೇನೋ ಕಷ್ಟದ ದಿನಗಳನ್ನ ಕಷ್ಟದ ಸಮಯವನ್ನ ನೋಡಿ ಬಂದು ಅವರು ಕೊಡ್ತಕ್ಕಂಥ ಒಂದೊಂದು ಚಪ್ಪಾಳೆ ಈ ಅಂಗಣದ ಒಳಭಾಗದಲ್ಲಿ ಬರತಕ್ಕಂಥ ಪ್ರತಿಯೊಬ್ಬ ಆಟಗಾರರನ್ನ ಕೂಡ ಸ್ಟಾರ್ ಅನ್ನಾಗಿ ಮಾಡ್ತದೆ. ಅಂತ ಒಂದು ತಾಕತ್ತಿರ್ತಕ್ಕಂಥದ್ದು ಆಟಗಾರರಿಗಿಂತ ಹೆಚ್ಚಾಗಿ ಆಟಗಾರರನ್ನ ಹೊರಭಾಗದಲ್ಲಿ ನಿಂತು ಪ್ರೋತ್ಸಾಹವನ್ನ ಕೊಡ್ತಕ್ಕಂತಹ ಈ ಕಬಡ್ಡಿಯ ಅಭಿಮಾನಿಗಳಿಗೆ ಸೊ ನಿಮಗೆ ಧನ್ಯವಾದವನ್ನ ಸಮರ್ಪಣೆ ಮಾಡಿಕೊಳ್ತಾ ಇದ್ದಾವೆ. ಸೊ ಈ ಸ್ಥಳ ಸಾನ್ನಿಧ್ಯದ ಎಲ್ಲ ದೈವಿಕ ಶಕ್ತಿಗಳು ಬಂದಿರುವಂತಹ ತಾಯಂದಿರು, ಸಜ್ಜನ ಬಂಧುಗಳು, ಮಕ್ಕಳು ಪ್ರತಿಯೊಬ್ಬರಿಗೂ ಕೂಡ ವಿಶೇಷವಾಗಿರುವಂತಹ ಧನ್ಯವಾದ ಸಮರ್ಪಣೆ. ಸೊ ಈ ಅಂಗಣ, ಈ ಕಬಡ್ಡಿ ಟೂರ್ನಮೆಂಟ್ ಇಷ್ಟರ ಮಟ್ಟಿಗೆ ಒಂದು ದೊಡ್ಡ ಸದ್ದನ್ನ ಮಾಡ್ತಾ ಇದೆ ಅಂತ ಹೇಳಿದ್ರೆ ಹೊರಭಾಗದಲ್ಲಿ ನಿಂತು ಕುಳಿತು ಪಂದ್ಯಾಕೂಟದ ವೀಕ್ಷಣೆಯನ್ನು ನೋಡ್ತಿರ್ತಕ್ಕಂತಹ ನಮ್ಮೆಲ್ಲ ಕಬಡ್ಡಿಯ ಆಸ್ವಾದಕರು, ಅಭಿಮಾನಿಗಳಿಂದಾಗಿ ಸೊ ನಿಮಗೆ ನಮ್ಮ ಸಂಘಟನೆಯ ವತಿಯಿಂದ ಕೃತಜ್ಞತೆಗಳನ್ನು ಸಲ್ಲಿಸಿಕೊಳ್ತಾ ಇದ್ದೇವೆ, ನಿಮ್ಮ ಸಮಯವನ್ನ ಕೊಟ್ಟು ನಮ್ಮ ಜೊತೆಗೆ ಭಾಗಿಗಳಾಗಿರೋದಕ್ಕೆ. ಸೊ ತಾಯಂದಿರಿಗೆ, ಮಕ್ಕಳಿಗೆ ಎಲ್ಲರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಜೋರು ಚಪ್ಪಾಳೆ. ಎಸ್, ಥ್ಯಾಂಕ್ ಯು ಸೋ ಮಚ್. ಪಂದ್ಯಕೂಟದಲ್ಲಿ ಡಿಜೆ ಮಾಡೋದು. ನಮ್ಮ ಜೊತೆಗೆ ಒಬ್ರು ಹಿರಿಯರಿದ್ದಾರೆ. ಹಿರಿಯರು ಶ್ರೀಯುತ ಕೇಶವಗೌಡ ಕರಂದ್ಲಾಜೆ. ಸೊ ಅವರಿಗೆ ಈ ಸಂದರ್ಭದಲ್ಲಿ ಶಾಲು ಹಾಗೆಯೇ ಸ್ಮರಣಿಕೆಯ ಮೂಲಕ ಗೌರವವನ್ನ ಸಲ್ಲಿಸಬೇಕು ಎಂದು ಕೇಳಿಕೊಳ್ತಾ ಇದ್ದೇನೆ. ಸನ್ಮಾನ್ಯ ಸುಬ್ರಹ್ಮಣ್ಯ ಕಲ್ಪಡಕೊಡಿಯಾಲ ಇವರು ನಮ್ಮ ಸಂಸ್ಥೆಯ ಅಧ್ಯಕ್ಷರು. ಸೊ ಅವರಿಗೆ ಶಾಲು ಸ್ಮರಣಿಕೆಯೊಂದಿಗೆ ಗೌರವದ ಸಲ್ಲಿಕೆಯನ್ನು ಮಾಡಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಟೀಮ್ ಮರೆತುಕೊಂಡು ಸೊ ಬನ್ನಿ, ಟೀಮ್ ಬನ್ನಿ. ದುರ್ಗಾಂಬ ಅಲಂಕಾರ ಹಾಗೇನೆ ಶ್ರೀಹರಿ ಸ್ಪೋರ್ಟ್ಸ್ ಕ್ಲಬ್ ನಿಮಗೆ ಕೊನೆಯ ಕರೆ ಅಥವಾ ಮುಂದಿನ ತಂಡವನ್ನ ವೆಲ್ಕಮ್ ಮಾಡ್ತಾ ಇದ್ದೇವೆ. ಸೊ ಎರಡು ತಂಡವನ್ನ ಕೈ ಬಿಡಬೇಕಾಗಿರುವಂತಹ ಅನಿವಾರ್ಯತೆ ಹತ್ತಿರ ಬರ್ತಾ ಇದೆ. ಯಾಕೆಂತ ಹೇಳಿದ್ರೆ ಸಮಯ ಸಾಕಷ್ಟು ಕಡಿಮೆ ಇದೆ. ದುಂಬುದ ಲೆಕ್ಕ ಇತ್ತೆತ್ತಿ 10-11 ಗಂಟೆಗೆ ಉಂತಾವಡ ಮ್ಯಾಚಿನ. ಅದಕ್ಕಾಗಿ ದುರ್ಗಾಂಬ ಅಲಂಕಾರ ಹಾಗೇನೆ ಶ್ರೀಹರಿ ಸ್ಪೋರ್ಟ್ಸ್ ಕ್ಲಬ್ ತಂಡಕ್ಕೆ ಇದು ಕಟ್ಟ ಕಡೆಯ ಕರೆ. ನಿಮಗೂ ಕೂಡ ಎರಡೂ ತಂಡಕ್ಕೂ ಕೌಂಟ್ ಡೌನ್ ಕೊಡ್ತಾ ಇದ್ದಾವೆ. ಸೊ ಅದರ ಒಳಭಾಗದಲ್ಲಿ ತಂಡ ಇದ್ರೆ ತಂಡದ ಮ್ಯಾನೇಜರ್, ಕೋಚ್ ಯಾರೇ ಇದ್ರು ಕೂಡ ದಯವಿಟ್ಟು ನಿಮ್ಮ ತಂಡ ಇದೆ ಅನ್ನೋದನ್ನ ಬಂದು ತಿಳಿಸಿ, ಅಥವಾ ಮುಂದಿನ ತಂಡಕ್ಕೆ ಕರೆಯನ್ನ ಕೊಡ್ತೇವೆ. ಸೊ 9ನೆಯ ತಂಡ ದುರ್ಗಾಂಬ ಅಲಂಕಾರ ಹಾಗೆಯೇ ಶ್ರೀಹರಿ ಸ್ಪೋರ್ಟ್ಸ್ ಕ್ಲಬ್ ತಂಡ ಇಲ್ಲದಿದ್ರೆ ತಿಳಿಸಿ, ಅಥವಾ ವಿನಾಯಕ ಬಲ್ನಾಡು ಹಾಗೆಯೇ ಕಪಿಲಶ್ರೀ ಚಾರ್ವಾಕ ಬಿ ನೀವು ಬಂದು ಎಂಟ್ರೆನ್ಸ್ ಅಲ್ಲಿ ತಯಾರಾಗಿರಬೇಕು ಅಂತ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಹಾಗೆಯೇ 11ನೆಯ ಪಂದ್ಯಕೂಟಕ್ಕಾಗಿ ಕೊಡಿಮಾರು, ಅಬೀರ, ಉತ್ಸಾಹಿ ಗೆಳೆಯರ ಬಳಗ, ಅಬ್ಬಡಿಕೆ ತಂಡಗಳು ತಯಾರಾಗಿರಬೇಕು. ಉತ್ಸಾಹಿ ಗೆಳೆಯರ ಬಳಗ, ಅಬ್ಬಡ ತಯಾರಾಗಿರಬೇಕು. ಇವಾಗ ಕಟ್ಟ ಕಡೆಯ ಕೊನೆಯ ಬಾರಿ ಕರೆ ಕೊಡ್ತಾ ಇದ್ದೇನೆ. ದುರ್ಗಾಂಬ ಆಲಂಗಾರು ಹಾಗೇನೆ ಶ್ರೀಹರಿ ಸ್ಪೋರ್ಟ್ಸ್ ಕ್ಲಬ್ ತಂಡ ಇಲ್ಲ ಅಂತ ಅನ್ನಿಸ್ತಾ ಇದೆ. ಇದ್ರೆ ಬನ್ನಿ ಕ್ವಿಕ್. ನೋಡಿ, ಸೊ ನಮ್ಮ ಜೊತೆಗೆ ಮತ್ತೊಬ್ರು
ಕಬಡ್ಡಿಯನ್ನ ಬಹಳಷ್ಟು ಗೌರವಿಸಿ ಕಬಡ್ಡಿಯ ಮೂಲಕ ಒಂದು ಹೊಸ ಸಾಮ್ರಾಜ್ಯವನ್ನು ಕಟ್ಟಿರ್ತಕ್ಕಂಥ ಎಡಮಂಗಲ ಶಾಲೆಯ ಮುಖ್ಯೋಪಾಧ್ಯಾಯರು ಸನ್ಮಾನ್ಯ ಖಾದರ್ ಅವರಿದ್ದಾರೆ. ಸೊ ಖಾದರ್ ಸರ್, ನೀವು ದಯವಿಟ್ಟು ವೇದಿಕೆಗೆ ಬರಬೇಕು ಅಂತ ನಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಸೊ ಅವರ ಒಂದು ವಿಷಯವನ್ನ ಕಳೆದ ಬಾರಿ ಕೂಡ ನಾನು ಕೇಳಿ ತಿಳ್ಕೊಂಡಿದ್ದೆ. ತನ್ನ ಒಂದು ಸರ್ಕಾರಿ ಉದ್ಯೋಗ ಆಗಿದ್ರು ಕೂಡ ಅದರಲ್ಲಿ ಬರತಕ್ಕಂತಹ ಸಂಬಳವನ್ನ ಕೂಡ ಕಬಡ್ಡಿಯನ್ನ ಬೆಳೆಸುವ ದೃಷ್ಟಿಯಿಂದ ನೀಡಿರ್ತಕ್ಕಂಥ ಒಬ್ಬ ವ್ಯಕ್ತಿತ್ವ ಸನ್ಮಾನ್ಯ ಖಾದರ್ ಅವರು. ಒಂದು ಜೋರದ ಕೈ ಚಪ್ಪಾಳೆಯನ್ನ ಕೊಡಬೇಕು. ಈ ರೀತಿಯ ಸಾಕಷ್ಟು ಮಂದಿ ಸ್ಪಾನ್ಸರ್ಗಳು ಇದ್ದಾರೆ. ಅವರೊಬ್ಬರು ಸರ್ಕಾರಿ ಉದ್ಯೋಗದಲ್ಲಿದ್ದು ಈ ರೀತಿ ಸ್ಪಾನ್ಸರ್ಶಿಪ್ ಮಾಡ್ತಾರೆ. ನಾನು ನೋಡಿರುವ ಪ್ರಕಾರ ಯಾವುದೋ ಹೋಟೆಲ್ನಲ್ಲಿ ಯಾವುದೋ ಆಟೋ ಚಾಲಕರಾಗಿ ಯಾವುದೋ ಒಬ್ಬ ಡ್ರೈವರ್ ಆಗಿ ಯಾವುದೋ ಒಂದು ಸಣ್ಣ ಪುಟ್ಟ ಕೆಲಸವನ್ನ ಮಾಡಿಕೊಂಡಿದ್ದು ಕೂಡ ಕಬಡ್ಡಿಗೆ ಸ್ಪಾನ್ಸರ್ಶಿಪ್ ಕೊಡ್ತಕ್ಕಂಥ ಅದೆಷ್ಟೋ ಮಂದಿ ವ್ಯಕ್ತಿಗಳನ್ನ ಕೂಡ ನಾವು ಗಮನಿಸಿಕೊಳ್ತಾ ಇದ್ದೇವೆ. ಆ ಎಲ್ಲ ಪ್ರಾಯೋಜಕರುಗಳಿಗೂ ಕೂಡ ಈ ಸಂದರ್ಭದಲ್ಲಿ ಧನ್ಯವಾದ ಸಮರ್ಪಣೆಯನ್ನ ಮಾಡ್ತಾ ಇದ್ದೇನೆ. ಆ ಟೀಮ್ ಬಂದಿದೆ. ತುಲೆ ನೆಕ್ಸ್ಟ್ ದ ಟೀಮ್ ರೆಡಿ ಆದಿಪಡು ಒಂದು ಐದು ಕೂಡಲೇ ನೆಕ್ಸ್ಟ್ ದ ಟೀಮ್ ವಿನಾಯಕ ಬಲ್ನಾಡು ಅಂಚನೆ ಕಪಿಲಶ್ರೀ ಚಾರ್ವಾ ಕಬಿ ರೆಡ್ಡಿ ಟೀಮ್ ದಯಮಾಲ್ ರೆಡಿ ಆದಿಪಡು ಬಂದು ವಿನಂತಿ ನೆಕ್ಸ್ಟ್ ಮ್ಯಾಚ್ ಗಾದು. ಎಸ್ ಆಫ್ ಟೈಮ್ ಇಪ್ಪುನಗ ನಿಕ್ಲೆಗೆ ಎಂಟ್ರಿ ಇಪ್ಪುಂಡು ಗ್ರೌಂಡ್ ತುಲೆಗೆ ಹತ್ತಿ ನಮ್ಮ ಪ್ರವೇಶ ದ್ವಾರದ ಅಡೆಗೆ ವಿನಾಯಕ ಬಲ್ನಾಡು ಅಂಚನೆ ಕಪಿಲಶ್ರೀ ಚಾರ್ವಾ ಕಬಿ ನೆಕ್ಸ್ಟ್ ಮ್ಯಾಚ್ ಗಾದು ರೆಡಿ ಆದಿಪಡು ಬಂದಿರೋ ಪಂದ್ಯಕೂಟಕ್ಕಾಗಿ ವಿನಾಯಕ ಬಲ್ನಾಡು ಕಪಿಲಶ್ರೀ ಚಾರ್ವಾ ಕಬಿ. ಅದರಂತೆ 11ನೆಯ ಪಂದ್ಯಕೂಟಕ್ಕಾಗಿ ಉತ್ಸಾಹಿ ಗೆಳೆಯರ ಬಳಗ ಅಬ್ಬಡ ಹಾಗೇನೆ ಕೋಡಿಮಾರು ಅಪೀರ ತಂಡಗಳು ತಯಾರಾಗಿವೆ. ರಮೇಶ್ ಮಾದೋಡಿ ಜಾತ್ರೋತ್ಸವ ಸಮಿತಿಯ ಅಧ್ಯಕ್ಷರಿವರು. ಸೊ ದಯವಿಟ್ಟು ನಮ್ಮ ಗೌರವದ ಸ್ವೀಕಾರವನ್ನ ಮಾಡಬೇಕು ಎಂದು ಕೇಳಿಕೊಳ್ತಾ ಇದ್ದಾನೆ. ಟಾಸ್ ಒನ್ ಬೈ ಆಲಂಗಾರು, ಚಾಯ್ಸ್ ಕೋರ್ಟ್ ಅನ್ನುವಂತಹ ವಿಷಯ ಬಂದಿದೆ. ಸೊ ವೆಲ್ಕಮ್ ಬ್ಯಾಕ್. ನಮ್ಮ ಕಾಣಿಯವರಿಗೆ ಮತ್ತೊಮ್ಮೆ ಪ್ರೀತಿಯ ಸ್ವಾಗತವನ್ನ ಮಾಡಿಕೊಳ್ತಾ ಕಬಡ್ಡಿಯ ವೀಕ್ಷಣೆಗಾಗಿ ಬಂದಿರುವಂತಹ ಕಬಡ್ಡಿಯ ಎಲ್ಲ ಅಭಿಮಾನಿಗಳಿಗೆ ಮತ್ತೊಂದು ಕಬಡ್ಡಿಯ ಕಲರವ ಪ್ರಾರಂಭ. ಸೊ ಕ್ಷಣಗಳಲ್ಲಿ ಕುತೂಹಲವನ್ನ ಕೆರಳಿಸಬಲ್ಲಂತಹ 21 ವರ್ಷ ವಯಸ್ಸಿನ ಒಳಭಾಗದ ಹುಡುಗರು ಇಷ್ಟು ದಷ್ಟಪುಷ್ಟವಾಗಿರುವಂತಹ ದೇಹದಾಢ್ಯತೆಯನ್ನು ಹೊಂದಿದ್ದಾರೆ. ಈ ಕಬಡ್ಡಿಗೋಸ್ಕರ ತಮ್ಮನ್ನು ತಾವು ಅರ್ಪಿಸಿಕೊಂಡಿದ್ದಾರೆ ಅನ್ನೋದನ್ನ ಮತ್ತೊಂದು ಬಾರಿ ಕಬಡ್ಡಿಯ ಎಲ್ಲ ಅಭಿಮಾನಿಗಳು ವೀಕ್ಷಣೆ ಮಾಡುವುದಕ್ಕೆ ಇವತ್ತು ನಮ್ಮೂರ ನಮ್ಮ ಕನಸು ಜನಸೇವಾ ಟ್ರಸ್ಟ್ ಅವಕಾಶವನ್ನ ಮಾಡಿಕೊಟ್ಟಿದೆ. ಹಾಗಾಗಿ ನಿಮಗೆ ನಮ್ಮೆಲ್ಲ ಅಭಿಮಾನಿಗಳ ಪರವಾಗಿ ಧನ್ಯವಾದ ಸಮರ್ಪಣೆಯನ್ನ ಮಾಡಿಕೊಳ್ತಾ ಇದ್ದೇನೆ. ನಮ್ಮೊಂದಿಗೆ ನಿವೃತ್ತ ದೈಹಿಕ ಶಿಕ್ಷಣ ಶಿಕ್ಷಕರಾಗಿರುವಂತಹ ಸುರೇಶ್ ಪಾಲ್ತಾಡಿ ಇದ್ದಾರೆ. ಸರ್, ನಿಮ್ಮನ್ನ ಪ್ರೀತಿಯಿಂದ ಸ್ವಾಗತಿಸ್ತಾ ಈ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇವೆ. ತಮಗೂ ಕೂಡ ಗೌರವದ ಸಮರ್ಪಣೆಯನ್ನು ನಮ್ಮ ಸಂಘಟಕರು ಮಾಡಬೇಕು ಅಂತ ವಿನಂತಿ. ರಾಜ್ ಕಾಂಪ್ಲೆಕ್ಸ್ನ ಮಾಲಕರು ಹಾಗೆಯೇ ಯುವ ಉದ್ಯಮಿಗಳಾಗಿರುವಂತಹ ಶ್ರೀಯುತ ಚಂದ್ರಶೇಖರ್ ಬರೆಪಾಡಿ ಅವರು ನಮ್ಮ ಜೊತೆಗಿದ್ದಾರೆ. ನಿಮ್ಮನ್ನು ಕೂಡ ಬಹಳ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದಾವೆ. ರಾಶಿ ಕಾಂಪ್ಲೆಕ್ಸ್ ಕಾಣಿಯೂರು ಚಂದ್ರಶೇಖರ್ ಅವರು ಪ್ರೀತಿಯ ಸ್ವಾಗತವನ್ನು ಬಯಸಿಕೊಳ್ತಾ ಇದ್ದಾನೆ. ದೈಹಿಕ ಶಿಕ್ಷಕರಾಗಿರ್ತಕ್ಕಂಥ ಧನಂಜಯ ಕೇನಾಜ್ ಅವರು ನಮ್ಮ ಜೊತೆಗಿದ್ದಾರೆ. ಸರ್, ದಯವಿಟ್ಟು ತಾವು ವೇದಿಕೆಗೆ ಬರಬೇಕು ಅಂತ ವಿನಂತಿ. ಮಹೇಶ್ ಪೈಕಾ ನಮ್ಮ ಜೊತೆಗಿದ್ದಾರೆ. ನಿಮ್ಮನ್ನು ಕೂಡ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದಾವೆ. Third right, do or die. Do or die. Captain and coach, please note the do or die. Third right ನಲ್ಲಿ ದಿ ಪವರ್ ಪ್ಲಸ್ ಇದರ ರಾಧಾಕೃಷ್ಣ ಅವರು ವೇದಿಕೆಗೆ ಬರಬೇಕು ಅಂತ ವಿನಂತಿ. ಪವರ್ ಪ್ಲಸ್ ಇದರ ರಾಧಾಕೃಷ್ಣ ಅವರು 21 ವರ್ಷ ವಯೋಮಾನದ ಒಳಭಾಗದ ಹುಡುಗರು ಇವರು. ಎಲ್ಲಿ ಎದುರಾಳಿಯ ಕೋಟೆಯೊಳಗೆ ನುಗ್ಗುವಂತಹ ಪ್ರಯತ್ನವನ್ನ ತೋರಿಸಿರುವ ಸಂದರ್ಭದಲ್ಲಿ ಒಂದೇ ಒಂದು ಸೆಕೆಂಡ್ಗಳು ಕಣ್ಣು ಮಿಟುಕಿಸುವುದರ ಒಳಗೆ ಕೊಟ್ಟಿರುವಂತಹ ಫಲಿತಾಂಶದ ಹಿಡಿತವದು. 5 ಒಳಭಾಗದಲ್ಲಿ ಮೈರೋಮಾಂಚನಗೊಳಿಸತಕ್ಕಂತಹ ಆಕ್ರಮಣಕಾರಿ ಆಟವನ್ನು ತೋರಿಸುವ ಸಂದರ್ಭದಲ್ಲಿ ಎಂಟಿ ರೈಡ್ ನೊಂದಿಗೆ ತನ್ನ ಅಂಗಣಕ್ಕೆ ವಾಪಸ್.
ಶ್ರೀಹರಿ ಪುಂಚತಾರ್ ವೇದಿಕೆಯ ಬಲಭಾಗದಲ್ಲಿದ್ರೆ ದುರ್ಗಾಂಬಾ ಆಲಂಗಾರು ತಂಡ ವೇದಿಕೆಯ ಎಡಭಾಗದಲ್ಲಿ ಕಂಡು ಬರ್ತಾ ಇದೆ. 5 ಜನರನ್ನು ಒಳಗೊಂಡಿರುವಂತಹ ಆಟಗಾರರ ಆ ಕೋಟೆಯ ಒಳಭಾಗಕ್ಕೆ ಮತ್ತೊಂದು ಬಾರಿ ಚೆಕ್ಸ್ಲಾಂಬಾ 11. ಇಲ್ಲಿ ಶ್ರೀಹರಿ ಸ್ಪೋರ್ಟ್ಸ್ ಕ್ಲಬ್ ಮುಖಾಂತರವಾಗಿ ನುಗ್ಗುವ ಪ್ರಯತ್ನ, ರೈಟ್ ಕಾರ್ನರ್ ಹಿಡಿಯುವಂತಹ ಅಲ್ಪ ಯೋಚನೆಯೊಂದಿಗೆ ಚಾಚಿರುವಂತ ಕೈ ಸಫಲವಾಗಿರತಕ್ಕಂತಹದ್ದು ಅಂಕದ ಆಗಮನದೊಂದಿಗೆ ಶ್ರೀಹರಿ ಸ್ಪೋರ್ಟ್ಸ್ ಕ್ಲಬ್ ಕಡೆಗೆ ಚಾಚಿರುವಂತ ಕೈ. ಇಲ್ಲಿ ದೇಹದ ಅಡತೆಯಲ್ಲಿ ಎಷ್ಟು ನೀಳಕಾಯಗಳನ್ನ ಹೊಂದಿದ್ದಾರೆ ಅನ್ನುವಂಥದ್ದು ಅಷ್ಟರ ಮಟ್ಟಿಗೆ ಇಂಪಾರ್ಟೆನ್ಸ್ ಅಲ್ಲದಿದ್ರೂ ಕೂಡ ತನ್ನ ಒಂದು ಚಾಕಚಕ್ಯತೆಯ ಆಟಗಳು ಗಮನ ಸೆಳೆಯುತ್ತದೆ. ಆಗಮನವಾಗಿದೆ ದುರ್ಗಾಂಬ ಆಲಂಗಾರು ಕಡೆಗೆ ಅಂಕ. ನುಗ್ಗಿದ್ರು ಬಹಳ ಡೀಪ್ ಆಗಿ ನುಗ್ಗುವಂತ ಪ್ರಯತ್ನದಲ್ಲೂ ಕೂಡ ಕೆಲವೊಂದು ಬಾರಿ ಕಾರ್ನರ್ ವಿಭಾಗದಲ್ಲಿ ಎಚ್ಚರಿಕೆಯನ್ನು ತಪ್ಪಿದ್ರೆ ಎಷ್ಟರ ಮಟ್ಟಿಗೆ ಅದರ ಸಫಲತೆಯನ್ನು ಪಡ್ಕೊಳ್ತಾರೆ ರೈಡರ್ಗಳು ಅನ್ನೋದು ಮತ್ತೊಂದು ಬಾರಿ ಗೊತ್ತಾಗ್ತಾ ಇದೆ. ಆಸ್ ಅ 4-3 4-3 ಶ್ರೀಹರಿ ಸ್ಪೋರ್ಟ್ಸ್ ಕ್ಲಬ್ ಮುನ್ನಡೆ ಇದೆ. 4-3 ಅಲ್ಪ ಮುನ್ನಡೆಯಲ್ಲಿ ಶ್ರೀಹರಿ ಸ್ಪೋರ್ಟ್ಸ್ ಕ್ಲಬ್. ಬಹಳ ಡೀಪ್ ಆಗಿ ನುಗ್ಗುವಂತಹ ಪ್ರಯತ್ನವನ್ನು ತೋರಿಸಿದ್ರು. ಸ್ಪಷ್ಟತೆಯ ಪಾದಚಲನೆಗಳೆಲ್ಲ ಅವಶ್ಯಕವಾಗಿರುವಂತಹ ಸಂದರ್ಭದಲ್ಲಿ ಬಹಳ ಪರಿಣಾಮಕಾರಿಯಾಗಿ ತನ್ನ ತಂಡಕ್ಕೆ ಲಾಭದಾಯಕ ಆಗ್ತದೆ. ಇಲ್ಲಿ 4-3 ಸಮಯ ವಿರಾಮದ ಕೋರಿಕೆಯನ್ನು ತೆಗೆದುಕೊಂಡಿರತಕ್ಕಂಥದ್ದು ದುರ್ಗಾಂಬ ಆಲಂಗಾರು. ನಿಖಿಲಿನ ಒವ್ವಂದ ಅವಡು ಬುಕ್ ಹೆಂಗ್ ಪನೋಡು ಕೆಬಿಟ್ಟಿ. ಎಸ್, ಎಲ್ಲೂ ಅವಕಾಶವನ್ನ ಕೊಡದೆ ಮುನ್ನುಗ್ಗಿರುವಂತಹ ನಿರಂತರವಾಗಿ ಅಂಕಗಳ ಗಳಿಕೆಯ ದಾಳಿಗಾರ. 5-3 ಶ್ರೀಹರಿ ತಂಡ ಮುನ್ನಡೆ. ಸೊ ಬ್ಯಾಕ್ ಟು ಬ್ಯಾಕ್ ಪಾಯಿಂಟ್ಸ್, ಬ್ಯಾಕ್ ಟು ಬ್ಯಾಕ್. ಎಸ್, ಇಲ್ಲಿ ದಾಳಿಯಲ್ಲಿ ನಿಹಾದ್ ಯೂನಿವರ್ಸಿಟಿ ಪ್ಲೇಯರ್ ಬ್ಯಾಕ್ ಟು ಬ್ಯಾಕ್ ತನ್ನ ತಂಡಕ್ಕೆ ಬೇಕಾಗಿರುವಂತಹ ಸಾಕಷ್ಟು ಅಂಕದ ಗಳಿಕೆಯನ್ನು ತಂದುಕೊಟ್ಟಿರತಕ್ಕಂತಹ ಅಂಡರ್ 21 ವಿಭಾಗದ ಯುವ ಪ್ರತಿಭೆ. ಎಷ್ಟರ ಮಟ್ಟಿಗೆ ಕರಾವಳಿ ಯುವ ಆಟಗಾರರನ್ನ ಬೆಳೆಸಿಕೊಡ್ತಾ ಇದೆ ಅನ್ನತಕ್ಕಂಥ ಎಲ್ಲ ರೋಚಕತೆಯ ಕ್ಷಣಗಳನ್ನ ಆಟಗಾರರು ಮತ್ತೊಮ್ಮೆ ಸಾಬೀತುಪಡಿಸಿಕೊಳ್ತಾ ಇದ್ದಾರೆ. ಬ್ಯಾಕ್ ಟು ದಿ ಅಟ್ಯಾಕ್ ಮಿಸ್ಟರ್ ನಿಹಾದ್. ಸೂಪರ್ ಟ್ಯಾಕಲ್ ಆನ್ ಇದೆ. ಇಲ್ಲಿ ಅವಕಾಶವನ್ನು ಗಳಿಸಿಕೊಳ್ತಾರೆ ಅನ್ನುವಂತಹ ಸಾಕಷ್ಟು ಪ್ರಶ್ನೆಗಳಿಗೆ ಮುನ್ನುಗ್ಗಿರುವಂತ ನಿಹಾದ್ ಬ್ಯಾಕ್ ಟು ಬ್ಯಾಕ್ ತನ್ನ ಕೆಲಸವನ್ನ ನಿರಂತರವಾಗಿ ತೋರಿಸಿಕೊಳ್ತಾ ಇದ್ದಾರೆ. ಯಾಕೆ ಯೂನಿವರ್ಸಿಟಿ ಲೆವೆಲ್ ನಲ್ಲಿ ಒಬ್ಬ ಶ್ರೇಷ್ಠ ಮಟ್ಟದ ಆಟಗಾರನಾಗಿ ನಿಹಾದ್ ಗುರುತಿಸಿಕೊಂಡಿದ್ದಾರೆ ಅನ್ನೋದನ್ನ ಮತ್ತೊಂದು ಬಾರಿ ಅಂಗಣದ ಬಲಭಾಗದಲ್ಲಿ ಪ್ರೂವ್ ಮಾಡ್ತಾ ಇದ್ದಾರೆ. ಮಿಸ್ಟರ್ ಕಿಶನ್ ಇನ್ನು ತನ್ನ ವಿನ್ನಿಂಗ್ ಆಗಬೇಕಾಗಿರುವಂತಹ ಕೀಯ ಬಳಕೆಯನ್ನ ಮಾಡಬೇಕಾಗಿದೆ. ರೈಟ್ ಕಾರ್ನರ್ ವಿಭಾಗ ಕಿಶನ್ ಉಳಿದುಕೊಳ್ಳುವುದಕ್ಕೆ ಅವಕಾಶವನ್ನ ನೀಡದೇ ಇರತಕ್ಕಂತಹ ಕ್ಷಣವಾಗಿತ್ತು. 3 ಅಂಕದ ಸೇರ್ಪಡೆಯೊಂದಿಗೆ ಆಲ್ ಎಂಟರ್ ಅವಕಾಶವನ್ನು ತೀರ್ಪುಗಾರರು ಕೊಡ್ತಾ ಇದ್ದಾರೆ. ಬಹಳ ದೂರದ ಊರಿನಿಂದ ಯತೀಶ್ ಮೂಡಬಿದ್ರೆ ಹಾಗೆಯೇ ಹರೀಶ್ ಮೂಡಬಿದ್ರೆ ನಮ್ಮನ್ನ ಸೇರ್ಕೊಂಡಿದ್ದಾರೆ. ಸೊ ಅವರು ದಯವಿಟ್ಟು ವೇದಿಕೆಗೆ ಬರಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಯತೀಶ್ ಮೂಡಬಿದ್ರೆ ಹಾಗೆಯೇ ಹರೀಶ್ ಮೂಡಬಿದ್ರೆ ಪ್ರೀತಿಯ ಸ್ವಾಗತವನ್ನು ಮಾಡಿಕೊಳ್ತಾ ಇದ್ದೇವೆ ನಿಮಗೆ. 11-4 ಏನು ಬಲಾಢ್ಯವಾಗಿರತಕ್ಕಂಥ ತಂಡದ ಮುಂದೆ ಅತ್ಯಂತ ಉತ್ತಮವಾಗಿರುವ in favor of Srihari Sports. ಆಫ್ಟರ್ ದಿಸ್ ಮ್ಯಾಚ್ ಇದಾದ ಕೂಡಲೇ ಮುಂದಿನ ಪಂದ್ಯಕೂಟಕ್ಕಾಗಿ ತಯಾರಾಗಿರಿ. ದಯವಿಟ್ಟು ಮತ್ತೊಮ್ಮೆ ವಿನಂತಿ.
ಕುಡಿಮಾರು ಅಬೀರ, ಉತ್ಸಾಹಿ ಗೆಳೆಯರ ಬಳಗ ಅಬ್ಬಡ. ಮೊದಲಾರ್ಧದ ಮುಕ್ತಾಯ. ಎರಡು ಮುಂದಿನ ತಂಡಗಳು ತಯಾರಾಗಿರಬೇಕು. ಕೋಡಿಮಾರು ಅಬೀರ ಹಾಗೆಯೇ ಉತ್ಸಾಹಿ ಗೆಳೆಯರ ಬಳಗ ಅಬ್ಬಡ ತಂಡಗಳು ರೆಡಿಯಾಗಿರಬೇಕು. ಮೊದಲಾರ್ಧದ ಮುಕ್ತಾಯಕ್ಕೆ 13-6 13-6 ತಂಡ ಮುನ್ನಡೆಯಲ್ಲಿದೆ ಶ್ರೀಹರಿ ಸ್ಪೋರ್ಟ್ಸ್ ಕ್ಲಬ್. 13-6 ಇನ್ ಫೇವರ್ ಆಫ್ ಟೀಮ್ ಶ್ರೀಹರಿ ಸ್ಪೋರ್ಟ್ಸ್ ಕ್ಲಬ್. ಗೆಟ್ ರೆಡಿ ಫಾರ್ ದಿ ನೆಕ್ಸ್ಟ್ ಮ್ಯಾಚ್. ಕೋಡಿಮಾರು ಅಬೀರ, ಉತ್ಸಾಹಿ ಗೆಳೆಯರ ಬಳಗ ಅಬ್ಬಡ ಮುಂದಿನ ಪಂದ್ಯಾಟಕ್ಕಾಗಿ ರೆಡಿಯಾಗಿರಬೇಕು. ವೆರಿ ಸ್ಪೆಷಲ್. ನಮ್ಮ ದಿನೇಶ್ ಪೈಕ ಅಂದ್ರೆ ಕೇವಲ ಸೌಂಡ್ಸ್ಗೆ ಮಾತ್ರ ಅಲ್ಲ, ಒಬ್ಬ DJ ಸ್ಪೆಷಲಿಸ್ಟ್ ಅವರು. ಹೆಂಚಿನಗಳಲ್ಲಿ ನಲಿಪಾವನಂಚಿನ ಪವರ್ ಡೈರೆಕ್ಟ್. ಸಾರಿ, ಮುಂದಿನ ಪಂದ್ಯಾಟಕ್ಕಾಗಿ ರೆಡಿ ಆಗಿರಬೇಕು. ವಿನಾಯಕ ಬಲ್ನಾಡು ಹಾಗೇನೆ ಕಪಿಲಶ್ರೀ ಚಾರ್ವಾಕ ಬಿ, ಅದು 10ನೇ ಪಂದ್ಯಾಟ. ಅದಾದ ಕೂಡಲೇ 11ನೇ ಪಂದ್ಯಾಟಕ್ಕಾಗಿ ಕೋಡಿಮಾರು ಅಬೀರ ಹಾಗೇನೆ ಉತ್ಸಾಹಿ ಗೆಳೆಯರ ಬಳಗ ಅಬ್ಬಡ ತಯಾರಾಗಿರಿ. ನೆಕ್ಸ್ಟ್ ಮ್ಯಾಚ್ ನಮ್ಮ ಚಾರ್ವಾಕದ ಹುಡುಗರು ತಯಾರಾಗಿರಿ. ಕಪಿಲಶ್ರೀ ಚಾರ್ವಾಕ ಬಿ ಹಾಗೇನೆ ವಿನಾಯಕ ಬಲ್ನಾಡು. ಪಾಯಿಂಟ್ ಟೇಬಲ್ ನಲ್ಲಿ ಉಚ್ಚಂಗಿ 13-6 13-6 13ರಲ್ಲಿ ಶ್ರೀಹರಿ ಸ್ಪೋರ್ಟ್ಸ್ ಕ್ಲಬ್ ಹಾಗೇನೆ 6ರಲ್ಲಿದೆ ತಂಡ ದುರ್ಗಾಂಬ ಅಲಂಗಾರು. ಎಲ್ಲಿ ಪಾಯಿಂಟ್ ಅನ್ನು ಗಳಿಸಿಕೊಳ್ಳಬಹುದು, ಎಲ್ಲಿ ಅವಕಾಶಗಳು ಸಿಗುತ್ತೆ ಅದೆಲ್ಲವನ್ನು ಕೂಡ ಸದುಪಯೋಗ ಪಡಿಸಿಕೊಳ್ತಕ್ಕಂತಹ ಸುಂದರ ಕ್ಷಣಗಳಿಗಾಗಿ ಪ್ರತಿಯೊಬ್ಬ ರೈಡರ್ಗಳು ಕೂಡ ಹಾತೊರಿತಾ ಇರ್ತಾರೆ, ಯೋಚನೆಯನ್ನ ಮಾಡ್ತಾ ಇರ್ತಾರೆ, ಹೆಜ್ಜೆಯನ್ನ ಮುಂದಕ್ಕೆ ಇಡ್ತಾ ಇರ್ತಾರೆ. ಇದೇ ನಡೀತಾ ಇದೆ ಇಲ್ಲಿ. ಆದರೆ ಪ್ರತಿ ಸಂದರ್ಭದಲ್ಲಿ ಇಷ್ಟರವರೆಗೆ ನಾವು ಗಮನಿಸಿಕೊಂಡಿರುವಂತೆ ಶ್ರೀಹರಿ ಸ್ಪೋರ್ಟ್ಸ್ ಕ್ಲಬ್ ಮುನ್ನಡೆಯನ್ನ ಕಾಯ್ದಿರಿಸಿಕೊಂಡಿದೆ. ಬಹಳ ಟೆಕ್ನಿಕ್ ಅನ್ನ ಯೂಸ್ ಮಾಡಿಕೊಳ್ತಾ ಇದೆ. ಹಾಗೇನೆ ಒಂದು ಸ್ಪಷ್ಟತೆಯ ಪಾದಚಲನೆಗಳು, ಎಲ್ಲಿ ತನ್ನ ನಿರಂತರವಾಗಿರುವಂತಹ ತರಬೇತಿಗಳು ಉಪಯೋಗವನ್ನ ಪಡ್ಕೊಳ್ತದೆ ಅಂತ ಹೇಳಿದಾಗ ತನ್ನ ತಂಡ ಮುನ್ನಡೆಯಲ್ಲಿ ಎಷ್ಟರ ಮಟ್ಟಿಗೆ ತಾನು ಪಾಲನ್ನ ಕೊಡಬಹುದು ಅನ್ನುವಂಥ ಯೋಚನೆಯನ್ನ ಪ್ರತಿ ಆಟಗಾರ ಮಾಡ್ತಾ ಇರ್ತಾನೆ. ಆ ಆಟಗಾರನ ಯೋಚನೆಗೆ ತಕ್ಕಂತೆ ಅಂಕಗಳು ಬಂದಾಗ ತನ್ನ ತರಬೇತಿಗಳು ಇಲ್ಲಿ ಪೂರ್ಣ ಪ್ರಮಾಣದಲ್ಲಿ ಕೆಲಸವನ್ನ ಮಾಡಿನೇ ಮಾಡುತ್ತೆ. ಅಲ್ಲಿ ಒಂದಷ್ಟರ ಮಟ್ಟಿಗೆ ಆಕ್ರಮಣಕಾರಿ ಆಟವನ್ನ ಆಡ್ತಾನೆ ಅಂತ ಕಿಶನ್ ಅವರು ಹೆಜ್ಜೆಯನ್ನ ಮುಂದಕ್ಕಿಟ್ರು. ಮತ್ತೆ ಎದುರಾಳಿಯ ಶ್ರೀಹರಿಯ ಅಂಗಣದ ಒಳಭಾಗದ ಕೋಟೆಯ ಒಳಗಡೆ ಬಂದಿ ಆಗ್ತಾ ಇದ್ದಾರೆ. 14-6 ಕಂಡು ಬರ್ತಾ ಇದೆ. 14-6 ಶ್ರೀಹರಿ ಸ್ಪೋರ್ಟ್ಸ್ ಕ್ಲಬ್ ತಂಡದ ಒಂದೊಳ್ಳೆಯ ಮುನ್ನಡೆ. ಇದು ಕಂಬ್ಯಾಕ್ ಮಾಡಿಕೊಳ್ಳಬಹುದು. ಕೊನೆ 5 ನಿಮಿಷದ ಸೂಚನೆ ಬಂದಿದೆ. Captain coach, please note the final 5 minutes remaining for the full time. ಕೊನೆಯ 5 ನಿಮಿಷಗಳು ಬಾಕಿ. 14-6 ಶ್ರೀಹರಿ ಸ್ಪೋರ್ಟ್ಸ್ ಕ್ಲಬ್ ತಂಡದ ಮುನ್ನಡೆ ಇದೆ. ಮುನ್ನಡೆಗಳೆಲ್ಲ ಸಾಕಷ್ಟಿದ್ರು ಮತ್ತೆ ಕೈ ಚಾಚುವಂತಹ ಎಲ್ಲ ರೀತಿಯ ಅವಕಾಶಗಳಿಗೆ ಬಹಳ ಡೀಪ್ ಆಗಿ ನುಗ್ಗುವಂತ ಪ್ರಯತ್ನವನ್ನ ತೋರಿಸಿಕೊಡ್ತಾ ಇದ್ದಾರೆ ನಮ್ಮ ಅಲಂಗಾರು ಕಡೆಯ ಆಟಗಾರ. ಇಲ್ಲಿ ನುಗ್ಗಿರುವ ಸಂದರ್ಭದಲ್ಲಿ ಒಳಗಿನ ಒಂದು ಆ ಎಕ್ಸ್ಟ್ರಾರ್ಡಿನರಿ ಶಕ್ತಿ ಏನನ್ನೋದನ್ನ ಮತ್ತೆ ಶ್ರೀಹರಿ ತಂಡ ಒತ್ತಿ ತೋರಿಸ್ತಾ ಇದೆ. ತನ್ಮೂಲಕ ಅಂಕ ಡೂ ಆರ್ ಡೈ ನಲ್ಲಿ ಸಫಲತೆಯನ್ನು ಪಡ್ಕೊಳ್ತಾರ ಮಿಸ್ಟರ್? ಹೋಟೆಲ್ ಲಕ್ಷ್ಮಿ ಇದರ ಮಾಲಕರು ಪ್ರಸಾದ್ ಮೀಜೆ ಅವರು ನಮ್ಮ ಜೊತೆಗಿದ್ದಾರೆ. ದಯವಿಟ್ಟು ವೇದಿಕೆಗೆ ಬರಬೇಕು. 2 ಅಂಕದ ಸೇರ್ಪಡೆ. ಉಳಿದಿರುವ ಏಕಾಂಗಿ ಆಟಗಾರ ತಮ್ಮ ತಂಡದ ಒಳಭಾಗದಲ್ಲಿ ಎಷ್ಟು ಜನ ಇದ್ದಾರೆ ಅಂತೇಳಿ ಯೋಚನೆ ಮಾಡೋದಕ್ಕಿಂತ ಬದಲಾಗಿ ತನ್ನೊಳಗಿನ ಶಕ್ತಿ ಎಂತಹದ್ದು ಅನ್ನೋದನ್ನ ಕಟ್ಟೆಕಡೆಯ ಆಟಗಾರ ಬಹಳ ಒಳ್ಳೆ ರೀತಿಯಲ್ಲಿ ಥಿಂಕ್ ಮಾಡಿದ್ರು. ಅದಕ್ಕೆ ಬೇಕಾಗಿರುವಂತಹ ಅಂಕಗಳು ಬಂದಿದೆ. ಸೂಪರ್ ಟ್ಯಾಕಲ್ ಆನ್ ಇದೆ. ಈ ಒಂದೇ ಸಂದರ್ಭಕ್ಕೆ 2 ಅಂಕವನ್ನ ಗಳಿಸಿಕೊಡಬಹುದಿತ್ತು. ಆದ್ರೆ ರೈಡರ್ ಸೇಫ್. ಶ್ರೀಹರಿ ಕಡೆಗೆ ಮತ್ತೆ ಅಂಕದ ಸೇರ್ಪಡೆಯಾಗಿದೆ. ಕಳೆದ ರೈಡ್ ನಲ್ಲಿ ಅಂಕವನ್ನ ಗಳಿಸಿ ತಂದಿದ್ದಂತಹ ಅಲಂಗಾರು ತಂಡದ ಆಟಗಾರನ ಮತ್ತೊಂದು ಬಾರಿಯ ಪ್ರಯತ್ನ ಕಂಡು ಬರ್ತಾ ಇದೆ. ಇಲ್ಲಿ 1, 2, 3 ಆಸೆಗಳು ಸಾಕಷ್ಟಿತ್ತು. ಅವಕಾಶವನ್ನ ಕೊಟ್ಟಿಲ್ಲ ಶ್ರೀಹರಿ ಸ್ಪೋರ್ಟ್ಸ್ ಕ್ಲಬ್. ಕೊನೆಯ 3 ನಿಮಿಷ
ಕ್ಯಾಪ್ಟನ್ ಕೋಚ್ ಪ್ಲೀಸ್ ನೋಟ್ ಫೈನಲ್ 3 ಮಿನಿಟ್ ರಿಮೈನಿಂಗ್. ಮುಂದಿನ ಪಂದ್ಯಾಟದ ತಂಡಗಳು ತಯಾರಾಗಿರಿ. ವಿನಾಯಕ ಬಲ್ನಾಡು, ಕಪಿಲ ಶ್ರೀ ಚಾರ್ವಾಕ ಬಿ. ಗೆಟ್ ರೆಡಿ ಫಾರ್ ದಿ ನೆಕ್ಸ್ಟ್. ವಂಡರ್ಫುಲ್, ಬಹಳ ಅದ್ಭುತವಾಗಿರುವಂತಹ ಹಿಡಿತ ಲೆಫ್ಟ್ ಕಾರ್ನರ್. ಇನ್ನು ಸಾಕಷ್ಟು ಅಂಕವನ್ನು ಗಳಿಸಿಕೊಳ್ಳಬಹುದು, ಅದಕ್ಕೆ ಅವಕಾಶಗಳಿದೆ. 21-9 in favor of Srihari. 21-9 ಶ್ರೀಹರಿ ಸ್ಪೋರ್ಟ್ಸ್ ಕ್ಲಬ್ ಇದೆ. 21-9 ಇನ್ ಫೇವರ್ ಆಫ್ ಟೀಮ್ ಶ್ರೀಹರಿ ಸ್ಪೋರ್ಟ್ಸ್ ಕ್ಲಬ್. ನಿರಂತರವಾಗಿರ್ತಕ್ಕಂತಹ ಆರೋಗ್ಯ ಚಿಕಿತ್ಸೆಯ ಸಹಾಯಕರು ನಮ್ಮ ಜೊತೆಗೆ ದೊಡ್ಡ ಮಟ್ಟದಲ್ಲಿ ಸಹಕಾರವನ್ನು ಕೊಟ್ಟಿದ್ದಾರೆ. ನಿಮಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ತುಂಬಿರುವ ತಂಡದ ಒಳಭಾಗಕ್ಕೆ ನುಗ್ಗಿರುವಂತಹ ಶ್ರೀಹರಿ ಸ್ಪೋರ್ಟ್ಸ್ ಕ್ಲಬ್ ತಂಡದ ಆಟಗಾರ. ಕೊನೆಗೆ 2 ನಿಮಿಷದ ಸೂಚನೆ ಬಂದಿದೆ. ಲಾಸ್ಟ್ 2 ನಿಮಿಷ ಬಾಕಿ ಒಂದು ಮ್ಯಾಚ್ ನಮ್ಮ ಮುಗಿಪಾಯರ. ನೆಕ್ಸ್ಟ್ ಮ್ಯಾಚ್ಗೆ ಅದು ದಯಮಾಲ್ತ ರೆಡಿ ಆದಿಪ್ಪಲೆ. ವಿನಾಯಕ ಬಲ್ನಾಡು, ಕಪಿಲ ಶ್ರೀ ಚಾರ್ವಾಕ ಬಿ. ದ ಫೈನಲ್ 5 ಒಳಭಾಗದಲ್ಲಿ ಎಷ್ಟರ ಮಟ್ಟಿಗೆ ಪ್ರಖರತೆಯ ದಾಳಿಯ ಸಂಘಟನೆಯನ್ನ ಮಾಡಬಹುದು ಆಲಂಗಾರು? ಇಲ್ಲ, ನುಗ್ಗಬಹುದಾಗಿತ್ತು, ಆದ್ರೆ ತಂಡದ ಒಳಗಿನ ಸಂಘಟನೆಯ ಶಕ್ತಿ ಏನಂತ ಮತ್ತೊಂದು ಬಾರಿ ಪ್ರೂವ್ ಮಾಡಿದೆ ಇಲ್ಲಿ ಶ್ರೀಹರಿ ಸ್ಪೋರ್ಟ್ಸ್ ಕ್ಲಬ್. ಅಂಕದ ಸೇರ್ಪಡೆಯಲ್ಲಿ ಗಣನೀಯವಾಗಿರುವಂತ ಮುನ್ನಡೆ ಇದೆ. ಕರೆಕ್ಟ್ ಅಲ್ಲ? So Mr. Sujit ಅನ್ಸುತ್ತೆ ಚೆಕ್ಸ್ ನಂಬರ್ 44 ಶ್ರೀಹರಿ ಕಡೆಯಿಂದ. 6 ಜನ ಒಳಭಾಗದಲ್ಲಿ ಬೋನಸ್ ಆನ್ ಇದೆ. ರಾಡರ್ ಔಟ್. ಅಲಂಗಾರು ಕಡೆಗೆ ಅಂಕದ ಸೇರ್ಪಡೆ. ಕೊನೆ 2 ನಿಮಿಷದ ಸೂಚನೆ. ಕೊನೆ ನಿಮಿಷ 1 ನಿಮಿಷದ ಸೂಚನೆ ಬಂದಿದೆ. 1 ನಿಮಿಷದಲ್ಲಿ ಪಂದ್ಯದ ಗತಿ ಬದಲಾಗಬಹುದಾ ಅನ್ನುವಂತ ಸಾಕಷ್ಟು ಪ್ರಶ್ನೆ. ಆದರೆ ಶ್ರೀಹರಿ ಮತ್ತೆ ಅಟ್ಯಾಕ್ ತನ್ನ ಡಿಫೆನ್ಸ್ ವಿಭಾಗವನ್ನ ಬಹಳ ಒಳ್ಳೆಯ ರೀತಿಯಲ್ಲಿ ಉಪಯೋಗಿಸಿಕೊಂಡಿದೆ. ನಿಮಿಷದಿಂದ ಸೆಕೆಂಡ್ಗಳತ್ತ. ಸುರೇಶ್ ಓಡಬಾಯಿ ಅಧ್ಯಕ್ಷರು, ಕಾಣಿಯೂರು ಹಾಲು ಉತ್ಪಾದಕರ ಸಂಘ ಕಾಣಿಯೂರು ಬಂದಿದ್ದಾರೆ. ಸೊ ನೀವು ಎಲ್ಲಿದ್ರೂ ದಯವಿಟ್ಟು ವೇದಿಕೆಗೆ ಬನ್ನಿ. ನಿಮಗೆ ಒಂದು ನಮ್ಮ ಸಂಸ್ಥೆಯ ವತಿಯಿಂದ ಗೌರವ ಇದೆ, ಅದನ್ನು ದಯವಿಟ್ಟು ಸ್ವೀಕರಿಸಿಕೊಳ್ಳಬೇಕು ಎಂದು ಪ್ರೀತಿಯಿಂದ ವಿನಂತಿಸಿಕೊಳ್ತಾ ಇದ್ದೇವೆ. ಹದಿಮೂರು ಅಂಕಗಳ ಬೃಹತ್ ಮುನ್ನಡೆಯಲ್ಲಿ ಶ್ರೀಹರಿ ತಂಡ. 23-10, 24-10, 24-10. ಹೆಚ್ಚು ಕಡಿಮೆ ಪಂದ್ಯಾಟದ ಮುಕ್ತಾಯದತ್ತ ಬರ್ತಾ ಇದ್ದೇವೆ. ಇಲ್ಲಿಗೆ ಪಂದ್ಯಾಟದ ಮುಕ್ತಾಯವಾಗಿದೆ. ಮುಂದಿನ ಸುತ್ತಿಗೆ ಪಾದಾರ್ಪಣೆಯನ್ನ ಮಾಡಿರತಕ್ಕಂಥ ತಂಡ ನಮಗೆಲ್ಲ ಗೊತ್ತಿರುವಂತೆ ಟೀಮ್ ಶ್ರೀಹರಿ ಸ್ಪೋರ್ಟ್ಸ್ ಕ್ಲಬ್. ಭಾಗವಹಿಸಿರತಕ್ಕಂಥ ದುರ್ಗಾಂಬ ಅಲಂಕಾರ ತಂಡಕ್ಕೂ ಕೂಡ ಧನ್ಯವಾದ ಸಮರ್ಪಣೆಯನ್ನು ಮಾಡಿಕೊಳ್ತಾ ಇದ್ದೇವೆ. ಮುಂದಿನ ಪಂದ್ಯಕೂಟಕ್ಕಾಗಿ ಅಂಗಣದ ಒಳಗೆ ಪ್ರವೇಶವನ್ನ ಮಾಡಿಕೊಳ್ಳೋದಕ್ಕೆ ಮತ್ತೊಮ್ಮೆ ವಿನಂತಿ. ವಿನಾಯಕ ಬಲ್ನಾಡು ವರ್ಸಸ್ ಕಪಿಲ ಶ್ರೀ ಚಾರ್ವಾಕ ಬಿ. ಗೆಟ್ ರೆಡಿ ಅಂಡ್ ಪ್ಲೀಸ್ ಇನ್. ವಿನಾಯಕ ಬಲ್ನಾಡು ವರ್ಸಸ್ ಕಪಿಲ ಶ್ರೀ ಚಾರ್ವಾಕ ಬಿ. ಮುಂದಿನ ಮತ್ತೆ ಸಜ್ಜಾಗ್ತಾ ಇದ್ದಾರೆ ಸನ್ಮಾನ್ಯ ಗಣೇಶ್ ಸರ್ ಇವರು. ಸೊ ಮತ್ತೊಮ್ಮೆ ಅವರಿಗೆ ಹಾರ್ದಿಕವಾಗಿರುವಂತಹ ಸ್ವಾಗತವನ್ನು ಬಯಸಿಕೊಳ್ತಾ ಇದ್ದೇನೆ. ಗೆಟ್ ರೆಡಿ ಫಾರ್ ದಿ ನೆಕ್ಸ್ಟ್ ಟೀಮ್. ಬರಬೇಕು ಅಂಗಣದ ಒಳಭಾಗಕ್ಕೆ. ಕಳೆದ 18ನೇ ತಾರೀಕಿಗೆ, ಜನವರಿ 18ನೇ ತಾರೀಕಿಗೆ ಇದೇ ರೀತಿಯ ಅಂಡರ್ 21 ವಯಸ್ಸಿನ ಹುಡುಗರ ಪಂದ್ಯಕೂಟವನ್ನು ನಡೆಸಿಕೊಟ್ಟು ಒಂದು ಯಶಸ್ವಿ ಸಂಘಟನಾ ತಂಡವಾಗಿ ಗುರುತಿಸಿಕೊಂಡಿರತಕ್ಕಂಥ ಪುತ್ತೂರಿನ ವಿನಾಯಕ ಬಲ್ನಾಡು ಬಟ್ಟಿ ವಿನಾಯಕನ ಕ್ಷೇತ್ರದಿಂದ ಆಗಮಿಸಿ ಉಳ್ಳಾಲ್ತಿ ಅಮ್ಮನ ಸನ್ನಿಧಾನದಿಂದ ಬಂದಿರತಕ್ಕಂಥ ವಿನಾಯಕ ಬಲ್ನಾಡು ತಂಡವನ್ನ ಅಂಗಣದ ಒಳಭಾಗಕ್ಕೆ ಪ್ರೀತಿಯಿಂದ ನಮ್ಮೆಲ್ಲರ ಜೋರಾದ ಕೈ ಚಪ್ಪಾಳೆಯ ಮೂಲಕ ಸ್ವಾಗತಿಸಿಕೊಳ್ತಾ ಇದ್ದಾವೆ. ಟೀಮ್ ವಿನಾಯಕ ಬಲ್ನಾಡು ಬರಬೇಕು ಅಂಗಣದ ಒಳಭಾಗಕ್ಕೆ. ಹಾಗೆಯೇ ಎದುರಾಳಿಯ ತಂಡ ತನ್ನ ಸಿಂಗಾರಿ ಮೇಳದ ಮೂಲಕ ರಾಷ್ಟ್ರದಾದ್ಯಂತ ಧ್ವನಿಯಾಗಿದ್ದ ಕಪಿಲ ಶ್ರೀ ಚಾರ್ವಾಕ ಕಬಡ್ಡಿ ಅಂಗಣದ ಒಳಭಾಗದಲ್ಲಿ ತೊಡೆಯನ್ನ ತಟ್ಟಿ ಕೇಲ್ ಕಬಡ್ಡಿಯ ಮೂಲಕ ಒಂದು ಹೊಸತನದ ಹುಮ್ಮಸ್ಸನ್ನ ತೋರಿಸುವುದಕ್ಕೆ ಅಂಗಣದ ಪ್ರವೇಶವಾಗ್ತಾ ಇದೆ. ಕಪಿಲ ಶ್ರೀ ಚಾರ್ವಾಕ
ಗಿಲಿ 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 ಸಂಗಡದ ಬಲಭಾಗಕ್ಕೆ ನಿಮ್ಮೆಲ್ಲರ ಶಿಲ್ಲ, ನಿಮ್ಮೆಲ್ಲರ ಚಪ್ಪಾಳೆ, ನಿಮ್ಮೆಲ್ಲರ ಪ್ರೋತ್ಸಾಹದೊಂದಿಗೆ ಟೀಮ್ ಎಂಟರ್ ಆಗ್ತಾ ಇದೆ. ಗಟ್ಟಿ ಹುಡುಗರ 21 ವರ್ಷ ವಯೋಮಾನದ ಒಳಭಾಗದಲ್ಲೂ ಕೂಡ ಈ ರೀತಿಯಲ್ಲಿ ಬಲಿಷ್ಠವಾಗಿ ಬೆಳೆದಿರುವಂತಹ ಹುಡುಗರು ನಮ್ಮ ಊರಿನಲ್ಲೂ ಇದ್ದಾರೆ ಅನ್ನೋದನ್ನ ಪ್ರೂವ್ ಮಾಡಿರುವ ಕಪಿಲಶ್ರೀ ಚಾರ್ವಾಕ ತಂಡದ ಹುಡುಗರು ಅಂಗಣದ ಒಳಭಾಗದಲ್ಲಿ ಆಡಿಯನ್ಸ್ ಪ್ಲೀಸ್ ಕ್ಲಾಪ್ಸ್ ಟುಗೆದರ್ ಚಪ್ಪಾಳೆ. ದಿಸ್ ಇಸ್ ದ ಪವರ್, ಕಾಣಿಯೂರಿನ ಶಕ್ತಿ, ಕಾಣಿಯೂರಿನ ಪವರ್. ಯಾವ ಊರಿನ ಆಟಗಾರ ಅಂಗಣದ ಒಳಭಾಗದಲ್ಲಿ ಇದ್ದಾರೆ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಕಬಡ್ಡಿಯನ್ನ ಆಡೋದಕ್ಕೆ ಅಂಗಣದ ಒಳಭಾಗಕ್ಕೆ ಬಂದಿರುವಂತಹ ಪ್ರತಿಯೊಬ್ಬರು ಕೂಡ ಕಬಡ್ಡಿಯ ಸ್ಟಾರ್ಗಳೆನ್ನ ರೀತಿಯಲ್ಲಿ ಚಪ್ಪಾಳೆ ವಿಸಿಲ್ ಬರ್ತಾ ಇದೆ. ಪಂದ್ಯಕೂಟ ಪ್ರಾರಂಭ. ಕಪಿಲಶ್ರೀ ಚಾರ್ವಾಕ ಪಿ ಹಾಗೆಯೇ ವಿನಾಯಕ ಬಲ್ನಾಡು ತಂಡಗಳ ಮಧ್ಯೆ. ಇಡೀ ಕಾಣಿಯೂರನ್ನೇ ನಡುಗಿಸಿರುವ ಸ್ವರ, ಅದ್ಭುತವಾದಂತಹ ಧ್ವನಿಯ ಮೂಲಕವಾಗಿ, ಮಾತುಗಳ ಮೂಲಕವಾಗಿ ಪಂದ್ಯದ ರೋಚಕತೆಯನ್ನ ಕಟ್ಟಿಕೊಟ್ಟಿರತಕ್ಕಂಥ ವಿಕಿ ವಿಜಯರವರಿಗೆ ಮಗದೊಮ್ಮೆ ವಂದನೆಗಳನ್ನ ಸಲ್ಲಿಸಿಕೊಳ್ಳುತ್ತಾ 10ನೇ ಪಂದ್ಯವನ್ನ ಆರಂಭಿಸ್ತಾ ಇದ್ದೇವೆ. ವಿನಾಯಕ ಬಲ್ನಾಡು ತಂಡ ಹಾಗೂ ಕಪಿಲಶ್ರೀ ಚಾರ್ವಾಕ ಬಿ ತಂಡಗಳ ನಡುವಿನ ಹೋರಾಟ. ಪ್ರದೀಪ್ ಎನ್ಮೂರು ಎಲ್ಲಿದ್ರು ಕೂಡ ದಯಮಾಡಿ ವೇದಿಕೆಯ ಬಳಿ ಬರಬೇಕಾಗಿ ವಿನಂತಿಯನ್ನ ಮಾಡ್ತಾ ಇದ್ದೇವೆ. ಬಹುಶಃ 2009 ಅಂತ ಕಾಣಿಸ್ತದೆ. ಕಾಣಿಯೂರಿನ ಇತಿಹಾಸದಲ್ಲೇ ಮೊದಲ ಬಾರಿಗೆ ಒಂದು ಪ್ರೊ ಕಬಡ್ಡಿ ಪಂದ್ಯಾಟ ಪ್ರಗತಿ ವಿದ್ಯಾಸಂಸ್ಥೆಯ ಮೈದಾನದಲ್ಲಿ ಆಗಿತ್ತು. ಸಹಸ್ರ ಸಂಖ್ಯೆಯ ಜನ ಬಂದು ಆ ಒಂದು ಪಂದ್ಯಾಟವನ್ನ ಕಣ್ತುಂಬಿಸಿಕೊಂಡಿದ್ರು. ಅದರ ನಂತರದಲ್ಲಿ ನಿರಂತರವಾದಂತಹ ರಾಜ್ಯ ರಾಷ್ಟ್ರ ಮಟ್ಟದ ಟೂರ್ನಮೆಂಟ್ಗಳನ್ನು ಆಯೋಜಿಸಿರ್ತಕ್ಕಂಥ ಈ ಕಾಣಿಯೂರು ಆ ಅದ್ಭುತವಾದಂತಹ ಹಿಡಿತ, ರೋಚಕ ಟ್ಯಾಕಲ್ ಮೂಲಕವಾಗಿ ಶುಭಾರಂಭವನ್ನ ಮಾಡ್ತಾ ಇದೆ. ಕಪಿಲಶ್ರೀ ಚಾರ್ವಾಕ ಕಪಿಲ ಮುನಿಗಳ ತಪೋಭೂಮಿಯ ಊರು. ಬಹುಶಃ ಸಾಂಸ್ಕೃತಿಕ ಕ್ಷೇತ್ರ, ರಾಜಕೀಯ ಕ್ಷೇತ್ರದಲ್ಲಿ ಅತ್ಯುನ್ನತ ಸಾಧನೆಯನ್ನ ಮಾಡಿರ್ತಕ್ಕಂಥ ಊರಿದ್ರೆ ಅದು ಚಾರ್ವಾಕ. ಇಲ್ಲಿಯ ತಂಡ ಕಪಿಲಶ್ರೀ ಚಾರ್ವಾಕ ಹಾಗೂ ಭಟ್ಟಿ ವಿನಾಯಕ ಕ್ಷೇತ್ರದ ತಂಡ ಶ್ರೀ ವಿನಾಯಕ ಬಲ್ನಾಡು ತಂಡಗಳ ಮಧ್ಯೆ ಹೋರಾಟ ನಡೀತಾ ಇದೆ. 2-0 ಈಗ ವಿಫಲ ಹಿಡಿತ. ಕ್ಷಿಪ್ರವಾಗಿ ಪಂದ್ಯ ಆರಂಭಗೊಂಡಿದೆ. ಫಸ್ಟ್ ಟೈಮ್ ಔಟ್ ಅನ್ನು ಪಡ್ಕೊಳ್ತಾ ಇದೆ ಕಪಿಲಶ್ರೀ ಚಾರ್ವಾಕ ತಂಡ. ಮೊದಲ ಸಮಯಾವಕಾಶವನ್ನ ಪಡ್ಕೊಳ್ತಾ ಇದೆ. ನಂದನ್ ಕಜ್ಜೆ ತಂಡದವರ ಮಾಲಕತ್ವದ ಕಪಿಲಶ್ರೀ ಚಾರ್ವಾಕ ಒಂದೆಡೆಯಾದ್ರೆ ವಿನಾಯಕ ಬಲ್ನಾಡು ಇನ್ನೊಂದೆಡೆ. ಅಂಕಗಳ ಬಲಾಬಲ. ಈ ಕ್ರೀಡಾಕೂಟದಲ್ಲಿ ಒಮ್ಮೆ ವೇದಿಕೆ ಹತ್ರ ನೋಡಿ, ಶ್ರೀಮತಿ ಯಮುನಾ ಕಲ್ಪಡ ಇದ್ದಾರೆ ನಮ್ಮೊಂದಿಗೆ. ಅತಿ ಹಿರಿಯರು, ಕ್ರೀಡಾ ಪ್ರೀತಿಯಿಂದ, ಕಬಡ್ಡಿ ಮೇಲಿನ ಅಭಿಮಾನದಿಂದ, ಅದಕ್ಕಿಂತ ಹೆಚ್ಚಾಗಿ ನಮ್ಮೂರ ನಮ್ಮ ಕನಸು ಸಂಘಟನೆ ನಮ್ಮದು ಅನ್ನುವಂತಹ ಹೆಮ್ಮೆಯಿಂದ ಈ ಕ್ರೀಡಾಕೂಟದಲ್ಲಿ ಪಾಲ್ಗೊಳ್ತಾ ಇದ್ದೀರಿ. ಹಿರಿಯರೇ, ತಮಗೆ ನಾವು ವಂದನೆಗಳನ್ನ ಸಲ್ಲಿಸಿಕೊಳ್ಳುತ್ತಾ ತಮ್ಮನ್ನ ಗುರುತಿಸಲಿಕ್ಕೆ ಸಂತೋಷ ಪಡ್ತಾ ಇದ್ದೇವೆ. ಸಿಂಗಲ್ ಪಾಯಿಂಟ್ ಗಿವ ಪಾಯಿಂಟ್ ಫಾರ್ ದ ಟೀಮ್ ಕಪಿಲಶ್ರೀ. Two points given. 6-1. 6-1. ಏಳು 2.
ಶ್ರೀ ಬೆಳ್ಳಿಯಪ್ಪಗೌಡ ಮುಗರಂಜ ನಮ್ಮೊಂದಿಗಿದ್ದೀರಿ. ತಮ್ಮ ಇರುವಿಕೆಯನ್ನು ಗುರುತಿಸ್ತಾ ತಮಗೆ ಆಧಾರದ ಸ್ವಾಗತವನ್ನ ಕೋರ್ತಾ ಇದ್ದೇವೆ. ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿಸ್ತಾ ಇದ್ದೇವೆ. ಪ್ರತಿ ವರ್ಷ ಪ್ರೋ ವಾಲಿಬಾಲ್ ಪಂದ್ಯಾಟವನ್ನ ಕಾಣಿಯೂರಿನಲ್ಲಿ ಪುಂಚತಾರಿನಲ್ಲಿ ಆಯೋಜನೆಯನ್ನ ಮಾಡಿ ಲಕ್ಷಕ್ಕಿಂತಲೂ ಮಿಗಿಲಾದಂತಹ ಸಹಾಯಧನವನ್ನ ಈ ನಾಡಿಗೆ ಸಮರ್ಪಿಸಿರತಕ್ಕಂಥ ಇನ್ನೊಂದು ಅತ್ಯಭೂತಪೂರ್ವವಾದಂತಹ ಸಂಘಟನೆ ಶ್ರೀಹರಿ ಫ್ರೆಂಡ್ಸ್ ಸ್ಪೋರ್ಟ್ಸ್ ಕ್ಲಬ್ ರಿಜಿಸ್ಟರ್ಡ್ ಪುಂಚತಾರು. ಇದರ ಅಧ್ಯಕ್ಷರು ಶ್ರೀ ಹರೀಶ್ ಪೈಕ ಕಟೀಲು ನಮ್ಮೊಂದಿಗೆ ಸೇರಿಕೊಂಡಿದ್ದೀರಿ. ತಮ್ಮನ್ನ ಗೌರವಪೂರ್ವಕವಾಗಿ ನಮ್ಮೂರ ನಮ್ಮ ಕನಸು ಟ್ರಸ್ಟ್ ಪರವಾಗಿ ಸ್ವಾಗತಿಸ್ತಾ ಇದ್ದೇವೆ. ಅದೇ ರೀತಿ ಶ್ರೀ ಕಿರಣ್ ಮಲಕೇರ್ಚಿ ಅಧ್ಯಕ್ಷರು ಫ್ರೆಂಡ್ಸ್ ಸ್ಪೋರ್ಟ್ಸ್ ಕ್ಲಬ್ ರಿಜಿಸ್ಟರ್ಡ್ ಕೂಡ್ ರಸ್ತೆ ನಮ್ಮೊಂದಿಗಿದ್ದೀರಿ. ತಮ್ಮ ಇರುವಿಕೆಯನ್ನು ಗುರುತಿಸಿಕೊಂಡು ತಮ್ಮನ್ನು ಕೂಡ ಗೌರವಪೂರ್ವಕವಾಗಿ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇವೆ. 9-3 ಮುನ್ನಡೆಯಲ್ಲಿ ಕಪಿಲಶ್ರೀ. ಸಾರಿ 9-3 9-4 9-4 ಮುನ್ನಡೆಯಲ್ಲಿ ಬಲ್ನಾಡು ತಂಡ. ಶ್ರೀ ರಮೇಶ್ ಬಂಡಾಜೆ ಕಾಣಿಯೂರು ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಇವರನ್ನ ಗೌರವಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇವೆ. ಸರಿ ಇದೆ. 9-4 ವಿನಾಯಕ ನಮ್ಮದಿಗೆ ಪ್ರಾಯೋಜಕರಾಗಿ ಸಹಕರಿಸಿರತಕ್ಕಂಥ ಸ್ಕಂದಶ್ರೀ ಸ್ಟೋರ್ಸ್
ಪ್ರಾತನ್ಯ ಫ್ಯಾನ್ಸಿ ಪಂಜ ಮಾಲಕರು ಪ್ರಜ್ವಲ್ ಇದ್ದಾರೆ. ತಮ್ಮ ಇರುವಿಕೆಯನ್ನು ಗುರುತಿಸಿಕೊಂಡು ತಮ್ಮನ್ನ ಸ್ವಾಗತಿಸ್ತಾ ಇದ್ದೇವೆ. ಶ್ರೀ ಪ್ರಜ್ವಲ್ ರವರು ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿಸ್ತಾ ಇದ್ದೇವೆ. ಸ್ಕಂದ ಶ್ರೀ ಸ್ಟೋರ್ಸ್ ಪಂಜ. ಎಲ್ಲ ಪ್ರೇಕ್ಷಕರು ನಮ್ಮೊಂದಿಗೆ ಈ ಒಂದು ಪಂದ್ಯಾಟಕೂಟಕ್ಕೆ ಆಗಮಿಸಿ ಈ ಹೊತ್ತಿನ ತನಕ ನಮ್ಮದು ಇದ್ದುಕೊಂಡು ಪಂದ್ಯಾಟವನ್ನು ವೀಕ್ಷಿಸ್ತಾ ಇದ್ದೀರಿ. ಎಲ್ಲರಿಗೂ ಕೂಡ ನಾವು ವಂದನೆಗಳನ್ನ ಸಲ್ಲಿಸಿಕೊಳ್ಳುತ್ತಾ ಈ ಎರಡು ತಂಡಗಳು ಕಪಿಲಶ್ರೀ ಚಾರ್ವಕ ಹಾಗೂ ವಿನಾಯಕ ಬಲ್ನಾಡು ತಂಡಗಳ ಮಧ್ಯೆ ಪಂದ್ಯ ನಡೆಯುತ್ತಾ ಇದೆ. ಟ್ರಸ್ಟಿನ ಸದಸ್ಯರು ವೇದಿಕೆಯ ಮುಂಭಾಗಕ್ಕೆ ಆಗಮಿಸಬೇಕಾಗಿ ವಿನಂತಿಸ್ತಾ ಇದ್ದೇವೆ.
ಶ್ರೀ ಜನಾರ್ದನ ಗೌಡ ಪೆರ್ಲೋಡಿ ಚತುರ್ಥ ಬಹುಮಾನದ ಪ್ರಾಯೋಜಕರು ನಮ್ಮೊಂದಿಗಿದ್ದೀರಿ. ತಮ್ಮ ಇರುವಿಕೆಯನ್ನು ಗುರುತಿಸ್ತಾ ತಮಗೆ ಆಧಾರದ ಸ್ವಾಗತವನ್ನು ಕೊಡ್ತಾ ಇದ್ದೇವೆ. ತಾವು ಬಂದು ನಮ್ಮ ಗೌರವವನ್ನು ಸ್ವೀಕರಿಸಬೇಕಾಗಿ ವಿನಂತಿಸ್ತಾ ಇದ್ದೇವೆ. ಮುಂದಿನ ಪಂದ್ಯ ಕೊಡಿಮಾರುವ ಬೀರ ವರ್ಸಸ್ ಉತ್ಸಾಹಿ ಗೆಳೆಯರ ಬಳಗ ಅಪ್ಪಡ. ಮುನ್ನಡೆಯಲ್ಲಿ ಕಪಿಲಶ್ರೀ ಚಾರ್ವಕ ತಂಡ. 9-5 ಮುನ್ನಡೆಯಲ್ಲಿದೆ ಕಪಿಲಶ್ರೀ ಚಾರ್ವಕ ತಂಡ. ಜೆಸಿ ನಂಬರ್ 3 ದಾಳಿಯ ಮುಂಚೂಣಿಯಲ್ಲಿ ವಿನಾಯಕ ಬಲ್ನಾಡು ಕಡೆಯಿಂದ ಕಪಿಲಶ್ರೀ ಚಾರ್ವಕ ಅಂಕಣದ ಕಡೆಗೆ ಚುರುಕಿನ ದಾಳಿ. ಬೆಚ್ಚನೆ ತೆರೆದ ಜಕ್ಕ ಜವನೇರನ ತಂಕದ ಗೊಬ್ಬು ಕಬಡ್ಡಿ. ಮತ್ತೆ ಕಪಿಲಶ್ರೀ ಕಡೆಯಿಂದ ದಾಳಿ ಮುಂದುವರಿತಾ ಇದೆ. 9-5 4 ಅಂಕಗಳ ಮುನ್ನಡೆಯಲ್ಲಿದೆ ತಂಡ ಕಪಿಲಶ್ರೀ ಚಾರ್ವಕ. ಸ್ಥಳೀಯರು ಪ್ರಾಯೋಜಿಸಿರ್ತಕ್ಕಂಥ ಬಲಿಷ್ಠ ತಂಡಗಳು ಒಂದು ಕಡೆ ಶ್ರೀಹರಿ ಪುಂಚತ್ತಾರು, ಇನ್ನೊಂದು ಕಡೆ ಉತ್ಸಾಹಿ ಗೆಳೆಯರ ಬಳಗ ಅಪ್ಪಡ. ಇತ್ತ ಈ ಪಂದ್ಯದ ರೋಚಕ ಕ್ಷಣಗಳೊಂದಿಗೆ ಈಗ ಸಾಧ್ಯತೆ ಇದೆ. ರೈಡರ್ ಸೇಫ್, ಗಿವನ್ 2 points ಫಾರ್ ದ ರೈಡರ್. ಸೂಪರ್ ರೈಡ್, ಭಾರಿ ಚುರುಕಿನ ನಡೆ, ವೇಗದಿಂದ ಎದುರಾಳಿ ಕೋಟಿಯನ್ನ ಚದುರುಳಿಸಿ ಮುನ್ನುಗ್ಗಿರತಕ್ಕಂಥ ಆಟಗಾರ 2 ಅಂಕಗಳೊಂದಿಗೆ ಮತ್ತೆ ಮುನ್ನಡೆಯನ್ನ ಹಿಗ್ಗಿಸಿಕೊಳ್ತಾ ಇದೆ ಕಪಿಲಶ್ರೀ ಚಾರ್ವಕ. ಅಷ್ಟೇ ಸೊಗಸಾದ ಡಿಫೆನ್ಸ್, ಭಾರಿ ಬಲಿಷ್ಠವಾದಂತ ಕೋಟೆ ಎದುರಾಳಿಯನ್ನ ಕೆಡುವುದರಲ್ಲಿ ಸಫಲ. 12-5 12-5 ಮುನ್ನಡೆಯಲ್ಲಿ ಕಪಿಲಶ್ರೀ ಚಾರ್ವಕ. 1+2 total 3 points. 15-5 on the board now. Time out asked by ಕಪಿಲಶ್ರೀ ಚಾರ್ವಕ. 15-5 ಸ್ಪ್ರೇ, ಫಸ್ಟ್ ಏಡ್ ಸ್ಪ್ರೇ. 15-5 ನಮ್ಮೂರ ನಮ್ಮ ಕನಸು ಜನಸೇವಾ ಟ್ರಸ್ಟ್ ಕಲ್ಪಡ ಕೊಡಿಯಲ್ಲ ಆಯೋಜನೆಯ ಕಾಣಿಯೂರಿನಲ್ಲಿ 3ನೇ ವರ್ಷದ ಈ ಒಂದು ಅದ್ಧೂರಿಯ ಮೇಟಂಕಣದ ಕಬಡ್ಡಿ ಪಂದ್ಯಾಟ ಈ ವರ್ಷ 2 ವಿಭಾಗದಲ್ಲಿ 21ರ ವಯೋಮಾನಕ್ಕೆ ನಿಗದಿಯನ್ನ ಮಾಡಿಕೊಂಡು ಧನುಷ್ ಎಲ್ಲಿದ್ರು ಕೂಡ ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿಸ್ತಾ ಇದ್ದೇವೆ. ಧನುಷ್, ಇದು ಕಬಡ್ಡಿಯ ಯುವ ಪ್ರತಿಭೆಗಳ ರಣರೋಚಕ ಹಣಾಹಣೆ. ಮುಂದಿನ ಪಂದ್ಯಕ್ಕಾಗಿ ಕೊನೆಯ ಕರೆ ಕೊಡಿಮಾರು ಅಬೀರ ಹಾಗೂ ಉತ್ಸಾಹಿ ಗೆಳೆಯರ ಬಳಗ ಅಬ್ಬಡ ತಂಡಗಳಿಗೆ. ಮಧ್ಯಾಹ್ನಂತರದಲ್ಲಿ ನಮ್ಮೊಂದಿಗೆ ಆರೋಗ್ಯ ಸೇವೆಯನ್ನ ನೀಡಿರ್ತಕ್ಕಂಥ ಆಶಾ ಕಾರ್ಯಕರ್ತೆಯರಿದ್ದೀರಿ. ದಯಮಾಡಿ ವೇದಿಕೆಗೆ ಬಂದು ನಮ್ಮ ಗೌರವವನ್ನ ಸ್ವೀಕರಿಸಬೇಕಾಗಿ ವಿನಂತಿಸ್ತಾ ಇದ್ದೇನೆ. ನಮ್ಮೊಂದಿಗೆ ಲಾಂಗ್ ಮ್ಯಾನ್ ರೀಚಿಂಗ್ ದ ಮಿಡಲ್ ಲೈನ್. ಪ್ಲೀಸ್ ನೋಟ್ ಡೌನ್ 08. ಪ್ರಥಮಾರ್ಧದ ಮುಕ್ತಾಯ ಆಗಿದೆ. ಈ ಮೂಲಕವಾಗಿ ತಂಡಗಳ ಬಲಾಬಲ 17-6 ಅಂಕಣದ ಬದಲಾವಣೆ. 17-6 11 points lead now for the team ಕಪಿಲಶ್ರೀ ಚಾರ್ವಕ. ನೆಕ್ಸ್ಟ್ ಮ್ಯಾಚ್ ಕೊಡಿಮಾರು ಅಬೀರ. ಬನ್ನಿ,
ಯಾವುದೇ ಕ್ಷಣ ಕಾಯೋದಿಲ್ಲ ನಾವು. ಪಂದ್ಯ ಮುಗಿದ ತಕ್ಷಣ ತಾವಿಲ್ಲಿ ಹಾಜರಿರಬೇಕು. ತಂಡ ಅಂಕಣವನ್ನ ಪ್ರವೇಶಿಸಬೇಕು. ಆಗ್ಲೇ ಕೌಂಟ್ ಡೌನ್ ಸ್ಟಾರ್ಟ್ ಆಗ್ತದೆ. ಸಮಯ ನಮ್ಮ ಅವಧಿ ಮೀರಿದೆ. ಇನ್ನೇನಿದ್ರು ಕೂಡ ಅಡ್ಜಸ್ಟ್ಮೆಂಟ್ಸ್ ವಿತ್ ದ ಹೈಯರ್ ಅಥಾರಿಟೀಸ್ ಅಷ್ಟೇ. ನಮ್ಮೊಂದಿಗೆ ಕ್ರೀಡಾ ಪ್ರೋತ್ಸಾಹಕರು, ಈ ಭಾಗದಲ್ಲಿ ಯಾವುದೇ ವಾಲಿಬಾಲ್, ಕಬಡ್ಡಿ ಇರಲಿ ತಂಡಗಳ ಪ್ರಾಯೋಜಕರಾಗಿರ್ತಕ್ಕಂಥ ರಜಾಕ್ ಅಂಕಜಾಲ್ ನಮ್ಮೊಂದಿಗಿದ್ದೀರಿ. ತಮ್ಮ ಇರುವಿಕೆಯನ್ನ ಗುರುತಿಸ್ತಾ ಇದ್ದೇವೆ. 17-6 ಕಾಲಘಟ್ಟ ಎಂಚಾತನಂದು ಕೆಂಡ ಪತಬತ್ತನ ಮೊಬೈಲ್ ಬುಡ್ದು ಬೋಪನ ಕ್ಲುಲ್ಲೇರೆ ಬೊಡ್ಸಿಗೆ ಅಕ್ಲೆಗೆ ಒಂಜಿ ಮೊಬೈಲ್ ತಿಕ್ಕದಂಡೆ ಸಂಘಟಕರ ಕಂತು ಕೊಡ್ತೇರೆ ಕಳೆವನ್ನಕ್ಲೆ ಪ್ಲೇಯರ್ಸ್ ಲೆಪ್ಪರ್ ದಯದಿದೆ ಸೂಚನೆ ಕೊರದು ಪಡೆಯುವ ನೋಡ್ಕೊಂಡದ್ದು ವಿನಂತಿ ನಿಕ್ಲೆಡ 11ನೇ ಮ್ಯಾಚ್ ರೆಡಿ ಅವಡು ಕೊಡಿಮಾರು ಅಬ್ಬೀರ ಬಗ ಉತ್ಸಾಹಿ ಗೆಳೆಯರ ಬಳಗ ಪಡ ಕಡೆ ತಲೆಪ್ಪು ಕೊನೆಯ ಕರೆ. ಮತ್ತೆ ಯಾವುದೇ ಕರೆಯನ್ನ ನೀಡೋದಿಲ್ಲ. ದಯಮಾಡಿ ಕ್ಲಬ್ದ ಸಮಯದಲ್ಲಿ ನಮ್ಮೊಂದಿಗೆ ಇರಬೇಕಾಗಿ ವಿನಂತಿಸ್ತಾ ಇದ್ದೇವೆ. ಆಫ್ಟರ್ ದ ಆಫ್ ಟೈಮ್ ಬಹಳನೇ ಮುನ್ನಡೆಯ ಹೋರಾಟವನ್ನ ನೀಡುತ್ತಾ ಇದೆ ತಂಡ. ಕಪಿಲಶ್ರೀ ಚಾರ್ವಗ, ವಿನಾಯಕ ಮಲ್ನಾಡು ತಂಡಕ್ಕೆ ಉತ್ಸಾಹಿ ಗೆಳೆಯರ ಬಳಗ ಅಬ್ಬಡ ತಂಡ ರೆಡಿಯಾಗಿರಿ. ಆಗಮನ ದ್ವಾರದ ಬಳಿ ಬರಬೇಕಾಗಿ ವಿನಂತಿ. ಕೊಡಿಮಾರು ಅಬೀರ ತಂಡ ಕೂಡ ಸಿದ್ಧರಾಗಿರಬೇಕಾಗಿ ವಿನಂತಿ. ಶ್ರೀ ಪದ್ಮಯ್ಯಗೌಡ ಅನಿಲ, ಅಧ್ಯಕ್ಷರು, ಹಿರಿಯ ವಿದ್ಯಾರ್ಥಿ ಸಂಘ ಕಾಣಿಯೂರು, ನಮ್ಮ ಕಾಣಿಯೂರಿನ ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಿ ಹಲವು ಸಂಘಟನೆಗಳಲ್ಲಿ ಗುರುತಿಸಿಕೊಂಡಿರುವವರು ಪದ್ಮಯ್ಯನ್ನ ದೈದಿದ ಉಲೈಬರುಡು ಅಂಚನೆ ಎಂಕಲ್ನ ಗೌರವವನ್ನು ಸ್ವೀಕಾರ ಮಲ್ತನೋಡು ಪಂಡಿತ ವಿನಂತಿ ಮಲ್ತಂದುಲ್ಲ. ಶ್ರೀ ಪದ್ಮಯ್ಯಗೌಡ ಅನಿಲ, ಸಿಂಗಲ್ ಪಾಯಿಂಟ್ ಫಾರ್ ದ ಟೀಮ್ ಕಪಿಲಶ್ರೀ ಚಾರ್ವಕ. ಮತ್ತೊಂದು ಅಂಕವನ್ನ ಪಡ್ಕೊಳ್ತಾ ಇದೆ ಕಪಿಲ್. ಹೆವಿ ರೈಡ, ಬಲಿಷ್ಠ ಕಾಯದ ಆಟಗಾರ, ಸಾಧ್ಯ ಅಂಡದಾಲನ ಮಾಡಿದೆ ಎಂಜ ಆಪುಂಡು ಆಪುಂಡು ಪನ್ನೊಂದುಲೇರೆ ಜೋಕುಲು ಬುಲ್ಪೇರೇಜಿ. ಕೊನೆಯ 5 ನಿಮಿಷದೊಳಗಿನ ಆಟ ಮಾತ್ರ ಬಾಕಿ. ಲಾಸ್ಟ್ 5 minutes ಪ್ಲೇ ಲೆಫ್ಟ್ ನೌ. 3 ಡಿಫೆಂಡರ್ಸ್, ಸೂಪರ್ ಟ್ಯಾಕಲ್ ಇಸ್ ಆನ್. ಮತ್ತೊಂದು ಅಂಕ ಸಿಗ್ತಾ ಇದೆ. 26 26 ಶ್ರವಣ್ ಹೇಮಳ. ಲವ್ಲಿ ರೈಡ್ ಬೈ ಶ್ರವಣ್. ಶ್ರವಣ್ ಹೇಮಳ 8-20 8-20 8-20. ನೆಕ್ಸ್ಟ್ ಟೀಮ್ಸ್ ಉತ್ಸಾಹಿ ಅಬ್ಬಡ ಆನಂದೇರೆ ಟೀಮ್ ರೆಡಿ ಉಂಡಾ? ಕೊನೆಯ 4 ನಿಮಿಷದೊಳಗಿನ ಆಟ. ಮೋಹನೇರು ಹೊಲ ಎತ್ತಲಿಕೊಂಡು ಆ ಶ್ರವಣನ ಆಟ ಸಫಲ ಆಗಿಲ್ಲ. ಈ ಮೂಲಕವಾಗಿ ಮತ್ತೊಂದು ಅಂಕವನ್ನ ತನ್ನದಾಗಿಸಿಕೊಳ್ತಾ ಇದೆ ಕಪಿಲಶ್ರೀ ಚಾರ್ವಕ ತಂಡ. ಬಲಿಷ್ಠ ಕಪಿಲಶ್ರೀ ಆರಂಭದಿಂದಲೇ ಮುನ್ನಡೆಯನ್ನ ಕಾಯ್ದುಕೊಳ್ಳುತ್ತಾ ಅಂಕಗಳ ಜಟಾಪಟಿ ಒಂದೊಮ್ಮೆ ನಡೆದು ಇದೀಗ ಶಾಂತ ರೀತಿಯಿಂದ ದ್ವಿತೀಯಾರ್ಧ ಮುಂದುವರಿತಾ ಇದೆ. ಕೊನೆ ಕ್ಷಣದಲ್ಲಿದ್ದೇವೆ. ಈ ಒಂದು ಪಂದ್ಯದಲ್ಲಿ 21-8 ಅಂಕಗಳೊಂದಿಗೆ ತಂಡ ಕಪಿಲಶ್ರೀ ಮುನ್ನಡೆಯಲ್ಲಿ. ಮುಂದಿನ ಪಂದ್ಯ
ಉತ್ಸಾಹಿ ಗೆಳೆಯರ ಬಳಗ ಅಬ್ಬಡ ಹಾಗೂ ಕೊಡಿಮಾರು ಅಬೀರ ತಂಡಗಳ ಮಧ್ಯೆ ನಡೆಯಲಿಕ್ಕಿದೆ. ಎರಡೂ ತಂಡಗಳು ಕೂಡ ಸಿದ್ಧರಾಗಿರಬೇಕಾಗಿ ವಿನಂತಿಸ್ತಾ ಇದ್ದಾವೆ. ಮತ್ತೊಮ್ಮೆ ಶ್ರೀ ಸುಬ್ರಹ್ಮಣ್ಯ KM ಹಾಗೂ ತಂಡದವರ ಈ ಒಂದು ಕನಸಿಗೆ ಕಲ್ಪನೆಗೆ ನಾವುಗಳು ಅಭಿನಂದನೆ ಕೃತಜ್ಞ. ಸೂಪರ್ ರೈಡ್. ಇಪ್ಪತ್ತ 1-10. ಆಹ ಬಂದ 22-10. 22-10. ನೆಕ್ಸ್ಟ್ 2 ಟೀಮ್ಸ್ ಪ್ಲೀಸ್ ಬಿ ರೆಡಿ. ಕೌಂಟ್ ಡೌನ್ ಸ್ಟಾರ್ಟ್ ಆಗ್ತಾರೆ. ಪಂದ್ಯ ಮುಗಿದ ತಕ್ಷಣ ಭಂಗ ಉಂಡು ಮತ್ತೆ ಸುಲಭ ತುತ್ತು. ಲಾಸ್ಟ್ 2 ಮಿನಿಟ್ಸ್ ಪ್ಲೇ. ಕೊನೆಯ 2 ನಿಮಿಷದ ಆಟ ಮಾತ್ರ ಬಾಕಿ. ಕಾಣಿಯೂರು ಕಬಡ್ಡಿ ನಮ್ಮೂರ ನಮ್ಮ ಕನಸಿನ ಯಶಸ್ವಿ ಕಾರ್ಯಕ್ರಮ ಮತ್ತೊಮ್ಮೆ ಬಹಳ ಅದ್ಭುತ ರೀತಿಯಲ್ಲಿ ಮೂಡಿ ಬರ್ತಾ ಇದೆ. ಇದಕ್ಕೆಲ್ಲ ಕಾರಣ ನಮ್ಮ ಸಂಘಟನೆಯವರ ಯುವಕರ ಪ್ರಬಲವಾದಂತಹ ಇಚ್ಛಾಶಕ್ತಿ, ಅಪ್ರತಿಮ ಪರಿಶ್ರಮ ಹಾಗೂ ಅದ್ಭುತವಾದಂಥ ಸಂಘಟನೆ ಹಾಗೂ ಯೋಜನೆಗಳು. ಸಮಯಾವಕಾಶವನ್ನ ಕೇಳಿಕೊಳ್ತಾ ಇದೆ ಕಪಿಲಶ್ರೀ. ಓವರ್ ಮುಗ್ದಿದೆ. ಔಪಚಾರಿಕತೆ ಮಾತ್ರ ಬಾಕಿ ಇದೆ. ನೆಕ್ಸ್ಟ್ ಮ್ಯಾಚ್ಗೆ ಕರೆಯನ್ನ ಕೊಡ್ತಾ ಇದ್ದೇವೆ. ಕೊಡಿಮಾರು ಅಬೀರ ಹಾಗೂ ಉತ್ಸಾಹಿ ಗೆಳೆಯರ ಬಳಗ ಅಬ್ಬಡ ತಂಡಗಳಿಗೆ. ನನಗೆ ಈ ರಿತ್ತರಂಡ ಕೀರ್ತಿವರು ಸರಿ. ಕಪಿಲಶ್ರೀ ಕಡೆಗೆ ದಾಳಿ, ಸಫಲ ದಾಳಿಗಾರ ಅಂತ ಹೇಳ್ಬೋದು. ಆ ತಿರುಗಿ ರನ್ನೆ ಅಮ್ಮ ಪಿದಡಿಯರೇ ಅಂಡ ಬಾಕಿ. ಕೊನೆಯ ನಿಮಿಷದಾಟ 23-11. 23-11. Last moments play only left in this match. Kapilashri in the driver's seat here. What a great match. Vinayak up. ಐತಲ ಕಡೆ ಅನ್ನಗ ಅಂದಾಜೆ ಆಯ್ತು. ಐಕ್ ಬಂದ್ಬಣೆ ಕಬಡ್ಡಿಯಿಂದ. ಗುಡಿಮಾರು ಅಭೀರ ಬಂದಿದ್ದೀರಿ. ಟೀಮ್ ಇದೆಯಲ್ಲ ಎಂಟ್ರೆನ್ಸ್ ಅಲ್ಲಿ ಅಣ್ಣ. ಪಾಯಿಂಟ್ 23-12. ಸಿಂಗಲ್ ಪಾಯಿಂಟ್ ಫಾರ್ ಕಪಿಲಶ್ರೀ. 24-12. ಈ ಮೂಲಕವಾಗಿ ಪಂದ್ಯ ಮುಕ್ತಾಯಗೊಳ್ತಾ ಇದೆ. ಕಪಿಲಶ್ರೀ ಚಾರ್ವಕ ತಂಡ ವಿಜೇತವಾಗಿ ಮುಂದಿನ ಹಂತಕ್ಕೆ ಅರ್ಹತೆಯನ್ನ ಗಳಿಸಿಕೊಳ್ತಾ ಇದೆ. ಕಂಗ್ರಾಚುಲೇಷನ್ಸ್ ಫಾರ್ ದ ವಿನರ್ಸ್ ಆಸ್ ವೆಲ್ ಆಸ್ ಫಾರ್ ದ ಟೀಮ್. ಟೀಮ್ ಬತ್ತಿಜಿಂದ ಟೈಮಿಂಗ್ಸ್ ಕಮ್ಮಿ ಒಂದು ಪೋಪುಂಡು. ಇನ್ನು ಸಮಯ ಕೂಡುವುದಿಲ್ಲ, ಕಳೆಯುವುದಷ್ಟೇ ಕೆಲಸ ನಮಗೆ. ಬನ್ನಿ, ಕೊಡಿಮಾರು ಅಬೀರ ವರ್ಸಸ್ ಉತ್ಸಾಹಿ ಗೆಳೆಯರ ಬಳಗ ಅಬ್ಬಡ. ನಮ್ಮ ಕಬಡ್ಡಿ ಪಂದ್ಯಾಟದ ಜೊತೆಗೆ ಸಾಧಕರನ್ನ ಸನ್ಮಾನಿಸಿದ್ದೇವೆ. ಗೌರವಾನ್ವಿತ ಒಲಿಂಪಿಕ್ಸ್ ಆಟಗಾರರನ್ನ ತರಬೇತಿಗೊಳಿಸಿರ್ತಕ್ಕಂಥ ದಿನೇಶ್ ಕುಂದರ್ ಅವರನ್ನ ನಮ್ಮೂರ ರತ್ನ ಪಾರಿತೋಷಿಕವನ್ನ ನೀಡಿ ಗೌರವಿಸಿದ್ದೇವೆ. ಅನೇಕ ಸಾಧಕರನ್ನ ಸನ್ಮಾನಿಸಿದ್ದೇವೆ ಬಂಧುಗಳೇ. ಇದೆಲ್ಲವೂ ಕೂಡ ಸುಬ್ರಹ್ಮಣ್ಯ KM ರವರ ಮಾತಿನಂತೆ ಒಂದು ಪ್ರೇರಣೆಯಷ್ಟೇ. ಈ ಪ್ರೇರಣೆಯಿಂದ ಒಂದಿಬ್ಬರು ಯುವ ಕ್ರೀಡಾಪಟುಗಳು ರಾಷ್ಟ್ರ ಮಟ್ಟದ ಕದ, ಅಂತಾರಾಷ್ಟ್ರೀಯ ಮಟ್ಟದ ಕದವನ್ನ ತಟ್ಟಿದ್ರೆ ಅದು ಸಾರ್ಥಕ ಅನ್ನತಕ್ಕಂಥ ಮಾತುಗಳನ್ನ ಹೇಳಿಕೊಳ್ಳುತ್ತಾ ಎಲ್ಲರಿಗೆ ಪ್ರೇರಣೆಯಾಗಿರತಕ್ಕಂಥ ನಮ್ಮೂರ ನಮ್ಮ ಕನಸು ಟ್ರಸ್ಟ್ನ ಎಲ್ಲ ಪದಾಧಿಕಾರಿಗಳಿಗೆ ವಂದನೆಗಳನ್ನ ಸಲ್ಲಿಸ್ತಾ ಶ್ರೀ ಪ್ರದೀಪ್ ಎನ್ಮೋರು ಓರ್ವ ಅದ್ಭುತ ಸಂಘಟಕನಾಗಿ, ಓರ್ವ ಅದ್ಭುತ ನಿರೂಪಕನಾಗಿ, ವೀಕ್ಷಕ ವಿವರಣೆಗಾರನಾಗಿ ನಮ್ಮೊಂದಿಗಿರುವವರು
ವೇದಿಕೆಗೆ ಬಂದು ನಮ್ಮ ಗೌರವವನ್ನ ಸ್ವೀಕರಿಸಬೇಕಾಗಿ ವಿನಂತಿಸ್ತಾ ಇದ್ದೇವೆ. ಎಸ್, ವೆಲ್ಕಮಿಂಗ್ ದ ಚೀಫ್ ಉತ್ಸಾಹಿ ಅಪ್ಪಡ. ಎದುರಾಳಿ ಕುಡಿಮಾರು ಅಧೀರ. Players and 2 coaches. ಟೀಮ್ ಮ್ಯಾನೇಜರ್ ಮತ್ತು ಕೋಚ್ ಇಬ್ಬರಿಗೆ ಮಾತ್ರ ಅವಕಾಶ, ಜೊತೆಗೆ 12 ಆಟಗಾರರಿಗೆ ಮಾತ್ರ ಅವಕಾಶವನ್ನ ನೀಡ್ತಾ ಇದ್ದೇವೆ. ದಯಮಾಡಿ ಉಳಿದ ಯಾರು ಕೂಡ ಒಳಗೆ ಬರಬಾರದನ್ನತಕ್ಕಂಥ ಸ್ಪಷ್ಟ ಸೂಚನೆಯನ್ನ ತಮಗೆ ನೀಡುತ್ತಾ, now 11th match of the tournament. After this, ಶಿವಶಕ್ತಿ ಕುಡಿಯಾಲ ಪಂಚಶ್ರೀ ಕಾವು ಕೊನೆಯ ಕ್ವಾರ್ಟರ್ ಫೈನಲ್ ಹೋರಾಟ ನಡೆಯಲಿಕ್ಕಿದೆ. ಕೊನೆಯ ಕ್ವಾರ್ಟರ್ ಫೈನಲ್ ಹೋರಾಟಕ್ಕಾಗಿ ತಂಡಗಳು ರೆಡಿಯಾಗಿರಬೇಕು. ಶಿವಶಕ್ತಿ ಕುಡಿಯಾಲ ಎದುರಾಳಿ ಪಂಚಶ್ರೀ ಕಾವು. 2 ತಂಡಗಳಿಗೆ ಕೊನೆ ಕರೆಯನ್ನ ನೀಡ್ತಾ ಇದ್ದೇನೆ. ಪಂದ್ಯ ಆರಂಭಗೊಂಡಿದೆ. ಜಾನು ಶ್ರೀ ರಾಮಣ್ಣಗೌಡ ನಮ್ಮೊಂದಿಗಿದ್ದೀರಿ. ವಿಟ್ಲದಿಂದ ಬಂದು ಈ ಕಾರ್ಯಕ್ರಮವನ್ನು ವೀಕ್ಷಿಸ್ತಾ ಇದ್ದೀರಿ. ತಾವು ದಯಮಾಡಿ ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಶ್ರೀ ರಾಮಣ್ಣಗೌಡ. No home run, empty ride. What a catch! ಗುಡಿಮಾರುವ ವೀರ ತಂಡದ ಆಟಗಾರರಿಂದ ಸೊಗಸಾದ ಹಿಡಿತ. PU ನ್ಯಾಷನಲ್ ಆಡಿರತಕ್ಕಂಥ ಆಶೀಶ್ ರವರನ್ನ ಹಿಡಿಯುವುದರಲ್ಲಿ ಸಫಲರಾಗಿದ್ದಾರೆ. ಈ ಮೂಲಕವಾಗಿ ಓರ್ವ ಪ್ರಬಲ ಆಟಗಾರನನ್ನ ಅಂಕಣದಿಂದ ಹೊರಗಿಡುವುದರಲ್ಲಿ ಸಫಲ ಗುಡಿಮಾರುವ ವೀರ ತಂಡ. 2-1 2-1. Janu continuing the right. Good leg charge. It seems point for the team. ಉತ್ಸಾಹಿ ಗೆಳೆಯರ ಬಳಗಪ್ಪಡ. ಬೋನಸ್ ಇತ್ತಂಡಿಗೆ ಥರ್ಡ್ ರೈಟ್. ಡುವೋ ಡೈ ರೈಟ್. ಅಂಕ ಪಡೆದೇ ತೀರಬೇಕಾದಂತಹ ದಾಳಿ ಇದು. ನಿರೀಕ್ಷೆಗಳನ್ನ ಬುಡಮೇಲ್ ಮಾಡಬೇಕಾಗಿದೆ ದಾಳಿಗಾರ. ತಾನೇ ಎದುರಾಳಿ ಕೋಟೆಯೊಳಗೆ ನುಗ್ಗುವ ಮುನ್ನುಗ್ಗಿ ಬರುವಾಟ. ಸೂಪರ್ ರೈಡ್ ಆಗಿದೆ. ಈ ಮೂಲಕವಾಗಿ 3 ಅಂಕಗಳು. ನಾಲ್ಕು 3 ಒಂದಂಕದ ಮುನ್ನಡೆಯಲ್ಲಿದೆ.
ಕೊಡಿಮಾರು ಅಬೀರ. ಅಬೀರ ತಂಡ ಒಂದು ಸೂಪರ್ ರೈಡ್ನೊಂದಿಗೆ ಮುನ್ನಡೆಯನ್ನ ಕಾಯ್ದುಕೊಳ್ತಾ ಇದೆ. ಜಾನು ತನ್ನ ಪ್ರತಾಪವನ್ನ ಮೆರೀಲಿಕ್ಕೆ ಮುನ್ನುಗ್ತಾ ಇದ್ದಾನೆ. ಮತ್ತೊಂದು ಚಾರ್ಜ್ ಪಾಯಿಂಟ್, ಸಿಂಗಲ್ ಪಾಯಿಂಟ್. 4-4 ತಂಡಗಳ ಆಹಾ ಆಹಾ ankle hold in the corner region. What a catch! Super hands by the defender of Aboda. Wababababa. ಚಿಗರೆಯ ವೇಗ, ಜಿಗಿತ, ಅಟ್ಯಾಕ್, ದಾಳಿ. ಉತ್ಸಾಹಿ ಅಬ್ಬಡದ ಯುವಕರಿಂದ ರಾಕೆಟ್ಗಿಂತಲೂ ವೇಗವಾಗಿ ಮುನ್ನುಗ್ಗಬಲ್ಲಂತ ಆಟಗಾರರು ಈಗ ಸಫಲ ಆಗ್ತಾ ಇಲ್ಲ. ಮಡಚುವುದರಲ್ಲಿ ಸಫಲರಾಗಿದ್ದಾರೆ. ಮಡಿತೇರು 7-4 7-4 ಮುನ್ನಡೆಯಲ್ಲಿ ತಂಡ ಉತ್ಸಾಹಿ ಗೆಳೆಯರ ಬಳಗ ಅಬ್ಬಡ. ಮುಂದಿನ ಪಂದ್ಯಕ್ಕಾಗಿ ಕೊನೆಯ ಕರೆಯನ್ನ ನೀಡ್ತಾ ಇದ್ದೇನೆ. ಶಿವಶಕ್ತಿ ಕೊಡಿಯಾಲ ತಂಡ ಹಾಗೂ ಫ್ರೆಂಡ್ಸ್ ಕಾವು ತಂಡಗಳಿಗೆ ಲಾಸ್ಟ್ ಅಂಡ್ ಫೈನಲ್ ಕಾಲ್ ಫಾರ್ ಯು. ಎರಡು ತಂಡಗಳು ಕೂಡ ಕೊನೆಯ ಕ್ವಾರ್ಟರ್ ಫೈನಲ್ಗಾಗಿ ತಯಾರಾಗಿರ್ಬೇಕಾಗಿ ವಿನಂತಿಸ್ತಾ ಇದ್ದೇವೆ. ಆಯ್ತು, ಬಂದ ಸ್ಟ್ರಗಲ್ ಈಸ್ ಇನ್ ಟ್ರಬಲ್. ಲಾಕ್ ಅದ್ಭುತವಾಗಿತ್ತು, ಬಿಡಿಸೋದರಲ್ಲಿ ಸಫಲ ಆಗಿಲ್ಲ. ಶ್ರಮ ಪಟ್ಟು ಸೋಲನ್ನು ಒಪ್ಪಿಕೊಳ್ಳುತ್ತಾ ಇದ್ದಾನೆ. ಐ ಥಿಂಕ್ ಆಶೀಶ್, jersey number 10 rider from the side of Kodimaru Abira. ಫೋರ್ ಡಿಫೆಂಡರ್ಸ್ ಬೋನಸ್ ಆಫ್ ಆಗಿದೆ. ಮತ್ತೊಂದು ಸಿಂಗಲ್ ಪಾಯಿಂಟ್ ಅನ್ನು ಗಳಿಸಿಕೊಳ್ತಾ ಇದೆ ಅಪ್ಪಡ. ಈ ಮೂಲಕವಾಗಿ ಪಾಯಿಂಟ್ ಟೇಬಲ್ ಅಲ್ಲಿ 8-6 ವಾ. Both are out. Equal points. 9-7. 9-7. ಸೂಪರ್ ಟ್ಯಾಕಲ್ ಆನ್ ಮಗದೊಮ್ಮೆ. ಈಗ ಸಫಲ ಮಾಡಬಹುದಾಗಿತ್ತು, ಸಾಧ್ಯವಾಗಿಲ್ಲ. ಒಂದು ಅಂಕವನ್ನು ಪಡ್ಕೊಳ್ತಾ ಇದೆ. 10-7 10-7. ಮತ್ತೆ 3 ಅಂಕಗಳ ಮುನ್ನಡೆ ಪ್ರಥಮಾರ್ಧದಲ್ಲಿ ಉತ್ಸಾಹಿ ಗೆಳೆಯರ ಬಳಗ ಅಬ್ಬಡ ತಂಡಕ್ಕೆ. ದೀಪಾ ಡಿಜೆ ಸೌಂಡ್ಸ್ ಅಂಡ್ ಲೈಟಿಂಗ್ಸ್ ಅದ್ಭುತವಾದ ಧ್ವನಿ ಬೆಳಕನ್ನ ನೀಡ್ತಾ ಇದ್ದೀರಿ. ತಮಗೆ ನಾವು ಕೃತಜ್ಞತೆಗಳನ್ನ ಸಲ್ಲಿಸಿಕೊಳ್ಳುತ್ತಾ ಅಪಾರ ಸಂಖ್ಯೆಯ ಪ್ರೇಕ್ಷಕಗಣ ಈ ಒಂದು ಚಿಗುರು ಮೇಸೆ ಯುವಕರ ಕಬಡ್ಡಿ ಪಂದ್ಯಾಟವನ್ನು ಆಸ್ವಾದಿಸ್ತಾ ಇದೆ. ಪಂದ್ಯದ ರೋಚಕ ಕ್ಷಣಗಳನ್ನ ಸುದ್ದಿ ಲೈವ್ ವಾಹಿನಿಯ ಮೂಲಕವಾಗಿ ಬಿತ್ತರಿಸ್ತಾ ಇದ್ದೇವೆ. ನಾಡಿನ ವಿವಿಧೆಡೆ ವಿದೇಶದಲ್ಲಿ ನೋಡ್ತಾ ಇರುವವರು ಕೂಡ ಆ ಲೈವ್ ಎಲ್ಲಿಗೆ ನಾಳೆ ಪಂದ್ಯವನ್ನು ವೀಕ್ಷಿಸಬಹುದು. ಜಾನು ಆ ಕೊನೆಯ 2 ಡಿಫೆಂಡರ್ಸ್
ನಿರಂತರ ಯಶಸ್ವಿ ದಾಳಿಯನ್ನ ಸಂಘಟಿಸಬಲ್ಲಂತ ಎಂಥದ್ದೇ ಪ್ರಬಲ ಕೋಟೆಯಾದರೂ ಚದುರಿಸಬಲ್ಲಂತಹ ಶರವೇಗದ ನಡೆಯುಳ್ಳ ಅಷ್ಟೇ ಅತ್ಯದ್ಭುತ ದೃಷ್ಟಿ ಉಳ್ಳಂತಹ ಅತ್ಯದ್ಭುತ ಕಬಡ್ಡಿ ಸ್ಕಿಲ್ಗಳನ್ನು ಉಳ್ಳಂತ ಆಟಗಾರ. ಕಬಡ್ಡಿಗೆ ಬೇಕಾದ್ದು ಫಿಟ್ನೆಸ್, ಸ್ಕಿಲ್ ಆಸ್ ವೆಲ್ ಆಸ್ ಆಹಾ ಗ್ರೇಟ್ ಕ್ಯಾಚ್. ಬೋನಸ್ ಗಿವನ್. ಹದಿನೇಳು 8 ಅಂಕಗಳೊಂದಿಗೆ ಅಂಕಣದ ಬದಲಾವಣೆ. ಶ್ರೀ ಕೇಶವ ತೋಟ ಇವರು ವೇದಿಕೆಯ ಮುಂಭಾಗಕ್ಕೆ ಆಗಮಿಸಬೇಕಾಗಿ ವಿನಂತಿಸಿಕೊಳ್ಳುತ್ತಾ 17-8 ಅಂಕಗಳೊಂದಿಗೆ ಅಂಕಣದ ಬದಲಾವಣೆ. ಪ್ರಥಮಾರ್ಧದ ಮುಕ್ತಾಯ ಆಗಿದೆ. ನಮ್ಮೊಂದಿಗೆ ಸಹಕರಿಸಿರ್ತಕ್ಕಂಥ ಎಲ್ಲ ತೀರ್ಪುಗಾರರನ್ನು ಕೂಡ ನಾವು ಅಭಿನಂದಿಸ್ತಾ ಇದ್ದೇವೆ. ಆಸಿಫ್ ಪುತ್ತೂರು ನಮ್ಮೊಂದಿಗಿದ್ದಾರೆ, ದಿನೇಶ್ ನಟನ ನಮ್ಮೊಂದಿಗಿದ್ದಾರೆ, ಅಬ್ದುಲ್ ಖಾದರ್ ಕಡಬ, ಸುರೇಶ್ ಕಡಬ, ಸಂದೀಪ್ ಪಲ್ಲೋಡಿ, ರಾಜಾರಾಮ್ ನೆಟ್ಟನ, ಮಂಜುನಾಥ್, ಆನಂದ ಕುಬಲಾಡಿ ಇವರುಗಳೆಲ್ಲ ನಮ್ಮೊಂದಿಗೆ ತೀರ್ಪುಗಾರರಾಗಿ ಸಹಕರಿಸ್ತಾ ಇದ್ದಾರೆ. Who lost your mobile? Please contact me. Players, maybe the players. ಮೊಬೈಲ್ ಕಳ್ಕೊಂಡವರು ನನ್ನನ್ನು ಸಂಪರ್ಕಿಸಿ. ಜೆಸಿ ನಂಬರ್ 1. ಫೈವ್ ಡಿಫೆಂಡರ್ಸ್. ಬೋನಸ್ ಆಫ್ ಆಗಿತ್ತು. ದಾಳಿ ಆರಂಭ ಆಗಿದೆ. ಕುಡಿಮಾರುವ ಬೀರ ಹಾಗೂ ಉತ್ಸಾಹಿ ಗೆಳೆಯರ ಬಳಗ ಬಡ ತಂಡಗಳ ಮಧ್ಯೆ ಪಂದ್ಯ. I turned. Something happened there. Single point given for the rider. Returning back to the court. ಹತ್ತೊಂಬತ್ತು 9. ನೆಕ್ಸ್ಟ್ ಮ್ಯಾಚ್ಗೆ ಕರೆಯನ್ನ ಕೊಡ್ತಾ ಇದ್ದೇವೆ. ಪಂಚಶ್ರೀ ಕಾವು ಹಾಗೂ ಶಿವಶಕ್ತಿ ಕೊಡಿಯಾಲ. ಲಾಸ್ಟ್ 5 minutes ಪ್ಲೇ. ರೈಟ್ ಔಟ್ ಎಂಟರ್ ದ ಲಾಬಿ. ಲಾಸ್ಟ್ 2 defenders. Number 2, man in charge. ಜಾನು ಕೊನೆಯ ದಾಳಿಗಾರ. ಲಾಸ್ಟ್ ಮ್ಯಾನ್ ಲೆಫ್ಟ್ ನೌ. ಹಿಯರ್ ಇಸ್ ಜೆಸಿ ನಂಬರ್ 8. One plus 2 total 3 points for the team. ಉತ್ಸಾಹಿ ಗೆಳೆಯರ ಬಳಗಂಪಡ. ಲಾಸ್ಟ್ 4 minutes ಪ್ಲೇ. ಆನಂದ ಕಾಣಿಯರು ಹಾಗೂ ಗೆಳೆಯರು ಉತ್ಸಾಹಿ ಗೆಳೆಯರ ಬಳಗ ಬಡ ಪ್ರಾಯೋಜಿಸಿರ್ತಕ್ಕಂಥ
ಪಂದ್ಯಕೂಟದ ಅತ್ಯುತ್ತಮ ತಂಡಗಳಲ್ಲಿ ಒಂದು. ಕ್ವಾರ್ಟರ್ ಫೈನಲ್ ಮೂಲಕವಾಗಿ ಸೆಮಿಫೈನಲ್ನ ಕಡೆಗೆ ಹೆಜ್ಜೆಯನ್ನ ಇಡ್ತಾ ಇದೆ. ಶಿವಶಕ್ತಿ ಕುಡಿಯಾಲ ಹಾಗೂ ಫ್ರೆಂಡ್ಸ್ ಪಂಚಶ್ರೀ ಕಾವು ತಂಡಗಳಿಗೆ ಕೊನೆಯ ಕರೆಯನ್ನ ನೀಡ್ತಾ ಇದ್ದೇನೆ. ಸಿಂಗಲ್ ಪಾಯಿಂಟ್ ರೈಡ್ ಇಸ್ ಸೇಫ್. Last 3 minutes play. Yes. ಕೊನೆಯ 3 ನಿಮಿಷದೊಳಗಿನ ಆಟ ಮಾತ್ರ ಬಾಕಿ ಇದೆ. ಶ್ರೀ ಈಶ್ವರಚಂದ್ರ ಭಟ್ ಸರ್ ನಮ್ಮನ್ನ ಸೇರಿಕೊಂಡಿದ್ದಾರೆ. ಶ್ರೀ ಸದಾಶಿವ ದೇವಸ್ಥಾನ ಗೆಳೆಯರ ಪ್ರಧಾನ ಅರ್ಚಕರು ಸರ್, ತಮ್ಮನ್ನ ಗೌರವಪೂರ್ವಕವಾಗಿ ನಾವು ಸ್ವಾಗತಿಸಿಕೊಳ್ತಾ ಇದ್ದೇವೆ. ವೇದಿಕೆಗೆ ಬರಮಾಡಿಕೊಳ್ಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಲಾಸ್ಟ್ ಮೂಮೆಂಟ್ಸ್ ಆಫ್ ದಿಸ್ ಮ್ಯಾಚ್ ಓನ್ಲಿ. ಪಂಚಶ್ರೀ ಕಾವು ಹಾಗೂ ಶಿವಶಕ್ತಿ ಕುಡಿಯಾಲ ತಂಡಗಳಿಗೆ ಕೊನೆಯ ಕ್ವಾರ್ಟರ್ ಫೈನಲ್ ಪಂದ್ಯಕ್ಕಾಗಿ ಕೊನೆಯ ಕರೆಯನ್ನ ನೀಡ್ತಾ ಇದ್ದೇನೆ. ಆಫ್ಟರ್ ದಟ್ ಮ್ಯಾಚ್ ಫಸ್ಟ್ ಸೆಮಿಫೈನಲ್. ಉತ್ಸಾಹಿ ಗೆಳೆಯರ ಬಳಗ ಬಡ ಈಗಾಗಲೇ ಮೇಲಿನ ಪೂಲಲ್ಲಿ ಶ್ರೀಹರಿ ಸ್ಪೋರ್ಟ್ಸ್ ಕ್ಲಬ್ ಪುಂಚತ್ತಾರು ತಂಡ ಸೆಮಿಫೈನಲ್ಗೆ ಅರ್ಹತೆಯನ್ನು ಗಳಿಸಿಕೊಂಡಿದೆ. ಲಾಸ್ಟ್ 2 minutes ಪ್ಲೇ. ಕೊನೆ 2 ನಿಮಿಷದೊಳಗಿನ ಆಟ ಮಾತ್ರ ಬಾಕಿ. ಉತ್ಸಾಹಿ ಅಬ್ಬಡ ಬಲಿಷ್ಠ 4 ತಂಡಗಳು ಈ ರೋಚಕ ಹಣಾಹಣಿಯಲ್ಲಿ ಅಂತಿಮ 4ರ ಘಟ್ಟವನ್ನ ಪ್ರವೇಶಿಸ್ತಾ ಇವೆ ಬಂಧುಗಳೇ. ಮುಂದಿನ ಸೆಮಿಫೈನಲ್ ಹಾಗೂ ಫೈನಲ್ ಪಂದ್ಯಗಳಂತೂ ಅತ್ಯದ್ಭುತ ರೋಚಕವಾಗಿ ಮೂಡಿ ಬರಲಿಕ್ಕಿವೆ. ಅಂತಹ ತಂಡಗಳನ್ನು ನಾವು ಈಗಾಗಲೇ ಕಂಡಿದ್ದೇವೆ. ಈ ತಂಡಗಳ ಮಧ್ಯೆ ಹೋರಾಟ ನಡೆಯಲಿಕ್ಕೆ ಇದೆ. ಹಲವು ಕಬಡ್ಡಿ ಪ್ರತಿಭೆಗಳನ್ನ, ಕ್ರೀಡಾ ಪ್ರತಿಭೆಗಳನ್ನ ರಾಷ್ಟ್ರ ಮಟ್ಟಕ್ಕೆ, ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಪರಿಚಯಿಸಿರತಕ್ಕಂಥ ಓರ್ವ ಅತ್ಯದ್ಭುತ ತರಬೇತುದಾರರಾಗಿರ್ತಕ್ಕಂಥ ಕೃಷ್ಣಾನಂದ್ ಸರ್ ಅವರನ್ನ ನಾವು ಕಾಣ್ತಾ ಇದ್ದೇವೆ. ತಂಡದೊಂದಿಗೆ ಸೂಪರ್ ಈಚ್ ಪಾಯಿಂಟ್. 2 ತಂಡಗಳು ಸಮ ಅಂಕಗಳನ್ನು ಹಂಚಿಕೊಳ್ತಾ ಇವೆ. ಈ ಮೂಲಕವಾಗಿ ಅಂಕಪಟ್ಟಿಯಲ್ಲಿ 28, 13, 15 ಅಂಕಗಳ ಸ್ಪಷ್ಟ ಮುನ್ನಡೆ. ಅನ್ನೆ ಬರ್ತಾರ ಲಾಸ್ಟ್ ಮಿನಿಟ್ ಫಾರ್ ಫುಲ್ ಟೈಮ್. ಕೊನೆಯ ನಿಮಿಷದೊಳಗಿನ ಆಟ ಮಾತ್ರ ಬಾಕಿ. ಪಂಚಶ್ರೀ ಕಾವು ಬರ್ತಾರಣ್ಣ. ಪಂಚಶ್ರೀ ಕಾವು ಎದುರಾಳಿ ತಂಡ ಶಿವಶಕ್ತಿ ಕುಡಿಯಾಲ. ಅಜಯ್ ಸಾರಕರೆ, ವಿಜಯ್ ಸಾರಕರೆ, ನಿಮ್ಮ ತಂಡ ಬರಬೇಕೋ? ಹಗ್ಗ ಜಗ್ಗಾಟದ ಅತ್ಯದ್ಭುತವಾದ ತಂಡಗಳಲ್ಲಿ ಒಂದು ಇದೆ ಶಿವಶಕ್ತಿ ಕುಡಿಯಾಲ. ಕಬಡ್ಡಿಯಲ್ಲಿ ಕೂಡ ತನ್ನ ಚಾಕಚಕ್ಯತೆಯನ್ನ ತೋರಿಸ್ತಕ್ಕಂತಹ ಒಂದು ಪ್ರಯತ್ನವನ್ನ ಈ ದಿವಸ ಮಾಡ್ತಾ ಇದೆ. ಅತ್ಯುತ್ತಮ ತಂಡವನ್ನ ಸಂಘಟಿಸಿದ್ದಾರೆ ಅಣ್ಣನ್ ಪತಿಯರ್. ಈ ಮೂಲಕವಾಗಿ ಸಂಘಟಿತವಾದಂತಹ ಯಶಸ್ವಿ ಹಿಡಿತ ಪಂದ್ಯವನ್ನ ಮುಕ್ತಾಯಗೊಳಿಸ್ತಾ ಇದ್ದಾರೆ ಮ್ಯಾಚ್ ರೆಫರಿ. ಉತ್ಸಾಹಿ ಗೆಳೆಯರ ಬಳಗ ಬಡ ತಂಡ ಮೇಲಿನ ಪೂಲಲ್ಲಿ 2ನೇ ತಂಡವಾಗಿ ಸೆಮಿಫೈನಲ್ ಪ್ರವೇಶಿಸ್ತಾ ಇದೆ. ಪ್ರಥಮ ಸೆಮಿಫೈನಲ್ಗೆ ಕರೆ ಉತ್ಸಾಹಿ ಗೆಳೆಯರ ಬಳಗ ಬಡ ವರ್ಸಸ್ ಶ್ರೀಹರಿ ಫ್ರೆಂಡ್ಸ್ ಕ್ಲಬ್ ಪುಂಚತ್ತಾರು. ಪುಂಚತ್ತಾರಿನ 2 ತಂಡಗಳ ಮಧ್ಯೆ ಪ್ರಥಮ ಸೆಮಿಫೈನಲ್ ಪಂದ್ಯಾಟ ನಡೆಯಲಿದೆ. ಕೊನೆಯ ಕ್ವಾರ್ಟರ್ ಫೈನಲ್ ಹಣಾಹಣಿಗಾಗಿ ಇದೀಗ 2 ತಂಡಗಳ ಅಂಕಣವನ್ನ ಪ್ರವೇಶಿಸಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಶಿವಶಕ್ತಿ ಕೊಡಿಯಾಲ ಹಾಗೂ ಪಂಚಶ್ರೀ ಕಾವು ತಂಡಗಳು ಕೊನೆಯ ಕ್ವಾರ್ಟರ್ ಫೈನಲ್ ಹೋರಾಟಕ್ಕಾಗಿ ಅಂಗಣವನ್ನ ಪ್ರವೇಶಿಸಬೇಕು. ಈಗಾಗಲೇ ಕಪಿಲಶ್ರೀ ಚಾರ್ವಕ ಬಿ ತಂಡ ವಿಜಯಿಯಾಗಿ ಸೆಮಿಫೈನಲ್ಗೆ ಅರ್ಹತೆಯನ್ನ ಗಳಿಸಿಕೊಂಡಿದೆ.
ವೆಲ್ಕಮಿಂಗ್ ದ ಟೀಮ್ಸ್ ಶಿವಶಕ್ತಿ ಕೊಡಿಯಾಲ ಅಂಡ್ ಪಂಚಶ್ರೀ ಕಾವು. ಪ್ಲೀಸ್ ಎಂಟರ್ ದ ಕೋರ್ಟ್. ಬಟ್ಲೆ ಬೇಗ. ಅಜಯ್ ಸರಕರೆ ಮುಂದಾಳತ್ವದಲ್ಲಿ ಶಿವಶಕ್ತಿ ಕೊಡಿಯಾಲ. ಜೂನಿಯರ್ ನ್ಯಾಷನಲ್ ಸಲಾಹುದ್ದೀನ್ ಈರಾ, ಸೀನಿಯರ್ ನ್ಯಾಷನಲ್ ಶಾಹಿಲ್, ಅದೇ ರೀತಿ PU ನ್ಯಾಷನಲ್ ಆಡಿರ್ತಕ್ಕಂಥ ಸುಮುಖ್ರವರನ್ನ ಒಳಗೊಂಡಿರತಕ್ಕಂಥ ತಂಡ ಶಿವಶಕ್ತಿ ಕೊಡಿಯಾಲ ತಂಡ. ಅದೇ ರೀತಿ ಎದುರಾಳಿ ಇದೇ ತಂಡದಲ್ಲಿ ನ್ಯಾಷನಲ್ ಪ್ಲೇಯರ್ ಕಾರ್ತಿಕ್ ರವರನ್ನ ಕೂಡ ಕಾಣ್ತಾ ಇದ್ದೇವೆ. ಪ್ರಬಲ ಆಟಗಾರರ ತಂಡ ಅಂಕಣವನ್ನ ಇಳಿದಾಗಿದೆ. ಎದುರಾಳಿಯಾಗಿ ಪಂಚಶ್ರೀ ಕಾವು ತಂಡ ಎಡಭಾಗದಲ್ಲಿ ಕಾಣ್ತಾ ಇದ್ದೇವೆ ಬಂಧುಗಳೇ. ಕೊನೆಯ ಕ್ವಾರ್ಟರ್ ಫೈನಲ್ ಒಂದು ಹೆಜ್ಜೆ ಪ್ರಶಸ್ತಿ ಸುತ್ತಿಗಾಗಿ ಈ ಒಂದು ಹೆಜ್ಜೆಯನ್ನ ಮುಂದಿಟ್ಟರೆ ಒಂದು ಪ್ರಶಸ್ತಿಯಂತೂ ಖಚಿತ. 4 ಬಹುಮಾನಗಳಲ್ಲಿ ಆಳೆತ್ತರದ ಅತ್ಯದ್ಭುತವಾದಂತಹ ಒಬ್ಬನಿಗೆ ಹೊರಲಾರದ ಟ್ರೋಫಿಯಂತೂ ಕಾದಿದೆ. ವಿಜೇತರಿಗೆ ಬಹಳ ಅದ್ಭುತವಾದಂತಹ ಟ್ರೋಫಿಗಳು, ಬಹುಮಾನಗಳು ಈ ಒಂದು ಪಂದ್ಯಾಟಕೂಟದ ವಿಜೇತರಿಗೆ ಸಿಗ್ತಾ ಇದ್ದಾವೆ. ಲಾಸ್ಟ್ ಕ್ವಾರ್ಟರ್ ಫೈನಲ್ ಮ್ಯಾಚ್. ಮೋಹನರೇ, ಒಂಜಿ ಕ್ವಾರ್ಟರ್ ಉಂಡು. ಎಸ್, ಯಾ ರೈಟ್ ಫಾರ್ ಪಂಚಶ್ರೀ ಕಾವು. ಸಂಗಣದ ಒಳಭಾಗದಲ್ಲಿ ಮತ್ತೊಂದು ಬಾರಿ ಅಬ್ಬರತೆಯ ಕಿಚ್ಚನ್ನು ಹಚ್ಚುವುದಕ್ಕೆ ತಯಾರಾಗಿರುವಂತಹ ಕೊಡಿಯಾಲ. ಒಂದು ಕಾಲದಲ್ಲಿ ಸುಳ್ಯ ತಾಲೂಕು ಕಂಡಿರುವಂತಹ ಲೆವೆಲ್ ಮಾದರಿಯ ಜೊತೆಗೆ ಗ್ರಿಪ್ ಮಾದರಿಯ ಹಗ್ಗಜಗ್ಗಾಟಗಳಿಗೆ ಕರಾವಳಿಯಾದ್ಯಂತ ಹೆಸರನ್ನ ಪಡೆದಿರತಕ್ಕಂಥ ಏಕಮಾತ್ರ ತಂಡವಾಗಿದ್ದಂತಹ ಶಿವಶಕ್ತಿ ಕೊಡಿಯಾಲ ಈ ಸಂದರ್ಭದಲ್ಲಿ ತನ್ನ ಆ ಒಂದು ಜರ್ಸಿ, ಆ ಕಲರ್ಸ್ನ ಮೂಲಕ ಕಬಡ್ಡಿಯ ಅಂಗಣದ ಒಳಭಾಗದಲ್ಲೂ ಕೂಡ ಅಬ್ಬರತೆಯನ್ನು ತೋರಿಸುವುದಕ್ಕೆ ಪ್ರಾರಂಭಿಸಿದೆ. ಎದುರಾಳಿ ಕಾವು, ಇನ್ನೊಂದು ಕಡೆಯಲ್ಲಿ ಕೊಡಿಯಾಲ. ತವರಿನ ತಂಡ ಇದು. ಇಲ್ಲಿ ನಮ್ಮೂರ ನಮ್ಮ ಕನಸು ಜನಸೇವಾ ಟ್ರಸ್ಟ್ ಕೂಡ ಕೊಡಿಯಾಲ ಕಲ್ಪಡ. ಹಾಗೇನೆ ಇಲ್ಲಿ ಅಂಗಣದ ಒಳಭಾಗದಲ್ಲಿ ಆಟವನ್ನ ಆಡ್ತಿರುವಂತಹ ತಂಡ ಕೂಡ ಕೊಡಿಯಾಲ, ಶಿವಶಕ್ತಿ ಕೊಡಿಯಾಲ ಅನ್ನುವಂತಹ ಹೆಮ್ಮೆ ನಮಗಿದೆ.
ತವರಿನ ತಂಡಕ್ಕೆ ತವರಿನ ಅಭಿಮಾನಿಗಳ ಸ್ವಾಗತದೊಂದಿಗೆ ಒಂದು ವಿಶೇಷವಾದ ಹುಮ್ಮಸ್ಸಿನೊಂದಿಗೆ ಅಂಗಣದ ಒಳಭಾಗದಲ್ಲಿ ಕಾವು ಎದುರಾಳಿಯಾಗಿ ಟೀಮ್ ಶಿವಶಕ್ತಿ ಕೊಡಿಯಾಳ. ಅಂಗಣದ ಒಳಭಾಗದಲ್ಲಿ ತೀರ್ಪುಗಾರಿಕಾ ವ್ಯವಸ್ಥೆಯಲ್ಲಿ ಸುರೇಶ್ ಆನಂದ್, ಹಾಗೆಯೇ ಸಂದೀಪ್ ಅಲ್ಲೋಡಿ, ಹಾಗೆಯೇ ದಿನೇಶ್, ಹಾಗೆಯೇ ಖಾದರ್ ಕಡಬರ್ ಅವರು. ಸೊ ಇವತ್ತು ಸೇರಿರುವಂತಹ ಅಷ್ಟೂ ಜನ ಕಬಡ್ಡಿಯ ಆಟಗಾರರಿಗೆ, ಕಬಡ್ಡಿಯ ಅಭಿಮಾನಿಗಳಿಗೆ ಭೋಜನದ ವ್ಯವಸ್ಥೆಯನ್ನ ಸಿದ್ಧಪಡಿಸಿ ಬಹಳ ಶುಚಿರುಚಿಯಾಗಿರುವಂತಹ ಭೋಜನವನ್ನ ಬಡಿಸಿರತಕ್ಕಂತಹ ಒಂದು ತಂಡ ಇದೆ. ಅವರನ್ನ ಬಹಳ ಪ್ರೀತಿಪೂರ್ವಕವಾಗಿ ನಮ್ಮ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇವೆ. ಬಹಳ ಮುಖ್ಯವಾಗಿ ಅದರ ಜವಾಬ್ದಾರಿಯನ್ನು ನಿರ್ವಹಣೆ ಮಾಡಿರ್ತಕ್ಕಂಥವರು ಶ್ರೀಯುತ ರಮೇಶ್ ಅವರು, ಶ್ರೀಯುತ ಸುಂದರ್ ಕೋಲಾಜೆ ಅವರು, ಭಾಸ್ಕರ ಗುತ್ತೂರ್ ಅವರು, ಬಾಲಕೃಷ್ಣ ಕೋಲಾಜೆ, ಪದ್ಮನಾಭ ಗುತ್ತು, ಮೋಹನ್ ಕೇಟಿ ಇವರು ವೇದಿಕೆಗೆ ಆಗಮಿಸಬೇಕು ಎಂದು ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇವೆ. ನಮ್ಮ ಸಂಘಟನೆ ವತಿಯಿಂದ ನಿಮಗೆ ಗೌರವದ ಸಮರ್ಪಣೆ ನಡೆಯಲಿಕ್ಕಿದೆ. ಹಾಗೆಯೇ ಭೋಜನದ ವ್ಯವಸ್ಥೆಯನ್ನು ಸಿದ್ಧಪಡಿಸಿರತಕ್ಕಂತಹ ತಂಡದ ಸದಸ್ಯರು ಎಲ್ಲರೂ ಕೂಡ ದಯವಿಟ್ಟು ವೇದಿಕೆಗೆ ಆಗಮಿಸಬೇಕು ಎಂದು ತಮ್ಮಲ್ಲಿ ಪ್ರೀತಿಯಿಂದ ವಿನಂತಿಯನ್ನ ಮಾಡಿಕೊಳ್ತಾ ಇದ್ದೇವೆ. ನುಗ್ಗಿರುವಂತಹ ತಂಡಕ್ಕೆ ಸರಿಯಾಗಿರುವಂತಹ ರೀತಿಯಲ್ಲಿ ಉತ್ತರವನ್ನ ಕೊಡುತ್ತೇವೆ ಎನ್ನುವಂತ ನಿಟ್ಟಿನಲ್ಲಿ ರೈಟ್ ಕಾರ್ನರ್ ವಿಭಾಗದ ಆಟಗಾರ ಚಾಚಿರುವಂತಹ ಕೈಗೆ ಯಾವುದೇ ಅವಕಾಶಗಳು ಸಿಗದೆ ಮತ್ತೆ ಕೊಡಿಯಾಲ ತಂಡ ಅಂಕದ ಗಳಿಕೆಯನ್ನ ಮಾಡಿಕೊಳ್ಳುವುದರಲ್ಲಿ ಸಫಲತೆಯನ್ನು ಪಡೆದುಕೊಂಡಿದೆ. ಕೊಡಿಯಾಲದ ಅಂಗಣದ ಒಳಭಾಗಕ್ಕೆ ಕಾವು ಕಡೆಯ ಅಂಡರ್ 21 ವಯೋಮಾನದ ಒಳಗಿನ ಹುಡುಗನ ಆಗಮನವಾಗಿದೆ. ಎಷ್ಟು ಪ್ರತಿಭಾನ್ವಿತ ಪ್ರತಿಭೆಗಳು ರಾಜ್ಯ ಮಟ್ಟದ ಈ ಒಂದು ಕಬಡ್ಡಿ ಟೂರ್ನಮೆಂಟ್ ನಲ್ಲಿ ಭಾಗವಹಿಸಿಕೊಳ್ತಾ ಇದ್ದಾರೆ. ಎಷ್ಟೆಲ್ಲ ಯುವ ಪ್ರತಿಭೆಗಳನ್ನ ಒಂದೇ ಅಂಗಣದಲ್ಲಿ ಕಾಣುವಂತಹ ಅವಕಾಶ ಇವತ್ತು ನಮ್ಮೂರ ನಮ್ಮ ಕನಸು ಜನಸೇವಾ ಟ್ರಸ್ಟ್ ರಿಜಿಸ್ಟರ್ಡ್ ಕಲ್ಪಡ ಕೊಡಿಯಾಲ ನೀಡಿದೆ ಅನ್ನೋದನ್ನು ಗಮನಿಸಿಕೊಳ್ಳಬಹುದಾಗಿದೆ. 5-5 ಸಮಬಲವನ್ನು ಸಾಧಿಸಿಕೊಂಡಿದೆ. 5-5 ಈಚ್. ಇಲ್ಲಿ ನುಗ್ಗುವಂತ ಪ್ರಯತ್ನ, ಯಾವ ನುಸುಳುವಿಕೆ, ಎದುರಾಳಿ ತಂಡ ಎಷ್ಟೇ ಅದ್ಭುತವಾಗಿರುವಂತಹ ಕಾರ್ಯತಂತ್ರವನ್ನ ಹಣೆದ್ರು ಕೂಡ ಅದಕ್ಕೆ ಪ್ರತ್ಯುತ್ತರವನ್ನ ನೀಡುವಲ್ಲಿ ಕೊಡಿಯಾಲದ ಹುಡುಗರು ಎಷ್ಟರ ಮಟ್ಟಿಗೆ ಕಾರ್ಯ ಪ್ರವೃತ್ತರಾಗಿದ್ದಾರೆ ಅನ್ನೋದನ್ನ ಇಲ್ಲಿ ನೋಡಬಹುದಾಗಿದೆ. ಬ್ಯಾಕ್ ಟು ಅಟ್ಯಾಕ್. ಎದುರಾಳಿ ಕೊಡಿಯಾಳ ತುಂಬಿದ ತಂಡ, ಬೋನಸ್ ಆನ್ ಇದೆ. ಯಾವ ರೀತಿಯಲ್ಲಿ ಕಾವು ತಂಡದ ಆಟಗಾರ ಚೆಕ್ ನಂಬರ್ 9 ಮಿಸ್ಟರ್ ದಯಾ ತಂಡಕ್ಕೆ ತಂದು ಕೊಡಬಹುದು ಜಯ ಅನ್ನೋದರ ಬಗ್ಗೆ ಯೋಚನೆಯನ್ನ ಮಾಡ್ತಾ ಇದ್ದಾರೆ. ಇಲ್ಲಿಗೆ ಸಮಯ ವಿರಾಮದ ಕೋರಿಕೆಯನ್ನು ತೆಗೆದುಕೊಂಡಿದೆ ಟೀಮ್ ಕಾವು. ಅಂಕ ಗಳಿಕೆಯಲ್ಲಿ 6-5 ತಂಡ ಮುನ್ನಡೆ ಇದೆ ಕೊಡಿಯಾಲ. 6-5 ಇನ್ ಫೇವರ್ ಆಫ್ ಟೀಮ್ ಕೊಡಿಯಾಲ. ಶಿವಶಕ್ತಿ ಕೊಡಿಯಾಳ ಮುನ್ನಡೆಯಲ್ಲಿ. ಶಿವಶಕ್ತಿ ಟೈಮ್ ಔಟ್ ಬಾಬಾ. 6-5 ಇನ್ ಫೇವರ್ ಆಫ್ ಟೀಮ್ ಶಿವಶಕ್ತಿ ಕೊಡಿಯಾಳ. 6-5 ಬಳಿಕ ಸಮಯ ವಿರಾಮವನ್ನು ತೆಗೆದುಕೊಂಡ ಬಳಿಕ ಆಟದ ಮುಂದುವರಿಕೆ ಪ್ರಾರಂಭವನ್ನು ಪಡೆದುಕೊಂಡಿದೆ. 4 ಜನ ಆಟಗಾರರು ಒಳಭಾಗದಲ್ಲಿದ್ದಾಗ ಕಾವು ತಂಡ ಮತ್ತೆ ತನ್ನ ಅವಶ್ಯಕ ಆಟವನ್ನ ಆಡಿ ಫೈನಲ್ಗೆ ಲಗೇಡೋದಕ್ಕೆ ಪ್ರಾರಂಭಿಸ್ತದ. ಏಕಾಂಗಿಯಾಗಿ ಹಿಡಿಯುವ ಪ್ರಯತ್ನದಲ್ಲಿ ಸಫಲತೆ ಕಡಿಮೆ. ಕೊಡಿಯಾಲದ ಕಡೆಗೆ ಅಂಕದ ಸೇರ್ಪಡೆ ಮತ್ತೊಂದು ಬಾರಿ. ಬ್ಯಾಕ್ ಟು ಬ್ಯಾಕ್ ಪಾಯಿಂಟ್ಸ್. ಡೂ ಆರ್ ಡೈ. ಥರ್ಡ್ ರೈಡ್ ಸೂಚನೆ ಬಂದಿದೆ. 7-5 7-5 ಕೊಡಿಯಾಳ 2 ಅಂಕದ ಅಲ್ಪ ಮುನ್ನಡೆ ಕೂಡ ಈ ಕ್ವಾರ್ಟರ್ ಫೈನಲ್ ಪಂದ್ಯಾಕೂಟಗಳಲ್ಲಿ ಬಹಳ ಬಹಳ ಪ್ರಾಮುಖ್ಯತೆಯನ್ನು ವಹಿಸಿಕೊಳ್ತದೆ. ಅಲ್ಪ ಅಂಕ ಕೂಡ ಹೆಚ್ಚಿನ ಅಂಕಗಳಿಗೆ ಇಲ್ಲಿ ಸಮಾನತೆ. ಲೆಫ್ಟ್ ಕಾರ್ನರ್. ತನಗರಿವಿಲ್ಲದ ರೀತಿಯಲ್ಲಿ ಎದುರಾಳಿಯ ರೈಡರ್ ಅನ್ನ ಸೆರೆ ಹಿಡಿಯುವಲ್ಲಿ ಸಫಲತೆಯ ಪ್ರಯತ್ನದಲ್ಲಿ ಸಕ್ಸಸ್ ಬಂದಿದೆ. ಕೊಡಿಯಾಲ 8-5 8-5 ಇನ್ ಫೇವರ್ ಆಫ್ ಟೀಮ್ ಕೊಡಿಯಾಲ. ಇಲ್ಲಿ ಸೂಪರ್ ಟ್ಯಾಕಲ್ ಆನ್ ಆಗಿದೆ. ಸರಿದೂಗಿಸುವುದಕ್ಕೆ ಸರಿಯಾದ ಸಮಯ ಇದು ಅಂಕ ಗಳಿಕೆಯಲ್ಲಿ.
ಇಲ್ಲಿ 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 ಕಡಿಯಾಳ 4 12-5 12-5 12-5 ಶಿವಶಕ್ತಿ ಕೊಡಿಯಾಳ. ವಾಟ್ ಅ ಕಮ್ ಬ್ಯಾಕ್. ಎಲ್ಲಿ ಮುನ್ನಡೆಯ ಗಳಿಕೆಯನ್ನ ಪ್ರಾರಂಭಿಸುವುದಕ್ಕೆ ಯೋಚನೆಯನ್ನ ಮಾಡಿತ್ತು, ಅಲ್ಲಿಂದ ಮತ್ತೆ ಹಿಂದಿರುಗಿ ನೋಡಿಲ್ಲ ಶಿವಶಕ್ತಿ ಕೊಡಿಯಾಳ. ಅಂಕದ ಸೇರ್ಪಡೆಯಾಗಿದೆ ಕಾವು ಕಡೆಗೆ. 6-12 6-12 6-12 ಟೀಮ್ ಕೊಡಿಯಾಲ ಮುನ್ನಡೆಯನ್ನ ಕಾಯ್ದಿರಿಸಿಕೊಂಡಿದೆ. ಟಚ್ ನಂಬರ್ 1 ಚಾಚಿರುವ ಕಾಲು, ರೈಟ್ ಕಾರ್ನರ್ ಹಿಡಿಯುವ ಪ್ರಯತ್ನವನ್ನ ಮಾಡಿದ್ರು, ಇಲ್ಲಿ ಯೂಸ್ ಆಗಿಲ್ಲ. ಕೊಡಿಯಾಳ ಮತ್ತೆ ತನ್ನ ಉತ್ತಮವಾಗಿರುವಂತಹ ಓಟವನ್ನ, ಅಂಕದ ಗಳಿಕೆಯ ಓಟವನ್ನ ಮುಂದುವರಿಸಿದೆ. 13-6 ಕೊಡಿಯಾಳವಿದೆ. ತವರಿನ ತಂಡಕ್ಕೆ ಒಂದು ಒಳ್ಳೆಯ ಗೌರವದ ಅಂಕಗಳಿಗೆ ಆಗಮನ, ಹಿಡಿಯುವಲ್ಲಿ ಸಫಲತೆ. ಅಷ್ಟೇನು ಬಲಿಷ್ಠತೆ ಇಲ್ಲದಿದ್ರೂ ಕೂಡ ಹಿಡಿಯುವಲ್ಲಿ ಸಫಲತೆಯಾಗಿದೆ, ಅಂಕದ ಗಳಿಕೆಯಾಗಿದೆ. ಮೊದಲ ಅರ್ಧದ ಮುಕ್ತಾಯಕ್ಕೆ 14-6 14-6 ಮುನ್ನಡೆಯನ್ನ ಕಾಯ್ದಿರಿಸಿಕೊಂಡು ಮುಂದಿನ ಬೃಹತ್ ಮುನ್ನಡೆಯೊಂದಿಗೆ ಸೆಮಿಫೈನಲ್ ಕಡೆಗೆ ದಾಪುಗಾಲಿಡೋದಕ್ಕೆ ಮನಸ್ಸನ್ನ ಮಾಡಿರುವ ತಂಡ ಶಿವಶಕ್ತಿ ಕೊಡಿಯಾಳ. ಆದರೆ ಮೊದಲಾರ್ಧದ ಮುಕ್ತಾಯದ ಬಳಿಕವೂ ಈ ಅಂಕವನ್ನ ಸರಿದೂಗಿಸಿ ಮುಂದುವರಿಯುವುದಕ್ಕೆ ಅವಕಾಶಗಳು ಸಾಕಷ್ಟಿದೆ ಕಾವಿಗೂ ಕೂಡ. ಅಬ್ಬಡ ಹಾಗೇನೆ ಶ್ರೀಹರಿ ತಂಡಗಳು ಪ್ರಥಮ ಸೆಮಿಫೈನಲ್ ಪಂದ್ಯಕೂಟಕ್ಕಾಗಿ ತಯಾರಾಗಿರಬೇಕು. ಅಬ್ಬಡ ಶ್ರೀಹರಿ ತಂಡ ಮುಂದಿನ ಪಂದ್ಯಕೂಟಕ್ಕಾಗಿ ತಯಾರಾಗಿರಿ. ಎಸ್ ಪಾಯಿಂಟ್ ಟೇಬಲ್ ಗಮನಿಸಿಕೊಳ್ಳಿ. 7-14 ಇದೆ. 7-14 ಮುನ್ನಡೆ ಶಿವಶಕ್ತಿ ಕೊಡಿಯಾಳ. ಅಂಗಣ ಬದಲಾಗಿದೆ. ಮಧ್ಯಂತರದ ಬಳಿಕ ಮೊದಲ ದಾಳಿಯ ಸಂಘಟನೆಯಲ್ಲಿ ಶಿವಶಕ್ತಿ ಕೊಡಿಯಾಳ ತಂಡ. ಎದುರಾಳಿ ಅಂಗಣದ ಒಳಭಾಗದಲ್ಲಿ 5 ಜನರಿದ್ದಾಗ ಕಾವು ತಂಡಕ್ಕೆ ಯಾವ ರೀತಿಯಲ್ಲಿ ಪ್ರಾರಂಭದಿಂದ ನೀಡಿರತಕ್ಕಂತಹ ಬಿಸಿಯ ಕಾವನ್ನ ಮತ್ತೆ ಮುಂದುವರಿಸುತ್ತದೆ ಕೊಡಿಯಾಳ. ಕಮ್ಬ್ಯಾಕ್ ಮಾಡಬೇಕಾಗುವಂತಹ ಎಲ್ಲ ಅವಕಾಶಗಳಿದೆ, ಬಳಸಿಕೊಳ್ಳತಕ್ಕಂತಹ ಯೋಜನೆ ಇದೆ. ಯಾವ ರೀತಿ ಕಾರ್ಯಗತಗೊಳ್ಳುತ್ತದೆ ಅನ್ನೋದನ್ನೇ ಕಾದು ನೋಡಬೇಕು. ಕಾವು ಕಡೆಯಲ್ಲಿ ಮುನ್ನುಗ್ಗಿದ್ದಾರೆ ಬಹಳ ಡೀಪ್ ಆಗಿ. ಹಿಡಿತದಲ್ಲಿ ಮತ್ತೊಂದು ಬಾರಿ ಸಕ್ಸಸ್ ಅನ್ನು ಪಡೆದುಕೊಂಡಿದೆ ಶಿವಶಕ್ತಿ ಕೊಡಿಯಾಳ. 15-7 15-7 ಇನ್ ಫೇವರ್ ಆಫ್ ಟೀಮ್ ಶಿವಶಕ್ತಿ ಕೊಡಿಯಾಳ. ಇದು ಸಂದರ್ಭದಲ್ಲಿ ಒಂದು ಅತ್ಯಂತ ಉತ್ತಮ ಶ್ರೇಷ್ಠ ಮಟ್ಟದ ಮುನ್ನಡೆ ಅಂತ ನಾವು ಗಮನಿಸಿಕೊಳ್ತಾ ಇದ್ದೇವೆ. ಇದು ಕ್ವಾರ್ಟರ್ ಫೈನಲ್ ಗೆದ್ದಂತಹ ತಂಡ ಸೆಮಿಫೈನಲ್ಗೆ ಲಗ್ಗೆಯನ್ನ ಇಡ್ತದೆ. ಇಲ್ಲಿ ಮೈಯೆಲ್ಲ ಕಣ್ಣಾಗಿರಬೇಕಾದ ಅವಶ್ಯಕತೆ. ಏನ್ ಟ್ಯಾಕಲ್ ಇದು! ಜಿಗಿಯುವ ಜಿಂಕೆಯ ತರಹ ಅಂಗಣದ ಒಳಭಾಗದಲ್ಲಿ ಲೆಫ್ಟ್ ಕಾರ್ನರ್ ವಿಭಾಗದಲ್ಲಿ ಕಾವು ತಂಡ ತನ್ನ ಅತ್ಯಂತ ಶ್ರೇಷ್ಠತೆಯ ಕಬಡ್ಡಿಯನ್ನ ಪ್ರದರ್ಶನ ಮಾಡ್ತಾ ಇದೆ. 8-15 8-15 ಸ್ಕೋರ್ ಬೋರ್ಡ್ ನಲ್ಲಿ ಕೊಡಿಯಾಲ ಮುನ್ನಡೆಯಲ್ಲಿದೆ. ಈ ಅಂಕವನ್ನ ಸರಿದೂಗಿಸಿಕೊಳ್ಳುವುದಕ್ಕೆ ಕಷ್ಟಕರವೇನಲ್ಲ. ಬ್ಯಾಕ್ ಟು ಅಟ್ಯಾಕ್. ಚೆಕ್ ನಂಬರ್ 33 ಮಿಸ್ಟರ್ ದೇವ್ ಫ್ರಮ್ ಶಿವಶಕ್ತಿ ಕೊಡಿಯಾಳ. ಕಾವಿನ ಎದುರು ದೇವು. ಎದುರಾಳಿ ತಂಡಕ್ಕೆ ಕೊಡ್ತಾರ ದೇವು ಈ ಸಂದರ್ಭದಲ್ಲಿ ನೋವು. 8-15 8-15 ಕೊನೆಯ 5 ನಿಮಿಷದ ಸೂಚನೆಯನ್ನ ಕೊಟ್ಟಿದ್ದಾರೆ. ಬ್ಯಾಚ್ ರೆಫ್ರಿ ಆಗಿರುವಂತಹ ಆನಂದ್ ಕಡಬ ಯು. ಬ್ಯಾಕ್ ಟು ಬ್ಯಾಕ್ ಒಂದು ದೊಡ್ಡ ಯೋಚನೆಯಲ್ಲಿದೆ. ವೇಗವಿದೆ ರೈಡಿಂಗ್ ನಲ್ಲಿ. ಹದಿಹರೆಯದ ವಯಸ್ಸು 21 ಕಾಯಿಸಿದ ಕಬ್ಬಿಣದ ರೀತಿಯಲ್ಲಿ ಯಾವ ರೀತಿಯಲ್ಲೂ ತಂಡದ ಆಟಗಾರರು ಎಷ್ಟರ ಮಟ್ಟಿಗೂ ಕೂಡ ಕಬಡ್ಡಿಯನ್ನ ಅರಗಿಸಿಕೊಳ್ಳುವಂತ ಎಲ್ಲ ಸಾಮರ್ಥ್ಯವನ್ನ ಹೊಂದಿದ್ದಾರೆ. 5 ತಂಡ ಒಳಭಾಗದಲ್ಲಿ ಉಳಿಸಿಕೊಂಡಿರುವ ಆಟಗಾರರ ಸಂಖ್ಯೆ. ಕಾವು ಬೇಕಿತ್ತು ಏಕಾಂಗಿ ಹೋರಾಟ.
ಅಂಡರ್ 21 ನಲ್ಲಿರುವಂತಹ ಕಬ್ಬಿಣದ ಮಾಂಸಖಂಡಗಳ ಶಕ್ತಿಯ ಪರಾಕ್ರಮದ ಕಿಚ್ಚನ್ನ ಅಂಗಣದ ಒಳಭಾಗದಲ್ಲಿ ಕಬಡ್ಡಿಯ ಮೂಲಕ ತೋರ್ಪಡಿಸುವ ಡೂ ಆಡೈ ನಲ್ಲಿ ಕಾವು. ಕೊನೆಯ 4 ನಿಮಿಷ ಏನಾಗಬಹುದು ಅನ್ನುವಂತಹ ಸಾಕಷ್ಟು ಕುತೂಹಲಗಳು ಪ್ರತಿಯೊಬ್ಬರ ಮನಸ್ಸಲ್ಲಿ ಮೂಡ್ತಾ ಇದೆ. ಅಂತಿಮ 4 ನಿಮಿಷದ ಆಟ ಬಾಕಿ. ಹಿಡಿಯುವ ಪ್ರಯತ್ನ, ಚಾಚಿರುವ ಕಾಲು, ಮತ್ತೆ 1 ಅಂಕ. ಟೆನ್ 16 10-16 10ರಲ್ಲಿ ಕಾವು, 16ರಲ್ಲಿ ಶಿವಶಕ್ತಿ ಕೊಡಿಯಾಳ. ಏನಾಗಬಹುದನ್ನುವಂತಹ ಪ್ರಶ್ನೆಗಳು ಸಾಕಷ್ಟಿದೆ. ಇನ್ನು ಕೂಡ ಕುತೂಹಲದ ಘಟ್ಟವನ್ನು ತಲುಪುವಂತಹ ಸಾಧ್ಯತೆಗಳನ್ನ ಎರಡೂ ತಂಡದ ಆಟಗಾರರು ನೀಡ್ತಾ ಇದ್ದಾರೆ. ಕ್ಷಣ ಕ್ಷಣವೂ ರೋಚಕತೆ, ಅತ್ಯಂತ ಉತ್ತಮವಾದಂತಹ ಆಟದ ಪ್ರದರ್ಶನದಲ್ಲಿ ತಲ್ಲೀನರಾಗಿರ್ತಕ್ಕಂತಹ ಯುವ ತಂಡ. ಮಿಸ್ಟರ್ ದೇವು once again. As the next match, ಮುಂದಿನ ಪಂದ್ಯಾಕೂಟಕ್ಕಾಗಿ ತಯಾರಾಗಿರಿ. ಶ್ರೀಹರಿ ಟೀಮ್ ಪುಂಚತ್ತಾರು ಹಾಗೇನೆ ಅಬ್ಬಡ. ಓಟ 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 2 ಅಂಕದ ಸೇರ್ಪಡೆ ಅವಶ್ಯಕ ಸಂದರ್ಭದಲ್ಲಿ ಬಂದಿದೆ. ಮತ್ತೆರಡು ಅಂಕಗಳು. 3 minutes ರಿಮೈನಿಂಗ್. ಗೆಳೆಯರ ಬಳಗ ಕೋಡಿಮಾರು ಇದರ ಬಾಲಚಂದ್ರ ಅಬೀರ ಅಧ್ಯಕ್ಷರು ನಮ್ಮ ಜೊತೆಗಿದ್ದಾರೆ. ದಯವಿಟ್ಟು ತಾವು ವೇದಿಕೆಗೆ ಬರಬೇಕು. ನಿಮಗೆ ಪ್ರೀತಿಯ ಸ್ವಾಗತವನ್ನು ಬಯಸಿಕೊಳ್ತಾ ಇದ್ದೇವೆ. ಸನ್ಮಾನ್ಯ ಬಾಲಚಂದ್ರ ಅಬೀರ ಅವರು ವೇದಿಕೆಗೆ ಆಗಮಿಸಿಕೊಳ್ಳಬೇಕು ಎಂದು ವಿನಂತಿ. ಗೆಳೆಯರ ಬಳಗ ಕೋಡಿಮಾರು ಇದರ ಅಧ್ಯಕ್ಷರು. 17-12 ಕಮ್ ಬ್ಯಾಕ್ ಅಂದ್ರೆ ಇದು 3 ನಿಮಿಷಗಳ ಸೂಚನೆ ಬಂದು 2 ನಿಮಿಷದತ್ತ ಸಮಯ ಬರ್ತಾ ಇರಬೇಕಿದ್ರೆ 17-12 ಏನು ಸರಿದೂಗಿಸಿಕೊಳ್ಳುವುದಕ್ಕೆ ಅಸಾಧ್ಯವಾಗಿರುವ ಮಾತಲ್ಲ. ಉಳಿದಿರುವ ಸಮಯದಲ್ಲಿ 5 ಅಂಕಗಳನ್ನು ಗಳಿಸಿಕೊಂಡದ್ದೇ ಆದಲ್ಲಿ ಮಾತೃಶ್ರೀ ಅರ್ತ್ ಮೂವರ್ಸ್ ಕಾವು ತಂಡದ ಗೆಲುವು ಬರಬಹುದು ಅಥವಾ ಎದುರಾಳಿಯ ಶಿವಶಕ್ತಿಗೂ ಒಲಿಯಬಹುದು. 2 ಕಡೆಯಲ್ಲಿರತಕ್ಕಂತಹ ವಿಜಯಲಕ್ಷ್ಮಿ ಅಂತಿಮವಾದ ವಿಸಿಲ್ಗಳನ್ನ ತೀರ್ಪುಗಾರರು ಕೊಟ್ಟಾಗ ಯಾರು ಸೆಮಿಫೈನಲ್ಗೆ ಲಗ್ಗೆ ಇಡ್ತಾರೆ ಅನ್ನುವಂತಹ ಸಾಕಷ್ಟು ಕುತೂಹಲಗಳು 2 ಕಡೆಯ ಆಟಗಾರರ ಮೇಲೆ ಮೂಡಿದೆ. 2 ನಿಮಿಷ, ದ ಫೈನಲ್ 2 minutes. 2ನೇ ನಿಮಿಷ ಸೂಪರ್ ಟ್ಯಾಕಲ್ ಕಡೆಗೆ. ವಾಟ್ ಎ ಗೇಮ್, ವಾಟ್ ಎ ಕಮ್ ಬ್ಯಾಕ್. ಅತ್ಯಂತ ಅವಶ್ಯಕತೆ. ಈ ಸಂದರ್ಭದಲ್ಲಿ ಸೂಪರ್ ಟ್ಯಾಕಲ್ ಮಾಡಿರುವಂತಹ 3 ಜನರು ಕೂಡ ತಂಡದ ಅಭಿಮಾನಿಗಳಿಗೆ ದೇವರಾಗಿ ಕಾಣ್ತಾ ಇರ್ತಾರೆ. 2 ಅಂಕದ ಸೇರ್ಪಡೆಯೊಂದಿಗೆ ಟೋಟಲ್ ಸ್ಕೋರ್ ಬೋರ್ಡ್ ಇಲ್ಲಿ ತೋರಿಸ್ತಾ ಇದೆ 19-12. 19-12ರಲ್ಲಿ 7 ಅಂಕದ ಮುನ್ನಡೆ ಇದೆ. ಆಟೋಮೆಟಿಕ್ ಆಗಿ ಕಟ್ಟಿರುವಂತಹ ಕೈಗಳು ಬಿಚ್ಚಿ ತಟ್ಟುವಂತೆ ಮಾಡುತ್ತಾ ಇದೆ. 2 ಅಂಕದ ಸೇರ್ಪಡೆ ತೀರ್ಪುಗಾರರಿಂದ ಬಂದಾಗಿದೆ. ಇಲ್ಲಿ 21-12 21-12ರಲ್ಲಿ ಶಿವಶಕ್ತಿ ಕೊಡಿಯಾಳ ಅಂತಿಮ ಕ್ವಾರ್ಟರ್ ಫೈನಲ್ ಪಂದ್ಯಾಕೂಟದಲ್ಲಿ ಬೃಹತ್ ಮುನ್ನಡೆಯತ್ತ ಮುಖವನ್ನ ಮಾಡಿದೆ. ಉಳಿದಿರುವ ಸೆಕೆಂಡ್ಸ್ಗಳಲ್ಲಿ ಗಳಿಸಿಕೊಳ್ಳಬಹುದಾ 1 ನಿಮಿಷ, ಕೊನೆಯ 60 ಸೆಕೆಂಡ್ಗಳ ಆಟ ಬಾಕಿ. 60 seconds ರಿಮೈನಿಂಗ್ ಫಾರ್ ದಿ ಫುಲ್ ಟೈಮ್. 21-12 9 ಅಂಕದ ಬೃಹತ್ ಮುನ್ನಡೆ ಇದೆ ಕೊಡಿಯಾಳ. ಸನ್ಮಾನ್ಯ ಹರ್ಷನ್ ಕೇಟಿ ಎಲ್ಲಿದ್ರು ಕೂಡ ವೇದಿಕೆಗೆ ಬರಬೇಕು ಒಂದ್ಸಲ. ಹರ್ಷನ್ ಕೇಟಿ, ಶಿವಶಕ್ತಿ ಕೊಡಿಯಾಳ, ದೇವು ಒಂದು ಅದ್ಭುತವಾಗಿರುವಂತಹ ರೈಡ್ ಅನ್ನು ತೋರಿಸಿಕೊಟ್ಟಿರುವಂತಹ ಆಂಗ್ಮ್ಯಾನ್. ಭವಿಷ್ಯದಲ್ಲಿ ಎಲ್ಲ ಕಬಡ್ಡಿಯ ಕ್ಷೇತ್ರದ ಹಲವಾರು ಕನಸುಗಳನ್ನು ನನಸಾಗಿಸಬಲ್ಲಂತಹ ಸಾಮರ್ಥ್ಯವನ್ನ ಹೊಂದಿರುವಂತಹ ತಂಡ ಇವತ್ತು ಶಿವಶಕ್ತಿ ಕೊಡಿಯಾಳ ಆಯ್ದುಕೊಂಡಿದೆ. ಅಂಕದ ಸೇರ್ಪಡೆಯಾಗಿರೋದು ಕಾವು ಕಡೆಗೆ 22-12 ಸುಮಾರು 10 ಅಂಕಗಳ ಮುನ್ನಡೆಯಲ್ಲಿದೆ. ಕೆಲವು ಸೆಕೆಂಡ್ಗಳ ಆಟ ಬಾಕಿ ಉಳಿದಿರುವಂತೆ. ಸಮಯದ ಮುಕ್ತಾಯ ಸೆಮಿಫೈನಲ್ಗೆ ಲಗ್ಗೆ ಇಟ್ಟಿದೆ.
ಶಿವಶಕ್ತಿ ಕೊಡಿಯಾಳ ಕಂಗ್ರಾಚುಲೇಷನ್ಸ್. ಹಾಗೇನೆ ಭಾಗವಹಿಸಿ ಅತ್ಯಂತ ಉತ್ತಮ ಪ್ರದರ್ಶನವನ್ನು ಕೊಟ್ಟಿರುವಂತಹ ಕಾವು ತಂಡಕ್ಕೂ ಕೂಡ ನಮ್ಮ ಸಂಘಟನೆಯ ವತಿಯಿಂದ ಧನ್ಯವಾದದ ಸಮರ್ಪಣೆಯನ್ನು ಮಾಡಿಕೊಳ್ತಾ ಇದ್ದೇವೆ. ಸೊ ಧನ್ಯವಾದಗಳು. ಹಾಗೆಯೇ ಮುಂದಿನ ಮೊದಲ ಸೆಮಿಫೈನಲ್ಗೆ ಅಬ್ಬಡ ಹಾಗೇನೆ ಪುಂಚತಾರ್ ಶ್ರೀಹರಿ ಪುಂಚತಾರ್ ತಂಡವನ್ನು ವೆಲ್ಕಮ್ ಮಾಡಿಕೊಳ್ತಾ ಇದ್ದೇವೆ. ದಯವಿಟ್ಟು ತಕ್ಷಣ ಅಂಗಣದ ಪ್ರವೇಶ. ಸೆಮಿಫೈನಲ್ಗೆ ಪುಂಚತಾರ್ ವರ್ಸಸ್ ಅಬ್ಬಡ. ಸುಶಾರದ ಜೀಪಿನ ಮಾಲಕರಾಗಿರುವಂತಹ ಶ್ರೀಯುತ ದಯಾನಂದ್ ಅವರು ದಯವಿಟ್ಟು ವೇದಿಕೆಗೆ ಬರಬೇಕು. ನಿಮಗೆ ಪ್ರೀತಿಯ ಸ್ವಾಗತವನ್ನ ಮಾಡಿಕೊಳ್ತಾ ನಮ್ಮ ಗೌರವದ ಸ್ವೀಕಾರವನ್ನ ಮಾಡಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ಮನೆಗೆ ಹೊರಟವರು ಮತ್ತೆ ಕುಳಿತುಕೊಳ್ಳಿ, ಇನ್ನು ಇರೋದು ಕೇವಲ 3 ಮ್ಯಾಚ್ ಮಾತ್ರ. ಸೊ ಟೀಮ್ ಬರಬೇಕು. 2 ತಂಡಗಳನ್ನು ಆಹ್ವಾನಿಸ್ತಾ ಇದ್ದೇವೆ. ಹಲೋ ಅಣ್ಣ ಸ್ವರ ಕೊರ್ಲೇಚೂರು. ಸೆಮಿಫೈನಲ್ ಪಂದ್ಯ ಆರಂಭಗೊಳ್ಳುತ್ತಾ ಇದೆ. ಶ್ರೀಹರಿ ಫ್ರೆಂಡ್ಸ್ ಕ್ಲಬ್ ಪುಂಚತ್ತಾರು ಹಾಗೂ ಉತ್ಸಾಹಿ ಗೆಳೆಯರ ಬಳಗ ಅಬ್ಬಡ ಪುಂಚತಾರಿನ 2 ಪ್ರತಿಷ್ಠಿತ ತಂಡಗಳ ಮಧ್ಯೆ ಇದೀಗ ಪ್ರಥಮ ಸೆಮಿಫೈನಲ್ ಪಂದ್ಯಾಟ ನಡೆಯಲಿಕ್ಕಿದೆ. 2 ತಂಡಗಳ ಆಟಗಾರರಿಗೆ ಕೊನೆಯ ಕರೆ. ಲಾಸ್ಟ್ ಅಂಡ್ ಫೈನಲ್ ಕಾಲ್ ಫಾರ್ ಬೋತ್ ದ ಟೀಮ್ಸ್. ಈಗಾಗಲೇ ಸಮಯ ಮೀರಿದೆ. ತಮಗಾಗಿ ಕಾಯುವ ತಾಳ್ಮೆ ಇಲ್ಲ ನಮಗೆ ಖಂಡಿತವಾಗಿ. ಉತ್ಸಾಹಿ ಗೆಳೆಯರ ಬಳಗ ಅಬ್ಬಡ ಹಾಗೂ ಶ್ರೀಹರಿ ಫ್ರೆಂಡ್ಸ್ ಸ್ಪೋರ್ಟ್ಸ್ ಕ್ಲಬ್ ಪುಂಚತಾರು ತಂಡಗಳಿಗೆ ಅಂತಿಮ ಕರೆಯನ್ನ ಕೊಡ್ತಾ ಇದ್ದೇವೆ. ಪಂದ್ಯಾಟದ ಸಮಯ ಕಡಿಮೆ ಆಗ್ತದೆ ಅಷ್ಟೇ, ಬೇರೇನಾಗುವುದಿಲ್ಲ. ಸೆಮಿಫೈನಲ್ಗೆ ತಾವು ತಡವಾಗಿ ಬಂದಲ್ಲಿ ಸಮಯವನ್ನ ಖಂಡಿತ ನಾವು ಕಡಿಮೆ ಮಾಡ್ತೇವೆ. ಎಸ್, ಆಗಮನ ದ್ವಾರದ ಬಳಿ ಸಿದ್ಧವಾಗಿದೆ ತಂಡ. ಉತ್ಸಾಹಿ ಗೆಳೆಯರ ಬಳಗ ಅಬ್ಬಡ. ಎದುರಾಳಿ ತಂಡ ಶ್ರೀಹರಿ ಫ್ರೆಂಡ್ಸ್ ಸ್ಪೋರ್ಟ್ಸ್ ಕ್ಲಬ್ ಪುಂಚತ. ಆರಂಭದಿಂದಲೇ ತಡ ಆಗ್ತಾ ಇದ್ದೀರಿ ನೀವು, ಬೇಗ ಬನ್ನಿ. ಶ್ರೀಹರಿ ಫ್ರೆಂಡ್ಸ್ ಸ್ಪೋರ್ಟ್ಸ್ ಕ್ಲಬ್ ಪುಂಚತ countdown starts now. ಶ್ರೀಹರಿ ಫ್ರೆಂಡ್ಸ್ ಸ್ಪೋರ್ಟ್ಸ್ ಕ್ಲಬ್ ಪುಂಚತಾರ ತಂಡಕ್ಕೆ ಕೊನೆಯ ಕರೆಯನ್ನು ಕೊಡ್ತಾ ಇದ್ದೇವೆ. ಫಸ್ಟ್ ಸೆಮಿಫೈನಲ್ ಮ್ಯಾಚ್. ಬಲೆನ ಬಲೆ ಉಲೇ ಬಲೆ. ಎಸ್, ಪ್ರಥಮ ಸೆಮಿಫೈನಲ್ ಹೋರಾಟಕ್ಕಾಗಿ ಅಂಕಣವನ್ನ ಪ್ರವೇಶಿಸ್ತಾ ಇದೆ. ಬಲಿಷ್ಠ ತಂಡಗಳಲ್ಲಿ ಒಂದು ಶ್ರೀಹರಿ ಫ್ರೆಂಡ್ಸ್ ಸ್ಪೋರ್ಟ್ಸ್ ಕ್ಲಬ್ ರಿಜಿಸ್ಟರ್ಡ್ ಪುಂಚತಾರು. ಮಂಗಳೂರು ವಿಶ್ವವಿದ್ಯಾನಿಲಯದ ದೈಹಿಕ ಶಿಕ್ಷಣ ನಿರ್ದೇಶಕರಾಗಿರ್ತಕ್ಕಂಥ ಯಶವಂತ್ ಕಲ್ಪಡ ನಮ್ಮೊಂದಿಗಿದ್ದೀರಿ. ತಾವು ವೇದಿಕೆಗೆ ಆಗಮಿಸಬೇಕಾಗಿ ಗೌರವಪೂರ್ವಕವಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಯಶವಂತರವರು ನಮ್ಮೊಂದಿಗಿದ್ದೀರಿ. ತಮ್ಮ ಇರುವಿಕೆಯನ್ನು ಗುರುತಿಸಿಕೊಳ್ಳುತ್ತಾ ತಾವು ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ಳುತ್ತಾ
ಅಂತಿಮ 4ರ ಘಟ್ಟದ 2 ರೋಚಕ ಹಣಾಹಣಿಗಳು ಬಂಧುಗಳೇ. ನಂತರದಲ್ಲಿ ಒಂದು ಫೈನಲ್ ಹಣಾಹಣಿ ಬಾಕಿ ಇದೆ. ಸಮಯ 11:15 ಗಂಟೆ. ಈ ನಡುವೆ ಪಂದ್ಯಾಟವನ್ನು ಆದಷ್ಟು ತ್ವರಿತಗತಿಯಲ್ಲಿ ಮುಕ್ತಾಯಗೊಳಿಸುವಂತ ಇರಾದೆಯೊಂದಿಗೆ ಈ ಹೊತ್ತಿನ ತನಕ ನಮ್ಮೊಂದಿಗೆ ಇದ್ದುಕೊಂಡು ಕಾರ್ಯಕ್ರಮವನ್ನ ಈ ಪಂದ್ಯಾಟವನ್ನು ವೀಕ್ಷಿಸ್ತಾ ಇರತಕ್ಕಂಥ ಎಲ್ಲ ಪ್ರೇಕ್ಷಕರಿಗೆ ಕಾಣಿಯೂರು, ಸವಣೂರು, ಇತ್ತ ಕಡೆ ನಿಂತಿಕಲ್ಲು, ದೂರದ ಬೆಳ್ಳಾರೆ, ಪುತ್ತೂರು ಆಸುಪಾಸಿನ ಎಲ್ಲ ಕ್ರೀಡಾಭಿಮಾನಿಗಳಿದ್ದೀರಿ. ತಮ್ಮ ತಾಳ್ಮೆಗೆ ಜೊತೆಗೆ ತಮ್ಮ ಒಂದು ಸಹಕಾರಕ್ಕೆ ತಮ್ಮ ಇಲ್ಲಿ ಬಂದದಕ್ಕಾಗಿ ತಮಗೆಲ್ಲರಿಗೂ ಕೂಡ ನಮ್ಮೂರ ನಮ್ಮ ಕನಸು ಜನಸೇವಾ ಟ್ರಸ್ಟ್ನ ಪರವಾಗಿ ಆಧಾರದ ವಂದನೆಗಳನ್ನ, ಚಪ್ಪಾಳಿ ಅಭಿನಂದನೆಗಳನ್ನ ಸಲ್ಲಿಸ ಕಾಲ್ ದ ಕ್ಯಾಪ್ಟನ್ಸ್ ನಾವು. ಆಸಿಫ್ ಪುತ್ತೂರು ಕಾಲಿಂಗ್ ದ ಕ್ಯಾಪ್ಟನ್ಸ್ ಫಾರ್ ದ ಟಾಸ್. ಟಾಸ್ ಇಸ್ ಗೋಯಿಂಗ್ ಆನ್ ಬಿಟ್ವೀನ್ ದ ಟೀಮ್ಸ್. ಉತ್ಸಾಹಿ ಅಬ್ಬಡ ವರ್ಸಸ್ ಪುಂಚತ್ತಾರು. ನಾನೇ ಚಿಮಿಗೆಯನ್ನ ಗೆದ್ದುಕೊಂಡಿದೆ ತಂಡ ಶ್ರೀಹರಿ ಫ್ರೆಂಡ್ಸ್ ಕ್ಲಬ್ ಪುಂಚತ್ತಾರು. ಕಬಡ್ಡಿಯ ಯುವ ಪ್ರತಿಭೆಗಳು ರಣರೋಚಕ ಕಲಿಗಳ ನಡುವೆ ಭಾರಿ ಹೋರಾಟದ ನಿರೀಕ್ಷೆಯೊಂದಿಗೆ ಪ್ರೇಕ್ಷಕರು ಅತ್ಯದ್ಭುತವಾದಂತಹ ಪಂದ್ಯ ಮೂಡಿ ಬರುವ ಸರ್ವ ಸೂಚನೆಗಳು ಇದೀಗ. ಅಂಕಣವನ್ನು ಆಯ್ಕೆ ಮಾಡಿಕೊಳ್ತಾ ಇದೆ ತಂಡ ಶ್ರೀಹರಿ ಫ್ರೆಂಡ್ಸ್ ಸ್ಪೋರ್ಟ್ಸ್ ಕ್ಲಬ್ ಪುಂಚತ್ತಾರು. ಪ್ರಥಮ ದಾಳಿ ಉತ್ಸಾಹಿ ಬಳಗದ ಕಡೆಯಿಂದ. ಮಿಹಾದ್ ರೆಂಜಾ ಒಂದೆಡೆಯಾದರೆ ಜಾನು ರವರ ಪ್ರತಾಪ ಶುರುವಾಗಿದೆ, ಆರಂಭ ಆಗಿದೆ. ಆರಂಭದ ಲೂಸ್ ಅಟೆಂಪ್ಟ್ ಕಾರ್ನರ್ ರೀಜನ್ ಅಲ್ಲಿ ಪ್ರಥಮ ಪಾಯಿಂಟ್ ಅನ್ನು ಗಳಿಸಿಕೊಳ್ತಾ ಇದೆ ತಂಡ ಉತ್ಸಾಹಿ ಅಬ್ಬಡ. ನಂಬರ್ 9 ಅನವಶ್ಯಕವಾದಂತ ಅಡ್ವಾನ್ಸ್ ಹಿಡಿತದ ಪ್ರಯತ್ನ ವಿಫಲವಾಗಿದೆ. 1-1 ಅಂಕಗಳೊಂದಿಗೆ ಎರಡೂ ತಂಡಗಳ 1 each. ನಂಬರ್ 9 ಫ್ರಮ್ ಉತ್ಸಾಹಿ ಅಬ್ಬಡ. ಮುನ್ನುಗ್ಗೋ ಪ್ರಯತ್ನ, ಗ್ರೇಟ್ ಪುಷ್. Equal points. ನಮ್ಮೊಂದಿಗೆ ಶ್ರೀ ಜಗದೀಶ್ ಶಂಕರಡ್ಕ ಉಪಸ್ಥಿತರಿದ್ದೀರಿ. ತಾವು ದಯಮಾಡಿ ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿಯನ್ನ ಮಾಡ್ತಾ ಇದ್ದೇವೆ. ಈತನನ್ನ ತಡೆಯುವುದು ಕಷ್ಟ. ರೆಂಜದ ಕಲಿ ಆಟಗಾರ ಶ್ರೀಹರಿ ಪುಂಚತ್ತಾರು ತಂಡವನ್ನ ಪ್ರತಿನಿಧಿಸ ಮಿಹಾದ್ ರವರ ಒಂದು ಸೊಗಸಾದಂತಹ ದಾಳಿ. ಆಹಾ, ಫೈವ್ 2 5-2 ಗ್ರೇಟ್ ಮ್ಯಾಚ್. ಮಿಹಾದ್ ರೆಂಜಾ 2 ಡಿಫೆಂಡರ್ಸ್ ಸೂಪರ್ ಟ್ಯಾಕ್ಲಾನ್. ಮತ್ತೊಂದು ಅಂಕದ ಸೇರ್ಪಡೆ. 2 ಅಂಕಗಳು ಶ್ರೀಹರಿ ಪುಂಚತ್ತಾರು ತಂಡಕ್ಕೆ.
Last defender, last man, last rider. Now ಪ್ರಥಮಾರ್ಧದಲ್ಲಿದ್ದೇವೆ ಈ ಒಂದು ರೋಚಕ ಹಣಾಹಣಿಯಲ್ಲಿ. ಪ್ರಥಮ ಸೆಮಿಫೈನಲ್ ಹೋರಾಟ ಶಿವಶಕ್ತಿ ಕೊಡಿಯಾಲ ಹಾಗೂ ಕಪಿಲಶ್ರೀ ಬಿ ತಂಡಗಳು ಎರಡನೇ ಸೆಮಿಫೈನಲ್ಗೆ ಸಿದ್ಧರಾಗಿರ್ಬೇಕು. ಬಂದ 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 ರೈಡ್ ಈಸ್ ಔಟ್. 1+2 ಟೋಟಲ್ 3 ಪಾಯಿಂಟ್ಸ್. ಎಸ್, ಮ್ಯಾಚ್ ಕಂಟಿನ್ಯೂಸ್. ಅಂಕಣವನ್ನ ಖಾಲಿ ಮಾಡೋದರಲ್ಲಿ ಸಫಲವಾಗಿದೆ ಶ್ರೀಹರಿ ಪುಂಜತಾರು ತಂಡ. 2-10 ಬಲಿಷ್ಠ ಆಟಗಾರ ಮಿಹಾದ್ರವರನ್ನ ತಡೆ ಹಿಡಿಯುವುದರಲ್ಲಿ ಸಫಲವಾಗಿದೆ ತಂಡ. ಅಬ್ಬಡ ಅಬ್ಬರಿಸಬೇಕಾಗಿದೆ. ಜಾನುವಿನ ಪ್ರತಾಪವನ್ನ ತೋರಿಸಬೇಕಾಗಿದೆ. ಆಟದ ರೋಚಕತೆ ಇನ್ನಷ್ಟು ಹೆಚ್ಚಬೇಕಾಗಿದೆ. 4-10 ವಾ ಎದುರಾಳಿ ಅಂಕಣಗಳಲ್ಲಿ ಗಡಗಡ ನಡುಗುವ ಚದುರಿಸುವಂತಹ ಬೆದರಿಸತಕ್ಕಂಥ ದಾಳಿಗಾರರಿದ್ದಲ್ಲೇ ಪ್ರೇಕ್ಷಕರ ಮನದಲ್ಲಿ ಕೂಡ ತೊಳಲಾಟ ತುಮಲಾಟಗಳು. ಈ ಒಂದು ಪಂದ್ಯವನ್ನ ವೀಕ್ಷಿಸ್ತಾ ಜಾಣ್ಮೆಯ ಆಟಕ್ಕೆ ಹೆಸರನ್ನ ಪಡೆದಿರ್ತಕ್ಕಂಥ SDMನ ತಾರೆ 5 ಡಿಫೆಂಡರ್ಸ್ ಬೋನಸ್ ಆಫ್ ಆಗಿದೆ. ಆದರೂ ಕೂಡ ಮುನ್ನುಗ್ಗಿ ಅತಿ ಧೈರ್ಯದಿಂದ ತಂಡಕ್ಕೆ ಮುನ್ನಡೆಯನ್ನ ಪಡೆಯುವ ಸಾಹಸವನ್ನ ಮಾಡ್ತಾ ಇದ್ದಾರೆ. ಹರ್ಷನ್ ಕೆಟಿ ಕೊಡಿಯಾಲ ಕಲ್ಪಡ ಗ್ರಾಮ ಪಂಚಾಯತ್ ಅಧ್ಯಕ್ಷರು, ನಮ್ಮ ಕ್ಲಬ್ನ ಕಾರ್ಯದರ್ಶಿಗಳು ಎಲ್ಲಿದ್ರು? 11-4 11-4 ಬೋನಸ್. ಐದು 11 5-11 5-11 ಅಗ್ರೆಸಿವ್ ಪ್ಲೇ ನಡೀತಾ ಇದೆ. ಎರಡೂ ತಂಡಗಳ ಮಧ್ಯೆ ಸಂಘರ್ಷದ ಹಾದಿ. ಅದು ಗೆಲುವಿನ ಓಟಕ್ಕಾಗಿ ಮಿಹಾದ್ ಪ್ರಳಯಾಂತಕ ಈತ. ಎಂತಹ ಕೋಟೆಯನ್ನು ಚದುರಿಸಬಲ್ಲಂತ ಸಾಮರ್ಥ್ಯ ಹೊಂದಿರತಕ್ಕಂತ ಆಟಗಾರ. ಪ್ರೊ ಕಬಡ್ಡಿ ನಿಯಮಗಳು ಸೂಪರ್ ಟ್ಯಾಕಲ್ ಬೋನಸ್ ಕೊಡಲ್ಪಟ್ಟಿದೆ. 12-5 12-5 ಬೋನಸ್. ಹಾಲ್ 13-6
13-6. ಬಂದ 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 ಆಶೀಶ್ ಬಂದ. Eight 13 in favor of 13-8. Srihari Sports Club. ಪಾಡೀರ್ 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 ಮಡಿತೇರನ್ನ ಮಡಿತೇರ್. 9-13 in favor of Srihari Sports. 9-13. 9-13. ಜಾನುವಿನ ಜಾನ್ಮೆಯ ಆಟ ಮುಂದುವರಿತಾ ಇದೆ. ಬಂದ 14-9. 14-9. ஆனந்தரை பாயிண்ட் பண்ணலவா? (15-9) in favor of Srihari Sports Club. ಆಫ್ ಟೈಮ್ ಕೋಡ್ ಚೇಂಜ್. ಪ್ರಥಮಾರ್ಧದ ಮುಕ್ತಾಯ ಆಗಿದೆ. 15-9 in favor of Srihari Sports. 15-9. ಹಾಲ್ 15-9 ಅಂಕಗಳೊಂದಿಗೆ ದ್ವಿತೀಯಾರ್ಧವನ್ನು ಆರಂಭಿಸ್ತಾ ಇದ್ದೇವೆ. ಎಸ್ ಪಂದ್ಯ ಮುಂದುವರಿಯಲಿಕ್ಕಿದೆ 15-9 ಅಂಕಗಳೊಂದಿಗೆ.
10-15. ಹನ್ನೊಂದು 15. ಹನ್ನೊಂದು 15ರಲ್ಲಿದೆ ತಂಡಗಳು. 4 ಅಂಕಗಳ ಅಂತರ ಮಾತ್ರ ಇದೆ ಈ ಕ್ಷಣದಲ್ಲೇ. ಜಾನು ಕಂಟಿನ್ಯೂಯಿಂಗ್ ದ ರೈಡ್. ದಾಳಿಯನ್ನ ಮುಂದುವರಿಸ್ತಾ bonus +3, total 4 points. Wow! ದಾಳಿಗೆ ಪ್ರತಿ ದಾಳಿ ಆರಂಭ ಆಗ್ತಾ ಇದೆ. ದಾಳಿಗೆ ಪ್ರತಿ ದಾಳಿ. ತೀರ್ಪುಗಾರ ತೀರ್ಮಾನವನ್ನ ಪ್ರೋತ್ಸಾಹಿಸಿ. ಕೊಡ್ತಾರೆ 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 ಕೊಡ್ತಾರೆ. Four points. ಓಕೆ ಓಕೆ ಓಕೆ. 4-4 4 4. ವೇಟ್ 11 ಮಾಡಿ 15-19 19 ಅಂಕಗಳೊಂದಿಗೆ ಶ್ರೀಹರಿ ಪುಂಚತ್ತಾರು, 15 ಅಂಕಗಳೊಂದಿಗೆ ಉತ್ಸಾಹಿ ಅಬ್ಬಡ. ಇಪ್ಪತ್ತ 1-15.
15-21. 15-21. ಹದಿನೈದು 21. ಹದಿನೈದು 21. PU ನ್ಯಾಷನಲ್ ಪ್ಲೇಯರ್ ಆಶೀಶ್. 15-21. ಹದಿನೈದು 21. ಆಯ್ತಂದೆ. ಸತೀಶ್ ಪುತ್ತೂರು. 16-21 in favor of ಶ್ರೀಹರಿ ಸ್ಪೋರ್ಟ್ಸ್ ಕ್ಲಬ್. 21-16. ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿಸ್ತಾ ಇದ್ದೇವೆ. ಹದಿನಾರು 21. ಇಪ್ಪತ್ತೆರಡು 16. ಲಾಸ್ಟ್ 5 minutes. 22-16. ಹದಿನೇಳು 22. ದೊಡ್ಡ ಬೇಟೆ ಮಲ್ಲ ಮೀನು ಬಲೆಕ್ಕೆ ಬಿಡುದುಂಡು. 18-22. 18-22 ಭರ್ಜರಿ ಬೇಟೆ. ಆಟ ಕಬಡ್ಡಿ. 18-22. ಆಶೀಶ್ ನಾಟವನ್ನ ನೋಡ್ತಾ ಇದ್ದೇವೆ. 18-22. ಸೂಪರ್ ಟ್ಯಾಕಲ್ ಆನ್ ಆಗಿದೆ. ಮತ್ತೆ ಶ್ರೀಹರಿ ಬಂದ. 2-4. ಸ್ಕೋರ್ ಇಸ್ ಲೆವೆಲ್ 22. 22-22. 22 all. ನಿಹಾ ಪತ್ಯ ಮಗೆ. ಇಪ್ಪತ್ತ 22 ಉತ್ಸಾಹಿ ಗೆಳೆಯರ ಬಳಗ ಬಡ ಒಂದಂಕದ ಮುನ್ನಡೆಯಲ್ಲಿ. ಒಡೆಗೆ ಆಶೀಶ್ ಜಾನು ಹಾಗೂ ಮಿಹಾದ್ರವರ ನಡುವಿನ ರಣರೋಚಕ ಕದನ ಮುಂದುವರಿತಾ ಇದೆ. 23-22. ಜಾನು ಎಲ್ಲ ಪ್ರೇಕ್ಷಕ ಗಣಕ್ಕೆ ನಾವು ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇವೆ. ಇಷ್ಟು ಸಂಖ್ಯೆಯಲ್ಲಿ ಬಂದು ಈ ಹೊತ್ತಿನ ತನಕ ನಿಂತು ವಾ 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 ವಾ
ಅಲ್ಲೆಲ್ಲೆಲ್ಲೆಲ್ಲೆಲ್ಲೆಲ್ಲೆ ಜಾನುವಿನ ಆರ್ಭಟ, ಆಶೀಷ್ನ ಆರ್ಭಟ, ಉತ್ಸಾಹಿ ಗೆಳೆಯರ ಬಳಗ ಅಬ್ಬಡದ ರಣರೋಚಕ ಹೋರಾಟ ಇನ್ನೊಂದು ಬಾಕಿ ಇದೆ. ಕಪಿಲ ಶ್ರೀ ತಂಡ ಹಾಗೂ ಶಿವಶಕ್ತಿ ಕೊಡಿಯಾಲ ಎರಡೂ ತಂಡಗಳು ಕೂಡ ಸಿದ್ಧವಾಗಿವೆ ಅಂತ ಭಾವಿಸ್ತಾ ಇದ್ದೇನೆ. ಆದಷ್ಟು ಬೇಗ ಅಂಕಣವನ್ನ ಪ್ರವೇಶಿಸಿ, ಯಾವುದೇ ವಿರಾಮ ಇಲ್ಲ. ಈಗಾಗಲೇ ಸಾಕಷ್ಟು ನಮಗೆ ಕರೆಗಳು ಬಂದಿವೆ. ದಯಮಾಡಿ ಅರ್ಥ ಮಾಡಿಕೊಳ್ಳಿ ಪ್ಲೇಯರ್ಸ್, ಜಸ್ಟ್ ಸ್ಪೆಕ್ಟೇಟರ್ಸ್ ಆರ್ ವೇಟಿಂಗ್ ಫಾರ್ ಯು. ಇಡೀ ಪ್ರೇಕ್ಷಕ ಗಣ ನಿಮಗಾಗಿ ಕಾಯ್ತಾ ಇದ್ದಾರೆ. ಒಂದು ಕ್ಷಣವನ್ನು ತಡ ಮಾಡದೆ ಈ ಪಂದ್ಯಾಟವನ್ನು ನಾವು ಮುಗಿಸಬೇಕಾಗಿದೆ. Even single minute also. Don't waste the time. Please enter the court. Shivashakti Kodiyala versus team Kapila Shribi. Nandan Kaje. Team Kapila Shribi. ತಂಡ ಬನ್ನಿ ಗಣೇಶರೇ, ಟೀಮ್ ಉಂಡು. ಶಿವಶಕ್ತಿ ಕುಡಿಯಲ್ಲ. ಅಜಯ್, ಟೀಮ್ ಬನ್ನಿ ಅಣ್ಣ, ಎಲ್ಲಿದ್ದೀರಿ ನೀವು? ಕೊನೆ ಕರೆ ತಮಗೆ. ಅಣ್ಣ ಟೀಮ್ ಇದ್ದಾರಾ? ಟೈಮ್ ಕಮ್ಮಿ ಆಗ್ಬಿಡತ್ತೆ. 10 ನಿಮಿಷ ದೀತಾ, 7 ನಿಮಿಷ ಗೊಬ್ಬವ. ಅಜಯ್ ಟೀಮ್ ಇಜ್ಜಾ? ಟೈಮ್ ಕಮ್ಮಿ ಆಗ್ಬಿಡತ್ತೆ. ಬೇತದಾಲ ಅಪ್ಪಜಿ ಮುಲ್ತುಡ್ದೆ ಕೌಂಟ್ ಡೌನ್ ಸ್ಟಾರ್ಟ್ ಆಗ್ಬಿಡ ಆತ ಟೈಮ್ ಕಮ್ಮಿ ಮಲ್ಪ ಆತೆ. ಸೆಕೆಂಡ್ ಸೆಮಿಫೈನಲ್ 5 ನಿಮಿಷ ಗೊಬ್ಬ ಎಲ್ಲ ನಿಕ್ಲಿ ಲೇಟ್ ಬತ್ತಾಡ ಆತೆ ಲೇಟ್ ಆಗ್ಬಿಡು. ಶಿವಶಕ್ತಿ ಕೊಡಿಯಾಲ, ಕಪಿಲ ಶ್ರೀಬಿ, ಲಾಸ್ಟ್ ಅಂಡ್ ಫೈನಲ್ ಕಾಲ್. ನಿಮ್ಗೆ ಗೊತ್ತಿದೆ ಇಷ್ಟು ಮ್ಯಾಚ್, ಇಷ್ಟು ಸವಾಲುಗಳನ್ನು ಸ್ವೀಕರಿಸಿಕೊಂಡು ನಾವು ಸಂಘಟಿಸಿದ್ದೇವೆ. ದಯಮಾಡಿ ನಮ್ಮೊಂದಿಗೆ ಸಹಕರಿಸಿ. ನಿಮಗಾಗಿ ಕಾಯುವ ಸಮಯ ಇದಲ್ಲ. ಶಿವಶಕ್ತಿ ಕೊಡಿಯಾಲ ಕಾಣಿಸ್ತಾ ಇಲ್ಲ, ಕಪಿಲ ಶ್ರೀ ಕಾಣಿಸ್ತಾ ಇಲ್ಲ. ಎಸ್ ಟೀಮ್ ಬನ್ನಿ, ಶಿವಶಕ್ತಿ ಕೊಡಿಯಾಲ ಹಾಗೂ ಕಪಿಲ ಶ್ರೀ ಬಿ ತಂಡಗಳು. ಕೃಷ್ಣಾಂಜಲಿ ಶಾಮಿಯಾನ ಮಾಲಕರಾಗಿರ್ತಕ್ಕಂಥ ಆನಂದ್ರವರು ನಮ್ಮೊಂದಿಗಿದ್ದೀರಿ. ತಮ್ಮನ್ನ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇವೆ. ಕೃಷ್ಣಾಂಜಲಿ ಶಾಮಿಯಾನ ಮಾಲಕರು ಆನಂದ್ರವರನ್ನ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇವೆ. ಮತ್ತೊಂದು ರೋಚಕ ಸೆಮಿಫೈನಲ್, ಪ್ರೇಕ್ಷಕರನ್ನ ತುದಿಗಾಲಲ್ಲಿ ಇಡತಕ್ಕಂಥ ಪಂದ್ಯಕ್ಕಾಗಿ ಕ್ಷಣಗಣನೆ. ಎಸ್ ಟೀಮ್ ಕಪಿಲ ಶ್ರೀ ಶಿವಶಕ್ತಿ ಕೊಡಿಯಾಲ ಎಂಟರಿಂಗ್ ನಾ. ಟೀಮ್ ಮ್ಯಾನೇಜರ್, ಕೋಚ್ ಮತ್ತು ಪ್ಲೇಯರ್ಸ್ ಮಾತ್ರ ಒಳಗೆ ಬನ್ನಿ. ಸಂಘಟಕರು ದಯಮಾಡಿ ಬಾಕಿ ಅವರನ್ನು ಅವರಿಗೆ ಕಳಿಸಿ. ಟೀಮ್ ಮ್ಯಾನೇಜರ್, ಕೋಚ್ ಮತ್ತು
ಪ್ಲೇಯರ್ಸ್ ಅನ್ನು ಮಾತ್ರ ಒಳಗೆ ಬಿಡಬೇಕಾಗಿ ಸಂಘಟಕರಲ್ಲಿ ವಿನಂತಿಸ್ತಾ ಇದ್ದೇವೆ. ಟೀಮ್ ಮನೆ ಕಪಿಲಶ್ರೀ ಬಿ ಟೀಮ್. ಶ್ರೇಯಸ್ ರವರು ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿಸ್ತಾ ಇದ್ದೇವೆ. ಶ್ರೇಯಸ್ ರವರು ನಮ್ಮ ಗೌರವವನ್ನು ಸ್ವೀಕರಿಸಬೇಕಾಗಿ ವಿನಂತಿಸಿಕೊಳ್ಳುತ್ತಾ ಕಪಿಲಶ್ರೀ ಬಿ ತಂಡ ಹಾಗೂ ಶಿವಶಕ್ತಿ ಕೊಡಿಯಾಲ ತಂಡಗಳ ಮಧ್ಯೆ ಮತ್ತೊಂದು ರೋಚಕವಾದಂತಹ ಸೆಮಿಫೈನಲ್ ಹೋರಾಟ ಆರಂಭಗೊಳ್ಳುತ್ತಾ ಇದೆ. ಶ್ರೀ ಭವಾನಿ ಶಂಕರಗಳೆ ದಯಮಾಡಿ ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿಸ್ತಾ ಇದ್ದೇವೆ. ಭವಾನಿ ಶಂಕರಗಳೆ ದ್ವಿತೀಯ ಸೆಮಿಫೈನಲ್ ಹೋರಾಟ ಶಿವಶಕ್ತಿ ಕೊಡಿಯಾಲ ವರ್ಸಸ್ ಕಪಿಲಶ್ರೀ ಬಿ. ಪಂದ್ಯ ಆರಂಭಿಸಿ ತಡ ಮಾಡದೆ ಪಂದ್ಯವನ್ನು ಮುಂದುವರಿಸಬೇಕಾಗಿ ಸಂದೀಪ್ ಪಲ್ಲೋಡಿ ಸರ್ ಅವರಲ್ಲಿ ವಿನಂತಿ. ದೇವು ದೇವುಡಾ ದೇವು ಪ್ರಥಮ ಜಿಗಿತ ಬೋನಸ್ಗಾಗಿ ಆಗಿತ್ತು, ಸಫಲ ಆಗಿದೆ ಇಲ್ಲ ಅನ್ನುವ ತೊಳಲಾಟಗಳ ನಡುವೆ ಪಂದ್ಯ ಆರಂಭಗೊಂಡಿದೆ. ಯಾವುದೇ ತಂಡಗಳು ಅಶಿಸ್ತಿನಿಂದ ವರ್ತಿಸಿದಲ್ಲಿ ಮುಂದೆ ನಡೆಯುವ ಪಂದ್ಯಕೂಟಕ್ಕೆ ಖಂಡಿತವಾಗಿಯೂ ಅವರನ್ನು ಪರಿಗಣಿಸುವುದಿಲ್ಲ ಅಂತ ಸಂಘಟಕರು ಸೂಚಿಸ್ತಾ ಇದ್ದಾರೆ. ಆದಷ್ಟು ಶಿಸ್ತಿನಿಂದ ಈ ಒಂದು ಪಂದ್ಯಕೂಟ ಹಿಡಿತ ಟ್ಯಾಕಲ್ ಮೂಲಕವಾಗಿ ಶುಭಾರಂಭವನ್ನ ಮಾಡಿಕೊಂಡಿದೆ ಶಿವಶಕ್ತಿ ಕೊಡಿಯಾಲ. 1-0 ನಾವು 1-0 ಸಾರಿ 2-0 3-0 ಕಾರ್ತಿಕ್ ಸಲಾಹುದ್ದೀನ್ ಸಾಹಿಲ್ ದೇವೂರ್ ಅವರನ್ನು ಒಳಗೊಂಡಿರತಕ್ಕಂಥ ತಂಡ. ಸಲಾಹುದ್ದೀನ್ ಜೂನಿಯರ್ ನ್ಯಾಷನಲ್ ಆಟಗಾರ. ಜೂನಿಯರ್ ನ್ಯಾಷನಲ್ ಆಡಿರ್ತಕ್ಕಂಥ ಆಟಗಾರ ಸಲಾಹುದ್ದೀನ್ ಈ ಬಾರಿಯ ಜೂನಿಯರ್ ನ್ಯಾಷನಲ್ ಆಟಗಾರ. ಆಹಾಹಾ ಬಂಧಿಸುವುದರಲ್ಲಿ ಸಫಲ.
05 ಸಾಹಿಲ್ ಅವರ 40 40. ದೇವು ಈಗಾಗಲೇ ಉತ್ಸಾಹಿ ಗೆಳೆಯರ ಬಳಗ ಬಡ ಫೈನಲ್ಗೆ ಅರ್ಹತೆಯನ್ನು ಗಳಿಸಿಕೊಂಡಿದೆ. ಈ ಪಂದ್ಯ ಮುಗಿದ ತಕ್ಷಣ ಫೈನಲ್ ಪಂದ್ಯ ನಡೆಯಲಿಕ್ಕಿದೆ. ದೇವರವರು ದಾಳಿಯನ್ನು ಮುಂದುವರಿಸಿದ ಸೂಪರ್ ಟ್ಯಾಕ್ ಆನ್ ಆಗಿದೆ. ಜಾಂಪ್ 10 ಎಸ್ಕೇಪ್ಡ್ ಸಿಂಗಲ್ ಪಾಯಿಂಟ್. ನೌ 6-0 6-0. ಬಂದ 2 points. ಟೈಮ್ ಔಟ್ ಕಪಿಲಶ್ರೀ. ಎರಡು 6-2 6-2. ಬಂಧಿಸುವುದರಲ್ಲಿ ಸಫಲ. ಮೂರು 6 3-6. ಅಬ್ಬಾ, ಸಲಾವುದ್ದೀನ್ ರವರ ಭರ್ಜರಿ ಬ್ಯಾಕ್ ಕಿಕ್ ಸಫಲವಾಗಿದೆ. 7-3 7-3 7-3. ರೈಟ್ ಇಸ್ ಔಟ್. 8-3. ಒನ್ ಮೋರ್ ಪಾಯಿಂಟ್. 9-3 9-3. ಒಂಬತ್ತು 3. ಸಿಂಗಲ್ ಪಾಯಿಂಟ್. 10-3.
ಬೋನಸ್ 1 + 2 ಟೋಟಲ್ 3 13 4 13 4 13 4 13 4 14 4 ಬೋನಸ್ 5 14 5 14 5 14 5 14 15 5 Good release, 2 points. ಏಳು 15 7-15 15-7 15-7 ಅಲ್ಲಿ ಪಂದ್ಯ ಮುಂದುವರಿತಾ ಇದೆ. ದೇವರವರು ತಮ್ಮ ಆಟವನ್ನು ಮುಂದುವರಿಸ್ತಾ ಹದಿನಾರು 7 16-7 17-7 ಆಫ್ ಟೈಮ್ 17-7 17-7
18-7. ಹದಿನೆಂಟು 7. ಎಂಟು 18. ಇಪ್ಪತ್ತೊಂದು 10. ಅಂದೆ 21-20. Wait. ಎರಡಂಕಗಳ 23-20. ಸಿಂಗಲ್ ಪಾಯಿಂಟ್ 11-23. 11-23. ಇಪ್ಪತ್ತ 11. 24-11. ಕಪಿಲಶ್ರೀ ಚಾರ್ವಕ ತಂಡ ಬಹಳಷ್ಟು ಅಂಕಗಳನ್ನು ಬೆನ್ನತ್ತಿ ಬರಬೇಕಾಗಿದೆ. 2 ಪಾಯಿಂಟ್ಸ್. ಬೋನಸ್ +2. ಆಹಾ
ಮಾಡಿದೆ ಸೂಪರ್ ಟ್ಯಾಕಲ್ ಆಗಿದೆ. 16-24 ಬರ್ಡೆ 16-24 8 ಅಂಕಗಳನ್ನು ಬೆನ್ನತ್ತಿ ಬಂದದ್ದೇ ಆದಲ್ಲಿ ಕಪಿಲಶ್ರೀ ಚಾರ್ವಕ ಒಂದು ಇತಿಹಾಸದ ನಿರ್ಮಾಣ ಮತ್ತೆ ಆಗ್ತದೆ. ವೇಟ್ ಕೊಡ್ತಾರೆ ಅಣ್ಣ, ಡಿಸಿಷನ್ ಕೊಡ್ಲಿಕ್ಕೆ ಬಿಡಿ. ಡಿಸಿಷನ್ ಕೊಟ್ಟಿಲ್ಲ, ಡಿಸಿಷನ್ ಹೋಗಿ ಡಿಸಿಷನ್ ಅಣ್ಣ ಓಯ್ exaggeration. Yes, out. A U A I O Au Aha. ಇಪ್ಪತ್ತ 17 24-13 17-24 ಲಾಸ್ಟ್ 5 minutes play 17-24 17-24 ಸೂಪರ್ ಟ್ಯಾಕ್ಲಾನ್ 17-24 ಸೂಪರ್ ಟ್ಯಾಕ್ಲಾನ್ ಆಗಿದೆ. ಹದಿನೇಳು 24 17-24 ಇದೆ. ಈಕ್ವಲ್ ಪಾಯಿಂಟ್ಸ್ 2-1. ಎರಡು 1 26-18 26-18 26-18 ಇದು ರಾಜ್ಯ ಮಟ್ಟದ ಅನುಮತಿಯನ್ನ ಪಡೆದುಕೊಂಡಂತ ಕಬಡ್ಡಿ ಪಂದ್ಯಾಟ. ಅಶಿಸ್ತು ಕಂಡು ಬಂದಲ್ಲಿ ಖಂಡಿತವಾಗಿ ಸಂಘಟಕರು ದೂರನ್ನ ಕೊಡ್ತಾರೆ ಅಂತ ಹೇಳ್ತಾ ಇದ್ದಾರೆ. ಮಾಡಿತೀರಿ ಲಾಸ್ಟ್ 4 minutes ಪ್ಲೇ 26-19 ಸೂಪರ್ ಟ್ಯಾಕ್ಲಾನ್ 26-19 ಸೂಪರ್ ಟ್ಯಾಕ್ಲಾನ್ ಆಗಿದೆ. 26-19 ಪಾತ್ಯರ ಬೂರಿ ವಾಟ್ ಎ ಕ್ಯಾಚ್. 26-19 ಸೂಪರ್ ಟ್ಯಾಕಲ್. 28-19 28-19 28-19
28-19. ಕೊನೆಯ 3 ನಿಮಿಷದೊಳಗಿನ ಆಟ 28-19. ಮತ್ತೆ ಸೂಪರ್ ಟ್ಯಾಕಲ್ ಆನ್ ಆಗಿದೆ. ಸಿಂಗಲ್ ಪಾಯಿಂಟ್. 20-28. 20-28. 20-28. ಸಿಂಗಲ್. 2 ನಿಮಿಷದೊಳಗಿನ ಆಟ. 29-20. ದೇವನ ಆಗಮನ ಆಯಿತು. ಕೊನೆಯ ಒಂದು ಸೂಪರ್ ಟ್ಯಾಕಲ್ ಆಗದಿದ್ದಲ್ಲಿ ಪಂದ್ಯಕ್ಕೆ ತಿರುವಿತು. ದೇವನ ಆಗಮನದೊಂದಿಗೆ ಸೂಪರ್ ಟ್ಯಾಕಲ್. 31-20. 31. ಲಾಸ್ಟ್ ಮಿನಿಟ್ಸ್ ಪ್ಲೇ. ಕೊನೆ ನಿಮಿಷದೊಳಗಿನ ಆಟ ಮಾತ್ರ ಬಾಕಿ. ಟೈಮ್ ಔಟ್. ಐದು ನಿಮಿಷದ ವಿರಾಮ ಮಾತ್ರ ಫೈನಲ್ಗಾಗಿ. ಈಗಾಗಲೇ 12 ಗಂಟೆ ಆಗಿದೆ. ಉತ್ಸಾಹಿ ಅಬ್ಬಡ ತಂಡ ಫೈನಲ್ಗೆ ಅರ್ಹತೆಯನ್ನು ಗಳಿಸಿಕೊಂಡಿದೆ. ಎದುರಾಳಿ ತಂಡ. ಈ ಪಂದ್ಯದ ವಿಜೇತರು 5 ನಿಮಿಷದ ಒಳಗಡೆ ಅಂಕಣದಲ್ಲಿ ಇರಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಯಾವುದೇ ವಿರಾಮವನ್ನು ನೀಡುವುದಿಲ್ಲ. ಈಗಾಗಲೇ ಸಾಕಷ್ಟು ತಡ ಆಗಿದೆ. ಶಿವಶಕ್ತಿ ಕೊಡಿಯಾಲ ತಂಡ ಈ ಮೂಲಕವಾಗಿ ಮತ್ತೊಂದು ಅಂಕವನ್ನು ಗಳಿಸಿಕೊಡ್ತಾ ಇದೆ. ಶಿವಶಕ್ತಿ ಕೊಡಿಯಾಲ. ಟ್ರಸ್ಟ್ನ ಎಲ್ಲ ಸದಸ್ಯರು ವೇದಿಕೆಯ ಬಳಿ ಬರಬೇಕಾಗಿ ವಿನಂತಿಸ್ತಾ ಇದ್ದೇವೆ. ಫೈನಲ್ ಪಂದ್ಯಕ್ಕಾಗಿ 5 ನಿಮಿಷದ ಒಳಗಡೆ ಶಿವಶಕ್ತಿ ಕೊಡಿಯಾಲ ಹಾಗೂ ಉತ್ಸಾಹಿ ಗೆಳೆಯರ ಬಳಗ ಅಬ್ಬಡ ತಂಡಗಳು ಅಂಕಣವನ್ನು ಪ್ರವೇಶಿಸಬೇಕು. ಶ್ರೀ ಕೃಷ್ಣಾನಂದ್ ಸರ್ ದಯಮಾಡಿ ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿಸ್ತಾ ಇದ್ದೇವೆ. ತಾವು ಕೂಡ ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ಳುತ್ತಾ ಉಪಾಧ್ಯಕ್ಷರಾಗಿರ್ತಕ್ಕಂಥ ಅಶ್ವಿನ್ ನಟೀತ್ಲು, ಹರ್ಷನ್ ಕೆಟಿ, ಶಿವರಾಮ್ ಉಪಾಧ್ಯಾಯ, ಟ್ರಸ್ಟ್ನ ಎಲ್ಲ ಸದಸ್ಯರು ಫೈನಲ್ ಪಂದ್ಯಕ್ಕಾಗಿ ಎರಡೂ ತಂಡಗಳಿಗೆ ಹೆಸಲಾಗ ಮಾಡಬೇಕಾಗಿದೆ. ಎರಡೂ ತಂಡಗಳಿಗೆ ಕೊನೆಯ ಕರೆಯನ್ನು ಕೊಡ್ತಾ ಇದ್ದೇನೆ. 5 ನಿಮಿಷದ ಒಳಗಡೆ ರಿಪೋರ್ಟ್ ಮಾಡಿಕೊಳ್ಳಬೇಕು. ಉತ್ಸಾಹಿ ಗೆಳೆಯರ ಬಳಗ ಅಬ್ಬಡ ಹಾಗೂ ಶಿವಶಕ್ತಿ ಕೊಡಿಯಾಲ ಲಾಸ್ಟ್ ಮ್ಯಾಚ್ಗಾಗಿ. ದೀಪಾ ಸೌಂಡ್ಸ್ ಅಂಡ್ ಲೈಟಿಂಗ್ಸ್ನ ದಿನೇಶ್ ರವರು, ಮಾಲಕರು ಜೊತೆಯಲ್ಲಿ ಕೂತುಕೊಂಡು ಚಾಲಕರು ದಿನೇಶ್
ಟ್ರಸ್ಟ್ನ ಎಲ್ಲ ಸದಸ್ಯರು ಆಗಮಿಸಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಓ ದಿನೇಶ್ ಅಣ್ಣ ಸೌಂಡ್ ಅಂತದ್ದು ಇರ್ತಾರೆ, ಬೇಗ ಬಲ ಇದೆ. ಶ್ರೀ ಕೃಷ್ಣಾನಂದ್ ಸರ್ ಅವರನ್ನ ಗುರುತಿಸ್ತಾ ಇದ್ದೇವೆ. ಟ್ರಸ್ಟ್ನ ಎಲ್ಲ ಸದಸ್ಯರು ಮೈದಾನಕ್ಕೆ ಆಗಮಿಸಬೇಕು ವಿನಂತಿಸ್ತಾ ಇದ್ದೇವೆ. ಟ್ರಸ್ಟ್ನ ಎಲ್ಲ ಸದಸ್ಯರು ದಿನೇಶ್ ಪೈಕಾ ಮುಂಭಾಗಕ್ಕೆ ಆಗಮಿಸಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಶ್ರೀ ಕೃಷ್ಣಾನಂದ್ ಸರ್ ಅವರನ್ನ ಗೌರವಿಸಲಿಕ್ಕಿದ್ದೇವೆ. ಒಮ್ಮೆ ಜೋರಾದ ಚಪ್ಪಾಳೆ ಬರಲಿ. SDM ಕಾಲೇಜ್ ಉಜಿರೆ ಇಲ್ಲಿಯ ದೈಹಿಕ ಶಿಕ್ಷಣ ನಿರ್ದೇಶಕರಾಗಿ, ರಾಷ್ಟ್ರೀಯ ಮಟ್ಟದ ಕಬಡ್ಡಿ ತೀರ್ಪುಗಾರರಾಗಿ, ಕ್ರೀಡಾಕೂಟಗಳ ಪ್ರೇರಕರಾಗಿ, ತರಬೇತುದಾರರಾಗಿ ಅನೇಕ ಈ ಭಾಗದ ಗ್ರಾಮೀಣ ಪ್ರತಿಭೆಗಳನ್ನ ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ಕಬಡ್ಡಿ ಹಾಗೂ ಇತರ ಕ್ರೀಡೆಗಳಲ್ಲಿ ಪಾಲ್ಗೊಳ್ಳುವಾಗೆ ಮಾಡಿರ್ತಕ್ಕಂಥವರು. ಪ್ರೊ ಕಬಡ್ಡಿ ಆಟಗಾರರನ್ನ ತರಬೇತಿಗೊಳಿಸಿರ್ತಕ್ಕಂತಹ, ಸಿದ್ಧಗೊಳಿಸಿರ್ತಕ್ಕಂಥ ಕೃಷ್ಣಾನಂದ ಸರ್ ಅವರಿಗೆ ಜೋರಾದ ಚಪ್ಪಾಳೆ, ಅಭಿನಂದನೆಗಳು. ಮಿತಿನ್ ಗೌಡ, ಸಚಿನ್ ಪ್ರತಾಪ್ ರಂತಹ, ಗಗನ್ ರಂತಹ ಪ್ರತಿಭೆಗಳಿಗೆ ನೀರೆರೆದು ಪೋಷಿಸಿರತಕ್ಕಂತಹ, ಆರಂಭದಿಂದ ಸುಶೀಲ್ ರವರಂತಹ ಪ್ರತಿಭೆಗಳು ಆರಂಭದಿಂದ ಈ ಪ್ರತಿಭೆಗಳನ್ನು ಗುರುತಿಸಿ ನಿರಂತರ ತರಬೇತಿಯನ್ನ ನೀಡಿ ಪ್ರೊ ಕಬಡ್ಡಿಯಲ್ಲಿ ಮಿಂಚುವಂತೆ ಮಾಡಿರ್ತಕ್ಕಂಥ ಸರ್, ತಮಗೆ ನಮ್ಮೂರ ಅಭಿಮಾನದ ಗೌರವ. ಈ ಒಂದು ತಂಡದೊಂದಿಗೆ ತಾವು ಬಂದಿದ್ದೀರಿ. ಇವತ್ತು ಅವರ ತಂಡ, ಉತ್ಸಾಹಿ ಅಬ್ಬಡ ತಂಡ ಆಡಿದ ರೀತಿಯನ್ನ ನೀವು ನೋಡಿದ್ದೀರಿ. ಅದಕ್ಕೆಲ್ಲದಕ್ಕೆ ಮೂಲ ಪ್ರೇರಣೆ ಕೃಷ್ಣಾನಂದ್ ಸರ್ ಅವರು. ಒಮ್ಮೆ ಜೋರಾದ ಚಪ್ಪಾಳೆ ಎಲ್ಲ ಕ್ರೀಡಾಭಿಮಾನಿಗಳ ಪರವಾಗಿ. ತಮ್ಮಂತಹ ತರಬೇತುದಾರರಿಂದ ಈ ಪ್ರತಿಭೆಗಳು ಇಷ್ಟು ಅದ್ಭುತ ಪ್ರದರ್ಶನವನ್ನು ನೀಡ್ತಾ ಇದ್ದಾರೆ. ಇನ್ನಷ್ಟು ಕ್ರೀಡಾ ಪ್ರತಿಭೆಗಳನ್ನ ಈ ರಾಷ್ಟ್ರಕ್ಕೆ ಸಮರ್ಪಿಸುವವರಾಗಿ ಅನ್ನುವಂಥ ಆಶಯವನ್ನ ವ್ಯಕ್ತಪಡಿಸ್ತಾ ತಮಗೆ ನಮ್ಮೂರ ನಮ್ಮ ಕನಸು ಜನಸೇವಾ ಟ್ರಸ್ಟ್ನ ಪರವಾಗಿ ಅನಂತ ಕೃತಜ್ಞತೆಗಳು, ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇವೆ ಸರ್. ಎಲ್ಲ ಪಿಟಿ ಸರ್ಗಳ ಜೊತೆಗೆ ಅಫಿಷಿಯಲ್ಸ್ ದಯಮಾಡಿದ್ದವರು ಒಮ್ಮೆ ಆಗಮಿಸಬೇಕಾಗಿ ವಿನಂತಿಯನ್ನ ಮಾಡಿಕೊಳ್ಳುತ್ತಾ ಕಬಡ್ಡಿಯ ಕ್ರೀಡೆಗಳ ದ್ರೋಣಾಚಾರ್ಯ ತರಬೇತುದಾರ ನಮ್ಮ ಹೆಮ್ಮೆಯ ಕೃಷ್ಣಾನಂದ ಸರ್ ಅವರು. ಬಹುಶಃ ಇವರ ಮಾತಿಗೆ ತಲೆದೂಗದ ತಲೆಭಾಗದ ಆಟಗಾರರಿಲ್ಲ, ಅದೇ ರೀತಿ ತೀರ್ಪುಗಾರರಿಲ್ಲ. ಅತ್ಯದ್ಭುತವಾಗಿ ತಂಡವನ್ನ ಕಟ್ಟಬಲ್ಲ ಸಾಮರ್ಥ್ಯ ಹೊಂದಿರತಕ್ಕಂಥ ಓರ್ವ ದೈಹಿಕ ಶಿಕ್ಷಣ ನಿರ್ದೇಶಕರು ನಮ್ಮ ದೀಪ ಸೌಂಡ್ಸ್ ಅಂಡ್ ಲೈಟಿಂಗ್ಸ್ ದಿನೇಶ್ ಅಣ್ಣ ಬನ್ನಿ. ಬಲೆ ಬಲೆ ಬಲೆ. ಸೊ ದೀಪ ಸೌಂಡ್ಸ್ ಅಂಡ್ ಲೈಟಿಂಗ್ಸ್ ಮಾಲಕರು ಯಾವುದೇ ಒಂದು ಕಾರ್ಯಕ್ರಮದ ಯಶಸ್ಸಿನ ಹಿಂದೆ ತನ್ನನ್ನು ತಾನು ನಿರಂತರವಾಗಿ ಹಲವಾರು ದಿನಗಳಿಂದ ಶ್ರಮ ವಹಿಸಿ ಬಹಳ ಅಚ್ಚುಕಟ್ಟಾಗಿ ಕಾರ್ಯಕ್ರಮವನ್ನು ನಡೆಸಬೇಕಿದ್ರೆ ನಮ್ಮ ದೀಪ ಸೌಂಡ್ಸಿನ ಮಾಲಕರಾಗಿರುವಂತಹ ಶ್ರೀಯುತ ದಿನೇಶ್ ಪೈಕ ಹಾಗೆ ಅವರ ತಂಡಕ್ಕೆ ಅಭಿನಂದನೆಯನ್ನು ಸಲ್ಲಿಸಿಕೊಳ್ತಾ ಇದ್ದೇವೆ. ತಾವು ದಯವಿಟ್ಟು ಆಸನವನ್ನು ಸ್ವೀಕರಿಸಿಕೊಳ್ಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ಸೊ ದಿನೇಶ್ ಅಣ್ಣನಿಗೊಂದು ಜೋರಾದ ಕೈ ಚಪ್ಪಾಳೆಯನ್ನ ಎಲ್ಲರೂ ಕೂಡ ನೀಡಬೇಕು ಅಂತ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇವೆ. ಸೊ ಕಾರ್ಯಕ್ರಮದ ಯಶಸ್ಸಿನ ಹಿಂದೆ ಸನ್ಮಾನ್ಯ ದಿನೇಶ್ ಪೈಕರ್ ಅವರ ಒಂದು ಕಾರ್ಯ ಕೂಡ ಸಾಕಷ್ಟು ಇದ್ದೇ ಇದೆ. ಅವರಿಗೆ ನಮ್ಮೆಲ್ಲರ ಪರವಾಗಿ ಒಂದು ಮೆಚ್ಚುಗೆಯನ್ನು ನೀಡ್ತಾ ಈ ಗೌರವದ ಶಾಲನ್ನು ಹೊದಿಸಿ ಹಾರವನ್ನ ತೊಡಿಸಿ ಈ ಸಂದರ್ಭದಲ್ಲಿ ಸ್ಮರಣಿಕೆಯೊಂದಿಗೆ ಗೌರವವನ್ನ ಸಲ್ಲಿಸ್ತಾ ಇದ್ದಾವೆ. ಎರಡು ತಂಡಗಳು ಅಂಕಣವನ್ನ ಪ್ರವೇಶಿಸಿ ತಡ ಮಾಡದೆ ಉತ್ಸಾಹಿ ಗೆಳೆಯರ ಬಳಗ ಅಬ್ಬಡ ಹಾಗೂ ಶಿವಶಕ್ತಿ ಕುಡಿಯಾಲ ಲಾಸ್ಟ್ ಅಂಡ್ ಫೈನಲ್ ಕಾಲ್.
ಸೊ ಅಭಿನಂದನೆಗಳು, ಗೌರವದ ಸಲ್ಲಿಕೆಯನ್ನ ನಮ್ಮೂರ ನಮ್ಮ ಕನಸು ಜನಸೇವಾ ಟ್ರಸ್ಟ್ ರಿಜಿಸ್ಟರ್ಡ್ ಕಲ್ಪಡ ಕೊಡಿಯಾದ ಮೂಲಕ ಸೌಂಡ್ಸ್ ಅಂಡ್ ಲೈಟಿಂಗ್ಸ್ ನಲ್ಲಿ ಒಂದು ದೊಡ್ಡ ಹೆಸರು. ದೀಪಾ ಸೌಂಡ್ಸ್ ಅಂಡ್ ಲೈಟಿಂಗ್ಸ್ ನ ಮಾಲಕರು ಸನ್ಮಾನ್ಯ ದಿನೇಶ್ ಪೈಕ ಇವರಿಗೆ ನಮ್ಮೆಲ್ಲರ ಪ್ರೀತಿಯ ಗೌರವವನ್ನು ಸಲ್ಲಿಕೆ ಮಾಡಿಕೊಳ್ತಾ ಇದ್ದೇವೆ. ಇನ್ನಷ್ಟು ಎತ್ತರಕ್ಕೆ ಬೆಳೆಯಿರಿ, ದೇವದೇವರುಗಳ ಆಶೀರ್ವಾದ ಸದಾಕಾಲ ನಿಮಗೆ ಇರಲಿ ಎಂದು ಕೇಳಿಕೊಳ್ತಾ ಥ್ಯಾಂಕ್ ಯು ಸೋ ಮಚ್, ಧನ್ಯವಾದ. ಈ ಕಾರ್ಯಕ್ರಮದ ಯಶಸ್ಸಿನಲ್ಲಿ ತಮ್ಮ ಪಾಲು ಕೂಡ ಅಗಾಧವಾಗಿದೆ ಅಂತ ಮತ್ತೊಂದ್ಸಲ ನೆನಪಿಸಿಕೊಳ್ತಾ ಇದ್ದೇವೆ. ಥ್ಯಾಂಕ್ ಯು ದಿನೇಶ್ ಅಣ್ಣ. ಓವರ್ ಟು ದ ಮ್ಯಾಚ್, ಫೈನಲ್ ಮ್ಯಾಚ್. ವೆಲ್ಕಮಿಂಗ್ ದ ಟೀಮ್ಸ್ ನಾ. ಎರಡು ತಂಡಗಳ ಮಾಲಕರುಗಳು ಅಜಯ್ ವಿಜಯ್ ಸಾರಕರೆ ತಂಡದವರ ಪ್ರಾಯೋಜಕತ್ವದ ಶಿವಶಕ್ತಿ ಕುಡಿಯಾಲ ಅಂಕಣವನ್ನು ಪ್ರವೇಶಿಸಿ, ಜೊತೆಯಲ್ಲೇ ಶಾಕಿರ ಬಡ, ಜೊತೆಯಲ್ಲಿ ಆನಂದ ಕಾಣಿಯೂರು, ಆನಂದ ಅಬ್ಬಡ ಇವರೆಲ್ಲರ ಸಂಘಟನೆ ಉತ್ಸಾಹಿ ಗೆಳೆಯರ ಬಳಗ ಅಬ್ಬಡ ಇವರ ಮಾಲಕತ್ವದ ತಂಡ ಉತ್ಸಾಹಿ ಅಬ್ಬಡ. ಎರಡೂ ತಂಡಗಳು ಕೂಡ ಅಂಕಣವನ್ನು ಪ್ರವೇಶಿಸಬೇಕಾಗಿ ವಿನಂತಿ. ಸೊ ದಯವಿಟ್ಟು ಎರಡು ತಂಡಗಳು ತಕ್ಷಣದಲ್ಲೇ ಅಂಗಣದ ಪ್ರವೇಶವನ್ನ ಮಾಡಬೇಕು ಎಂದು ವಿನಂತಿಯನ್ನು ಮತ್ತೊಂದ್ಸಲ ಮಾಡಿಕೊಳ್ತಾ ಇದ್ದೇನೆ. ಇವತ್ತು ಮಧ್ಯಾಹ್ನದಿಂದ ಪ್ರಾರಂಭಗೊಂಡಿರುವಂತಹ ಕಬಡ್ಡಿಯ ಕಲರವ ಅಂತಿಮವಾಗಿರುವಂತಹ ಕ್ಷಣಗಣನೆ ಪ್ರಾರಂಭವನ್ನು ಪಡೆದುಕೊಳ್ತಾ ಇದೆ. ಇವತ್ತು ಇಷ್ಟು ಹೊತ್ತಾದ್ರೂ ಕೂಡ ಇಷ್ಟರ ಮಟ್ಟಿಗೆ ಒಂದು ದೊಡ್ಡ ಸಂಖ್ಯೆಯಲ್ಲಿ ನಮ್ಮ ಕಬಡ್ಡಿ ಪಂದ್ಯಾಟದ ಯಶಸ್ಸಿಗೆ ಕಾರಣಕರ್ತರಾಗಿರುವಂತಹ ಈ ಪರಿಸರದ ಹೊರ ಊರಿನ ಎಲ್ಲ ಕಬಡ್ಡಿಯ ಅಭಿಮಾನಿಗಳಿಗೆ, ಕಬಡ್ಡಿ ಆಟಗಾರರಿಗೆ ನಮ್ಮ ಸಂಸ್ಥೆಯ ವತಿಯಿಂದ ಧನ್ಯವಾದ ಸಮರ್ಪಣೆಯನ್ನು ಮಾಡಿಕೊಳ್ತಾ ಇದ್ದೇವೆ. ನೀವು ಕೊಡ್ತಕ್ಕಂಥ ಇಷ್ಟು ದೊಡ್ಡ ಸಹಕಾರವೇ ಈ ಒಂದು ಸಂಘಟನೆಯ ಶಕ್ತಿಯಾಗಿದೆ. ಹಾಗಾಗಿ ಮತ್ತೊಮ್ಮೆ ಹೃದಯಾಂತರಾಳದ ಧನ್ಯವಾದವನ್ನ ಎಲ್ಲ ನಮ್ಮ ಕಬಡ್ಡಿಯ ಅಭಿಮಾನಿಗಳಿಗೆ, ಸಂಘಟಕರುಗಳಿಗೆ, ವಿಶೇಷವಾಗಿ ಈ ಕಾರ್ಯಕ್ರಮಕ್ಕೆ ಪ್ರಾಯೋಜಕತ್ವವನ್ನು ನೀಡಿರುವಂತಹ ಎಲ್ಲ ನಮ್ಮ ಬಂಧುಗಳಿಗೆ ಈ ಸಂದರ್ಭದಲ್ಲಿ ಸಲ್ಲಿಕೆಯನ್ನು ಮಾಡಿಕೊಳ್ತಾ ಇದ್ದೇವೆ. ಬಂಧುಗಳೇ, ಈ ಒಂದು ಕಾರ್ಯಕ್ರಮದ ಸಂಪೂರ್ಣ ಚಿತ್ರೀಕರಣವನ್ನು ಮಾಡಿದ್ದಾರೆ ಸುದ್ದಿ ಪುತ್ತೂರು ವಿಜಯ್ ಕುಮಾರ್ ಸರ್ ನಮ್ಮೊಂದಿಗಿದ್ದೀರಿ. ಸುದ್ದಿ ಬಿಡುಗಡೆ ಕಡಬ ವಿಭಾಗದ ವರದಿಗಾರರಾಗಿ ನಿರಂತರವಾಗಿ ಲೈವ್ ಕಾರ್ಯಕ್ರಮವನ್ನು ಕಟ್ಟಿಕೊಡ್ತಾ ಇದ್ದೀರಿ. ಅದೇ ರೀತಿ ಸುಧೀರ್ ಸರ್ ನಮ್ಮೊಂದಿಗಿದ್ದೀರಿ, ನೆಲ್ಯಾಡಿ ಅಭಿಷೇಕ್ ರವರು ನಮ್ಮೊಂದಿಗಿದ್ದೀರಿ, ಜೊತೆಯಲ್ಲಿ ಪ್ರಸಾದ್ ರವರು ನಮ್ಮೊಂದಿಗಿದ್ದೀರಿ. 4 ಮಂದಿ ಆಗಮಿಸಿ ನಮ್ಮ ಗೌರವವನ್ನು ಸ್ವೀಕರಿಸಬೇಕಾಗಿ ವಿನಂತಿಸ್ತಾ ಇದ್ದೇವೆ. ಶ್ರೀ ವಿಜಯ್ ಕುಮಾರ್, ಸುಧೀರ್ ನೆಲ್ಯಾಡಿ, ಸುಧೀರ್ ಸರ್ ಅವರು ಛಾಯಾಗ್ರಹಣದಲ್ಲಿದ್ದಾರೆ. ವಿಕ್ಕಿರವರೇ ಮೈಕ್ ಹಿಡಿದ್ರೆ ಅವರು ಅತ್ಯದ್ಭುತ ನಿರೂಪಕ, ಅತ್ಯದ್ಭುತ ವಾಯ್ಸ್ ಹೊಂದಿರತಕ್ಕಂಥವ್ರು ನಮ್ಮ ಸುಧೀರಣ್ಣ. ಯಾರಿಗೂ ಕೂಡ ಗೊತ್ತಿಲ್ಲ, ಬಹುಶಃ ನೆಲ್ಯಾಡಿ ಭಾಗದಲ್ಲಿ ಇವರ ಸ್ವರವನ್ನು ನಾವು ಕೇಳಬಹುದು. ಇಂದು ಛಾಯಾಗ್ರಹಣದಲ್ಲಿ ನಮ್ಮೊಂದಿಗಿದ್ದಾರೆ. ವಿಜಯ್ ಕುಮಾರ್ ನಮ್ಮೊಂದಿಗಿದ್ದೀರಿ. ಸುದ್ದಿ ಬಿಡುಗಡೆ ಪತ್ರಿಕೆಯ ಕಡಬ ಭಾಗದ ವರದಿಗಾರರಾಗಿ ಪಾರದರ್ಶಕವಾದಂತಹ ಒಂದು ಸುದ್ದಿಯನ್ನ ಬಿತ್ತರಿಸ್ತಾ ಇರುವವರು. ತಮಗೂ ಕೂಡ ನಾವು ಅಭಿನಂದನೆಗಳನ್ನು ಸಲ್ಲಿಸಿಕೊಳ್ಳುತ್ತಾ, ಜೊತೆಯಲ್ಲಿ ಪ್ರಸಾದ್ ರವರು ನಮ್ಮೊಂದಿಗಿದ್ದೀರಿ. ಸುಧಾಕರ್ ಆಚಾರ್ಯ ಕಾಣಿಯರು, ತಾವು ಕೂಡ ನಮ್ಮ ಗೌರವವನ್ನು ಸ್ವೀಕರಿಸಬೇಕು. ಎಲ್ಲ ಇವತ್ತಿನ ಕಾರ್ಯಕ್ರಮಗಳನ್ನು ಬಹುಶಃ ಪತ್ರಿಕಾ ಮಾಧ್ಯಮದ ಮೂಲಕ ಕಾಣಿಯೂರಿನ ಯಾವುದೇ ಸುದ್ದಿಗಳಿರ್ಬೋದು ಅದನ್ನು ಬಹಳ ಸುಂದರವಾಗಿ ಬರವಣಿಗೆಯ ಮೂಲಕವಾಗಿ ನಮಗೆ ತೆರೆದಿಡತಕ್ಕಂಥವರು ಜಿಲ್ಲಾ ಯುವ ಪ್ರಶಸ್ತಿ ಪುರಸ್ಕೃತರು ಆಗಿರತಕ್ಕಂಥ ಸುಧಾಕರಾಚಾರ್ಯ ನಮ್ಮೊಂದಿಗಿದ್ದೀರಿ. ತಮ್ಮನ್ನು ಕೂಡ ಗುರುತಿಸಿಕೊಳ್ಳುತ್ತಾ ತಮಗೂ ಕೂಡ ಶಾಲು ಗೌರವಾರ್ಪಣೆಯನ್ನು ಸಲ್ಲಿಸ್ತಾ ಇದ್ದೇವೆ. ಅದೇ ರೀತಿ ಸುಧೀರ್ ಸರ್ ಅವರು ಕೂಡ ನಮ್ಮ ಗೌರವವನ್ನು ಸ್ವೀಕರಿಸಬೇಕು. ವಿಜಯ್ ಕುಮಾರ್ ಸರ್ ಅವರು ಕೂಡ ನಮ್ಮ ಗೌರವವನ್ನು ಸ್ವೀಕರಿಸಬೇಕಾಗಿ ವಿನಂತಿಸ್ತಾ ಇದ್ದೇವೆ. ಜೊತೆಯಲ್ಲೇ ಶ್ರೀ ಅಭಿಷೇಕ್ ರವರು ಕೂಡ ನಿರಂತರವಾಗಿ ಎತ್ತರದ ಆಸನದಲ್ಲಿ ಕೂತುಕೊಂಡು ತನ್ನ ಕ್ಯಾಮೆರಾ ಕಣ್ಣುಗಳಿಂದ ಎಲ್ಲ ಲೈವ್ ಪೋಪುಂಡಿಗೆ ಇನಿಯಂತೂ ಇಲ್ಲಡಗೊಳ್ಳದ ಮ್ಯಾಚ್ ತೂಪೇರು ಬಂಡದೆ ಲೈವ್ ಬಿಡ್ತಿದ್ದೀರಿ. ಪತ್ರಕರ್ತರ ಪರವಾಗಿ ನೀಡತಕ್ಕಂಥ ಗೌರವವನ್ನು ಸುಧಾಕರ್ ಅವರು ಸ್ವೀಕರಿಸಬೇಕಾಗಿ ವಿನಂತಿಸ್ತಾ ಇದ್ದೇವೆ. ವಿಶ್ವಜ್ಞ ಯುವಕ ಮಂಡಲದಲ್ಲಿ ಸಕ್ರಿಯರು, ನಮ್ಮ ಈ ಭಾಗದ ಎಲ್ಲ ಕಾರ್ಯಕ್ರಮಗಳಲ್ಲಿ ಸುದ್ದಿ ಚಾನೆಲ್ನವರಿಗಾಗಿ ಈ ಒಂದು ಸ್ಮರಣಿಕೆ, ಪತ್ರಕರ್ತರಿಗಾಗಿ ಸ್ಮರಣಿಕೆ, ಜೊತೆಯಲ್ಲಿ ಸುದ್ದಿ ಚಾನೆಲ್ನವರ ಪರವಾಗಿ ಸ್ಮರಣಿಕೆ. ಹೌದು, ಸಾಮಾಜಿಕ ಜಾಲತಾಣದ ಪಿಲಿ ಇಲ್ಲಿದ್ದಾರೆ, ವಿಜಯ್ ವಿಖ್ಯಾತ್ ಪಿಲಿ ಮಲ್ಲ ಪಿಲಿಯು. ಸೊ ಥ್ಯಾಂಕ್ ಯು ಸೋ ಮಚ್, ಧನ್ಯವಾದಗಳು. ನಾಳೆಯ ದಿನ ಇವತ್ತಿನ ಸಂಪೂರ್ಣವಾಗಿರುವಂತಹ ಕಾರ್ಯಕ್ರಮದ ನೇರ ಪ್ರಸಾರ ಸುದ್ದಿ ಚಾನೆಲ್ನಲ್ಲಿ
ಕಂಡುಕೊಳ್ಳಿಕ್ಕಿದೆ. ಹಾಗಾಗಿ ನಾಳೆಯ ದಿನ ಮತ್ತೆ ಈ ಕಾರ್ಯಕ್ರಮ ಹೇಗಾಯಿತು, ಕಬಡ್ಡಿ ಪಂದ್ಯಾಟ ಹೇಗಿತ್ತು ಅನ್ನೋದನ್ನ ಸುದ್ದಿ ಚಾನೆಲ್ ಮೂಲಕ ವೀಕ್ಷಣೆಯನ್ನ ಮಾಡೋದಕ್ಕೆ ಸಾಧ್ಯ ಇದೆ. ಸೊ ಓಲ್ ತಂಡಕ್ಕೆ, ಸುದ್ದಿ ಬಿಡುಗಡೆಯ ಸಂಪೂರ್ಣ ತಂಡಕ್ಕೆ ಮತ್ತೊಮ್ಮೆ ಹೃದಯಾಂತರಾಳದ ಧನ್ಯವಾದದ ಸಲ್ಲಿಕೆಯನ್ನ ಮಾಡಿಕೊಳ್ತಾ ಅಂಕಣದ ಒಳಗೆ ಬನ್ನಿ ತಂಡಗಳು. ಎರಡು ತಂಡವನ್ನ ಮತ್ತೊಮ್ಮೆ ಕರೀತಾ ಇದ್ದಾವೆ. ಸಿಗ್ತದೆ, ಬೇಗ ಬನ್ನಿ. ಸೊ ಒಂದು ಹೊಸ ಕನಸುಗಳೊಂದಿಗೆ ಪ್ರಾರಂಭವನ್ನ ಪಡೆದುಕೊಂಡಿರುವಂತಹ ನಮ್ಮೂರ ನಮ್ಮ ಕನಸು ಜನಸೇವಾ ಟ್ರಸ್ಟ್ ರಿಜಿಸ್ಟರ್ಡ್ ನಿರಂತರವಾಗಿ ಪ್ರಥಮ ವರ್ಷದಲ್ಲಿ ವಾಲಿಬಾಲ್, ನಂತರದಲ್ಲಿ ಕಬಡ್ಡಿಯ ಮೂಲಕ ಇಡೀ ರಾಜ್ಯ ಮಟ್ಟ ಮಾತ್ರವಲ್ಲ ದೇಶದಲ್ಲೂ ಕುಳಿತು ಇಂತಹ ಒಂದು ಕಾರ್ಯಕ್ರಮವನ್ನ ಬಹಳ ಯಶಸ್ಸಿನಿಂದ ಖುಷಿಯಿಂದ ನೋಡ್ತಕ್ಕಂತಹ ಲಕ್ಷಾಂತರ ಮಂದಿ ಅಭಿಮಾನಿಗಳು ನಮ್ಮೂರಿನ ಸಂಘಟನೆಗೆ ಇದೆ ಅನ್ನತಕ್ಕಂಥದ್ದನ್ನ ನಾವೆಲ್ಲ ಕೂಡ ಹೆಮ್ಮೆಯಿಂದ ಗುರುತಿಸಿಕೊಳ್ಳಬಹುದಾಗಿದೆ. ಏನೋ ಒಂದು ಸಣ್ಣ ಪುಟ್ಟ ಕನಸುಗಳೊಂದಿಗೆ ಕ್ರೀಡಾ ಲೋಕದಲ್ಲಿ ವೈಯಕ್ತಿಕವಾಗಿ ತಾನು ಮಾಡಿರ್ತಕ್ಕಂಥ ದೊಡ್ಡ ಮಟ್ಟದ ಸಾಧನೆಯನ್ನ ಕೇವಲ ತನ್ನೊಳಗೆ ಮಾತ್ರ ಇಟ್ಟುಕೊಳ್ಳದೆ ನಮ್ಮ ಊರಿನ ಮುಖಾಂತರವಾಗಿ ಇಡೀ ಜಗತ್ತಿನಲ್ಲಿರ್ತಕ್ಕಂತಹ ಪ್ರತಿಯೊಬ್ಬ ಕೂಡ ವೀಕ್ಷಿಸಿಕೊಳ್ಳಬೇಕು, ನಮ್ಮೂರಿನ ಸಂಘಟನೆಯ ಬೆಳಕನ್ನ ಇಡೀ ಜಗತ್ತಿಗೆ ಪಸರಿಸಬೇಕು ಅಂತ ಹೇಳುವ ಆಲೋಚನೆಯಿಂದ ಒಂದು ಸಂಘಟನೆಯನ್ನ ಕಟ್ಟಿ ಊರಿನ ಸಂಘಟಕರನ್ನ ಜೊತೆಗೂಡಿಸಿಕೊಂಡು ಇಷ್ಟರ ಮಟ್ಟಿಗೆ ಒಂದು ಸಣ್ಣ ಊರಿನಲ್ಲಿ ಜನಸಂಖ್ಯೆಯನ್ನ ಸೇರಿಸಬಹುದು ಒಂದು ಕಬಡ್ಡಿಗೆ ಅನ್ನುವಂತಹ ಒಂದು ದೊಡ್ಡ ಕಲ್ಪನೆಯನ್ನ ನನಸಾಗಿಸಿಕೊಂಡಿರ್ತಕ್ಕಂಥ ವ್ಯಕ್ತಿ ಸನ್ಮಾನ್ಯ ಸುಬ್ರಹ್ಮಣ್ಯ ಕೊಡಿಯಾಲ ಕಲ್ಪಡೆಯವರು. ಒಂದು ಜೋರದ ಕೈ ಚಪ್ಪಾಳೆಯನ್ನ ಅವರಿಗೆ ನಾವೆಲ್ಲ ಕೂಡ ಕೊಡಬೇಕು ಎಂದು ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಇದರ ಜೊತೆಗೆ ಕೇವಲ ಇವತ್ತು ಕಬಡ್ಡಿ ಮಾತ್ರ ಅಲ್ಲ, 10-15 ದಿನಗಳ ಹಿಂದೆ ಇದೇ ಊರಿನಲ್ಲಿ ಧಾರ್ಮಿಕ ಕ್ಷೇತ್ರದ ಕೆಲಸ ಕಾರ್ಯಗಳನ್ನ ದೈವಿಕ ಶಕ್ತಿಯ ಮೂಲಕ ನಡೆಸಿಕೊಡುವುದರ ಮೂಲಕ ಅದರ ಅಧ್ಯಕ್ಷ ಸ್ಥಾನವನ್ನ ವಹಿಸಿ 10-15 ದಿನಗಳ ಈ ಅವಧಿಯಲ್ಲಿ ಇಷ್ಟು ದೊಡ್ಡ 2 ಕಾರ್ಯಕ್ರಮಗಳನ್ನ ಮಾಡಬೇಕು ಅಂತ ಹೇಳಿದ್ರೆ ನೀವೆಲ್ಲ ಅವರಿಗೆ ಕೊಟ್ಟಿರುವಂತಹ ಪ್ರೀತಿಯ ಶಕ್ತಿ ಅಂತ ನಾನು ಭಾವಿಸಿಕೊಳ್ತೇನೆ. ಜೊತೆಗೆ ಈ ಊರಿನ ದೈವಿಕ ಶಕ್ತಿಗಳ ಆಶೀರ್ವಾದ ಕೂಡ ಅವರಿಗೆ, ಅವರ ತಂಡದ ಮೇಲೆ ಇದೆ, ಇನ್ನು ಮುಂದೆಯೂ ಇರಲಿ ಅಂತ ಹೇಳಿಕೊಳ್ತಾ ಸುಬ್ರಹ್ಮಣ್ಯ ಕೊಡಿಯಾಲ ಹಾಗೇನೆ ಅವರ ತಂಡಕ್ಕೆ ನಾವೆಲ್ಲ ಜೋರಾದ ಕೈ ಚಪ್ಪಾಳೆಯನ್ನ ಕೊಡ್ತಾ ನಾವೆಲ್ಲ ನಂಬುವಂತ ದೇವದೇವರುಗಳಲ್ಲಿ ಸದಾಕಾಲವೂ ಅವರಿಗೆ ಆಯುಷ್ಯಾರೋಗ್ಯ ಭಾಗ್ಯ ಕೊಡ್ಲಿ ಅಂತ ಭಗವಂತನ ಜೊತೆಗೆ ಬೇಡಿಕೊಳ್ಳೋಣ. ಥ್ಯಾಂಕ್ ಯು ಸರ್. ಇನ್ನಷ್ಟು ಶಕ್ತಿ ಆ ಭಗವಂತ ನಿಮಗೆ ಸದಾಕಾಲ ಕೊಡ್ಲಿ. ಶಿವಶಕ್ತಿ ಕೊಡಿಯಾಲ, ಉತ್ಸಾಹಿ ಅಬ್ಬಡ ಆನಂದರೆ ಬಾರಿ ಲೇಟ್ ಆಗುಂಡು, ಟೈಮ್ ಕಮ್ಮಿ ಮಲ್ಪೇರಾತೆ ಫೈನಲ್ ಮ್ಯಾಚ್ ಬೇತೆ ಸಾಧಿತೋಜ್ಜಿ. ಸೊ ದಯವಿಟ್ಟು ಫೈನಲ್ಗಾಗಿ 2 ತಂಡಗಳು ತಕ್ಷಣ ಪ್ರವೇಶವನ್ನ ಮಾಡಿ ಅಂಗಣದ ಒಳಭಾಗಕ್ಕೆ. ಅಬ್ಬಡ ತಂಡ ಜೊತೆಗೆ ಶಿವಶಕ್ತಿ ಕೊಡಿಯಾಲ ತಂಡಕ್ಕೆ ಮತ್ತೊಮ್ಮೆ ಕಟ್ಟಕಡೆಯ ಕೋರಿಕೆಯನ್ನ ವಿನಂತಿಯನ್ನ ಮಾಡಿಕೊಳ್ತಾ ಇದ್ದಾರೆ. ಅಬ್ಬಡ ಅಂಕಣವನ್ನ ಪ್ರವೇಶಿಸ್ತಾ ಇದೆ. ಸೊ ಇದರ ಜೊತೆಗೆ ಶಿವಶಕ್ತಿ ಕೊಡಿಯಾಳ ತಂಡಕ್ಕೂ ಕೂಡ ವೆಲ್ಕಮ್ ಅನ್ನ ಮಾಡಿಕೊಳ್ತಾ ಇದ್ದಾವೆ. ತಕ್ಷಣ ಬನ್ನಿ, ತಕ್ಷಣ ಅಂಗಣದ ಪ್ರವೇಶವನ್ನ ಮಾಡಿ. ಗಂಟೆ 12:30 ಆಗಿದೆ. ಎಸ್, ಶಿವಶಕ್ತಿ ಕೊಡಿಯಾಲ ತಂಡವನ್ನ ಆಹ್ವಾನಿಸ್ತಾ ಇದ್ದೇವೆ. ಶಿವಶಕ್ತಿ ಕೊಡಿಯಾಲ ವೇಟಿಂಗ್ ಫಾರ್ ದ ಟೀಮ್. ಶಿವಶಕ್ತಿ ಕೊಡಿಯಾಲ ಎಸ್, ಮತ್ತೊಮ್ಮೆ ಕಾಲ್ ಕೊಡ್ತಾ ಇದ್ದಾವೆ. ಶಿವಶಕ್ತಿ ಕೊಡಿಯಾಳ ಬನ್ನಿ ಒಳಗೆ. ನೋಡಿ ಸಮಯ ಮೀರ್ತಾ ಇದೆ, ಧ್ವನಿವರ್ಧಕದ ಧ್ವನಿ ಕೂಡ ಕಡಿಮೆಯಾಗಿದೆ. ಶಿವಶಕ್ತಿ ಕೊಡಿಯಾಳ ನಿಮ್ಮನ್ನ ಸಾಕಷ್ಟು ಹೊತ್ತಿಂದ ಕಾಯ್ತಾ ಇದೀವಿ. ದಯವಿಟ್ಟು ಅಂಗಣದ ಪ್ರವೇಶವನ್ನ ಮಾಡಿ. ಬನ್ನಿ ಬನ್ನಿ ಬನ್ನಿ. ಶಿವಶಕ್ತಿ ಕೊಡಿಯಾಳ, ಶಿವಶಕ್ತಿ ಕೊಡಿಯಾಳ ಟೀಮ್ ಬನ್ನಿ. ಅಜಯ್, ನಿಮ್ಮ ತಂಡವನ್ನ ಕಳಿಸಿ ಒಳಭಾಗಕ್ಕೆ. ಸ್ವಲ್ಪ ಸ್ಪೀಡ್. ಶಿವಶಕ್ತಿ ಕೊಡಿಯಾಳ, ಎಸ್,
ಫೈನಲ್ ಮ್ಯಾಚ್ಗಾಗಿ ಮ್ಯಾಚ್ ರೆಫ್ರಿ ಆಸಿಫ್ ಪುತ್ತೂರು, ಅಂಪೈರ್ಸ್ಗಳಾಗಿ ಸಂದೀಪ್ ಪಲ್ಲೋಡಿ ಹಾಗೂ ಕಲಂದರ್ ಕಡಬ, ಸ್ಕೋರ್ ಆಗಿ ಮಂಜುನಾಥ್ ರವರು, ಅಸಿಸ್ಟೆಂಟ್ ಸ್ಕೋರರ್ಸ್ ಆನಂದ ಕುಬಲಾಡಿ ಅಂಡ್ ಸುರೇಶ್, ಥರ್ಡ್ ರೈಡ್ ಡಿಸೈಡಿಂಗ್ ರಾಜಾರಾಮ್ ನೆಟನ. ಸಹಕರಿಸಬೇಕಾಗಿ ವಿನಂತಿಯನ್ನ ಮಾಡಿಕೊಳ್ತಾ ಇದ್ದೇವೆ. ತೀರ್ಪುಗಾರರು ಪಂದ್ಯವನ್ನು ನಡೆಸಿಕೊಡ್ಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ಳುತ್ತಾ ಶರೀಫ್, ಅಜೀಜ್, ದೇರಣ್ಣ, ಆನಂದ ಕಾಣಿಯೂರು, ಆನಂದ ಅಬ್ಬಡ ಒಳಗೊಂಡಂತ ತಂಡದವರು ಸಂಯೋಜಿಸಿರ್ತಕ್ಕಂಥ ಉತ್ಸಾಹಿ ಗೆಳೆಯರ ಬಳಗ ಅಬ್ಬಡ ತಂಡ ಈಗಾಗಲೇ ಅಂಕಣವನ್ನ ಪ್ರವೇಶಿಸಿದೆ. ಶಿವಶಕ್ತಿ ಕೊಡಿಯಾಲ ತಂಡದ ಆಗಮನದ ನಿರೀಕ್ಷೆಯೊಂದಿಗೆ ಪ್ರೇಕ್ಷಕರು ನಂದನ್ ರವರು ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿಸ್ತಾ ಇದ್ದೇವೆ. ಕಪಿಲಶ್ರೀ ಸಿಂಗಾರಿ ಮೇಳದ ದಯಮಾಡಿ ಪಂದ್ಯದ ಸಮಯವನ್ನ ಕಡಿಮೆ ಮಾಡ್ತಾ ಇದ್ದೇವೆ. 10ರಿಂದ 7ಕ್ಕೆ ಇಳಿಯುವಂತಹ ಸರ್ವ ಸೂಚನೆ ಕಾಣಿಸ್ತಾ ಇದೆ. ನಿಮ್ಮ ಆಗಮನವನ್ನ ಪರಿಗಣಿಸಿ ವಿ ಹ್ಯಾವ್ ಟು ಫಿನಿಶ್ ದ ಕ್ಲೋಸ್ ದಿಸ್. ಧ್ವನಿವರ್ಧಕವನ್ನ ಹೆಚ್ಚಾಗಿ ಬಳಸುವ ಹಾಗಿಲ್ಲ, ಸಮಯದ ಅವಧಿ ಮುಗಿದಿರುವ ಕಾರಣದಿಂದ. ಶಿವಶಕ್ತಿ ಕೊಡಿಯಾಳಕ್ಕೆ ಸಾಕಷ್ಟು ಕರೆಯನ್ನ ಕೊಟ್ಟಾಗಿದೆ. ಇನ್ನು ಕೂಡ ತಂಡಗಳು ಅಂಗಣದ ಒಳಭಾಗಕ್ಕೆ ಆಗಮಿಸಲಿಲ್ಲ. ನೇರವಾಗಿ ಈ ಪಂದ್ಯಾಕೂಟದ ಸಮಯದಲ್ಲಿ ಕಡಿತವಾಗಿದೆ. ಸೊ ನೀವು ಹೇಳಿದಂತೆ ಸಮಯವನ್ನ ಇನ್ನೂ ನಿಗದಿಪಡಿಸೋದಕ್ಕೆ ಸಾಧ್ಯ ಇಲ್ಲ. ತೀರ್ಪುಗಾರರು ಒಂದು ಸಮಯವನ್ನು ನಿಗದಿಪಡಿಸಿದ್ದಾರೆ, ಅದಕ್ಕೆ ಸರಿಯಾಗಿ ಆಟಗಾರರು ಆಟವನ್ನು ಆಡಬೇಕಾಗಿದೆ. ಸೊ 10, 9, 8, 7, 6, 5, 4, 3, 2. ಯಾಕೆಂದ್ರೆ ಇಷ್ಟು ಮಂದಿ ಪ್ರೇಕ್ಷಕ ಅಭಿಮಾನಿಗಳು ಕಾಯ್ತಾ ಇರೋದು ಒಂದು ತಂಡದ ಆಗಮನಕ್ಕಾಗಿ. ನಮ್ಮ ಎಲ್ಲ ಸ್ಟಾರ್ಡಮ್ಗಳನ್ನು ಅಂಗಣದ ಒಳಭಾಗದಲ್ಲಿ ಇಟ್ಟುಕೊಳ್ಳಬೇಕು. ಸಮಯಕ್ಕೆ ದಯವಿಟ್ಟು ನೀವುಗಳೆಲ್ಲ ಕೂಡ ಗೌರವವನ್ನ ಕೊಡಬೇಕಾಗಿರುವ ಅನಿವಾರ್ಯತೆ ಮೊದಲಿಗಿದೆ. ಸೊ ಬನ್ನಿ ಒಳಭಾಗಕ್ಕೆ. ಶಿವಶಕ್ತಿ ಕೊಡಿಯಾಳ ತಕ್ಷಣ ಪ್ರವೇಶಿಸಿ. ನಮ್ಮ ಸಂಘಟನೆ ಎಲ್ಲ ಪದಾಧಿಕಾರಿಗಳು ಮುಂದೆ ಬನ್ನಿ. ಸಂಘಟನೆ ಎಲ್ಲ ಪದಾಧಿಕಾರಿಗಳು ಮುಂದೆ ಬನ್ನಿ. ಎಲ್ಲರೂ ಕೂಡ ನಮ್ಮೂರ ನಮ್ಮ ಕನಸು ಸಂಘಟನೆ ಎಲ್ಲ ಪದಾಧಿಕಾರಿಗಳು ಸಂಘಟಕರೆಲ್ಲ ಬನ್ನಿ, ತಕ್ಷಣ ಜಾಯ್ನ್ ಆಗಿ. ನಮ್ಮೂರ ನಮ್ಮ ಕನಸು ಜನಸೇವಾ ಟ್ರಸ್ಟ್ ರಿಜಿಸ್ಟರ್ಡ್ ಕಲ್ಪಡ ಕೊಡಿಯಾಳ ಸಂಘಟಕರೆಲ್ಲ ತಕ್ಷಣ ಜಾಯ್ನ್ ಆಗಬೇಕು. ಶಿವಶಕ್ತಿ ಕುಡಿಯಾಲ ವರ್ಸಸ್ ಉತ್ಸಾಹಿ ಗೆಳೆಯರ ಬಳಗ ಬಡ. ನಮ್ಮೆಲ್ಲ ಗಣ್ಯ ಅತಿಥಿಗಳು ಸಿದ್ಧರಾಗಿದ್ದಾರೆ. ಈ ಒಂದು ಕೊನೆಯ ಮುಖಾಮುಖಿ ಪಂದ್ಯಕೂಟದ ನಡು ಜಮಗೆಯನ್ನ ಶಿವಶಕ್ತಿ ಕೊಡಿಯಾಳ ಗೆದ್ದುಕೊಂಡಿದೆ. ಎರಡು ತಂಡಗಳು ಲೈನ್ ಅಪ್ ಮಾಡಿ ಫೈನಲ್ ಪಂದ್ಯಾಟಕ್ಕೆ ಈಗಲೇ ಸಜ್ಜಾಗಿರುವಂತಹ ಕೊಡಿಯಾಳ ತಂಡ ಸಜ್ಜಾಗಬೇಕು. ಹಾಗೇನೆ ಈ ಕಡೆಯಲ್ಲಿ ಉತ್ಸಾಹಿ ಅಬ್ಬಡ ತಂಡ ಕೂಡ ತಯಾರಾಗಿರಬೇಕು. ಶಿವಶಕ್ತಿ ಕೊಡಿಯಾಳ ತಂಡದ ಕ್ಯಾಪ್ಟನ್ ಬನ್ನಿ. ಶಿವಶಕ್ತಿ ಕೊಡಿಯಾಲ ಕ್ಯಾಪ್ಟನ್ ಬನ್ನಿ. ಕೊಡಿಯಾಳ ಕ್ಯಾಪ್ಟನ್, ಕೊಡಿಯಾಲ ಕ್ಯಾಪ್ಟನ್ ಮುಂದೆ ಬನ್ನಿ. ಸೊ ಈ ಫೈನಲ್ ಪಂದ್ಯಕೂಟದ ನಾಣ್ಯ ಚಮಗೆಯನ್ನು ಗೆದ್ದುಕೊಂಡಿದೆ. ಹಾಗೇನೆ ನಮ್ಮ ಸಂಘಟನೆಯ ವತಿಯಿಂದ ಕ್ಯಾಪ್ಟನ್ಗೆ ಒಂದು ವಿಶೇಷವಾಗಿರುವಂತಹ ಗೌರವದ ಸಲ್ಲಿಕೆ ಕೂಡ ನಡೀತಾ ಇದೆ. ಸೊ ನಾಣ್ಯ ಚಿಮ್ಮಗೆಯನ್ನು ಗೆದ್ದುಕೊಂಡಿರುವಂತಹ ಫೈನಲ್ ಪಂದ್ಯಾಕೂಟದ ಕ್ಯಾಪ್ಟನ್ಗೆ ಈ ಗೌರವದ ಸಲ್ಲಿಕೆ ಸಂದರ್ಭದಲ್ಲಿ. ಸೊ ಹಾಗೇನೆ ಒಂದು ಬಲಿಷ್ಠತೆಯ ತಂಡವನ್ನು ಒಳಗೊಂಡಿರುವಂತಹ ನಮ್ಮೂರ ನಮ್ಮ ಕನಸು ಜನಸೇವಾ ಟ್ರಸ್ಟ್ ರಿಜಿಸ್ಟರ್ಡ್
ಇದರ ಹಿರಿಯರು ಕಿರಿಯರು ಎಲ್ಲರ ಸಮ್ಮುಖದಲ್ಲಿ ಈ ವರ್ಷದ ಕಬಡ್ಡಿಯ ಪಂದ್ಯಾಕೂಟದ ಅಂತಿಮವಾಗಿರುವ ಹಣಾಹಣಿಯನ್ನ ವೀಕ್ಷಣೆ ಮಾಡುವಂತಹ ಸಂದರ್ಭಕ್ಕೆ ಬಂದಿದೆ. ಇಷ್ಟು ಹೊತ್ತು ಈ ಪಂದ್ಯಾಕೂಟದ ಯಶಸ್ಸಿನಲ್ಲಿ ಭಾಗವಹಿಸಿರುವಂತಹ ಎಲ್ಲ ತಂಡಗಳು ಕೂಡ ಒಂದು ದೊಡ್ಡ ಮಟ್ಟದಲ್ಲಿ ನಮಗೆ ಸಹಕಾರವನ್ನ ಕೊಟ್ಟಿದೆ. ಹಾಗಾಗಿ ಎಲ್ಲ ತಂಡಗಳಿಗೂ ಧನ್ಯವಾದಗಳು. ತಂಡದ ಕೋಚ್, ತಂಡದ ಮ್ಯಾನೇಜರ್, ಹಾಗೆಯೇ ಅತ್ಯಂತ ದೊಡ್ಡ ಮಟ್ಟದಲ್ಲಿ ನಮ್ಮ ಜೊತೆಗೆ ಸೇರಿರತಕ್ಕಂತಹ ಪ್ರೇಕ್ಷಕ ವರ್ಗಕ್ಕೂ ಕೂಡ ನಾವು ಈ ಸಂದರ್ಭದಲ್ಲಿ ಅಭಿನಂದನೆಯನ್ನ ಸಂಘಟನೆಯ ವತಿಯಿಂದ ಸಲ್ಲಿಸಿಕೊಳ್ತಾ ಇದ್ದೇವೆ. ಹಾಗೆ ಇಂಥ ಒಂದು ಸಂಘಟನೆಯನ್ನ 1 ವರ್ಷ 2 ವರ್ಷ ಕಟ್ಟಿ ಕಾರ್ಯಕ್ರಮವನ್ನ ಮಾಡಬಹುದು. ಆದರೆ ವರುಷದಿಂದ ವರುಷಕ್ಕೆ ಒಂದು ಸಂಘಟನೆಯ ಕಾರ್ಯಕ್ರಮವನ್ನ ಹೇಗೆ ಬೆಳವಣಿಗೆಯ ಮೂಲಕ ಎಲ್ಲರ ಗಮನವನ್ನ ನಮ್ಮ ಕಡೆಗೆ ಇರುವಂತೆ ಮಾಡಬಹುದು ಅಂತ ಹೇಳಿದ್ರೆ ಅದು ನಮ್ಮೂರ ನಮ್ಮ ಕನಸು ಸಂಘಟನೆಯ ಒಂದು ಯಶಸ್ಸಿನ ಒಂದು ಸಂಘಟನೆಯ ಕೈಗನ್ನಡಿ ಅಂತ ಹೇಳೋದಕ್ಕೆ ನಾವು ಈ ಸಂದರ್ಭದಲ್ಲಿ ಇಷ್ಟವನ್ನ ಪಡ್ತಾ ಇದ್ದೀವಿ. ಹಾಗೇನೆ ಇದರ ಎಲ್ಲ ಸಂಘಟಕರುಗಳಿಗೆ, ಹಗಲಿರಲು ದುಡಿದಿರುವಂತಹ ಎಲ್ಲ ಸಂಘಟಕರುಗಳಿಗೆ ನಮ್ಮೆಲ್ಲ ಅಭಿಮಾನಿಗಳ ಪರವಾಗಿ, ಕ್ರೀಡಾಪಟುಗಳ ಪರವಾಗಿ, ಪ್ರತಿಯೊಬ್ಬರ ಪರವಾಗಿ ಅಭಿನಂದನೆಗಳನ್ನ ಸಲ್ಲಿಕೆ ಮಾಡಿಕೊಳ್ತಾ ಇದ್ದೇವೆ. ನಮ್ಮೂರ ನಮ್ಮ ಕನಸು ಪ್ರತಿ ವರ್ಷಕ್ಕೂ ವಿಶಿಷ್ಟ ರೀತಿಯ ಒಂದು ಆಯೋಜನೆಯನ್ನ ಮಾಡಿಕೊಳ್ಳುತ್ತಾ ವಿಶಿಷ್ಟ ಸಾಧಕರನ್ನ ಈ ಊರಿಗೆ ಪರಿಚಯಿಸುತ್ತಾ ಸಂಘಟನಾತ್ಮಕವಾಗಿ ಅತ್ಯದ್ಭುತ ಕಾರ್ಯಗಳನ್ನ ಸುಬ್ರಹ್ಮಣ್ಯ KM ರವರ ಮೂಲಕವಾಗಿ ಮಾಡ್ತಾ ಇದ್ದಾರೆ. ಧಾರ್ಮಿಕ ಕ್ಷೇತ್ರದ ಕೆಲಸವನ್ನ ಕೂಡ ಅಷ್ಟೇ ಒಂದು ನಿಯತ್ತಿನಿಂದ ನಿರ್ವಹಿಸುವಂತ ಸಂಘಟನೆ ಇದ್ರೆ ಅದು ನಮ್ಮೂರ ನಮ್ಮ ಕನಸು ಸೇವಾ ಟ್ರಸ್ಟ್ ಕಲ್ಪಡಾ ಕೊಡಿಯಾಲ. ಧಾರ್ಮಿಕ ಕಾರ್ಯಕ್ರಮದ ಜೊತೆಗೇನೆ ಕ್ರೀಡಾ ಕಾರ್ಯಕ್ರಮವನ್ನ ಕೂಡ ಬಹಳ ಅದ್ಭುತವಾಗಿ ಸಂಘಟಿಸಿ ಈ ಜನಮನ್ನಣೆಯನ್ನ ಗಳಿಸ್ತಾ ಇದೆ. ಇಂತಹ ವರ್ಷದಲ್ಲಿ ಒಮ್ಮೆ ಈ ಕಾಣಿಯೂರಿನಲ್ಲಿ ಇಂತಹ ಒಂದು ರಾಜ್ಯ ಮಟ್ಟ, ರಾಷ್ಟ್ರ ಮಟ್ಟದ ಕಬಡ್ಡಿಯನ್ನ ನೋಡುವಂತ ಭಾಗ್ಯವನ್ನ ಈ ಸಂಘಟನೆ ಕರುಣಿಸಿದೆ. ಅದಕ್ಕಾಗಿ ಚಪ್ಪಾಳೆಯ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇವೆ. ಸಮಯಕ್ಕೆ ಇನ್ನಷ್ಟು ನಾವು ಆದ್ಯತೆಯನ್ನ ಕೊಡೋಣ. ಮುಂದಿನ ಹಂತಗಳಲ್ಲಿ ಆದಷ್ಟು ಕ್ಲಬ್ದ ಸಮಯದಲ್ಲಿ ಎಲ್ಲ ಕಾರ್ಯಕ್ರಮಗಳು ಮುಗಿಯುವ ನಿಟ್ಟಿನಲ್ಲಿ ನಮ್ಮೊಂದಿಗೆ ಎಲ್ಲರೂ ಸಹಕರಿಸಬೇಕು. ನಮ್ಮೊಂದಿಗೆ ಇರತಕ್ಕಂಥ ವಸಂತರೈ ಕಾರ್ಕಳ ಆಡಳಿತಾಧಿಕಾರಿಗಳು, ಪ್ರಗತಿ ವಿದ್ಯಾಸಂಸ್ಥೆ, ಧನಂಜಯ ಕೇನಾಜೆ, ಅದೇ ರೀತಿಯಾಗಿ ಎಲ್ಲ ಗಣ್ಯ ಅತಿಥಿಗಳು, ಪ್ರಗತಿ ವಿದ್ಯಾಸಂಸ್ಥೆ ಸಂಚಾಲಕರು ಜಯಸೂರೈ ಮಾದೋಡಿ, ಸಂಘಟನೆಯ ಎಲ್ಲ ಸದಸ್ಯರುಗಳು, ಅದಕ್ಕಿಂತ ಹೆಚ್ಚಾಗಿ ಊರಿನ ಪರ ಊರಿನ ಹಲವು ಸಂಘಟನೆಗಳಲ್ಲಿ ಸಕ್ರಿಯರಾಗಿರ್ತಕ್ಕಂಥ ಕಾರ್ಯಕರ್ತ ಬಂಧುಗಳು, ರಿಕ್ಷಾ ಚಾಲಕ ಮಾಲಕರು, ಕಾಣಿಯೂರಿನ ಎಲ್ಲ ವರ್ತಕರು, ಅಂಗಡಿ ಮಾಲೀಕರುಗಳು, ಅದೇ ರೀತಿ ಕೊಡುಗೆ ದಾನಿಗಳು, ವಿವಿಧ ಸರ್ಕಾರಿ ಇಲಾಖೆಗಳಲ್ಲಿ ಕರ್ತವ್ಯ ನಿರ್ವಹಿಸತಕ್ಕಂಥ ಅಧಿಕಾರಿ ವರ್ಗದವರು ಎಲ್ಲರೂ ಕೂಡ ನಮ್ಮೊಂದಿಗೆ ಸರ್ವ ಸಹಕಾರವನ್ನು ಕೊಟ್ಟಿದ್ರಿ. ಧನ ಸಹಾಯವನ್ನು ನೀಡಿ ಹಾಗೂ ಶ್ರಮದಾನದ ಮೂಲಕವಾಗಿ ಈ ಒಂದು ಕಾರ್ಯಕ್ರಮದ ಸಂಘಟನೆಗೆ ಸಹಕರಿಸಿರ್ತಕ್ಕಂಥ ಎಲ್ಲರನ್ನ ಕೂಡ ಪ್ರೀತಿಯಿಂದ ಅಭಿನಂದಿಸಿಕೊಳ್ಳುತ್ತಾ ಫೈನಲ್ ಪಂದ್ಯವನ್ನು ಆರಂಭಿಸುವರಿದ್ದೇವೆ. ರೋಚಕ ಫೈನಲ್ ಪಂದ್ಯ ಇದೀಗ ಆರಂಭ. ಸೊ ಫೈನಲ್ ಪಂದ್ಯಕೂಟದ ಮುಂಚಿತವಾಗಿ ನಮ್ಮ ಈ ಎಲ್ಲ ಟೂರ್ನಮೆಂಟ್ ಅನ್ನ, ಈ ಪಂದ್ಯಕೂಟಗಳನ್ನ ಬಹಳ ಯಶಸ್ಸಿನಡಿಯಲ್ಲಿ ಇವತ್ತು ನೋಡಬೇಕಿದ್ರೆ ನಮ್ಮ ತೀರ್ಪುಗಾರಿಕಾ ವ್ಯವಸ್ಥೆಗೆ ನಾವು ದೊಡ್ಡ ಅಭಿನಂದನೆಯನ್ನ ಈ ಸಂದರ್ಭದಲ್ಲಿ ಸಲ್ಲಿಸಿಕೊಳ್ತಾ ಇದ್ದೇವೆ. ರೆಫ್ರಿಗಳಾಗಿ ಆಸಿಫ್ ಪುತ್ತೂರು, ಸಂದೀಪ್ ಪಲ್ಲೋಡಿ, ಹಾಗೇನೆ ಶ್ರೀಯುತ ಖಾದರ್ ಕಡಬ, ಮಂಜುನಾಥ್, ಆನಂದ್, ಸುರೇಶ್ ಹಾಗೇನೆ ರಾಜಾರಾಮ್ ಇವರಿಗೆ ನಮ್ಮೆಲ್ಲರ ಪರವಾಗಿ ಧನ್ಯವಾದ ಸಮರ್ಪಣೆಯನ್ನು ಮಾಡಿಕೊಳ್ತಾ ಇದ್ದೇವೆ. ನಿಮ್ಮ ಶ್ರೀ ಕುಲಪ್ರಸ್ ಹಾಗೇನೆ ಟೈಮರ್ ನಲ್ಲಿ ಕುಲಪ್ರಸಾದ್ ರವರು ಕೂಡ ನಿರಂತರವಾಗಿ ಸಹಕಾರವನ್ನು ಕೊಟ್ಟಿದ್ದಾರೆ. ವೇದಿಕೆಗೆ ಆಗಮಿಸಬೇಕಾಗಿ ಶ್ರೀ ಕುಲಪ್ರಕಾಶ್ ಮೆದು ಇವರಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಅಮೆಚೂರು ಕಬಡ್ಡಿ ಅಸೋಸಿಯೇಷನ್ ಕಡಬ ತಾಲೂಕಿನ ಉಪಾಧ್ಯಕ್ಷರಾಗಿ ಬೆಳಿಗ್ಗೆಯಿಂದ ನಮ್ಮೊಂದಿಗೆ ಇದ್ದುಕೊಂಡು ಮಾರ್ಗದರ್ಶನ ಮಾಡ್ತಾ ನಮ್ಮ ಈ ಕಾರ್ಯಕ್ರಮದ ಯಶಸ್ಸಿಗೆ ಸಹಕರಿಸಿದರೆ ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿಯನ್ನ ಮಾಡ್ತಾ ಇದ್ದೇನೆ. ಸರ್ ನಂದನ್ ಕಜೇರವರು ಗೌರವವನ್ನ ಸ್ವೀಕರಿಸಬೇಕಾಗಿ ವಿನಂತಿಸ್ತಾ ಇದ್ದೇವೆ. ಇನ್ಯಾವುದಕ್ಕೂ ಪ್ರಾರಂಭವಾಗಿದೆ. 2026ರ ನಮ್ಮೂರ ನಮ್ಮ ಕನಸು ಜನಸೇವಾ ಟ್ರಸ್ಟ್ ರಿಜಿಸ್ಟರ್ಡ್ ಕಲ್ಪಡ ಕೊಡಿಯಾಲದ ವತಿಯಿಂದ ಕಾಣಿಯೂರಿನ ಕಬಡ್ಡಿಯ ಕಲರವ ಪ್ರಾರಂಭ. ಆರಂಭದಲ್ಲೇ ಅಂಕದ ಗಳಿಕೆಯನ್ನ ಸೇರ್ಪಡೆಗೊಳಿಸಿಕೊಂಡಿರುವಂತಹ ತಂಡ ಶಿವಶಕ್ತಿ ಕೊಡಿಯಾಳ. ಅದ್ಭುತವಾಗಿರುವಂತಹ ಪ್ರಾರಂಭ ಇದು. ಸೊ ಅವಶ್ಯಕವಾದ ಸಂದರ್ಭದಲ್ಲಿ ತಂಡದ ಗೆಲುವಿಗೆ ಬೇಕಾಗಿರುವಂತಹ ಮೊಬೈಲ್ ಫ್ಲಾಶ್, ಸಾರಿ ದಿನೇಶ್ ಅಣ್ಣ, ಆ ಡಿಜೆದು ಲೈಟ್ ಇನ್ನು ಕೂಡ ಆನ್ ಇದೆ, ಆಫ್ ಮಾಡಿ. ಓಕೆ
ಸೊ ರಾತ್ರಿಯ 1 ಗಂಟೆಯ ಸಂದರ್ಭದಲ್ಲೂ ಕೂಡ ಇಷ್ಟರ ಮಟ್ಟಿಗೆ ಪ್ರೇಕ್ಷಕ ಅಭಿಮಾನಿಗಳ ಕುತೂಹಲವನ್ನ ಕೆರಳಿಸಿಕೊಂಡು ಇನ್ನೂ ಕೂಡ ಆಟಗಾರರ ಒಂದು ಆಟವನ್ನು ನೋಡೋದಕ್ಕೆ ಉಳಿದಿದ್ದಾರೆ ನಮ್ಮ ಪ್ರೇಕ್ಷಕ ಅಭಿಮಾನಿಗಳು. ಅಂದ್ರೆ ಇದು ನಿಜವಾದ ಗೆಲುವು ನಮ್ಮೂರು ನಮ್ಮ ಕನಸು ಜನಸೇವಾ ಟ್ರಸ್ಟ್ಗೆ ಸಿಕ್ಕಿದೆ ಅಂತ ಭಾವಿಸ್ಕೊಳ್ತಾ ಇದ್ದೇವೆ. ಸೊ ಆರಂಭದಲ್ಲೇ ಅಂಕದ ಗಳಿಕೆಯಲ್ಲಿ ಸಕ್ಸಸ್ ಅನ್ನ ಪಡ್ಕೊಂಡಿರತಕ್ಕಂತಹ ಕೊಡಿಯಾಲ ತಂಡದ ಮತ್ತೊಂದು ಸಕ್ಸಸ್ಫುಲ್ ಜರ್ನಿ. ಬ್ಯಾಕ್ ಟು ಬ್ಯಾಕ್ 3-0 3-0 ಮುಂದುವರಿದ ಅಂಕದ ಗಳಿಕೆಯ ಓಟ ಕೊಡಿಯಾಲದ ಕಡೆಯಲ್ಲಿ. ಸೊ ಗ್ರೇಟ್ ಕಮ್ ಬ್ಯಾಕ್. ಇನ್ನೊಂದು ಕಡೆಯಲ್ಲಿ ಅಬ್ಬಡದ ಅರ್ಭಟ ಪ್ರಾರಂಭವಾಗಬೇಕಾಗಿದೆ. 5 ಜನ ಒಳಭಾಗದಲ್ಲಿದ್ದಾಗ ತಂಡದ ಸಂಪೂರ್ಣವಾಗಿರುವಂತಹ ಹಿಡಿತ ಕೂಡ ಉಳಿದುಕೊಳ್ಳಬೇಕಾಗಿದೆ. ರೈಟ್ ಕಾರ್ನರ್ ಹಿಡಿಯುವ ಪ್ರಯತ್ನವನ್ನ ತೋರಿಸಿದ್ರು, ಆದರೆ ಅಂಕದ ಗಳಿಕೆಯಲ್ಲಿ ಮತ್ತೆ ವಿಫಲತೆ. 4-0 4-0 ಶಿವಶಕ್ತಿ ಕೊಡಿಯಾಳ. 4-0 ಇನ್ ಫೇವರ್ ಆಫ್ ಟೀಮ್ ಶಿವಶಕ್ತಿ ಕೊಡಿಯಾಳವಿದೆ. ಪ್ರತಿ ಸಂದರ್ಭದಲ್ಲಿ ಯೋಚನೆ ಇರತಕ್ಕಂತಹದ್ದು ತಂಡಕ್ಕೆ ಬೇಕಾಗಿರುವ ಅಂಕದ ಗಳಿಕೆಯ ಮೇಲೆ. ರೈಟ್ ಕಾರ್ನರ್ ಕಡೆಯಿಂದ ಉತ್ತಮವಾದ ಡಿಫೆನ್ಸ್. ಅಂಕದ ಗಳಿಕೆಯಲ್ಲಿ ಮತ್ತೆ ಮತ್ತೆ ಯಾವ ರೀತಿಯ ಯೋಜನೆಯನ್ನ ರೂಪಿಸಿಕೊಂಡಿದೆ, ಅದರಲ್ಲಿ ಫಲಿತಾಂಶಗಳು ತನ್ನ ಕಡೆಗೆ ಬರ್ತಾ ಇದೆ ಶಿವಶಕ್ತಿ ಕೊಡಿಯಾಳಕ್ಕೆ. ಸೂಪರ್ ಟ್ಯಾಕಲ್ ಆನ್. ಅಂತಿಮ ಹಣಾಹಣಿ ಇದು. ಸೂಪರ್ ಟ್ಯಾಕಲ್ ನಲ್ಲೂ ಕೂಡ ಅವಕಾಶವನ್ನ ಕಳೆದುಕೊಂಡಿದೆ. ದೇವು ಈ ಟೂರ್ನಮೆಂಟಿನ ಉದ್ದಕ್ಕೂ ಅಂಡರ್ 21 ವಿಭಾಗದಲ್ಲಿ ಶಿವಶಕ್ತಿ ಕೊಡಿಯಾಳದ ಪರವಾಗಿ ಒಂದು ಅದ್ಭುತವಾದ ಪ್ರದರ್ಶನವನ್ನ ಕೊಟ್ಟಿರುವಂತಹ ಆಟಗಾರನಾಗಿ ನಮ್ಮ ಮುಂದೆ ಗುರುತಿಸಿಕೊಳ್ತಾ ಇದ್ದಾರೆ. ಸೊ ಪಾಯಿಂಟ್ ಟೇಬಲ್ ತೋರಿಸ್ತಾ ಇದೆ 6-0 6-0 ಇನ್ ಫೇವರ್ ಆಫ್ ಟೀಮ್ ಶಿವಶಕ್ತಿ ಕೊಡಿಯಾಳ. 6-0 ಸಾಕಷ್ಟು ಫಲಿತಾಂಶಗಳು ಎಲ್ಲಾ ಕಡೆಯಿಂದ ಕೂಡ ತಮ್ಮ ಕಡೆಗೆ ಬರಬೇಕನ್ನುವಂತ ಯೋಚನೆಗಳು ಎರಡು ತಂಡಗಳಿಗಿದ್ರೆ ನಿರಂತರವಾದ ಅಂಕ ಗಳಿಕೆಯನ್ನ ಬ್ರೇಕ್ ಮಾಡಿಕೊಂಡಿದೆ. ಅಬ್ಬಡ ತನ್ನ ಖಾತೆಗೆ ಮೊದಲ ಅಂಕದ ಸೇರ್ಪಡೆಯನ್ನ ಮಾಡಿಕೊಂಡಿದೆ. 1-7 1-7 1-6 ಶಿವಶಕ್ತಿ ಕೊಡಿಯಾಳ ಮುನ್ನಡೆ. ಸೂಪರ್ ಟ್ಯಾಕಲ್ ಆನ್ ಇದೆ. ಅವಕಾಶವನ್ನು ಯಾವ ರೀತಿ ಬಳಸಿಕೊಳ್ಳಬಹುದು ಅನ್ನುವಂತಹ ಸಾಕಷ್ಟು ಕುತೂಹಲಗಳು. ಚೆಕ್ ನಂಬರ್ 1 ಶಿವಶಕ್ತಿ ಕೊಡಿಯಾಳದ ಕಡೆಯಿಂದ ವೇಗದೂತ ಓಟ. ಅಗ್ರೆಸಿವ್ ಆಗಿರುವಂತಹ ಪ್ರದರ್ಶನ ಕೊಡುತ್ತೇನೆ ಅನ್ನುವಂತ ಆಲೋಚನೆಗೆ ಸೂಪರ್ ಟ್ಯಾಕಲ್ ಮೂಲಕ 2 ಅಂಕದ ಸೇರ್ಪಡೆಯಾಗಿದೆ. ಅಬ್ಬಡ ತನ್ನ ಅರ್ಭಟ ಪ್ರಾರಂಭ. 3-6 3-6 5 ಜನ ಒಳಭಾಗದಲ್ಲಿ ಶಿವಶಕ್ತಿ ಕೊಡಿಯಾಳ ಮುನ್ನುಗ್ಗಿದೆ. ಅಲ್ಲಿ ಅಂಕದ ಗಳಿಕೆ 2. ಇದರ ಮೂಲಕ 5-6 5ರಲ್ಲಿ ಅಬ್ಬಡ, 6ರಲ್ಲಿ ಶಿವಶಕ್ತಿ ಕೊಡಿಯಾಳ. ವಾಟ್ ಅ ಕಮ್ ಬ್ಯಾಕ್ ಅಂದ್ರೆ ಹೀಗಿರ್ಬೇಕನ್ನೋದನ್ನ ಮತ್ತೊಂದು ಬಾರಿ ಪ್ರೂವ್ ಮಾಡಿದೆ ಅಬ್ಬಡ. ಎಸ್, ಎಚ್ಚರ ತಪ್ಪಿದಲ್ಲಿ ಉತ್ತರವನ್ನ ಕೊಡೋದ್ರಲ್ಲಿ ಅಬ್ಬಡದ ಅತ್ಯಮೋಘವಾಗಿರುವಂತಹ ಪ್ರದರ್ಶನ ಸಿಕ್ಕಿದೆ. 7-6 ಶಿವಶಕ್ತಿ ಕೊಡಿಯಾಳಕ್ಕೆ ಬೋನಸ್ ಆದ್ರೆ ಟ್ಯಾಕಲ್ ಮೂಲಕ ಅಂಕದ ಸೇರ್ಪಡೆಯಾಗಿದೆ ಅಬ್ಬಡಕ್ಕೆ. ಇಲ್ಲಿ ಸೂಪರ್ ಟ್ಯಾಕಲ್ ಆನ್. ಶಿವಶಕ್ತಿ ಬಳಸಿಕೊಳ್ಳುತ್ತಾ ಈ ಒಂದು ಅವಕಾಶವನ್ನ ಕಾದು ನೋಡಬೇಕಾಗಿದೆ. ಸಾಕಷ್ಟು ಕುತೂಹಲವನ್ನ ಕೆರಳಿಸಿದೆ. ಗ್ರೇಟ್. ಸಾಕಷ್ಟು ಕಡೆಗಳಲ್ಲಿ ಫೈನಲ್ ಪಂದ್ಯಕೂಟದಲ್ಲಿ ಇಲ್ಲದೇ ಇದ್ದಂತಹ ರೋಚಕತೆ ನಮ್ಮಲ್ಲೇ ಅದು ಕಾಣೋದಕ್ಕೆ ಅಸಾಧ್ಯ. ರೋಚಕತೆಯ ಘಟ್ಟ ಪ್ರಾರಂಭದಿಂದ ಅಂತ್ಯದವರೆಗೆ ಇದೆ ಅನ್ನೋದನ್ನ ಮತ್ತೊಂದು ಬಾರಿ ಪ್ರೂವ್ ಮಾಡಿದೆ ಈ ಹಿಡಿತದ ಮೂಲಕ. 9-6 9-6 ಇನ್ ಫೇವರ್ ಆಫ್ ಟೀಮ್ ಕೊಡಿಯಾಳ. 9ರಲ್ಲಿ ಕೊಡಿಯಾಳ, 6ರಲ್ಲಿ ಅಬ್ಬಡ. ಕರಾವಳಿಯ ಕಬಡ್ಡಿ ಜಗತ್ತಿನಿಂದ ಗ್ರಾಮೀಣ ಪ್ರದೇಶದಲ್ಲಿ ಬೆಳೆದಿರುವಂತಹ ಅದೆಷ್ಟೋ ಕಬಡ್ಡಿಯ ಆಟಗಾರರನ್ನ
ರಾಜ್ಯ, ರಾಷ್ಟ್ರ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗುರುತಿಸುವಂತೆ ಮಾಡಿರುವಂತಹ ದಕ್ಷಿಣ ಕನ್ನಡ ಜಿಲ್ಲೆ ಕಂಡಿರುವ ಒಬ್ಬ ಯಶಸ್ವಿ ದೈಹಿಕ ಶಿಕ್ಷಣ ಶಿಕ್ಷಕರು ಸನ್ಮಾನ್ಯ ಕೃಷ್ಣಾನಂದ ರಾವ್ರವರ ಗರಡಿಯಲ್ಲಿ ಪಳಗಿರುವ ಅದೆಷ್ಟೋ ವಿದ್ಯಾರ್ಥಿಗಳನ್ನ ಈ ದಿನ ನಮ್ಮ ಅಂಗಣದ ಒಳಭಾಗದಲ್ಲಿ ಕಾಣ್ತಾ ಇದ್ದೇವೆ. ಸ್ವತಃ ದೈಹಿಕ ಶಿಕ್ಷಣ ಶಿಕ್ಷಕರು ಕೃಷ್ಣಾನಂದ ರಾವ್ರವರು ಕೂಡ ನಮ್ಮ ಕಾರ್ಯಕ್ರಮದುದ್ದಕ್ಕೂ ಇರತಕ್ಕಂತಹದ್ದು ಈ ಒಂದು ಕಬಡ್ಡಿ ಪಂದ್ಯಾಟದ ವಿಶೇಷತೆಗಳಲ್ಲಿ ಒಂದು. ಸೊ ಎರಡು ಕಡೆಗಳಲ್ಲೂ ಕೂಡ ನೋಡಿದ್ರೆ ಯಾರ ಗರಡಿಯಲ್ಲಿ ಪಳಗಿರುವಂತಹ ಹುಡುಗರಿದ್ದಾರೆ ಅಂದ್ರೆ ಆ ಕೃಷ್ಣಾನಂದ ರಾವ್ರವರ ಗರಡಿಯಲ್ಲಿ ಪಳಗಿರುವ ಹುಡುಗರೆ ಬೇರೆ ಬೇರೆ ಹೆಸರಿನೊಂದಿಗೆ ಇವತ್ತು ಅಂಗಣದ ಒಳಭಾಗದಲ್ಲಿ ತನ್ನ ಚಾಕ್ಯಚಕ್ಯತೆ, ತನ್ನ ಆಟ, ತನ್ನ ಪರಾಕ್ರಮವನ್ನ ತೋರಿಸ್ತಾ ಇದ್ದಾರೆ. ಇಲ್ಲಿ 15,000 ರೂಪಾಯಿಗಳ ನಗದು ಹಾಗೇನೆ ಆಳೆತ್ತರದ ಟ್ರೋಫಿಯನ್ನ ಯಾರು ಗೆಲ್ಲಬಹುದು, ಯಾವ ತಂಡ ಗೆಲ್ಲತಕ್ಕಂತಹ ಅವಕಾಶಗಳು ಇದ್ದೇ ಇದೆ. ಆದ್ರೆ ಕಟ್ಟಕಡೆಯದಾಗಿ ಎಲ್ಲರಿಗಿಂತ ಹೆಚ್ಚಿನ ಖುಷಿಯನ್ನ ಪಡಿತಕ್ಕಂತಹದ್ದು ತನ್ನ ಗರಡಿಯಲ್ಲಿ ಪಳಗಿರುವಂತಹ ವಿದ್ಯಾರ್ಥಿಗಳೆಂಬ ಖುಷಿ ಒಬ್ಬ ದೈಹಿಕ ಶಿಕ್ಷಕರಿಗಿರ್ತದೆ. ಅದು ಇಲ್ಲಿ ನಮ್ಮ ಕಣ್ಣ ಮುಂದಿರುವಂತಹ ಸನ್ಮಾನ್ಯ ಕೃಷ್ಣಾನಂದ ರಾವ್ರವರನ್ನು ನಾವು ಕಾಣ್ತಾ ಇದ್ದೇವೆ. ಅಂಗಣದ ಒಳಭಾಗದಲ್ಲಿ ಸ್ಪೀಡ್ ಸ್ಟಾರ್ ಆಗುವಂತಹ ಎಲ್ಲ ಲಕ್ಷಣಗಳನ್ನ ಅಗ್ರೆಸಿವ್ ಆಗಿ ತೋರಿಸೋದಕ್ಕೆ ಪ್ರಯತ್ನ ಪಟ್ಟಾಗ ಅದೇ ರೀತಿಯ ಪ್ರತ್ಯುತ್ತರವನ್ನ ಶಿವಶಕ್ತಿ ಕೊಡಿಯಾಳ ನೀಡಿದೆ. 11-6 11-6ರಲ್ಲಿ ಶಿವಶಕ್ತಿ ಕೊಡಿಯಾಳ, 11ರಲ್ಲಿ ಶಿವಶಕ್ತಿ ಕೊಡಿಯಾಳ, 6ರಲ್ಲಿ ಅಬ್ಬಡ. ಆ ಜಂಪ್ ಅಂದ್ರೆ ಇದು ಯಾವ ಸಂದರ್ಭದಲ್ಲೂ ಕೂಡ ಕೈಗೆ ಸಿಗದಿರುವ ರೀತಿಯಲ್ಲಿ ಕಾರ್ತಿಕ್ ತನ್ನ ಪರಾಕ್ರಮದ ಕಿಚ್ಚನ್ನು ಮುಂದುವರಿಸಿದ್ದಾರೆ. ಅಂಡ್ ಆಫ್ ದಿ ಫಸ್ಟ್ ಹಾಫ್ 12-6 12-6ರಲ್ಲಿ ಶಿವಶಕ್ತಿ ಕೊಡಿಯಾಳ. ಸೊ ಇವತ್ತು ನಮ್ಮ ಜೊತೆಗೆ ಇರುವಂತಹ ಅಜಯ್ ಅವರು ಈ ಕಾರ್ಯಕ್ರಮಕ್ಕೆ ಒಂದು ಪ್ರಾಯೋಜಕರಾಗಿ ಕೂಡ ಸಹಕಾರವನ್ನ ಕೊಟ್ಟಿದ್ದಾರೆ. ಅಜಯ್, ನಿಮ್ಮ ಸಹಕಾರಕ್ಕೂ ಕೂಡ ಧನ್ಯವಾದವಾದ ಸಮರ್ಪಣೆಯನ್ನು ಮಾಡಿಕೊಳ್ತಾ ಇದ್ದೇವೆ. ಹಾಗೆಯೇ ಸಾಕಷ್ಟು ಮಂದಿ ಪ್ರಾಯೋಜಕರು ನಮ್ಮ ಜೊತೆಗಿದ್ದಾರೆ. ಎಲ್ಲರೂ ಅಂಗಣದ ಒಳಭಾಗದಲ್ಲೇ ಇದ್ದಾರೆ ಅಂತ ಗೊತ್ತಿಲ್ಲ, ಹೊರಭಾಗದಲ್ಲೂ ಇದ್ದಾರೆ. ಈ ಕಾರ್ಯಕ್ರಮದ ಯಶಸ್ಸಿನ ಹಿಂದೆ ಪ್ರತಿಯೊಬ್ಬ ಪ್ರಾಯೋಜಕರನ್ನ ಕೂಡ ಬಹಳ ಪ್ರೀತಿಯಿಂದ ನಾವು ಅಭಿನಂದಿಸ್ತೇವೆ. ಸದಾಕಾಲವು ನೀವು ಕೊಟ್ಟಿರುವಂತಹ ಪ್ರೋತ್ಸಾಹ ನಮ್ಮ ಮನಸ್ಸಿನಲ್ಲಿ ಇದ್ದೇ ಇರ್ತದೆ. ನೀವು ಕಷ್ಟಪಟ್ಟು ಕೊಟ್ಟಿರುವಂತಹ ಆ ಒಂದೊಂದು ಪ್ರಾಯೋಜಕತ್ವ ಕೂಡ ಒಬ್ಬೊಬ್ಬ ಸ್ಟಾರ್ಗಳನ್ನ ಇಲ್ಲಿ ಉದಯಿಸ್ತದೆ ಅನ್ನುವಂತ ನೆನಪಿರಲಿ. ಇವತ್ತು ಮತ್ತೊಂದು ಸಂಘಟನೆಯ ಬೆಳಕಿಗೆ, ಕಾರ್ಯಕ್ರಮದ ಯಶಸ್ಸಿಗೆ ಪ್ರಾಯೋಜಕತ್ವವನ್ನು ಕೊಟ್ಟಿದ್ದೀರಿ. ಮುಂದೊಂದು ದಿನ ನಿಮ್ಮ ಮನೆಯ ಮಕ್ಕಳ ಬೆಳವಣಿಗೆಗೆ ಮತ್ತೊಬ್ಬ ಸ್ಪಾನ್ಸರ್ಶಿಪ್ಗಳಾಗಿ ಸಹಕಾರವನ್ನ ಕೊಡ್ತಾರೆ. ಸೊ ಎಲ್ಲ ಪ್ರಾಯೋಜಕರುಗಳಿಗೂ ಕೂಡ ಹೃದಯ ತುಂಬಿದ ಧನ್ಯವಾದದ ಸಮರ್ಪಣೆಯನ್ನು ಮಾಡಿಕೊಳ್ತಾ ಇದ್ದೇವೆ. 12-6 12-6ರಲ್ಲಿ ಮುಂದುವರಿತಾ ಇದೆ. ಫೈನಲ್ ಪಂದ್ಯಾಕೂಟದ ದ್ವಿತೀಯ ಸುತ್ತು ಪ್ರಾರಂಭ. ಸೂಪರ್ ಆಕಲೋನ್ ದೇವು ಅಷ್ಟೇನು ಸುಲಭವಾಗಿರುವಂತಹ ಎದುರಾಳಿ ಹಿಡಿಯಬಹುದಾದಂತಹ ಕಬಡ್ಡಿಯ ಆಟಗಾರ ದೇವಲ್ಲ, ಒಬ್ಬ ಛಲದಂಕ ಮಲ್ಲ ಕಬಡ್ಡಿಯ ಅಂಗಣದ ಒಳಭಾಗದಲ್ಲಿ ಒಬ್ಬ ಸೂಪರ್ ಸ್ಟಾರ್ ಆಗಿ ಗೋಚರವಾಗ್ತಾ ಇದ್ದಾರೆ ಇವತ್ತು. ಸೊ ಇದೇ ರೀತಿ ಜಂಪ್ ಮಾಡೋದಕ್ಕೆ ಅವಕಾಶ ಇಲ್ಲ. ಸೊ ಹಲವಾರು ಕಬಡ್ಡಿ ಟೂರ್ನಮೆಂಟ್ಗಳಲ್ಲಿ 3-4 ವರ್ಷಗಳ ಹಿಂದೆ ಇದೇ ರೀತಿ ಇವತ್ತು ದೇವು ಕೊಡ್ತಿರುವಂತಹ ಪ್ರದರ್ಶನ ಅಥವಾ ಕಾರ್ತಿಕ್ ಕೊಡ್ತಿರುವಂತಹ ಪ್ರದರ್ಶನದ ರೀತಿಯಲ್ಲೇ ಒಂದು ದೊಡ್ಡ ಕನಸನ್ನ ಕಂಡು ಬಹಳ ದೂರದಿಂದ SDM ಉಜಿರೆಗೆ ಆಗಮಿಸಿದಂತಹ ಒಬ್ಬ ಗಗನ್ ಗೌಡ ಅವರನ್ನ ನಾವು ನೋಡಿದ್ವಿ. ಆ ಒಬ್ಬ ಹುಡುಗನನ್ನ ಯಾವ ರೀತಿ ಪಳಗಿಸಿ ಮುಂದೊಂದು ದಿನ ಪ್ರೋ ಕಬಡ್ಡಿಯಲ್ಲೂ ಕೂಡ ಆಡುವಂತೆ ಮಾಡಿರ್ತಕ್ಕಂಥ ದೈಹಿಕ ಶಿಕ್ಷಣ ಶಿಕ್ಷಕರು ಸನ್ಮಾನ್ಯ ಕೃಷ್ಣಾನಂದ ರಾವ್ರವರು ದೊಡ್ಡ ಕನಸಿನೊಂದಿಗೆ ಪುಟ್ಟಹಳ್ಳಿಯಿಂದ ಬಂದಿರುವಂತಹ ಹುಡುಗರನ್ನ ಅವರ ಕನಸಿನಿಗಿಂತ ಹೆಚ್ಚಾಗಿ ಬೆಳೆಸಬಲ್ಲಂತಹ ಒಂದು ಸಾಮರ್ಥ್ಯ ಒಬ್ಬ ದೈಹಿಕ ಶಿಕ್ಷಕರಿಗಿದೆ ಅಂತ ಹೇಳಿದ್ರೆ ಸನ್ಮಾನ್ಯ ಕೃಷ್ಣಾನಂದ ರಾವ್ರವರಿಗೆ ನಾವು ಪೂರ್ತಿ ಇಲ್ಲಿ ಸೇರಿರುವಂತಹ ಕಬಡ್ಡಿ ಅಭಿಮಾನಿಗಳು ಸನ್ಮಾನ್ಯ ಕೃಷ್ಣಾನಂದ ರಾವ್ರವರಿಗೆ ಒಂದು ಜೋರಾದ ಕೈ ಚಪ್ಪಾಳೆ ಕೊಡಬೇಕು ಎಂದು ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಅಗೇನ್ ಬ್ಯಾಕ್ ಟು ದಿ ಮ್ಯಾಚ್. ಪೂರ್ತಿ ತುಂಬಿರುವ ತಂಡ 17-6ರಲ್ಲಿ 11 ಅಂಕಗಳ ಬೃಹತ್ ಮುನ್ನಡೆಯಲ್ಲಿ ಶಿವಶಕ್ತಿ ಕೊಡಿಯಾಳ ಇದೆ. ಇವತ್ತು ಮಹಿಳಾ ವಿಭಾಗದ ಪಂದ್ಯಾಕೂಟ ಸಂಜೆಯ 4:30ಕ್ಕೆ ಮುಗಿದಿತ್ತು. 2 SDMನ ಎ ಮತ್ತು ಬಿ ತಂಡ ಪ್ರಶಸ್ತಿಯನ್ನ ಪಡ್ಕೊಂಡಿದೆ. ಎ ಬಿ
ಎಸ್ಡಿಎಂ ಉಜಿರೆಯ ಮಹಿಳಾ ತಂಡಗಳು ಪ್ರಶಸ್ತಿಯನ್ನು ಪಡೆಕೊಂಡ ಬಳಿಕ ಈ ಮಧ್ಯರಾತ್ರಿಯ 1 ಗಂಟೆಯ ಸಂದರ್ಭಕ್ಕೆ ಮುಕ್ತಾಯಗೊಳ್ಳತಕ್ಕಂತಹ ನಮ್ಮೂರು ನಮ್ಮ ಕನಸು ಜನಸೇವಾ ಟ್ರಸ್ಟಿನ 5 ಮಿನಿಟ್ಸ್ ಫೈನಲ್ 5 ಮಿನಿಟ್ ಕೊನೆಯ 5 ನಿಮಿಷದ ಸೂಚನೆ ಬಂದಿದೆ. ಇವತ್ತಿನ ಯಶಸ್ಸು ಈ ಟೂರ್ನಮೆಂಟ್ ಅನ್ನ ಸಂಪೂರ್ಣವಾಗಿ ನಮ್ಮ ತೀರ್ಪುಗಾರರಿಗೆ ನೀಡ್ತಾ ಇದ್ದಾವೆ. ಅಷ್ಟು ಅಚ್ಚುಕಟ್ಟಾಗಿರುವಂತಹ ವ್ಯವಸ್ಥೆಯನ್ನ ನೋಡಿಕೊಂಡು ಯಾವುದೇ ಒಂದು ಸಣ್ಣ ತೊಂದರೆಗಳು ಬರದಂತೆ ಇಷ್ಟು ಚೆನ್ನಾಗಿ ಈ ಟೂರ್ನಮೆಂಟ್ ಅನ್ನ ಮುಕ್ತಾಯ ಮಾಡಬೇಕು ಅಂತ ಹೇಳಿದ್ರೆ ಅಮೆಚೂರು ಕಬಡ್ಡಿ ಅಸೋಸಿಯೇಷನ್ ದಕ್ಷಿಣ ಕನ್ನಡ ಕಡಬ ತಾಲೂಕಿಗೆ ರಿಯಲಿ ಅಪ್ರಿಶಿಯೇಟ್ ಮಾಡ್ತಾ ಇದ್ದಾವೆ. ಎಲ್ಲ ತೀರ್ಪುಗಾರರಿಗೆ ಒಂದು ದೊಡ್ಡ ಧನ್ಯವಾದ ನಮ್ಮ ಎಲ್ಲ ಪ್ರೇಕ್ಷಕ ಅಭಿಮಾನಿಗಳ ಆಟಗಾರರ ಪರವಾಗಿ ಈ ಸಂದರ್ಭದಲ್ಲಿ ಸಲ್ಲಿಕೆ ಮಾಡ್ತಾ ಒಂದು ದಯವಿಟ್ಟು ಒಂದು ಚಪ್ಪಾಳೆಯನ್ನು ನಮ್ಮ ತೀರ್ಪುಗಾರರಿಗೆ ಎಲ್ಲರೂ ಕೊಡಬೇಕು ಅಂತ ವಿನಂತಿ. ಹಿಡಿಯುವ ಪ್ರಯತ್ನ ಸಕ್ಸಸ್ ಆಗಿಲ್ಲ ಶಿವಶಕ್ತಿ ಕೊಡಿಯಾಳದ ಕಡೆಗೆ. 21-9 21-9 ಬಹಳ ಒಂದು ಅದ್ಭುತವಾಗಿರುವಂತಹ ಓಟ ಇದು. ಬೋನಸ್ ಅಂಕ ಅಬ್ಬಡಕ್ಕಿದ್ರೆ ಇಲ್ಲಿ ಟ್ಯಾಕಲ್ ಮೂಲಕ ಅಂಕದ ಸೇರ್ಪಡೆಯಾಗಿದೆ ಶಿವಶಕ್ತಿ ಕೊಡಿಯಾಳಕ್ಕೆ. 22-10 22-10 ಇನ್ ಫೇವರ್ ಆಫ್ ಟೀಮ್ ಶಿವಶಕ್ತಿ ಕೊಡಿಯಾಳ. ಜನಾರ್ದನ್ ಗೌಡ ಪೆರ್ಲೋಡಿ ಮತ್ತು ಮಕ್ಕಳು ಇವತ್ತಿನ ಚತುರ್ಥ ಬಹುಮಾನ 5,000 ರೂಪಾಯಿ ನಗದಿನ ಕೊಡುಗೆ ದಾನಿಗಳು. ಇವರ ಮನೆಯವರು ಯಾರೇ ಇದ್ರು ಅಥವಾ ಸನ್ಮಾನ್ಯ ಜನಾರ್ದನ್ ಗೌಡ ಪರ್ಲೋಡಿ ಅವರು ಇದ್ರು ಕೂಡ ದಯವಿಟ್ಟು ವೇದಿಕೆಗೆ ಬರಬೇಕು ಅಂತ ಹೇಳಿ ವಿನಂತಿ. ಜನಾರ್ದನ ಪರ್ಲೋಡಿ ಅಥವಾ ಅವರ ಮನೆಯವರು ದಯವಿಟ್ಟು ಎಲ್ಲಿಯೇ ಇದ್ರು ನೀವು ವೇದಿಕೆಗೆ ಬರಬೇಕು, ನಮ್ಮ ಸಣ್ಣ ಗೌರವದ ಸ್ವೀಕಾರ ಮಾಡಬೇಕು ಅಂತ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಕಂಬ್ಯಾಕ್ ಗಳ ಮಧ್ಯೆ ಕಂಬ್ಯಾಕ್ ಪಾಯಿಂಟ್ ಟೇಬಲ್ ನಲ್ಲಿ ತೋರಿಸ್ತಾ ಇದೆ. ಕೊನೆಯ 3 ನಿಮಿಷದ ಸೂಚನೆ 24-10 24-10 24-10 ಇದೆ. 24-10 ಕೊಡಿಯಾಳ 2 ಅಂಕದ ಸೇರ್ಪಡೆ. ಅದ್ಭುತವಾದ ರೈಡ್. 26-10 26-10 ಸುಮಾರು 16 ಅಂಕದ ಬೃಹತ್ ಮುನ್ನಡೆಯನ್ನ ಈ ಫೈನಲ್ ಪಂದ್ಯಕೂಟದಲ್ಲಿ ಉಳಿಸಿಕೊಳ್ಳಬೇಕು ಅಂತ ಹೇಳಿದ್ರೆ ತಂಡದ ಒಂದು ಶಕ್ತಿ ಯಾವ ರೀತಿ ಇದೆ ಅನ್ನೋದನ್ನ ಮತ್ತೊಂದು ಬಾರಿ ಪ್ರೂವ್ ಆಗ್ತಾ ಇದೆ. ದೇವು ಕೊಡಿಯಾಳ ತಂಡ ಪ್ರಾರಂಭದಲ್ಲೇ ದೇವು ಅವರನ್ನ ಬಹಳ ನಂಬಿತು. ಆ ನಂಬಿಕೆಯನ್ನ ಉಳಿಸಿಕೊಟ್ಟಿರುವಂತಹ ಕೊಡಿಯಾಳ ತಂಡದ ಒಬ್ಬ ಸಕ್ಸಸ್ಫುಲ್ ರೈಡರ್ ಮಿಸ್ಟರ್ ದೇವು. ಈ ಟೂರ್ನಮೆಂಟಿನುದ್ದಕ್ಕೂ ಪ್ರತಿಯೊಬ್ಬರ ಮನಸ್ಸಿಗೆ ಯುಗಾದಿ ಪ್ರಾರಂಭ ಆಗುವುದಕ್ಕಿಂತ ಮೊದಲೇ ಬೆಲ್ಲದ ಜೊತೆಗಿನ ಬೇವಿನಂತೆ ಸಿಹಿಯನ್ನ ಉಣಬಡಿಸಿದ್ದಾರೆ ಕೊಡಿಯಾಳ ತಂಡದ ದೇವು. ಸೊ ಅಂಕದ ಸೇರ್ಪಡೆಯಾಗಿದೆ 27-12 27-12. ಕ್ಯಾಪ್ಟನ್ ಅಂಡ್ ಕೋಚ್ ಪ್ಲೀಸ್ ನೋಟ್ 27-12 ಶಿವಶಕ್ತಿ ಕೊಡಿಯಾಳ ಮುನ್ನಡೆಯಲ್ಲಿದೆ. ಸೂಪರ್ ಟ್ಯಾಕಲ್ ಅವಕಾಶ ಸಿಗುತ್ತಾ? ಅವಕಾಶ ಅಂತ ಖಂಡಿತ ಇದೆ. ಬಳಸಿಕೊಳ್ತಾರ? ಎಸ್, ಅವಕಾಶ. ಸ್ಟ್ರಗಲ್. ಇಲ್ಲಿ ಬಹಳ ಅದ್ಭುತವಾಗಿರುವಂತ ಪ್ರದರ್ಶನ. 7 ಜನರಿದ್ದಾಗ ಸಿಗದಿರುವ ಶಕ್ತಿ 2 ಜನರೊಳಗೆ ಕಂಡಿರುವಂತೆ ನಾವು ಯೋಚನೆ ಮಾಡಿದ್ವಿ. ಅದರಲ್ಲಿ ಒಂದು ಸಕ್ಸಸ್ ಕೂಡ ಇದೆ. ಸೋಬಡಕಲ್ ಸಮಯ ವಿರಾಮದ ಕೋರಿಕೆ 27-14 27-14 27-14 ಇನ್ ಫೇವರ್ ಆಫ್ ಟೀಮ್ ಕೊಡಿಯಾಳ. ಸಬ್ಸ್ಟಿಟ್ಯೂಟ್ ಕಾಣ್ತಾ ಇದೆ 2 ತಂಡಗಳಲ್ಲೂ ಕೂಡ ಬದಲಾವಣೆಗಳು. ಕೆಲವು ನಿಮಿಷಗಳ ಆಟ ಬಾಕಿ. ಹಗ್ಗ ಜಗ್ಗಾಟದ ವಿಭಾಗದಲ್ಲಿ ಒಂದು ದೊಡ್ಡ ಹೆಸರನ್ನ ಸುಳ್ಯ ತಾಲೂಕಿನ ಮೂಲಕ ಮಾಡಿರುವಂತಹ ತಂಡ ಶಿವಶಕ್ತಿ ಕೊಡಿಯಾಳ ಮತ್ತೊಂದು ಬಾರಿ ಕಬಡ್ಡಿಯ ಅಂಗಣದಲ್ಲೂ ತನ್ನ ಕೊನೆಯ ನಿಮಿಷ. ಕ್ಯಾಪ್ಟನ್, ಕೋಚ್ ಪ್ಲೀಸ್ ನೋಟ್ ದ ಫೈನಲ್ ಮಿನಿಟ್ ರಿಮೈನಿಂಗ್. ಕೊನೆಯ ನಿಮಿಷ 27-15 27-15.
ಕಾರ್ಯಕ್ರಮದುದ್ದಕ್ಕೂ ಸಣ್ಣ ಮಕ್ಕಳು ಕುಳಿತು ಕಬಡ್ಡಿಯನ್ನ ನೋಡೋದು ಇದ್ದಿದೆ. ಈ ಊರಿನ ಸಜ್ಜನ ಬಂಧುಗಳು, ಕಬಡ್ಡಿಯ ಪ್ರೇಮಿಗಳು, ಪುರುಷರು ನೋಡ್ತಾರೆ. ಆದ್ರೆ ಸಾಕಷ್ಟು ಮಂದಿ ತಾಯಂದಿರು ಕಾರ್ಯಕ್ರಮದುದ್ದಕ್ಕೂ ನಮ್ಮ ಜೊತೆಗೆ ಇದ್ದು ಈ ಯಶಸ್ಸಿನ ಪಾಲು ಪಡ್ಕೊಂಡಿದ್ದೀರಿ. ನಿಮಗೂ ಧನ್ಯವಾದ ಸಲ್ಲಿಕೆ ಮಾಡ್ತೇವೆ. ಹದಿನಾರು 27 16-10-27 ಇನ್ ಫೇವರ್ ಆಫ್ ಟೀಮ್ ಶಿವಶಕ್ತಿ ಕೊಡಿಯಾಳ. ಇಲ್ಲಿಗೆ ಪಂದ್ಯಾಗೋಡದ ಮುಕ್ತಾಯ. ಚಾಂಪಿಯನ್